ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಇಂದು ಪ್ರತ್ಯಕ್ಷದರ್ಶಿಗಳು. ಇವರನ್ನು ಡಾಕ್ಟರ್ MP ಶ್ರೀನಾಥ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲೆ, ಇವರಲ್ಲಿ ಶಾಲು ಮತ್ತು ಪುಸ್ತಕ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಖ್ಯಾತ ಚಿಂತಕರು, ವಾಗ್ಮಿಗಳು, ಉಪನ್ಯಾಸಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಅಣ್ಣನೆನಿಸಿಕೊಂಡಿರುವ ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯ ಇವರು ಆತ್ಮವಿಶ್ವಾಸದ ಕುರಿತು ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಇವರ ಕಿರು ಪರಿಚಯವನ್ನು ನಿಮಗೆಲ್ಲರಿಗೂ ಪರಿಚಯಿಸುವ ಸುಯೋಗ. ಶ್ರೀಯುತರು ನಮ್ಮದೇ ಅನೇಕ ಸಮೂಹ ಸಂಸ್ಥೆಗಳಲ್ಲಿ ಸಂಪನ್ಮೂಲ ಉಪನ್ಯಾಸಕರಾಗಿದ್ದು ಸನಾತನ ಧರ್ಮದ ಅರಿವುಗಳನ್ನು ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಭಾರತಿ, ತೀರ್ಥರೇಂದ್ರ ಸೇವಾ ಸಂಸ್ಥೆ, ಮಂಗಳೂರು ರಾಮಕೃಷ್ಣ ಮಿಷನ್, ಸ್ವಚ್ಛ ಪುತ್ತೂರು ಮುಂತಾದ ಸಂಘಟನೆಗಳ ವಿವಿಧ ಜವಾಬ್ದಾರಿಗಳ ನಿರ್ವಹಣೆಯ ಮೂಲಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗುವ ಸಮಾಜ ಸೇವಕ. 2018-19ನೇ ಶೈಕ್ಷಣಿಕ ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ 125ನೇ ವರ್ಷಾಚರಣೆಯ ಪ್ರಯುಕ್ತ ಮಂಗಳೂರು ರಾಮಕೃಷ್ಣ ಮಠವು PUC ಮೇಲ್ಮಟ್ಟ ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದ್ದ 125 ಸರಣಿ ಉಪನ್ಯಾಸ ಮಾಲಿಕೆ ಪೈಕಿ ಒಟ್ಟು 71 ಕಾಲೇಜುಗಳಲ್ಲಿ ಉಪನ್ಯಾಸಗೈದ ಅನುಭವ ಅಲ್ಲದೆ ದೇಶ, ಸಂಸ್ಕೃತಿ, ಧರ್ಮ, ಇತಿಹಾಸ ಇತ್ಯಾದಿ ವಿಷಯವನ್ನಾಧರಿಸಿ ಕರ್ನಾಟಕದಾದ್ಯಂತ ಇದುವರೆಗೆ 1000ಕ್ಕೂ ಹೆಚ್ಚು ಉಪನ್ಯಾಸ ಮಾಡಿರುವ ಖ್ಯಾತವಾಗ್ಮಿಗಳು. ತಿರುಪತಿ ಬ್ರಹ್ಮೋತ್ಸವ, ಶಬರಿಮಲೆಯ ಮಕರ ಜ್ಯೋತಿ ಸಂದರ್ಭಗಳಲ್ಲಿ ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೇರ ಪ್ರಸಾರ ಕಾರ್ಯಕ್ರಮಗಳಲ್ಲಿ ವೀಕ್ಷಕ ವಿವರಣೆ ನಿರ್ವಹಣೆಯನ್ನು ಮಾಡಿರುವ ಇವರು ಕೃಷ್ಣ ಯಜುರ್ವೇದದಲ್ಲಿ ವಿದ್ವತ್ ಪದವಿಗಳೊಂದಿಗೆ ಜನಪ್ರಿಯ ಪುರೋಹಿತರಾಗಿಯೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಇದು ಅಲ್ಲದೆ VHPಯ ಧರ್ಮ ಪ್ರಸಾರ ವಿಭಾಗದ ಜಿಲ್ಲಾ ಪ್ರಮುಖ ಆಗಿ ತಮ್ಮ ಸೇವಾ ಸಾಧನೆಯನ್ನು ಮುಂದುವರಿಸುತ್ತಿದ್ದಾರೆ. ಇಂತಹ ಸೇವಾ ಮನೋಧರ್ಮ, ಸರಳ ಸಜ್ಜನಿಕೆಯ ಶ್ರೀಕೃಷ್ಣ ಉಪಾಧ್ಯಾಯ ಇವರನ್ನು ಇದೀಗ ವೇದಿಕೆಯಲ್ಲಿ ಚಿಂತಕರ ನುಡಿಗಳಿಗಾಗಿ ಕೇಳಿಕೊಳ್ಳುತ್ತೇನೆ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಪುತ್ತೂರು ತಾಲೂಕಿನ ಸಾಹಿತ್ಯದ ಹಬ್ಬ ನಮ್ಮ ಸಂಸ್ಥೆಯ ಸುಂದರ ಸಭಾ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯೊಂದಿಗೆ ಶ್ರೀಮಂತಗೊಳಿಸಿರುವ ಸಮ್ಮೇಳನಾಧ್ಯಕ್ಷರು ಮತ್ತು ಸಾಹಿತ್ಯ ಸಮ್ಮೇಳನದ ಆಯೋಜಕರು, ನಮ್ಮ ಸಂಸ್ಥೆಯ ಸಂಚಾಲಕರು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾಹಿತ್ಯದ ಅಭಿಮಾನಿಗಳಿಗೆ ಶುಭ ಮುಂಜಾನೆಗಳನ್ನು ತಿಳಿಸಿ ಒಂದಷ್ಟು ಹೃದಯದ ಭಾವನೆಗಳನ್ನು ಆತ್ಮವಿಶ್ವಾಸ ಅನ್ನುವ ಪರಿಧಿಯ ನಡುವೆ ಆಡುವಂತಹ ವಿಧಾಯಕ ಪ್ರಯತ್ನಕ್ಕೆ ತಾಯಿ ಭುವನೇಶ್ವರಿಯ ಅನುಗ್ರಹವನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಾನು ಈ ಭಾಷಣವನ್ನು ಆರಂಭ ಮಾಡುವಾಗ ಒಂದು ಶ್ಲೋಕವನ್ನು ಹೇಳಿದೆ. ಆ ಶ್ಲೋಕದ 2ನೆಯ ಸಾಲು ಆತ್ಮಜ್ಞಾನ ಪ್ರದಾನೇನ
ತಸ್ಮೈ ಶ್ರೀ ಗುರವೇ ನಮಃ ಅಂತ. ಅಂದ್ರೆ ಗುರುಗಳು ಶಿಷ್ಯರಿಗೆ ಕೊಡುವ ವಿದ್ಯೆ, ಕೊಡುವ ಶಿಕ್ಷಣ ಅದು ಹೊರಗಿನಿಂದ ತರುವಂಥದ್ದಲ್ಲ, ಅದು ಒಳಗಡೆಯೇ ಇರುವಂಥದ್ದರ ಅರಿವು ಮಾತ್ರ. ಒಬ್ಬ ಶಿಲ್ಪಿ ಬಂಡೆಗಲ್ಲನ್ನ ಕೆತ್ತುತ್ತಾ ರಾಮದೇವರ ವಿಗ್ರಹವನ್ನೊಮ್ಮೆ ನಿರ್ಮಾಣ ಮಾಡುತ್ತಾ ಇದ್ದನಂತೆ. ಆಗ ಯಾರೋ ಒಬ್ಬ ನೋಡುಗ ಬಂದು ಶಬಾಸ್ ಅಂತ ಹೇಳಿದ್ನಂತೆ. ಯಾಕಯ್ಯ ನನಗೆ ಶಹಬಾಸ್ಗಿರಿ ಅಂತ ಶಿಲ್ಪಿ ಕೇಳಿದರೆ ನೋಡುಗ ಹೇಳಿದ್ನಂತೆ, ಏನೂ ಇಲ್ಲ, ನೀನು ಪ್ರತಿನಿತ್ಯ ಬಂಡೆಗಲ್ಲನ್ನ ಕೆತ್ತುತ್ತಾ ಇದೇ ಕಾಯಕವನ್ನ ಮಾಡ್ತಿರ್ತೀಯ, ಇನ್ನೇನೇನೇನೋ ಕೆತ್ತುತ್ತಾ ಇರ್ತೀಯ ಪ್ರತಿ ದಿವಸ, ಆದರೆ ಇವತ್ತು ಮಾತ್ರ ರಾಮನನ್ನ ನಿರ್ಮಾಣ ಮಾಡ್ತಾ ಇದ್ದೀಯ. ಬದುಕಿನಲ್ಲಿ ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ ಅಂತಂದ್ರೆ ಅದು ದೇವರ ಕೆಲಸ. ಅದಕ್ಕಾಗಿ ರಾಮನನ್ನ ನಿರ್ಮಾಣ ಮಾಡುತ್ತಾ ಇರುವುದಕ್ಕಾಗಿ ನಿನಗೆ ಅಭಿನಂದಿಸಿದೆ ಅಂತ ಹೇಳಿದ್ನಂತೆ. ಆಗ ಶಿಲ್ಪಿ ಉತ್ತರಿಸಿದ್ನಂತೆ, ನೋಡು, ನಾನು ಹೊಸದಾಗಿ ರಾಮನನ್ನ ನಿರ್ಮಾಣ ಮಾಡುತ್ತಾ ಇರೋದಲ್ಲ, ಈ ಆಕಾರವೇ ಇಲ್ಲದ ಹೆಬ್ಬಂಡೆಯ ಒಳಗಡೆ ಈಗಾಗಲೇ ರಾಮ ಇದ್ದಾನೆ. ನಾನ್ ಮಾಡುತ್ತಾ ಇರುವುದು ರಾಮನಲ್ಲದ ಭಾಗಗಳನ್ನ ಕೆತ್ತಿ ಬಿಸಾಕೋದು ಮಾತ್ರ ಅಂತ ಹೇಳಿದನಂತೆ. ಆತ್ಮವಿಶ್ವಾಸ ಅಂತಂದ್ರೆ ನನ್ನಲ್ಲಿ ನಾನು ವಿಶ್ವಾಸವನ್ನ ಇಡುವಂಥದ್ದು. ಈ ರಾಷ್ಟ್ರಕ್ಕೆ ಬೇಕಾಗಿರುವುದು ಆತ್ಮವಿಶ್ವಾಸವಿರುವಂತಹ ಯುವಕರು ಅಂತ ನನ್ನ ಗುರುದೇವ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ನಮ್ಮಲ್ಲಿ ನಮಗೆ ವಿಶ್ವಾಸ ಬೇಕು. ಎಷ್ಟರ ಮಟ್ಟಿಗೆ ಬೇಕು ಅಂತಂದ್ರೆ, ಎದುರಿಗಿರುವ ಪರ್ವತವನ್ನ ಕುಟ್ಟಿ ಪುಡಿ ಪುಡಿ ಮಾಡಿ ತಂದು ಕಾಲಡಿಗೆ ಹಾಕಬಲ್ಲೆ ಅನ್ನುವ ವಿಶ್ವಾಸ, ಕರಾವಳಿಯಲ್ಲಿ ಬಿದ್ದಿರುವ ಇಡೀ ಸಮುದ್ರವನ್ನೇ ಪೂರ್ತಿಯಾಗಿ ಕುಡಿಯಬಲ್ಲೆ ಅನ್ನುವ ವಿಶ್ವಾಸ ಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಈ ವಿಶ್ವಾಸ ಇದ್ದ ಮಾತ್ರಕ್ಕೆ ನಾವು ನಮ್ಮ ವ್ಯಕ್ತಿತ್ವ ಹಿಮಾಲಯದೆತ್ತರಕ್ಕೆ ಬೆಳೆದು ನಿಲ್ಲುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ತುಂಬಾ ಜನ ನನ್ನ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡುತ್ತಾರೆ. ಅದಕ್ಕೆ ವಿವೇಕಾನಂದರು ಹೇಳೋದು, ನನ್ನ ನೆಚ್ಚಿನ ಧೀರ ಸುತರೆ, ನೀವೆಲ್ಲ ಮಹತ್ ಕಾರ್ಯಗಳನ್ನು ಸಾಧಿಸಲು ಜನ್ಮ ತೆತ್ತಿರುವಿರೆಂದು ದೃಢವಾಗಿ ನಂಬಿ ಅಂತ. ನಮ್ಮ ಆಲೋಚನೆ ಆಕಾಶದೆತ್ತರಕ್ಕೆ ಹಾರಾಡಬೇಕು. ಸರ್ವೇ ಸಾಮಾನ್ಯವಾದ ಬದುಕನ್ನ ಸಾಗಿಸುವುದಕ್ಕೆ ಅಲ್ಲ ನಾನು ಜನ್ಮ ಪಡೆದು ಬಂದದ್ದು. ನಾನು ಈ ಜನ್ಮದಲ್ಲಿ ಅದ್ಭುತವಾದದ್ದನ್ನ, ಪರಮಾದ್ಭುತವಾದದ್ದನ್ನ ಸಾಧಿಸಿಯೇ ಸಾಧಿಸುವೆ. ಮತ್ತು ಆ ಸಾಧನೆಗೆ ಬೇಕಾದ ಎಲ್ಲ ಶಕ್ತಿಗಳು ಕೂಡ ಹೊರಗಿನಿಂದ ಬರುವಂತದ್ದಲ್ಲ, ಬರಬೇಕಾಗಿಲ್ಲ, ಅದು ನನ್ನೊಳಗಡೆಯೇ ಇದೆ ಅನ್ನುವುದು ಗೊತ್ತಾಗಬೇಕು. ಅದು ಕೇವಲ ಕಲ್ಪನೆ ಅಲ್ಲ. ಆದದ್ದರಿಂದಲೇ ನಾನು ಹೇಳಿದ ಶ್ಲೋಕ ಸ್ಪಷ್ಟಪಡಿಸುತ್ತದೆ, ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳು ನಮಗೆ ವಿದ್ಯೆಯನ್ನ ಕೊಡುತ್ತಾರೆ. ಸರ್ವಶ್ರೇಷ್ಠವಾದ ವಿದ್ಯೆ ಯಾವುದು ಅಂತಂದರೆ ಅದು ಆತ್ಮಜ್ಞಾನ. ನಾನು ಅಂದರೆ ಎಷ್ಟು ಅಂತ ತಿಳಿದುಕೊಂಡಿದ್ದೇನೋ ಅದು ಭ್ರಮೆ, ನಿಜವಾದದ್ದು ಅಷ್ಟೇ ಅಲ್ಲ. ಅರ್ಜುನನಿಗೆ
ಕೃಷ್ಣ ಹೇಳಿದ, ನೋಡಪ್ಪ, ನಾನು ಅಂತಂದರೆ ನಿನ್ನ ಕಣ್ಣಿಗೆ ಕಾಣುವಷ್ಟೇ ಅಲ್ಲ, ನೋಡು, ನನ್ನನ್ನ ಸರಿಯಾಗಿ ನೋಡು ಅಂತ ದಿವ್ಯ ದೃಷ್ಟಿಯನ್ನ ಕೊಟ್ಟು ವಿಶ್ವರೂಪ ದರ್ಶನವನ್ನ ಕೊಡಿಸಿದನಲ್ಲ, ಹಾಗೆಯೇ ದಿವ್ಯ ದೃಷ್ಟಿ ಇರುವವರಿಗೆ ಮಾತ್ರ ನಮ್ಮೊಳಗಿನ ಶಕ್ತಿ ಅರಿವಾಗುವುದಕ್ಕೆ ಸಾಧ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದ್ಸಲ ಜೋಗ ಜಲಪಾತವನ್ನ ನೋಡ್ಲಿಕ್ಕೆ ಹೋದ್ರು. ಧುಮ್ಮಿಕ್ಕುತ್ತಿರುವಂತಹ ಶರಾವತಿಯನ್ನ ಮೊದಲ ಬಾರಿಗೆ ನೋಡಿ ಒಂದು ಉದ್ಗಾರವನ್ನ ತೆಗೆದರಂತೆ. ನಮ್ಮ ಹಾಗೆ ಅಲ್ಲ, ನಾವೆಲ್ಲ ಶರಾವತಿಯನ್ನ ಕಂಡೊಡನೆ, ಧುಮ್ಮುಕ್ಕುತ್ತಿರುವ ನದಿಯನ್ನ ಕಂಡೊಡನೆ ವಾವ್ ಅಂತೇವೆ. ಆದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಾಯಿಯಿಂದ ಬಂದಂತಹ ಉದ್ಗಾರ ಅಯ್ಯಯ್ಯೋ ಶಕ್ತಿಯ ಅಪವ್ಯಯ ಅಂತ. ಅವರಿಗೆ ಅನಿಸ್ತು, ವಿದ್ಯುತ್ತಾಗಿ ಬೆಳಗಬೇಕಾದ ಶಕ್ತಿ ಸಮುದ್ರ ಸೇರಿ ಹಾಳಾಗ್ತಾ ಇದೆಯಲ್ಲ ಅಂತ ಯಾವಾಗ ಅನಿಸ್ತೋ ಅದೇ ಪ್ರೇರಣೆ ಆಯಿತು ಸಮುದ್ರ ಸೇರುವ ನೀರು ವಿದ್ಯುತ್ತಾಗುವುದಕ್ಕೆ, ವಿದ್ಯುತ್ ತಯಾರಿಕಾ ಘಟಕ ನಿರ್ಮಾಣಕ್ಕೆ ಅದು ಪ್ರೇರಣೆಯಾಯಿತು. ಅದೇ ರೀತಿ ಇಡೀ ರಾಷ್ಟ್ರದ, ಇಡೀ ಜಗತ್ತಿನ ಯುವ ಜನಾಂಗದ ಯೌವನ ಸುಮ್ಮನೆ ಹರಿದು ಎಲ್ಲೆಲ್ಲಿಗೋ ಹೋಗಿ ಸೇರ್ತಾ ಇದೆ. ಗೊತ್ತಾದರೆ ವಿದ್ಯುತ್ತಾಗಬಲ್ಲಂತ ಯೌವನವಿದು ಅಂತ ಗೊತ್ತಾದರೆ ನಮ್ಮ ಜೀವನದ ಚಿತ್ರಣವೇ ಬದಲಾಗಬಲ್ಲದು. ಅದಕ್ಕಾಗಿ ನಮ್ಮಾತ್ಮದ ಕುರಿತು ಅದ್ಭುತವಾದ ಶ್ರದ್ಧೆಯನ್ನ ತಾಳಬೇಕಾಗಿದೆ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ, ನಿನ್ನಯ ಗುರಿಯು ಆತ್ಮದರ್ಶನ. ಈ ಜೀವನದ ಗುರಿ ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ, ಆತ್ಮದರ್ಶನ. ನಾನು ಯಾರು ಅನ್ನುವುದನ್ನ ಅರಿತುಕೊಳ್ಳುವುದಕ್ಕಾಗಿ ಈ ಜೀವನ ಇದೆ ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿ ಸಾರಿ ಸಾರಿ ಹೇಳುತ್ತದೆ. ಇನ್ನೇನನ್ನೋ ಕಾಣುವುದಲ್ಲ, ನಮ್ಮನ್ನ ನಾವು ಕಾಣುವುದು, ನಮ್ಮನ್ನ ನಾವು ಅರಿಯುವುದು. ನಾವಂದರೆ ಇಷ್ಟೇ ಅಲ್ಲ ಅನ್ನುವ ಜ್ಞಾನವನ್ನ ಗುರುಗಳ ಆಶೀರ್ವಾದದಿಂದ ಪಡೆದುಕೊಳ್ಳುವುದು ಈ ಜೀವನದ ಉದ್ದೇಶ. ಅದನ್ನೇ ಇಲ್ಲಿ ಕವಿ ಹೇಳಿದ್ದಾರೆ. ನಿನ್ನಯ ಗುರಿಯು ಆತ್ಮದರ್ಶನ. ಎಲ್ಲಿದೆ ಅದು? ಯಾವುದೋ ಆಕಾಶ ಅನ್ನುವ ಕಾಲ್ಪನಿಕ ನೀಲಿ ಪದರದ ಮೇಲ್ಗಡೆ ಇದೆಯಾ? ಇನ್ನೆಲ್ಲೋ ಇದೆಯಾ? ಇನ್ನೆಲ್ಲೋ ಇರುವುದಲ್ಲ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆಯೇ ಇದೆ ಆರತುನ, ನಿನ್ನೊಳಗೆಯೇ ಇದೆ ಆರತುನ. ಸುಮ್ಮನೆ ಒಂದು ನಾಟಕ ಅಲ್ಲ, ಸುಮ್ಮನೆ ಒಂದು ಕಲ್ಪನೆ ಅಲ್ಲ. ಆ ರತ್ನ ನಮ್ಮೊಳಗಡೆಯೇ ಇದೆ. ಆ ರತ್ನವನ್ನ, ಆತ್ಮಜ್ಞಾನವನ್ನ, ಆತ್ಮವಿಶ್ವಾಸವನ್ನ ಹೊರಗೆ ತೆಗೆದು ಈ ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ, ಈ ಸಂಸ್ಕೃತಿಗೆ, ಇಡೀ ಜಗತ್ತಿಗೆ ನಾವದನ್ನ ಸಮರ್ಪಣೆ ಮಾಡುವುದರಲ್ಲಿ ಬದುಕಿನ ಸಾರ್ಥಕತೆ ಅಡಗಿದೆ. ಒಬ್ಬಳು ಅಮೆರಿಕಾದಲ್ಲಿ ನೀಗ್ರೋ ಹೆಣ್ಣು ಮಗಳು ಒಂದು ಹೆಣ್ಣು ಶಿಶುವಿಗೆ ಜನ್ಮ ಕೊಟ್ಲಂತೆ. ವೈದ್ಯಕೀಯ ಪರೀಕ್ಷೆಯ ನಂತರ ವೈದ್ಯರು ಹೇಳಿದರಂತೆ, ಅಯ್ಯಯ್ಯೋ, ನಿನ್ನ ಮಗುವಿಗೆ ನಡೆದಾಡುವ ಸಾಮರ್ಥ್ಯ ಇಲ್ಲ ಅಮ್ಮ ಅಂತ ಹೇಳಿದರಂತೆ. ಯಾವುದೋ ಒಂದು ರೋಗಕ್ಕೆ ಅದು ಹುಟ್ಟುತ್ತಾನೆ ತುತ್ತಾಗಿದೆ ಅನ್ನುವುದನ್ನ ಕಂಡುಕೊಂಡಿದ್ರು ವೈದ್ಯರು. ಆಗ
ಅದನ್ನ ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಆಗದ ಹೆತ್ತ ಜೀವ, ಇಲ್ಲ ನನ್ನ ಮಗು ನಡೆದಾಡುತ್ತದೆ, ನಡೆದಾಡಬೇಕು, ಈ ವೈದ್ಯರು ಹೇಳಿದ್ದೇ ಸರಿ ಇಲ್ಲ ಅಂತ ಯೋಚನೆ ಮಾಡಿದಳಂತೆ. ಅವಳು ನಕಾರಾತ್ಮಕವಾಗಿ ಯೋಚನೆ ಮಾಡಬಹುದಿತ್ತು, ಅಯ್ಯೋ ಅಂತ ಹತಾಶಳಾಗಬಹುದಿತ್ತು. ಆದರೆ ಅವಳಿಗೆ ಅದೇನೋ ಒಂದು ರೀತಿಯ ಆತ್ಮವಿಶ್ವಾಸ, ನಾನಿವಳನ್ನ ತಯಾರು ಮಾಡಬಲ್ಲೆ. ಇನ್ನೊಂದು ಆಸ್ಪತ್ರೆಗೆ ಕರೆದುಕೊಂಡು ಹೋದಳಂತೆ. ಅಲ್ಲೂ ಕೂಡ ವೈದ್ಯರು ಪರೀಕ್ಷೆಯ ನಂತರ ಅದನ್ನೇ ಹೇಳಿದರಂತೆ, ಇಲ್ಲ ನನ್ನ ಮಗು ನಡೆದಾಡುತ್ತದೆ, ನಡೆದಾಡಬೇಕು ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದಳಂತೆ. ಎಣ್ಣೆ ಹಾಕಿ ಪ್ರತಿನಿತ್ಯ ಉಜ್ಜುವುದಕ್ಕೆ, ಕಾಲುಜ್ಜುವುದಕ್ಕೆ ಆರಂಭಿಸಿದಳಂತೆ. ಪ್ರತಿನಿತ್ಯ ಎಣ್ಣೆ ಹಾಕಿ ಕಾಲನ್ನ ಉಜ್ಜಿ 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 ಜೊತೆಗೆ ಹೇಳುತ್ತಾ ಬಂದಳಂತೆ, ಮಗುವೆ ನೀನು ನಡೆದಾಡಬಲ್ಲೆ, ಅಷ್ಟು ಮಾತ್ರ ಅಲ್ಲ ನೀನು ಓಡಬಲ್ಲೆ ಮಗಳೇ, ಭಗವಂತ ನಿನಗೆ ಅನ್ಯಾಯವನ್ನ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಎಲ್ಲರಂತೆಯೂ ಬದುಕಬಲ್ಲೆ, ಎಲ್ಲರಿಗಿಂತ ಭಿನ್ನವಾಗಿ ಸಾಧನೆಯನ್ನೂ ಮಾಡಬಲ್ಲೆ ಮಗಳೇ, ನೀನು ನನ್ನ ಮಗಳು, ನನ್ನ ಮಗಳು ನೀನು, ಧೀರೆ ನೀನು ಅನ್ನುವ ಆತ್ಮವಿಶ್ವಾಸದ ಮಾತುಗಳನ್ನೇ ತುಂಬುತ್ತಾ ಬಂದದ್ದರ ಪರಿಣಾಮ ವಯಸ್ಸಾದಾಗ ಶಾಲೆಗೆ ಸೇರಿದಳನು. ಶಾಲೆಗೆ ಸೇರಿದರೆ ತೃಪ್ತಿ ಇಲ್ಲ ಅಮ್ಮನಿಗೆ. ಅಂಬೆಗಾಲಿಕ್ಕುತ್ತ ನಡೆದಾಡುವುದಕ್ಕೆ ಆರಂಭಿಸಿದ ಮಗುವನ್ನ ಶಾಲೆಗೆ ಸೇರಿಸಿದರೆ ತೃಪ್ತಿ ಇಲ್ಲ. ವರುಷಕ್ಕೊಮ್ಮೆ ನಡೆಯುವ ಆಟೋಟಗಳಲ್ಲಿ ನನ್ನ ಮಗು ಭಾಗವಹಿಸಬೇಕು. ಮಗಳೇ ನೀನು ಓಟದ ಸ್ಪರ್ಧೆಗೆ ಸೇರು, ನೀನು ಓಡಿ ಸಾಧಿಸಬಲ್ಲೆ ಅಂದಳಂತೆ. ಸೇರಿದಳು ಅವಳು, ಪುಟಾಣಿ ಮಗು. ಎಲ್ಲರಿಗಿಂತ ಕಡೆಯ ಕನ್ನಡದ ಪದಕ್ಕೆ ತಡಕಾಡುವುದು ನಾನು, ಕಡೆಯ ಸ್ಥಾನವೇ ಅವಳದ್ದಾಯಿತು. ಬಂದ ಬೇಜಾರಿನಿಂದ ಬಂದ ಮಗುವಿಗೆ ಅಮ್ಮ ಹೇಳಿದಳು, ಈ ವರ್ಷ ನಿನಗೆ ಕಡೆಯ ಸ್ಥಾನ ಬಂದಿದೆಯಾ, ಯೋಚನೆ ಮಾಡಬೇಡ, ಸೋಲು ಗೆಲುವಿಗೆ ಸೋಪಾನ, ಮತ್ತು ಓಡು, ಮತ್ತು ಸೇರು, ನೀನು ಓಡಬಲ್ಲೆ ನೀನು. 1 ವರ್ಷ 2 ವರ್ಷ 3 ವರ್ಷ ಓಟದ ಸ್ಪರ್ಧೆಗೆ ಸೇರಿದ ಮಗು ಒಂದು ದಿನ ಇಡೀ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ಎಲ್ಲ ಬಹುಮಾನಗಳನ್ನ ಬಾಚಿಕೊಂಡು ಎದೆಯೊಬ್ಬಿಸಿ ಅಮ್ಮನ ಬಳಿಗೆ ಬಂದಳು. ಅಮ್ಮ, ಶಾಲೆಯಲ್ಲಿ ನನಗೆ ಪ್ರಥಮ ಸ್ಥಾನ. ಅದೇ ಮಗು ಒಂದು ದಿನ ಅಮೆರಿಕಾದಲ್ಲಿ ನಡೆದ ಒಲಿಂಪಿಕ್ ಅಲ್ಲಿ 3 ಓಟದ ಸ್ಪರ್ಧೆಗಳಲ್ಲಿ ಬಹುಮಾನವನ್ನ, ಚಿನ್ನದ ಪದಕಗಳನ್ನ ಗಳಿಸಿದ, ಅಮೆರಿಕಾದ ಒಂದೇ ಒಲಿಂಪಿಕ್ ಅಲ್ಲಿ 3 ಚಿನ್ನದ ಪದಕ ಪಡೆದ ಮೊತ್ತ ಮೊದಲ ಮಹಿಳೆ ವಿಲ್ಮಾ ರುಡಾಲ್ಫ್ ಅಂತ ಜಗತ್ಪ್ರಸಿದ್ಧಳಾದಳು ಅದೇ ಮಗು. ವೈದ್ಯರು ಕೈ ಬಿಟ್ಟಿದ್ದ ಸಂಗತಿಗಳ ನಡುವೆಯೂ ಕೂಡ ಹೇಗೆ ಸಾಧ್ಯ ಆಯಿತು ಅವಳಿಗೆ? ಇನ್ನೆಂತ ಔಷಧಿಯೂ ಅಲ್ಲ, ಸಾಧಿಸಬಲ್ಲೆ ಅನ್ನುವ ಆತ್ಮವಿಶ್ವಾಸದ ಮಾತು ಪರಿಣಾಮ ಕೊಡುತ್ತು. ಇಡೀ ಶಾಲೆಯಲ್ಲಿ ದಡ್ಡ ಶಿಖಾಮಣಿ ಮೂರ್ಖ, ಏನೂ ಸಾಧ್ಯ ಇಲ್ಲ ಇವನ ಕೈಯಲ್ಲಿ ಅಂತ ಜರೆಯುತ್ತಿದ್ದ ಮೂಲೆ ಗುಂಪಾಗಿದ್ದ ಮಗುವನ್ನ ಆ ಮಗುವಿನ ತಾಯಿ ಆ ವಿಷಯ ಗೊತ್ತಾದ ತಕ್ಷಣ ಇಂಥ ಶಾಲೆಯ ಅಗತ್ಯ ನನಗೆ ಇಲ್ಲ ಅಂತ ಹೇಳಿ ಶಾಲೆಯಿಂದ ಬಿಡಿಸಿ ಮನೆಗೆ ಕರೆದುಕೊಂಡು ಹೋಗಿ, ಮಗ ನೀನು ಸಾಧಿಸಬಲ್ಲೆ, ನೀನು ಸಾಧಿಸುವುದಕ್ಕಾಗಿಯೇ ಹುಟ್ಟಿದ್ದೀಯಾ ಅಂತ ಆತ್ಮವಿಶ್ವಾಸವನ್ನ ತುಂಬಿದ್ದರ ಪರಿಣಾಮವೇ ಆ ಹುಡುಗ ಒಂದು ದಿನ ಜಗತ್ಪ್ರಸಿದ್ಧ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಆದ ಅಂತ ಹೇಳಿ ಅವನ ಜೀವನ ಚರಿತ್ರೆಯಲ್ಲಿ ಓದ್ತೇವೆ ನಾವು.
ಈ ಎಲ್ಲ ಉದಾಹರಣೆಗಳು ಒಂದು ಸುಂದರವಾದ ಕನ್ನಡದ ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಸೋತವರ 1000 ಕಥೆಗಳು ಅಂತ. ಅದಕ್ಕೆ ಅಡಿಶೀರ್ಷಿಕೆ ಇದೆ, ಸೋತವರ 1000 ಕಥೆಗಳು, ಇದು ಗೆಲ್ಲಲು ಹೊರಟವನ ಭಗವದ್ಗೀತೆ ಅಂತ. ಜನ ಸೋಲುವುದು ಆತ್ಮವಿಶ್ವಾಸದಿಂದಲಾಗಿಯೇ, ಆತ್ಮವಿಶ್ವಾಸದ ಕೊರತೆಯಿಂದಲಾಗಿಯೇ. ಹಾಗಾಗಿ ಮೊತ್ತ ಮೊದಲು ನಾವೇನನ್ನಾದರೂ ಸಾಧಿಸಬೇಕು ಅಂತಂದರೆ ನಾನಿದನ್ನ ಮಾಡಬಲ್ಲೆ, ನನಗಿದರ ಸಾಮರ್ಥ್ಯ ಇದೆ ಅಂತ ಯೋಚನೆ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಪ್ರತಿನಿತ್ಯ ನಿಮಗೆ ಇಷ್ಟವಾದ ಸಂಗತಿಯ ಬಗ್ಗೆ ನೀವು ಧ್ಯಾನ ಮಾಡಿ. ನಾನು ಯಾವುದನ್ನ ಧ್ಯಾನಿಸುತ್ತೇನೆ ಗೊತ್ತಾ? ಪ್ರತಿನಿತ್ಯ ದಿನಕ್ಕೆ 15 ನಿಮಿಷಗಳ ಕಾಲ ಸಿಂಹದ ಹೃದಯವನ್ನ ಧ್ಯಾನ ಮಾಡುತ್ತೇನೆ. ಆ ಧ್ಯಾನದಿಂದ ನನಗೆ ಸಿಂಹ ಸದೃಶವಾದಂತಹ ಧೈರ್ಯ, ಸಿಂಹ ಸದೃಶವಾದಂತಹ ನಾಯಕತ್ವ ಪ್ರಾಪ್ತಿಯಾಗುತ್ತಾ ಇದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಹಾಗಾಗಿ ಪ್ರತಿನಿತ್ಯ ನಾವು ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡುತ್ತಾ ನಮ್ಮೊಳಗಿನ ಶಕ್ತಿಯನ್ನ ನಾವು ಹೊರತೆಗೆಯುತ್ತಾ ಅದ್ಭುತವಾದ ಸಾಧನೆಯನ್ನ ಮಾಡುತ್ತಾ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಅಂತ ಹೇಳುವುದನ್ನ ಅನೇಕ ಮಹಾತ್ಮರು, ನಮ್ಮ ಸಾಹಿತ್ಯಗಳು, ನಮ್ಮೆಲ್ಲ ಹಿರಿಯರ ಆಲೋಚನೆಗಳು ಸಾರಿ ಹೇಳಿದಾವೆ ಅನ್ನುವುದನ್ನ ಮತ್ತೊಮ್ಮೆ ಪುನರವಲೋಕನ ಮಾಡ್ತಾ, ನನ್ನಿಂದ ವಯಸ್ಸಿನಲ್ಲಿ ಚಿಕ್ಕವರಾದ ಈ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ, ಈ ಸಂಸ್ಥೆಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸಿಕೊಂಡು ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನ ಆಗಿ ತಯಾರಾಗಿ ಅಂತ ಹೇಳಿ ಅಣ್ಣನಾಗಿ ಆಶೀರ್ವಾದ ಮಾಡುತ್ತಾ, ಹಿರಿಯರಿಂದ ನಾನು ಆಶೀರ್ವಾದವನ್ನ ಬೇಡ್ತಾ, ಈ ಅದ್ಭುತವಾದಂತಹ ಐತಿಹಾಸಿಕ ಸಮ್ಮೇಳನ, ತಾಲೂಕು ಸಾಹಿತ್ಯ ಸಮ್ಮೇಳನ ಅಂತಂದರೆ ಎಲ್ಲ ಕಾರ್ಯಕ್ರಮಗಳ ಹಾಗೆ ಅಲ್ಲ. ಎಷ್ಟೊಂದು ಕಾರ್ಯಕ್ರಮಗಳು, 10, 100, 1000 ಕಾರ್ಯಕ್ರಮಗಳು ನಡೆಯುತ್ತಾ ಇರ್ತಾವೆ. ಎಲ್ಲವೂ ದಾಖಲಾಗುವುದಿಲ್ಲ. ಆದರೆ ಸಾಹಿತ್ಯ ಸಮ್ಮೇಳನ ಮಾತ್ರ ಪುತ್ತೂರಿನ ಇತಿಹಾಸದಲ್ಲಿ ದಾಖಲಾಗುವಂತಹ ಸಂಗತಿಯಾದದ್ದರಿಂದ ಇಂತಹ ಒಂದು ಸುವರ್ಣ ವೇದಿಕೆಯನ್ನ ನನಗೆ ಕೊಟ್ಟು, ನನ್ನಂತಹ ಚಿಕ್ಕವನಿಗೆ ಕೊಟ್ಟು, ಹಿರಿಯರ ಮುಂದೆ 4 ತೊದಲು ನುಡಿಗಳನ್ನ ಆಡಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಕೃತಜ್ಞತೆಯನ್ನ ಸಮರ್ಪಿಸ್ತಾ ಈ ಎಲ್ಲ ಮಾತುಗಳನ್ನು ಗುರುದೇವರ ಚರಣಾರವಿಂದಗಳಿಗೆ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ. ಕಾರ್ಯಕ್ರಮದ ಮುಂದಿನ ಭಾಗ ಭಾವಗೀತೆಗಳಿಗೆ ಕಿವಿಯಾಗುವ ಕ್ಷಣ. ಮೊದಲಿಗೆ ಶ್ರೀ ಎಂ ಶ್ರೀಕಂಠಯ್ಯನವರ ಕರುಣಾಳು ಬಾಬೆಳಕೆ ಹಾಡು, ಅಂಬಿಕಾ ಪದವಿ ಪೂರ್ವ ಕಾಲೇಜು ಬಪ್ಪಳಿಗೆ, ಇಲ್ಲಿಯ ಪ್ರಥಮ PUC ವಿದ್ಯಾರ್ಥಿನಿ ಕುಮಾರಿ ಶ್ರಾವ್ಯ ಇವರಿಂದ. ಕರುಣಾಳು ಬಾಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ഇരുളു കത്തലയകവി മനദൂര കനികരിಸಿ, ഇരുളു കത്തലയಗವಿ മനദೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು.
ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳನೊಡನೆ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳನೊಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರಲಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರಲಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂಕನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ഇരുಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು. ದೇಶದ ಭವಿಷ್ಯಕ್ಕೆ ಬೇಕಾಗಿರುವುದು ಆತ್ಮವಿಶ್ವಾಸದ ಯುವ ಮನಸ್ಸು ಎಂದು ಮಾತನಾಡಿ ನಮಗೆಲ್ಲರಿಗೂ ಆತ್ಮವಿಶ್ವಾಸದ ಗಾಢತೆಯನ್ನು ವಿವರಿಸಿದ ಇಂದಿನ ಅಭ್ಯಾಗತರಾದ ಶ್ರೀಕೃಷ್ಣ ಉಪಾಧ್ಯಾಯ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದೆ KS ನರಸಿಂಹಸ್ವಾಮಿಯವರ ದೀಪವು ನಿನ್ನದೇ ಹಾಡಿಗೆ ದನಿಯಾಗಲಿದ್ದಾರೆ ಅಂಬಿಕಾ PU ಕಾಲೇಜು ವಿದ್ಯಾರ್ಥಿನಿ ಶಾನ್ವಿ ಇವರು. ಗಾಳಿಯು ನಿನ್ನದೇ ಆರದಿರಲಿ ಬೆಳಕು, ಕಡಲು ನಿನ್ನದೇ ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು, ಬೆಟ್ಟವು ನಿನ್ನದೇ ಬಯಲು ನಿನ್ನದೇ, ಹಬ್ಬಿನದಲ್ಲಿ ಪ್ರೀತಿ, ಬೆಟ್ಟವು ನಿನ್ನದೇ
ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರತಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಇದೀಗ ನಮ್ಮದೇ ಕಾಲೇಜು ವಿದ್ಯಾರ್ಥಿನಿ ಕುಮಾರಿ ಸುಧಾ ಕೋಟೆ ಇವರ ಸುಮಧುರ ಕಂಠದಲ್ಲಿ GS ಶಿವರುದ್ರಪ್ಪ ಇವರು ಬರೆದಿರುವ ಕಾಣದ ಕಡಲಿಗೆ ಹಾಡು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವೆಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ, ಎಲ್ಲಿರುವುದೋ ಅದು ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ನೋಡಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತಾರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ, ಮುನ್ನೀರಂತೆ ಅಪಾರವಂತೆ, ನೋಡಬಲ್ಲೆನೆ ಒಂದು ದಿನ ಅದರಳು ಕರ್ಕಲಾರೆನೆ ಒಂದು ದಿನ, ನೋಡಬಲ್ಲೆನೆ ಒಂದು ದಿನ ಅದರಳು ಕರ್ಕಲಾರೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಜಟಿಲ ಕಾನನದ ಕುಟಿಯ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು, ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ
ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕೂಡಬಲ್ಲೆನೆ ಒಂದು ದಿನ ಕೂಡಬಲ್ಲೆನೆ ಒಂದು ದಿನ. ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ. ತನ್ವಿಕಾ ಫಸ್ಟ್ PUC ಕಾಮರ್ಸ್ ಭಾಸ್ಕರ ಬ್ಯಾಚ್ ಎಲ್ಲಿದ್ರು ನಿರೂಪಕರ ಟೇಬಲ್ ಹತ್ರ ಬರುವಂಥದ್ದು. ನನ್ನ ಮೆಚ್ಚಿನ ಸಾಹಿತ್ಯದ ಬಗ್ಗೆ ವಿಷಯ ಮಂಡನೆ ಮಾಡಲಿರುವ ಕಥೋಜಿತಿಲ್ ದಿಲ್ಶಾನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು, ಧನ್ಯಶ್ರೀ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಅವರೆಲ್ಲಿದ್ದರೂ ನಿರೂಪಕರ ಟೇಬಲ್ ಹತ್ರ ಬರುವಂಥದ್ದು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ದೇವರ ನಾಮ ಅನುಶ್ರೀ ಮಳಿ ಪುರಂದರದಾಸರ ಕೀರ್ತನೆಯನ್ನು ಹಾಡಲಿದ್ದಾರೆ. ಎಂತವನ್ನೆಂತವನ್ನೇ ರಂಗಯ್ಯ ಎಂತವನ್ನೆಂತವನ್ನೇ ರಂಗಯ್ಯ ಎಂತವನ್ನೆಂತವನ್ನೇ ರಂಗಯ್ಯ ಎಂತವನ್ನೆಂತವನ್ನೇ ರಂಗಯ್ಯ ಎಂತವನ್ನೆಂತವನ್ನೇ ಆಗಮವನು ತಂದವನೇ ಆಗಮವನು ತಂದವನೇ ರಂಗ ಬೇಗದಿಗಿರಿಯ ಪೋತವನೇ ಆಗಮವನು ತಂದವನೇ ರಂಗ ಬೇಗದಿಗಿರಿಯ ಪೋತವನೇ ಮೂಗಿಂದ ಭೂಮಿಗೆ ನೇತಿದನೆ ರಂಗ ಮೂಗಿಂದ ಭೂಮಿಗೆ ನೇತಿದನೆ ಶಿಶು ಕೂಗಲು ಕಂಬದಿಂದೊದಗಿದನೆ ಕೃಷ್ಣ ಮೂಗಿಂದ ಭೂಮಿಯ ನೇತಿದನೆ ಶಿಶು ಕೂಗಲು ಕಂಬದಿಂದೊದಗಿದನೆ ಕೃಷ್ಣ ಎಂತವನೆಂತವನೇ ರಂಗಯ್ಯ ಎಂತವನೆಂತವನೇ ಹುಟ್ಟಿದ್ದ ಬಾಟೆಯ ಬಿಸುಟಿಹನೇ ಹುಟ್ಟಿದ್ದ ಬಾಟೆಯ ಬಿಸುಟಿಹನೇ ರಂಗ ದಿಟ್ಟತೆ ಜಿಯನೇರಿ ಮೆರೆಯುವನೇ ಹುಟ್ಟಿದ್ದ ಬಾಟೆಯ ಬಿಸುಟಿಹನೇ ರಂಗ ದಿಟ್ಟತೆ ಜಿಯನೇರಿ ಮೆರೆಯುವನೇ ದುಷ್ಟರನೆಲ್ಲ ಸಂಹರಿಸಿದನೇ ನಮ್ಮ ದುಷ್ಟರನೆಲ್ಲ ಸಂಹರಿಸಿದನೇ ನಮ್ಮ ದೇಟ ಪುರಂದರ ವಿಠಲನೇ ಕೃಷ್ಣ ದುಷ್ಟರನೆಲ್ಲ ಸಂಹರಿಸಿದನೇ ನಮ್ಮ ದೇಟ ಪುರಂದರ ವಿಠಲನೇ ಕೃಷ್ಣ ಎಂತವನೆಂತವನೇ ರಂಗಯ್ಯ ಎಂತವನೆಂತವನೇ ಮುಂದೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ರಚನೆ ಲೋಕದ ಕಣ್ಣಿಗೆ. ಈ ಭಾವಗೀತೆಯನ್ನು ಹಾಡಲು ಬರ್ತಿದ್ದಾರೆ ನಮ್ಮದೇ CBSE ವಿದ್ಯಾರ್ಥಿನಿ ಶ್ರೇಷ್ಠ.
ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ. ಯಾರೋ ಮೋಹನ ಯಾವ ರಾಧೆಗೂ, ಯಾರೋ ಮೋಹನ ಯಾವ ರಾಧೆಗೂ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಮುಂದೆ ಜಗದೋದ್ಧಾರನ ಆಡಿಸಿದಳು ಯಶೋದೆ ಈ ಹಾಡಿಗೆ ದನಿಯಾಗಲಿದ್ದಾರೆ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿ ಶಾನ್ವಿ. ಜಗದೋದ್ಧಾರನ ಆಡಿಸಿದಳು ಯಶೋಧ, ಜಗದೋದ್ಧಾರನ ಆಡಿಸಿದಳು ಯಶೋಧ, ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುದ, ಜಗದೋದ್ಧಾರನ ಮಗನೆಂದು ತಿಳಿಯುದ, ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದ, ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋಧ, ಜಗದೋದ್ಧಾರನ ಆಡಿಸಿದಳು ಯಶೋದ, ಜಗದೋದ್ಧಾರನ. ಮುಂದೆ ಸಮೂಹ ಗೀತೆ ಹಚ್ಚೇವು ಕನ್ನಡದ ದೀಪ ಹಾಡಲಿದ್ದಾರೆ ವಿದ್ಯಾರ್ಥಿಗಳಾದ ವಂಶಿಕಾ, ಹೃಣ್ಮಯ್, ಇಂಚರ, ಅನುಶ್ರೀ, ಶ್ರೇಷ್ಠ ಮತ್ತು ನಮ್ರತ.
ಕರುನಾಡ ದೀಪ ಸಿಹಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಮೊಲವ ಹಿಡಿ ನೆನಪ ನರ ನರವನೆಲ್ಲ ಹುಯಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲೊಡಲ ಕಿಚ್ಚಿನ ಕಡಿಗಳನ್ನು ಗಡಿನಾಡಿನಾಚೆ ತೋರೇವು ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿಡಿ ನೆನಪ ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಮುಂದೆ ಓಂಕಾರನಾದ ಪ್ರಿಯ ಹಾಡಿಗೆ ದನಿಯಾಗಲಿದ್ದಾರೆ ಕುಮಾರಿ ಸುಧಾ ಕೋಟೆ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ
ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಗಜಾಯದ ನೈವೇದ್ಯವಿಟ್ಟು ಕರ್ಪೂರಧಾರದಿ ನಿತ್ಯವು ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಗಜಾಯದ ನೈವೇದ್ಯವಿಟ್ಟು ಕರ್ಪೂರಧಾರದಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ತನ್ವಿಕಾ ಫಸ್ಟ್ PUC ಕಾಮರ್ಸ್ ಭಾಸ್ಕರ ಬ್ಯಾಚ್ ಎಲ್ಲಿದ್ರು ಇಲ್ಲಿಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಈಗ ಒಂದು ದೇಶಭಕ್ತಿ ಗೀತೆ ಕುಮಾರಿ ಶಿಲ್ಪಾ ಇವರಿಂದ. ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಒಡೆಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಒಡೆಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತೊಳೆಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಒಡೆಯಲಿ ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಒಡೆಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ ಇನ್ನ ಶಕ್ತಿಯ ಘೃತವು ಸತತವು ಎರೆಯುತ್ತಿರುವೆನು ಭರದಲ್ಲಿ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೇವಿಗೆ ಭಕ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಬಾಳಿಗೆ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಒಡೆಯಲಿ ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ
ಜಗವ ಮೆಚ್ಚಿಸಿಯದರ ಹೃದಯವ ನಿನ್ನೆದೆಡೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿತ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಮಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ. ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಕಾರ್ಯಕ್ರಮವು ಸುದ್ದಿ ಚಾನೆಲ್ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಹಾಡು ಸೋಜುಗಾದ ಸೂಜಿ ಮಲ್ಲಿಗೆ, ಜನಪದ ಗೀತೆ ಕುಮಾರಿ ನಮ್ರತಾ ಇವರಿಂದ. ಮಾದೇವ 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 ಮಾದೇವ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿಯುನಿ ತುಪ್ಪವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮುಂದೆ ಅಮ್ಮ ನಾನು ದೇವರ ಅಣೆ ಹಾಡಿಗೆ ದನಿಯಾಗಲಿದ್ದಾರೆ ನಮ್ರತಾ ಮತ್ತು ಶ್ರೇಷ್ಠ.
ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ ಬೆಣ್ಣೆ ಒರೆಸಿದ ಕೈಯ ಬೆನ್ನ ಹಿಂದೆ ಮರೆಸುತ್ತ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಸುಶ್ರಾವ್ಯ ಕಂಠದಿಂದ ಮನಸ್ಸನ್ನು ಮುದಗೊಳಿಸಿದ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಗಳಿಗೆ ನಾವು ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇವೆ. ಗುರುಭ್ಯೋ ನಮಃ. ನವರಾತ್ರಿಯ ಶುಭವಸರದಲ್ಲಿ ಸ್ಕಂದಮಾತೆಯನ್ನು ಸ್ಮರಿಸುತ್ತಾ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭವಸರದಲ್ಲಿ ಅಂಬಿಕಾ ಕೇಂದ್ರೀಯ ವಿದ್ಯಾಲಯದ ಶ್ರೀ ಶಂಕರ ಸಭಾಭವನ ಲಲಿತಾಂಬಿಕಾ ವೇದಿಕೆಯಲ್ಲಿ ಇದೀಗ ಯುವ ಸಮಾವೇಶ ನಡೆಯಲಿದ್ದು ನನ್ನ ಮೆಚ್ಚಿನ ಸಾಹಿತ್ಯ ಕುರಿತು ವಿವಿಧ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ವೇದಿಕೆಯಲ್ಲಿ ಸಮ್ಮೇಳನದ ಅಧ್ಯಕ್ಷರು ಡಾಕ್ಟರ್ ಎಚ್ ಜಿ ಶ್ರೀಧರ್ ಸರ್, ಜಿಲ್ಲಾಧ್ಯಕ್ಷರು ಡಾಕ್ಟರ್ MP ಶ್ರೀನಾಥ್, ತಾಲೂಕು ಅಧ್ಯಕ್ಷರು ಶ್ರೀ ಉಮೇಶ್ ನಾಯಕ್ ಅವರು, ಹಾಗೆ ಭಾಗವಹಿಸುವ ವಿದ್ಯಾರ್ಥಿಗಳ ವಿವರ ಹೀಗಿದೆ. ಸಮನ್ವಯಕಾರರಾಗಿ ಕುಮಾರಿ ಅನಗ ಅವರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ವಿದ್ಯಾರ್ಥಿನಿ ಕುಮಾರಿ ದುರ್ಗಾಶ್ರೀ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಿಳಾ ಕಾಲೇಜು ಕುಮಾರಿ ಕತಜುತಲ್ ದಿಲ್ಶಾನ, ಅಂಬಿಕಾ PU ನೆಲ್ಲಕಟ್ಟೆ ವಿದ್ಯಾರ್ಥಿನಿ ಕುಮಾರಿ ತನ್ವಿಕಾ, ಫಿಲಮಿನ ಕಾಲೇಜು ಪುತ್ತೂರಿನ ವಿದ್ಯಾರ್ಥಿನಿ ಕುಮಾರಿ ಧನ್ಯಶ್ರೀ, ಅಂಬಿಕಾ ಮಹಾವಿದ್ಯಾಲಯದ ಬಪ್ಪಳಿಗೆ ಪುತ್ತೂರು ಇದರ ವಿದ್ಯಾರ್ಥಿನಿ ಕುಮಾರಿ ಮೇಘಾಡಿ, ಹಾಗೆ ಎಲ್ಲ ಗಣ್ಯರನ್ನು ಕಾರ್ಯಕ್ರಮದ ನಿರ್ವಹಣಾಕಾರರಾಗಿರುವಂತಹ ಅಂಬಿಕಾ ಮಹಾವಿದ್ಯಾಲಯದ ಕನ್ನಡ ಮುಖ್ಯಸ್ಥರಾಗಿರುವ ಶ್ರೀಮತಿ ಜಯಂತಿ P ಅವರು ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರು ಎಲ್ಲ ಗಣ್ಯರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಯುವ ವಿದ್ಯಾರ್ಥಿಗಳನ್ನು ಹಾಗೂ ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಅಂಬಿಕಾ ಮಹಾವಿದ್ಯಾಲಯದ ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಶ್ರೀ ಚಂದ್ರಶೇಖರ ಕಾಂತ ಗೋರೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಇಂದಿನ ಈ ಕಾರ್ಯಕ್ರಮ ನನ್ನ ಮೆಚ್ಚಿನ ಸಾಹಿತ್ಯ ಅನ್ನುವಂಥದ್ದು. ಇದರಲ್ಲಿ ಅನೇಕ ಯುವ ಪ್ರತಿಭೆಗಳನ್ನು ಪರಿಚಯಿಸುವ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಹೆಮ್ಮೆಯ ಸಮ್ಮೇಳನದ ಅಧ್ಯಕ್ಷರೂ ಆಗಿರುವಂತಹ ಹಾಗೂ ಪುತ್ತೂರು ವಿವೇಕಾನಂದ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಎಚ್ ಜಿ ಶ್ರೀಧರ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಇಲ್ಲಿಯ ಕನ್ನಡ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ MP ಶ್ರೀನಾಥ್ ಅವರೊಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಯುವ ಸಮ್ಮೇಳನಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯಕ್ ಇವರು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಬರಬೇಕಂತ ಅವರನ್ನು ವಿನಂತಿಸ್ತಾ ಇದ್ದೇವೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಿಳಾ ಕಾಲೇಜು ಇಲ್ಲಿಯ ಖತೋಜಸಿಲ್ ದಿಲ್ಶಾನ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ನನ್ನ ಮೆಚ್ಚಿನ ಸಾಹಿತ್ಯ ಅನ್ನುವಂತಹ
ಈ ಕಾರ್ಯಕ್ರಮದ ಸಮನ್ವಯಕಾರರಾಗಿ ಕುಮಾರಿ ಅನಘ ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ಈಗಾಗಲೇ ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಇಂಗ್ಲೀಷ್ನಲ್ಲಿ MA ಪದವಿಯನ್ನು ಮುಗಿಸಿ ಈಗ ತಾನೇ ನಮ್ಮ ಸಂಸ್ಥೆಗೆ ಹೊಸದಾಗಿ ಸೇರಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನನ್ನ ಮೆಚ್ಚಿನ ಸಾಹಿತ್ಯದ ಬಗ್ಗೆ ವಿಷಯ ಮಂಡನೆಗೆ ಯುವ ಕನ್ನಡ ಅಭಿಮಾನಿಗಳು ಇಲ್ಲಿ ಇದ್ದಾರೆ ವೇದಿಕೆಯ ಮೇಲೆ. ಕುಮಾರಿ ಖತೋಜಶೀಲ್ ದಿಲ್ಶಾನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಇಲ್ಲಿ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕುಮಾರಿ ಧನ್ಯಶ್ರೀ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇಲ್ಲಿಯ ವಿದ್ಯಾರ್ಥಿನಿ, ಇವರು ನಮ್ಮೊಂದಿಗೆ ಇವತ್ತು ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ನಮ್ಮದೇ ಅಂಬಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ಮೇಘಾಡಿ ಇವರು ಇಲ್ಲಿ ತಮ್ಮ ವಿಷಯವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಎಲ್ಲ ಇಲ್ಲಿ ನೆರೆದಿರುವ ವೀಕ್ಷಕರಿಗೆ, ಕನ್ನಡ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮದಿಂದ ಸಮನ್ವಯವನ್ನು ಮಾಡಬೇಕಾಗಿ ಕುಮಾರಿ ಅನಘ ಇವರಲ್ಲಿ ವಿನಂತಿಸಿಕೊಡ್ತಾರೆ. ಶುಭ ಮುಂಜಾನೆ. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಯುವ ಸಮಾವೇಶ ಎನ್ನುವುದು ಮೊದಲಿಗೆ ವಿಶೇಷವಾದದ್ದು. ನಾನಿಲ್ಲಿ ಡಿಗ್ರಿ ಕಾಲೇಜಲ್ಲಿ ಕಲಿತಿರಬೇಕಾದ್ರೆ 3 ವರ್ಷ ಸಾಹಿತ್ಯ ಸಮ್ಮೇಳನ ಆಗಿದೆ. ಆದರೆ ವಿಶೇಷವಾಗಿ ಯುವ ಸಮಾವೇಶ ಮಾಡಿದ್ದಕ್ಕೋಸ್ಕರ ಗಣ್ಯರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಹಿರಿಯರೇ ಹಾಗೂ ಇವತ್ತಿನ ಯುವ ಸಮಾವೇಶವನ್ನ ನಿಮಗೋಸ್ಕರ ಆಯೋಜಿಸಲಾಗಿದೆ. ಹಾಗಿರುವಾಗ ಕಿರಿಯರಿಗೂ ನನ್ನ ಮೊದಲ ವಂದನೆಗಳು. ಮೊದಲಿಗೆ ಗೋಪಾಲಕೃಷ್ಣ ಅಡಿಗರ ಕವನದ 2 ಸಾಲುಗಳು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ರ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು. ಹೊಸ ನಾಡು ನಿಮ್ಮಿಂದಾಗಿ ಇನ್ನು ಬೆಳಗಬೇಕಾಗಿದೆ. ನಿಮ್ಮಿಂದಾಗಿ ರಾಷ್ಟ್ರದ ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ರಾಷ್ಟ್ರದ ಬೆಳವಣಿಗೆಯಲ್ಲಿ ಸಾಹಿತ್ಯದ ಕೊಡುಗೆ ಎನ್ನುವಂಥ ಒಂದು ಹೊಸ ವಿಷಯದೊಂದಿಗೆ ಇವತ್ತಿನ ಕಿರಿಯರು ಯಾವ ರೀತಿಯಲ್ಲಿ ತಮ್ಮ ಸಾಹಿತ್ಯವನ್ನು ಬೆಳೆಸಿಕೊಂಡಿದ್ದಾರೆ, ಸಾಹಿತ್ಯದಲ್ಲಿ ಯಾವ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಯಾವ ಸಾಹಿತ್ಯ ಅವರಿಗೆ ತುಂಬ ಇಷ್ಟವಾಗಿದೆ, ಯಾವ ಪುಸ್ತಕವನ್ನು ಓದುವಾಗ ಅವರಿಗೆ ಅತಿ ಹೆಚ್ಚು ಮನೋರಂಜನೆ ಆಗಿರ್ಬೋದು, ಹೊಸ ವಿಷಯ ಮಂಥನ ಆಗಿರ್ಬೋದು ಸಿಕ್ಕಿದೆ ಅಂತ ಹೇಳುವುದರ ಬಗ್ಗೆ 3 ವಿದ್ಯಾರ್ಥಿಗಳು ಇವತ್ತು ನಿಮ್ಮ ಮುಂದೆ ಅವರ ಅನುಭವಗಳನ್ನು, ಅವರ ಮೆಚ್ಚಿನ ಸಾಹಿತ್ಯವನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಮೊದಲಿಗೆ ಧನ್ಯ ಇವರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ದ್ವಿತೀಯ ಕಲಾ ವಿಭಾಗದ ವಿದ್ಯಾರ್ಥಿಯಾಗಿದ್ದು 2017ರಲ್ಲಿ ನಡೆದ ಪುತ್ತೂರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ, 2016ರಲ್ಲಿ ನಡೆದ ಪುತ್ತೂರು ತಾಲೂಕು ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ತೃತೀಯ, 2019ರಲ್ಲಿ ನಡೆದ ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆಸಿದ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ, 2016ರಲ್ಲಿ NCERT ಪ್ರಾಯೋಜಕತ್ವದಲ್ಲಿ ನಡೆದ ರಾಷ್ಟ್ರ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ದ್ವಿತೀಯ, 2020ರಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ನಡೆದ ತಾಲೂಕು ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ, 2020ರಲ್ಲಿ ಉತ್ಥಾನ ಮಾಸ ಪತ್ರಿಕೆ ನಡೆಸಿದ ವಾರ್ಷಿಕ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ಹಿರಿಮೆ ಇವರಿಗೆ ಸಲ್ಲುತ್ತದೆ. ಇವರ ಮಾತುಗಳಿಗೆ ಕಿವಿಯಾಗೋಣ. ವೇದಿಕೆ ನಿಮಗಾಗಿ. ವೇದಿಕೆಯಲ್ಲಿ ಆಸೀನರಾಗಿರುವ ಸಮ್ಮೇಳನಾಧ್ಯಕ್ಷರೇ, ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನನ್ನೆಲ್ಲ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಶುಭ ನಮನಗಳು. ಸಾಹಿತ್ಯ ಪದಗಳ ಆಡಂಬರವಲ್ಲ, ಹರಟೆಯ ಜಗಲಿಕಟ್ಟೆಯಲ್ಲ, ಹೊತ್ತು ಕಳೆಯುವ ಸಾಧನವಲ್ಲ, ಯಾರನ್ನೋ ಮೆಚ್ಚಿಸುವ ವಸ್ತುವಲ್ಲ, ಇನ್ಯಾರನ್ನೋ ತಿವಿಯುವ ಈಟಿಯಲ್ಲ, ಮನಸ್ಸನ್ನು ಬೆಸೆಯುವ ಉಲ್ಲಾಸಗೊಳಿಸುವ ಪಾದರಸವದು. ಇದು ರತ್ನರಾಯಮಲ್ಲನ ಮಾತುಗಳು. ಸಾಹಿತ್ಯವೆಂದರೆ ಅದು ಒಂದು ಕೇವಲ ಪದಗಳ ಜೋಡಣೆಯಲ್ಲಿ ಮೂಡಿಬಂದ ವಾಕ್ಯ ಮಾತ್ರವಾಗಿರದೆ ಸದಾ ಓದುವವನ ಮನದಾಳದ ಭಾವನೆಯನ್ನು ಬಡಿದೆಬ್ಬಿಸುವಂತೆ ಮಾಡುವ ಒಂದು ವಿಭಿನ್ನ
ಮತ್ತು ವಿಶೇಷವಾದ ಪ್ರಾತ್ಯಕ್ಷಿಕೆ. ಮಾನವನ ಚಿಂತನೆಯ ಚಟುವಟಿಕೆಗಳಿಂದ ಸಾಹಿತ್ಯ ಹುಟ್ಟಿಕೊಂಡಿದೆ. ನಮ್ಮ ಸಾಹಿತ್ಯ ಪರಂಪರೆಗೆ ಅಸಾಧಾರಣ ಶಕ್ತಿ ಇದೆ. ಇತರ ಶ್ರೀಮಂತ ಭಾಷೆಗಳಂತೆ ಕನ್ನಡ ಭಾಷೆಗೂ ಕಾಲ, ದೇಶ, ಪರಿಸರಕ್ಕನುಗುಣವಾಗಿ ರೂಪ ತಳೆದ ಸತ್ವಯುತ, ಶಕ್ತಿಯುತ ಸಾಹಿತ್ಯದ ಪರಂಪರೆ ಇದೆ. ಕನ್ನಡ ಸಾಹಿತ್ಯ ಕನ್ನಡ ಭಾಷೆಯಷ್ಟೇ ಪ್ರಾಚೀನ, ಅಷ್ಟೇ ವೈಭವಯುತ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ನಾಡಿನ ಕಲೆ, ಸಂಸ್ಕೃತಿ, ಬದುಕು ಹೀಗೆ ಒಟ್ಟಾಗಿ ಸಾಂಸ್ಕೃತಿಕ ಜಗತ್ತೇ ಅಡಗಿಕೊಂಡಿದೆ. ಸುಮಾರು 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಸಾಹಿತ್ಯ ಆದಿಕವಿ ಪಂಪನಿಂದ ಆರಂಭವಾಗಿ ಕುವೆಂಪು, ಬೇಂದ್ರೆ ಮೊದಲಾದವರು ಕೊಂಡಿಯಾಗಿ ಇಂದಿನ ಯುವ ತಲೆಮಾರಿನ ಆಕರ್ಷಕ ಬರಹಗಾರರವರೆಗೂ ವಿಶಿಷ್ಟ ಪರಂಪರೆಯನ್ನೇ ನಿರ್ಮಿಸಿದೆ. ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿವೆ. ಅವುಗಳನ್ನು ರಚನೆ ಮತ್ತು ವಿಷಯದ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ನಾಟಕ ಒಂದು ರೀತಿಯ ಸಾಹಿತ್ಯ. ಇದರ ಮುಖ್ಯ ಲಕ್ಷಣವೆಂದರೆ ಕೃತಿಗಳನ್ನು ನಿರ್ದಿಷ್ಟವಾಗಿ ರಂಗಭೂಮಿ, ವೇದಿಕೆಯಲ್ಲಿ ಪ್ರದರ್ಶಿಸಲು ರಚಿಸಲಾಗಿದೆ. ಕಾದಂಬರಿ ಅನೇಕ ರೀತಿಯಲ್ಲಿ ಕಥೆಗೆ ಹೋಲುತ್ತದೆ. ಇದು ನಿರೂಪಣೆಯ ವಿಶೇಷ ಚೈತನ್ಯದಿಂದ ಗುರುತಿಸಲ್ಪಟ್ಟಿದೆ. ಒಂದು ವಿಷಯವನ್ನು ತೆಗೆದುಕೊಂಡು ಆ ವಸ್ತುವಿನ ಕಥೆಯನ್ನು ಕವನ ರೂಪದಲ್ಲಿ ಸುಂದರವಾಗಿ ಮೂಡಿಸುವುದೇ ಕಥನ ಕವನ. ಹೀಗೆ ಹಲವಾರು ಪ್ರಕಾರಗಳನ್ನು ನಾವು ಕಾಣುತ್ತೇವೆ. ನನ್ನೊಳಗಿರುವ ಓದುಗಾರನನ್ನು ಸದಾ ಎಚ್ಚರಿಸುವಂತೆ ಮಾಡುವ ಒಂದು ಪ್ರಬಲ ಶಕ್ತಿ ಇದ್ದರೆ ಅದು ನಾನು ಮೆಚ್ಚಿದ ಸಾಹಿತ್ಯ. ಯಾವುದೇ ಸಾಹಿತಿಯಾಗಿರಲಿ, ಕಥೆಗಾರನೇ ಇರಲಿ ಅಥವಾ ಕವಿಯೇ ಇರಲಿ, ತನಗೆ ಅನಿಸಿರುವ ಕಲ್ಪನಾಲೋಕದ ಚಿತ್ರಣವನ್ನಾಗಲಿ ಅಥವಾ ವಾಸ್ತವಿಕ ಸ್ಥಿತಿಗತಿಯೇ ಬಗೆಯೇ ಆಗಲಿ ಒಂದು ಸಾಹಿತ್ಯ ರೂಪದಲ್ಲಿ ಪ್ರಸ್ತುತಪಡಿಸಬೇಕೆಂದರೆ ಅಷ್ಟೇ ಪ್ರಖರವಾದ, ನಿಖರವಾದ, ಸರಳವಾದ ಮತ್ತು ಪ್ರಬುದ್ಧವಾದ ಸಾಹಿತ್ಯದ ಅರಿವಿರಬೇಕಾಗುತ್ತದೆ. ಯಾವುದೇ ಒಂದು ಸಾಹಿತ್ಯವಾಗಿರಲಿ ಅದು ಅಕ್ಷರದಿಂದ ಜೋಡಣೆಗೊಂಡು ಪದಪುಂಜಗಳಾಗಿ ವಾಕ್ಯವಾಗಿ ಪರಿವರ್ತನೆಗೊಂಡು ಕೊನೆಗೊಳ್ಳುವ ಹಂತದಲ್ಲಿ ಅದರೊಳಗೆ ಇರುವ ಆಳ ಅಂತರಾಳವನ್ನು ಒಬ್ಬ ಓದುಗಾರ ಅರ್ಥೈಸಿಕೊಂಡು ಸಾಹಿತ್ಯವನ್ನು ಒಪ್ಪಿದರೆ ಮಾತ್ರ ಬರಹಗಾರನ ಸಾಹಿತ್ಯಕ್ಕೆ ಮನ್ನಣೆ ಸಿಗುತ್ತದೆ. ಹಾಗಾಗಿಯೇ ದಿನಕ್ಕೆ 1000ದಂತೆ ಸಾಹಿತ್ಯಗಳು ಹುಟ್ಟಿದರೂ ಓದುಗಾರನ ಮನದಲ್ಲಿ ಉಳಿಯುವುದು ಕೆಲವು ಸಾಹಿತ್ಯಗಳು ಮಾತ್ರ. ಅಂತಹ ಕೆಲವು ಸಾಹಿತ್ಯಗಳಲ್ಲಿ ನನ್ನ ಮೆಚ್ಚಿನ ಸಾಹಿತ್ಯಗಳೆಂದರೆ ಕುವೆಂಪುರವರು ಬರೆದ ಕಾನೂರ ಹೆಗ್ಗಡತಿ. ಈ ಸಾಹಿತ್ಯದಲ್ಲಿರುವ ಭಾಷೆಯ ಸೊಗಡು, ಸುಂದರ ಮಲೆನಾಡಿನ ಹಚ್ಚ ಹಸಿರಿನ ಪರಿಸರವನ್ನು ವರ್ಣಿಸಿದ ರೀತಿ, ವ್ಯಕ್ತಿಗಳ ವ್ಯಕ್ತಿತ್ವದ ಆಕರ್ಷಣೀಯ ವಿವರಣೆ ಇವೆಲ್ಲವೂ ರಸವತ್ತಾಗಿ ಮನ ಸೆಳೆಯುವಂತೆ ಸಾಗುತ್ತಾ ಹೋಗುತ್ತದೆ. ಸ್ವಾಮಿ ಜಗದಾತ್ಮಾನಂದರು ಬರೆದ ಬದುಕಲು ಕಲಿಯಿರಿ ಪುಸ್ತಕವು ಬದುಕನ್ನು ಹಸನಗೊಳಿಸಲು, ಬದುಕುವ ಕಲೆಯನ್ನು ಕರಗತ ಮಾಡಿಕೊಳ್ಳಲು ತಮ್ಮ ಅಂತರಂಗವನ್ನು ಮನಶಾಸ್ತ್ರೀಯವಾಗಿ ವಿಶ್ಲೇಷಿಸಿ ನೋಡಬೇಕು ಎಂಬುದನ್ನು ವಿವರಿಸಿದ್ದಾರೆ. ಚೋಮನ ನುಡಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಬರೆದ ಈ ಕಾದಂಬರಿಯಲ್ಲಿ ಹಿಂದಿನ ಕಾಲದಲ್ಲಿ ಅಸ್ಪೃಶ್ಯರೆಂದು ಕರೆಯುತ್ತಿದ್ದ ಒಂದು ಜನಾಂಗದ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಏನು ಅವಕಾಶವೂ ಸಿಗದೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿರುವ ರೀತಿ ಹೀನಾಯವಾದ ಬದುಕನ್ನು ಸಾಗಿಸುವ ಜೀವನ ಚಿತ್ರ ವ್ಯಕ್ತವಾಗಿದೆ. 2009ನೇ ಸಾಲಿನ ಶ್ರೇಷ್ಠ ಪುಸ್ತಕ ಪ್ರಶಸ್ತಿಯನ್ನು ಗಳಿಸಿದ AR ಮಣಿಕಾಂತರಾವ್ ಅವರ ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಲ್ಲಿ ಹಲವಾರು ಕಥೆಗಳೊಂದಿಗೆ ಬದುಕಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಹೇಗೆ ಗೆಲ್ಲಬಹುದು ಸಂಬಂಧಗಳ ಅರ್ಥವನ್ನು ವಿವರಿಸಿದೆ. GS ಶಿವರುದ್ರಪ್ಪರವರು ಬರೆದ ವಿಮರ್ಶೆಯ ಪೂರ್ವ ಪಶ್ಚಿಮ ಕೃತಿಯಲ್ಲಿ ಸಂಸ್ಕೃತದಿಂದ, ಇಂಗ್ಲಿಷ್ನಿಂದ, ಹಳೆಗನ್ನಡದಿಂದ ಹಲವಾರು ನಿದರ್ಶನಗಳನ್ನು ಒಗ್ಗೂಡಿಸಿಕೊಂಡು ಸಾಹಿತ್ಯವನ್ನು ವಿಮರ್ಶಿಸುವ ಪರಿವ್ಯಕ್ತವಾಗಿದೆ. ಹೀಗೆ ಸಾಹಿತ್ಯಗಳ ಪಟ್ಟಿ ಮುಂದುವರಿಯುತ್ತಾ ಹೋಗುತ್ತದೆ. ನನಗಂತೂ ಕನ್ನಡ ಕಾದಂಬರಿಯನ್ನು ಓದುವುದೆಂದರೆ ಎಲ್ಲಿಲ್ಲದ ಪ್ರೀತಿ. ನಾನು ಹಲವಾರು ಸಾಹಿತ್ಯಗಳಿಂದ ಪ್ರೇರಿತಗೊಂಡಿದ್ದೇನೆ. ಕೆಲವು ಕತೆ ಕವನಗಳನ್ನು ಬರೆದಿದ್ದೇನೆ. ಒಟ್ಟಾಗಿ ಹೇಳುವುದಾದರೆ ಕನ್ನಡ ಸಾಹಿತ್ಯವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಮುಂದುವರಿಸುವುದು ಯುವ ಜನರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ.
ಕನ್ನಡವನ್ನು ಬೆಳೆಸೋಣ, ಕನ್ನಡ ಸಾಹಿತ್ಯವನ್ನು ಉಳಿಸೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಮುಂದೆ ಇದೇ ಕಾಲೇಜಿನ ಡಿಗ್ರಿ ವಿದ್ಯಾರ್ಥಿಯಾದಂಥ ಮೇಘಾ ಡಿ ಅವರು, ಇವರಿಗೆ ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿ ಇದ್ದು ಪತ್ರಿಕೆಗಳಲ್ಲಿ ಹಲವಾರು ಲೇಖನಗಳು ಪ್ರಕಟಗೊಂಡಿದೆ. ವೇದಿಕೆ ನಿಮಗಾಗಿ. ವೇದಿಕೆ ಮೇಲೆ ಆಸೀನರಾಗಿರುವ ಸಮ್ಮೇಳನಾಧ್ಯಕ್ಷರೇ ಹಾಗೂ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ವಂದಿಸುತ್ತಾ, ಸಾಹಿತ್ಯ ಅಂತ ಹೇಳಿದರೆ ಬರೀ ಇದರಲ್ಲಿ ಕತೆ, ಕವನ, ನಾಟಕ, ಕಾದಂಬರಿ ಹೀಗೆ ಹಲವಾರು ರೀತಿಯ ಪ್ರಕಾರಗಳಿರ್ತವೆ. ಇವುಗಳಲ್ಲಿ ನನಗೆ ಬಹಳ ಇಷ್ಟವಾದದ್ದು ಕತೆ ಮತ್ತು ಕವನ. ಯಾಕಂತ ಹೇಳಿದರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಓದ್ತಾ ಬಂದದ್ದು, ಅಂದರೆ ನಿರಂತರ, ತರಂಗ ಈ ಥರ ಮ್ಯಾಗ್ಝಿನ್ಗಳಲ್ಲಿ ಕತೆ ಕವನಗಳನ್ನು ಓದ್ತಾ ಬಂದದ್ದು. ನಂತರ ನಮಗೆ ಶಾಲೆಗಳಲ್ಲಿ ಜ್ಞಾನದೀಪ, ಜ್ಞಾನ ನಿಧಿ ಈ ಥರ ಪುಸ್ತಕಗಳನ್ನು ಕೊಡ್ತಿದ್ರು. ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆಗಳನ್ನು ಮಾಡ್ತಿದ್ರು. ನನಗೆ ಸಾಹಿತ್ಯದ ಕಡೆಗಿನ ಒಲವು ಇತ್ತೀಚಿನ ದಿನಗಳಲ್ಲಿ ಮೂಡಿದೆ. ಅಂದರೆ ನಾನು ಕಾದಂಬರಿಗಳನ್ನು ಅದನ್ನೆಲ್ಲ ಜಾಸ್ತಿ ಓದ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಹಿತ್ಯದಲ್ಲಿ ಕತೆ, ಕಾದಂಬರಿ, ಕವನ ಅಲ್ಲದೆ ಸಾಹಿತ್ಯದ ಮಗ್ಗಲುಗಳಾದ ಹಳೆಗನ್ನಡ, ಹೊಸಗನ್ನಡ, ನವ್ಯ, ನವೋದಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಹೀಗೆ ಅನೇಕ ಮಗ್ಗಲುಗಳಿವೆ. ಇಂತಹ ಅನೇಕ ಕ್ಷೇತ್ರಗಳಿಗೆ ಅಥವಾ ಮಗ್ಗಲುಗಳಿಗೆ ಸಹಸ್ರಾರು ಜನ ಲೇಖಕರು ಅಥವಾ ಕಾದಂಬರಿಕಾರರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ನಿಜಕ್ಕೂ ನಾವು ಅವರನ್ನು ಸ್ಮರಿಸಲೇಬೇಕು. ನಾವು ಹೇಗೆ ಸ್ಮರಿಸಬೇಕಂತ ಹೇಳಿದರೆ, ಅವರು ನಮಗೆ ಕೊಟ್ಟ ಕೊಡುಗೆಯನ್ನು ಓದುವುದರ ಮೂಲಕ, ಅದನ್ನು ತಿಳಿಯುವುದರ ಮೂಲಕ ನಾವು ಅವರನ್ನು ಸ್ಮರಿಸಬೇಕಾಗ್ತದೆ. ಪೂರ್ಣಚಂದ್ರ ತೇಜಸ್ವಿ ಅವರು ನಿಮಗೆಲ್ಲರಿಗೂ ಗೊತ್ತಿದ್ದಾರೆ. ಅವರು ನೈಜ ಘಟನೆಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ತಮ್ಮ ಬರಹಗಳ ಮೂಲಕ ಅವರು ನಮಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ. ನಾನಿಲ್ಲಿ ಅವರದೊಂದು ಥ್ರಿಲ್ಲರ್ ಆಗಿರುವ ಒಂದು ಸ್ಟೋರಿಯನ್ನು ತೆಕ್ಕೊಳ್ತೇನೆ, ಜುಗಾರಿ ಕ್ರಾಸ್. ನಾವು ಥ್ರಿಲ್ಲರ್ ಆದಂಥ ಸ್ಟೋರಿಗಳನ್ನು ಸಿನಿಮಾಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಆದರೆ ಬರಹಗಳ ಮೂಲಕ ನಾವು ಇವರ ಈ ಕಾದಂಬರಿಯಿಂದ ನೋಡ್ತೇವೆ. ಇದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಥ್ರಿಲ್ಲರ್ ಆದಂಥ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಇನ್ನು ಮೊದಲೇ ಹೇಳಿದಾಗೆ ಕಾದಂಬರಿಗಳನ್ನು ಅಷ್ಟು ಓದ್ತಾ ಇರಲಿಲ್ಲ. ಶ್ರೀಧರ್ ಸರ್ ಬರೆದಂಥ 2 ಕಾದಂಬರಿಗಳನ್ನು ಓದಿದ್ದೇನೆ. ಅದರಲ್ಲಿ ಇದರಲ್ಲಿ ಜನರಿಗಾಗುವ ಸಮಸ್ಯೆ ಮತ್ತು ಆ ಸಮುದಾಯದ ಸಂಸ್ಕೃತಿಯ ನಾಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇದರಲ್ಲಿ ಅಣೆಕಟ್ಟು ಕಟ್ಟುವುದರಿಂದ ಅಲ್ಲಿನ ಸಂಸ್ಕೃತಿಯು ನಾಶವಾಗುತ್ತದೆ. ಈಗ ನಾವು ಇಲ್ಲಿ ಅಣೆಕಟ್ಟು ಕಟ್ಟುವಾಗ ನಾವು ಈ ಪ್ಲೇಸನ್ನು ಬಿಟ್ಟು ಹೋಗ್ಬೋದು. ಆದರೆ ತಲತಲಾಂತರದಿಂದ ಬೆಳೆಸಿಕೊಂಡು ಬಂದ ನಮ್ಮ ಸಂಸ್ಕೃತಿ, ನಮ್ಮ ಮೂಲ ಸ್ಥಾನವನ್ನು ಬಿಟ್ಟು ಅಥವಾ ಇಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ಹೋಗ್ಬೋದು. ಆದರೆ ಅಲ್ಲಿರುವ ಪ್ರಕೃತಿಯ ಸೌಂದರ್ಯವನ್ನು ನಾವು ಅಳಿಸಿ ಹಾಕ್ತಾರೆ. ಅಭಿವೃದ್ಧಿ ಎನ್ನುವಂಥದ್ದು ಪ್ರಕೃತಿಯನ್ನು ಒಳಗೊಂಡೇ ಆಗಬೇಕೇ ಹೊರತು ಪ್ರಕೃತಿಯನ್ನು ನಾಶಪಡಿಸುವಂಥದ್ದಲ್ಲ. ನಾಶಪಡಿಸುವಂಥದ್ದು ಅಭಿವೃದ್ಧಿಯಲ್ಲೇ ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ಇವರ ಈ ಪ್ರಸ್ಥಾನ ಕಾದಂಬರಿಯಲ್ಲಿ ವಿವರಿಸಿದ್ದಾರೆ. ಇನ್ನು ಚಪ್ಪಡ ಎನ್ನುವಂಥದ್ದು ಈ ಪುಸ್ತಕವು ಒಬ್ಬ ಶಿಲ್ಪಿಯನ್ನು ಕುರಿತು
ಪುಸ್ತಕವನ್ನು ಕುರಿತ ಸಂಗತಿಯೇ ಒಂದು ಮಹತ್ವವಾದ ಸಂಗತಿ. ಅಷ್ಟೇ ಅಲ್ಲದೆ ಆ ಶಿಲ್ಪಿಯನ್ನ ಕುರಿತ ಮಾಹಿತಿಗಳು ನಮಗೆ ಅಷ್ಟು ಸಿಗುವುದಿಲ್ಲ. ಅದರಲ್ಲೂ ಶಾಸನದಲ್ಲಿ ಈ ಶಾಸನವನ್ನು ಯಾರು ಕೆತ್ತಿದರು ಅನ್ನುವುದರಲ್ಲಿ ಅವನಿಗಿರುವ ಒಂದು ಹೆಸರು, ಅಲ್ಲಿ ಬರುವ ಒಂದು ಉಲ್ಲೇಖವನ್ನು ಇಟ್ಟುಕೊಂಡು ಲೇಖಕರು ತಮ್ಮ ಕಲ್ಪನೆಯನ್ನು ಒಂದು ಸೊಗಸಾದ ಕಾದಂಬರಿಯ ಮೂಲಕ ಕಥೆಯನ್ನು ಕಟ್ಟಿಕೊಡ್ತಾ ಹೋಗ್ತಾರೆ. ನಿಜಕ್ಕೂ ಇದು ಸಾಹಸದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮಗೆ ಸಾಹಿತ್ಯ ಯಾಕೆ ಬೇಕಂತ ಹೇಳಿದರೆ, ಸಾಹಿತ್ಯ ಅಥವಾ ಒಂದು ಪುಸ್ತಕದ ಮಹತ್ವ ಏನಂತ ಹೇಳಿದರೆ, ಮೊದಲನೇದಾಗಿ ನಮ್ಮ ಭಾಷೆಯನ್ನು ಉಳಿಸುವುದಕ್ಕೋಸ್ಕರ, ಭಾಷೆಯನ್ನು ಉಳಿಸಬೇಕಂತ ಹೇಳಿದರೆ ನಾವು ಮೊದಲು ಓದುಗರಾಗಬೇಕು, ಓದುವಿನ ಕಡೆಗೆ ಗಮನವನ್ನು ಕೊಡಬೇಕಾಗ್ತದೆ. ಅಲ್ಲದೆ ಅನೇಕ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸ್ತದೆ. ಜ್ಞಾನವನ್ನು ಹೆಚ್ಚಿಸುವುದಕ್ಕೋಸ್ಕರವಾದರೂ ನಾವು ಸಾಹಿತ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಲೋಚನೆಗಳನ್ನು ವಿಕಸನಗೊಳಿಸುವುದಕ್ಕೂ ನಮಗೆ ಸಾಹಿತ್ಯ ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಯಾಕೆ ಬೇಕಂತ ಹೇಳಿದರೆ, ನಾವು ಇತರರಿಗಿಂತ ಭಿನ್ನ ಅನ್ನೋದನ್ನು ಗುರುತಿಸಿಕೊಳ್ಳುವುದು ನಮ್ಮ ಆಲೋಚನೆಯ ಮೂಲಕ, ಅಥವಾ ನಾವು ಹೇಗೆ ಒಂದು ವಿಷಯದ ಕುರಿತಾಗಿ ಅಥವಾ ಹೇಗೆ ಒಂದು ಸೃಜನಾತ್ಮಕವಾದ ವಿಷಯದ ಬಗ್ಗೆ ಚಿಂತಿಸುತ್ತೇವೆ ಅಂತ ಹೇಳಿ. ಈ ಸೃಜನಾತ್ಮಕತೆಯನ್ನು ಹೆಚ್ಚಿಸುವುದು ನಮ್ಮ ನಿರಂತರ ಓದುವಿಂದ. ನಾವು ನಿರಂತರವಾಗಿ ಓದ್ತಾ ಇದ್ರೆ ನಮ್ಮ ಸೃಜನಾತ್ಮಕವಾದ ಚಿಂತನೆಯನ್ನು ಹೆಚ್ಚಿಸಿಕೊಳ್ಬೋದು. ಈ ನಿರಂತರ ಓದುವಿಕೆಗೆ ಸಹಾಯ ಮಾಡುವುದು ನಮ್ಮ ಸಾಹಿತ್ಯಗಳು. ಇನ್ನು ಓದುಗರನ್ನ ಅಥವಾ ಯಾರಲ್ಲೇ ಒಂದು ಯಾರೇ ಒಬ್ರು ಕಲೆಯನ್ನು ಆಶ್ವಾಸಿಸ್ತಾರೋ ಅವರನ್ನ ಸಹೃದಯರಂತ ಕರೀತಾರೆ. ನಮ್ಮ ಮನಸ್ಥಿತಿಯನ್ನ ಚೆನ್ನಾಗಿಡ್ಲಿಕ್ಕೆ, ಮನೋವಿಕಾಸನಗೊಳಿಸಲಿಕ್ಕೆ ಸಾಹಿತ್ಯ ಬೇಕು. ಓದಿದಂಥ ವಿಷಯ ಯಾವತ್ತೂ ಕೂಡ ವ್ಯರ್ಥ ಆಗುವುದಿಲ್ಲ ಅನ್ನೋದು ಒಂದು ಮಾತಿದೆ. ಹಾಗೆ ನಾವು ಓದಿದಂಥ ವಿಷಯ ನಮಗೆ ಎಲ್ಲಾದರೂ ಒಂದು ಕಡೆ ಅದು ಸಹಾಯ ಆಗೇ ಆಗ್ತದೆ. ಸಾಹಿತ್ಯಗಳ ಕೊಡುಗೆ ತುಂಬ ಅಪಾರವಾದದ್ದು. ಹೊಸ ಶಬ್ದಗಳನ್ನು ಕಲೀಲಿಕ್ಕಾಗ್ತದೆ, ಮತ್ತು ನಮ್ಮ ಭಾಷೆಯಲ್ಲಿನ ಶುದ್ಧತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಸಾಹಿತ್ಯವನ್ನು ಎಲ್ಲರೂ ಕೂಡ ತಮ್ಮಲ್ಲಿ ತಾವು ಅಳವಡಿಸಿಕೊಂಡು ಓದುಗರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದೆ ದಿಲ್ಶಾನಾ, ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು, ನಿಮಗಾಗಿ ವೇದಿಕೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇರುವಂತಹ ನನ್ನೆಲ್ಲ ಸಾಹಿತ್ಯಾಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಸಾಹಿತ್ಯ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ನಿಜ ಹೇಳಬೇಕಂದ್ರೆ ಇಷ್ಟೆಲ್ಲ ಜನರನ್ನು ನೋಡುವಾಗ ಮನದ ಮೂಲೆಯಲ್ಲಿ ಎಲ್ಲೋ ಸ್ವಲ್ಪ ಹೆದರಿಕೆ ಅಲ್ಲ, ಆದರೂ ತಳಮಳ ಏನೋ ಒಂಥರ ಇಣಿಕಿ ನೋಡ್ತಾ ಇದೆ. ಆದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸಾಹಿತ್ಯ, ಕೆಲವು ಸಾಹಿತ್ಯ ನಮ್ಮನ್ನು ಕಾಲ್ಪನಿಕ ಲೋಕದಲ್ಲಿ ವಿಹರಿಸುವಂತೆ ಮಾಡ್ಬೋದು. ಇನ್ನು ಕೆಲವು ಸಾಹಿತ್ಯ ನಮ್ಮಲ್ಲಿ ವ್ಯಾವಹಾರಿಕ ಜ್ಞಾನವನ್ನು, ಪ್ರಾಪಂಚಿಕ ಜ್ಞಾನವನ್ನು ಹೆಚ್ಚು ಮಾಡಬಹುದು. ಇನ್ನು ಕೆಲವು ಸಾಹಿತ್ಯ ನಮ್ಮ ಬದುಕಿನಲ್ಲಿ ಎದುರಾಗುವಂತಹ ಜಟಿಲವಾದ ಸಮಸ್ಯೆಗಳಿಗೆ ಕೂಡ ಸರಳವಾದ ಪರಿಹಾರವನ್ನು ನೀಡಬಹುದು. ಇನ್ನು ಕೆಲವು ಸಾಹಿತ್ಯ ನಮ್ಮ ಮನಸ್ಸಿನಲ್ಲಿ ಒಂದು ಗಾಢವಾದ ಚಿಂತನೆಯ ಅಲೆಯನ್ನು ಎಬ್ಬಿಸಬಹುದು. ಇನ್ನು ಕೆಲವು ಸಾಹಿತ್ಯ ನಮ್ಮ ಬದುಕಿಗೆ ಒಂದು ವಿಶೇಷ ತಿರುವನ್ನು ನೀಡಬಹುದು. ಇಂದಿನ ದಿನಗಳಲ್ಲಿ ನಿಜ ಹೇಳಬೇಕಂದ್ರೆ ಪಂಪ ಬರೆದಿರುವಂತಹ ಆದಿಪುರಾಣವ, ಅಲ್ಲ ಶಿವರಾಮ ಕಾರಂತರ ಚೌಮನ ದುಡಿಯ, ಅಲ್ಲ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳ, ಈ ಎಲ್ಲ ಕೃತಿಗಳನ್ನು
ಓದುವ ಆಸಕ್ತಿಗಿಂತ ಹೆಚ್ಚಾಗಿ ನಮ್ಮಲ್ಲಿ, ಅಂದರೆ ವಿಶೇಷವಾಗಿ ಯುವ ಜನಾಂಗದಲ್ಲಿ ಮೆನ್ಷನ್ ಯು ಇನ್ ಎ ಸ್ಟೋರಿ ಮತ್ತು ಟೈ ಅಂತ ಬರುವಂತಹ ನೋಟಿಫಿಕೇಶನ್ಗಳು ಮತ್ತು ನಮ್ಮ ರೀಲ್ಸ್ಗೆ ಎಷ್ಟು ಲೈಕ್ ಬಿದ್ದಿದೆ, ನಮ್ಮ ಪೋಸ್ಟನ್ನು ಎಷ್ಟು ಜನ ನೋಡಿದ್ದಾರೆ ಎನ್ನುವಂತಹ ವಿಚಾರಗಳಲ್ಲಿ ನಮಗೆ ಹೆಚ್ಚು ಆಸಕ್ತಿ ಇಂದಿನ ದಿನಗಳಲ್ಲಿ. ಸತ್ಯ ಕೆಲವೊಮ್ಮೆ ಸ್ವಲ್ಪ ಕಹಿಯಾದರೂ ಅದು ವಾಸ್ತವ, ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಒಂದು ಕಡೆಯಲ್ಲಿ ಓದುವಂತಹ ಆಸಕ್ತಿ ಕಡಿಮೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಿಂದ ಅಂತ ಹೇಳಿ ನಾವು ಆರೋಪಿಸಿದರೆ, ಇನ್ನೊಂದು ಕಡೆಯಲ್ಲಿ ಪುಸ್ತಕಕ್ಕೆ ಮಾತ್ರ ಸಾಹಿತ್ಯ ಸೀಮಿತವಾಗಿಲ್ಲ ಎನ್ನುತ್ತಾ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಟಸ್ಗಳ ಮುಖಾಂತರವ ಅಲ್ಲ ತಮ್ಮ ವಿಚಾರಗಳನ್ನು ಚಿಂತನೆಗಳನ್ನು ಬರವಣಿಗೆಗೆ ಜನರಿಗೆ ತಲುಪಿಸುವಂಥ ವಿಚಾರ ಕೂಡ ಈ ಒಂದು ಸಾಮಾಜಿಕ ಜಾಲತಾಣಗಳಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸಾಹಿತ್ಯ, ನನ್ನ ಪ್ರಕಾರ ಉತ್ತಮ ಸಾಹಿತ್ಯ ಅಂದರೆ ಅದನ್ನು ಓದುವಾಗ ಆ ಓದುಗನಲ್ಲಿ ಒಂದು ಕ್ಷಣಕ್ಕಾದರೂ ಅವನನ್ನು ಒಂದು ಗಾಢ ಚಿಂತನೆಗೆ ತಳ್ಳಿಕೆ ಅದಕ್ಕೆ ಶಕ್ತಿ ಇದ್ದರೆ, ಆ ಸಾಹಿತ್ಯಕ್ಕೆ ಸಾಮರ್ಥ್ಯ ಇದ್ದರೆ ಮತ್ತು ಅವನಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆಯನ್ನಾದರೂ ತರಲಿಕ್ಕೆ ಆ ಸಾಹಿತ್ಯಕ್ಕೆ ಸಾಮರ್ಥ್ಯ ಇದ್ದರೆ ಅದು ನನ್ನ ಪ್ರಕಾರ ಅತ್ಯುತ್ತಮ ಸಾಹಿತ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಹಲವಾರು ಸಾಹಿತ್ಯ ಪ್ರಕಾರಗಳು ಮತ್ತು ಸಾಹಿತಿಗಳಂದರೆ ಇಷ್ಟ. ನಾನಿವತ್ತು ಬಸವಣ್ಣನವರ ವಚನಗಳ ಕುರಿತು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನಾನಿವತ್ತು ಬೇರೆ ಎಲ್ಲ ಕೃತಿಗಳು ಸಾಹಿತಿಯನ್ನು ಬಿಟ್ಟು ಬಸವಣ್ಣನವರ ವಚನಗಳನ್ನೇ ಯಾಕೆ ಆಯ್ದುಕೊಂಡಿದ್ದೇನೆ ಅಂದರೆ, ನಾನು ಪಂಪನ ಆದಿಪುರಾಣವನ್ನು ಓದಬೇಕು, ಅರ್ಥೈಸಿಕೊಳ್ಬೇಕು ಅಂತ ನಾನು ಇಚ್ಛೆ ಪಟ್ಟರೆ ಅದಕ್ಕೆ ನನಗೆ ಇನ್ನೊಬ್ಬರ ಸಹಾಯ ಬೇಕು. ಅದರಲ್ಲಿರುವಂತಹ ಕ್ಲಿಷ್ಟಕರವಾದಂತಹ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಕೊಂಚ ಕಷ್ಟವಾದೀತು. ಆದರೆ ಈ ಒಂದು ಬಸವಣ್ಣನವರ ಸಾಹಿತ್ಯ ಆಗಿರಬಹುದು, ಸರ್ವಜ್ಞನ 3 ಸಾಲುಗಳ ತ್ರಿಪದಿಗಳಾಗಿರಬಹುದು, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸರಳವಾಗಿ ನನಗೆ ಅರ್ಥ ಮಾಡಿಕೊಳ್ಬಹುದು ಮತ್ತು ಅದರಲ್ಲಿರುವಂತಹ ವಿಚಾರಗಳು ನನ್ನ ಮೇಲೆ ಪ್ರಭಾವವನ್ನು ಬೀರಬಹುದು. 12ನೇ ಶತಮಾನದಲ್ಲಿ ಬರೆದಂತಹ ಬಸವಣ್ಣನವರ ವಚನಗಳು ಇಂದು ಸೆಪ್ಟೆಂಬರ್ 30, 2022 ಮಾತ್ರ ಅಲ್ಲ, ಇನ್ನು ಒಂದು ಶತಮಾನ ಕಳೆದರೂ ಕೂಡ ಅದರಲ್ಲಿರುವಂತಹ ವಚನಗಳು, ಅದರಲ್ಲಿರುವಂತಹ ವಿಚಾರಗಳು ಪ್ರಸ್ತುತ. ಯಾಕೆಂದರೆ ಕಾಲ ಬದಲಾಗ್ತದೆ ಸ್ನೇಹಿತರೆ, ಆದರೆ ಜೀವನದ ಮೌಲ್ಯಗಳಾದಂತಹ ಸತ್ಯ, ದುಡಿಮೆ, ಕಾಯಕ ಇವೆಲ್ಲವೂ ಕೂಡ ಯಾವತ್ತೂ ಬದಲಾಗುವುದಿಲ್ಲ. ನನಗೆ ಇಷ್ಟವಾದಂತಹ ಕೆಲವೊಂದು ವಚನಗಳನ್ನು ನಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾಹಿತ್ಯ, ಅದನ್ನು ಬರೆದವರು ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಅರ್ಥವನ್ನು ಇಟ್ಟುಕೊಂಡು ಬರೆದಿರಬಹುದು. ಅದನ್ನು ಓದುವಾಗ ಅದೇ ರೀತಿ ಅದೇ ಅರ್ಥವನ್ನು ಓದುಗ ಅರ್ಥೈಸಿಕೊಳ್ಬಹುದು, ಅಥವಾ ಕೆಲವೊಮ್ಮೆ ವಿಭಿನ್ನ ರೀತಿಯಲ್ಲಿ ಕೂಡ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯತೆಗಳಿರ್ತದೆ. ನಾನು ಯಾವ ರೀತಿ ಇದನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು. ಮೊದಲನೇ ವಚನ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಎಂದು. ಆಡುವ ಮಾತಿನ ಮಹತ್ವದ ಕುರಿತು, ಆಡುವ ಮಾತು ಹೇಗಿರಬೇಕು ಎನ್ನುವುದರ ಕುರಿತು ಬಸವಣ್ಣನವರು ಈ ವಚನಗಳ ಮೂಲಕ ತಿಳಿಸಿದ್ದಾರೆ. ಮಾತು, ಯಾವಾಗಲೂ ಮಾತನಾಡುವಾಗ ನಾವು ಹೃದಯದ ತಕ್ಕಡಿಯಲ್ಲಿ ತೂಗಿ ಮಾತನಾಡಬೇಕಾಗ್ತದೆ. ಯಾಕಂದರೆ ನಾವು ಆಡುವಂತಹ ಮಾತು ಅದು ಸಮುದ್ರದಲ್ಲಿ ಕಲ್ಲು ಎಸೆದಾಗೆ, ಅದು ಕೇಳುಗನ ಎಷ್ಟು ಆಳಕ್ಕೆ ಅದು ಹೋಗ್ಬೋದು ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಮಾತನಾಡುವಾಗ ನಮ್ಮ ಮಾತುಗಳು ಆ ಒಂದು ವ್ಯಕ್ತಿಯಲ್ಲಿ ಸ್ಫೂರ್ತಿಯ ಅಲೆಗಡಲನ್ನೇ ಎಬ್ಬಿಸಬಹುದು ಮತ್ತು ಕೆಲವೊಮ್ಮೆ ಅವನನ್ನು ಜೀವನ ಪೂರ್ತಿ ಕುಂದಿಸುವಂತಹ ಸಾಧ್ಯತೆ ಕೂಡ ಇರ್ತದೆ. ಎಲುಬಿಲ್ಲದ ನಾಳೆಗೆ ಆಡುವಂತಹ ಮಾತುಗಳಿಗೆ ಅಷ್ಟೊಂದು ಶಕ್ತಿ ಹೇಳ್ತಾರೆ. ಸಂಬಂಧಪಟ್ಟ ರಾಷ್ಟ್ರಗಳ ಎಲ್ಲ ಒಂದು ನೇತಾರರು ಕೂಡ ಒಂದು ಕಡೆ ಹೀಗೆ ಕುಳಿತು ತಮ್ಮ ಎಲ್ಲ ಸಮಸ್ಯೆಗಳನ್ನು, ತಮ್ಮ ಎಲ್ಲ ವಿಚಾರಗಳನ್ನು ಮಾತನಾಡಿ ಪರಿಹರಿಸಿದರೆ ಜಾಗತಿಕ ಯುದ್ಧವೇ ಆಗ್ತಿರ್ಲಿಲ್ಲವೇನೋ ಎಂದು. ಅಷ್ಟು ಶಕ್ತಿ ಈ ಮಾತಿಗೆ. ಆ ಮಾತು ಆಡುವಾಗ ಅದು ಮುತ್ತಿನ ಹಾರದಂತಿರ್ಬೇಕಂದ್ರೆ, ಯಾಕಂದರೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ನನ್ನ ಪ್ರಕಾರ ನಮ್ಮಲ್ಲಿರುವಂತಹ 2 ಸಮಸ್ಯೆಗಳು: ಒಂದು,
ನಾವು ಮಾತನಾಡಬೇಕಾದಲ್ಲಿ ಮೌನವಾಗಿರ್ತೇವೆ, ಇನ್ನೊಂದು ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮಾತನಾಡ್ತೇವೆ. ನಮ್ಮ ತರಗತಿಗಳ ಥರ ನಮ್ಮ ಹತ್ರ ಏನಾದರೂ ಪ್ರಶ್ನೆ ಕೇಳಿದರೆ ನಾವು ಭಯಂಕರ ಮೌನ ಆಗಿರ್ತೇವೆ, ಅಲ್ಲದಿದ್ದರೆ ಬಳ 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 ಅಂತ ಮಾತನಾಡಲಿಕ್ಕೆ ಆರಂಭಿಸ್ತೇವೆ. ಇದು ಸತ್ಯ. ಇನ್ನೊಂದು, ನಾವು ಯಾರಾದರೂ ಮಾತನಾಡುವಾಗ ಯಾರು ಮಾತನಾಡ್ತೇವೆ ಎನ್ನುವುದಕ್ಕೆ ನೀಡುವ ಪ್ರಾಶಸ್ತ್ಯ ಏನು ಮಾತನಾಡ್ತಾರೆ ಎನ್ನುವುದಕ್ಕೆ ನೀಡುವುದಿಲ್ಲ. ಇದು ದುರಂತ ಆದರೂ ಸತ್ಯ. ಮಾತು ಹೇಗಿರಬೇಕು ಎನ್ನುವುದನ್ನು ಬಸವಣ್ಣನವರು ಈ ಒಂದು ವಚನಗಳ ಮೂಲಕ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ವಚನ, ದಯವಿಲ್ಲದ ಧರ್ಮವದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ನಯ್ಯ. ಬಸವಣ್ಣನವರ ಈ ವಚನದಲ್ಲಿ ಅವರು ದಯೆಯ ಮಹತ್ವವನ್ನು ಹೇಳಿದ್ದಾರೆ. ಪ್ರತಿಯೊಂದು ಧರ್ಮ, ಯಾವುದೇ ಧರ್ಮ ಇರಬಹುದು, ಅದು ಹೇಳುವಂಥದ್ದು, ಬೋಧಿಸುವಂಥದ್ದು ದಯೆಯನ್ನು. ಅದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಸಕಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ದಯೆಯನ್ನು ತೋರಬೇಕು ಅಂತ ಇರುವಂಥದ್ದು. ಆದರೆ ಇಂದಿನ ದಿನಗಳಲ್ಲಿ ನಾವು ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ನಾವು ಕಾಣಬಹುದು. ಆ ಒಂದು ಯಾವ ವಿಚಾರವನ್ನು ಅದು ಬೋಧಿಸ್ತದೆ, ಯಾವ ಒಳ್ಳೆಯ ವಿಚಾರ ಉಂಟು ಅದನ್ನೆಲ್ಲ ಮೂಲೆಗೊಪ್ಪಿ ಯಾರು ಹೇಳದ ಒಂಥರ ನಮ್ಮ ಅಷ್ಟಕ್ಕೆ ನಾವೇ ಏನನ್ನು ಅರ್ಧಮರ್ಧ ಜ್ಞಾನಿಗಳಾಗಿ ಅದನ್ನು ತಿಳಿದುಕೊಂಡು ಏನೇನೋ ಮಾಡುವಂತಹ ವಿಚಾರಗಳನ್ನು ನಾವು ನೋಡ್ಬೋದು. ಇದು ವಾಸ್ತವ, ಸತ್ಯದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಧರ್ಮಗಳು ಬೋಧಿಸುವಂತಹ ದಯೆಯನ್ನು ನಾವು ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೋರಬೇಕು ಅಂತ ಈ ಒಂದು ವಚನದ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ಇನ್ನೊಂದು ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ. ನಮ್ಮಲ್ಲಿ ಇರುವಂಥ ಒಂದು ಭಾವನೆ ಏನಂದರೆ, ನಮಗೆ ಎಲ್ಲವೂ ಕೂಡ ದೇಶ ಬದಲಾಗಬೇಕು, ಪ್ರಪಂಚ ಬದಲಾಗಬೇಕು, ನನ್ನ ಸುತ್ತಮುತ್ತಲಿರುವಂಥ ಎಲ್ಲ ಜನರು ಬದಲಾಗಬೇಕು, ನಮಗೆ ಕಾಣುವಂಥದ್ದು ಎಲ್ಲ ಲೋಕದಲ್ಲಿರುವಂಥ ಇನ್ನೊಬ್ಬರಲ್ಲಿರುವಂಥ ಸಮಸ್ಯೆಗಳು ತಪ್ಪುಗಳೇ ಕಾಣುವಂಥದ್ದು. ನಾವು ಕೈಯಲ್ಲಿ ಮುಳ್ಳು ಚುಚ್ಚಿ ದೇಹ ಇಡೀ ಮುಟ್ಟಿಕೊಂಡ್ರೆ ನಮಗೆ ನೋವಾಗ್ತದೆ. ನಾವು ಅಂದುಕೊಳ್ಳೋದು ಎಲ್ಲ ನನ್ನ ದೇಹದ ಪೂರ್ತಿ ಎಲ್ಲೋ ಏನೋ ಗಾಯ ಆಗಿದೆ ಅಂತ. ಆದರೆ ಇರುವುದಿಲ್ಲ ಸಮಸ್ಯೆ, ನಮ್ಮ ಬೆರಳ ತುದಿಯಲ್ಲಿ ಏನೋ ಮುಳ್ಳು ಚುಚ್ಚಿಕೊಂಡು. ಹಾಗೆ ನಮ್ಮಲ್ಲಿ ಸಮಸ್ಯೆ ಇರ್ತದೆ, ನಮ್ಮಲ್ಲಿ ತಪ್ಪುಗಳಿರ್ತದೆ. ಆದರೆ ನಾವು ಲೋಕವನ್ನು ಸರಿ ಮಾಡಲಿಕ್ಕೆ ಹೊರಟಿರ್ತೇವೆ. ನಮ್ಮ ತಪ್ಪುಗಳಿಗೆ ನಾವು ವಕೀಲರಾಗ್ತೇವೆ, ಇನ್ನೊಬ್ಬರ ತಪ್ಪುಗಳಿಗೆ, ಲೋಕದ ತಪ್ಪುಗಳಿಗೆ, ವಿಚಾರಗಳಿಗೆ ನಾವು ನ್ಯಾಯಾಧೀಶರಾಗ್ತೇವೆ. ಇದನ್ನು ನಾವು ಒಪ್ಪಿಕೊಳ್ಳಬೇಕು. ಮೊದಲು ನಮ್ಮ ಆತ್ಮ ಅಂತರಂಗ ಶುದ್ಧಿಯನ್ನು ನಾವು ಮಾಡಿಕೊಳ್ಬೇಕು ಎನ್ನುವುದನ್ನು ಈ ಒಂದು ವಚನದ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಈ ವಚನದ ಮೂಲಕ ಸತ್ಯದ ಮಹತ್ವವನ್ನು ವಚನದ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ಸತ್ಯ ಹರಿಶ್ಚಂದ್ರನನ್ನು ಇವತ್ತಿಗೂ ಕೂಡ ನಾವು ನೆನೆಯುತ್ತೇವೆ. ನಮ್ಮ ಪಾಠ ಪುಸ್ತಕದಲ್ಲಿರುವಂಥ ಮೊದಲನೇ ಪಾಠ ಸತ್ಯ ಹರಿಶ್ಚಂದ್ರನ ಕುರಿತಾಗಿತ್ತು. ಯಾಕೆ ಅಂತ ಹೇಳಿದರೆ, ಸತ್ಯಕ್ಕೆ ಇರುವಂತಹ ಮಹತ್ವ ಅಂಥದ್ದು. ನಮಗೆ ಒಂದು ಸುಳ್ಳನ್ನು ಅಳಿಸ್ಲಿಕ್ಕೋಸ್ಕರ ನಮಗೆ 1000 ಸುಳ್ಳು ಹೇಳಬೇಕಾಗ್ಬೋದು. ಆದರೆ ಸತ್ಯ ಒಂದು ಕ್ಷಣಕ್ಕೆ ನಮಗೆ ಅದರಿಂದ ಇರಿಸಿ ಮುರಿಸಾಗ್ಬೋದು, ಅಥವಾ ಏನಾದರೂ ಸಮಸ್ಯೆ ಎದುರಾದರೂ ಕೂಡ ಸತ್ಯ ಹೇಳಿದರೆ ಅದು ಶಾಶ್ವತವಾಗಿ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಮೂಲಕ ಸತ್ಯವ ನುಡಿಯುವಂತಹ ಲೋಕ ಅದುವೇ ದೇವಲೋಕ ಅಂತ ಈ ಒಂದು ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅವನು ಯಾರು, ಇವನು ಯಾರು ಹಾಗೆ ಎಲ್ಲ ಬಿಟ್ಟು ಯಾವುದೇ ಧರ್ಮದ ವ್ಯಕ್ತಿ ಆಗಿರಲಿ, ಯಾವುದೇ ಸಮೂಹದ ಯಾವುದೇ ವಿಚಾರಕ್ಕೆ ಒಳಪಟ್ಟಿರುವಂತಹ ವ್ಯಕ್ತಿ ಆಗಿರಲಿ, ಅವರೆಲ್ಲವನ್ನು ನಮ್ಮವರು ಎಂದು ತಿಳಿದುಕೊಳ್ಳುವಂತಹ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರಬೇಕು ಎನ್ನುವಂಥದ್ದು ಅನ್ನು ಈ ವಚನದ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ.
ನಮ್ಮ ಸಮಾಜದಲ್ಲಿ ಇಂದು ಕಳ್ಳತನ ಆಗಿರಬಹುದು, ದರೋಡೆ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂತಹ ಒಂದು ಅನ್ಯಾಯಗಳೆಲ್ಲ ನಡೀತಾ ಇದೆ. ಅದಕ್ಕೆ ಒಂದು ರೀತಿಯಲ್ಲಿ ಕಾರಣ ಏನು ಅಂತ ಕೇಳಿದರೆ, ನನ್ನ ಪ್ರಕಾರ ನಮಗೆ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನು ತಿದ್ದಿಡುವಂತಹ ವಯಸ್ಸಿನಲ್ಲಿ ನಮಗೆ ಮೌಲ್ಯಾಧಾರಿತ ಶಿಕ್ಷಣ ದೊರಕದೇ ಇರುವುದು ಕೂಡ ಅಂತ ಹೇಳಿ ನನ್ನ ಅಭಿಪ್ರಾಯ. ಇಂತಹ ವಚನಗಳನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸಿರ್ತಾರೆ. ಯಾಕೆ? ಇದು ಹೇಳ್ತದೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳ್ಳತನ ಮಾಡಬೇಡ, ಯಾರನ್ನು ಕೊಲ್ಲಬೇಡ, ಸುಳ್ಳನ್ನು ಹೇಳಬೇಡ, ಸತ್ಯವನ್ನು ಹೇಳಿ, ಒಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಸಣ್ಣ ವಯಸ್ಸಿನಲ್ಲಿ ಆ ಎಲ್ಲ ಮೌಲ್ಯಗಳು ಒಂದು ಮಗುವಿನಲ್ಲಿ ಅಲ್ಲಿ ಅವನ ಆಳಕ್ಕೆ ಬೇರೂರಿದ್ದೇ ಆದಲ್ಲಿ ಮುಂದೆ ದೊಡ್ಡವರಾದ ಮೇಲೆ ಯಾವುದೇ ರೀತಿಯ ಅನ್ಯಾಯದಲ್ಲಾಗಿರಬಹುದು, ದುಷ್ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆ ಇರುವುದಿಲ್ಲ. ಇಂತಹ ವಚನಗಳನ್ನು ಪಠ್ಯಪುಸ್ತಕಗಳಲ್ಲಾಗಿರಬಹುದು, ಬೇರೆ ಬೇರೆ ಸ್ಥಳಗಳೆಲ್ಲ ನಾವು ಕಾಣಬಹುದು. ಯಾಕೆಂದರೆ ಆ ಒಂದು ವಚನಗಳಲ್ಲಿರುವಂತಹ ವಿಚಾರಗಳು ಅಷ್ಟೊಂದು ಅದಕ್ಕೆ ಸ್ಪಷ್ಟತೆ ಇರ್ತದೆ, ಅದಕ್ಕೊಂದು ಗಾಢ ವಿಚಾರವನ್ನು ಮನಮುಟ್ಟಿಸುವಂತಹ ಶಕ್ತಿ ಇರ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ನನಗೆ ಈ ಬಸವಣ್ಣನವರ ವಚನಗಳು ಇಷ್ಟ. ಇನ್ನು ಗುರುರಾಜ್ ಕರ್ಜಗಿ ಅವರು ಬರೆದಿರುವಂತಹ ಕರುಣಾಳು ಬಾಬೆಳಕ್ಕೆ ಆಗಿರಬಹುದು. ಅದರಲ್ಲಿ ಏನಂದರೆ, ನಾನು ಸಣ್ಣ ವಯಸ್ಸಿನಲ್ಲಿಂದಲೇ ನನಗೆ ಕತೆ ಪುಸ್ತಕಗಳಂದರೆ ತುಂಬ ಇಷ್ಟ. ಬೇರೆ ಪುಸ್ತಕಗಳಿಗಿಂತ ಸಂಧ್ಯಾ ಮಾಮಿಯ ಕತೆಗಳು ಅಂತೆಲ್ಲ ಕತೆ ಪುಸ್ತಕಗಳನ್ನು ಓದಲಿಕ್ಕೆ ನನ್ನಲ್ಲಿ ಹೆಚ್ಚು ಆಸಕ್ತಿ. ಇದರಲ್ಲಿ ಏನು ವಿಶೇಷ ಅಂದರೆ, ಒಂದು ಕಥೆಯನ್ನು ನೀಡಿ ಅದು ಕೆಲವೊಮ್ಮೆ ಸತ್ಯದ ವಿಚಾರಗಳ ಕಾಲ್ಪನಿಕ ಅಲ್ಲದೆ ಇರಬಹುದು, ಅದರಲ್ಲಿ ಇರುವಂತಹ ಮೌಲ್ಯವನ್ನು ಕೊನೆಗೆ ಅವರ ಒಂದು ಸಾಹಿತ್ಯದಲ್ಲಿ ಅವರು ಹೇಳುವಂಥದ್ದು. ಅದು ನನ್ನಲ್ಲಿ ತುಂಬ ಒಂದು ಬದಲಾವಣೆಯನ್ನು ತಂದಿದೆ ಅಂತ ಹೇಳಬಹುದು. ನನ್ನಲ್ಲಿ ನಾನು ಚಿಂತನೆ ಮಾಡುವಂಥ ನನ್ನ ದೃಷ್ಟಿಕೋನದಲ್ಲಿ ಅದು ಖಂಡಿತವಾಗಿಯೂ ಬದಲಾವಣೆ ತಂದಿದೆ. ಇನ್ನೂ ಕೂಡ ಅನೇಕ ಕೃತಿಗಳಿದೆ. ಬಳ್ಳುವಾರು ಮೊಹಮ್ಮದ್ ಕುಂಜಿಯವರು ಬರೆದಿರುವಂತಹ ಅವರ ಆತ್ಮಕಥೆಯಾದಂತಹ ಮೌನಸ್ಮೃತಿ ಆಗಿರಬಹುದು, ಶಿವರಾಮ ಕಾರಂತರ ಚೋಮನ ದುಡಿ ಆಗಿರಬಹುದು, ಹಾಗೆ ಕುವೆಂಪುರವರ ಅನೇಕ ಕೃತಿಗಳಾಗಿರಬಹುದು. ಅಮ್ಮ ಹೇಳಿದ 8 ಸುಳ್ಳುಗಳು, ಇದು ಕೂಡ ನಾನು ಪುಸ್ತಕ ಓದಿ ನನ್ನ ಕಣ್ಣಲ್ಲಿ ಕಂಬನಿ ಬಂದಂತಹ ಒಂದು ಪುಸ್ತಕ ಅಂದರೆ ಅದು ಅಮ್ಮ ಹೇಳಿದ 8 ಸುಳ್ಳುಗಳು. ಯಾಕೆಂದರೆ ಆ ಸಾಹಿತ್ಯ ಅದು ಮನಸ್ಸಿನ ಆಳಕ್ಕೆ ಇಳೀತದೆ. ಅಲ್ಲಿರುವಂಥ ವಿಚಾರಗಳು ನಮ್ಮಲ್ಲಿ ಏನೋ ಒಂಥರ ಒಂದು ವಿಶೇಷ ಭಾವನೆಯನ್ನು ಸೃಷ್ಟಿ ಮಾಡ್ತದೆ. ಆ ಒಂದು ಶಕ್ತಿ ಆ ಒಂದು ಪುಸ್ತಕಕ್ಕಿದೆ, ಆ ಒಂದು ಸಾಹಿತ್ಯಕ್ಕಿದೆ. ಈ ಒಂದು ಇಷ್ಟು ಹೇಳಿ ನಾವು ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವ, ಸಾಹಿತ್ಯ ಪ್ರೀತಿಯನ್ನು ಬೆಳೆಸಿಕೊಳ್ಳುವ. ಯಾವತ್ತೂ ಕೂಡ ಓದುವುದರಿಂದ ನಾವು ಮೊಬೈಲು ಕೂಡ ಪುಸ್ತಕ ಕೂಡ ಎರಡೂ ತಲೆ ತಗ್ಗಿಸಿಯೇ ನೋಡ್ತೇವೆ. ಆದರೆ ವ್ಯತ್ಯಾಸ ಏನಂದರೆ, ಪುಸ್ತಕವನ್ನು ತಲೆ ತಗ್ಗಿಸಿ ಓದಿದರೆ ಅದು ನಮ್ಮನ್ನು ಯಾರ ಮುಂದೆಯೂ ತಲೆ ತಗ್ಗದಂತೆ ಮಾಡ್ತದಂತೆ. ಅಷ್ಟು ಜ್ಞಾನ ನಮ್ಮಲ್ಲಿ ಉಂಟಾಗ್ತದೆ. ಸುಮ್ಮನೆ ಹೇಳಿದ್ದಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೇನೆ. ನನ್ನ ಮೆಚ್ಚಿನ ಸಾಹಿತ್ಯದ ಕುರಿತು ತಮ್ಮ ವಿಷಯಗಳನ್ನು ಮಂಡಿಸಿದ ಎಲ್ಲರಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ, ಕುವೆಂಪು ಅವರ ರಾಷ್ಟ್ರಕವಿ ಕುವೆಂಪು ಅವರ ಪಾಂಚಜನ್ಯ ಕವನವನ್ನು ಉಲ್ಲೇಖಿಸುತ್ತಾ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಯುವ ಭಾರತದಲ್ಲಿಲ್ಲ ಎಂದು ಹೇಳುತ್ತಾ, ಕಾರ್ಯಕ್ರಮದ ಸಮನ್ವಯಕಾರರಾಗಿರುವಂತಹ ಕುಮಾರಿ ಅನಘ ಅವರು ಯುವ ಸಮೂಹವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ನಮಸ್ಕಾರ. ಇವರು ಈ 3 ಜನ ಮಾತಾಡಿದ್ರಲ್ಲಿ ಒಂದು ಸಾಮಾನ್ಯ ಅಂತ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ ಮಾನವೀಯತೆ. ಪ್ರತಿಯೊಬ್ಬರು ಮಾತನಾಡಿದ ವಿಷಯದಲ್ಲಿ ಎದ್ದು ಕಾಣಿಸ್ತಿದ್ದದ್ದು ಮಾನವೀಯತೆ. ಅದು ಯುವ ಸಮೂಹದಲ್ಲಿ ಇನ್ನೂ ಇದೆ ಅಂತ ಹೇಳುವುದಕ್ಕೆ ಇದು ಸಾಕ್ಷಿ. ಸೊ ಅದಕ್ಕಾಗಿ ನಾನು ಚಪ್ಪಾಳೆ ಹೊಡಿಬೇಕು ಅಂತ ಎಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ನನಗೆ ಯಾವ ಸಾಹಿತ್ಯ ಇಷ್ಟ ಅಂತ ಮಾತಾಡಬೇಕು. ನಾನು ಆಂಗ್ಲ ಸಾಹಿತ್ಯವನ್ನ ಕಲ್ತ್ಕೊಂಡು ಬಂದವಳು. ಹಾಗಾಗಿ ಕನ್ನಡ ಸಾಹಿತ್ಯ ನನಗೆ 2ನೇ ತಾಯಿ ಇದ್ದ ಹಾಗೆ. ಸಾಹಿತ್ಯ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಜೀವನವನ್ನು ಕಲಿಸ್ತದೆ ಅಂತ ಹೇಳ್ತೇವೆ. ಸಾಹಿತ್ಯದಲ್ಲಿ ಬರುವಂಥ ವಿಷಯಗಳು ಆ ಕವಿಯ ಅಥವಾ ಆ ಕಾದಂಬರಿಕಾರನ ಜೀವನದ ಅನುಭವದ ಇನ್ನೊಂದು ರೂಪ. ಕಲ್ಪನೆ ಅನ್ನುವಂಥದ್ದು ಯಾವಾಗ ನಾವು ಅನುಭವಿಸ್ತೇವೋ ಅದು ಕಲ್ಪನೆಗೆ
ಮತ್ತೆ ಮುಂದುವರಿದ ಭಾಗವೇ ಕಾಲ್ಪನಿಕ ಅಂತ ಹೇಳುವಂಥದ್ದು. ಯಾರೂ ಒಂದು ವಿಷಯವನ್ನ ಅನುಭವಿಸದೆ ಅದರ ಬಗ್ಗೆ ಒಂದು ನಿಪುಣತೆಯನ್ನ ಕಾಣದೆ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಥಮಿಕ ಅನುಭವ ಆಗಿರ್ಬೋದು ಅಥವಾ ಯಾವುದಾದ್ರೂ ಪುಸ್ತಕವನ್ನ ಓದಿದ ಅನುಭವ ಆಗಿರ್ಬೋದು. ಇಲ್ಲಿ ಇವರು ಮಾತಾಡಿದಾಗ ಒಂದು ವಿಷಯ ಅಂತೂ ಗ್ಯಾರಂಟಿ ಆಯಿತು. ಇವತ್ತಿನ ಯುವ ಜನಾಂಗದಲ್ಲಿ ಕನ್ನಡದ ಮೇಲಿನ ಪ್ರೀತಿ ಆಗಿರ್ಬೋದು, ಸಾಹಿತ್ಯದ ಮೇಲಿನ ಕಾಳಜಿ ಆಗಿರ್ಬೋದು ಇನ್ನೂ ಹಾಗೆ ಇದೆ. ಅದೇ ರೀತಿ ಇವತ್ತು ಇವರು ಮಾತಾಡ್ತಿರ್ಬೇಕಾದ್ರೆ ಕೂತವರು ಕೂಡ ಒಳ್ಳೆ ಇದರಲ್ಲಿ ಕೇಳ್ತಾ ಇದ್ರು. ಒಂದೆಂತ ಅಂತ ಹೇಳಿದ್ರೆ, ನಾನು ಸಹ ನಿಮ್ಮ ತಂಡಕ್ಕೆ ಸೇರಿದವಳು. ಯುವ ಜನಾಂಗದಲ್ಲಿ ಒಂದು ಕೊರತೆ ಅಂತ ಹೇಳಿದ್ರೆ ನಮಗೆ ತಾಳ್ಮೆ ಇಲ್ಲ, ಎಲ್ಲ ಬೇಗ ಬೇಗ ಆಗಬೇಕು. ಹಾಗಾಗಿ ಪುಸ್ತಕ ಓದುವಾಗಲೂ ಒಂದು ಸಮಸ್ಯೆ ಉಂಟು. 4 ಪುಟ ಓದುವಾಗ ನಮಗೆ ಇಷ್ಟ ಆದರೆ ಮಾತ್ರ ನಾವು ಮುಂದೆ ಓದುವಂಥದ್ದು. ಬಹುಶಃ ಇದು ಎಲ್ಲ ಯುವ ಜನಾಂಗದ ಇರುವಂಥ ಸಮಸ್ಯೆ. ಆದರೆ ಇದು ಹೇಳ್ತಾನೆ, ನಾನು MA ಮಾಡ್ತಿರ್ಬೇಕಾದ್ರೆ ಫಸ್ಟ್ 4 ಪುಟಗಳು ಇಂಟ್ರೆಸ್ಟ್ ಅನಿಸೋದಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಇರ್ತದಲ್ಲ ಕಾದಂಬರಿಯಲ್ಲಿ, ಆಗ ತುಂಬ ಇಂಟ್ರೆಸ್ಟ್ ಆಗುವಂಥದ್ದು. ಒಂದು 10 ಪುಟಗಳನ್ನು ಓದಲಿಕ್ಕಿಲ್ಲ, ಪಾಠ ಮಾಡುವಾಗ ಕೇಳೋದು ಮಾತ್ರ, ಅದಾದ ನಂತರ ಓದ್ಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಸೊ ಈ ಸಮಸ್ಯೆ ನನ್ನಂತೆ ಎಲ್ಲರಲ್ಲೂ ಇದೆ. 4 ಪುಟಗಳು ನಮಗೆ ಇಂಟ್ರೆಸ್ಟ್ ಅನಿಸ್ಲಿಲ್ಲ, ಮತ್ತೆ ಓದುದಿಲ್ಲ, ಪುಸ್ತಕ ಮಡಚಿ ಧೂಳು ಮಾಡ್ಲಿಕ್ಕಿಟ್ರೆ ಆಯ್ತು. ಅದೇ ರೀತಿ ಎಲ್ಲರಲ್ಲಿ ಸಾಹಿತ್ಯ ಅನ್ನುವಂಥದ್ದು ಮೊದಲಿಗೆ ಸ್ವಾಗತವಾಗುವಂಥದ್ದು ಬಾಲಮಂಗಳ ಅಥವಾ ಗಿಳಿವಿಂಡು ಈ ತರ ಇರುವ ಕಥಾ ಪುಸ್ತಕ. ನಂತರ ಹೈಸ್ಕೂಲ್ ಇದಕ್ಕೆ ಬರುವಾಗ ನಾನು ಕಾಸರಗೋಡ್ನವಳಾಗಿರೋದ್ರಿಂದ ಕನ್ನಡದಲ್ಲಿ ಸ್ವಲ್ಪ ಇದಿದೆ, ನಮ್ಮ ಟೆಕ್ಸ್ಟ್ ಪಠ್ಯ ಪುಸ್ತಕಗಳಲ್ಲಿ ಅದರದ್ದೇ ಆದಂಥ ಭೇದ ಭಾವಗಳೆಲ್ಲ ಇದೆ. ಹಾಗಾಗಿ ಅದರಲ್ಲಿ ಬರುವಂಥ ಕೆಲವೊಂದು ಕವಿತೆಗಳಾಗಿರ್ಬೋದು, ಕೆಲವೊಂದು ಲೇಖನಗಳಾಗಿರ್ಬೋದು, ಅದರಿಂದಾಗಿ ಆಸಕ್ತಿ ಹುಟ್ಟಿದ್ದು ಮತ್ತೆ ವಿಶ್ವಗುರು ಭಾರತ ಅಂತ ಹೇಳುವಂಥ ಪುಸ್ತಕದ ಮೇಲೆ. PUCಯ ತನಕ ಆ ವಿಶ್ವಗುರು ಪುಸ್ತಕದ ಬಗ್ಗೆ ಆಯಿತು. ಇತಿಹಾಸವನ್ನ ಯಾವ ರೀತಿಯಲ್ಲಿ ಪುಸ್ತಕಗಳಲ್ಲಿ ಪ್ರಕಟ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕಾದಂಬರಿಗಳಲ್ಲಾಗಿರ್ಬೋದು, ಕವನಗಳಲ್ಲಾಗಿರ್ಬೋದು ಇತಿಹಾಸವನ್ನ ಜೋಡಿಸಿಕೊಂಡು ಬಂದಿದ್ದಾರೆ ಹೇಳುವಂಥ ಒಂದು ಅನ್ವೇಷಣೆ. ಹಾಗಾಗಿ ಅದರ ಬಗ್ಗೆ ಓದಿದವಳಾಗಿ ದೇಶಾಭಿಮಾನದಿಂದ ಪುಸ್ತಕದ ಲೇಖನಗಳ ಸಂಗ್ರಹವನ್ನ ಬಿಡುಗಡೆ ಮಾಡಿ. ಅದರಲ್ಲಿ ಒಂದು ಅರ್ಥ ಆಯಿತು, ಯುವ ಜನಾಂಗಕ್ಕೆ ಯಾವ ರೀತಿಯ ಕಥೆಗಳಿಷ್ಟ ಅಂತ. ಒಂದು ನೈಜತೆಯನ್ನ ಒಳಗೊಂಡಿರಬೇಕು. ಇವತ್ತು ಇಲ್ಲಿ ಕೂತವರಿಗೆ ಎಲ್ರಿ ಕಾಲ್ಪನಿಕ ಕಥೆಯನ್ನ ಕೊಟ್ಟು ನೋಡಿ, ಸ್ವಲ್ಪ ಓದಿದ ಕೂಡ ಇದು ಈಗ ನಡಿಲಿಕ್ಕುಂಟ ಅಂತ ಹೇಳೋ ಮಾತು ಬರ್ತದೆ. ಎಲ್ಲರಿಗಿರುವಂಥದ್ದು ಇದು. ಒಂದು 4 ಪುಟಗಳು ಓದಿದ ಮೇಲೆ ಈಗ ಈ ನಮ್ಮ ಜಗತ್ತಿನಲ್ಲಿ, ನಮ್ಮ ವರ್ಲ್ಡ್ ಅಲ್ಲಿ ಇದು ನಡಿಲಿಕ್ಕುಂಟ ಅಂತ ಹೇಳುವಂತ ಒಂದು ಪ್ರಶ್ನೆ ಎದ್ದು ಬರ್ತದೆ. ಅದೇ ನೀವು AR ಮಣಿಕಾಂತ್ ಅವರ ಪುಸ್ತಕವನ್ನ ಕೊಟ್ಟು ನೋಡಿ, ಅವ್ರು ಓದಿ ಮುಗಿಸ್ತಾರೆ. ಯಾಕೆಂತ ಹೇಳಿದ್ರೆ ಅದು ನಡೆದಂತ ವಿಷಯ, ನಮ್ಮ ಸುತ್ತಮುತ್ತಲ ಅಂತ ಜನರಿದ್ದಾರೆ ಅಂತ ಹೇಳುವ ಕಾರಣಕ್ಕೆ. ಸೊ ರಿಯಾಲಿಟಿ ಎನ್ನುವಂಥದ್ದು ಯುವ ಜನಾಂಗದ ಇಷ್ಟದ ಆಸಕ್ತಿಯ ಒಂದು ಪಾತ್ರವಾಗಿದೆ. ಅದೇ ರೀತಿ ರಿಯಾಲಿಟಿಯನ್ನ ಅವರು ಅಪ್ಪಿಕೊಳ್ತಾರೆ, ಸಾಹಿತ್ಯವನ್ನ ಓದ್ತಾರೆ. ಅದೇ ರೀತಿ ಬರೆಯುವವನಿಗೊಂದು ಸಮಸ್ಯೆ ಇದೆ, ನೀವೇನಾದ್ರೂ ತಪ್ಪು ಬರೀರಿ ಗೊತ್ತಾಗ್ತದೆ. ಇವತ್ತಿನ ಸಾಮಾಜಿಕ ಜಾಲತಾಣಗಳಿಂದಾಗಿ ಯಾವುದೇ ವಿಷಯ ಇರ್ಬೋದು, ವಿಜ್ಞಾನ ಇರ್ಬೋದು, ಕಾನೂನಿನ ವಿಷಯ ಇರ್ಬೋದು, ಯಾವುದೇ ವಿಷಯವನ್ನ ನೀವು ನಿಮ್ಮ ಕಥೆಯಲ್ಲಿ ಆ ಲೇಖನಗಳೆಲ್ಲ ಬರೀರಿ, ಅದರ ತಪ್ಪು ಅವರು ಕಂಡು ಹುಡುಕುತ್ತಾರೆ. ನಾನು ತಪ್ಪು ಕಂಡು ಹುಡುಕುವ ವಿಷಯವನ್ನ ನಕಾರಾತ್ಮಕವಾಗಿ ಹೇಳುವಂತ ಜನರಿದ್ದಾರೆ. ಆದರೆ ನಾನು ಅದನ್ನ ಸಕಾರಾತ್ಮಕವಾಗಿ ತಗೊಳ್ತಾ ಇದ್ದೇನೆ. ಯಾವಾಗ ತಪ್ಪನ್ನ ಹುಡುಕ್ಲಿಕ್ಕಾಗಿ ಅವನು ಓದ್ತಾನಲ್ಲ, ಆಗ ಅವನಲ್ಲಿ ಸಾಹಿತ್ಯದ ಬೆಳವಣಿಗೆ ಆಗುತ್ತದೆ. ಅದೇ ರೀತಿ ಜ್ಞಾನ ಸಹ ಬೆಳಗುತ್ತದೆ. ನಾನು ಕಮ್ಮಾಜಿ ಸರ್ನ ವಿದ್ಯಾರ್ಥಿ. ಮೊದಲ ಡಿಗ್ರಿ ಪತ್ರಿಕೋದ್ಯಮ ಮೊದಲ ತರಗತಿಗಳಲ್ಲಿ ನನ್ನ ಯಾವುದೇ ಲೇಖನಗಳು ಪ್ರಕಟವಾಗ್ತಿರ್ಲಿಲ್ಲ. ನಾನು ಹತ್ತಿದ್ದೇನೆ ಅವರ ಎದುರು ಹೋಗಿ, ಯಾಕೆ ಆಗ್ತಾ ಇಲ್ಲ ನನ್ನದು ಅಂತ ಹೇಳಿ. ಅವರಿಗೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿ, ಯಾಕೆ ನನ್ನ ಲೇಖನಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಹಾಗಿರುವಾಗ ನನ್ನ ಎದುರು ಬಂದಂಥದ್ದು ಬ್ಲಾಗ್.
ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಯೋಚನೆಗಳನ್ನು, ನನ್ನ ಅಭಿಪ್ರಾಯಗಳನ್ನು, ನನಗನಿಸಿದ್ದನ್ನು ಬರೆಯುವಂಥ ಒಂದು ವೇದಿಕೆ. ಅದು ಪ್ರತಿಲಿಪಿ ಅನ್ನುವಂಥ ಒಂದು ವೇದಿಕೆಯಲ್ಲಿ ಶುರು ಮಾಡಿದೆ. ಅಲ್ಲಿಂದ 1 ವರ್ಷಗಳ ಕಾಲ ನನ್ನನ್ನು ಗುರುತು ಹಿಡಿಲಿಲ್ಲ. ಅದು ನಾನು ಯಾವುದೇ ಫಲಾಪೇಕ್ಷೆಯಿಂದ ಮಾಡಿದ್ದಲ್ಲ. ಆದರೆ ಅಲ್ಲಿ ನಾನು ಕಂಡದ್ದು ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಓದುವವರು ಕಡಿಮೆ ಆಗಿದ್ದಾರೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, 20 ವರ್ಷದಿಂದ 40 ವರ್ಷದ ಒಳಗಿನ 16,000 ಓದುಗರು ನನಗಿದ್ದಾರೆ ಅಂತ. ಇದರಲ್ಲಿ ಗೊತ್ತಾಗ್ತದೆ ಎಷ್ಟು ಜನ ಓದುಗರು ನಿಮ್ಮ ಈ ಎದುರುಗಡೆ ಕೂತಿದ್ದೀರಿ ಅಂತ ಹೇಳಿ. ಸೊ ಅವರಿಗೋಸ್ಕರ ಈ ಯುವ ಸಮಾವೇಶ ನಿಮ್ಮನ್ನ ಪ್ರತಿನಿಧಿಸಿಕೊಂಡು ಈ 3 ಜನ ಇವತ್ತು ಮಾತಾಡಿದ್ದಾರೆ. ಹಾಗಾಗಿ ಇವತ್ತಿನ ಯುವ ಜನಾಂಗ ಓದುದ್ರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಅದಕ್ಕೋಸ್ಕರ ನನ್ನಂಥ ಸಾಹಿತಿಗಳೆಲ್ಲರೂ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಯುವ ಸಮಾವೇಶ ಹೇಳುವಂಥದ್ದು ನಿಮಗೆ ಅದೇ ರೀತಿ ನನ್ನ ಇದರಲ್ಲಿ ಇಲ್ಲಿ ಕೂತ ಎಲ್ಲರೂ ಸಾಹಿತಿಗಳೇ. ಯಾಕೆಂತ ಹೇಳಿದ್ರೆ ಬೋರ್ ಆಗೋ ಪಾಠ ಆಗಿರ್ಬೋದು, ನೋಟ್ಸ್ ಪುಸ್ತಕದ ಸೈಡ್ ಕಾಲಮಿನ ಇದರಲ್ಲಿ ಗೀಚುವಂಥ ಅಭ್ಯಾಸ ಎಲ್ಲರಿಗೂ ಇದೆ. ಯಾವ ಥರ ಬಾತ್ರೂಮ್ ಸಿಂಗರ್ಸ್ ಇದ್ದಾರೆ ಅದೇ ರೀತಿ ಕ್ಲಾಸ್ ರೂಮಿನಲ್ಲಿ ಕೂಡ ಸಾಹಿತಿಗಳು ಇದ್ದೇ ಇದ್ದೇವೆ. ಅದು ಯಾವಾಗ ನಮಗೆ ಗೊತ್ತಾಗೋದು ಅಂತ ಹೇಳಿದ್ರೆ ಎಕ್ಸಾಮಿಗೆ ಓದುವಾಗ ಕಾಲಮಿನ ಸೈಡಲ್ಲಿ ಬರೆದಿರ್ತದೆ. ತುಂಬ ಜನರನ್ನು ನಾನು ಗಮನಿಸಿದ್ದೇನೆ ಈ ರೀತಿಯ ಸಾಹಿತ್ಯವನ್ನ ಅವರೊಳಗೆ ಇಟ್ಟುಕೊಂಡು ಪುಸ್ತಕದ ಸೈಡಿನಲ್ಲಿ ಅದನ್ನ ಅಲ್ಲಿಗೆ ಹುದುಕಿಸಿ ಹಾಕಿರುವಂತ ಅದೆಷ್ಟೋ ಸಾಹಿತಿಗಳು ನಮ್ಮ ನಡುವೆ ಇದ್ದಾರೆ. ಅವರೆಲ್ಲರೂ ಇನ್ನು ಮುಂದೆ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಬಂದು ಮುಂದಿನ ಸಾಹಿತ್ಯದ ಬೆಳವಣಿಗೆಗೆ ಭಾಗಿಯಾಗಬೇಕು. ನಾನು ಇದ್ದೇನೆ ನಿಮ್ಮ ಜೊತೆ, ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ಸಾಗೋಣ, ಸಾಹಿತ್ಯವನ್ನ ಬೆಳೆಸೋಣ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸು, ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಕೊನೆಯ ಚುಕ್ಕಿಯನ್ನು ಹಾಡಿದ್ದಾರೆ. ಈ ಯುವ ಪ್ರತಿಭೆಗಳು, ಯುವ ಕನ್ನಡದ ಸಾಹಿತ್ಯದ ಬಗ್ಗೆ ಇವತ್ತಿನ ಚರ್ಚೆ ಅತ್ಯಂತ ಸಕಾರಾತ್ಮಕವಾಗಿತ್ತು. ಯಾಕೆಂದರೆ ಅನೇಕ ಜನರು ನಮ್ಮ ಈ ಕಾರ್ಯಕ್ರಮಗಳನ್ನು ಮೆಚ್ಚಿ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ. ನಮ್ಮ ಅಂಬಿಕಾ ಮಹಾವಿದ್ಯಾಲಯದ ಡಿಗ್ರಿ ಕಾಲೇಜಿನ ಅನುಪಮ ಎಂಬ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೇರ ಪ್ರಸಾರ ಆಗ್ತಾ ಇವೆ. ಅವುಗಳನ್ನು ನೋಡಿ ಅನೇಕರು ಈ ಕಾರ್ಯಕ್ರಮಗಳ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಮಯ 10 ಗಂಟೆ ಆಗಿದೆ. ಎಲ್ಲ ಹಿರಿಯರೇ, 2 ಮಾತು. ಯುವ ಸಮಾವೇಶ ಬೇಕೋ ವಿದ್ಯಾರ್ಥಿಗಳು ಏನು ಮಾತನಾಡ್ತಾರೆ ಎನ್ನುವಂಥ ಮಾತುಗಳು ನಮ್ಮ ನಡುವೆ ಹರಿದಾಡ್ತವೆ. ಅದಕ್ಕೆ ಇವತ್ತಿನ ಯುವ ಸಮಾವೇಶ ಸಾಕ್ಷಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಸಾಹಿತ್ಯದ ಕಡೆಗೆ ಯುವಜನಾಂಗ ಬರಬೇಕು ಅಂದರೆ ವೇದಿಕೆಯಲ್ಲಿ ಅವರಿಗೂ ಅವಕಾಶ ಕೊಡಬೇಕು. ನಾವು ಅವರಿಗೆ ಅವಕಾಶ ಕೊಡದೇ ಇದ್ದರೆ ಅವರು ಬರುವುದು ಹೇಗೆ ಅಂತ. ಬರೇ ಕೂತು ಕೇಳಲಿಕ್ಕೆ ಮಾತ್ರ ಯುವಕರಿರುವಂಥದ್ದ, ತರುಣ ತರುಣಿಯರಿರುವಂಥದ್ದು ಅಲ್ಲ. ಹಾಗಾಗಿ ಇವತ್ತಿನ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಹೇಳಿದ ಹಾಗೆ ಇವತ್ತು ಈ 3 ಜನ ನಾವು ತಮ್ಮ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅದರ ಮೂಲಕ ಒಂದು ಅರ್ಥ ಆಗಿದೆ, ಆ ಮೂಲಕವಾದರೂ ಅವರು ಅಷ್ಟು ಪುಸ್ತಕ ಓದಿದ್ರಲ್ಲ ಅಂತ. ಬಸವಣ್ಣನ ವಚನ ಓದಿದರು, ನನ್ನ 2 ಕಾದಂಬರಿ ಓದಿದ್ದಾರೆ, ಆಮೇಲೆ ಅವರು ಚೋಮನ್ದುಡಿ ಓದಿದ್ದಾರೆ, ಅಥವಾ ಇನ್ಯಾವುದೋ ಪುಸ್ತಕವನ್ನು ಅವರು ಓದಿದ್ದಾರೆ. ಅಂದರೆ ಆ ಮೂಲಕವಾದರೂ ಒಂದು ಸಾಹಿತ್ಯಕ್ಕೆ ಒಂದು ಮೊದಲ ಹೆಜ್ಜೆಯನ್ನು ಇಟ್ಟರಲ್ಲ, ಅದು ಈ ಸಮಾವೇಶದ ಸಾಧ್ಯತೆ. ಚಪ್ಪಾಳೆ ಹೊಡೆರಿ ಮಾರಾರೆ. ಹಾಗಾಗಿ ಅದು ಒಂದು. ಇನ್ನು ಎರಡನೇದು ಹಳೆಗನ್ನಡದ ಕೃತಿಗಳು ಅರ್ಥ ಆಗುವುದಿಲ್ಲ, ಹಾಗಾಗಿ ಬಸವಣ್ಣನ ವಚನ ಅರ್ಥ ಆಗತ್ತೆ. ಸರಿ, ಹಳೆಗನ್ನಡದ ಭಾಷೆಗೂ ಅಥವಾ ಪಂಪನ ಭಾಷೆಗೂ ವಚನದ ಭಾಷೆಗೂ ವ್ಯತ್ಯಾಸ ಇದೆ. ಆದರೆ ಹಳೆಗನ್ನಡದ ಕೃತಿಗಳ ಅನುವಾದಗಳನ್ನು ಸಾಹಿತ್ಯ ಪರಿಷತ್ತು ಇತ್ತೀಚಿನ ದಿನಗಳಲ್ಲಿ ಪ್ರಕಟಿಸ್ತಾ ಇದೆ ಅಥವಾ ಮರುಮುದ್ರಣವನ್ನು ಮಾಡ್ತಾ ಇದೆ. ದಯವಿಟ್ಟು ನೀವು ಅದನ್ನು ತಗೊಂಡು ಓದಿ, ಆಗ ನಿಮಗೆ ಒಂದು ಕಥೆ ಅರ್ಥ ಆಗುತ್ತೆ ಹಳೆಗನ್ನಡದಲ್ಲಿ ಏನಿದೆ ಅಂತ. ಧ್ವನಿ ಅಲ್ಲ. ಧ್ವನಿ ಅರ್ಥ ಆಗಬೇಕು ಅಂತಂದರೆ ನೀವು ಯಾರ್ದಾರು ಪಾಠ ಕೇಳಬೇಕಾಗತ್ತೆ. ಹಾಗಾಗಿ ಕಥೆ ಅರ್ಥ ಆಗುವುದಕ್ಕಾದರೂ ನೀವು ಹಳೆಗನ್ನಡದ ಆ ಕೃತಿಗಳನ್ನು ಓದಬಹುದು ಅಂತ. ಇನ್ನು ಕೊನೆಯ ಮಾತು, ಈಗ ಸಮನ್ವಯಕಾರರಾಗಿ ಕೆಲಸ ಮಾಡಿದಂಥ ಅನಗ ಅವರು ವಿವೇಕಾನಂದದ ಹಿರಿಯ ವಿದ್ಯಾರ್ಥಿನಿ. ಅವರು ಫೈನಲ್ BA ಇರುವಾಗ ಒಂದು ಕಾದಂಬರಿಯನ್ನು ಬರೆದಿದ್ದರು.
ನಿಮಗೆ ಕೇಳಿದರೆ ಆಶ್ಚರ್ಯ ಆಗಬಹುದು, 500 ಪುಟ ಇದೆ ಆ ಕಾದಂಬರಿ, ನಂದಾದೀಪ ಅಂತ. 500 ಪುಟದ ಕಾದಂಬರಿಯನ್ನು ಬರೆದಂಥ ಲೇಖಕಿ. ಅದನ್ನು ಅವರು ಪ್ರತಿಲಿಪಿಯಲ್ಲಿ ನಿರಂತರವಾಗಿ ಪ್ರಕಟಿಸ್ತಾ ಇದ್ದರು. ಆಗ ಅವರ ಕಾದಂಬರಿಗೆ ಓದುಗರು 20,000ಕ್ಕಿಂತ ಹೆಚ್ಚಿದ್ರು. ಹಾಗಾಗಿ ನಾನು ನಿನ್ನೆ ಪ್ರಸ್ತಾಪ ಮಾಡಿದೆ, ಸಾಮಾಜಿಕ ಜಾಲತಾಣಗಳು ನಮಗೆ ಹೊಸ ಸಾಧ್ಯತೆಯನ್ನು ತೆರೆದಿಟ್ಟಿದ್ದೇವೆ ಅಂತ. ಅದಕ್ಕೆ ಒಂದು ಸಾಕ್ಷಿ ಅನಗ ಅವರ ನಂದಾದೀಪ ಕಾದಂಬರಿ ಮತ್ತು ಅವರಿಗಿರುವಂಥ ಓದುಗರ ಬಳಗ ಅಂತ ಹೇಳ್ತಾ, ಈ ಗೋಷ್ಠಿ ತುಂಬ ಯಶಸ್ವಿಯಾಗಿದೆ. ಭಾಗವಹಿಸಿದಂಥ ಎಲ್ಲರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರಿಗೆ ಉತ್ತಮವಂತ ಭವಿಷ್ಯತ್ತನ್ನು ಹಾರೈಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಸಮ್ಮೇಳನದ ಅಧ್ಯಕ್ಷರು ಎಲ್ಲ ಯುವ ವಿಷಯ ಮಂಡನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ಕುಮಾರಿ ಅನಗ ಅವರಿಗೆ ಗೌರವ ಸಲ್ಲಿಕೆ ಮಾಡಬೇಕಾಗಿ ವಿನಂತಿ. ಧನ್ಯಶ್ರೀ, ಕತಿಜುತ್ತಿಲ್ ದಿಲ್ಶಾನ, ಮೇಘಾ ಡಿ ಅವರು, ಡಿವಿಜಿಯವರ ಮಂಕುತಿಮ್ಮನ ಕಗ್ಗವನ್ನು ಉಲ್ಲೇಖಿಸುತ್ತಾ, ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು ಪೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಅಂಬಿಕಾ ಕೇಂದ್ರೀಯ ವಿದ್ಯಾಲಯದ ಸಂಸ್ಕೃತ ಉಪನ್ಯಾಸಕಿ ಕುಮಾರಿ ಸೌಂದರ್ಯಲಕ್ಷ್ಮಿ ಮೇಡಮ್ ಅವರು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅನೇಕ ವಿಷಯ ಮಂಡನೆಗಳಲ್ಲಿ ನಡೆದಿವೆ. ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡುವಂಥವರು, ಪ್ರಶ್ನೆ ಕೇಳುವಂಥವರು ಇದರ ಯುವ ಜನರು ಕೇಳಬಹುದು, ಅದಕ್ಕೆ ಅವಕಾಶ ಇದೆ. ನಮಸ್ತೆ, ನನ್ನ ಹೆಸರು ಸಿಂಚನ ಅಂತ. ನಾನು ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಇದರ ಪ್ರಥಮ PUC ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಧನ್ಯಶ್ರೀ ಇವರಿಗೆ. ಕಾನೂರು ಹೆಗ್ಗಡತಿ ಎಂಬ ಪುಸ್ತಕ ನಿಮಗೆ ಯಾಕೆ ಇಷ್ಟ ಆಯಿತು? ನಾನು ಕಾನೂರು ಹೆಗ್ಗಡತಿ ಪುಸ್ತಕ ಓದಿದ್ದು 8ನೇ ತರಗತಿಯಲ್ಲಿ. ನನಗೆ ಆ ಪುಸ್ತಕ ಓದಬೇಕು, ನನಗೆ ಈ ಪ್ರಾಣಿಗಳ ಬಗ್ಗೆ ಅದನ್ನು ಕೊಲ್ಲುವ ಇದೆಲ್ಲ ಉಂಟಲ್ಲ, ಅದು ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಆ ಪುಸ್ತಕದಲ್ಲಿ ಒಂದು ಪ್ರಾಣಿಯನ್ನು ಕೊಲ್ಲುವ ಕಲ್ಪನೆಯನ್ನು ಮಾಡುವಾಗ ಕಣ್ಣಲ್ಲಿ ನೀರು ಬರ್ತದೆ. ಅಲ್ಲಿ ಒಂದು ನಾಯಿ ಸಾಯ್ತದೆ, ಮತ್ತು ಹಲವಾರು ಜೀವಗಳು ಹೋಗ್ತದೆ, ಮತ್ತು ಒಂದು ಹೆಣ್ಣು ಅಲ್ಲಿ ಏನು ತನ್ನ ವಯಸ್ಸಿಗಿಂತ ತುಂಬ ದೊಡ್ಡವರನ್ನ ಮದುವೆಯಾಗಿ ಅನುಭವಿಸುವ ಕಷ್ಟ. ಅದಲ್ಲದೆ ಅದರಲ್ಲಿ ಹೆಚ್ಚಾಗಿ ಅವರು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಮಲೆನಾಡಿನ ಹಚ್ಚ ಹಸಿರಿನ ಸುಂದರವಾದಂತಹ ಏನು ಪರಿಸರ ಇದೆ ಅದನ್ನು ಅವರು ವರ್ಣಿಸುವ ರೀತಿ ನಮ್ಮಲ್ಲಿ ಅದು ನಮ್ಮ ಕಣ್ಣಿಗೆ ಕಾಣುವ ಹಾಗೆ, ಅಂದರೆ ನಾವು ಕಲ್ಪನೆಯನ್ನು ಕಣ್ಣು ಮುಚ್ಚಿಕೊಂಡು ಕಲ್ಪನೆ ಮಾಡಿದರೆ ನಮ್ಮ ಕಣ್ಣಿಗೆ ಅದು ಹಾಗೆ ಕಾಣ್ತದೆ, ಆ ರೀತಿ ಬರೆದಿದ್ದಾರೆ. ಹಾಗಾಗಿ ನಂಗೆ ಕಾನೂರು ಹೆಗ್ಗಡತಿ ತುಂಬ ಇಷ್ಟ ಆಗಿದೆ ಪುಸ್ತಕ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಶಿತಾ. ನಾನು ದ್ವಿತೀಯ PUC ಇದೇ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನನ್ನ ಪ್ರಶ್ನೆ ಕಥೋಜತಿಲ್ ಅವರಿಗೆ. ಸರ್ವಜ್ಞಗಳ ವಚನ ಆಗಿರ್ಬೋದು, ಅಕ್ಕಮದೇವಿ ಅವರ ವಚನ ಆಗಿರ್ಬೋದು, ಬಸವಣ್ಣ ಅವರ ವಚನ ಆಗಿರ್ಬೋದು, ಇವರ ವಚನಗಳಿಗಿರುವ ವ್ಯತ್ಯಾಸಗಳೇನು? ಬಸವಣ್ಣನವರು ನಿಮಗೆಲ್ಲರಿಗೂ ತಿಳಿದಂತೆ 1000ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮತ್ತು ಪ್ರಮುಖವಾಗಿ ಬಸವಣ್ಣನವರ ವಚನಗಳಿಗೆ ಮತ್ತು ಸರ್ವಜ್ಞನವರ ವಚನಗಳಿಗೆ ಇರುವಂಥ ವ್ಯತ್ಯಾಸ ಏನಂದರೆ, ಸರ್ವಜ್ಞನವರದ್ದು ತ್ರಿಪದಿಗಳಲ್ಲಿ ಬರೆಯುವಂಥದ್ದು. ಅವರು 3 ಸಾಲುಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಸಮರ್ಥವಾಗಿ ಅದನ್ನು ಓದುವವರಿಗೆ ಅರ್ಥವಾಗುವ ಹಾಗೆ ಸರಳವಾಗಿ ಹೇಳಿದ್ದಾರೆ.
ಅದೇ ರೀತಿ ಬಸವಣ್ಣನವರ ವಚನಗಳನ್ನು ನೀವು ಗಮನಿಸೋದಾದರೆ ಅದರಲ್ಲಿ ಸಾಲುಗಳು ಸ್ವಲ್ಪ ಹೆಚ್ಚಿರ್ತದೆ, 5, 6 ಒಂದೊಂದರಲ್ಲಿ ಇರ್ತದೆ. ಇದು ಪ್ರಮುಖವಾಗಿರುವಂಥದ್ದು. ಸರ್ವಜ್ಞನವರ ಮೊದಲ ಹೆಸರು ಪುಷ್ಪದತ್ತ ಅಂತ ನಿಮಗೆ ತಿಳಿದಿರಬಹುದು. ಸಂಸ್ಕೃತದಲ್ಲಿ ಅವರ ಹೆಸರಿಗೇನೆ ಎಲ್ಲವನ್ನೂ ತಿಳಿದವನು ಎಂಬಂತಹ ಅರ್ಥ ಇದೆ. ನಮಗೆ ಅವರು ಒಂದು ವೈರಶೈವ ಮತದವರು ಆ ರೀತಿ ಕಂಡರೂ ಕೂಡ ಅವರು ಇರುವಂಥದ್ದು ಮಾನವ ಮತವನ್ನು ಅಂತ ಹೇಳುವಂಥದ್ದು ನಮಗೆ ಅವರ ವಚನಗಳನ್ನು ಓದಿದಾಗ ತಿಳಿತದೆ. ಮತ್ತು ಅಕ್ಕ ಮಹಾದೇವಿಯರ ವಚನಗಳು ಕೂಡ ಹೌದು, ಅವರು ಎಲ್ಲವನ್ನೂ ತ್ಯಜಿಸಿ ತಮ್ಮ ವಸ್ತ್ರವನ್ನು ಕೂಡ ನಡೆದ ಕೇಶವನ್ನು ಮಾತ್ರ ಅವರ ಚಿತ್ರಗಳನ್ನು ನೋಡಿದರೆ ನಮಗೆ ಗೊತ್ತಾಗಬಹುದು. ಅವರು ದೇವರನ್ನೇ ಹುಡುಕಿಕೊಂಡು ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಅವರು ಕೇಳುವಂಥದ್ದು ಪಕ್ಷಿಗಳಲ್ಲಿ ಮತ್ತು ಸಸ್ಯಗಳಲ್ಲೆಲ್ಲ ಕೇಳುವಂಥದ್ದು. ಅದನ್ನು ನೋಡಿದ್ದೀರಾ ಅಂತಲ್ಲ, ಅದನ್ನು ಅಕ್ಕ ಮಹಾದೇವಿ ಬಸವಣ್ಣ ಮತ್ತು ಅವರ ವಚನಗಳನ್ನು ಓದಿದರೆ ಅದರಲ್ಲಿರುವಂತಹ ವ್ಯತ್ಯಾಸಗಳು ನಮಗೆ ಕಾಣಸಿಗ್ತದೆ. ಪ್ರಮುಖವಾಗಿ ಅದರಲ್ಲಿರುವಂತಹ ವಿಚಾರಗಳು ಕೆಲವೊಂದು ಒಂದೇ ರೀತಿ ನಮಗೆ ಅನಿಸಿದ್ರು ಕೂಡ ಸಾಲುಗಳಲ್ಲಿ ವ್ಯತ್ಯಾಸ ಇದೆ, ವಿಚಾರಗಳಲ್ಲಿ ಕೂಡ ವ್ಯತ್ಯಾಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ, ನನ್ನ ಹೆಸರು ಜಯಶ್ರೀ, ಅಂಬಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿ. ನನ್ನ ಪ್ರಶ್ನೆ ಮೇಘಡಿಯವರಿಗೆ. ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತು? ನಾನು ಮೊದಲೇ ಹೇಳಿದಾಗೆ ನನಗೆ ಸಾಹಿತ್ಯದ ಕಡೆ ಇತ್ತೀಚೆಗೆ ಒಲವು ಮೂಡಿತು. ನಾನು ಕಾದಂಬರಿಯಲ್ಲಿ ಮೊದಲಿಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ. ಮ್ಯಾಮ್ ಹೇಳಿದಾಗೆ 4 ಪುಟ ಓದುವವರೆಗೆ ಇದೆಂತ ಚೊರೆ ಅಂತ ಅನ್ನಿಸ್ತದೆ. ಮತ್ತೆ ಮತ್ತೆ ಓದುವಾಗ ಇಂಟ್ರೆಸ್ಟಿಂಗ್ ಆಗ್ತದೆ. ಇವರು ಸಹ ಹಾಗೆ ನೈಜ ಘಟನೆಗಳನ್ನು ಜಾಸ್ತಿ ತೋರಿಸಲಿಕ್ಕೆ ತಮ್ಮ ಬರಹದ ಮೂಲಕ ತೋರಿಸ್ತಾ ಹೋಗ್ತಾರೆ. ಹಾಗೆ ಇವರ ಕಾದಂಬರಿಗಳನ್ನು ಓದುವಾಗ ಇಂಟ್ರೆಸ್ಟಿಂಗ್ ಬರ್ತದೆ. ಅಂದರೆ ಇನ್ನೂ ಸಹ ಓದುದು ಹೆಚ್ಚಾಗಬೇಕು ಹಾಗೆ ಅನ್ನಿಸ್ತದೆ. ನನಗೆ ಸಹ ಓದುವ ಇಂಟ್ರೆಸ್ಟ್ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಇದೀಗ ಎಲ್ಲರಿಗೂ ನಮಸ್ಕಾರಗಳು. ಯುವ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಎಚ್.ಜಿ. ಶ್ರೀಧರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಇವರಿಗೆ ಹಾರ್ದಿಕ ಧನ್ಯವಾದಗಳು. ಈ ಸಮಾವೇಶದಲ್ಲಿ ಸಮನ್ವಯಕಾರರಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ ಕುಮಾರಿ ಅನಘಾ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಮನದಾಳದ ಧನ್ಯವಾದಗಳು. ಸಾಹಿತ್ಯದ ನಡಿಗೆ ಯುವ ಜನತೆಯ ಕಡೆಗೆ ಎಂಬ ಮಹತ್ತರವಾದ ಆಶಯವನ್ನು ಹೊಂದಿರುವ ಈ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಮೆಚ್ಚಿನ ಸಾಹಿತ್ಯ ಎಂಬ ವಿಷಯದ ಬಗ್ಗೆ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಿದ ಈ ಯುವ ಸಮಾವೇಶದ ಕೇಂದ್ರ ಬಿಂದುಗಳಾದ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇಲ್ಲಿನ ದಿವ್ಯಶ್ರೀ, ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರು ಇಲ್ಲಿನ ಮೇಘಾಡಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಇಲ್ಲಿನ ಕತೋಜತಿಲ್ ದಿಲ್ಶಾನಾ ಇವರೆಲ್ಲರಿಗೂ ಅಭಿನಂದನಾ ಪೂರ್ವಕ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ, ಯುವ ಸಮಾವೇಶದ ಸಫಲತೆಗೆ ಸಹಕರಿಸಿದ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಇದೇ ವೇದಿಕೆಯಲ್ಲಿ ಇದೀಗ ಮುಂದಿನ ವಿಚಾರಗೋಷ್ಠಿ ಹಾಗೂ ನೂತನ ಕೃತಿಗಳ ಲೋಕಾರ್ಪಣೆ ನಡೆಯಲಿಕ್ಕಿದೆ. ಅದಕ್ಕಾಗಿ ಈ ವೇದಿಕೆಯನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಎಲ್ಲ ಸಾಹಿತ್ಯಾಸಕ್ತರ ಗಮನಕ್ಕೆ, ನಮ್ಮ ಕಾಲೇಜಿನ ಈ ಕಡೆ ಕೊಠಡಿಗಳ ಬಲಭಾಗದಲ್ಲಿರುವ ಕೊಠಡಿಗಳಲ್ಲಿ ಅನೇಕ ಕಲಾ ಪ್ರದರ್ಶನಗಳು ಹಾಗೂ ಪುಸ್ತಕ ಪ್ರದರ್ಶನಗಳು ನಡೆಯುತ್ತವೆ. ತಾವೆಲ್ಲ ಇದನ್ನು ವೀಕ್ಷಿಸಿ ಬರಹಗಾರರಿಗೆ ಹಾಗೂ ಕನ್ನಡ ಪ್ರೇಮಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆತ್ಮೀಯ ಕನ್ನಡ ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೆ ನಮ್ಮ ಪುತ್ತೂರು ತಾಲೂಕು ಘಟಕದ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವಂಥ ಪುತ್ತೂರು ತಾಲೂಕು 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ
ಇದರ 2ನೇ ದಿನದ ಮುಂಜಾನೆಯ ಈ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ. ಈ ದಿನದ ಏರು ಹಗಲ ಹೊತ್ತಲ್ಲಿ ಮುಂಜಾನೆಯ ಕಾರ್ಯಕ್ರಮದ ನಂತರ ನಾವು ಈ 21ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಸಮ್ಮೇಳನದ ಅತ್ಯಂತ ಮಹತ್ವದ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈ ಹೊತ್ತಲ್ಲಿ ವಿಚಾರಗೋಷ್ಠಿ ಹಾಗೆ ನೂತನ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯುತ್ತದೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಮಕ್ಕಳ ಕಾವ್ಯದಲ್ಲಿ ಇತ್ತೀಚಿನ ಒಲವುಗಳು ಎಂಬ ಬಗ್ಗೆ ಮಾತಾಡುವವರು ಶ್ರೀಯುತ ರಾಧೇಶ್ ತೋಳ್ಪಾಡಿಯವರು. ಬಂಟ್ವಾಳ ತಾಲೂಕಿನ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಶ್ರೀ ರಾಧೇಶ್ ತೋಳ್ಪಾಡಿಯವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿ. ಹಾಗೆಯೇ ಮಕ್ಕಳ ಸಾಹಿತ್ಯ, ಹೊಸ ಕಾಲದ ಗದ್ಯ ಇದರ ಬಗ್ಗೆ ವಿಷಯ ಮಂಡನೆ ಮಾಡುವವರು ನಮ್ಮ ಸಂಜಯನಗರದಲ್ಲಿರುವಂಥ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ರಮೇಶ್ ಉಳಯ ಇವರು. ಶ್ರೀಯುತ ರಮೇಶ್ ಉಳಯ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ ಇಂದು ಲೋಕಾರ್ಪಣೆಗೊಳ್ಳಲಿರುವಂಥ 5 ಕೃತಿಗಳ ಲೋಕಾರ್ಪಣೆ ಮಾಡುವವರು ವಿಶ್ರಾಂತ ಪ್ರಾಧ್ಯಾಪಕರು, ವಿಶ್ರಾಂತ ಪ್ರಾಂಶುಪಾಲರು ಆಗಿ ಕರ್ತವ್ಯ ನಿರ್ವಹಿಸಿದಂಥ ಹಿರಿಯರಾದ ಡಾಕ್ಟರ್ ಕೆ ಕಮಲಾಕ್ಷ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೆಯೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ನಾಯಕ್ ಇವರು ಎಲ್ಲರನ್ನು ನಮ್ಮ ಕನ್ನಡ ಶಾಲು ಹಾಕಿ ಪುಸ್ತಕ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಬಂದಂಥ ಎಲ್ಲರನ್ನೂ ಕೂಡ ಪುತ್ತೂರು ತಾಲೂಕು ಘಟಕದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಪುತ್ತೂರು ಉಮೇಶ್ ನಾಯಕ್ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸಮ್ಮೇಳನ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಹಿರಿಯರಿಗೆ ವಂದಿಸುತ್ತಾ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಸ್ವಾಗತ ಮಾಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಬಂದದ್ದು ನನ್ನ ಪುಣ್ಯವೆಂದು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಇದನ್ನು ಅಬುಬಕ್ಕರ್ ಆರ್ಲಪದವರು ಮಾಡಬೇಕಿತ್ತು, ಆದರೆ ಆ ಭಾಗ್ಯ ನನಗೆ ಸಿಕ್ಕಿತ್ತು. ಯಾಕಂತ ಹೇಳಿದರೆ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಓರ್ವ ವಿಶೇಷ ವ್ಯಕ್ತಿಯನ್ನು ನಾನು ತಮಗೆ ಪರಿಚಯಿಸಲೇಬೇಕು. ಇಲ್ಲಿ ಬಿಳಿ ಗಡ್ಡವನ್ನು ಬಿಟ್ಟು ವಿಶೇಷ ಆಕರ್ಷಿತರಾಗಿ ಇಲ್ಲಿ ವಿರಾಜಮಾನರಾಗಿರುವವರು ಡಾಕ್ಟರ್ ಕಮಲಾಕ್ಷ ಅಂತ ಹೇಳಿ, ವಿಶ್ರಾಂತ ಪ್ರಾಂಶುಪಾಲರು, ಕಾಸರಗೋಡಿನವರು. 2013ನೇ ಇಸ್ವಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂಥ ಹಿರಿಯರಾದ ಶ್ರೀಯುತ ಪುರಂದರ್ ಭಟ್ ಅವರು ಕಲಾ ಕುಶಲೋಪರಿ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಲ್ಲಿ ಮಾಡಿದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಬಂದಂತಹ ಅತಿಥಿಗಳಾಗಿದ್ದರು. ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. 7 ದಿನಗಳ ಕಾಲ ಈ ಅದ್ಧೂರಿಯ ಕಲೆ ಹಾಗೂ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಶ್ರೀಯುತ ಪುರಂದರ್ ಭಟ್ರವರು ಮಾಡಿರುವ ಸಂದರ್ಭದಲ್ಲಿ ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳ ಪರಿಚಯ ಆಗಬೇಕಂತ ಹೇಳುವಂಥ ಒಂದು ಕರೆಯನ್ನು ನೀಡಿದರು. ಮರುದಿನದ ಪತ್ರಿಕೆಯಲ್ಲಿ ಅದೇ ವಿಷಯ ಮುಖ್ಯ ಪುಟದಲ್ಲಿ ಬಂದಿತ್ತು, ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳ ಪರಿಚಯ ಆಗಬೇಕಂತೇಳಿ.
ಅದನ್ನು ನೋಡಿದ ನಾನು ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥ ವಿಚಾರ ನನಗೆ ಮನಸ್ಸಿಗೆ ಬಂದು ನಾನು ಹಿರಿಯ ಸಾಹಿತಿಗಳಾದ ಅರ್ತಿಕಜೆ ಹಾಗೂ ಪುರಂದರ ಭಟ್ರನ್ನ ಭೇಟಿಯಾಗಿ ನನ್ನ ಮನದ ಇಂಗಿತವನ್ನು ಹೇಳುವಾಗ ಸಾಹಿತ್ಯ ಲೋಕಕ್ಕೆ ಯಾರೂ ಬರ್ಬೋದು ಅಂತ ಹೇಳಿ ನನಗೆ ಒಂದು ಪ್ರೀತಿಯ ಸ್ವಾಗತವನ್ನು ನೀಡಿದವರು ಪುರಂದರ ಭಟ್ರು ಹಾಗೂ ಶ್ರೀಯುತ ಅರ್ತಿಕಜೆಯವರು. ಆದ್ದರಿಂದ ಈ ರೀತಿಯ ಸಾಹಿತ್ಯ ಚಟುವಟಿಕೆಗಳು ನಿರಂತರವಾಗಿ ಆಗ್ತಾ ಇದ್ದರೆ ಈ ಯುವಜನತೆ ಅಂತ ಹೇಳಿದರೆ ನಮ್ಮ ಈ ದಿನದ ಈ ಸಮ್ಮೇಳನದ ಮುಖ್ಯ ಆಶಯ ಸಾಹಿತ್ಯದ ನಡಿಗೆ ಯುವಜನತೆಯ ಕಡೆಗೆ ಎಂಬ ವಿಚಾರ ಸಾರ್ಥಕ್ಯವನ್ನು ಪಡಿತದೆ ಅಂತ ಹೇಳುವಂಥ ಆಶಯದೊಂದಿಗೆ ಇವತ್ತು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಸಮ್ಮೇಳನಾಧ್ಯಕ್ಷರಾದ ನನ್ನ ಗುರುಗಳು ಆಗಿರುವಂಥ ಡಾಕ್ಟರ್ ಶ್ರೀಧರ್ ಎಚ್ ಜಿ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮನ್ನೆಲ್ಲ ನಾವು ಯಾವುದೇ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದರೂ ಅರಿಯದೆ ಮಾಡಿರುವಂಥ ತಪ್ಪುಗಳನ್ನು ನಮಗೆ ತಿಳಿಸಿ ನಮಗೆ ಮಾರ್ಗದರ್ಶನ ನೀಡ್ತಾ ಇರುವವರು ನಮ್ಮ ಜಿಲ್ಲಾಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿ ಡಾಕ್ಟರ್ MP ಶ್ರೀನಾಥ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಮಕ್ಕಳ ಸಾಹಿತಿ, ಅನೇಕ ಮಕ್ಕಳ ಸಾಹಿತ್ಯವನ್ನು ರಚಿಸಿದವರು, ಅನೇಕ ಮಕ್ಕಳಿಗೆ ಒಂದು ಸಾಹಿತ್ಯದತ್ತ ಬರಮಾಡಿಕೊಳ್ಳುವಂಥ ಹಾಗೂ ಮಾರ್ಗದರ್ಶನ ನೀಡುವವರು ಶ್ರೀಯುತ ರಾಧೇಶ್ ತೋಲ್ಪಾಡಿಯವರಿದ್ದಾರೆ. ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ವಿಶೇಷ ವ್ಯಕ್ತಿ ಶ್ರೀಯುತ ರಮೇಶ್ ಉಳಯ. ಸಾಹಿತ್ಯ ಲೋಕದಲ್ಲಿ, ರಂಗಭೂಮಿಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ವಿಚಾರವೇ. 25 ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾರೆ. ಆದರೆ ನಮಗೆ ಅರಿಯದ ಒಂದು ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಶಾಲೆಯಲ್ಲಿ ಸಂಜೆಯ ನಗರದಲ್ಲಿ ಓರ್ವ HIV ಪೀಡಿತ, ಅಂದರೆ ಮನೆ ಬಿಟ್ಟು ಅಂದರೆ ಶಾಲೆಗೆ ಹೋಗದೇ ಇರುವಂಥ HIV ಪೀಡಿತ ಬಾಲಕ ಅವರನ್ನು ಗುರುತಿಸಿ ಅವರ ವಿದ್ಯಾಸಂಸ್ಥೆಯಲ್ಲಿ ನಿರಂತರವಾಗಿ 2 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ನೀಡಿ ಅವರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ನೀಡಿ ದೂರ ಮಾಡದೆ ಎಲ್ಲರೊಟ್ಟಿಗೆ ಸೇರಿಸಿ ವಿದ್ಯಾಭ್ಯಾಸ ನೀಡಿದಂತಹ ಮಹಾನ್ ವ್ಯಕ್ತಿ ಶ್ರೀಯುತ ರಮೇಶ್ ಉಳಯ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನನಗೆ ಸಾಹಿತ್ಯ ಲೋಕಕ್ಕೆ ಬರಮಾಡಿಕೊಳ್ಳುವಲ್ಲಿ ಇಲ್ಲಿ ನಿಂತು ಇವತ್ತು ಅಧ್ಯಕ್ಷನಾಗುವ ಒಂದು ಯೋಗ್ಯತೆಯನ್ನು ನೀಡಿದವರು ಡಾಕ್ಟರ್ ಕಮಲಾಕ್ಷಿ ಅವರಿಗೆ ನಾನು ಗೌರವಪೂರ್ವಕ ಶಿರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಂದಿರುವ ಎಲ್ರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತ, ನಮಸ್ಕಾರ. ಈಗ ವಿಚಾರಗೋಷ್ಠಿಯ ಮೊದಲ ವಿಚಾರ ಮಂಡನೆ ಶಿಕ್ಷಕರಾದಂಥ ಶ್ರೀ ರಮೇಶ್ ಉಳಯ ಇವರು ಮಕ್ಕಳ ಸಾಹಿತ್ಯ ಹೊಸ ಕಾಲದ ಗದ್ಯ ಈ ವಿಚಾರದ ಬಗ್ಗೆ ಶ್ರೀ ರಮೇಶ್ ಉಳಯ ಇವರು ವಿಚಾರ ಮಂಡನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಎಲ್ರಿಗೂ ಮನದಾಳದ ವಂದನೆಗಳು. ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಕಾಳಿದಾಸ್ ಸಮ್ಮಾನ್ ಪುರಸ್ಕೃತ BV ಕಾರಂತರು ಒಂದು ಹಾಡು ಬರೀತಾರೆ. ಆ ಹಾಡನ್ನು ಹಾಡುವುದರ ಮೂಲಕ ನನ್ನ ಪ್ರಬಂಧವನ್ನು ಮಂಡಿಸಲಿಕ್ಕೆ ಪ್ರಯತ್ನಿಸ್ತೇನೆ. ದೂರ 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 ಹಾರೋಣ ಬಾ ಹಾರೋಣ ಬಾ ದೂರ 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 ಹಾರೋಣ ಬಾ ಹಾರೋಣ ಬಾ ಗಿಡದಿಂ ಹಣ್ಣನು ತಿಂದು 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 ಕೆರೆಯಿಂ ನೀರನು ಕುಡಿದು 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 ದೂರ 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 ಹರೋಣ ಬಾ 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 ಬಾ. ಎಲ್ಲ ಸ್ನೇಹಿತರೆ, ಪುತ್ತೂರು ತಾಲೂಕಿನ 21 ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ 21ನೇ ಸಾಹಿತ್ಯ ಸಮ್ಮೇಳನದಲ್ಲಾದರೂ ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅನ್ನುವಂಥ ಒಂದು ಉತ್ಕಟ ಇಚ್ಛೆಯನ್ನು ಸೃಜಿಸಿದ
ಪುತ್ತೂರು ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಉಮೇಶ್ ನಾಯಕ್ ಅವರಿಗೆ, ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಗುರುಗಳಾದ ಐತಪ್ ನಾಯಕರವರಿಗೆ ಮನದಾಳದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ರಾಷ್ಟ್ರಕವಿ ಕುವೆಂಪು ಹಾಡ್ತಾರೆ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿಹುದು ವಿಸ್ತೃತ ನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು, ಹಾರಲಿ ಏರಲಿ ಮನುಜತ್ವಕ್ಕೆ, ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ಪಶು. ಮಕ್ಕಳ ಸಾಹಿತ್ಯದ ಅನಿವಾರ್ಯತೆಯನ್ನ 6 ವಾಕ್ಯಗಳಲ್ಲಿ ಬರೆದಿಟ್ಟ ಕುವೆಂಪುರವರಿಗೆ ಮತ್ತೊಮ್ಮೆ ನಮಿಸ್ತೇನೆ. ಪುತ್ತೂರು ತಾಲೂಕು 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಗೋಷ್ಠಿಯಾಗಿ ಮಕ್ಕಳ ಸಾಹಿತ್ಯವನ್ನು ನೆನಪಿಸುವ ಭಾವಪ್ರಜ್ಞೆಯನ್ನು ಸಾದರಪಡಿಸಿದ ಪುತ್ತೂರು ತಾಲೂಕು ಕಸಾಪದ ಅಧ್ಯಕ್ಷರಾದ ಯುವ ಮುಂದಾಳು ಪುತ್ತೂರು ಉಮೇಶ್ ನಾಯ್ಕರವರಿಗೆ ಮೊದಲ ನಮನ. ಈ ಸಮ್ಮೇಳನವನ್ನು ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಶ್ರೀ ನಾಡೋಜ ಮಹೇಶ್ ಜೋಶಿ ಅವರಿಗೆ, ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀ ಡಾಕ್ಟರ್ HG ಶ್ರೀಧರ್ ಅವರೇ, ಗೋಷ್ಠಿಯ ಅಧ್ಯಕ್ಷರಾದ ಶ್ರೀ ರಾಧೇಶ್ ತೋಳ್ಪಾಡಿ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಸಾಪದ ಅಧ್ಯಕ್ಷರಾದ ಸನ್ಮಾನ್ಯ MP ಶ್ರೀನಾಥ್ರವರೇ, ಈ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿರುವಂತಹ ಹಿರಿಯರಾದ ಕಮಲಾಕ್ಷ ಸರ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಕಿರಿಯ ಕವಿ ಮನಸ್ಸುಗಳೇ, ನನ್ನ ಒಟ್ಟು ಪ್ರಬಂಧದ ಹೂರಣ ಮಕ್ಕಳ ಸಾಹಿತ್ಯ ಹೊಸ ಕಾಲದ ಗದ್ಯ ರೂಪ. ಮಕ್ಕಳ ಸಾಹಿತ್ಯದ ಬಗ್ಗೆ ಹೆಚ್ಚೇನು ನಾನು ಓದಲಿಲ್ಲ, ಆದರೆ ಒಂದು ಕೆಲಸವನ್ನಷ್ಟೇ ಮಾಡಿದೆ. ಆ ಕೆಲಸ ಏನು ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯ ಮಕ್ಕಳ ಸಾಹಿತ್ಯದಲ್ಲಿ ಕೆಲಸ ಮಾಡಿದ ಎಲ್ಲ ಸಾಹಿತಿಗಳನ್ನು ಗುರುತಿಸಿ ಅದರ ಮೂಲಕ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಂದಣ ಮಕ್ಕಳ ಸಾಹಿತ್ಯದ ಒಳನೋಟಗಳು ಎಂಬ ಹಾಗೆ ಒಂದು ಪುಸ್ತಕವನ್ನು ಸಂಪಾದಿಸುವ ಕೆಲಸ ಮಾಡಿದೆ. ಇಲ್ಲೆಲ್ಲ ಹಿರಿಯರ ಅರ್ತಿಗೆ ಸರ್ ಇದ್ದಾರೆ, ಪುರಂದರಭಟ್ ಸರ್ ಇದ್ದಾರೆ, ಕಯ್ಯಾರ ಕಿಂಜಣ್ಣರಯ್ಯವರು ಸ್ವತಃ ಆ ಪುಸ್ತಕಕ್ಕೆ ಒಂದು ಲೇಖನವನ್ನ ಕೊಡ್ತಾರೆ. ಅಂತಹ ಒಂದು ಪುಸ್ತಕವನ್ನ ನಮ್ಮ ಶಾಲೆಯ ವತಿಯಿಂದ ಪ್ರಕಟಿಸುವ ಕೆಲಸವನ್ನಷ್ಟೇ ನಾನು ಮಾಡಿದ್ದೇನೆ. ಸುಮಾರು 40-20 ಕವಿಗಳ ಲೇಖನಗಳಿವೆ. ಚಂದ್ರಶೇಖರ್ ದಾಮ್ಲೆ ಸರ್ ಕೂಡ ಇದೆ. 20 ಕವಿಗಳ ಲೇಖನ ಇದೆ, ಹಿರಿಯ ಸಾಹಿತಿಗಳ ಲೇಖನ ಇದೆ, 20 ಹಿರಿಯ ಸಾಹಿತಿಗಳ 10 ಜನರ ಬರಹಗಳಿವೆ, 10 ಜನರ ಕವನಗಳಿವೆ. ಈ ಪುಸ್ತಕ ಕೇಂದ್ರ ಗ್ರಂಥಾಲಯ ಬೆಂಗಳೂರು ಇಲ್ಲಿಗೆ 50ನೇ ರ್ಯಾಂಕ್ ನಂಬರ್ದಲ್ಲಿ ಆಯ್ಕೆ ಆಗಿದೆ. ಸುಮಾರು 10,000ಕ್ಕಿಂತ ಹೆಚ್ಚು ಪುಸ್ತಕಗಳು ಕರ್ನಾಟಕ ರಾಜ್ಯದಾದ್ಯಂತ ಓಡಾಡಿವೆ. ಈ ಸಂತಸದೊಟ್ಟಿಗೆ ಅದಕ್ಕೆ ಕೆಲಸ ಮಾಡಿದ ಆಧಾರವಾಗಿಟ್ಟುಕೊಂಡು ನನ್ನ ಪ್ರಬಂಧವನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಮಕ್ಕಳ ಸಾಹಿತ್ಯದ ಬಗ್ಗೆ ನಾವು ಮಾತಾಡುವಾಗ ಪ್ರತಿಯೊಬ್ಬ ಮಕ್ಕಳ ಸಾಹಿತ್ಯ ಮುಂದಿರುವ ಪ್ರಶ್ನೆ ಏನು ಅಂತಂದ್ರೆ, ಮಕ್ಕಳ ಸಾಹಿತ್ಯ ಅಂದ್ರೆ ಏನು? ಮಕ್ಕಳು ಬರೆದ ಸಾಹಿತ್ಯ ಮಕ್ಕಳ ಸಾಹಿತ್ಯವೇ, ಅಥವಾ ಮಕ್ಕಳಿಗಾಗಿ ದೊಡ್ಡವರು ಬರೆದಂತಹ ಸಾಹಿತ್ಯವೇ? ಈ ಪ್ರಶ್ನೆಗಳು ಎಲ್ಲರನ್ನೂ ಈವರೆಗೆ ಕಾಡ್ತಲೇ ಇದೆ. ಆದರೆ ಈ ಪ್ರಶ್ನೆ ಇವತ್ತಿಗೂ ಕೂಡ ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿದಿದೆ. ಬಹಳ ಚಂದದ ಉದಾಹರಣೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಒಟ್ಟು ರಾಮಾಯಣವನ್ನು ಚಿಕ್ಕ ಪುಸ್ತಕದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆದ್ರೆ ಅದು ಮಕ್ಕಳ ರಾಮಾಯಣ ಆಗ್ತದೆ ಅಂತ ಭ್ರಮಿಸಿಕೊಂಡಿದ್ದೇವല്ലോ ನಾವು. ಎಷ್ಟು ಸತ್ಯ ಅಂತ. ಹಾಗಿದ್ರೆ ಯಾಕೆ ಒಂದು ದೊಡ್ಡ ಅಕ್ಷರದಲ್ಲಿ ಭಗವದ್ಗೀತೆ ಬಂದು ಅದು ಮಕ್ಕಳ ಭಗವದ್ಗೀತೆಯಾಗಿ ಬರಲಿಲ್ಲ ಅನ್ನೋದು ಇವತ್ತಿನ ಪ್ರಶ್ನೆ. ನಾವು ಯೋಚಿಸಬೇಕಾದ ಸಂಗತಿ ಇದು. ಈ ಗೊಂದಲಗಳ ನಡುವೆ ಬಾಲ್ಯದಿಂದ ನಾವೆಲ್ಲ ಪ್ರೇರಿತರಾದವರು ರಾಮಾಯಣ ಮತ್ತು ಮಹಾಭಾರತದಿಂದಲೇ. ನಾವು ಮಕ್ಕಳ ಸಾಹಿತ್ಯದ ಮೂಲ ಸ್ವರೂಪವನ್ನು ಹುಡುಕಿದಾಗ ನಮಗೆ ಸಿಗುವುದು ಅಲ್ಲಿ ಗದ್ಯ ಮತ್ತು ಪದ್ಯ ಅನ್ನೋ ಬೇರೆ ಪ್ರಕಾರವೇ ಇಲ್ಲ, ಯಾವ ಪ್ರಕಾರವೂ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅತ್ಯಂತ ಒಳ್ಳೆಯ ಕತೆ ನಮ್ಮ ನೆನಪಲ್ಲಿ ಉಳಿದಿರುವುದು ಪದ್ಯ ರೂಪದಲ್ಲಿ. ನಾವು ಪುಣ್ಯಕೋಟಿಯನ್ನು ಆರಾಧಿಸ್ತೇವೆ, ಆದರೆ ಪುಣ್ಯಕೋಟಿಯ 1 ವರ್ಷನ್ ಮಾತ್ರ ಇದೆ. ನೀವು ಜನಪದಕ್ಕೆ ಹೋದಾಗ 6 ವರ್ಷನ್ಗಳು ಸಿಗ್ತವೆ. ಪುಣ್ಯಕೋಟಿ ನಮಗೆ ಏನಾಗ್ತದೆ, ಹುಲಿ ಸಾಯ್ತದೆ, ಅಲ್ಲಿಗೆ ಮುಗಿಯುವುದಿಲ್ಲ. ಅದರ 6 ಜನಪದ ಕಥೆಗಳು ನಮ್ಮ ಮುಂದೆ ನಮಗೆ ಸಿಗ್ತವೆ. ಹಾಗಾಗಿ ಗದ್ಯ ಮತ್ತು ಮಕ್ಕಳ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರ ಮತ್ತು ಪದ್ಯ ಪ್ರಕಾರ ಅಂತ ವಿಭಾಗಿಸುವುದೇ
ಒಂದು ದೊಡ್ಡ ತಪ್ಪು ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಎಲ್ಲೋ ಇರ್ಬೋದು, ತಿರುಕನ ಕನಸಿರ್ಬೋದು, ಎಲ್ಲ ನಮ್ಮ ಮನಸ್ಸಲ್ಲಿರುವಂತ ಎಲ್ಲ ಮಕ್ಕಳ ಸಾಹಿತ್ಯಗಳು ನಮ್ಮೊಳಗೆ ನಿಂತಿರುವುದು ಅದು ಪದ್ಯ ರೂಪದಲ್ಲಿ. ಆದ್ರೂ ಕೂಡ ನಮಗೆ ಅತ್ಯಂತ ಒಳ್ಳೆಯ ಮಕ್ಕಳ ನಾಟಕ ನಮಗೆ ಹತ್ತಿರ ಆಗುವುದು ಅದರ ಹಾಡುಗಳಿಂದ. ನಮಗೆ ಇವತ್ತು ನೆನಪಿಗೆ ಇರುವುದು, ನಮ್ಮ ನೆನಪಲ್ಲಿರುವುದು ಯಾವುದೇ ಒಂದು ನಾಟಕದ ಹಾಡುಗಳು ನಮ್ಮ ನೆನಪಲ್ಲಿರ್ತದೆ. ಹಾಗಾಗಿ ಅದನ್ನ ಎರಡು ಮಾಡಲಿಕ್ಕೆ ನನ್ನ ಮನಸ್ಸು ಆಂತರಿಕವಾಗಿ ಒಪ್ಪುವುದಿಲ್ಲ. ಆದರೂ ಕೂಡ ಪ್ರಕಾರವನ್ನು ಇಟ್ಟುಕೊಂಡು ಮಾತಾಡಬೇಕಾದ ಅನಿವಾರ್ಯತೆ ನನ್ನಲ್ಲಿದೆ. ಆ ಕಾರಣಕ್ಕಾಗಿ ಆ ಗದ್ಯ ಪದ್ಯಗಳ ಬಗ್ಗೆ ಮತ್ತೆ ಅದೇ ನಮ್ಮ ಮಿತ್ರರಾದ ರಾಧೇಶ್ ತೋಳ್ಪಾಡಿಯವರು ಮಾತಾಡ್ತಾರೆ, ಅದನ್ನ ಇಟ್ಕೊಂಡು ಮಾತಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ತಪ್ಪಾದ್ರೆ ಕ್ಷಮಿಸಿ ಅಂತ ಕೇಳ್ತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳ ಸಾಹಿತ್ಯದ ಪ್ರಕಾರಗಳಲ್ಲಿ ಅಥವಾ ಗದ್ಯ ಪ್ರಕಾರಗಳಲ್ಲಿ ಅಂತಲೇ ನಾವು ಉಲ್ಲೇಖ ಮಾಡುವುದಾದ್ರೆ ನಮಗೆ ಬಹಳ ಮುಖ್ಯವಾಗಿ ಸಿಗುವುದು ಅಲ್ಲಿ ಮಕ್ಕಳ ಕಥೆಗಳು ಮತ್ತು ಮಕ್ಕಳ ನಾಟಕಗಳು ಮಾತ್ರ. ನೀವು ಮಕ್ಕಳ ಪ್ರಬಂಧ ಸಾಹಿತ್ಯ ಅನ್ನುವುದು ಬರೆದ್ರೂ ಕೂಡ ಅದು ಮಕ್ಕಳ ಮಟ್ಟದಲ್ಲಿ ಎಷ್ಟು ತಲುಪಿದೆ ಎಂದು ಗೊತ್ತಿಲ್ಲ. ಅದನ್ನು ನಾನು ಅಥವಾ ಮಕ್ಕಳ ವ್ಯಕ್ತಿ ಪರಿಚಯ ಎಷ್ಟು ಸಾಧ್ಯತೆಗಳಿವೆ ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಾನು ಮಕ್ಕಳ ಸಾಹಿತ್ಯದಲ್ಲಿ ಕಥೆ ಮತ್ತು ನಾಟಕಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನಿಸ್ತೇನೆ. ಮಕ್ಕಳ ಕಥೆಗಳ ಬಗ್ಗೆ ಮಾತಾಡುವಾಗ ನಮಗೆ ನೆನಪಾಗುವುದು ಜನಪದ ಕಥೆಗಳು. ನಾವು ಅತ್ಯಂತ ಭಾವುಕರಾಗಿ ಕೇಳುವ ಪುಣ್ಯಕೋಟಿಯ ಮೂಲ ಅದು ಜನಪದವೇ ಅಥವಾ ಜನಪದ ಕಥೆ, ಮತ್ತು ಅದು ಮೂಲದಲ್ಲಿ ಗದ್ಯ ರೂಪವೇ. ಆದರೆ ನಮ್ಮ ತಲೆಯಲ್ಲಿ ಉಳಿದಿರುವುದು ಮಾತ್ರ ಪದ್ಯ ರೂಪದಲ್ಲಿ. ಹೀಗೆ ಪುಣ್ಯಕೋಟೆ ಕಥೆ ಬೇರೆ ಬೇರೆ ವರ್ಷನ್ಗಳನ್ನ ತೆಗೊಳ್ತದೆ, ಆಯಾಮಗಳನ್ನ ತೋರಿಸ್ತದೆ. ಒಟ್ಟು ಜನಪದ ಮಕ್ಕಳ ಕಥೆಗಳ ವೈವಿಧ್ಯ ಅಥವಾ ವಿಚಿತ್ರ ಏನು ಅಂತಂದ್ರೆ, ನೀವೆಲ್ಲ ಗಮನಿಸಿದಾಗ ಒಂದು ಮಲತಾಯಿ ಧೋರಣೆಯ ಪ್ರಮೇಯವನ್ನ ಹೆಚ್ಚು ಕಥೆಗಳು ಕೊಡ್ತವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚಂದ್ರವನನ್ನು ಅಡ ಇಟ್ಟ ಕತೆ ಬರ್ತದೆ. ಚಂದ್ರನನ್ನು ಅಡ ಇಡ್ತಾರೆ. ಎಲ್ಲಿ ಅಡ ಇಡ್ತಾರೆ ಅಂತ ಹೇಳಿದ್ರೆ, ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಚಂದ್ರನನ್ನ ಒಂದು ಕಡೆಯಲ್ಲಿ ಅಡ ಇಡ್ತಾರೆ. ಆನಂತರ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿವಸ ಆ ಚಂದ್ರವನ್ನ ಕೇಳಲಿಕ್ಕೆ ಹೋಗ್ತಾರೆ. ಒಂದು ಅದ್ಭುತವಾದ ಕಲ್ಪನೆಯನ್ನ ಉಂಟು ಮಾಡುವಂತ ಅನೇಕ ಜನಪದ ಕಥೆಗಳನ್ನ ನಾವು ಕೇಳುತ್ತೇವೆ. ಅಂತಿಮವಾಗಿ ಅದರ ಸ್ವರೂಪವನ್ನ ಹೇಗೆ ತೋರಿಸ್ತದೆ ಅಂತ ಹೇಳಿದ್ರೆ, ಒಂದು ಮಲತಾಯಿ ಧೋರಣೆಯ ಪ್ರಶ್ನೆಯನ್ನ ಎತ್ತುತ್ತದೆ ಆ ಮಕ್ಕಳ ಕತೆ. ಬಹುಶಃ ಮುಂದೆ ಬಂದ ಕಥೆಗಳು ಕೂಡ ಅದರಿಂದ ಹೊರತಾಗಿಲ್ಲ. ಒಟ್ಟು ಜನಪದ ಮಕ್ಕಳ ಕಥೆಗಳು ವೈವಿಧ್ಯವು ಅಥವಾ ವಿಚಿತ್ರವು ಅಂದ್ರೆ ಎಲ್ಲ ಕಥೆಗಳು ಮಲತಾಯಿ ಧೋರಣೆಯಿಂದ ಬೇಸತ್ತ ಕಥೆಗಳೇ ಆಗಿವೆ. ನಿಮಗೆ ಗುರುವಣ್ಣ ಎತ್ತು ಅಂತ ಒಂದು ಕತೆ ಬರ್ತದೆ, ಅದರ ಬಹಳ ಚಂದದ ಕತೆ ಅದು. ಗುರುವಣ್ಣ ಎತ್ತು ಅಂತ ನೀವು ಅದು ಓದಿದಾಗ ಒಂದು ಕತೆ ಸಿಗ್ತದೆ. ಆ ಎತ್ತಿನ ಕೊಂಬಲ್ಲಿ ನಾವು ಯಾವ ಕಾಮದೇವನ ಕಲ್ಪನೆ ಹೇಳ್ತೇವೆ, ಆ ಕೊಂಬಲ್ಲಿ ಒಂದು ಮಗು ಆ ಕೊಂಬಿನ ತನಗೆ ಬೇಕಾದ್ದನ್ನ ಒಂದು ಎಲೆಯ ಒಂದು ದೊಣ್ಣೆ ತರ ಮಾಡಿ ಅದರ ಕೊಂಬಲ್ಲಿಟ್ರೆ ಆ ದೊಣ್ಣೆಯ ಮೂಲಕ ಮಗುವಿಗೆ ಬೇಕಾದಂತ ವಸ್ತುಗಳು ಸಿಗ್ತದೆ ಅಂತ ಒಳ್ಳೆಯ ಕತೆ. ಅಂತ ಕಥೆಗಳು ಮುಂದುವರಿತಾ ಹೋಗ್ತದೆ. ಹಾಗಾಗಿ ಜನಪದದ ಮೂಲದಿಂದ ಅಲ್ಲಿ ಇರ್ತದೆ. ಅನಂತರ ಹಾವಿನ ಹುಣ್ಣಿನ ಹೆಡೆ ಅಂತ ಒಂದು ಕತೆ ಬರ್ತದೆ, ನೀವೆಲ್ಲ ಓದಿರೋ ಗೊತ್ತಿಲ್ಲ. ಹಾವಿನ ಹುಣ್ಣಿನ ಹೆಡೆ, ಹಾವಿನ ಹೆಡೆಯಲ್ಲಿ ಒಂದು ಹುಣ್ಣಿ ಇರ್ತದೆ. ಆ ಹುಣ್ಣಿಗೆ ಒಂದು ಮಗು ಕೈ ಇಡ್ತದೆ, ನಾನು ಸಾಯ್ತೇನೆ ಅಂತ ಹೋಗಿ. ಹಾಗೆ ಸಾಯುವಾಗ ಆ ಹುಣ್ಣು ಏನಾಗ್ತದೆ, ಹೊಡೆದೋಗ್ತದೆ. ಹುಣ್ಣಿನ ನೋವಿನಿಂದ ನರಳ್ತಾ ಇದ್ದಂತಹ ಹಾವು ತನ್ನ ಅದರ ಹುಣ್ಣು ಒಡೆದೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಹಾವಿಗೆ ನಿರಾಳ ಆಗ್ತದೆ. ಹಾವು ಈ ಮಗುವಿನ ಗೆಳೆಯ ಆಗಿಬಿಡ್ತಾನೆ. ಅದ್ಭುತವಾದ ಕತೆ. ಅನಂತರ ಎಲ್ಲ ಮಗು ಆ ಹಾವಿನ ಮೂಲಕ ತನ್ನೆಲ್ಲ ಕೆಲಸಗಳನ್ನ ಸಾಧಿಸ್ತಾ ಹೋಗ್ತಾನೆ. ಒಂದು ಒಳ್ಳೆಯ ಕಲ್ಪನೆ. ಹೀಗೆ ಅತ್ಯಂತ ಒಳ್ಳೆಯ ಜನಪದ ಕಥೆಗಳು ನಮಗೆ ಸಿಗ್ತವೆ. ಅನಂತರ ಬಂದ ಕಥೆಗಳು ನಿಮಗೆಲ್ಲ ಗೊತ್ತಿದೆ. ಚಂದಮಾಮದಲ್ಲಿ ಬಂದಂತಹ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕಥೆಗಳಿರ್ಬೋದು, ಅಥವಾ ಅಲ್ಲಿಂದ ತೊಡಗಿ ಚಂದಮಾಮದಿಂದ ತೊಡಗಿ ಅನಂತರ ಬಾಲಮಂಗಳ ಆಗ ಉಲ್ಲೇಖ ಮಾಡಿದ್ರು, ಬಾಲಮಂಗಳದ ಡಿಂಗ ಇರ್ಬೋದು, ಶಕ್ತಿಮತ ಅದರ ನಂತರದ ಕಥೆಗಳೆಲ್ಲವೂ ಕೂಡ ಹೇಳ್ತಾ ಹೋದದ್ದು ಒಂದು ಅದ್ಭುತ ಅಂದ್ರೆ ಫ್ಯಾಂಟಸಿಗಳನ್ನು ಹೇಳ್ತಾ ಹೋಗಿದೆ. ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವತ್ತಿನ ಚಂಪಕ ಇರ್ಬೋದು, ಎಲ್ಲವೂ ಕೂಡ ಅಂತ ಒಂದು ಫ್ಯಾಂಟಸಿಗಳನ್ನ ಹೇಳ್ತಾ ಹೋಗಿದೆ. ಈ ಫ್ಯಾಂಟಸಿ ಎಷ್ಟು ಬೇಕು ಅನ್ನೋದರ ಬಗ್ಗೆ ಒಂದು ದೊಡ್ಡ ಚರ್ಚೆ ಮಕ್ಕಳ ಗದ್ಯ ಸಾಹಿತ್ಯದಲ್ಲಿ ಆಗ್ಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತರ ಸಾಹಿತಿಗಳ ನೆಪದಲ್ಲಿ ನಾವು ಬಂದ್ರೆ ನಮಗೆ ಮೊದಲಿಗೆ ಪಂಜೆ ಮಂಗೇಶ್ ರಾಯರ ಕಥೆಗಳು ನಮಗೆ ಗೋಚರಗೊಳ್ಳುತ್ತದೆ. ನಂತರ ಅನೇಕ ಮಕ್ಕಳ ಕಥೆಗಾರರು ಹುಟ್ಟಿಕೊಳ್ತಾರೆ. ನಮ್ಮ ಮುಂದೆ ಬಹಳಷ್ಟು ಕಥೆಗಳು ಬರ್ತವೆ, ಸಾಹಿತಿಗಳ ಕಥೆಗಳು ಬರ್ತವೆ. ಆದಾಗ್ಯೂ ಕೂಡ ನಮ್ಮ ಕಣ್ಣ ಮುಂದೆ ನಿಲ್ಲುವುದು ಅದೇ ಹುಲಿ ಮತ್ತು ಬ್ರಾಹ್ಮಣನ ಕತೆ.
ಅದೇ ಕೊಕ್ಕರೆ ಮತ್ತು ನರಿಯ ಕತೆ, ಅದೇ ಇರುವೆ ಮತ್ತು ಪಾರಿವಾಳದ ಕತೆ, ಅದೇ ಕಾಗೆ ಮತ್ತು ಕಲ್ಲಿನ ಕತೆ. ನಿಮಗೆ ಗೊತ್ತು ಕಾಗೆ ಮತ್ತು ಕಲ್ಲಿನ ಕತೆ. ಇವತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಪಡೆದ ಕತೆ ಕಾಗೆ ಮತ್ತು ನೀರಿನ ಕತೆ. ಹಾಗಾಗಿ ಆ ಕತೆಗಳು ಯಾಕೆ ಅಂದ್ರೆ ನಮ್ಮ ಗದ್ಯ ರೂಪದ ಬರಹ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಾಹಿತಿಗಳ ಕಥೆಗಳು ಯಾಕೆ ಮನದಲ್ಲಿ ಉಳಿತಾ ಇಲ್ಲ ಅನ್ನೋದನ್ನ ಬಹಳ ಪ್ರೀತಿಯಿಂದ ನಾವು ಒಪ್ಪಿಕೊಳ್ಬೇಕಾಗಿದೆ. ಮತ್ತು ಅದಕ್ಕೆ ಏನು ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಬೇಕಾದಂತ ಸಂಗತಿ ಮಕ್ಕಳ ಗದ್ಯ ಸಾಹಿತ್ಯದಲ್ಲಿ ಇರಬೇಕು ಅಂತ ನಾನು ಕೇಳಿಕೊಳ್ತೇನೆ. ಈ ನಡುವೆ ಮಕ್ಕಳ ಗದ್ಯ ಸಾಹಿತ್ಯ ಹೀಗೆ ಇರಬೇಕು ಅಂತ ವ್ಯಾಖ್ಯಾನಿಸುವುದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ನನಗೆ ಅನಿಸ್ತದೆ. ನಾನು ಮತ್ತೆ ಮುಂದುವರಿಬೇಕಾದ್ದು ಮಕ್ಕಳ ನಾಟಕದ ಬಗ್ಗೆ. ಮಕ್ಕಳ ನಾಟಕವನ್ನು ಕಂಡಾಗಲೂ ಕೂಡ ನಮಗೆ ಅತ್ಯಂತ ಹೆಚ್ಚು ಅವಕಾಶಗಳು ಸಿಗುವುದು ಅಥವಾ ಒಳ್ಳೆತನಗಳು ಅಥವಾ ಒಳ್ಳೆಯ ಸಾಹಿತ್ಯ ಸಿಗುವುದು ಮತ್ತೆ ಜನಪದದಲ್ಲಿ. ನೀವು ಕಂಬಾರರು ಬರೆದಂಥ ಆಲಿಬಾಬಾ ಮತ್ತು 40 ಜನ ಕಳ್ಳರಿರ್ಬೋದು, ಅಥವಾ ಕುವೆಂಪು ಬರೆದ ಕಿಂದರಿ ಜೋಗಿ ಇರಬಹುದು, ಇವೆಲ್ಲವನ್ನು ಕೂಡ ನೀವು ಮೂಲ ತಗೊಂಡಾಗ ಅದು ಅಗೈನ್ ಜನಪದ ಕಥೆಗಳಾಗಿ ನಮಗೆ ಗೋಚರಿಸ್ತದೆ. ಅಥವಾ ನಾವು ಮುಪ್ಪಿನ ಷಡಕ್ಷರಿಯ ಹೆಸರಲ್ಲಿರುವಂತಹ ತಿರುಕನ ಕನಸು, ಇದನ್ನು ತಗೊಂಡಾಗಲೂ ಕೂಡ ಅಗೈನ್ ಮತ್ತೆ ಅದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಜನಪದಕ್ಕೆ ಹೋಗ್ತವೆ. ಆ ನಂತರ ಮತ್ತೆ ನಾವು ಸಾಹಿತಿಗಳ ಕತೆಗೆ ಬರುವ. ಸಾಹಿತಿಗಳ ಕತೆಗೆ ಬಂದಾಗ ಮತ್ತೆ ಅಲ್ಲಿ ಸಿಗುವಂತ ವಿಷಯ ವಸ್ತು ಎಗೈನ್ ಪೌರಾಣಿಕ, ಎಗೈನ್ ನಮಗೆ ಸಾಮಾಜಿಕ, ಎಗೈನ್ ಐತಿಹಾಸಿಕ ಸಂಗತಿಗಳು ಸಿಗ್ತವೆ. ನಾವು ಏನನ್ನ ತಿಳ್ಕೊಂಡು ಇಡೀ ಒಟ್ಟು ಮಕ್ಕಳ ನಾಟಕದ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳ ಪಾತ್ರ ಇದ್ರೆ ಅದು ಮಕ್ಕಳ ನಾಟಕ ಅಂತ ಅನಿಸ್ತಾ ಹೋಗಿದೆ. ಉದಾಹರಣೆಗೆ ಭಕ್ತ ಮಾರ್ಕಂಡೇಯ ಅಥವಾ ತಾರಾಸು ಬರೆದ ಗುರುದಕ್ಷಿಣೆ ಅಂದ್ರೆ ಏಕಲವ್ಯನ ಕಥೆಯೂ ಕೂಡ ಅಲ್ಲಿ ಏಕಲವ್ಯ ಮಗು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ಮಕ್ಕಳ ನಾಟಕ ಅಂತ ಒಪ್ಪಿಕೊಂಡಿದ್ದೇವೆ. ಈ ಸತ್ಯ ಎಷ್ಟು, ಇದರ ಸತ್ಯಾಸತ್ಯತೆ ಎಷ್ಟು ಗೊತ್ತಿಲ್ಲ. ಹಾಗಾಗಿ ಮತ್ತೆ ಮಕ್ಕಳ ನಾಟಕದ ಸ್ವರೂಪ ಏನು ಅನ್ನೋದನ್ನ ಮತ್ತೆ ಚರ್ಚಿಸಬೇಕಾಗಿದೆ. ನಾನು ಉಲ್ಲೇಖಿಸಬೇಕಾದ್ದು ತಾರಾಸು ಅವರ ಗುರುದಕ್ಷಿಣೆ ಅಂದ್ರೆ ಏಕಲವ್ಯ, ಭಕ್ತ ಮಾರ್ಕಾಂಡೇಯ, ಭಕ್ತ ಪ್ರಹ್ಲಾದ, ಹೀಗೆ ಉಲ್ಲೇಖಿಸಿದ ಎಲ್ಲ ಪ್ರಕಾರದ ಸಂಗತಿ ಅಂತ ಹೇಳಿದ್ರೆ ಅದು ನಮಗೇನ್ ಸಿಗ್ತದೆ ಅಂತ ಹೇಳಿದ್ರೆ ಆ ಸಾಹಿತ್ಯದ ಒಳಗಿರುವಂತಹ ಪಾತ್ರವನ್ನು ತೆಕ್ಕೊಂಡು ಅದು ಮಕ್ಕಳ ಸಾಹಿತ್ಯ ಅಂತ ಹೇಳಿಕೊಳ್ಳುವಂತ ಕೆಲಸಗಳು ಇಷ್ಟೊಳಗೆ ನಡೀತಾ ಹೋಗಿದೆ. ನೀವೀಗ ನಾವು ಶಿವರಾಮಕಾರಂತರ ಸಾಹಿತ್ಯಕ್ಕೆ ಬಂದಾಗ ಶಿವರಾಮಕಾರಂತರ ಸುಲಿಗೆಗೆ ಇಲ್ಲವೂ ಸಾವು ಅಥವಾ ಕಿಸಾ ಗೌತಮಿಯನ್ನು ಕೂಡ ಮಕ್ಕಳ ನಾಟಕದ ಪ್ರಕಾರದಲ್ಲಿ ನಾವು ಕೊಂಡು ಹೋಗ್ತೇವೆ. ಆದ್ರೆ ಸುಲಿಗೆಗೆ ಇಲ್ಲವೂ ಸಾವಿನ ವಿಷಯ ಅದೊಂದು ಭ್ರಷ್ಟಾಚಾರದ ವಿಷಯ. ಅಥವಾ ನೀವು ಕಿಸಾ ಗೌತಮಿ ವಿಚಾರವನ್ನು ಕೂಡ ನಾವು ತಗೊಂಡಾಗ ಅಲ್ಲಿ ನಮಗೆ ಕಾಣ ಸಿಗುವುದು ಸಾವಿಲ್ಲದ ಮನೆಯ ಸಾಸಿವೆ ಕಾಳಿನ ಸಂಗತಿಯನ್ನ ತಗೊಂಡಾಗ ಮಕ್ಕಳಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಏನು ಅನ್ನುವುದು. ಆದ್ರೆ ನಾವು ಕೊನೆಗೆ ಬರ್ತಾ ಕಿಸಾಗೋತ್ ಎನ್ಬೋದು. ಅಥವಾ ಇನ್ನೊಂದು ಸಂಗತಿ, ಪುತಿನ ಅವರ ಗೋಕುಲ ನಿರ್ಗಮನವನ್ನು ಕೂಡ ಇವತ್ತು ಸುರೇಶ್ ಆನಗಳಿ ನಿರ್ದೇಶನ ಮಾಡಿದ್ದಾರೆ. ಮೌನಿಶ್ ಗೊತ್ತದು. ಸುರೇಶ್ ಆನಗಳಿ ನಿರ್ದೇಶನ ಮಾಡ್ತಾರೆ, ಪ್ರೇಮಕಾರಂತರ ನಿರ್ದೇಶನ ಮಾಡ್ತಾರೆ. ಇವೆಲ್ಲವನ್ನು ಕೂಡ ಅವರು ಮಕ್ಕಳ ನಾಟಕವಾಗಿ ನೋಡ್ತಾರೆ. ಹಾಗಾಗಿ ಮಕ್ಕಳ ನಾಟಕದ ಸ್ವರೂಪ ಅನ್ನುವುದು ಕೇವಲ ಸಾಹಿತ್ಯದ ಒಳಗಿನ ಪಾತ್ರದೊಳಗೆ ಅದು ನಿರ್ಧಾರ ಆಗುವುದು ಆಗ್ತದೆಯೇ ಅಥವಾ ಅದರಿಂದ ಹೊರತಿದೆ ಅನ್ನೋದನ್ನ ಒಂದು ಚರ್ಚಿಸಬೇಕಾದಂತ ಸಂಗತಿ. ನಾನು ಬರ್ತಾ ಇರೋದು ಹೊಸ ಕಾಲದ ಮಕ್ಕಳ ಕಥಾ ಸಾಹಿತ್ಯಕ್ಕೆ ಬರ್ತೇನೆ. ಉಲ್ಲೇಖಬಹುದಾದಂತಹ ಸಂಗತಿಗಳು ಬಹಳಷ್ಟು ಕಡಿಮೆ ಅಂತ ಹೇಳಬೇಕು. ನೀವು ವರ್ಷಕ್ಕೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವರ್ಷಕ್ಕೊಂದು ಪುಸ್ತಕವನ್ನ ಪ್ರಕಟ ಮಾಡ್ತದೆ. ಕಳೆದ 5 ವರ್ಷಗಳಿಂದ ಅದನ್ನು ಮಾಡ್ತಾ ಇಲ್ಲ. ಮಕ್ಕಳ ಸಾಹಿತ್ಯ 2001, ಮಕ್ಕಳ ಸಾಹಿತ್ಯ 2002 ಹೀಗೆ. ಅದಕ್ಕೆ ಆಧಾರ ಏನ್ ತಗೊಳ್ತದೆ ಅಂತ ಹೇಳಿದ್ರೆ ಆಧಾರ ಅವರಿಗೊಂದು ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಕಥೆಗಳಾಗ್ಲಿ ನಿಮ್ಮ ಯಾವುದೇ ಕವನಗಳಾಗ್ಲಿ ಪತ್ರಿಕೆಯಲ್ಲಿ ಬಂದಿರಬೇಕು. ಪತ್ರಿಕೆಯಲ್ಲಿ ಅಚ್ಚಾದಂತಹ ಕವನಗಳನ್ನು ಮಾತ್ರ ನಾವು ಪ್ರಿಂಟ್ ಮಾಡ್ತೇವೆ ಅಂತ ಹೇಳುವಂತ ಈ ಸಾಹಿತ್ಯ ಪರಿಷತ್ ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ನಿಲುವಿದೆ ಅಲ್ಲ, ಅದೆಷ್ಟು ಸರಿಯಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂಥದ್ದು ಬಂದರೂ ಕೂಡ ಅದನ್ನು ತಗೊಂಡಾಗಲೂ ಕೂಡ ನಿಮಗೆ ಉಲ್ಲೇಖಿಸಬಹುದಾದಂತಹ ಸಾಹಿತಿಗಳು ನಿಮಗೆ ಸಂಪುಟೂರು ವಿಶ್ವನಾಥ್ ಸ್ವಲ್ಪ ನಮಗೆ ಸಿಗ್ತಾರೆ. ಹೊಸತರದಲ್ಲಿ ಸಂಪುಟೂರು ವಿಶ್ವನಾಥರವರ ನಾವು ಕಥೆಗಳನ್ನು ಓದಬಹುದಾಗಿದೆ. ಅಥವಾ ಬೇಗೋ ರಮೇಶ್ರವರ ಕಥೆಗಳನ್ನು ಓದ್ಬೇಕು. ಈಗ ನಮ್ಮವರು ನಾವು ದಕ್ಷಿಣ ಕನ್ನಡಕ್ಕೆ ಒಳ್ಳೆಯ ಮಕ್ಕಳ ಸಾಹಿತ್ಯಕ್ಕೆ ಅತ್ಯಂತ ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಕಾಸರಗೋಡು ಸಹಿತವಾಗಿ ಒಂದು ಮಕ್ಕಳ ಸಾಹಿತ್ಯದ ಮೇಲೆ ವರ್ಕ್ ಮಾಡಿದಂಥ ಒಂದು ಸಂಸ್ಥೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ.
ಬಹಳಷ್ಟು ಪುಸ್ತಕಗಳನ್ನು ಅಥವಾ ಮಕ್ಕಳ ತುತ್ತು ಇರಬಹುದು, ಮಕ್ಕಳ ಮುತ್ತು ಇರಬಹುದು. ಕತೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಮುತ್ತು ಅನ್ನುವಂಥ ಒಂದು ಪುಸ್ತಕವನ್ನು ತಂದಿದೆ. ಒಂದಷ್ಟು ಒಳ್ಳೆಯ ಕತೆಗಳನ್ನು ನಾವು ಅದರಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮವರೇ ಆದಂತಹ ಶ್ರೀನಿವಾಸ್ ಭಟ್ ಸೇರಾಜೆ, ಭೀಮಾ ಭಟ್ ಅಡ್ಯನಡಕ ಮುಂತಾದವರ ಕತೆಗಳು ಒಂದು ಹೊಸ ಬಗೆಯ ದಾರಿಯನ್ನ ನಿಮಗೆ ಕೊಡುತ್ತದೆ. ಇತ್ತೀಚೆಗೆ ನೀರ್ಪಾಜೆ ಭೀಮಭಟ್ರವರ ಮಗ ಉದಯಶಂಕರ್ ನೀರ್ಪಾಜೆ ಅವರು ಹೀಗೊಬ್ಬ ಹುಡುಗ ಅನ್ನುವಂಥ ಒಂದು ಪುಸ್ತಕವನ್ನ ಸುಮಾರು 5-6 ವರ್ಷಗಳ ಹಿಂದೆ ಪ್ರಕಟಿಸ್ತಾರೆ. ಅವರ ನಿಲುವು, ಒಟ್ಟು ಕಥೆಯ ನಿಲುವು ಏನುತ್ತೆ ಅಂತ ಹೇಳಿದ್ರೆ ಓದನ್ನ ಬೆಳೆಸುವಂತ ಕಥೆಗಳಾಗಿರ್ಬೇಕು ಅಂತ. ಆ ಕತೆ ಮೂಲತಃ ಇನ್ನೊಂದು ಓದಿಗೆ ಕಾರಣ ಆಗಬೇಕು ಅಂತ. ಅದರ ಹೆಸರು ಹೀಗೊಬ್ಬ ಹುಡುಗ ಅಂತ. ಒಂದಷ್ಟು ನಮ್ಮ ಈ ದಕ್ಷಿಣ ಕನ್ನಡದವರ ಕಥೆಗಳನ್ನು ಅವರಲ್ಲಿ ಉಲ್ಲೇಖಿಸ್ತಾರೆ. ಒಂದು ಹೊಸಬಯ ದಾರಿಯನ್ನ ತೆರೆದದ್ದು ಸುಳ್ಳಲ್ಲ. ಆದ್ದರಿಂದ ಒಂದು ಅದ್ಭುತವಾದ ಆಸೆ ಇಷ್ಟೇ, ನನ್ನ ಪ್ರಬಂಧದ ಅದ್ಭುತವಾದ ಆಸೆ ಇಷ್ಟೇ. ಅದೇನು ಅಂತಂದ್ರೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ 4 ಜನ ಮಕ್ಕಳಿದ್ದರು ಅಂತ ತೊಡಗಿ ನಾನು ಆಗ ಹೇಳಿದ ಕತೆ ಇದೆ ಅಲ್ಲ, ಚಂದ್ರನನ್ನು ಶುಕ್ಲ ಪಕ್ಷದಲ್ಲಿ ಅಡ ಇಟ್ಟು ಕೃಷ್ಣ ಪಕ್ಷದಲ್ಲಿ ತೆಕ್ಕೊಂಡು ಬಂದು ಅದರ ಮೂಲಕ ಒಂದು ವೈಜ್ಞಾನಿಕ ಸಂದೇಶವನ್ನು ಕೊಡುವಂತ ಕತೆ ಇದೆ ಅಲ್ಲ, ದಟ್ಸ್ ಗುಡ್ ಅಂತ. ಅದು ತುಂಬಾ ಚಂದ ಅಂತ ಕತೆಗಳು ಬರಲಿ ಅಂತ ಆಶಿಸ್ತೇನೆ. ಮತ್ತೆ ನಾನು ಮಾತಾಡಬೇಕಾದ್ದು ಹೊಸ ಬಗೆಯ ಮಕ್ಕಳ ನಾಟಕಗಳ ಬಗ್ಗೆ. ಆದ್ರೆ ನಾವು ಇವತ್ತು ಗಮನಿಸಬೇಕಾದ್ದು ಮತ್ತು ಅಭಿನಂದಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಮಕ್ಕಳ ನಾಟಕ ಅದೇನಾಯ್ತು ಅಂತ ಹೇಳಿದ್ರೆ ಒಂದು ಅದ್ಭುತವಾದ ದಾರಿಯೆಡೆಗೆ ಹೋಗ್ತದೆ. ಅದನ್ನ ತೆರೆದವರು ನಮ್ಮೂರಿನವರಾದಂತಹ ಬಿ ವಿ ಕಾರಂತರು. ಪಂಜರ ಶಾಲೆಯ ಮೂಲಕ ಇವತ್ತು ವಿಶ್ವದ ಅತ್ಯಂತ ಒಳ್ಳೆಯ ಮಕ್ಕಳ ನಾಟಕ ಅಂತ ಪ್ರಸಿದ್ಧಿಗೆ ಪಡೆದಂತಹ ಪಂಜರ ಶಾಲೆ ಬಿ ವಿ ಕಾರಂತರ ಮೂಲಕ ಬರ್ತದೆ. ಆನಂತರ ನೀವು ನೋಡಿದಂತ ನೀಲಿ ಕುದುರೆ ಬರ್ತದೆ. ಯಾವ ಪಂಜರ ಶಾಲೆಗಾಗ್ಲಿ ಒಂದು ಶಿಕ್ಷಣವನ್ನು ಇಟ್ಟುಕೊಂಡು ಮಾತಾಡಿರ್ತವೆ. ನೀಲಿ ಕುದುರೆಗಾಗ್ಲಿ 7 ಕುದುರೆಗಳು ಆಕಾಶದ ಕಡೆಗೆ ಮುಖ ಮಾಡಿ ಹೋಗ್ತವೆ. ಆ ನೀಲಿ ಕುದುರೆಗಳಾಗ್ಲಿ ಯಾವ ಮುಲಾಜಿಯೂ ಇಲ್ಲ ಅಂತ. ನಿನಗೆ ನೀತಿ ಬೇಕೋ ಇಲ್ಲ, ಅಥವಾ ಏನು ಬೇಕು, ಫ್ಯಾಂಟಸಿಗೆ ಫ್ಯಾಂಟಸಿ ಇದೆ. ಒಟ್ಟು ಮಕ್ಕಳ ಸಾಹಿತ್ಯ ಹೇಗಿರಬೇಕು ಅದನ್ನ ನೀಲಿ ಕುದುರೆ ನಮಗೆ ಹೇಳುತ್ತದೆ. ಬಿ ವಿ ಕಾರಂತರು ಬರೆದಂತ ಪಂಜರ ಶಾಲೆ, ನಿರ್ದೇಶಿಸಿದಂತ ನೀಲಿ ಕುದುರೆ ಅಥವಾ ಅಳಿಲು ರಾಮಾಯಣ, ನಮ್ಮವರು ತುಂಬಾ ಜನರನ್ನ ನಿರ್ದೇಶಿಸಿದ್ದಾರೆ. ಅನಂತರ ವೈದೇಹಿಯವರ ಡಾಮ್ ಡೂಮ್ ಸುಂಟರಗಾಳಿ ಅಥವಾ ಗೊಂಬೆ ಮ್ಯಾಕ್ಬೆಕ್ಗಳಂತ ನಾಟಕಗಳನ್ನು ನಮಗೆ ಹೊಸದಾಗಿ ದಾರಿಯನ್ನು ಅಲ್ಲಿಂದ ತೊಡಗಿ ಪುತ್ತೂರಿನವರಾದಂಥ ಐಕೆಯವರು ಗ್ರಹಣವನ್ನ ಬರೀತಾರೆ. ಅಲ್ಲಿವರೆಗೆ ನಮ್ಮ ನಾಟಕಗಳೊಂದು ಹೊಸ ದಾರಿಯನ್ನ ತೆರೆದುಕೊಳ್ತಾ ಹೋಗ್ತದೆ. ಬಹಳ ಸಂತದ ಸಂಗತಿ. ನಾವು ಮತ್ತೆ ಅದೇ ಮಾರ್ಕಾಂಡೇಯನಿಗೆ ಅಥವಾ ಅದೇ ಭಕ್ತ ಪ್ರಹ್ಲಾದನಿಗೆ ಅಥವಾ ಅದೇ ಏಕಲವ್ಯನಿಗೆ ತಗಲಾಕೊಳ್ಳುವುದರಿಂದ ಆಚೆ ಪ್ರಕೃತಿಯಲ್ಲಿ 100 ಸಬ್ಜೆಕ್ಟ್ ಇದೆ, ಪ್ರಕೃತಿಯ ಒಳಗೆ 100 ವ್ಯವಸ್ಥೆಗಳಿವೆ ಅನ್ನೋ ತೋರಿಸಿದ ನಾಟಕ ಇದೆ ಅಲ್ಲ, ಹ್ಯಾಟ್ಸ್ ಆಫ್. ಹಾಗಾಗಿ ನನ್ನನ್ನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಮತ್ತೆ ನಾನು ಬಹಳಷ್ಟು ಉಲ್ಲೇಖಿಸಬೇಕಾದಂಥ ಪುಸ್ತಕಗಳು ಮಕ್ಕಳ ಗದ್ಯ ಸಾಹಿತ್ಯಕ್ಕೆ ಬಂದಾಗ ರಾಷ್ಟ್ರೋತ್ಥಾನ ಪ್ರಕಾಶನದ ಭಾರತ ಭಾರತಿ ಪುಸ್ತಕಗಳ ಬಗ್ಗೆ ನಾನು ಮಾತಾಡಬೇಕು. ಇಡೀ ನಾವೆಲ್ಲ ಬದುಕಿದ್ದು ಅಥವಾ ನಾವೆಲ್ಲ ಇವತ್ತು ರಾಷ್ಟ್ರಪ್ರೇಮ ಇರಬಹುದು ಅಥವಾ ರಾಷ್ಟ್ರ ಧರ್ಮವನ್ನ ಬೆಳೆಸಿಕೊಂಡದ್ದು, ಪ್ರತಿದಿನ ಒಂದೊಂದು ಪುಸ್ತಕವನ್ನ ನಾವು ಮನೆ ಕೊಂಡೋಗ್ತಾ ಇದ್ವಿ. ಆದ್ರೆ ಇವಾಗ ಯಾಕೆ ಅದು ಹಿಂದೆ ಹೋಯ್ತು ಅಂತ ಗೊತ್ತಿಲ್ಲ. ಅಂತ ಒಂದು ವ್ಯಕ್ತಿ ಚರಿತ್ರೆಗಳು ನಮ್ಮಲ್ಲಿ ಸಿಗದೆ ಇರುವುದು ಇವತ್ತಿನ ಅತ್ಯಂತ ಮಕ್ಕಳ ಸಾಹಿತ್ಯ ದೊಡ್ಡ ಕೊರತೆ. ಅದು ತುಂಬುವುದು ಹೇಗೆ ಅಂತ ಗೊತ್ತಿಲ್ಲ. ಯಾಕೆ ತುಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ಮಕ್ಕಳ ಸಾಹಿತ್ಯ ಅಕಾಡೆಮಿ ಬೇರೆ ಆಗಬೇಕು ಅಂತ ಆಯ್ತು. ಅವಾಗ ಉಮೇಶ್ ಕತ್ತಿ ಅವರು ಬಂದ್ರು. ಉಮೇಶ್ ಕತ್ತಿ ಅವರು ಬಂದಾಗ ಏನಾಯ್ತು ಅಂತಂದ್ರೆ, ಅವರು ಮಕ್ಕಳ ಸಾಹಿತ್ಯ ಅಕಾಡೆಮಿ ಅಂತ ಬಂದ್ರೆ ಅದಕ್ಕೆ ತನಗೆ ಏನೋ ಅದರೊಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಕಾರಣಕ್ಕಾಗಿ ಅದನ್ನು ಬಾಲ ವಿಕಾಸ ಅಕಾಡೆಮಿ ಅಂತ ಮಾಡ್ತಾರೆ. ನಿಮಗೆ ಇವತ್ತು ಕರ್ನಾಟಕ ಬಾಲ ಸಾಹಿತ್ಯ ಅಕಾಡೆಮಿ ಇದೆ. ಆದ್ರೆ ಬಾಲ ಸಾಹಿತ್ಯ ಅಕಾಡೆಮಿ ಮೂಲಕ ಆಗ್ತಾ ಕೆಲಸ ಏನು ಅನ್ನೋದು ಮೌನೇಶ್ ಗೊತ್ತಿದೆ. ಅದರ ಮೂಲಕ ಏನಾಗ್ತಾ ಇದೆ, ಮಕ್ಕಳ ಸಾಹಿತ್ಯವನ್ನು ಬೆಳೆಸುವ ಪ್ರಕ್ರಿಯೆಗಳಾಯಿತೆ ಅಥವಾ ಅಂತಹ ಪುಸ್ತಕವನ್ನು ಕೊಡುವಂತಹ ಕೆಲಸಗಳಾಯಿತೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಶಾಲೆಗಳಿಗೆ ಇನ್ಫೋಸಿಸ್ ಇಂದ 1000 ಗಟ್ಟಲೆ ರೂಪಾಯಿಯ ಪುಸ್ತಕ ಬರ್ತದೆ. ಪುಸ್ತಕ ಏನಿರ್ತವೆ ಅಂತ, ಪುಸ್ತಕಗಳು ಅಂತ ಮಕ್ಕಳ ಓದುವಿಕೆಯನ್ನು ಬೆಳೆಸುವಂತ ಪುಸ್ತಕಗಳು ನಮಗೆ ಸಿಗ್ತಾ ಇಲ್ಲ, ಸಿಗುವಂತೆ ಆಗಬೇಕಾಗಿದೆ. ನನಗೆ ಅಗೈನ್ ಭಾರತ ಭಾರತಿ ಪುಸ್ತಕದ ಸ್ವರೂಪದ ಪುಸ್ತಕ ಮಕ್ಕಳ ಗದ್ಯ ಸಾಹಿತ್ಯವನ್ನ ಮತ್ತೆ ಬೆಳೆಸಬೇಕು ಅಂತ ಅನಿಸ್ತಾ ಹೋಗ್ತದೆ. ನನ್ನ ಪ್ರಬಂಧದ ಕೊನೆಯ ಪಾರಾಷ್ಟೇ ಉಳಿದಿದೆ. ಸರಿ, 20 ನಿಮಿಷಕ್ಕೆ ನಾನು ಅದನ್ನ ಸರಿ ಮಾಡಿದ್ದೇನೆ. ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡುವಾಗ
ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಮಕ್ಕಳಿಗೆ ನೀತಿ ಕಥೆಗಳ ಅಗತ್ಯವಿದೆಯೇ, ಅಥವಾ ಮಕ್ಕಳ ಕಥೆಗಳಲ್ಲಿ ನೀತಿ ಅನಿವಾರ್ಯವಾ ಎಂಬಿತ್ಯಾದಿ ಪ್ರಶ್ನೆಗಳು ಕಾಡುತ್ತಲೇ ಇದೆ. ನೀತಿಯೇ ಬೇಕು ಎಂದಾದರೆ ಪುಣ್ಯಕೋಟಿಯ ಕಥೆಯಲ್ಲಿ ಹುಲಿ ಯಾಕೆ ಸಾಯಬೇಕು ಅನ್ನೋದು ನನ್ನ ಪ್ರಶ್ನೆ. ನಾವು ಚಿಂತಿಸಬೇಕಾದ ಸಂಗತಿ ಅಂದರೆ ಮಕ್ಕಳಲ್ಲಿ ಅನ್ವೇಷಣ ಭಾವವನ್ನು ಬೆಳೆಸುವ ಮಕ್ಕಳ ಸಾಹಿತ್ಯದ ಅಗತ್ಯವಿದೆ ಎಂಬುದು. ಡಾ ಕಾರಂತರೊಂದು ಮಾತನ್ನ ಹೇಳ್ತಾರೆ, ನಾವು ಮಕ್ಕಳಿಗೆ ಮಣ್ಣು ಮತ್ತು ಆನೆಯನ್ನು ಕೊಡ್ತೇವೆ, ಆದರೆ ಅವರಿಗೆ ಮಣ್ಣು ಮತ್ತು ಆನೆಯನ್ನು ಕೊಡಬೇಡಿ, ಮಣ್ಣನ್ನು ಮಾತ್ರ ಕೊಡಿ, ಕಲ್ಪನೆಯನ್ನು ಅವನಿಗೆ ಬಿಟ್ಟುಬಿಡಿ ಅಂತ. ಸಾಹಿತ್ಯ ಅಂತ ಅದ್ಭುತವಾದ ಸಂಗತಿಯನ್ನ ಪ್ರತಿಪಾದಿಸಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸುತ್ತದೆ. ಕೊನೆಗೆ ನನ್ನ ಮಾತಿಷ್ಟೇ. ಕಾರಂತರು ಹೀಗೆ ಬರೀತಾರೆ, ಅಮ್ಮನು ನಿತ್ಯವು ಅನ್ನವ ತಂದು ದೇವರ ಮುಂದಕ್ಕೆ ಇರಿಸುತ್ತಾಳೆ. ದೇವರು ಏನನ್ನು ತಂದುದೇ ಇಲ್ಲ, ಅಮ್ಮನು ತರುವುದ ಬಿಡುವಂತಿಲ್ಲ. ಮುಂದಿನ ವಾಕ್ಯ ಬಹಳ ಚಂದ ಇದೆ. ಊರಿನ ಕುರುಡನು ತಿಮ್ಮನು ನಿತ್ಯ ಹಸಿವಿನ ಹೊತ್ತಿಗೆ ಬರುತ್ತಿಹನಲ್ಲ. ಅಮ್ಮನು ಏನನ್ನು ಕೊಟ್ಟಿದ್ದಿಲ್ಲ, ತಿಮ್ಮನು ಬರುವುದ ಬಿಟ್ಟಿದ್ದಿಲ್ಲ ಅಂತ. ಬಹುಶಃ ಸಾಹಿತ್ಯ ಆ ಕಡೆಗೆ ಸಾಗದಿರಲಿ ಎಂಬ ಆಶಯದೊಂದಿಗೆ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮಕ್ಕಳ ಸಾಹಿತ್ಯ ಹೊಸ ಕಾಲದ ಗದ್ಯ ಈ ಬಗ್ಗೆ ವಿಷಯ ಮಂಡನೆ ಮಾಡಿರುವಂಥ ಶ್ರೀಯುತ ರಮೇಶ್ ಉಳೆಯ ಇವರಿಗೆ ವಂದನೆಗಳು. ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಒಂದು ಸೂಚನೆ, ಈ ಕಾರ್ಯಕ್ರಮದ ನೇರ ಪ್ರಸಾರ ಆಗ್ತಾ ಇದೆ. ಹಾಗೆ ಬಂದಂಥ ಎಲ್ಲರಿಗೂ ಕೂಡ ಪಾನೀಯದ ವ್ಯವಸ್ಥೆ ಇದೆ, ಅಗತ್ಯ ಇದ್ದವರು ಅದನ್ನು ಸ್ವೀಕಾರ ಮಾಡಬಹುದು. ಹಾಗೆ ಈ ಕಟ್ಟಡದ ಒಳಭಾಗದಲ್ಲಿ ಪುಸ್ತಕ ಪ್ರದರ್ಶನ ಹಾಗೆ ವಸ್ತು ಪ್ರದರ್ಶನ ಮಾರಾಟ ವ್ಯವಸ್ಥೆ ಕೂಡ ಇದೆ. ಅದರ ಪ್ರಯೋಜನವನ್ನು ಎಲ್ಲರೂ ಕೂಡ ಪಡೆಯಬಹುದು. ಈಗ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವವರು ಬಂಟ್ವಾಳ ವಾಮದ ಪದವಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರು ಶ್ರೀಯುತ ರಾಧೇಶ್ ತೋಳ್ಪಾಡಿಯವರು. ಅವರು ಮೊದಲಿಗೆ ಮಕ್ಕಳ ಕಾವ್ಯದಲ್ಲಿ ಇತ್ತೀಚಿನ ಒಲವುಗಳು ಎಂಬ ವಿಚಾರದ ಬಗ್ಗೆ ಅವರ ವಿಚಾರವನ್ನು ಮಂಡನೆ ಮಾಡಿ ಅಧ್ಯಕ್ಷತೆಯ ಮಾತನ್ನು ಆಡಬೇಕಾಗಿ ವಿನಂತಿ. ಸಮ್ಮೇಳನದ ಸರ್ವಾಧ್ಯಕ್ಷರೇ ಹಾಗೂ ಪ್ರೀತಿಯ ಗುರುಗಳಾಗಿರುವ ಶ್ರೀ HG ಶ್ರೀಧರ್ ಸರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ಸಾಹಿತ್ಯ ಅಭಿಮಾನಿಗಳೇ, ಮಕ್ಕಳ ಕಾವ್ಯದಲ್ಲಿ ಇತ್ತೀಚಿನ ಒಲವುಗಳು ಎನ್ನುವ ವಿಚಾರವಾಗಿ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದಿಡಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೀಗ ಸುಗ್ಗಿಯ ಕಾಲ. ನವೋದಯ ಸಾಹಿತ್ಯದ ಅವಧಿಯಲ್ಲಿ ಸ್ಪಷ್ಟವಾದ ಅಸ್ಮಿತೆಯನ್ನು ಕಂಡುಕೊಂಡು ಕನ್ನಡದ ಉದ್ದಾಮ ಲೇಖಕರಿಂದ ಸುಭದ್ರ ತಳಪಾಯವನ್ನು ಪಡೆದ ಈ ಕ್ಷೇತ್ರ ಮುಂದೆ ನವ್ಯದ ಉಚ್ಛ್ರಾಯ ಕಾಲದಲ್ಲಿ ಕ್ಷೀಣಗೊಂಡದ್ದು ಇದೀಗ ಇತಿಹಾಸ. ಕಾಲಗರ್ಭದಲ್ಲಿ ಸೇರಿ ಹೋಗಿದ್ದ ಅಪೂರ್ವ ಮಕ್ಕಳ ಕವಿತೆಗಳ ಗೆರೆ ಮೀರಿದ ಚಿನ್ನದದಿರನ್ನು ಮತ್ತೆ ಹುಡುಕಿಕೊಟ್ಟು ನಿಜವಾದ ಅರ್ಥದಲ್ಲಿ ಕನ್ನಡದ ಸೇವೆಯನ್ನು ಮಾಡಿದ್ದು ನಮ್ಮ ಪುತ್ತೂರಿನ ಬಳುವಾರು ಮಹಮ್ಮದ್ ಕುಂಜಿಯವರು ಎಂಬುದನ್ನು ಹೆಮ್ಮೆಯಿಂದ ಇಲ್ಲಿ ನೆನಪಿಸಿಕೊಳ್ಳಬೇಕು. ತಟ್ಟು ಚಪ್ಪಾಳೆ ಪುಟ್ಟಮಗು ಎಂಬ ಅನರ್ಘ್ಯ ರತ್ನವು ಕನ್ನಡದ ಪುಟಾಣಿಗಳ ಕೈಗೆ ಸಿಕ್ಕಿದ್ದು, ಅದು ನೂರಾರು ಮಕ್ಕಳ ಸಾಹಿತಿಗಳ ಭಗವದ್ಗೀತೆಯಾಗಿ ಆಕರ ಗ್ರಂಥವಾಗಿ ಮುಂದೆ ಏನು ಆಗಬೇಕಿದೆ ಎಂಬುದನ್ನು ನಿರ್ದೇಶಿಸಿದ್ದು ಒಂದು ಮಹತ್ವಪೂರ್ಣ ವಿದ್ಯಮಾನ ಎನ್ನುವುದರಲ್ಲಿ ಅನುಮಾನವಿಲ್ಲ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಹಕ್ಕಿ ಸಾಲು ಮಕ್ಕಳ ಕವಿತೆಗಳ ಲೋಕಕ್ಕೆ ಹೊಸ ದಿಕ್ಕು ತೆರೆದು ಹೊಸತನವನ್ನು ತಂದುದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಕಿನ್ನರಿ, ನಂದನದಂತಹ ಕ್ಯಾಸೆಟ್ಗಳ ಮೂಲಕ ಆಧುನಿಕ ಕಾಲದ ಮಕ್ಕಳ ಬಾಯಿಯ ಆಡುನುಡಿಯ ಜಾಡನ್ನು ಹಿಡಿದು ಕವಿತೆಗಳನ್ನು ಪ್ರಕಟಿಸಿದ್ದು ಮಕ್ಕಳ ಕಾವ್ಯ ಕ್ಷೇತ್ರದ ಪರಿಧಿಯನ್ನು ವಿಸ್ತರಿಸಿದಂತೆಯೇ ಸರಿ. ಮುಂದೆ ಆಂಗ್ಲ ಭಾಷಾ ಹುದ್ದೆಯಿಂದ ಉಪನ್ಯಾಸಕನಾಗಿ ನಿವೃತ್ತನಾದ ಮೇಲೆ ಮಕ್ಕಳಿಗಾಗಿ ಕುಂಭಕರ್ಣನ ನಿದ್ದೆ, ಪಾಪು ಪದ್ಯಗಳು ನಂತಹ ಕ್ಲಾಸಿಕ್ ಎನ್ನಬಹುದಾದ ಮಕ್ಕಳ ಕಾವ್ಯವನ್ನು ಕೊಟ್ಟ ಶ್ರೀನಿವಾಸ ಉಡುಪರ ಕೊಡುಗೆಯನ್ನು ಮರೆಯುವಂತಿಲ್ಲ.
ಸಿಂಡ್ರೆಲಾ, ಅಂಬ್ರೆಲಾ ಎಂಬಂತಹ ವಿನೂತನ ಶಿಶುಪ್ರಾಸಗಳನ್ನು ನೀಡಿದ ಡಾಕ್ಟರ್ ಚಿಂತಾಮಣಿ ಕೊಡ್ಲೆಕೆರೆಯವರು, ಡಿಢಿಲಕ್ ಡಿಢಿಲಕ್ ಡಿಢಿಲಕ್ಕ ಎನ್ನುವಂತಹ ನರ್ಸರಿ ರೈಮ್ಸ್ ಅನ್ನ ಕನ್ನಡದಲ್ಲಿ ಕೊಟ್ಟ ಸುಮತೀಂದ್ರ ನಾಡಿಗ ಅವರು, ಹೂ ಅಂದ್ರ ಹೂ ಎನ್ನುವ ಅಪೂರ್ವವಾದ ಅನ್ನುವ ಕವಿತೆಗಳು ಎಂಬ ಹೊಸ ಪ್ರಕಾರವನ್ನೇ ಕೊಟ್ಟ ಆನಂದ ಪಾಟೀಲ ಅವರು, ಪ್ರೌಢ ಲೇಖಕರೆಲ್ಲರೂ ಹೊರಳಿ ನೋಡಬೇಕಾದ ಮಕ್ಕಳ ಸಾಹಿತ್ಯವನ್ನು, ಮಕ್ಕಳ ಕಾವ್ಯವನ್ನು ರಚಿಸಿದ್ದಾರೆ ಅನ್ನುವುದು ಹೆಮ್ಮೆಯ ಸಂಗತಿ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ಸಾಹಿತ್ಯ ಕ್ಷೇತ್ರದ ತ್ರಿಮೂರ್ತಿಗಳು ಎಂದೇ ಕರೆಯಬಹುದಾದ ಪಳಕಳ ಸೀತಾರಾಮ ಭಟ್ಟ, ಪರಮೇಶ್ವರ ಭಟ್ ಬಾಳಿಲ ಹಾಗೂ ಎಳೆಯರ ಗೆಳೆಯ ಮುಳಿಯ, ಈ ಮೂವರು ನಿರಂತರವಾಗಿ ಮಕ್ಕಳಿಗಾಗಿ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರವನ್ನು ರಚಿಸುತ್ತಾ ಮಕ್ಕಳ ಸಾಹಿತ್ಯದ ಹೊರತೆ ಹರಿಗಡಿಯದಂತೆ ನೋಡಿಕೊಂಡದ್ದನ್ನು ನಾವು ಕೃತಜ್ಞತೆಯಿಂದ ಇಲ್ಲಿ ಸ್ಮರಿಸಬೇಕು. ಇನ್ನೊಂದೆಡೆ ಪ್ರಜಾವಾಣಿ ಪತ್ರಿಕೆಯು ದೀಪಾವಳಿ ವಿಶೇಷಾಂಕವನ್ನು ಪ್ರಕಟಿಸುವಾಗ ಪ್ರತಿ ವರ್ಷ ಶಿಶುಕಾವ್ಯ ಸ್ಪರ್ಧೆಯನ್ನು ಏರ್ಪಡಿಸುತ್ತಾ ಬಂದು ಮಕ್ಕಳ ಕವಿತೆ ರಚನೆ ಒಂದು ಸಾಂಸ್ಕೃತಿಕ ಅಗತ್ಯ, ಗಂಭೀರವಾದ ಸೃಜನ ಕ್ರಿಯೆ ಎನ್ನುವುದನ್ನು ಪರೋಕ್ಷವಾಗಿ ಸೂಚಿಸುತ್ತಾ ಹೊಸ ಕವಿಗಳ ಹುಟ್ಟಿಗೆ ಕಾರಣವಾದದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಇಂದಿಗೂ ನಾಡಿನ ಎಲ್ಲ ಪ್ರಮುಖ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಮಕ್ಕಳಿಗಾಗಿ ಒಂದಿಷ್ಟಾದರೂ ಜಾಗವನ್ನು ಮೀಸಲಿಟ್ಟಿರುವುದು ಸಾಹಿತ್ಯಾಭಿಮಾನಿಗಳಿಗೆ ಸಂತಸದ ಸಂಗತಿಯೇ ಸರಿ. ಆಂಗ್ಲ ಭಾಷಾ ಮಾಧ್ಯಮವು ಮನೆ ಮನೆಯ ಎಳೆಯ ಮಕ್ಕಳನ್ನು ಇಂದು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಿರುವ ಈ ದಿನಮಾನಗಳಲ್ಲಿ ಕನ್ನಡದ ಮಗು ಕವಿತೆಯನ್ನು ಅಪ್ಪಿಕೊಳ್ಳುವುದೇ ಎಂಬುದನ್ನು ನಾವೆಲ್ಲರೂ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಈ ಎಲ್ಲ ಆತಂಕಗಳ ನಡುವೆಯೂ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಇದೀಗ ಹೊಸ ರಭಸ ಪ್ರಾಪ್ತವಾಗಿರುವುದು ಶುಭ ಸಂಕೇತವೇ ಸರಿ. ಈ ಬಾರಿಯ ಕೇಂದ್ರ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಭಾಜನರಾಗಿರುವ ಶ್ರೀ ತಮ್ಮಣ್ಣ ಬೀಗಾರ ಅವರು ಮಕ್ಕಳ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೈಯಾಡಿಸಿದವರು. ರಮೇಶ್ ಉಳೆಯ ಅವರು ಪ್ರಸ್ತಾಪಿಸಿದಂತೆ ಮಕ್ಕಳಿಗಾಗಿ ಲಲಿತ ಪ್ರಬಂಧಗಳ ಸಂಕಲನವನ್ನು ಹೊರತಂದ ಕನ್ನಡದ ಮೊದಲ ಲೇಖಕ ಇರಬೇಕು ತಮ್ಮಣ್ಣ ಬೀಗಾರ ಅವರು. ಅವರು ಈ ಬಾರಿಯ ಕೇಂದ್ರ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅವರ ಬಾವಲಿ ಗುಹೆ ಎನ್ನುವ ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗಮನವನ್ನು ಸೆಳೆದಿದೆ. ಇದು ನಮಗೆಲ್ಲರಿಗೂ ಹೆಮ್ಮೆಯನ್ನು ತರುವಂತಹ ಸಂಗತಿ. ವಿನಾಯಕ ರಾ ಕಮತದ, ನಿರ್ಮಲಾ ಸುರತ್ಕಲ್, ಡಾಕ್ಟರ್ ಪಿ ನಾರಾಯಣ ಭಟ್, ಕೃಷ್ಣಮೂರ್ತಿ ಬಿಳಿಗೆರೆ, ಸಿದ್ದನಗೌಡ ಬಿಜ್ಜೂರ, ಹೀಗೆ ಹೊಸ ಹೊಸ ಪ್ರತಿಭಾವಂತ ಲೇಖಕರು ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶಿಸ್ತಾ ಇರುವುದು ಸಂತಸದ ಸಂಗತಿ. ಇವರೆಲ್ಲರೂ ಕಾವ್ಯ ಕ್ಷೇತ್ರದಲ್ಲಿ ತುಳಿಯುತ್ತಿರುವ ಹೊಸ ಹಾದಿ ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಮಕ್ಕಳ ಕವಿತೆಯು ಇದೀಗ ಹೊಸ ಸ್ವರೂಪವನ್ನು ಪಡೆಯುತ್ತಿರುವುದು ಒಂದು ಸ್ವಾಗತಾರ್ಹ ಬೆಳವಣಿಗೆಯೇ ಸರಿ. ಮಕ್ಕಳ ಬಾಲ್ಯ, ಜೀವನ ಶೈಲಿ, ಧೋರಣೆ, ಸಾಮಾಜಿಕ ಪರಿಸರ ಎಲ್ಲವೂ ಕ್ಷಿಪ್ರ ಗತಿಯಲ್ಲಿ ಬದಲಾಗುತ್ತಿರುವಾಗ ಮಕ್ಕಳ ಕವಿತೆಯೂ ಬದಲಾಗದೆ ಬೇರೆ ದಾರಿ ಇಲ್ಲ. ಬಾಹ್ಯ ಜಗತ್ತು ಎಷ್ಟೇ ಬದಲಾದರೂ ಮಗು ಮಗುವೇ ಎಂಬ ಮೂಲಭೂತ ನಂಬಿಕೆಯಿಂದ ನಾವೆಲ್ಲರೂ ಈಗ ಬರೆಯಬೇಕಾಗಿದೆ. ಹೊಸ ಕಾಲದ ಮಗುವಿನ ನಾಡಿ ಮಿಡಿತವನ್ನು ಅರಿತು ಕವಿಗಳು ಕವಿತೆಯನ್ನು ರಚಿಸಬೇಕಾಗಿದೆ. ಡಾಕ್ಟರ್ ಕೆ.ವಿ. ತಿರುಮಲೇಶ್ ಅವರು ಈ ಮರ್ಮವನ್ನು ಗ್ರಹಿಸಿ ಇತ್ತೀಚೆಗೆ 10 ಮಕ್ಕಳ ಕವನ ಸಂಕಲನಗಳನ್ನು ಒಮ್ಮೆಗೆ ಹೊರಗೆ ತಂದಿರುವುದು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿಯೇ ಹಿಂದೆಂದೂ ಕಂಡು ಕೇಳರಿಯದ ಸಂಗತಿ. ನಾನು ತಿಳಿದಂತೆ ವಿಶ್ವ ಸಾಹಿತ್ಯದಲ್ಲಿಯೇ ಏಕಕಾಲದಲ್ಲಿ 900
ಮಕ್ಕಳ ಕವಿತೆಗಳನ್ನು ಮಕ್ಕಳ ಕೈಗಿತ್ತ ಇನ್ನೊಬ್ಬ ಲೇಖಕ ಇರಲಿಕ್ಕಿಲ್ಲ. ಕನ್ನಡದಲ್ಲಿ ಅದು ಸಂಭವಿಸಿದೆ ಎನ್ನುವುದು ಸಂತಸದ ಸಂಗತಿ. ಅಮೆರಿಕಾದಲ್ಲಿ ಒಬ್ಬನೇ ಇದ್ದಾಗ ನನ್ನ ಅಸ್ಮಿತೆಯನ್ನು ಕಾಪಾಡಿದ್ದು ಕನ್ನಡ ಭಾಷೆ ಎನ್ನುವ ತಿರುಮಲೇಶರು ಆದಿಕಾವ್ಯ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ 900ಕ್ಕೂ ಹೆಚ್ಚು ಕವನಗಳನ್ನು 10 ಸಂಕಲನಗಳಲ್ಲಿ ನೀಡಿದ್ದಾರೆ. ಈ ಕೊಡುಗೆ ಹಬ್ಬದೂಟದಂತೆಯೇ ಆಗಿದೆ ಅಂತ ಮುನ್ನುಡಿ ಬರೀತಾ ಆನಂದ ಪಾಟೀಲರು ಅಭಿಪ್ರಾಯಪಟ್ಟಿದ್ದಾರೆ. ಮಕ್ಕಳ ಕವಿತೆಗೆ ಕನ್ನಡದಲ್ಲಿ ಇಲ್ಲದಿದ್ದರೂ ಕೊರತೆ, ಬತ್ತಬಾರದು ಅದರ ಒರತೆ ಅಂತ ಹೇಳುತ್ತಾ ಬರೆಯುವ ತಿರುಮಲೇಶರು ಕಾವ್ಯದಲ್ಲಿ ಇದು ಮಹಾಕಾವ್ಯ, ಇದು ಮಕ್ಕಳ ಕಾವ್ಯ, ಇದು ಪ್ರತಿಭಟನೆಯ ಕಾವ್ಯ, ಇದು ಭಕ್ತಿ ಕಾವ್ಯ, ಸಮಾಜಮುಖಿ ಕಾವ್ಯ ಹೀಗೆಲ್ಲ ಹೇಳಲು ಬರುವುದಿಲ್ಲ ಎಂದು ಹೇಳಿರುವುದು ಅರ್ಥಪೂರ್ಣ. ನಾನು ಕವಿತೆ ಬರೆಯತೊಡಗಿದ ಆರಂಭದಲ್ಲಿ ಒಂದು ಕೀಳರಿಮೆ ಇತ್ತು. ನಾನು ಬರೀತಾ ಇರುವುದು ಬರೀ ಮಕ್ಕಳ ಕವಿತೆ ಅಂತ. ಆ ಒಂದು ಕೀಳರಿಮೆಯನ್ನು ನನ್ನ ಕವಿ ಮಿತ್ರ ಎಸ್ ಮಂಜುನಾಥ್ ಅವರಲ್ಲಿ ವ್ಯಕ್ತಪಡಿಸಿದಾಗ ಅವರು ಹೇಳಿದ್ರು, ರಾಧೇಶ್, ಮಕ್ಕಳ ಕವಿತೆ ದೊಡ್ಡವರ ಕವಿತೆ ಅಂತೆಲ್ಲ ಇಲ್ಲ, ನೀನು ಬರೆದಿರುವುದು ಕವಿತೆಯಾಗಿದೆಯೋ ಇಲ್ಲವೋ ಅಷ್ಟೇ ನೀನು ನೋಡಿಕೊಂಡ್ರೆ ಸಾಕು. ಕೆ.ವಿ. ತಿರುಮಲೇಶ್ ಅವರು ನೀಡಿರುವ ಈ 10 ಕವನ ಸಂಕಲನಗಳ ಹೆಸರನ್ನೊಮ್ಮೆ ತಮ್ಮ ಮುಂದೆ ವಾಚಿಸಲಿಕ್ಕೆ ಇಷ್ಟಪಡ್ತೇನೆ. ಚಿಕ್ಕಣಿ ರಾಜ. ಓಡೋ ಪುಟ್ಟ ಓಡೋ, ಬೀಸಿದರೆ ಉದುರಬೇಕು ನನ್ನ ಹತ್ರ ಹೂ ಹಣ್ಣು ನಕ್ಷತ್ರ, ನಂಬಿ ಕೆಟ್ಟವರಿಲ್ಲ ಪುಟ್ಟನ, ನಾನಿದ್ದೀನಲ್ಲ ಅಂತ ಅನ್ಪುಟ್ಟ, ನೆನೆ ಪುಟ್ಟ ನೆನೆ, ಅಟ್ಟದಲ್ಲೇನಿದೆಯೋ ಪುಟ್ಟನಿಗೆ ಗೊತ್ತು, ಇಂತಪ್ಪ ಪುಟ್ಟ ಈಗೆಲ್ಲಿ ಪುಟ್ಟ, ಮೆಟ್ರೋದಲ್ಲಿ ಇಲಿ ಮತ್ತು ಓ ಲಲಲ. ಈ 900 ಕವಿತೆಗಳನ್ನ ಇನ್ನೂ ಓದಿ ಮುಗಿಸಿಲ್ಲ, ಓದಿ ಮುಗಿಯಲು ಬಾರದು. ಬೇಕೆನಿಸಿದಾಗ ಓದಿ ಸವಿದು ಸಂತೋಷ ಪಡಬೇಕೆಂದು ಹಾಗೆಯೇ ಇಟ್ಟಿರುವೆ. ಬೇಕರಿಯಲ್ಲಿ ತಿನಿಸುಗಳು ಬೇಕಾದಷ್ಟು ಲಭ್ಯವಿದ್ದರೂ ಮಗು ತನಗೆ ಬೇಕಾದುದನ್ನು ಆಯ್ದುಕೊಳ್ಳುತ್ತದಲ್ಲವೇ, ಹಾಗೆ. ನಿಜ, ಬೇಕರಿ ಬೇಕು, ಬಗೆ ಬಗೆಯ ತಿನಿಸು ಮಕ್ಕಳಿಗೆ ಲಭ್ಯವಿರಬೇಕು. ಈ ಕೊಡುಗೆಗೆ ತಿರುಮಲೇಶರಿಗೆ ಕನ್ನಡ ಮತ್ತು ಕನ್ನಡ ನಾಡಿನ ಮಕ್ಕಳು ಎಷ್ಟು ಋಣಿಯಾಗಿದ್ದರೂ ಸಾಲದು. ಎಂಥೆಂಥ ರಚನೆಗಳು ಇಲ್ಲಿವೆ. ಒಂದೊಂದು ಸಂಕಲನದಿಂದ ಒಂದೊಂದು ಕವಿತೆಯನ್ನಷ್ಟೇ ಇಲ್ಲಿ ಉಲ್ಲೇಖಿಸಲು ಇಷ್ಟಪಡುತ್ತೇನೆ. ಮೊದಲ ಕವನ ಸಂಕಲನದಲ್ಲಿ ಇರುವ ಒಂದು ಪದ್ಯ ಬೆಕ್ಕಿನ ಕಣ್ಣುಗಳು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರೂ ಇನ್ನೂ ಮಕ್ಕಳೇ ಅಂತ ನನ್ನ ನಂಬಿಕೆ. ಹಾಗಾಗಿ ಈ ಕವಿತೆಯನ್ನು ವಾಚಿಸಲಿಕ್ಕೆ ಇಷ್ಟಪಡ್ತೇನೆ. ಬೆಕ್ಕಿನ ಕಣ್ಣುಗಳು. ಕತ್ತಲಾದರೆ ಬೆಕ್ಕಿಗೆ ಮೊದಲು ಅದರ ಬಾಲ ಮಾಯ, ಆಮೇಲದರ ಕಾಲು ಮಾಯ, ಆಮೇಲದರ ಕೈ ಮಾಯ, ಆಮೇಲದರ ಹೊಟ್ಟೆ ಮಾಯ, ಆಮೇಲದರ ಮೈ ಮಾಯ, ಆಮೇಲದರ ಮೀಸೆ ಮಾಯ, ಆಮೇಲದರ ಮೂತಿ ಮಾಯ. ಎಲ್ಲ ಮಾಯವಾದರೂ ಉಳಿಯೋದರ ಕಣ್ಣುಗಳು ಕತ್ತಲಲ್ಲಿ ಫಳ 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 ಫಳ. ವಿಲಿಯಂ ಬ್ಲೇಕ್ನ ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ಸ್ ಆಫ್ ದ ನೈಟ್, ವಾಟ್ ಇಮಾರ್ಟಲ್ ಹ್ಯಾಂಡ್ ಆರ್ ಐ ಕುಡ್ ಫ್ರೇಮ್ ದೈ ಫಿಯರ್ಫುಲ್ ಸಿಮೆಟ್ರಿ ಎನ್ನುವ ಅದ್ಭುತವಾದ ಕವಿತೆಯನ್ನು ನೆನಪಿಸುವ ಈ ಹಾಡು ಕೊನೆಯ ಸಾಲಿನವರೆಗೂ ಓದುಗನ ಕುತೂಹಲವನ್ನು ಕಾಯ್ದಿಟ್ಟುಕೊಳ್ಳುತ್ತದೆ. ಎರಡನೇ ಕವನ ಪುಟ್ಟನ ಎಬ್ಬಿಸಲು ಎಷ್ಟು ಜನ. ಕೋಳಿ ಕೂಗಿತು ಕೊಕ್ಕೊಕ್ಕೋ, ಹಕ್ಕಿ ಹಾಡಿತು ಚಿವ್ ಚಿವ್ ಚಿವ್, ಅಳಿಲು ನುಡಿಯಿತು ಚುಮ್ ಚುಮ್ ಚುಮ್,
ದನ ಕರೆಯಿತು ಅಂಬಾ ದೇವರ ಗಂಟೆ ಢಣ್ ಢಣ ಢಣ, ಅಲಾರಾಮ್ ಗಡಿಯಾರ ಟ್ರಿನ್ ಟ್ರಿನ್ ಟ್ರಿನ್. ಏಳೋ ಪುಟ್ಟ ಏಳೋ, ಮೋರೆ ತೊಳೆಯೋ, ತಿಂಡಿ ತಿನ್ನೋ, ಅಂಗಿ ಧರಿಸೋ, ಚೀಲ ಎತ್ಕೋ, ಶಾಲೆಗೆ ಹೊರಡೋ. ಪುಟ್ಟನ ಎಬ್ಬಿಸಲೆಷ್ಟು ಜನ. ಅವನೇನ್ ಕುಂಭಕರ್ಣನ? ಒಂದು ಚಂದದ ಹೊಳಹಿನ ಜಾಡು ಹಿಡಿದು ಹೊರಡುವ ತಿರುಮಲೇಶರ ಕವಿತೆ ಸಾಮಾನ್ಯ ಸಂಗತಿಗಳಲ್ಲಿಯೇ ಅಸಾಮಾನ್ಯ ಚೆಲುವನ್ನು ಮಿಂಚಿಸುವ ಬಗೆ ಕನ್ನಡಕ್ಕೆ ಅಪರೂಪ. ಮೂರನೇ ಕವಿತೆ ಬೀಸಿದರೆ ಉದುರಬೇಕು ಹೂ ಹಣ್ಣು ನಕ್ಷತ್ರ. ಈ ಭಾಷೆ ಗಮನಿಸಿ. ಘೋರ ತಪಸ್ಸಿನ ಫಲವಾಗಿ ಪುಟ್ಟನಿಗೆ ದೇವರು ಪ್ರತ್ಯಕ್ಷವಾಗಿ, ಕೇಳಿಕೋ ನಿನಗೆ ಬೇಕಾದ ಆಯುಧ ಶಂಖ ಚಕ್ರ ಗದ ಅಂದ್ರೆ ಪುಟ್ಟ ಬಿಚ್ಚಿಡ್ತಾನೆ ಬವಣೆ. ಬೇಡ ನಂಗೆ ಶಂಖ ಚಕ್ರ ಗದ, ನಂಗೆ ಬೇಕಾದ್ದೊಂದು ಕವಣೆ ದೇವರೇ. ಬೀಸಿದರದು ಉದುರಬೇಕು ನನ್ನ ಹತ್ರ ಹೂ ಹಣ್ಣು ನಕ್ಷತ್ರ. ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ನಿಜಕ್ಕೂ ಬದುಕಿನಲ್ಲಿ ಬೇಕಾದದ್ದು ಏನು ಎನ್ನುವುದನ್ನು ಸೂಚ್ಯವಾಗಿ ಹೇಳುವ ಕವಿತೆ ಇದು. ನಾಲ್ಕನೇ ಕವಿತೆ ನಂಬಿ ಕೆಟ್ಟವರಿಲ್ಲ ಪುಟ್ಟನ. ನಂಬಿ ಕೆಟ್ಟವರಿಲ್ಲ ಪುಟ್ಟನ. ಬಾಳೆಹಣ್ಣು ತಗೊಂಡ್ ಬಾ ಅಂದ್ರೆ ತಿನ್ನದೆ ತರ್ತಾನೆ. ಪುಡಿಗಾಸಾದರೂ ಜೇಬಿಗಿಳಿಸದೆ ವಾಪಸ್ ಮಾಡ್ತಾನೆ. ಪುಸ್ತಕ ಕೇಳಿ ತಗೊಂಡ್ರೆ ಹಿಂದಕ್ಕೆ ಕೊಡ್ತಾನೆ. ಇಷ್ಟಿಷ್ಟೊತ್ತಿಗೆ ಬರ್ತೇನಂದ್ರೆ ಬಂದೇ ಬರ್ತಾನೆ. ಕಾಗದ ಅಂಚೆಗೆ ಹಾಕಪ್ಪ ಅಂದ್ರೆ ಹಾಕ್ತಾನೆ. ಇಂಥ ಪುಟ್ಟ ಸಿಗೋದು ಕಷ್ಟ. ಕಟ್ಟಾಕಿ ಅವನ್ನ. ಮಗುವಿನ ಮುಗ್ಧ ಸೇವೆಯನ್ನು ಹೀಗೆ ಕನ್ನಡದಲ್ಲಿ ಕೊಂಡಾಡಿದವರಿಲ್ಲ. ನಂಬಿ ಕೆಟ್ಟವರಿಲ್ಲ ಎಂಬುದು ದಾಸರ ಮಾತು. ಈ ಮಾತನ್ನು ನೆನಪಿಸುತ್ತಾ ಪರಂಪರೆಯ ಜೊತೆಗೆ ಒಂದು ಅನುಸಂಧಾನವನ್ನು ಸಾಧ್ಯವಾಗಿಸುವ ಕವಿ ಕೆ.ವಿ. ತಿರುಮಲೇಶರು ವರ್ಡ್ಸ್ವರ್ತ್ ನ ದ ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಎನ್ನುವ ಮಾತನ್ನು ನೆನಪಿಸುತ್ತಾರೆ. ಪಿಶಾಚಿ ಅಂತ ಇನ್ನೊಂದು ಪದ್ಯ ನೋಡಿ. ಪಿಶಾಚಿಯ ಪಾದ ತಿರುಗಾ ಮುರುಗ. ಯಾತಕ್ಕೆ ಹೇಳೋ ಪುಟ್ಟ? ಅದು ರಿವರ್ಸ್ ಗೇರ್ ಇದ್ದಂಗೆ ಹಿಂದಕ್ಕೆ ಹೋಗೋಕೆ. ಪಿಶಾಚಿಯ ಬಿಂಬ ಕನ್ನಡಿಲಿಲ್ಲ. ಯಾತಕ್ಕೆ ಹೇಳೋ ಪುಟ್ಟ? ಅದು ಕನ್ನಡಿಯಿಂದಲೇ ಹೊರ ಬಂತಲ್ಲ, ಅದಕ್ಕಿನ್ನೆಲ್ಲಿಯ ಬಿಂಬ? ಕವಿತೆಗೆ ಇಂಥದ್ದೇ ವಸ್ತು ಆಗಬೇಕೆಂದಿಲ್ಲ. ಒಂದು ಬೇರೆ ನೋಟ ಇರಬೇಕು ಅನ್ನುತ್ತದೆ ಈ ಪದ್ಯ. ಮಗುವಿನ ಮನಸ್ಸು 10 ದಿಕ್ಕುಗಳಿಗೆ ಹೊರಳಿಕೊಳ್ಳಲಿ. ಪಗಡೆಯ ಕಾಯಿಯನ್ನು ತಿರುಗಿಸಿ 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 ನೋಡಿದ್ರೆ 1 ಚುಕ್ಕಿ 2 ಚುಕ್ಕಿ 3 ಚುಕ್ಕಿ ಹೊರಳಿಸಿ ಹೊರಳಿಸಿ ನೋಡಲಿ ಅನ್ನುತ್ತದೆ ಹೊಸ ಕಾಲದ ಕವಿತೆ. ತಂದೆ ತಾಯಿಗಳು, ಪೋಷಕ ಬಂಧುಗಳು, ಅಂಗನವಾಡಿ ಶಿಕ್ಷಕಿಯರು, ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆಯ ಅಧ್ಯಾಪಕ ಬಂಧುಗಳು, ಭಾಷಾ ಬೋಧನೆ ಮಾಡುವ ಉಪನ್ಯಾಸಕರು ಈ ಕವಿತೆಗಳನ್ನು ಪರಾಂಬರಿಸಬೇಕು. ನೆನೆ ಪುಟ್ಟ ನೆನೆ, ನೆನೆ ಪುಟ್ಟ ನೆನೆ, ಕೆಲವು ಸಲ ಸುಮ್ಮನೆ, ಕೆಲವು ಸಲ ಕಮ್ಮನೆ, ಅಮ್ಮನ ಪ್ರೀತಿಯ ನೆನೆ. ನೆನೆ ಪುಟ್ಟ ನೆನೆ, ರಸ ಬಾಳೆಗೊನೆ, ಇಮ್ಮಾವಿನ ಸೊನೆ, ಅಮ್ಮನ ಪ್ರೀತಿಯ ನೆನೆ. ನೆನೆ ಪುಟ್ಟ ನೆನೆ, ತಣಿದ ಹಾಲಿನ ಕೆನೆ, ಎಳೆಯ ಜೋಳದ ತೆನೆ, ಅಮ್ಮನ ಪ್ರೀತಿಯ ನೆನೆ. ನೆನೆ ಪುಟ್ಟ ನೆನೆ, ಕಬ್ಬಿನಾಲೆ ಮನೆ, ಹೊಲ ತುಂಬ ತೆನೆ, ಅಮ್ಮನ ಪ್ರೀತಿಯ ನೆನೆ. ನೆನೆ ಪುಟ್ಟ ನೆನೆ, ಚೆನ್ನೆ ಆಟದ ಮಣೆ, ಮುಂಜಾನೆಯ ಕನಸಿನ ಕೊನೆ. ನೆನೆ ಪುಟ್ಟ ನೆನೆ. ಆ ಕೊನೆಯ ಸಾಲು ನೋಡಿ. ಮುಂಜಾನೆಯ ಕನಸಿನ ಕೊನೆ, ನೆನೆ ಪುಟ್ಟ ನೆನೆ. ಭಾಷೆಯ ಸೊಗಸು,
ಭಾವದ ಸೊಗಸು ಎರಡೂ ಬೇರ್ಪಡಿಸಲಾಗದಂತೆ ಬೆಸೆದುಕೊಂಡಿರುವ ಕವಿತೆ ಕನ್ನಡದ ಪುಣ್ಯ. ಇನ್ನೂ ಅನೇಕ ಕವಿತೆಗಳಿವೆ. ಬಹುಶಃ ಎಲ್ಲ ಕವಿತೆಗಳನ್ನು ಓದಿದ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ ಅನ್ಕೊಳ್ತೇನೆ. ಕಳೆದ ಶನಿವಾರ ಕನ್ನಡ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೊಂದು ಮಹತ್ವಪೂರ್ಣ ವಿದ್ಯಮಾನ ಜರುಗಿತು. 12 ಮಕ್ಕಳ ಸಾಹಿತ್ಯ ಕೃತಿಗಳು ಲೋಕಾರ್ಪಣೆಗೊಂಡವು. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಸಂಪಾದಿಸಿದ ಈ 12 ಮಕ್ಕಳ ಸಾಹಿತ್ಯ ಕೃತಿಗಳನ್ನು ವಸಂತ ಪ್ರಕಾಶನ ಮುದ್ರಿಸಿ ಲೋಕಾರ್ಪಣೆ ಮಾಡಿದ್ದು ಒಂದು ಮಹತ್ವಪೂರ್ಣ ಸಂಗತಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕನ್ನಡದ ಅತ್ಯಂತ ಶ್ರೇಷ್ಠ ಲೇಖಕರು ಮತ್ತೆ ಮಕ್ಕಳಿಗಾಗಿ ಬರವಣಿಗೆಯನ್ನು ಚಾಲೂ ಮಾಡಿದರು. ಗುಬ್ಬಿ ಜಂಕ್ಷನ್ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರೇ ಬರೆದು ಪ್ರಕಟಿಸಿದಂತಹ ಕವನ ಸಂಕಲನ, ಹೊಸ ಕವನ ಸಂಕಲನ ಪುಟ್ಟನ ಮನ ಅಂತ ಈ 10 ಪುಸ್ತಕಗಳನ್ನು ಕೊಟ್ಟದ್ದಲ್ಲದೆ 11ನೇ ಪುಸ್ತಕವನ್ನು ತಿರುಮಲೇಶರು ಕನ್ನಡದ ಮಕ್ಕಳಿಗೆ ಕೊಟ್ಟಿದ್ದಾರೆ. ಓಕೆ ಮೇಕೆ ಅಂತ ಡಾಕ್ಟರ್ ಚಿಂತಾಮಣಿ ಕೊಡ್ಲಕೆರೆಯವರು ಎಷ್ಟೋ ವರ್ಷಗಳ ನಂತರ ಮತ್ತೆ ಮಕ್ಕಳಿಗೆ ರೈಮ್ಸ್ ಅನ್ನ ಬರೆದರು ಕನ್ನಡದಲ್ಲಿ. ಪಟ್ಪಟೆ ಕಾಯಿ ಚಟ್ಪಟ ಅನ್ನೋದು ವಿಜಯಶ್ರೀ ಹಾಲಾಡಿಯವರ ಪುಟ್ಟ ಕವಿತೆಗಳ ಪುಸ್ತಕ. ಪಾಪು ಪದ್ಯಗಳು ಮತ್ತು ಓಬಿರಾಯನ ಕಥೆ ಅನ್ನೋದು ಶ್ರೀನಿವಾಸ ಉಡುಪ ಅವರು ಇತ್ತೀಚೆಗೆ ದೈವಾಧೀನರಾದ ಶ್ರೀನಿವಾಸ ಉಡುಪ ಅವರು ಕೊಟ್ಟಿರುವಂತಹ ಮರಣೋತ್ತರ ಕೃತಿ. ಅವರ ಮಕ್ಕಳ ಆಸಕ್ತಿಯಿಂದ ಆ ಪುಸ್ತಕ ಹೊರಗೆ ಬಂದಿದೆ. HSVಯವರ ಗುಬ್ಬಿ ಜಂಕ್ಷನ್ನ ಒಂದೆರಡು ಹನಿಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಹನಿ ಕವಿತೆ ಬರೆಯುವವರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುವುದು ಒಳ್ಳೆಯದು. ಇದು 2ನೆಯ ಹನಿ. ಜುಟ್ಟನು ತೆಗೆಸಿದ ಮಾರನೇ ದಿವಸ ಕೂಸ ಕೆನ್ನೆ ಕಚ್ಚಿ ಅಳುವ ಕಂದನಿಗೆ ಪೂಸಿ ಮಾಡಿದಳು ಕೂಸಿನ ಅಮ್ಮಚ್ಚಿ. ಜುಟ್ಟನು ತೆಗೆಸಿದ ಮಾರನೇ ದಿವಸ ಕೂಸ ಕೆನ್ನೆ ಕಚ್ಚಿ ಅಳುವ ಕಂದನಿಗೆ ಪೂಸಿ ಮಾಡಿದಳು ಕೂಸಿನ ಅಮ್ಮಚ್ಚಿ. ಜುಟ್ಟನು ಗೋಪುರ ತುದಿಯಲ್ಲಿಟ್ಟಿದೆ ಪುಟಾಣಿ ಗುಬ್ಬಚ್ಚಿ. ಜುಟ್ಟನು ಗೋಪುರ ತುದಿಯಲ್ಲಿಟ್ಟಿದೆ ಪುಟಾಣಿ ಗುಬ್ಬಚ್ಚಿ. ಹನಿ 4. ಹನಿ ಒಂದು ಹಾರ್ ಬಂದು ಎಲೆ ಮೂಲೆ ಕುರ್ತು ಜಾರ್ ಬಂಡೆ ಅಂತ ನೆಲಕ್ ಜಾರ್ತು. ಹನಿ ಒಂದು ಹಾರ್ ಬಂದು ಎಲೆ ಮೇಲೆ ಕುರ್ತು ಜಾರ್ ಬಂಡೆ ಅಂತ ನೆಲಕ್ ಜಾರ್ತು. ಸ್ನೇಹಿತರೆ, ಅದೊಂದು ಮಾರ್ಧವತೆಯಿಂದ ನೋಡಿದ್ರೆ ಮಾತ್ರ ಸಿಕ್ಕುವ ಸಾಲುಗಳು ಇವು. ಈ ತೇವ, ಈ ಭಾವ ಕನ್ನಡದ ಮಕ್ಕಳ ಸಾಹಿತ್ಯಕ್ಕೆ ಹೊಸತು. ಇನ್ನೊಂದು ಪದ್ಯ, ಢಮ್ ಢಮಾರ್ ಢಮ್. ಪುಸ್ತಕವಿದೆ ಓದುವರಿಲ್ಲ ಢಮ್ ಢಮಾರ್ ಢಮ್. ಸಂಗೀತವಿದೆ ಕೇಳುವರಿಲ್ಲ ಢಮ್ ಢಮಾರ್ ಢಮ್. ಬಣ್ಣಗಳಿವೆ ಬಳಿವವರಿಲ್ಲ ಢಮ್ ಢಮಾರ್ ಢಮ್. ಒಗಟುಗಳಿವೆ ಬಿಡಿಸುವರಿಲ್ಲ ಢಮ್ ಢಮಾರ್ ಢಮ್. ಪಟಾಕಿಗಳಿವೆ ಸಿಡಿಸುವವರು ಇದ್ದಾರೆ ಢಮ್ ಢಮಾರ್ ಢಮ್. ಇಲ್ಲಿ ಎಲ್ಲವೂ ಇವೆ. ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದೇ ಮುಖ್ಯ ಎನ್ನುವುದನ್ನು ಎಷ್ಟು ಧ್ವನಿಪೂರ್ಣವಾಗಿ ಓದುಗರ ಮುಂದಿಡುತ್ತದೆ ಈ ಕವಿತೆ. ಓಕೆ ಮೇಕೆ ಡಾಕ್ಟರ್ ಚಿಂತಾಮಣಿ ಕೊಡ್ಲೆಕೆರೆಯವರ ಪುಟ್ಟ ಪುಟ್ಟ ನರ್ಸರಿ ರೈಮ್ಸ್, ಕನ್ನಡದ ನರ್ಸರಿ ರೈಮ್ಸ್ನ ಒಂದು ಸಂಕಲನ. 2 ರೈಮ್ಸ್ ಅನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈ 2 ರೈಮ್ಸ್ ಕನ್ನಡ ಸಾಹಿತ್ಯದಲ್ಲಿ ಉಳಿಯುವ ಸಾಲುಗಳು. ಆಮೆ ತನ್ನ ಹೆಂಡತಿಗೆ ಕರೆಯುವುದು ಭಾಮೆ. ಆನೆ ತನ್ನ ಹೆಂಡತಿಗೆ ಹೇಳುವುದು ಏನೇ. ನರಿ ತನ್ನ ಗಂಡನಿಗೆ ಹೇಳುವುದು ಏನ್ರಿ.
ಭಾಷೆಯ ಜೊತೆಗೆ ಹೇಗೆ ಇವರು ಚಕ್ಕವಂದವಾಡ್ತಾ ಒಂದು ಹೊಸ ಸೌಂದರ್ಯವನ್ನು ಸೃಷ್ಟಿಸ್ತಾರೆ ನೋಡಿ. ಕನ್ನಡದ ಮುತ್ತಾಗಿ ಸೊತ್ತಾಗಿ ಇಂತಹ ಕವಿತೆಗಳು ಉಳಿತವೆ. ಶ್ರೀನಿವಾಸ ಉಡುಪ ಅವರ ಪಾಪು ಪದ್ಯಗಳು ಸಂಕಲನದಲ್ಲಿ ಒಂದು ಸಣ್ಣ ಕಥನ ಕವನ ಇದೆ. ಸ್ವಲ್ಪ ಶೀಘ್ರವಾಗಿ ಇದನ್ನು ಓದ್ತೇನೆ. ಬೆಟ್ಟ ಮತ್ತು ಅಳಿಲು. ಬೆಟ್ಟ ಒಂದು ಅಳಿಲಿನೊಡನೆ ಜಗಳವಾಡಿತೊಮ್ಮೆ. ತನ್ನ ಗಾತ್ರ ಶಕ್ತಿ ಕುರಿತು ಬೆಟ್ಟಕ್ಕೆ ಒಣ ಹೆಮ್ಮೆ. ಮೀಸೆ ತಿರುವಿ ಕಣ್ಣರಳಿಸಿ ಹೀಗೆಂದಿತು ಬೆಟ್ಟ, ಲೋ ಅಳಿಲೆ, ನನ್ನ ಎದುರು ನೀನು ಲೊಳ್ಳ ಲೊಟ್ಟ. ತೇಗ ಅರಳಿ ಆಲ ಮಾವು ಗಂಧ ದೇವದಾರು, ಇಂಥ ಕಾಡು ಹೊತ್ತಿದ್ದೇನೆ, ನನ್ನ ಎದುರು ಯಾರು? ದೊಡ್ಡ 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 ಬಂಡೆ, ಆಳ ಆಳ ಗವಿಗಳು, ಝಳ 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 ಬೀಳುತ್ತಿರುವ ಜಲಪಾತ ಜರಿಗಳು, ಹುಲಿ ಸಿಂಹ ಕರಡಿ ಕಿರುಬ, ಕಾಡು ಕೋಣ ಚಿರತೆ, ನನ್ನ ಬೆನ್ನ ಮೇಲೆ ನಡೆದು ಬದುಕುತ್ತಾವೆ ಗೊತ್ತೇ. ನನ್ನ ಎದುರು ನಿನ್ನ ಶಕ್ತಿ ಬರೀ ದೊಡ್ಡ ಸೊನ್ನೆ, ಬಂಡೆ ಇರಲಿ ಎತ್ತಲಾರೆ ಒಂದು ಪುಟ್ಟ ದೊಣ್ಣೆ. ಬಾಲ ಕುಣಿಸಿ ಹೇಳಿ ತಳಿಲು, ಸರಿಯಪ್ಪ ಒಪ್ಪಿದೆ, ನಿನ್ನ ಮಾತಿನಲ್ಲಿ ಗೆಳೆಯ ಎಲ್ಲೋ ಕೊಂಚ ತಪ್ಪಿದೆ. ನಿನ್ನ ಹಾಗೆ ನಾನು ಬಂಡೆ ಎತ್ತಲಾರೆ, ಆದರೆ ನನ್ನ ಹಾಗೆ ನೀನು ಮರವ ಹತ್ತು ಸಾಧ್ಯವಿದ್ದರೆ. ಎಂಥ ಗಟ್ಟಿ ಕಾಯಿಯನ್ನು ಕಟುಂ ಕಡಿಯುವ ಹಲ್ಲಿದೆ, ಒಂದಾದರೂ ಅಂಥ ಹಲ್ಲು ಬೆಟ್ಟವೇ ನಿನಗೆಲ್ಲಿದೆ. ಎಮರ್ಸನ್ ಕವಿಯ ಒಂದು ಕವಿತೆಯ ಅನುವಾದ ಇದು. ಹೀಗೆ ಮಕ್ಕಳ ಕವಿತೆ ಹೊಸ ವೇಷ ಧರಿಸಿ ಹೊಸ ಭಾಷೆಯ ಅಂಗಿಯನ್ನು ತೊಟ್ಟು ಬರ್ತಾ ಇದೆ. ನಾವೆಲ್ಲರೂ ಅದನ್ನು ತುಂಬು ಹೃದಯದಿಂದ ಸ್ವಾಗತಿಸೋಣ ಅಂತ ಹೇಳ್ತಾ, ಕವಿತೆಯಿಂದ ಏನು ಲಾಭ ಎನ್ನುವ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇಲ್ಲ. ಕುಮಾರವ್ಯಾಸ ವಿಚಾರಿಸೆ ಇದು ತುಳಸಿಯ ಉದಕ ಅಂತಾನೆ. ತುಳಸಿಯ ಉದಕದಿಂದ ಏನು ಪ್ರಯೋಜನ? ತೀರ್ಥ. ಕವಿತೆ ಎನ್ನುವ ತುಳಸಿಯ ಗಿಡದ ಅಡಿಯಲ್ಲಿ ನೆರಳನ್ನು ಪಡೆಯಲು ಸಾಧ್ಯವಿಲ್ಲ. ಮನಸ್ಸನ್ನು ನಿಲ್ಲಿಸಿ ಸಮಾಧಾನ ಸ್ಥಿತಿಗೆ ತಂದುಕೊಳ್ಳಬಹುದು ಅಷ್ಟೇ. ಮಕ್ಕಳ ಕವಿತೆ ಮಕ್ಕಳ ಮನಸ್ಸನ್ನು ಆ ಸಮಾಧಾನದ ಸ್ಥಿತಿಗೆ ತಂದು ನಿಲ್ಲಿಸಲಿ ಅಂತ ಹೇಳ್ತಾ, ಕನ್ನಡ ಮಕ್ಕಳ ಸಾಹಿತ್ಯದ ಗದ್ಯ ಪ್ರಕಾರದ ಬಗ್ಗೆ ಸ್ನೇಹಿತ ರಮೇಶ್ ಉಳೆಯ ಅವರು ಮಾತಾಡ್ತಾ ಕೆಲವು ಗಂಭೀರವಾದ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಈ ಪ್ರಬಂಧದ ಮೂಲಕ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಇನ್ನಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿವೆ. ಸಮಯದ ಸೀಮಿತ ಮಿತಿಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಅಥವಾ ಅದನ್ನು ಚರ್ಚಿಸುವ ಗೋಜಿಗೆ ಹೋಗದೆ ರಮೇಶ್ ಉಳೆಯ ಅವರನ್ನು ಅಭಿನಂದಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಮಕ್ಕಳ ಸಾಹಿತ್ಯವನ್ನು ಗಂಭೀರವಾಗಿ ಪರಿಗಣಿಸುವಂತಾಗಲಿ. ಸರ್, ಕಾದಂಬರಿಗಳು ಬರ್ತಾ ಇವೆ, ಅದ್ಭುತವಾದ ಮಕ್ಕಳ ಕಾದಂಬರಿಗಳು ಬರ್ತಾ ಇವೆ. ಈ ಬಾರಿ ಕೇಂದ್ರದ ಬಾಲಸಾಹಿತ್ಯ ಪುರಸ್ಕಾರಕ್ಕೆ ಕಾರಣವಾದದ್ದು ಬಾವಲಿ ಗುಹೆ ಎನ್ನುವ ಒಂದು ಕಾದಂಬರಿಗೆ. ಹುಲುಸಾದ ಬೆಳೆ, ಬಸು ಬೇವಿನ ಗಿಡದ, ಆನಂದ ಪಾಟೀಲ, ಇನ್ನೂ ಅನೇಕ ಲೇಖಕರು ಬರಿತಾ ಇದ್ದಾರೆ. ಆ ಎಲ್ಲ ಕೃತಿಗಳು ನಮ್ಮ ಕನ್ನಡ ನಾಡಿನ ಮಕ್ಕಳ ಕೈಯನ್ನು ತಲುಪಲಿ ಅಂತ ಹೇಳ್ತಾ, ಮುಂದಿನ ದಿನಗಳು ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತೊಮ್ಮೆ ಒಂದು ಕಾಲದ ಗತ ವೈಭವವನ್ನು ಹೊಂದಿದ್ದಂತಹ ಆ ದಿನಗಳನ್ನು ಮರಳಿ ತರಲಿ ಅಂತ ಹಾರೈಸ್ತಾ ಈ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಈ ವಿಚಾರಗೋಷ್ಠಿಯಲ್ಲಿ ಎರಡು ವಿಷಯಗಳ ಬಗ್ಗೆ, ಮಕ್ಕಳ ಕಾವ್ಯದಲ್ಲಿ ಇತ್ತೀಚಿನ ಒಲವು, ಇದರ ಬಗ್ಗೆ ಶ್ರೀಯುತ ರಾಧೇಶ್ ತೋಳ್ಪಾಡಿ ಅವರು ತಮ್ಮ ವಿಚಾರ ಮಂಡನೆ ಮಾಡಿದ್ದಾರೆ. ಹಾಗೆ ಮಕ್ಕಳ ಸಾಹಿತ್ಯ ಹೊಸ ಕಾಲದ ಗದ್ಯ, ಇದರ ಬಗ್ಗೆ ಶ್ರೀಯುತ ರಮೇಶ್ ಉಳೆಯ ಇವರು ತಮ್ಮ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಈಗ ಈ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 5 ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಲಿದೆ. ಇದನ್ನು ಕಾಸರಗೋಡಿನ ನಮ್ಮ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೆ ವಿಶ್ರಾಂತ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿರುವಂಥ ಡಾಕ್ಟರ್ ಕೆ ಕಮಲಾಕ್ಷ ಇವರು ನಿರ್ವಹಿಸಿಕೊಡ್ತಾರೆ. ಈ ದಿನ ಮುಖ್ಯ 5 ಕೃತಿಗಳು
ಒಂದು ಶ್ರೀಯುತ ವಿಶ್ವನಾಥ ಕುಲಾಲ್ ಮಿತ್ತೂರು ಇವರು ಬರೆದಿರುವಂಥ ನಾಲ್ಕಾಣೆ ನಾಣ್ಯ ಕವನ ಸಂಕಲನ, ಶ್ರೀಯುತ ಮಲ್ಲೇಶಯ್ಯ ಎಚ್.ಎಂ. ಇವರು ಬರೆದಿರುವಂಥ ಮಕ್ಕಳ 3 ನಾಟಕ ಭರವಸೆಯೇ ಬಾಳಿನ ಬೆಳಕು, ಛಲಬಿಡದ ಹುಡುಗಿ, ಮನಸ್ಸಿದ್ದೆಡೆ ಮಾರ್ಗ ಎಂಬಂಥ ಮಕ್ಕಳ 3 ನಾಟಕಗಳ ಕೃತಿ ಬಿಡುಗಡೆ ಆಗ್ತದೆ. ನಂತರ ಶ್ರೀಮತಿ ಶಾಂತಾ ಕುಂಟಿನಿ ಉಪ್ಪಿನಂಗಡಿ ಇವರು ರಚನೆ ಮಾಡಿರುವಂಥ ಸರಸದ ಮುತ್ತಿನ ನುಡಿ ಸಂಕಲನ ಬಿಡುಗಡೆ ಆಗ್ತದೆ. ನಂತರ ಶ್ರೀಮತಿ ಸುಲೋಚನಾ ಪಿ.ಕೆ. ಇವರು ಬರೆದಿರುವಂಥ ಕವನ ಸಂಕಲನ ಕೊಡುವ ಮೊದಲು ಕೃತಿ ಬಿಡುಗಡೆ. ಹಾಗೆಯೇ ಹಿಂದಿ ಮತ್ತು ಸಂಸ್ಕೃತ ಮೂಲದ ಅದರ ಕನ್ನಡ ಅನುವಾದ ಮಾಡಿರುವಂಥ ಒಂದು ಕೃತಿ ವೈದಿಕ ಷಡ್ದರ್ಶನ, ಅದನ್ನು ಕನ್ನಡ ಅನುವಾದ ಮಾಡಿರುವವರು ಶ್ರೀಯುತ ಕುಶಲ ನೇರ್ಲಕಟ್ಟೆ. ಈ 5 ಕೃತಿಗಳು ಈಗ ಬಿಡುಗಡೆ ಆಗ್ತದೆ. ಮೊದಲಿಗೆ ನಾಲ್ಕಾಣೆ ನಾಣ್ಯ ಕವನ ಸಂಕಲನ ವಿಶ್ವನಾಥ್ ಕುಲಾಲ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಮಕ್ಕಳ 3 ನಾಟಕಗಳು ಶ್ರೀಮತ ಮಲ್ಲೇಶಯ್ಯ ಎಚ್.ಎಂ. ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರ 3 ನಾಟಕಗಳು ಭರವಸೆ ಬಾಳಿನ ಬೆಳಕು, ಛಲ ಬಿಡದ ಹುಡುಗಿ, ಮನಸ್ಸಿದ್ದರೆ ಮಾರ್ಗ. ಈ 3 ಕೃತಿಗಳನ್ನು ಈಗಾಗಲೇ ಬಿಡುಗಡೆಗೊಳಿಸಲಿದ್ದಾರೆ. ಅದೇ ರೀತಿ ಶ್ರೀಮತಿ ಶಾಂತಾ ಕುಂಟಿನಿ ಉಪ್ಪಿನಂಗಡಿ ಇವರ ಕೃತಿ ಸರಸದ ಮುತ್ತಿನ ನುಡಿ. ಇವರು ದಯಮಾಡಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಇನ್ನೊಬ್ಬರು ಶ್ರೀಮತಿ ಸುಲೋಚನಾ ಪಿ.ಕೆ. ಅವರು ಕೊಡುವ ಮೊದಲು ಎಂಬಂಥ ಕವನ ಸಂಕಲನವನ್ನು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಮೇಡಮ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಕೊಡುವ ಮೊದಲು ಎಂಬಂಥ ಕವನ ಸಂಕಲನವನ್ನು ಬಿಡುಗಡೆ ಮಾಡಲಿದ್ದಾರೆ. ಅದೇ ರೀತಿ ಇನ್ನೊಂದು ಪುಸ್ತಕ ವೈದಿಕ ಷಡ್ದರ್ಶನ, ಶ್ರೀಯುತ ಕುಶಲ ನೇರಕಟ್ಟೆ ಅವರು ವೇದಿಕೆಗೆ ದಯಮಾಡಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತರು ವೈದಿಕ ಷಡ್ದರ್ಶನ ಎಂಬ ಪುಸ್ತಕವನ್ನು ಸಂಸ್ಕೃತ ಮತ್ತು ಹಿಂದಿ ಮೂಲಗಳಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡಿರುತ್ತಾರೆ. ಈಗ ಕೃತಿ ಲೋಕಾರ್ಪಣೆಗೊಳಿಸಿರುವಂಥ ಡಾಕ್ಟರ್ ಕೆ ಕಮಲಾಕ್ಷ ಇವರು ತಮ್ಮ ವಿಚಾರವನ್ನು ಮಂಡಿಸಬೇಕಾಗಿ, ಹಾಗೆ ಬಿಡುಗಡೆಯಾಗಿರುವಂಥ ಕೃತಿ ಇವರ ಕೃತಿಕಾರರು ಇವರಿಗೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿ. ಸರ್ವ ಸಮ್ಮೇಳನಾಧ್ಯಕ್ಷರೇ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಮತ್ತು ವಯಸ್ಸಿನಲ್ಲಿ ಕಿರಿಯರೇ, ದೀರ್ಘವಾದ ಮಾತು ಆಡುವುದಕ್ಕೆ ಇದು ಸಮಯ ಅಲ್ಲ. ಕೆಲವು ಶಿಷ್ಟಾಚಾರಕ್ಕೋಸ್ಕರ ಕೆಲವು ಮಾತುಗಳನ್ನು ನಾನು ಆಡ್ತೇನೆ. ಒಂದು ಕೃತಿ ರಚಿಸುವುದು ಅಂದರೆ ಒಂದು ರೀತಿಯಲ್ಲಿ ಮಗುವನ್ನು ಹೇರುವುದು, ರಚಿಸುವುದು ಮತ್ತು ಅದರ ಪ್ರಕಾಶನ ಅಂದರೆ ಮಗುವನ್ನು ಹೆರುವುದು. ಪೂರ್ವ ಷೋಡಶ ಅಪರ ಷೋಡಶ ಅಂತ ಇದ್ದಾವಲ್ಲ, ಅದರಲ್ಲಿ ಪೂರ್ವ ಷೋಡಶದಲ್ಲಿ ಬಹುಶಃ 3 ಕ್ರಿಯೆಗಳು ಈ ಕೃತಿ ರಚನೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಹೇಳ್ಬೋದೇನೋ. ನಾನು ಆ ವಿಚಾರದಲ್ಲಿ ಏನೇನೂ ತಿಳಿದವನಲ್ಲ. ಆದರೂ ಒಂದು ಗರ್ಭಾಧಾನ, ಅದನ್ನು ಅನೇಕರು ಅಂದರೆ ವಿದ್ಯಾರ್ಥಿ ಹಂತದಲ್ಲಿ ಗರ್ಭಾಧಾನ ಅಂತ ಹೇಳ್ತಾರೆ. ದಾನ ಅಲ್ಲ, ಅದು ಗರ್ಭ ಆಧಾನ, ಇಡುವುದು ಅಂತ. ಗರ್ಭ ಅಂದರೆ ತುಂಬ ಅರ್ಥಗಳಿದ್ದಾವೆ, ಆದರೂ ಶಿಶು ಪಿಂಡ ಎನ್ನುವುದೇ ಅರ್ಥ. ಅದನ್ನು ಪುರುಷನಾದವನು, ಪತಿಯಾದವನು ಸ್ತ್ರೀಯ ಗರ್ಭದಲ್ಲಿ ಇಡುವುದಕ್ಕೆ ಗರ್ಭಾಧಾನ, ಅದು ನಮ್ಮ ಷೋಡಶ ಸಂಸ್ಕಾರಗಳಲ್ಲಿ ಬಹಳ ಪ್ರಧಾನವಾದದ್ದು ಒಂದು. ಇನ್ನು ಪುಂಸವನ, ಅದರ ದೀರ್ಘವಾದ ವ್ಯಾಖ್ಯಾನಕ್ಕೆ ನಾನು ಹೋಗುವುದಿಲ್ಲ, ನನಗೆ ಗೊತ್ತೂ ಇಲ್ಲ. ಗರ್ಭಸ್ಥವಾದಂತಹ ಪಿಂಡದ ಶ್ರೇಯಸ್ಸಿಗೋಸ್ಕರ
ಅದು ಒಳ್ಳೆಯದಾಗಲಿ ಅಂತ ಮಾಡುವಂಥ ಒಂದು ಮುಖ್ಯವಾದಂಥ ಕ್ರಿಯೆ ಅಂತೆ ಪುಂಸವನ. ಇದೆರಡು ಆದಮೇಲೆ ಪುಂಸವನಕ್ಕೆ ಈಗ ಗರ್ಭವನ್ನು ಇಡುವುದು, ಅದಕ್ಕೆ ನಿಷೇಕ ಮತ್ತು ಶೋಭನ ಪ್ರಸ್ಥ ಎನ್ನುವಂಥ ಪರ್ಯಾಯ ಪದಗಳು ಕೂಡ ಇದ್ದಾವೆ. ಪಂಪಾದಿಗಳದನ್ನು ಪ್ರಯೋಗಿಸ್ತಾರೆ ನಿಷೇಕ ಅಂತ. ಇನ್ನು ಗರ್ಭ ಸಂಸ್ಕಾರ ಅಥವಾ ಪುಂಸವನ ಅಥವಾ ಸೀಮಂತ, ಅದು ಗರ್ಭದಲ್ಲಿರುವ ಶಿಶುವಿನ ಮೇಲ್ಮೆಗಾಗಿ ಮಾಡುವಂತಹ ಒಂದು ಕ್ರಿಯೆ. ಇನ್ನು ಜಾತಕರ್ಮ, ಮಗು ಹುಟ್ಟಿದಾಗ ಮಾಡುವಂಥ ಕೆಲವು ಕ್ರಿಯೆಗಳು, ಹುಟ್ಟಿದ ಆರಂಭದ ಹಂತದಲ್ಲಿ ಅದರಲ್ಲಿ ಕೆಲವೆಲ್ಲ ಉಂಟಂತೆ. ಅದರಲ್ಲಿ ಒಂದು ನಾಳಚ್ಛೇದ, ಬಹುಶಃ ಗರ್ಭಚೀಲದಿಂದ ಮಗುವನ್ನು ಬೇರ್ಪಡಿಸಲಿಕ್ಕೆ ಕಟ್ ಮಾಡುವುದು. ಮತ್ತು ಒಂದು 3 ದಿನ ಎಲ್ಲ ಆದಾಗ ಅದು ಹೊಕ್ಕಳು ಬಿದ್ದು ಹೋಗ್ತದೆ. ಆಮೇಲೆ ಮತ್ತೆ ತೊಟ್ಟಿಲಿಗೆ ಹಾಕುವುದು, ಹೆಸರಿಡುವುದು, ಮತ್ತೆ ತುಂಬ ಕ್ರಿಯೆ. ಅದಕ್ಕೆ ಯಾವುದಕ್ಕೂ ನಾನು ದಾಟೋದಿಲ್ಲ. ಈ ಪುಸ್ತಕ ಬರೆಯುವುದು ಎನ್ನುವುದು ಈ ಹೇಳಿದ ಕೆಲವು ಕ್ರಿಯೆಗಳಿಗೆ ಬರೆಯುವುದು, ಅದನ್ನು ಪ್ರಕಟಗೊಳಿಸುವುದು, ಬಹುಶಃ ಈ ಕ್ರಿಯೆಗಳಿಗೆ ಅಷ್ಟು ಪವಿತ್ರವಾದ ಮತ್ತು ಬಹಳ ಜಾಗರೂಕತೆಯಿಂದ ಎಚ್ಚರದಿಂದ ಮಾಡಬೇಕಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಈಗ ಈ ಗರ್ಭ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಎಂಥದ್ದು ಬರವಣಿಗೆ ಅಲ್ಲದು. ಗೋವಿಂದ ಪೈಯವರು ನನ್ನ ಕಪಾಳಕ್ಕೆ ಹೊಡೆದಾರು. ಯಾಕಂದರೆ ಗೋವಿಂದ ಪೈಯವರ ಮನೆಯಲ್ಲಿ 3 ವರ್ಷ ಇದ್ದೆ ನಾನು. ಬರೆವಣಿಗೆ ಅದು. ಎನ್ನುವುದರಿಂದ ಬರುವುದು ಬರವಣಿಗೆ, ಬರೆ ಎನ್ನುವುದರಿಂದ ಬರುವುದು ಬರೆವಣಿಗೆ. ಹಾಗಾಗಿ ಬರೆವಣಿಗೆಯೇ ಸರಿಯಂತೆ. ಈ ಬರೆವಣಿಗೆಯ ವಿಷಯ ಅಥವಾ ವಸ್ತುವನ್ನೇ ನಾವು ಗರ್ಭ ಅಂತ ಇಟ್ಕೊಳ್ಬಹುದೇನೋ. ತಪ್ಪಿದ್ರೆ ಇಲ್ಲಿ ಹಿರಿಯರಿದ್ದೀರಿ, ತುಂಬ ತಿಳಿದವರಿದ್ದೀರಿ. ನಾನು ಕೇವಲ ಉಪಚಾರಕ್ಕೆ ಹೇಳ್ತಾ ಇಲ್ಲ, ನನಗೆ ಗೊತ್ತಿದೆ ಎಂಥ ಇದು ಅದ್ಭುತವಾದಂಥ ಒಂದು ಸಭೆ ಅಂತ. ಅದರಲ್ಲಿ ನಿಲ್ಲುವುದಕ್ಕೆ ಧೈರ್ಯ ನನ್ನ ಮೊಂಡು ಧೈರ್ಯ ಅಷ್ಟೇ. ಇನ್ನು ಆ ಗರ್ಭವನ್ನು ಇಡಬೇಕಲ್ಲ, ಅದು ಬರೆವಣಿಗೆಯ ಕ್ರಿಯೆ ಅಂತ ಹೇಳ್ಬೋದ ಏನೋ. ಬರೆವಣಿಗೆಯ ಕ್ರಿಯೆಯೇ ಆಧಾನ. ಪುಂಸವನ ಎಂಥದ್ದು? ಬರ್ದ ಕೂಡಲೇ ಬರ್ದದ್ದನ್ನು ಹಾಗೆ ಬಹುಶಃ ಯಾರೂ ಪ್ರಕಟಿಸುವುದಿಲ್ಲ. ಸ್ವಲ್ಪ ತಿದ್ದುವಿಕೆ, ಅದಕ್ಕೆ ಒಂದು ಸಂಸ್ಕಾರ ಕೊಡುವುದೆಲ್ಲ ಉಂಟಲ್ಲ, ಪರಿಷ್ಕಾರ, ತಿದ್ದುವಿಕೆ, ಇದನ್ನು ಬಹುಶಃ ಪುಂಸವನಕ್ಕೆ ಸಮಾನವಾಗಿ ಹೇಳಬಹುದಾ ಏನು. ಈಗ ನಾನು ಮಾಡಿರುವುದು ಇದ್ಯಾವುದೂ ಅಲ್ಲ. ಆದರೆ ನಾನು ಮಾಡಿರುವುದು ಕೃತಿಯ ಬಿಡುಗಡೆ ಎನ್ನುವಂತಹ ಸ್ಥೂಲಕರ್ಮ. ಹೆರಿಸುವ, ಹೆತ್ತ ಮಗುವನ್ನು, ಆ ಕ್ರಿಯೆ, ಆ ಗರ್ಭಸ್ಥ ಶಿಶುವಿನ ಬೆಳೆದಂಥ ಪುಂಸವನ ಆದ ಮೇಲೆ ಆ ಶಿಶುವಿನ ಯೋಗ್ಯತೆ ಏನು ಇತ್ಯಾದಿ ನನಗೆ ಗೊತ್ತಿಲ್ಲ. ಅದು ಜಾತಕರ್ಮ ಮಾಡಿಸುವವರು, ಜಾತಕ ಬರೆಯುವವರು ಹೇಳಲಿ, ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೃತಿಗಳನ್ನು ನೋಡಿಲ್ಲ. ಈ ಸ್ಥೂಲಗಿತ್ತಿಯ ಕೆಲಸ ಎಂಥದ್ದು? ಎಲ್ಲಿ ಹೆರ್ಲಿಕ್ಕೆ ಉಂಟು ಅಲ್ಲಿಗೆ ಕರೆದ್ರೆ ಹೋಗಿ ಚಂದಕ್ಕೆ ಮಗುವಿಗಾಗಲಿ ತಾಯಿಗಾಗಲಿ ನೋವಾಗದ ಹಾಗೆ ಹೆರಿಸಿ ಬಿಡುವುದು. ಮತ್ತೆ ಅವ್ರು ಏನಾದರೂ ಕೊಟ್ಟರೆ ತಕೊಂಡು ಹೋಗೋದು. ಹಾಗೆ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಕೃತಿಗಳ ಲೋಕಾರ್ಪಣೆ ಆಗಿದೆ. ಲೋಕಾರ್ಪಣೆಯಾದಂಥ ಕೃತಿಗಳು ಮತ್ತೆ ಅವು ದೊಡ್ಡದಾಗಿ ಈ ಲೋಕಕ್ಕೆ ಏನನ್ನು ಕೊಡಬಲ್ಲವು, ಏನನ್ನು ಕೊಡಬೇಕು, ಒಳ್ಳೆಯದನ್ನು ಕೊಡುವಂತಾಗಲಿ, ಅದರಲ್ಲಿ ಏನು ದೋಷ ಇಲ್ಲದೆ, ವಿಷ ಇಲ್ಲದೆ ಸಮಾಜ ಆರೋಗ್ಯಪೂರ್ಣವಾಗಿ ಬೆಳೆಯುವುದಕ್ಕೆ ಈ ಕೃತಿಗಳು ಸಹಾಯ ಆಗಬೇಕು. ಈ ಕೃತಿಯನ್ನು ಬರೆದವರು ತುಂಬ ಕಷ್ಟಪಟ್ಟಿದ್ದಾರೆ. ಅದು ಪುಸ್ತಕ ಬರೆದವರಿಗೆ ಗೊತ್ತು. ಪುಸ್ತಕ ಬರೆದು ಅದನ್ನು ಪ್ರಕಟಿಸಿ ಕೈ ಸುಟ್ಕೊಂಡು 4 ಜನರಿಂದ ಬೈಗಳು ತಿಂದಾಗುವಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂತ. ನಾನು ಒಂದು ಗುಟ್ಟು ಹೇಳ್ತೇನೆ, ಮೈಕ್ನಲ್ಲಿ ಸಹ ಗುಟ್ಟು ಹೇಳಬಹುದು ಅಂತ ಉಂಟು. ನನ್ನ ಹೆಂಡತಿ ಅತ್ಯಂತ ಹೆಚ್ಚು ಬೈಯುವುದು ನಾನು ಏನಾದರೂ ಬರೆದು ಪುಸ್ತಕ ಪ್ರಕಟ ಮಾಡುವಾಗ, ನಿಮಗೆ ಎಂಥ ಕಾಯಿಲೆ ಇದು ಅಂತ. ನಿಜವಾಗಿ ಅದೊಂಥರದ ಹುಚ್ಚು. ಕೆಲವೆಲ್ಲ ಹುಚ್ಚುಗಳು ಇಲ್ಲದಿದ್ದರೆ ಜೀವನ ವ್ಯರ್ಥ ಆಗ್ತದೆ. ಕೆಲವು ಹುಚ್ಚು ನಮಗೆ ಬೇಕು.
ಸಾರಿ, ನಾನು ಮಾತಾಡಲಿಕ್ಕೆ ತೊಡಗಿದರೆ ಮತ್ತೆ ಎಲ್ಲೆಲ್ಲ ಹೋಗಿ ಹೆಚ್ಚು ಮಾತು ಮೀರಿ ಮತ್ತೆ ಶ್ರೀಧರಣ್ಣ ಚೀಟಿ ಬರೀಲಿಕ್ಕೆ ತೊಡಗ್ತಾರೆ. ಅದಕ್ಕಿಂತ ಮುಂಚೆ ನಿಲ್ಲಿಸುವುದು ಮರ್ಯಾದೆ. ಇದು ಬಹಳ ಸಂತೋಷದಿಂದ ಮಾಡಿದಂಥ ಕೆಲಸ. ನಾನು ಇದರಲ್ಲಿ ಅಂಥ ಪರಿಣತ ಏನೂ ಅಲ್ಲ, ಪರಿಣತೆಯಾದಂಥ ಸೂಲಗಿತ್ತಿ ಅಂತ ಗ್ರಹಿಸಬೇಡಿ. ಆದರೆ ಆ ಕೆಲಸ ಉಂಟಲ್ಲ, ಆ ಸೃಷ್ಟಿಕ್ರಿಯೆ ಹೇಗೆ ಪ್ರಕೃತಿಯಲ್ಲಿ ಆನಂದದಾಯಕವೋ ಎಲ್ಲಿಯೋ ಓದಿದ ಸಾಲು, ಮತ್ತು ನಾನು ಅದನ್ನು ಒಪ್ಪುತ್ತೇನೆ ಕೂಡ. ಇಡೀ ಪ್ರಕೃತಿಯಲ್ಲಿ ಸೃಷ್ಟಿಕ್ರಿಯೆ ಅತ್ಯಂತ ಆನಂದದಾಯಕವಾದ್ದು. ಅದಕ್ಕೋಸ್ಕರವೇ ಇಡೀ ವಿಶ್ವ ಗಂಡು ಹೆಣ್ಣು ಬರೇ ಮನುಷ್ಯರಲ್ಲ, ಎಲ್ಲರೂ ತುಡಿಯುವುದು. ಹಾಗೆಯೇ ಆ ಹುಟ್ಟುವಂಥ ಮಗುವನ್ನು ಅದರ ಪರಿಚರ್ಯ ಮಾಡುವುದು ಕೂಡ ತುಂಬ ಸಂತೋಷದ ಕೆಲಸ. ಅದನ್ನು ನಾನು ಮಾಡಿದ್ದೇನೆ, ಸಂತೋಷದಿಂದ ಮಾಡಿದ್ದೇನೆ. ಆ ಕೃತಿಗಳು ಲೋಕಕ್ಕೆ ಉಪಕಾರವಾಗಲಿ, ಕೃತಿಯನ್ನು ಬರೆದವರು ಇನ್ನಷ್ಟು ಬರೆಯುವಂತೆ, ಇನ್ನಷ್ಟು ಹೆಚ್ಚು ಒಳ್ಳೆಯ ಅಂದರೆ ಈಗ ಇದ್ದದ್ದು ಒಳ್ಳೆಯದಲ್ಲ ಅಂತ ಅರ್ಥ ಅಲ್ಲ, ಅದು ಸ್ವಲ್ಪ ಯಕ್ಷಗಾನದಲ್ಲಿ ಅರ್ಥ ಹೇಳುವ ಒಂದು ಚಟ ನನಗೆ ಇರುವುದರಿಂದ ಇಂಥ ಪೆದಂಬುಗಳು ಅವ ಚಂದ ಇದ್ದಾನೆ ಅಂದರೆ ಹಾಗಾದರೆ ನಾನು ಚಂದ ಇಲ್ವಾ, ಅದೆಲ್ಲ ಕೊಕ್ಕೆ. ಹಾಗೆ ಈಗ ಬರೆದದ್ದು ಚೆನ್ನಾಗಿರ್ಬೋದು ಇವೆ ಅಂತ ಭಾವಿಸ್ತೇನೆ. ಮುಂದೆ ಇನ್ನಷ್ಟು ಹೆಚ್ಚು ಕೃತಿಗಳು ಬರಲಿ ಅಂತ ಹಾರೈಸ್ತೇನೆ. ಆಮೇಲೆ ನನ್ನ ಕುರಿತು ಆರಂಭದಲ್ಲಿ ಮಾತನಾಡುವಾಗ ಅಬೂಬಕ್ಕರ್ ಆರ್ಲಪ್ಪದವರು ನನ್ನ ಪರಿಚಯವನ್ನು ನಾಲ್ಕು ಸಾಲು ಕೇಳಿದರು. ನಾನು ಫೋನ್ನಲ್ಲಿ ಹೇಳಿದ್ದೆ, ಅವರು ಯಾಕೆ ಗೊತ್ತಿಲ್ಲ, ಉಮೇಶ್ ಅಣ್ಣ ಅಂತ ಉಮೇಶ್ ನಾಯಕ್ ಅವರು ನನ್ನ ಕುರಿತು ಹೇಳಿದರು. ತುಂಬ ಅಭಿಮಾನದಿಂದ ಹೇಳಿದ್ದಾರೆ. ಅವರನ್ನು ಎಂತ ಮಾಡೋದು ಗೊತ್ತಾಗೋದಿಲ್ಲ ನನಗೆ, ಅಷ್ಟೂ ಪ್ರೀತಿ ಅವರಿಗೆ. ಅಯ್ಯೋ, ಯಾವುದೋ ಒಂದು ಕಾಕತಾಳೀಯ ನ್ಯಾಯದಿಂದ ಅವರಿಗೆ ನನ್ನಿಂದ ಪ್ರೇರಣೆ ಆಯಿತು ಅಂತ ಭಾವಿಸ್ತೇನೆ ನಾನು. ಅದು ಹೇಗಂದರೆ, ಒಳ್ಳೆ ಗ್ಯಾಸ್ ಸ್ಟವ್, ಒಳ್ಳೆ ಕಂಡೀಷನ್ನ ಗ್ಯಾಸ್ ಸ್ಟವ್, ಫುಲ್ ಗ್ಯಾಸಿನ ಅಂಡೆ ಉಂಟು, ಕನೆಕ್ಷನ್ ಎಲ್ಲ ಕರೆಕ್ಟ್ ಉಂಟು, ಅದರ ಸ್ವಿಚ್ಚು, ಲೈಟರನ್ನು ಟಕ್ ಅಂತ ಹೇಳಿದ್ರೆ ಅದು ಹೊತ್ತಿಕೊಳ್ತದೆ. ಹಾಗೆ ಇವರು ಸಿದ್ಧವಾಗಿದ್ದರು. ನಾನು ಎಂಥದ ಅದು ನಮ್ಮ ಹಿರಿಯರಾದಂಥ ಪುರಂದರ ಭಟ್ರು ಆಯೋಜಿಸಿದ ಒಂದು ಕಾರ್ಯಕ್ರಮದಲ್ಲಿ ನಾನು ಹಾಗೆ ಹೇಳಿದ್ದು. ನಾನು ಅವರನ್ನು ಉದ್ದೇಶದಿಂದ ಹೇಳಿದ್ದು, ಯುವಕರು ಮುಂದೆ ಬರಬೇಕು. ನಾನು ನನ್ನ ಮಕ್ಕಳಿಗೂ ಹೇಳ್ತೇನೆ, ನೀವು ಮುಂದೆ ಬರಬೇಕು. ನನ್ನ ಮಕ್ಕಳಿಗೆ ಅಂದರೆ ನನ್ನ ಸ್ವಂತ ಮಕ್ಕಳಿಗೆ ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಹಾಗೆ ಹೇಳಿಬಿಟ್ಟೆ. ಅದು ಒಳ್ಳೆಯದಾಯಿತು ಅಂತ ಭಾವಿಸ್ತೇನೆ. ಈಗ ಹಾಗೆ ಕೆಲವೊಮ್ಮೆ ಎಂಥದ್ದು ಹೇಳುವುದು ಒಳ್ಳೆಯದಾಗ್ತದೆ. ಇರಲಿ, ನಾನು ಹೆಚ್ಚು ಮುಂದುವರಿಸುವುದಿಲ್ಲ. ಇಂಥ ಒಂದು ವಿದ್ವತ್ ಸಭೆಯಲ್ಲಿ ಯುವ ಜನಾಂಗ ಬಹಳ ಶಿಸ್ತಿನಿಂದ ಆಸಕ್ತಿಯಿಂದ ಕುಳಿತಿರುವಂಥ ಈ ಸಭೆಯಲ್ಲಿ ಒಂದು ಸೆಷನ್ನಲ್ಲಿ ನಾನು ಇಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಆ ದೇವರಿಗೆ, ಪುತ್ತೂರು ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಆತ್ಮೀಯ ಮಿತ್ರರೇ, ಈ ವಿಚಾರಗೋಷ್ಠಿ ಮತ್ತು ನೂತನ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ. ಅತ್ಯಂತ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಮುಗಿದಿದೆ. ಈ ಸಂದರ್ಭದಲ್ಲಿ ಯಾರದ ಒಂದು ವಾಚು ಸಿಕ್ಕಿದೆ, ಇಲ್ಲಿ ಬಿದ್ದು ಹೋಗಿರುವಂಥದ್ದು, ಅದನ್ನು ಸಂಬಂಧಪಟ್ಟವರು ತಗೊಳ್ಬೋದು. ಹಾಗೆ ನಮ್ಮ ಶಾಲಾ ಕಟ್ಟಡದ ಒಳಗೆ ವಸ್ತು ಪ್ರದರ್ಶನ ಹಾಗೆ ಪುಸ್ತಕ ಪ್ರದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ. ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ವಸ್ತು ಪ್ರದರ್ಶನ ಮತ್ತು ಪುಸ್ತಕ ಪ್ರದರ್ಶನ ಅದಕ್ಕೆ ಭೇಟಿ ನೀಡಿ ಅವರನ್ನು ತಮಗೆ ಅಗತ್ಯದ ವಸ್ತುಗಳು ಪುಸ್ತಕಗಳನ್ನು ಖರೀದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಈ ವಿಚಾರಗೋಷ್ಠಿ ಮತ್ತು ನೂತನ ಕೃತಿಯ ಲೋಕಾರ್ಪಣಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ನಮ್ಮ ಸದಸ್ಯರಾದಂಥ ಶ್ರೀಯುತ ಕುಸುಮರಾಜ್ ಇವರು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಸಭೆಯಲ್ಲಿ ನೆರೆದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಮನಗಳು. ಇವತ್ತಿನ ಈ ವಿಚಾರಗೋಷ್ಠಿ ನೂತನ ಕೃತಿಗಳ ಲೋಕಾರ್ಪಣೆಯಲ್ಲಿ ಇರುವಂತಹ ನಮ್ಮ ಸರ್ವಾಧ್ಯಕ್ಷರಾಗಿರುವಂಥ ಶ್ರೀಯುತ ಡಾಕ್ಟರ್ ಶ್ರೀಧರ್ ಎಚ್ ಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ
ನಮ್ಮ ಕಸಾಪದ ಅಧ್ಯಕ್ಷರಾಗಿರುವಂಥ ಶ್ರೀ ಡಾಕ್ಟರ್ ಶ್ರೀನಾಥ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಮಕ್ಕಳ ವಿಷಯ ರಮೇಶ್ ಉಳ್ಳಾಯ ಇವರು ವಿಷಯ ಮಕ್ಕಳ ಸಾಹಿತ್ಯ ಹೊಸ ಕಾಲದ ಗದ್ಯ ಇವರು ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಮಕ್ಕಳ ಸಾಹಿತ್ಯಗಳ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರುವಂಥ ಶ್ರೀಯುತ ರಮೇಶ್ ಉಳ್ಳಾಯ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಸಭೆಯ ಅಧ್ಯಕ್ಷತೆ ಆಗಿರುವಂಥ ಶ್ರೀಯುತ ರಾಧೇಶ್ ತೋಳ್ಪಾಡಿ ಅವರು ವಿಷಯ ಮಕ್ಕಳ ಕಾವ್ಯದಲ್ಲಿ ಇತ್ತೀಚಿನ ಒಲವುಗಳನ್ನು ಬಹಳ ಅಭಿರುಚಿ ಅಂದರೆ ಬಹಳ ಎಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಬರುವಂಥ ಕಾವ್ಯ ಪ್ರದರ್ಶನಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವತ್ತಿನ ಈ ಕೇಂದ್ರ ಬಿಂದು ಆಗಿರುವಂಥ ಈ ಕೃತಿಗಳ ಲೋಕಾರ್ಪಣೆಯನ್ನು ನಮ್ಮ ಶ್ವೇತವರ್ಣದ ನಗುಮುಖದ ಮತ್ತು ಈ ಸಾಹಿತ್ಯ ಲೋಕಕ್ಕೆ ಹೊಸ ಒಂದು ಸಾಹಿತ್ಯಕ್ಕೆ ಪುತ್ತೂರಿಗೆ ಪರಿಚಯ ಮಾಡಬೇಕು ಅಂತ ಮೊದಲೇ ಹೇಳಿರುವಂಥ ಪುತ್ತೂರು ಉಮೇಶ್ ನಾಯ್ಕರವರಿಗೆ ಒಂದು ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಬೇಕು ಅಂತ ಹೇಳಿ ಅವರನ್ನು ಬಹಳ ಅವರಿಗೆ ಮುತುವರ್ಜಿಯನ್ನು ಕೊಟ್ಟು ಅವ್ರನ್ನ ಈ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿರುವಂಥ ಶ್ರೀಯುತ ಡಾಕ್ಟರ್ ಕೆ ಕಮಲಾಕ್ಷ ಸರ್ ಅವರು ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ನಾಲ್ಕನೇ ನಾಣ್ಯ ಎಂಬ ಕವನ ಸಂಕಲನ ವಿಶ್ವನಾಥ್ ಕುಲಾಲ್, ಮಕ್ಕಳ 3 ನಾಟಕಗಳು ಮಲ್ಲೇಶ HM ಅವರು, ಅದೇ ರೀತಿ ಸರಸದ ಮುತ್ತಿನ ನುಡಿ ಶ್ರೀಮತಿ ಶಾಂತನ ಕುಂಟಿನಿ ಉಪ್ಪಿನಂಗಡಿ ಇವರಿಗೂ, ಕೊಡುವ ಮೊದಲು ಎಂಬ ಕವನ ಸಂಕಲನವನ್ನು ಶ್ರೀಮತಿ ಸುಲೋಚನ BK ಇವರಿಗೂ, ವೈದಿಕ ಷಡ್ದರ್ಶನ ಎಂಬ ಇದು ಸಂಸ್ಕೃತ ಮತ್ತು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಶ್ರೀಯುತ ಕುಶಲ ನೆಲಗಟ್ಟಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಇಷ್ಟರವರೆಗೆ ಬಹಳ ಅಚ್ಚುಕಟ್ಟಾಗಿ ನಡೆಯುವಂಥ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುತ್ತಾ ಈ ಸೆಷನ್ನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಚಾರಗೋಷ್ಠಿ ಮತ್ತು ನೂತನ ಕೃತಿಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಕೈ ಜೋಡಿಸಿರುವಂಥ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ 15 ನಿಮಿಷ ಕಾಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಆ ನಂತರ ಸಮ್ಮೇಳನದ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಈಗ ಮುಂದಿನ 15 ನಿಮಿಷ ಕಾಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಕಲಾಭಿಮಾನಿಗಳಾದ ತಾವೆಲ್ಲರೂ ಇಲ್ಲೇ ಕುಳಿತು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಬಂಗಾರದಿ ಬರೆದಿಟ್ಟಿದೆ ಭಾರತದ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ. ಕರ್ನಾಟಕ ಇತಿಹಾಸದ ಬಂಗಾರ ಯುಗದ ವಿಜಯನಗರದ ಗತವೈಭವವನ್ನು ನಿಮ್ಮ ಮುಂದೆ ನೃತ್ಯದ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಇಲ್ಲಿನ ವಿದ್ಯಾರ್ಥಿನಿಯರು.
ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಹಕ್ಕ ಬುಕ್ಕರು ಆಡಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೆ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯೂ ಆ ದಿನದೇ. ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯವ ಹರಡಿಸಿದ. ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು, ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ ಹರಿವರಗಳ ಮಳೆ ತಾ ಕರೆಯುವನು, ಹರ ಮುರಿಯದೆ ತಾ ಪೊರೆಯುವನು ಎಂದು ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಕವಿತೆಯಲ್ಲಿ ಕನ್ನಡ ತಾಯಿಯ ಹಿರಿಮೆ ಗರಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಆ ನಮ್ಮ ತಾಯಿ ಭುವನೇಶ್ವರಿಗೆ ಜೈಕಾರವನ್ನು ಕೂಗಲು ಸಮೂಹ ಗಾನದ ಮೂಲಕ ಬರುತ್ತಿದ್ದಾರೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಇಲ್ಲಿನ ವಿದ್ಯಾರ್ಥಿನಿಯರು. ಹರಿ ಓಂ. ಕನ್ನಡ ಮಾತೆ ಜೈ, ಸಿರಿಗನ್ನಡ ಮಾತೆ ಜೈ, ಕನ್ನಡ ಮಾತೆ ಜೈ, ಸಿರಿಗನ್ನಡ ಮಾತೆ ಜೈ. ಕನ್ನಡ ನಾಡಲಿ ಹೊಳೆಯುವ ನೀನು, ಕನ್ನಡ ನುಡಿಯದು ಸವಿಯಲು ಜೇನು. ಕನ್ನಡ ನಾಡಲಿ ಹೊಳೆಯುವ ನೀನು, ಕನ್ನಡ ನುಡಿಯದು ಸವಿಯಲು ಜೇನು. ಕನ್ನಡ ಬಾನಲಿ ಬೆಳಗುವ ನೀನು, ಕನ್ನಡ ನಾಡಿನ ಕಾಮಧೇನು, ಕಾಮಧೇನು, ಕಾಮಧೇನು. ಕನ್ನಡ ಮಾತೆ ಜೈ, ಸಿರಿಗ
ಸಿರಿಗನ್ನಡ ಮಾತೆ ಜೈ, ಕನ್ನಡ ಮಾತೆ ಜೈ, ಸಿರಿಗನ್ನಡ ಮಾತೆ ಜೈ. ಪಂಪರನ್ನ ಕವಿವರಿಯರು ನಿನ್ನಯ ಸಿರಿಯನು ಪೊಗಳಿಹರು, ಪಂಪರನ್ನ ಕವಿವರಿಯರು ನಿನ್ನಯ ಸಿರಿಯನು ಪೊಗಳಿಹರು. ತುಂಗೆ ಭದ್ರೆ ಕಾವೇರಿ ನಿನ್ನಯ ಪಾದವ ತೊಳೆಯುವರು, ತುಂಗೆ ಭದ್ರೆ ಕಾವೇರಿ ನಿನ್ನಯ ಪಾದವ ತೊಳೆಯುವರು. ಕನ್ನಡ ನಾಡಿನ ಕಲ್ಪತರು ಚಿರವಾಗಿರುತ್ತಾಯೇ, ಚಿರವಾಗಿರುತ್ತಾಯೇ. ಕನ್ನಡ ಮಾತೆ ಜೈ, ಸಿರಿಗನ್ನಡ ಮಾತೆ ಜೈ, ಕನ್ನಡ ಮಾತೆ ಜೈ, ಸಿರಿಗನ್ನಡ ಮಾತೆ ಜೈ, ಸಿರಿಗನ್ನಡ ಮಾತೆ ಜೈ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗೀತೆಯನ್ನು ಬೋಧಿಸಿದ ಜಗದೋದ್ಧಾರಕ ಕೃಷ್ಣನ ಬಾಲ್ಯದ ತುಂಟಾಟವನ್ನು ಬಿಂಬಿಸುವ ಪುರಂದರದಾಸರ ಕೀರ್ತನೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ. ಈ ಕೀರ್ತನೆಗೆ ಭರತನಾಟ್ಯದ ಮೂಲಕ ಅಭಿನಯಿಸಲು ಬರುತ್ತಿದ್ದಾರೆ ಅಂಬಿಕಾ ಮಹಾವಿದ್ಯಾಲಯ ಬಪ್ಪಳಿಗೆ ಇಲ್ಲಿನ ವಿದ್ಯಾರ್ಥಿನಿ ಅದಿತಿ ಎಸ್. ಇಲ್ಲಿ ವೀಕ್ಷಕರ ಗಮನಕ್ಕೆ, ಇವರು ಚಿತ್ರಕಲೆಯಲ್ಲಿ ನಿಪುಣರಾಗಿದ್ದು ಇವರು ರಚಿಸಿದ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಕಲಾಪ್ರಿಯರಾದ ತಾವೆಲ್ಲರೂ ಒಮ್ಮೆ ಭೇಟಿ ಕೊಟ್ಟು ವೀಕ್ಷಿಸಬೇಕಾಗಿ ವಿನಂತಿ. ಕರೆಯದಿರೆ ಅಮ್ಮ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅಮ್ಮ ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು ಮಮ್ಮೂತೇನೆ ಅಮ್ಮಾಳುವುದಿಲ್ಲ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅಮ್ಮ ಬಾವಿಗೆ ಹೋಗೆ ಕಾಣೆ ಅಮ್ಮ ನಾನು ಹಾವಿನೋಳಾಡೆ ಕಾಣೆ ಬಾವಿಗೆ ಹೋಗೆ ಕಾಣೆ ಅಮ್ಮ ನಾನು ಹಾವಿನೋಳಾಡೆ ಕಾಣೆ ಹಾವಿನೋಳ
ಬಂದು ಠಾವಿಲಿ ಕೂಡುವೆ, ದೇವರಂತೆ ಬಂದು ಠಾವಿಲಿ ಕೂಡುವೆ. ಗುಮ್ಮನ ಕರೆಯದಿರೆ ಅಮ್ಮ ನೀವು ಗುಮ್ಮನ ಕರೆಯದಿರೆ ಅಮ್ಮ. ಮಗನ ಮಾತನು ಕೇಳುತ್ತಾ, ಮಗನ ಮಾತನು ಕೇಳುತ್ತಾ ಗೋಪಿ ದೇವಿ ಮುಗುಳು ನಗೆಯ ನಗುತ್ತಾ. ಮಗನ ಮಾತನು ಕೇಳುತ್ತಾ ಗೋಪಿ ದೇವಿ ಮುಗುಳು ನಗೆಯ ನಗುತ್ತಾ. ಜಗದೊಡೆಯ ಶ್ರೀ ಪುರಂದರ ವಿಠಲನ, ಪುರಂದರ ವಿಠಲ 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 ವಿಠಲ. ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಪಿಕೊಂಡಳು ಮೋಹದಿಂದಲಿಯಾಗ, ಬಿಗಿದಪ್ಪಿಕೊಂಡಳು ಮೋಹದಿಂದಲಿಯಾಗ. ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಪಿಕೊಂಡಳು ಮೋಹದಿಂದಲಿ ಆಗ. ವಿಠಲ 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 ವಿಠಲ. ಇಷ್ಟು ಹೊತ್ತು ತಮ್ಮ ಅದ್ಭುತ ನಟನೆಗಳಿಂದ ರಂಜಿಸಿದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಇಲ್ಲಿಗೆ ಬೆಳಗಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಮುಂದೆ ಇದೇ ವೇದಿಕೆಯಲ್ಲಿ ಮಧ್ಯಾಹ್ನ 1:30 ಗಂಟೆಯಿಂದ 2 ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಇದೀಗ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆ. ಇದೀಗ ಈ ವೇದಿಕೆಯಲ್ಲಿ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವಂತಹ ಶ್ರೀ ನವೀನ್ ಕುಮಾರ್ ಮರಿಕೆ, ಶ್ರೀ UL ಉದಯಕುಮಾರ್ ಉಪ್ಪಿನಂಗಡಿ, MG ತಿಲೋತ್ತಮೆ, ಕುಮಾರಿ ಪಂಚಮಿ ಬಾಕಿಲಪದವು, ಕುಮಾರಿ ವೈಷ್ಣವಿ, ಅರುಣ್ ಕುಮಾರ್ ಕಿರಿಮಂಜೇಶ್ವರ, ಕುಮಾರಿ ದಿವ್ಯಾ ಎಂ, ಇಷ್ಟು ಜನ ತಕ್ಷಣ ವೇದಿಕೆಯ ಹತ್ತಿರಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಲ್ ಹಾಲ್ ಚೀಫ್ ಹಾಲ್ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದಗೋಷ್ಠಿಗಾಗಿ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶ್ರೀಧರ HG, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಾಥ್ MP, ಹಾಗೆಯೇ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಉಮೇಶ್ ನಾಯಕ್ ಅವರು ಮತ್ತು ಎಲ್ಲ ಸಂವಾದದಲ್ಲಿ ಭಾಗವಹಿಸುವಂತಹ ಹಿರಿಕಿರಿಯರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆರೆದಿರುವಂತಹ ಎಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇದೀಗ ಈ ವೇದಿಕೆಯಲ್ಲಿ ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲರನ್ನು ಸ್ವಾಗತಿಸಬೇಕು ಅಂತ ಡಾಕ್ಟರ್ ಶೋಭಿತಾ ಮೇಡಮ್ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಈ ಸುಂದರವಾದಂತಹ ಪ್ರಾಕೃತಿಕವಾದಂತಹ ವಾತಾವರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ಆಶ್ರಯದಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಸಾಹಿತ್ಯ ಸಮ್ಮೇಳನದ ಏನು ಉದ್ದೇಶಗಳಿವೆಯೋ ಅದಕ್ಕೆ ಪೂರಕವಾಗಿ ನಡೆಯುತ್ತಾ ಇರುವಂತಹ 21ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಶುಭ ವೇದಿಕೆಯಲ್ಲಿ ಈಗ ನಡೆಯಲಿದೆ ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ. ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾವು ನೋಡಬಹುದು ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ. ಇದು ಒಂದಷ್ಟು ಸಮ್ಮೇಳನದ ಅಧ್ಯಕ್ಷರ ಸಾಹಿತ್ಯ ಚಟುವಟಿಕೆಗಳಿಗೆ ಇನ್ನಷ್ಟು ನಾವು ತಿಳಿದುಕೊಳ್ಳುವಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ
ಸಂವಾದಕ್ಕಾಗಿ ಕುಳಿತುಕೊಂಡಿರುವವರು ಬೇರೆ ಬೇರೆ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಡಾಕ್ಟರ್ ಎಚ್ ಜಿ ಶ್ರೀಧರ್ ಅವರ ಸಾಹಿತ್ಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಇಲ್ಲಿಗೆ ಬಂದವರು. ಆದ್ರಿಂದ ಅಂತಹ ಒಂದು ಅದ್ಭುತವಾದಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಸಂವಾದ ಕಾರ್ಯಕ್ರಮದ ಈ ಶುಭ ವೇದಿಕೆಯಲ್ಲಿ, ಘನ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಆದರಣೀಯರಾದ ಆತ್ಮೀಯರೂ ಆದಂತಹ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪುತ್ತೂರು ತಾಲೂಕು ಘಟಕದ ಮೂಲಕ ನಡೀತಾ ಇರುವಂತಹ ಈ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಚ್ ಜಿ ಶ್ರೀಧರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂತೆಯೇ ಇಲ್ಲಿ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ MP ಶ್ರೀನಾಥ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಸಮ್ಮೇಳನದ ಅಧ್ಯಕ್ಷರೊಂದಿಗೆ ಸಂವಾದವನ್ನು ನಡೆಸಲಿರುವವರು ಆದರಣೀಯರಾದಂತಹ ಶ್ರೀಯುತ UL ಉದಯ್ ಕುಮಾರ್ ಉಪ್ಪಿನಂಗಡಿ, MG ತಿಲೋತ್ತಮೆ, ಕುಮಾರಿ ಪಂಚಮಿ ಬಾಕಿಲಪದವು ಅಂಬಿಕಾ ಮಹಾವಿದ್ಯಾಲಯ, ಕುಮಾರಿ ವೈಷ್ಣವಿ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು, ಅರುಣ್ ಕುಮಾರ್ ಕಿರಿಮಂಜೇಶ್ವರ ವಿವೇಕಾನಂದ ಕಾಲೇಜು ನೆಹರು ನಗರ, ಕುಮಾರಿ ದಿವ್ಯಾ M ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ. ಇವರನ್ನು ಎಲ್ಲರನ್ನು ಕೂಡ ಪುತ್ತೂರು ತಾಲೂಕು ಘಟಕದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿರುವಂತಹ ಆದರಣೀಯರಾದಂತಹ ಆತ್ಮೀಯರಾದಂತಹ ಶ್ರೀಯುತ ರಾಕೇಶ್ ಕುಮಾರ್ ಕಮ್ಮಜೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಆದರಣೀಯ ಹಿರಿಯ ಸಾಹಿತಿಗಳಿಗೂ, ಸಾಹಿತ್ಯ ಅಭಿಮಾನಿಗಳಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಶಿಕ್ಷಕ ಬಂಧುಗಳಿಗೂ ಮತ್ತೊಮ್ಮೆ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೊಂದಿಗೆ ನಡೆಯುವ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮಸ್ಕಾರ. ಇದೀಗ ಈ ಸಂವಾದದಲ್ಲಿ ಭಾಗವಹಿಸಲಿಕ್ಕಿರುವಂತಹ ಎಲ್ಲರಿಗೂ ಪುಸ್ತಕ ಹಾಗೂ ಕನ್ನಡದ ಶಾಲನ್ನ ನೀಡಿ ಗೌರವಿಸಬೇಕು ಅಂತ ಸಮ್ಮೇಳನದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಪ್ಪತ್ತೊಂದನೆಯ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ, ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಶ್ರೀಧರ್ ಎಚ್ ಜಿ ಸರ್ ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತದೆ, ಖುಷಿ ಆಗುತ್ತದೆ ಅನ್ನೋದನ್ನು ಮೊದಲಿಗೆ ಪ್ರಸ್ತುತಪಡಿಸ್ತಾ, ಶ್ರೀಧರ್ ಸರ್, ನನಗೆ ಅನೇಕ ಸಂದರ್ಭದಲ್ಲಿ ನಾನು ತಮಾಷೆಯಾಗಿ ಅಂದುಕೊಳ್ಳೋದಿದೆ, ಸನ್ಮಾನ ಮಾಡುವ ಪರಂಪರೆಯನ್ನ ನಾವು ಯಾವತ್ತಾದ್ರೂ ಶುರು ಮಾಡ್ತೇವೆ ಅಂತ ಆದ್ರೆ ವರ್ಷ ನಾನು ಸನ್ಮಾನ ಮಾಡಬೇಕು ಇಂಥ ಕ್ಷೇತ್ರದವರಿಗೆ, ಇಂಥ ರಂಗದವರಿಗೆ ಅಂತ ನಾನು ಅಂದುಕೊಳ್ತೇನೆ ಅಂತ ಆದ್ರೆ ಖಂಡಿತವಾಗಿಯೂ ವಿದ್ವತ್ ಪರಂಪರೆಯನ್ನು ಮುಟ್ಲಿಕ್ಕೆ ಹೋಗಬಾರದು ಅಂತ. ಯಾಕೆ ಅಂತಂದ್ರೆ ಸುಮಾರು 10 ವರ್ಷ 15 ವರ್ಷ ಆದ ತಕ್ಷಣ ಮತ್ತೆ ವಿದ್ವಾಂಸರು ಯಾರಿದ್ದಾರೆ ಅಂತ ಹುಡುಕುವಂತ ಪರಿಸ್ಥಿತಿ ಬರುತ್ತದೆ, ಮತ್ತೆ ವಿದ್ವಾಂಸರು ಸಿಗೋದಿಲ್ಲ. ಹಾಗಾಗಿ ನನಗೆ ತಮಾಷೆ ಅನ್ಸೋದೇನು ಅಂದ್ರೆ, ಈ ಪ್ರಪಂಚದಲ್ಲಿ ಬಹುಶಃ ನಶಿಸಿ ಹೋಗುತ್ತಿರುವ ಪ್ರಭೇದ ಅಂತ ನಾವು ಗುರುತಿಸುವಾಗ ಒಂದು ವಿದ್ವತ್ ಪರಂಪರೆಯನ್ನು ಸೇರಿಸಬೇಕೇನೋ ಅಂತ. ಅದಕ್ಕೆ ಹಾಗಾಗಿ ಅದು ನಶಿಸಿ ಹೋಗ್ತಾ ಇರುವಂತ ಪ್ರಭೇದ ತಳಿ ಅಂತ ಅನ್ನಿಸ್ತದೆ ಅಂತ. ಅಂತಹ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡ ಮತ್ತು ಕಿವಿಯಾರೆ ಸಾಕಷ್ಟು ಬಾರಿ ಕೇಳಿದ ಸಂಗತಿ ಏನು ಅಂತಂದ್ರೆ,
ಡಾಕ್ಟರ್ ಶ್ರೀಧರ ಎಚ್ ಜಿ ಅಂತಂದರೆ ಅವರು ವಿದ್ವತ್ ಪರಂಪರೆಯ ಒಂದು ಕೊಂಡಿ ಅಂತ. ಅವರು ವಿದ್ವತ್ ಪರಂಪರೆಯ ಮುಂದುವರಿದ ಭಾಗವಾಗಿ ಈ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಹಾಗಾಗಿ ಒಂದು ವಿದ್ವತ್ ಪರಂಪರೆಯ ಭಾಗವಾದ ನಿಮ್ಮ ಜೊತೆ ಕೂರೋದಕ್ಕೆ ಖುಷಿಯಾಗುತ್ತದೆ ಅಂತ ಆ ಕಾರಣಕ್ಕಾಗಿ ಆಗಲೇ ಪ್ರಸ್ತಾಪಪಡಿಸಿದ್ದು. ಒಂದು ಈ ಹೊತ್ತಿಗೆ ನಮ್ಮ ಜೊತೆಗೆ ಕೆಲವೊಂದಷ್ಟು ಮಂದಿ ತಮ್ಮನ್ನು ಪ್ರಶ್ನೆ ಕೇಳುವವರಿದ್ದಾರೆ, ಬೇರೆ ಬೇರೆ ನೆಲೆಯಿಂದ ಪ್ರಶ್ನೆ ಕೇಳುವವರು ಇದ್ದಾರೆ. ತಮ್ಮ ಸಾಹಿತ್ಯದ ಕುರಿತಾಗಿ ಕೇಳಬಹುದು ಅಥವಾ ಒಟ್ಟಾರೆ ಸಾಹಿತ್ಯ ಪ್ರಪಂಚದ ಕುರಿತಾಗಿ ಕೇಳುವ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಅದರ ಪೂರ್ವಭಾವಿಯಾಗಿ ಪೀಠಿಕೆಯಾಗಿ ನಾನೊಂದು ಪ್ರಶ್ನೆಯನ್ನು ಕೇಳುವುದರ ಮುಖಾಂತರ ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಮುಖ್ಯವಾಗಿ ಏನು ಅಂತಂದರೆ, ತಾವು ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು, ಆರಂಭದ ದಿನಗಳಿಂದಲೂ ಸಂಶೋಧಕರಾಗಿಯೇ ಗುರುತಿಸಲ್ಪಟ್ಟಂಥವರು. ತದನಂತರ ನಮಗೆಲ್ಲ ಅಚ್ಚರಿ ಆಗುವ ರೀತಿಯಲ್ಲಿ ಪ್ರಸ್ಥಾನ ಕಾದಂಬರಿಯನ್ನು ಹೊರತಂದ್ರಿ. ಅದನ್ನೇನು ಓದಿ ಕೆಳಗಿಡಬೇಕು ಅನ್ನುವಾಗ ಚಪಡ ಅನ್ನುವ ಕಾದಂಬರಿ ಬಂತು. ಹೀಗೆ ಕಾದಂಬರಿಕಾರರಾಗಿ ಇದ್ದಕ್ಕಿದ್ದಂತೆಯೇ ತಾವು ದೊಡ್ಡ ಹೆಸರನ್ನು ಮಾಡಿದಂಥವ್ರು. ಅದ್ರ ಜೊತೆಗೇನೆ ಶಿಖಂಡಿ ಅನ್ನುವ ನಾಟಕ ಬಂತು. ನಾಟಕ ತುಂಬ ಕಡೆ ಪ್ರದರ್ಶನ ಆಯಿತು, ತುಂಬ ಮೆಚ್ಚುಗೆಯನ್ನು ಗಳಿಸ್ತು, ನಾಟಕಕಾರರಾಗಿ ಕಾಣಿಸ್ಕೊಂಡ್ರಿ. ಹೀಗೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಮುಖಗಳಿಂದ ಅನಾವರಣಗೊಳ್ಳುವಾಗ, ವಿಶೇಷವಾಗಿ ಸಂಶೋಧಕರಾಗಿದ್ದಂಥವರು ಬೇರೆ ಬೇರೆ ಮುಖಗಳಿಂದ ಅನಾವರಣಗೊಳ್ಳೋದೇ ಕಡಿಮೆ, ಅಂಥದ್ರಲ್ಲಿ ನೀವು ಅನಾವರಣಗೊಂಡಿದ್ದೀರಿ. ಹಾಗೆ ಆಗುವಂತಹ ಕಷ್ಟ ಸುಖಗಳು ಏನು ಅಂತ, ಅದಕ್ಕೆ ನೀವು ಹೇಗೆ ನಿಮ್ಮನ್ನು ನೀವು ಒಡ್ಡಿಕೊಂಡ್ರಿ ಅನ್ನೋದನ್ನು ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ರಾಕೇಶ್ ಕಮ್ಮಾಜಿಯವರು ಬುಡಕ್ಕೆ ಬೆಂಕಿ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ 2 ಪ್ರಶ್ನೆಗಳಿದೆ. ಒಂದು, ವಿದ್ವತ್ ಪರಂಪರೆ ನಶಿಸಿ ಹೋಗ್ತಾ ಇದೆ ಹೇಳುವಂಥದ್ದು. ನಿಜಕ್ಕೂ ಹೌದು. ನಿನ್ನೆ ನನ್ನ ಭಾಷಣದಲ್ಲಿ ಸಹ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ನಾನು. ಇವತ್ತು ವ್ಯಾಕರಣ, ಹಸ್ತಪ್ರತಿಶಾಸ್ತ್ರ, ಶಾಸನಶಾಸ್ತ್ರ ಇದರಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಹೊಸ ತಲೆಮಾರೇ ಇಲ್ಲ ಇವತ್ತು. ಅಷ್ಟು ಮಾತ್ರ ಅಲ್ಲ, ವಿಶ್ವವಿದ್ಯಾಲಯಗಳಲ್ಲಿಯೂ ಸಹ ಬೋಧನೆ ಮಾಡುವಂಥ ಅಧ್ಯಾಪಕರು ಇಲ್ಲ ಇವತ್ತು. ಗ್ರಂಥ ಸಂಪಾದನೆಯಂಥ ಒಂದು ಕ್ಷೇತ್ರಕ್ಕೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಾಗಿಲು ಹಾಕಿದ್ದಾರೆ, ಧಾರವಾಡ ವಿಶ್ವವಿದ್ಯಾಲಯ ಬಾಗಿಲು ಹಾಕಿದೆ. ಅಂದರೆ ಅದರ ಅರ್ಥ ಏನು? ಇದರ ಬಗ್ಗೆ ನಾವು ಎಲ್ಲರೂ ಕೂತು ಆಲೋಚನೆ ಮಾಡಬೇಕಾದಂಥ ಬಹಳ ದೊಡ್ಡ ಒಂದು ಪ್ರಶ್ನೆ ನಮ್ಮ ಮುಂದಕ್ಕಿದೆ. ಏನು ಮಾಡೋದು ಮುಂದೆ ಅಂತ, ಈ ವಿದ್ವತ್ ಪರಂಪರೆಯನ್ನು ಉಳಿಸ್ಲಿಕ್ಕೆ ಏನು ಮಾಡಬೇಕು ಅಂತ. ಹಾಗೆಯೇ ನಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ಶಂಕರ ಸಾಹಿತ್ಯ ಪ್ರಶಸ್ತಿ ಅಂತ ಕೊಡ್ತೇವೆ ನಾವು, ವಿದ್ವಾಂಸರಿಗೆ ಕೊಡುವಂಥ ಪ್ರಶಸ್ತಿ ಇದು. ಅದಕ್ಕೆ ನಮಗೆ ಜನ ಹುಡುಕೋದು ಕಷ್ಟ ಆಗಿದೆ ಈಗ. ನಮ್ಮ ಸನ್ಮಾನ್ಯ ಮಾಧವ್ ಭಟ್ರಿಗೆ ಗೊತ್ತು ನಾವು ಎಷ್ಟು ಹುಡುಕಾಡ್ತೇವೆ, ಎಷ್ಟು ತಡಕಾಡ್ತೇವೆ ಅಂತ ವಿದ್ವಾಂಸರನ್ನು. ಅಂದರೆ ಈ ದೃಷ್ಟಿಯಿಂದ ನಾವು ಇವತ್ತು ವಿದ್ವತ್ ಪರಂಪರೆಯನ್ನು ವಿಶೇಷವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಗೌರವಿಸುವ, ಗುರುತಿಸುವ ಮೂಲಕ ಹೊಸಬರಿಗೆ ಪ್ರೇರಣೆಯನ್ನು ಕೊಡಬೇಕು ಹೇಳುವಂಥದ್ದು ನನ್ನ ಒಂದು ಅಪೇಕ್ಷೆ. ಇನ್ನು 2ನೆಯ ಭಾಗ ನೀವು ಕೇಳಿರುವಂಥದ್ದು, ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು ಕಾದಂಬರಿಕಾರರಾಗಿಯೋ ನಾಟಕಕಾರಿಯೋ ಹೇಗೆ ಬಂದ್ರಿ, ಅದರ ಕಷ್ಟ ಸುಖ ಏನು ಅಂತ. ನಿಜಕ್ಕೂ ಹೇಳಬೇಕು ಅಂತಂದರೆ, ನಾನು ಕಾದಂಬರಿಗೋ ಅಥವಾ ನಾಟಕಕ್ಕೋ ಬಂದದ್ದು ತೀರಾ ಆಕಸ್ಮಿಕ ಏನೂ ಅಲ್ಲ. ಯಾಕೆ ನನ್ನ ತಲೆಯಲ್ಲಿ ತುಂಬ ಸಮಯದಿಂದ ಈ ವಸ್ತುಗಳು ಕಾಡ್ತಾ ಇದ್ದವು. ಶಿಖಂಡಿ ಹೇಳುವಂಥ ಪಾತ್ರ ನನ್ನನ್ನು 2 ದಶಕಗಳಿಂದ ಹೆಚ್ಚು ಕಡಿಮೆ ಕಾಡಿದೆ. ನಾನು ವ್ಯಾಸಭಾರತದ 32 ಸಂಪುಟ ಅಂತ ಕಾಣಿಸುತ್ತೆ, ಅನುವಾದ ಕನ್ನಡದ ಬಂದಿದೆ, ಅದಷ್ಟನ್ನು ಓದಿದ್ದೇನೆ. ಭೀಷ್ಮ ಪರ್ವದಲ್ಲಿ ಶಿಖಂಡಿಯ ಬಗ್ಗೆ ವಿಶೇಷವಾಗಿ ಬರ್ತದೆ. ಅವನು ಭೀಷ್ಮ ಒಂದು ರೀತಿ ವ್ಯಾಸ ಫ್ಲ್ಯಾಶ್ ಬ್ಯಾಕಲ್ಲಿ ಕೊಡ್ತಾನೆ ಶಿಖಂಡಿಯ ಇಡೀ ಕಥೆಯನ್ನು. ಆಗಲೇ ನಂಗೆ ಅನಿಸಿತ್ತು, ಈ ಮನುಷ್ಯ ನಾವು ಅಂದುಕೊಂಡ ಹಾಗೆ ಇಲ್ಲ ಮತ್ತು ಅಲ್ಲ ಅಂತ. ಯಾಕೆ ಅಂತಂದರೆ, ಮಹಾಭಾರತದ 18 ದಿನಗಳ ಕಾಲವು ಯುದ್ಧದಲ್ಲಿ ಭಾಗವಹಿಸಿ ಅಶ್ವತ್ಥಾಮನಿಂದ ಕೊನೆಯಲ್ಲಿ ಸಾಯ್ತಾನಾತ. ಹಾಗಿದ್ದರೆ ಅವನು ಹೇಡಿ ಅಂತ ಹೇಳಲಿಕ್ಕಾಗತ್ತಾ? ಈ ಹೇಡಿ ಅಂತ ಅವನನ್ನು ಮಾಡಿದ್ಯಾರು ಅಂತ ನಮ್ಮ ಕುಮಾರವ್ಯಾಸ, ಅವನ ಬಗ್ಗೆ ನನಗೆ ತುಂಬ ಆಕ್ಷೇಪ ಇದೆ. ಆತ ಅವನನ್ನು ಈ ಹಾಸ್ಯರಸಕ್ಕೆ ಒಂದು ಉದಾಹರಣೆಯಾಗಿ ಕೊಡುವಾಗ ಅವನನ್ನು ತೀರಾ ಹೇಡಿಯ ಪಾತ್ರದಲ್ಲಿ ಅವತ್ತ ಚಿತ್ರಣ ಮಾಡಿಬಿಡ್ತಾನೆ. ನಿಜವಾಗಿ ಹಾಗಿಲ್ಲ ಆತ. ನಮಗೆ ಈ ಭಾಗ MA ಕ್ಲಾಸ್ನಲ್ಲಿ ತೌಲನಿಕ ಅಧ್ಯಯನಕ್ಕಿತ್ತು. ನಮಗೆ ವ್ಯಾಸಭಾರತ ಮತ್ತು ಕುಮಾರವ್ಯಾಸ ಭಾರತದ ಉತ್ತರನ ಪ್ರಸಂಗ ನಮಗೆ ತೌಲನಿಕ ಅಭ್ಯಾಸಕ್ಕಿತ್ತು. ಆ ಸಂದರ್ಭದಲ್ಲಿ CP ಕೃಷ್ಣಕುಮಾರು ಅದನ್ನು ಬಹಳ ಸುಂದರವಾಗಿ ನಮಗೆ ಪಾಠ ಮಾಡಿದ್ದರು. ಉತ್ತರನೂ ಸಹ ಹೇಡಿಯಲ್ಲ, ಅವನು ಶೂರನೇ, ಅವನು ಧೀರನೇ ಅಂತ.
ಹಾಗಾಗಿ ಆ ಕಾಲಘಟ್ಟದಲ್ಲಿಯೇ ನಾನೊಂದು ಅಸೈನ್ಮೆಂಟ್ ಬರೆದಿದ್ದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದರ ಮುಂದುವರಿದ ಭಾಗ ಶಿಖಂಡಿ ಪಾತ್ರ. ಇದು ಒಂದು ನೆನಪಿಟ್ಕೊಳ್ಬೇಕು. ಇನ್ನು ಕಾದಂಬರಿ, ನಮ್ಮ ಊರಿನಲ್ಲಿ, ನನ್ನ ಊರಿನಲ್ಲಿ ವಿಶೇಷವಾಗಿ ನನ್ನ ಮನೆ ಒಂದನ್ನು ಹೊರತುಪಡಿಸಿದರೆ ಇನ್ನುಳಿದ ಎಲ್ಲ ಮನೆಗಳು ಮುಳುಗಡೆಯಿಂದ ಸಂತ್ರಸ್ತರಾಗಿ ಬಂದವರು. ನಾವು ಸಹ ಆ ಊರಿಗೆ ಹೊಸದಾಗಿ ಹೋದವರು ಸಂತ್ರಸ್ತರಲ್ಲ, ಬೇರೆ ಕಡೆಯಿಂದ ವಲಸೆ ಬಂದವರು. ಮತ್ತೆಲ್ಲ ಮನೆಗಳು ಸಂತ್ರಸ್ತರಾಗಿ ಬಂದವರು. ವಿಶೇಷವಾಗಿ ಹಿರೇಭಾಸ್ಕರ ಡ್ಯಾಮ್ನಲ್ಲಿ ಸಂತ್ರಸ್ತರಾಗಿ ಬಂದವರಿದ್ದಾರೆ, ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ಸಂತ್ರಸ್ತರಾಗಿ ಬಂದವರಿದ್ದಾರೆ. ನನ್ನೊಬ್ಬ ಸ್ನೇಹಿತನ ಕುಟುಂಬ ಹಿರೇಭಾಸ್ಕರ ಡ್ಯಾಮಿನ ಪಕ್ಕದಲ್ಲಿತ್ತು. 150 ಎಕರೆ ಜಮೀನಿತ್ತವರಿಗೆ ಆ ಕಾಲಕ್ಕೆ. ಇವತ್ತು ಬಹುತೇಕ ಮಹಾರಾಜರಾಗಿ ಬದುಕಬಹುದಿತ್ತವರು. ಅಷ್ಟನ್ನು ಕಳ್ಕೊಂಡು 7,000 ರೂಪಾಯಿ ಪರಿಹಾರ ಧನವನ್ನು ತಗೊಂಡು ಅಲ್ಲಿಂದ ಹೊರಟಿದ್ದಾರವರು. ಅಂಥ ಕಥೆಗಳು ನಮ್ಮ ಕಣ್ಮುಂದಕ್ಕಿದೆ. ಆ ಅಜ್ಜಿಯನ್ನು ನೋಡಿದ್ದೇನೆ. ಯಾರು ಹಿರೇಭಾಸ್ಕರ ಡ್ಯಾಮಿನ ಸಂತ್ರಸ್ತರಾಗಿ ಬಂದಂಥ ಒಂದು ಅಜ್ಜಿ ಇದ್ದಾರಲ್ಲ, ಅವರನ್ನು ಮಾತಾಡಿದ್ದೇನೆ, ಅವರನ್ನು ನೋಡಿದ್ದೇನೆ. ಇದು ಒಂದು. ಹಾಗಾಗಿ ಈ ಒಂದು ಕಥೆ ಇದೆಯಲ್ಲ, ಇದು ನನಗೆ ನಮ್ಮ ಊರಿನ ಕತೆ, ನನ್ನ ಸಮುದಾಯದ ಕತೆ. ಅದು ನನ್ನ ಮನಸ್ಸನ್ನು ತುಂಬ ಕಾಡ್ತಾ ಇತ್ತು. ಯಾವಾಗ ಈ ಕೊರೋನಾ ಹೇಳುವಂಥ ಒಂದು ಮಹಾಮಾರಿ ನಮ್ಮನ್ನೆಲ್ಲ ಮನೆಯೊಳಗೆ ಕಟ್ಟಿ ಹಾಕಿತೋ, ಗೇಟಿನ ಹೊರಗೆ ಬರಲಿಕ್ಕಿಲ್ಲ ಹೇಳುವಂಥ ಒಂದು ಸ್ಥಿತಿ ಬಂತೋ, ಆಗ ನಿಜವಾಗಿ ನನಗೆ ಅಳಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಮಕ್ಕಳ ಮುಖ ನೋಡಲಿಕ್ಕಿಲ್ಲ, ಪಾಠ ಮಾಡಲಿಕ್ಕಿಲ್ಲ, ಮನೆಯೊಳಗಿರಬೇಕು, ಹೇಗಿರೋದು ಅಂತ. ಹಾಗೆ ಆ ತುಡಿತವನ್ನು ಹೊರಗೆ ಹಾಕಲಿಕ್ಕೆ ಬೇಕಾಗಿ ನಾನು ಪ್ರಸ್ಥಾನ ಕಾದಂಬರಿಯನ್ನು ಬರೀಲಿಕ್ಕೆ ಶುರು ಮಾಡಿದೆ. ಅದರ ಜೊತೆಯಲ್ಲಿ ನೀವು ಹೇಳಿದಾಗ ಇನ್ನೊಂದು ಕಾದಂಬರಿ ಚಪಡ, ಅದೂ ಸಹ ನಾನು 1990-92 ಇಸವಿಯ ಹೊತ್ತಿಗೆ PhD ಮಾಡುವಾಗ ನಾನು ಕರ್ನಾಟಕದಾದ್ಯಂತ ಓಡಾಡಿದ್ದೇನೆ. ಕೋಟೆಗಳ ಅಧ್ಯಯನ ಮಾಡುವಾಗ ಓಡಾಡಿದ್ದೇನೆ. ನಾನು ಎಲ್ಲ ಹೋಗಿ ಕೋಟೆಗಳನ್ನು ನೋಡಿ ಬಂದಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಈ ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿಗೂ ಹೋಗಿದ್ದೆ. ಹೋಗಿ ಆ ಶಾಸನವನ್ನು ನೋಡಿ ನನಗೆ ಆಶ್ಚರ್ಯ ಆಗಿತ್ತು, ವಿಸ್ಮಯ ಆಗಿತ್ತು. ಈ ಮನುಷ್ಯ ಎಪಿಗ್ರಾಫಿಯ ಕರ್ನಾಟಕದಲ್ಲಿ BL ರೈಸ್ ಅವರದ್ದು, ಅದರಲ್ಲಿ ಆ ಶಾಸನ ಇದೆ. ಮೊದಲನೇ ಸಲ ಆ ಶಾಸನವನ್ನು ಪ್ರಕಟಿಸ್ತಾರೆ. ಅದರಲ್ಲಿ ಆ ಚಪಡೇನ ಲಿಖಿತಂ ಲಿಪಿಕರೇಣ ಹೇಳುವ ಈ ಮನುಷ್ಯ ಇದ್ದಾನಲ್ಲ, ಇವನು ಆ ಊರಿನಿಂದ ಈ ಊರಿಗೆ ಹೇಗಪ್ಪ ಬಂದ, ಹೇಗೆ ಮಾಡಿದ ಕೆಲಸವನ್ನು, ಹೆಂಡತಿ ಮಕ್ಕಳನ್ನು ಬಿಟ್ಟು ಬರಬೇಕು, ಸಂಬಂಧವನ್ನು ಬಿಟ್ಟು ಕೊಡಬೇಕು, ಕಣ್ಣು ಕಾಣದ ದೇಶ, ಕಣ್ಣು ಕಾಣದ ಭಾಷೆ, ಅದು ಭಾಳ ಆಶ್ಚರ್ಯ ಅಂತ ಕಾಣಿಸಿತ್ತು ನನಗೆ, ವಿಸ್ಮಯ ಅಂತ ಕಾಣಿಸಿತ್ತು. ಅದಕ್ಕೆ ಸರಿಯಾಗಿ ಒಂದು ಪುಸ್ತಕ ಬಂತು, ಅದೇ ಕೊರೋನಾ ಟೈಮ್ನಲ್ಲಿ S. ಶೆಟ್ಟರ್ ಅವರದ್ದು ಸ್ಥಪತಿ ಅಂತ ಒಂದು ಪುಸ್ತಕ ಬಂತು. ಆ ಸ್ಥಪತಿ ಪುಸ್ತಕದಲ್ಲಿ ಈ ಚಪಡನ ಬಗ್ಗೆ ಒಂದು ವಾಕ್ಯ ಇತ್ತು. ಅದು ನನಗೆ ವಿಶೇಷವಾಗಿ ಆಕರ್ಷಕ ಅಂತ ಕಾಣಿಸಿತು. ಹಾಗೆ ಅದನ್ನು ಇಟ್ಕೊಂಡು ನನ್ನ ಹಳೆಯ ನೆನಪುಗಳನ್ನು ಸೇರಿಸಿ, ಆಮೇಲೆ ಗಾಂಧಾರ ಶಿಲ್ಪಕಲೆ, ಆಮೇಲೆ ಗಾಂಧಾರ ದೇಶ, ಯಾಕೆಂದ್ರೆ ಆತ ಅಲ್ಲಿಂದ ಬಂದವನು ಹೇಳುವಂಥದ್ದು ಎಸ್ಟಾಬ್ಲಿಷ್ ಆಗ್ತದೆ. ಹಾಗಾಗಿ ಆ ಇಡೀ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಇಟ್ಕೊಂಡು, ಆ ಕಾಲಕ್ಕೆ ಇನ್ನೂ ನಮ್ಮಲ್ಲಿ ಶಿಲ್ಪಕಲೆ ಹೆಚ್ಚು ಬಂದಿರಲಿಲ್ಲ. ಇವನ ಬುದ್ಧನ ವಿಗ್ರಹಗಳು ಸಹ ಬರಲಿಕ್ಕೆ ಶುರುವಾದಷ್ಟೇ ಆ ಕಾಲಕ್ಕೆ. ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಅದನ್ನು ಇಟ್ಕೊಂಡು ಬರೀಲಿಕ್ಕೆ ತೊಡಗಿದೆ. ಆಗ ನಿಜ ಹೇಳಬೇಕು ಅಂತಂದರೆ, ಕೆಲವು ಸಂದರ್ಭಗಳಲ್ಲಿ ನಮಗೆ ಆ ಎರಡೂ ಕಾದಂಬರಿಗಳನ್ನು ಬರೆಯುವಾಗ, ಒಂದು ಶಿಖಂಡಿ ಬರೆಯುವಾಗಲೂ ಸಹ ತೀರಾ ಒತ್ತಡಕ್ಕೆ ಒಳಗಾಗುವಂಥ ಸಂದರ್ಭಗಳಿದ್ವು. ಅದನ್ನು ಅಂಥ ಸಂದರ್ಭ ಬಂದಾಗ ನಾನು ಬರೆಯೋದು ನಿಲ್ಲಿಸಿ ಬಿಡ್ತಾ ಇದ್ದೆ. ಒಂದು ಅರ್ಧ ಗಂಟೆ, 1 ಗಂಟೆ, ಅಥವಾ ಕೆಲವು ದಿನ ಅರ್ಧ ದಿನ ನಿಲ್ಲಿಸಿಬಿಟ್ಟದ್ದು ಉಂಟು. ಯಾಕೆಂದರೆ ಆ ಭಾವನೆಗಳು ಕಾಡ್ತಾವಲ್ಲ, ಅದರಿಂದ ನೀವು ಮತ್ತೆ ಪುನಃ ಹೊರಗೆ ಬಂದು ಪರಕಾಯ ಪ್ರವೇಶವನ್ನು ಮಾಡಿ ಮತ್ತೆ ನೀವು ಅದನ್ನು ಮುಂದುವರಿಸಬೇಕು. ಆ ಕಾರಣಕ್ಕೆ ಬೇಕಾಗಿ ಏನೋ ಒಂದು ಬ್ಯಾಲೆನ್ಸಲ್ಲಿ ಮಾಡ್ಕೊಂಡು ಹೋಗುವಂಥ ಒಂದು ಇದನ್ನು ನಾನು ಮಾಡಿದ್ದೇನೆ ಕಾದಂಬರಿಯಲ್ಲಿ. ತುಂಬ ಜನ ಅದನ್ನು ಮೆಚ್ಕೊಂಡಿದ್ದಾರೆ ಹೇಳುವಂಥದ್ದು ನನಗೆ ಅತ್ಯಂತ ಸಂತೋಷದ ವಿಷಯ. ನಿಮ್ಮ 2 ಕಾದಂಬರಿಗಳ ವಿಶೇಷವಾಗಿ ಮತ್ತು ನಾಟಕಗಳ ಅದರ ಹಿನ್ನೆಲೆಯನ್ನು ತಿಳಿಸಿಕೊಟ್ಟಿದ್ದೀರಿ ಎಲ್ಲ ನಮ್ಮ ಕೇಳುಗರಿಗೆ. ಇನ್ನು ಮುಂದೆ ನಮ್ಮ ಜೊತೆಗೆ ಉಪ್ಪಿನಂಗಡಿಯ ಪತ್ರಕರ್ತರಾದಂತಹ ಶ್ರೀಯುತ UL ಉದಯಕುಮಾರ್ ಅವರಿದ್ದಾರೆ. ಅವರು ತಮ್ಮನ್ನೀಗ ಪ್ರಶ್ನೆ ಕೇಳಬೇಕು ಅಂತ ಬಯಸಿದ್ದಾರೆ. ಆದರಣೀಯರೇ, ನಾನು ಕಳೆದ ಕೆಲವು ವರ್ಷಗಳಿಂದ ತಮ್ಮನ್ನು ಬಹಳ ಸಮೀಪದಿಂದ ಬಲ್ಲೆ. ಬಹಳ ಮುಗ್ಧತೆಯ ಮತ್ತು ಸೌಮ್ಯತೆಯ ಪ್ರತೀಕವಾಗಿ ನೀವು ನಮ್ಮ ಕಣ್ಣ ಮುಂದೆ ಬರ್ತಾ ಇದ್ದೀರಾ. ನಿಮ್ಮನ್ನು ಯಾವ ಪ್ರಶ್ನೆಯೊಂದಿಗೆ ಎದುರುಗೊಳ್ಳಬೇಕು ಅನ್ನುವಂಥ ಚಿಂತನೆ ಮಾಡಿದಾಗ ಐತಪ್ ನಾಯಕರು ಹೇಳಿದರು, ಅವರ ಮನಸ್ಸನ್ನು ಕೆಡಿಸುವಂಥ, ಮುಖವನ್ನು ಗಂಟಿಕ್ಕುವಂತೆ ಮಾಡುವಂಥ ಪ್ರಶ್ನೆ ಕೇಳಬೇಡಿ, ಅತ್ಯಂತ ಸರಳವಾದ ಪ್ರಶ್ನೆಗಳನ್ನೇ ಕೇಳಿ ಅನ್ನುವಂಥ ಒಂದು ಕಂಡೀಷನನ್ನು, ನಿರ್ಬಂಧವನ್ನು ನನಗೆ ಹಾಕಿದ್ದಾರೆ. ಇರಲಿ, ಪ್ರಾಯಶಃ ಅವರಿಗೆ ನನ್ನ ಬಗ್ಗೆ ಇದ್ದಂಥ ಒಂದು ಭೀತಿಯು ಅಂತ ಕಾಣ್ತದೆ. ಮುಖ್ಯವಾಗಿ ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದೀರಾ.
ಆದರೆ ಪ್ರವೃತ್ತಿಯಲ್ಲಿ ಸಂಶೋಧಕರಾಗಿ, ಲೇಖಕರಾಗಿ, ಕಾದಂಬರಿಕಾರರಾಗಿ ಮಿಂಚಿದ್ದೀರಾ. ಈ ಕನ್ನಡ ಶಿಕ್ಷಕರ ನೆಲೆಗಟ್ಟಿನಲ್ಲಿ ನಿಮ್ಮ ಮನಸ್ಸು ಸಂಶೋಧನಾ ಕ್ಷೇತ್ರಕ್ಕೆ ವಾಲಿದ ಹಿನ್ನೆಲೆ ಮತ್ತು ಅದಕ್ಕೆ ಸಿಗುವಂಥ ಅವಕಾಶಗಳು ಮತ್ತು ಇವತ್ತಿನ ದಿವಸಗಳಲ್ಲಿ ಏನು ನೀವು ಶಾಸನಗಳ ಬಗೆಗಿನ ಸಂಶೋಧನೆಗಳನ್ನು ಕೂಡ ಮಾಡಿದ್ದೀರಾ. ಬಹುತೇಕ ಹಳೆ ದೇವಸ್ಥಾನಗಳಲ್ಲಿ, ಪುರಾತನ ದೇವಸ್ಥಾನಗಳಲ್ಲಿ ಅಲ್ಲಲ್ಲಿ ಶಿಲಾಮಯ ಶಾಸನಗಳಿದೆ. ಅದೆಲ್ಲವೂ ಭಕ್ತಿಮಯವಾಗಿ ನಮ್ಮ ಕಣ್ಣ ಮುಂದೆ ಸಿಗ್ತದೆ ವಿನಃ ಆ ಕಾಲದ ಇತಿಹಾಸದ ಕಡೆಗೆ ಗಮನ ಕೊಡುವುದಕ್ಕಾಗಿ ಈಗಿನ ಹೊಸ ತಲೆಮಾರಿಗೆ, ಹೊಸ ಜನಾಂಗಕ್ಕೆ ಯಾವ ಅವಕಾಶಗಳಿದೆ ಅನ್ನುವ ಬಗ್ಗೆ ತಮ್ಮ ಮಾಹಿತಿ, ಸಲಹೆಯನ್ನು ಅಪೇಕ್ಷಿಸ್ತಾ ಇದ್ದೇವೆ. ಧನ್ಯವಾದ. ನೀವು ಪ್ರಾಚೀನ ಶಾಸನ ಸಂಸ್ಕೃತಿಯ ಬಗ್ಗೆ ಮತ್ತು ನನ್ನ ವೃತ್ತಿ ಬದುಕಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೀರಿ. ನನ್ನ ವೃತ್ತಿ ಬದುಕು ಮತ್ತು ಸಂಶೋಧನೆ ಬೇರೆ ಬೇರೆ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಯಾಕೆಂದರೆ ನಾನೇನು ಅಧ್ಯಯನ ಮಾಡ್ತೇನೆ ಅದು ನನ್ನ ಪಾಠದ ನಡುವೆ ಬರ್ತದೆ. ಹಾಗಂತ ಅದನ್ನು ನೇರವಾಗಿ ನಾನು ಎಲ್ಲೂ ಹೇಳಲಿಕ್ಕೆ ಹೋಗೋದಿಲ್ಲ, ಇದು ನಾನು ಅಧ್ಯಯನ ಮಾಡಿದ್ದರ ಫಲ ಅಂತ ಹೇಳುವುದಿಲ್ಲ. ಬಸವಣ್ಣನ ಒಂದು ವಚನವನ್ನು ವ್ಯಾಖ್ಯಾನ ಮಾಡುವಾಗ ನಾನು ಬಸವಣ್ಣನ ಬಗ್ಗೆ ಅಧ್ಯಯನ ಮಾಡಿದ್ದೆಲ್ಲ ಬರ್ತದೆ. ಮಕ್ಕಳಿಗೆ ಕೇಳುವುದಕ್ಕೆ ಆಸಕ್ತಿ ಇದ್ದರೆ ಅದನ್ನು ವಿಸ್ತಾರವಾಗಿ ಹೇಳುವುದಕ್ಕೂ ಸಾಧ್ಯ ಆಗುತ್ತದೆ. ಹಾಗಾಗಿ ಸಂಶೋಧನೆ ಮತ್ತು ಸೃಜನಶೀಲತೆ ನನ್ನ ಬದುಕಿನ ದೃಷ್ಟಿಯಿಂದ ಬೇರೆ ಬೇರೆ ಅಂತ ನಾನು ಭಾವಿಸಿಲ್ಲ. ಅದನ್ನ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ನನ್ನ ಅಧ್ಯಯನ ಮತ್ತು ನನ್ನ ಪಾಠ ಅದು ಒಂದೇ ರೀತಿಯಲ್ಲಿ ಹೋಗುವಂಥದ್ದು. ಇದು ಒಂದು. ಇನ್ನು ಎರಡನೇದು, ನೀವು ಕೇಳಿದಂತಹ ಪ್ರಶ್ನೆ, ಇವತ್ತು ಅನೇಕ ಊರುಗಳಲ್ಲಿ, ಟೆಂಪಲ್ಗಳಲ್ಲಿ ಶಾಸನಗಳಿದ್ದಾವೆ ಅಥವಾ ಸ್ಮಾರಕಗಳಿರ್ತವೆ. ಇದನ್ನು ಅಧ್ಯಯನ ಮಾಡುವ ಸಾಧ್ಯತೆಗಳು ಹೇಗೆ, ವಿದ್ಯಾರ್ಥಿಗಳಿಗೇನು ಅದರಿಂದ ಪ್ರಯೋಜನ ಅಂತ. ನಿಜವಾಗಿ ಹೇಳಬೇಕು ಅಂತಂದರೆ, ನೀವು ಕಲ್ಲಿನ ಒಟ್ಟಿಗೆ ಮಾತನಾಡುವುದಕ್ಕೆ ಕಲಿಬೇಕು. ಮೊದಲು ಕಲ್ಲನ್ನು ನೋಡೋದಕ್ಕೆ ಕಲಿಬೇಕು. ಆಗ ಮಾತ್ರ ನಿಮಗೆ ಕಲ್ಲುಗಳು ನಿಮ್ಮೊಟ್ಟಿಗೆ ಮಾತಾಡ್ತವೆ. ಆ ಪೇಷನ್ಸ್ ನಿಮ್ಮಲ್ಲಿ ಇರಬೇಕು. ನಾನು ತುಂಬ ಹಿಂದೆ 1987ನೇ ಇಸವಿಯಲ್ಲಿ ವಿವೇಕಾನಂದ ಕಾಲೇಜಿಗೆ ಬಂದ ಬಳಿಕ ನಮ್ಮ ಊರಿನ ಹತ್ರ ಒಂದು ಹೊಸಗುಂದ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ಹೊಯ್ಸಳರ ಕಾಲದ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಏನಾಗಿತ್ತು ಅಂತ ಹೇಳಿದರೆ, ಆ ಟೆಂಪಲ್ನ ಒಂದು ಗೋಡೆಯ ಅರ್ಧ ಭಾಗವನ್ನು ಒಂದು ಮರ ನುಂಗಿ ಹಾಕಿತ್ತು. ಆ ಮರ ಅಷ್ಟು ಬೃಹದಾಕಾರವಾಗಿ ಬೆಳೆದು ಟೆಂಪಲನ್ನೇ ನುಂಗಿ ಹಾಕುವಂಥ ಸ್ಥಿತಿ ಬಂದಿತ್ತು. ನಾನು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದೆ, ಮರಗಳ ನಡುವೆ ಕಾಣೆಯಾಗುತ್ತಿರುವ ಹೊಸಗುಂದ ಅಂತ ಒಂದು ಲೇಖನ ಬರೆದೆ. ಅದು ಪುರಾತತ್ವ ಇಲಾಖೆಯವರ ಗಮನಕ್ಕೆ ಬಂದು ಅವರು ಇವತ್ತು ಪುರಾತತ್ವ ಇಲಾಖೆಯವರು ಆ ಮರವನ್ನು ಆ್ಯಸಿಡ್ ಹಾಕಿ ಅದನ್ನು ತೆಗೆದು ಇಡೀ ಟೆಂಪಲನ್ನು ಬಿಡಿಸಿಟ್ಟಿದ್ದಾರೆ. ಭಾಳ ಅದ್ಭುತವಾದಂಥ ಒಂದು ರಮ್ಯವಾದಂಥ ನೋಟ ಅದು. ಯಾವಾಗ ನೀವು ಕಲ್ಲೊಟ್ಟಿಗೆ ಒಂದು ಕಲ್ಲಿನಲ್ಲಿ ಒಂದು ಚಿತ್ರ ಇರ್ತದೆ ಅಥವಾ ಟೆಂಪಲಲ್ಲಿ ಒಂದು ಚಿತ್ರ ಇರ್ತದೆ, ನಾವು ಸುಮ್ಮನೆ ಉದ್ದಕ್ಕೆ ನೋಡ್ಕೊಂಡು ಹೋಗ್ಬಿಡ್ತೇವೆ. ಅದನ್ನ ಹಾಗೆ ನೋಡೋದಲ್ಲ. ಅದನ್ನ ನೀವು ಆ ಚಿತ್ರದ ಒಟ್ಟಿಗೆ ನಿಮಗೆ ಸಂಸ್ಕಾರ ಇದ್ದರೆ, ಈಗ ಉದಾಹರಣೆಗೆ ನೀವು ಬೇಲೂರು ಟೆಂಪಲ್ ಇರ್ಬೋದು, ಹೊಯ್ಸಳರ ಕಾಲದ ಯಾವುದೇ ಟೆಂಪಲ್ ಇರ್ಬೋದು, ನೀವು ಹೋದರೆ ಅದರಲ್ಲಿ ಭರತನಾಟ್ಯದ ಚಿತ್ರಗಳು ಸಿಗ್ತಾ ನಿಮಗೆ. ವಿಶೇಷವಾಗಿ ಆ ಶಿಲ್ಪಿ ಆ ಭರತನಾಟ್ಯವನ್ನು ಅಧ್ಯಯನ ಮಾಡಿದರೆ ಮಾತ್ರ, ಅವನಿಗೆ ಅದರ ಪರಿಚಯ ಇದ್ದರೆ ಮಾತ್ರ ಆ ಭಂಗಿಯನ್ನು ಅವನಿಗೆ ಕೆತ್ತೋದಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಆಗೋದಿಲ್ಲ ಅದು. ಹಾಗಾಗಿ ನೀವು ಆ ದೃಷ್ಟಿಯಿಂದ ಒಂದು ಶಿಲ್ಪಕಲೆಯನ್ನು ನೋಡಬೇಕು, ಒಂದು ಟೆಂಪಲನ್ನು ನೋಡಬೇಕು. ನನಗೆ ಇವತ್ತಿಗೂ ಕುತೂಹಲ ಏನು ಅಂತಂದರೆ, ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಆ ಕೆರೆ ಇದೆಯಲ್ಲ, ಕೆರೆಯ ಪಕ್ಕದಲ್ಲಿ ಒಂದು ಮಹಾಸತಿ ಕಲ್ಲಿದೆ. ನೀವು ಹಳೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ಟೆಂಪಲ್ಲಿಗೆ ಹೋಗುವಾಗ ಎಡಭಾಗದಲ್ಲಿ ಕೆರೆ ಬರುತ್ತದೆ, ಬಲಭಾಗದಲ್ಲಿ ಒಕ್ಕೈ ಮಾಸ್ತಿ ಕಲ್ಲು, ಅಂದರೆ ಒಂದು ಕೈ ಮಾಸ್ತಿ ಕಲ್ಲಿದೆ, ಮಹಾಸತಿ ಕಲ್ಲಿದೆ. ಆ ಮಹಾಸತಿ ಕಲ್ಲಿದೆ ಅಂತಂದ್ರೆ ಅರ್ಥ ಅಲ್ಲಿ ಸಹಗಮನ ಆಗಿದೆ ಅಂತ ಅರ್ಥ ಈ ಪ್ರದೇಶದಲ್ಲಿ. ಅದು ಯಾರ ಸಹಗಮನ, ಯಾಕಾಗಿ ಆಯಿತು ಹೇಳುವಂಥದ್ದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಯಾರೂ ಅದರ ಬಗ್ಗೆ ಮಾಹಿತಿ, ನಮಗೆ ಉಮಾನಾಶ್ರಯವರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಹಾಗಾಗಿ ಅಂದರೆ ಆ ಥರದ ಒಂದು ಪ್ರವೃತ್ತಿಗಳನ್ನು ನಾವು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ನಿಮಗೆ ಹಳೆಗನ್ನಡ ಸಾಹಿತ್ಯದಲ್ಲಿ ಅಪಾರವಾದಂಥ ಅವಕಾಶ ಇದೆ. ನಾನು ಒಂದು ಶಬ್ದದ ಉದಾಹರಣೆ ಕೊಡ್ತೇನೆ. ಮೊನ್ನೆ ನಮ್ಮ ಗಣೇಶ್ ಪ್ರಸಾದ್ ಫೋನ್ ಮಾಡುವಾಗ ಒಂದು ಶಬ್ದವನ್ನು ಬಳಸಿದರು ನನಗೆ. ತುಳುವಿನಲ್ಲಿ ಇರುವಂಥ ಒಂದು ಶಬ್ದ, ಅದು ಜಕಣ ಅಂತ, ಚಕಣ ಅಂತ ಒಂದು ಶಬ್ದವನ್ನು ಬಳಸಿದರು. ಪಂಪನ ಭಾರತದಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಆ ಶಬ್ದ ಪ್ರಯೋಗ ಆಗುತ್ತದೆ. ಆ ಶಬ್ದವನ್ನು ಅರ್ಥ ಹೇಳಬೇಕು ಅಂಥೇಳಿ DL ನರಸಿಂಹಾಚಾರ್ಯ ಪ್ರಯತ್ನ ಪಟ್ಟು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ರು. ಅದಕ್ಕೆ ಅರ್ಥ ಗೊತ್ತಾಗಲಿಲ್ಲ ಅಂತ DL ನರಸಿಂಹಾಚಾರ್ಯ. ನನ್ನ ಪ್ರೊಫೆಸರ್ ವೆಂಕಟಾಚಲ ಶಾಸ್ತ್ರಿಗಳು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿದ್ದಾಗ ಅವರು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರು. ಪಕ್ಕದಲ್ಲಿ ಒಂದು ಸೇಂದಿ ಅಂಗಡಿ ಇತ್ತು. ಅವರು ಆ ಚಕಣ ಶಬ್ದವನ್ನು ಬಳಸ್ಕೊಂಡು ಸೇಂದಿ ಅಂಗಡಿಗೆ ಹೋದ್ರಂತೆ. ತಕ್ಷಣ ಇವರಿಗೆ ಫ್ಲ್ಯಾಶ್ ಆಯಿತು,
ಅಂದರೆ ಒಂದು ಶಬ್ದ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಕೊಡ್ತಾ ಹೋಗ್ತದೆ ಅಂತ. ಆಗ ವೆಂಕಟಾಳ ಶಾಸ್ತ್ರಿ ಅದಕ್ಕೆ ಅರ್ಥ ಬರೀತಾರೆ. ಚಕಣ ಅಂದರೆ ಮದ್ಯಪಾನ ಮಾಡುವಾಗ ಸೇವಿಸುವಂಥ ಕುರುಕಲು ತಿಂಡಿ ಅಂತ. ಇದೇ ಅರ್ಥ ಬಹುತೇಕ ತುಳುನಾಡಿನಲ್ಲೂ ಬಳಕೆಯಲ್ಲಿದೆ. ಅಂದರೆ ಈ ಥರ ನೀವು ಒಂದೊಂದು ಶಬ್ದದ ಹಿಂದೆ ಹೋದರೆ ಒಂದೊಂದು ಯಾತ್ರೆ ಆಗುತ್ತದೆ ಅಂತ. ಹಳೆಗನ್ನಡ ಸಾಹಿತ್ಯದಲ್ಲಿ ಇಂಥ ಬೇಕಾದಷ್ಟು ಅವಕಾಶಗಳಿದೆ, ವಿಪುಲವಾದಂಥ ಅವಕಾಶ ಇದೆ. ನಿಮಗೆ ಶಿಲ್ಪಕಲೆಯಲ್ಲಿದೆ, ಒಂದೊಂದು ಟೆಂಪಲನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ನೀವು ನಮ್ಮ ವಿದ್ಯಾರ್ಥಿಗಳು ಈ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದರೆ ಬಹಳ ಒಳ್ಳೆಯ ಸಂಶೋಧಕರಾಗೋದಕ್ಕೆ ಸಾಧ್ಯ. ನಿಮಗೆ ಒಳ್ಳೆಯ ಅವಕಾಶಗಳು ಬಾಗಿಲು ತೆರೀತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊಗಸಾದ ಒಂದು ಶಬ್ದದ ಪರಿಚಯವನ್ನು ಇವತ್ತಿಗೆ ನೀವು ಮಾಡಿಕೊಟ್ಟಿದ್ದೀರಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸರ್, ಇದೀಗ ನಮ್ಮ ಜೊತೆಗೆ ಬೆಟ್ಟಂಪಾಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕುಮಾರಿ ದಿವ್ಯಾ ಎಂ ಅವರಿದ್ದಾರೆ. ಅವರು ಈಗ ತಮ್ಮ ಪ್ರಶ್ನೆಯನ್ನು ಕೇಳುವುದಕ್ಕಿದ್ದಾರೆ. ಈಚೆಯವರು ಸರ್, ಈ ತುದಿಯಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಇವಾಗ ಪ್ರಸ್ತುತದಲ್ಲಿ ಮನರಂಜನೆಗಾಗಿ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಿಗಾಗಿರ್ಬೋದು ನಾವೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸ್ತೇವೆ. ಅದೇ ಹಿಂದಿನ ಕಾಲದಲ್ಲಿ ಪುಸ್ತಕಗಳನ್ನು ಎಷ್ಟು ಓದ್ತಾ ಇದ್ರು ಅಂತ ಹೇಳಿದರೆ ಮನರಂಜನೆಗಾಗಿ ಅಥವಾ ಆಸಕ್ತಿಯಿಂದಾಗಿಯೇ ಓದ್ತಾ ಇದ್ರು. ಆದರೆ ಇತ್ತೀಚಿನ ಕಾಲದಲ್ಲಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳೋ ಭಾವನೆ ನನ್ನದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? ಪುಸ್ತಕ ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದರ ಬದಲು ಓದುವ ಸ್ವರೂಪ ಬದಲಾಗಿದೆ, ಓದುವ ಮಾಧ್ಯಮ ಬದಲಾಗಿದೆ, ಓದುವ ವಿಧಾನ ಬದಲಾಗಿದೆ. ನಮಗೆ ನಾವೆಲ್ಲ ಸಣ್ಣವರಿದ್ದಾಗ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತ ನಮ್ಮ ಊರಲ್ಲಿತ್ತು. ದಿನಕ್ಕೆ 10 ಪೈಸಾ ಒಂದು ಪುಸ್ತಕ ತಗೊಂಡೋಗ್ಲಿಕ್ಕೆ ಕೊಡಬೇಕು, 10 ಪೈಸೆ. ನಾವು ಶನಿವಾರ ತಗೊಂಡೋಗೋದು ಪುಸ್ತಕವನ್ನು, 2-3 ಪುಸ್ತಕ ತಗೊಂಡೋಗೋದು. ಯಾಕೆಂದರೆ ಭಾನುವಾರಕ್ಕೆ ದುಡ್ಡಿಲ್ಲ, ಅದು ಉಚಿತ ಅವತ್ತು. ಹಾಗಾಗಿ ಶನಿವಾರ ಪುಸ್ತಕ ತಗೊಂಡು ಹೋದರೆ ನಾವು ಸೋಮವಾರ ವಾಪಸ್ ತಂದು ಕೊಡೋದು. ನಮಗೆ ಬಾಡಿಗೆ ಬೀಳೋದು ಶನಿವಾರಕ್ಕೆ ಮಾತ್ರ, ಭಾನುವಾರಕ್ಕೆ ಬೀಳ್ತಿಲ್ಲ. ಸೋಮವಾರಕ್ಕೆ ಹೇಗೂ ಕೊಟ್ಟಾಯ್ತಲ್ಲ ವಾಪಸ್ಸು ಅಂತ. ಅಂದರೆ ಆ ಕಾಲದಲ್ಲಿ ಪುಸ್ತಕಗಳನ್ನು ಓದುವ ಅಭಿರುಚಿಗಳು ಹಾಗಿದ್ವು, ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಿದ್ವು, ಮತ್ತು ಗ್ರಂಥಾಲಯಗಳು ಸರ್ಕಾರದಿತ್ತು. ಅಲ್ಲೆಲ್ಲ ನಾವು ಹೋಗಿ ಪುಸ್ತಕವನ್ನು ತಗೋತಿದ್ವಿ. ಬಹುತೇಕ ನಮ್ಮ ಅನೇಕ ಮಂದಿ ಹಿರಿಯರು ಹಾಗೆ ಪುಸ್ತಕವನ್ನು ಓದಿದ್ದು ಅಂತ ಅಂದ್ಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ನಾವೆಲ್ಲ ಪುಸ್ತಕ ಓದಲಿಕ್ಕೆ ಶುರು ಮಾಡಿದ್ದು ಈ ಪತ್ತೇದಾರಿ ಕಾದಂಬರಿಗಳಿಂದ. ಎನ್ ನರಸಿಂಹಯ್ಯನ ಪತ್ತೇದಾರಿ ಕಾದಂಬರಿಗಳು, ಆಮೇಲೆ ಜಿಂದೆ ನಂಜುಂಡಸ್ವಾಮಿಯ ಪತ್ತೇದಾರಿ ಕಾದಂಬರಿಗಳು. ಅದರ ಜೊತೆಯಲ್ಲಿ ಇನ್ನೊಂದಿತ್ತು ಚಂದ್ರಕಾಂತ ಸಂತತಿ ಅಂತ ಹಿಂದಿಯಿಂದ ಅನುವಾದ ಆಗಿ ಬಂದಂಥ ಒಂದು ಕಾದಂಬರಿ, ಅದ್ಭುತವಾದಂಥ ಒಂದು ಕಾದಂಬರಿ. ಆಮೇಲೆ DDಯಲ್ಲಿ ಚಂದ್ರಕಾಂತ ಅಂತ ಅದು ಸೀರಿಯಲ್ ಆಗಿ ಬಂತು ಕಡೆಗದು. ನಾವು ಅದನ್ನು ನೋಡ್ತಾ ನೋಡ್ತಾ ಆ ಕಾದಂಬರಿಯನ್ನು ಓದ್ತಾ ಓದ್ತಾ ನಾವೆಲ್ಲ ಬೆಳೆದವರು. ಹಾಗಾಗಿ ಇವತ್ತಿಗೂ ಸಹ ಮಕ್ಕಳು ಪುಸ್ತಕವನ್ನು ಓದ್ತಾರೆ. ನೀವು ಪುಸ್ತಕ ಕೊಡಬೇಕು ಅವರಿಗೆ. ಪುಸ್ತಕವನ್ನೇ ಕೊಡದೆ ಬರೀ ಮೊಬೈಲ್ ಕೊಟ್ಟರೆ ಮಕ್ಕಳು ಪುಸ್ತಕ ಓದೋದು ಹೇಗೆ? ಇದು ನಮ್ಮ ಸಮಸ್ಯೆ. ನಾವು ಮಕ್ಕಳನ್ನು ಎಲ್ಲೋ ಒಂದು ಕಡೆಗೆ ಮದುವೆ ಮನೆಗೆ ಕರ್ಕೊಂಡು ಹೋಗಿ ಮೊಬೈಲ್ ಕೊಟ್ಟು ಮೂಲೆಯಲ್ಲಿ ಕೂರಿಸ್ತೇವೆ. ಅವರಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಡೋದಿಲ್ಲ ನಾವು. ಹಾಗಾಗಿ ಅವರಿಗೆ ಪುಸ್ತಕದ ಆಸಕ್ತಿಯೋ ಅಥವಾ ಸಂಸ್ಕೃತಿಯ ಆಸಕ್ತಿಯೋ ಬರೋದು ಹೇಗೆ? ಹಾಗಾಗಿ ನಾವು ಮಾಡಬೇಕಾದಂಥ ಮೊದಲನೇ ಕೆಲಸ ಅಂತಂದರೆ ಮಕ್ಕಳ ಕೈಗೆ ಪುಸ್ತಕ ಸಿಗುವ ಹಾಗೆ ಮನೆಯಲ್ಲಿ ಇಡಬೇಕು. ಟೀಪಾಯಿ ಇದ್ದರೆ ಟೀಪಾಯಿ ಮೇಲೆ 4 ಪುಸ್ತಕ ಇಟ್ಟಿರಿ. ಸಣ್ಣ ವಯಸ್ಸಿನ ಮಕ್ಕಳಿಗೆ ಬಣ್ಣ ಬಣ್ಣದ ಪುಸ್ತಕಗಳನ್ನು ಇಡಬೇಕು. ಅವರಿಗೆ ಶಿವರಾಮ್ ಕಾರಂತರ ಕಾದಂಬರಿ ಇಟ್ಟರೆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಆಗಲಿಕ್ಕಿಲ್ಲ ಅದು. ನೀವು ಅವರಿಗೆ ಬಣ್ಣದ ಆಕರ್ಷಕವಾದಂಥ ಬಣ್ಣದಲ್ಲಿ ಚಂದಮಾಮ ಇತ್ತು ನಮ್ಮ ಕಾಲಕ್ಕೆ, ಬಾಲಮಿತ್ರ ಇತ್ತು. ನಾವೆಲ್ಲ ಅದನ್ನು ಓದ್ತಾ ಓದ್ತಾ ಬೆಳೆದವರು. ಅಷ್ಟು ಮಾತ್ರ ಅಲ್ಲ, ಬೇತಾಳನ ಕಥೆಗಳು, ವಿಕ್ರಮಾದಿತ್ಯನ ಬೇತಾಳನ ಕಥೆಗಳು ಎಂಥ ಅದ್ಭುತವಾದಂಥ ಸೀರೀಸ್ ಅದು, ಅದನ್ನು ಓದ್ತಾ ಬೆಳೆದೇವೆ. ಈಗ ಎಲ್ಲಿದೆ ಆ ಥರದ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ? ಹಾಗಾಗಿ ಇವತ್ತು ಸಾಮಾಜಿಕ ಜಾಲತಾಣ ಇದೆ, ಆದರೆ ಅದಕ್ಕೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಸಂಗತಿಗಳಿದಾವಲ್ಲ ಅದನ್ನು ಪೂರ ನಂಬಬೇಡಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅಲ್ಲಿಯೂ ಸಹ ಅನೇಕ ತಪ್ಪುಗಳಿರ್ತವೆ. ಹಾಗಾಗಿ ನಾವು ಇವತ್ತು ಮಕ್ಕಳ ಕೈಗೆ ಕೊಡಬೇಕಾದದ್ದು ಪುಸ್ತಕವನ್ನೇ ಹೊರತು ಮೊಬೈಲ್ ಅಲ್ಲ ಹೇಳುವಂಥದ್ದು ನನ್ನ ಅನಿಸಿಕೆ. ದಯವಿಟ್ಟು ನೀವು ಸಹ ಪುಸ್ತಕವನ್ನು ಓದಿ. ಸರ್, ನೀವು ಹೇಳಿದ ಹಾಗೆ ಚಂದಮಾಮ ಈಗ ಮತ್ತೆ ಪುನಃ ಹಳೆಯದೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಸಿಗ್ತಾ ಇದೆ. ಒಂದೇ ಪುಸ್ತಕ ರೂಪದಲ್ಲಿ ಹಳೆಯ ಅನೇಕ ಚಂದಮಾಮಗಳು ಸಿಗ್ತಾ ಇದೆ. ಬಹುಶಃ ಅವರು ಕೇಳಿದ ಪ್ರಶ್ನೆಗೆ ಅದು ಉತ್ತರ ರೂಪವಾಗಿ ನಿಲ್ಬಹುದು ಅಂತ ಅಂದ್ಕೊಳ್ತೇನೆ. ಇದೀಗ ನಮ್ಮ ಜೊತೆಗೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿ ಅರುಣ್ ಕಿರಿಮಂಜೇಶ್ವರ್ ಅವರಿದ್ದಾರೆ. ಅವರು ಈಗ ತಮ್ಮ ಪ್ರಶ್ನೆಯನ್ನು ತಮಗೆ ಕೇಳಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಅನುಭವ ಮಂಟಪದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅನುಭವಿಗಳಿಗೂ ನಮಸ್ತೆಯನ್ನ ಹೇಳ್ತಾ, ಕೇಳಿಸ್ತಿದೆಯಲ್ಲ? ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ನೀವು ಪುಸ್ತಕದ ಕುರಿತು ಹೇಳಿದ್ರಿ.
ವಿದ್ಯಾರ್ಥಿಗಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ ಹೇಳ್ತಾರೆ. ಅದಾದ ನಂತರ ಶಾಲೆಗೆ ಬರ್ತಾರೆ. ಶಾಲೆಯಲ್ಲಿ ಅವರಿಗೆ ಸಾಹಿತ್ಯದ ಅಭಿರುಚಿಯನ್ನ ಬೆಳೆಸೋದಕ್ಕೆ ಶಿಕ್ಷಕರು ಪ್ರೇರಣೆಯನ್ನ ನೀಡ್ತಾರೆ. ಅದಾದ ನಂತರ ಸಮಾಜದ ಮುಖ್ಯ ವೇದಿಕೆಗೆ ಬಂದಾಗ ಅಲ್ಲಿನ ಹಲವಾರು ಪ್ರೇರಣೆಗಳು ಅವರನ್ನ ಸಾಹಿತ್ಯದೆಡೆಗೆ ಮುಖ ಮಾಡೋದಕ್ಕೆ ಸಹಕಾರಿ ಆಗ್ಬೇಕು ಅನ್ನೋದು. ಆದ್ರೆ ಪ್ರಸ್ತುತ ಏನಾಗ್ತಿದೆ ಅಂತ ಕೇಳಿದ್ರೆ ಈ ಮೂರಕ್ಕೂ ಕೂಡ ಸಮನ್ವಯದ ಕೊರತೆ ಕಾಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಾಲೆ, ಮನೆ ಮತ್ತು ಸಮಾಜ ಇದರ ನಡುವಿನ ಸಮನ್ವಯದ ಕೊರತೆ ವಿದ್ಯಾರ್ಥಿಗಳಲ್ಲಿನ ಸಾಹಿತ್ಯದ ಅಭಿರುಚಿಯನ್ನ ಕಡಿಮೆಗೊಳಿಸ್ತಿದೆ ಅಂತೇಳಿ ನನ್ನ ಅನಿಸಿಕೆ. ಇದಕ್ಕೆ ನಿಮ್ಮ ಉತ್ತರ? ನಾನು ಈಗಾಗಲೇ ಮನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಮನೆಯಲ್ಲಿ ಮಕ್ಕಳಿಗೆ ನಾವು ಸಣ್ಣ ವಯಸ್ಸಿನ ಮಕ್ಕಳಿಗೆ ಈ ಬಾಲಮಂಗಳ ಅಂತ ಬರ್ತದೆ. ಈಗ ಬರ್ತದೆ ಅಂತ ಅಂದ್ಕೊಂಡಿದ್ದೇನೆ ಬಾಲಮಂಗಳ. ನಿಜವಾಗಿ ಹೇಳಬೇಕು ಅಂತಂದರೆ ನನ್ನ ಮನೆಯ ಒಳಗಿನ ಪರಿಸ್ಥಿತಿಯನ್ನು ಹೇಳಬೇಕು ಅಂತಂದರೆ ನನ್ನ ಮಗ ಬಾಲಮಂಗಳವನ್ನು ಓದ್ತಾ ಬೆಳೆದವನು. ಯಾಕೆಂದರೆ ಅವನು ತಿಂಡಿ ತಿಂದುವಾಗಲೂ ಅವನಿಗೆ ಬಾಲಮಂಗಳ ಬೇಕಾಗಿತ್ತು. ಅವನಿಗೆ ಒಂದು ಕೈಯಲ್ಲಿ ತುತ್ತು ಬಾಯಿಗೆ ಹೋಗ್ತಿತ್ತು, ಒಂದು ಕೈಯಲ್ಲಿ ತಿಂಡಿ ಬೇಕಾಗಿತ್ತು ಆ ವಯಸ್ಸಿನಲ್ಲಿ. ಹಾಗಾಗಿ ನೀವು ಆ ಸಣ್ಣ ವಯಸ್ಸಿನ ಅದಕ್ಕೆ ನಾನು ಹೇಳಿದೆ, ಸಣ್ಣ ವಯಸ್ಸಿನ ಮಕ್ಕಳಿಗೆ ಏನು ಪುಸ್ತಕ ಬೇಕು ಅದು ಕೈಗೆ ಎಟುಕುವ ಹಾಗೆ ಇಡಬೇಕು ಅಂತ. ನಾವು ಅದನ್ನು ಕಪಾಟಿನಲ್ಲಿ ಬೀಗ ಹಾಕಿಟ್ರೆ ಆ ಮಕ್ಕಳಿಗೆ ಸಿಕ್ಕುವುದಿಲ್ಲ. ಇದು ಒಂದು. ಹಾಗೆ ಮನೆಯ ಒಳಗಿನ ಪರಿಸ್ಥಿತಿ ಮಕ್ಕಳಿಗೆ ಪುಸ್ತಕ ಸಂಸ್ಕೃತಿಯನ್ನು ಪರಿಚಯಿಸುವ ರೀತಿಯಲ್ಲಿ ಇದ್ದರೆ ಖಂಡಿತ ಆ ಮಕ್ಕಳು ಪುಸ್ತಕದ ವಿರೋಧಿಗಳಾಗುವುದಿಲ್ಲ ಹೇಳುವಂಥ ಬಲವಾದ ನಂಬಿಕೆ ನನಗಿದೆ. ಇನ್ನು ಎರಡನೇದು ಶಿಕ್ಷಣದಲ್ಲಿ ನಾವು ಇವತ್ತು ನೋಡ್ತಾ ಇರುವಂಥದ್ದು, ನಾನು ಕಂಡ ಹಾಗೆ ಬಹುತೇಕ ನಾನು ಅನೇಕ ಮಂದಿ ಹಿರಿಯ ಅಧ್ಯಾಪಕರ ಅನಿಸಿಕೆಯೂ ಅದೇ ಇರ್ಬೋದು, ಮಕ್ಕಳು ಪಠ್ಯ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಓದುವುದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಪಠ್ಯಪುಸ್ತಕವನ್ನು ಓದುವುದಿಲ್ಲ, ಅಂಗಡಿಯಲ್ಲಿ ಸಿಗುವಂಥ ಗೈಡುಗಳನ್ನು ಹಿಡ್ಕೊಂಡು ಬರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಇವತ್ತು ಅದರಿಂದ ವಿಮುಖ ಆಗ್ತಾ ಇದ್ದಾರೇನೋ ಆತಂಕ ನನಗಿದೆ. ಹಾಗಾಗಿ ಅವರು ಪಠ್ಯಪುಸ್ತಕಕ್ಕೆ ಸೀಮಿತ ಆಗುವುದಲ್ಲ. ಪಠ್ಯಪುಸ್ತಕ ಕೇವಲ ಒಂದು ಮಾರ್ಗದರ್ಶಿ ಸೂತ್ರ ಮಾತ್ರ. ನೀವು ಇದನ್ನು ಓದುವುದಕ್ಕೆ ಇದೊಂದು ಪ್ಲಾಟ್ಫಾರ್ಮ್, ಇದೊಂದು ವೇದಿಕೆ ಅಂತ ಅಷ್ಟೇ. ಈಗ ಈ ಉದಾಹರಣೆಗೆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಕತೆ ಇದೆ ಅಂದರೆ ಆ ಕಥೆಯನ್ನು ಓದಿ ಆಮೇಲೆ ತೇಜಸ್ವಿಯ ಇನ್ನಿತರ ಬರಹಗಳನ್ನು ಓದಲಿಕ್ಕೆ ಅವರಿಗೆ ಪ್ರೇರಣೆ ಸಿಕ್ಕಬೇಕು. ಶಿವರಾಮ್ ಕಾರಂತರ ಬೆಟ್ಟದ ಜೀವವನ್ನು ನಿಮಗೆ ಟೆಕ್ಸ್ಟ್ ಇಟ್ಟಿದ್ದಾರೆ ಅಂದರೆ, ಚೋಮಂದುಡಿ ಟೆಕ್ಸ್ಟ್ ಇಟ್ಟಿದ್ದಾರೆ ಅಂದರೆ ಅದು ನಿಮಗೆ ಶಿವರಾಮ್ ಕಾರಂತನನ್ನು ಪ್ರವೇಶ ಮಾಡಲಿಕ್ಕಿರುವಂಥ ಒಂದು ವೇದಿಕೆ ಆಗಬೇಕದು. ಹಾಗಾದಾಗ ಮಾತ್ರ ವಿದ್ಯಾರ್ಥಿಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಬರ್ತದೆ ಪುಸ್ತಕವನ್ನು ಓದಲಿಕ್ಕೆ. ಮತ್ತು ಅದನ್ನು ಆ ರೀತಿಯಲ್ಲಿ ಮಕ್ಕಳಿಗೆ ತಲುಪಿಸಬೇಕು ಅಧ್ಯಾಪಕರಾದೋದು ಬಹಳ ಮುಖ್ಯ. ಯಾಕೆಂದರೆ ನೀವು ಓದ್ಕೊಳ್ಳಿ ಅಂತಂದರೆ ಆಗೋದಿಲ್ಲ. ಶಿವರಾಮ್ ಕಾರಂತರ ಚೋಮಂದುಡಿಯಲ್ಲಿ ಇರುವಂತಹ ಪಾತ್ರದ ವೈಶಿಷ್ಟ್ಯವೋ, ಆ ಘಟನೆಗಳ ವೈಶಿಷ್ಟ್ಯವೋ, ಅಥವಾ ಒಂದು ಮತಾಂತರದ ವಿಷಯ ಅಲ್ಲಿ ಬಂದಾಗ ಅದರ ಹಿಂದೆ ಇರುವಂಥ ಸಾಂಸ್ಕೃತಿಕ ಆಯಾಮಗಳನ್ನೆಲ್ಲ ಅವರಿಗೆ ಸೂಕ್ಷ್ಮವಾಗಿ ತಿಳಿಸಿಕೊಡ್ಬೇಕದನ್ನ. ಒಂದು ಕೃತಿ ಯಾವ್ಯಾವ ರೀತಿಯಲ್ಲಿ ಆಲೋಚನೆಗೆ ನಮ್ಮನ್ನು ಹಚ್ಚುತ್ತದೆ ಅಂತ. ಗಳಗನಾಥರ ಕಾದಂಬರಿಗಳಿದ್ವು. ಮಾಧವ ಕರುಣಾ ವಿಲಾಸ ಅಂತ ಬೃಹತ್ ಕಾದಂಬರಿ ಬಂತು. ಆ ಕಾದಂಬರಿ, ಇಡೀ ಕಾದಂಬರಿ ಒಂದು ವಿಜಯನಗರ ಕಾಲದ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಹೇಗೆ ಕಟ್ಟಿಕೊಡುತ್ತದೆ, ರಾಜಕೀಯ ಇತಿಹಾಸವನ್ನು ಹೇಗೆ ಕಟ್ಟಿಕೊಡುತ್ತದೆ, ಮತ್ತು ಸಾಂಸ್ಕೃತಿಕ ಪಲ್ಲಟಗಳನ್ನು ಹೇಗೆ ಕಟ್ಟಿಕೊಡ್ತದೆ, ನಮ್ಮ ಆತಂಕಗಳನ್ನು ಹೇಗೆ ನಿರ್ಮಾಣ ಮಾಡ್ತದೆ ಹೇಳುವುದನ್ನು ನಾವು ಮಕ್ಕಳಿಗೆ ಹೇಳಬೇಕದನ್ನ. ನೋಡಿ ಇಲ್ಲಿ ಇಂತಿಂಥದ್ದು ಬರ್ತದೆ ಅಂತ. ಹಾಗಾದಾಗ ಮಾತ್ರ ಮಕ್ಕಳಿಗೆ ಹೇಗೆ ಓದಬೇಕು ಅಂತ ಗೊತ್ತಾಗತ್ತೆ. ನೀವು ಓದಿ ಅಂದ್ರೆ ಎಂತ ಓದುದು ಅಂತ ಸಮಸ್ಯೆ ಆಗುತ್ತದೆ. ಹಾಗಾಗಿ ಅವರು ಇದನ್ನು ಬಿಟ್ಟು ಮತ್ತೊಂದು ಕಡೆಗೆ ಹೋಗ್ತಾರೆ. ಹಾಗಾಗಿ ಇದು ಶಿಕ್ಷಣದಲ್ಲಿ ಆಗಬೇಕಾದಂಥ ಕೆಲಸ. ಇನ್ನು ಸಮಾಜ, ಸಾಂಸ್ಕೃತಿಕವಾಗಿ ಒಂದು ಸಾಮಾಜಿಕ ನೆಲೆಯಲ್ಲಿ ನಿಂತು ನಾವೆಲ್ಲ ಹಿರಿಯರು, ನನ್ನನ್ನು ಸೇರಿಕೊಂಡ ಹಾಗೆ ಕಿರಿಯರಿಗೆ ಕೆಲವು ಸಲಹೆಗಳನ್ನಾರು ಕೊಡಬೇಕು. ಕೊನೆಯ ಪಕ್ಷ ಇಂತಿಂಥ ಪುಸ್ತಕವನ್ನು ಓದು ಅಂತ ನೀನು ಮೊದಲು. ಹಾಗೆ ಆ ಪುಸ್ತಕವನ್ನು ಓದುವುದರ ಮೂಲಕ ಅವರನ್ನು ಓದುವ ಟ್ರ್ಯಾಕಿಗೆ ತರಬೇಕು, ನಾವು ಓದುವ ಹಾದಿಗೆ ತರಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ ದೃಷ್ಟಿಯಿಂದ ಬಹುತೇಕ ಈ ಕೊಂಡಿಯನ್ನು ಬೆಸೆಯುವುದಕ್ಕೆ ಸಾಧ್ಯ ಆಗತ್ತೆ ನಮಗೆ. ಒಂದು ಮನೆ, ಶಿಕ್ಷಣ ಸಂಸ್ಥೆ ಮತ್ತು ಸಮಾಜ. ಆ ಸಮಾಜದಲ್ಲಿರುವಂಥ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ಇರ್ಬೋದು, ಅವರು ಸಮಾಜದ ಒಂದು ಭಾಗ. ಅವರು ಮಕ್ಕಳಿಗೆ ಬರ್ತ್ಡೇಗೋ ಅಥವಾ ಬೇರೆ ವಿಶೇಷ ದಿನಗಳಿಗೋ ಒಂದು ಪೆನ್ನನ್ನು ಉಡುಗೊರೆ ಕೊಟ್ಟರೆ, ಒಂದು ಪುಸ್ತಕವನ್ನು ಉಡುಗೊರೆ ಕೊಟ್ಟರೆ, ನೀವು ಕೇಕ್ ತನ್ನಿ ಬೇಡ ಅಂತ ನಾನು ಹೇಳುವುದಿಲ್ಲ. ಅದು ತಿಂದು ಖಾಲಿಯಾಗಿ ಹೋಗುತ್ತದೆ, ಉಳಿಯುವುದಿಲ್ಲ ಎದುರಿಗೆ. ಹಾಗಾಗಿ ನೀವು ಪೆನ್ನು ಕೊಡೋದು, ಪುಸ್ತಕ ಕೊಡೋದು ಮಾಡಿದರೆ ಆಗ ಆ ಮಕ್ಕಳಲ್ಲಿ ಆ ಪುಸ್ತಕವನ್ನು ನೋಡುವ, ಓದುವ ಪ್ರವೃತ್ತಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸಾಮಾಜಿಕರಾಗಿ ನಾವೆಲ್ಲ ಅದನ್ನು ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ಬಹುಶಃ ಧರ್ಮ ಸೂಕ್ಷ್ಮ ಅಂತ ಹೇಳಿದಾಗ ಓದುವ ಬದುಕಿನ ಸೂಕ್ಷ್ಮಗಳನ್ನು ತೆರೆದಿಟ್ಟಿದ್ದೀರಿ ಅಂತ ಬಹಳ ಖುಷಿಯಿಂದ ಹೇಳ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಇದರ ಕುಮಾರಿ ವೈಷ್ಣವಿ ಅವರಿದ್ದಾರೆ. ಅವರು ಈಗ ತಮ್ಮನ್ನು ಪ್ರಶ್ನೆ ಕೇಳ್ತಾರೆ.
ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ನನ್ನ ಪ್ರಶ್ನೆ ಕೇಳುವ ಮೊದಲು ನಾನೊಂದು ಕವನವನ್ನು ಹೇಳಲು ಇಚ್ಛೆಪಡ್ತೇನೆ. ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲಿ ಮೆರೆವುದು ನಾಡೊಂದು, ಸೃಷ್ಟಿಯ ಮಾತೆಯ ಮೀಸಲು ಸೊಬಗಿನ ಹೊದಿಕೆಯ ಹೊದ್ದಿಹ ಬೀಡೊಂದು, ಕವಿಗಳು ಆಡದ ಗಮಕಗಳು ಊದದ ಉಳುವರ ಗೇವರ ಬೆವರಲಿ ತೊಯ್ವರ ತವರೂರದು ಬೆಡಗುಗಳಿರಲ್ಲ. ಕನ್ನಡ ಮಾತೆಗೆ ವಂದಿಸುತ್ತಾ ನನ್ನ ಪ್ರಶ್ನೆ ಏನೆಂದರೆ, ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರು ಸೇರಿ ಉಳಿದ ಕಾಲೇಜಿನ ಕನ್ನಡ ಉಪನ್ಯಾಸಕರು ಅಥವಾ ಭಾಷೆಯ ಉಪನ್ಯಾಸಕರ ಪ್ರಶ್ನೆ ಏನೆಂದರೆ, ನಮ್ಮಂಥ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಬೆರಳಿಟ್ಟು ತೋರಿಸುವ ಆರೋಪವೇನೆಂದರೆ, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರು ಸಾಹಿತ್ಯದ ಬಗ್ಗೆ ಗಮನ ಕೊಡುವುದಿಲ್ಲ ಎಂಬುದು. ಆದರೆ ಈ ಸಮ್ಮೇಳನವನ್ನು ಗಮನಿಸಿದರೆ ಹಿರಿಯರಿಗಿಂತ ಜಾಸ್ತಿ ಕಿರಿಯರೇ ನನಗೆ ಕಾಣ್ತಾ ಇದ್ದಾರೆ. ಹಾಗಂತ ಅವರು ದೈಹಿಕವಾಗಿ ಮಾತ್ರ ಕುಳಿತಿದ್ದಾರಾ ಅಥವಾ ಮಾನಸಿಕವಾಗಿಯೂ ಸಾಹಿತ್ಯದ ಬಗ್ಗೆ ಪ್ರೀತಿಯನ್ನು ಹೊಂದಿದ್ದಾರೆ ಎನ್ನುವುದು ನನ್ನ ಅನುಮಾನ. ಮತ್ತು ನೀವು ಸುದೀರ್ಘವಾಗಿ ಸುಮಾರು 30 ವರ್ಷಗಳ ಕಾಲ ಸಾಹಿತ್ಯವನ್ನು ಪಾಠ ಮಾಡಿದವರು. ಕಳೆದ 3 ವರ್ಷದಲ್ಲಿ ಆನ್ಲೈನ್ ಶಿಕ್ಷಣ ಬಂದ ನಂತರ, ಕೈಗಳಿಗೆ ಮೊಬೈಲ್ ಬಂದ ನಂತರ ನಮ್ಮ ಒಳಗಡೆ ಯಂತ್ರ ಸ್ಥಾಪನೆಯಾಗಿದೆ. ಇದನ್ನು ಕಳಚುವುದರ ಬಗ್ಗೆ, ನಮ್ಮೊಳಗೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಸಂವೇದನೆ ಮೂಡಿಸುವುದರ ಬಗ್ಗೆ ನೀವು ಉಪನ್ಯಾಸಕನಾಗಿ ನಿಮ್ಮ ಸಲಹೆಗಳೇನು ಸರ್? ನೀವೇ ಹೇಳಿದ ಹಾಗೆ ಇಲ್ಲಿರುವ ವಿದ್ಯಾರ್ಥಿ ಸಮುದಾಯ ಬಹಳ ದೊಡ್ಡದು. ನಾನು ನಿನ್ನೆಯಿಂದಲೇ ನೋಡ್ತಾ ಇದ್ದೇನೆ ಅವರನ್ನು. ನಿನ್ನೆ ಸಂಜೆ ರಂಗಗೀತೆ ಆಗುವಾಗಲೂ ಸಹ ಒಂದು 100 ಮಂದಿ ವಿದ್ಯಾರ್ಥಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ರು, ರಂಗಗೀತೆಯನ್ನು. ಅದಕ್ಕೆ ಚಪ್ಪಾಳೆ ತಟ್ತಾ ಇದ್ರು, ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅದರ ಅರ್ಥ ಏನು? ಅವರು ಇದರಿಂದ ವಿಮುಖ ಆಗಿಲ್ಲ ಅಂತ ಅರ್ಥ. ಈಗಲೂ ಸಹ ಅತ್ಯಂತ ಆಸಕ್ತಿಯಿಂದ ಕೂತು ಇವರು ಎಂಥದೋ ಹೇಳ್ತಾ ಇದ್ದಾರೆ, ನಾವೊಮ್ಮೆ ಕೇಳಿಬಿಡುವ ಅಂತ. ಅದರಲ್ಲೂ ನಾನು ಹೇಳೋದಕ್ಕಿಂತ ಮೊದಲು ನಿಮ್ಮ ಮಾತುಗಳನ್ನು ವಿಶೇಷವಾಗಿ ಅವರು ಕೇಳಿದ್ದಾರೆ. ಯಾಕೆ ನೀವು ಅವರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹಾಗೆ ಖಂಡಿತವಾಗಿಯೂ ಯುವಜನತೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟರೆ ಅವರು ಸಾಹಿತ್ಯದಿಂದ ಖಂಡಿತ ವಿಮುಖ ಆಗುವುದಿಲ್ಲ. ಯಾಕೆಂದರೆ ಸಾಹಿತ್ಯ ನನ್ನ ಒಳಗಿನ ತುಡಿತ, ಅದು ನನ್ನ ಒಳಗಿನ ಬದುಕದು, ನಮ್ಮ ಅಪ್ಪ ಅಮ್ಮನ ಬದುಕು, ನಮ್ಮ ಹಿರಿಯರ ಬದುಕದು ಅದರಲ್ಲಿ ಇದೆ. ಹಾಗಾಗಿ ನೀವು ಬದುಕನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನೀವು ಸಾಹಿತ್ಯವನ್ನು ಓದಬೇಕು. ಖಂಡಿತ ನಿಮಗಿರುವಂಥ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಾಠಗಳಿದೆಯಲ್ಲ, ಅದೆಲ್ಲವೂ ನಿಮಗೆ ಮಾನವೀಯ ಮೌಲ್ಯಗಳನ್ನು, ನಮ್ಮ ಹಿರಿಯರು ಬಾಳಿ ಬದುಕಿದಂಥ ವಿಧಾನವನ್ನು ತೋರಿಸುವಂಥ ಒಂದು ರೀತಿಯದು. ಹಾಗಾಗಿ ನನಗನಿಸುವಂಥದ್ದು, ಯಾವ ನಮ್ಮ ಮಕ್ಕಳು ವಿಮುಖ ಆಗಲಿಲ್ಲ, ಆದರೆ ಎಲ್ಲೋ ತಾತ್ಕಾಲಿಕವಾದಂಥ ಅಡೆತಡೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ, ನೀವೇ ಹೇಳಿದಂಥ ಮೊಬೈಲ್ನಿಂದಾಗಿ. ಆದರೆ ನಿಮ್ಮನ್ನೇ ಕೇಳ್ತೇನೆ, ಒಂದು ದಿನ ನೀವು ಮೊಬೈಲನ್ನು ಮುಟ್ಟದೆ, ವಾಟ್ಸಪ್ಪನ್ನು ಓಪನ್ ಮಾಡದೆ ಇರ್ಲಿಕ್ಕೆ ಸಾಧ್ಯವಾ? ಸಾಧ್ಯ. ಹಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಸಾಹಿತ್ಯ ಓದೋದಕ್ಕೆ ಸಾಧ್ಯ. ನಾನು ಕೆಲವು ದಿನ ಯಾವುದೇ ಬೆಳಗಿನಿಂದ ಸಂಜೆವರೆಗೆ ಕೆಲವರಿಗೆ ಹೇಳಿದ್ದೆ, ನಾನು ಇವತ್ತು ವಾಟ್ಸಪ್ ನೋಡೋದಿಲ್ಲ ಅಂತ. ಭಾನುವಾರ ಬಂದರೆ ವಾಟ್ಸಪ್ ನೋಡೋದಿಲ್ಲ. ಅಥವಾ ನಾನು ಬರವಣಿಗೆಗೆ ಕೂತ್ರೆ ನಾನು ಮೊಬೈಲನ್ನು ತಗೊಳ್ಳೋದಿಲ್ಲ, ಆಫ್ ಮಾಡಿಬಿಡ್ತೇನೆ, ಇಲ್ಲ ಸೈಲೆಂಟಿಗೆ ಹಾಕಿ ಹೊರಗಡೆಗಿಟ್ಟಿರ್ತೇನೆ. ಅದು ತುಂಬ ಸುಸ್ತಾದರೆ, ಬರೆದು ಸುಸ್ತಾದರೆ ಸಂಗೀತವನ್ನು ಕೇಳ್ತೇನೆ. ನಾನೊಮ್ಮೆ SL ಭೈರಪ್ಪನವ್ರನ್ನ ಕೇಳಿದೆ. ಅವರು ಮಂದ್ರ ಕಾದಂಬರಿಯನ್ನು ಬರೆದಾಗಿತ್ತಾಗ. ಆವಾಗ ನಾನು ಅವರ ಒಟ್ಟಿಗೆ ಒಂದು ಪ್ರಯಾಣ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಇಲ್ಲಿಂದ ಅಳಿಕೆಗೆ ಹೋಗಿ ಅಳಿಕೆಯಿಂದ ಮಂಗಳೂರಿಗೆ ಹೋಗುವಂಥ ಒಂದು ಅವಕಾಶ ಅವರ ಕಾರ್ನಲ್ಲಿ. ನಾನು ಅವರು ಇಬ್ಬರೇ ಇದ್ದದ್ದು. ಅವರಲ್ಲಿ ಕೇಳಿದೆ, ನೀವು ಇಷ್ಟೊಂದು ಬರೀತಿರಲ್ಲ, ನಿಮಗೆ ಸುಸ್ತಾಗೋದಿಲ್ವಾ ಅಂತ ಕೇಳಿದೆ, ಆಯಾಸ ಆಗೋದಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಆಯಾಸ ಆಗತ್ತೆ. ಆದಾಗ ನಾನು ಅಲ್ಲೇ ಪಕ್ಕದಲ್ಲಿ ಒಂದು ಮಂಚ ಇದೆ, ಅದರ ಮೇಲೆ ಮಲಗಿಬಿಡ್ತೇನೆ ಅಂತ. ಮಾತ್ರ ಅಲ್ಲ, ಹಿಂದೂಸ್ತಾನಿ ಸಂಗೀತವನ್ನು ಕೇಳ್ತೇನೆ ಎಂದರು ಅವರು. ಆ ಬರವಣಿಗೆಯ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾನು ಮೊರೆ ಹೋಗುವುದು ಹಿಂದೂಸ್ತಾನಿ ಸಂಗೀತಕ್ಕೆ ಅಂತ. ಹಿಂದೂಸ್ತಾನಿಯೇ ಯಾಕೆ ಕೇಳ್ತೀರಿ ಅಂತ ಕೇಳಿದೆ ಮತ್ತೆ ಪುನಃ. ಅದಕ್ಕೆ ಅವ್ರು ಹೇಳಿದರು, ಹಿಂದೂಸ್ತಾನಿಯಲ್ಲಿ ಒಂದು ರಾಗವನ್ನು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆಗಳ ಕಾಲ ಪ್ರಸ್ತುತಪಡಿಸ್ತಾರೆ. ನನಗದು ಆಹ್ಲಾದಕರ ಆಗತ್ತೆ, ಮನಸ್ಸಿನ ಓಗ ಆ ಸಂಗೀತದ ಒಟ್ಟಿಗೆ ಹೋಗುತ್ತೆ, ನನಗೆ ಆಯಾಸ ಎಲ್ಲ ಪರಿಹಾರ ಆಗತ್ತೆ. ಹಾಗಾಗಿ ಹಿಂದೂಸ್ತಾನಿಯನ್ನು ಕೇಳ್ತೇನೆ ಅಂತಂದರು. ನಾನೂ ಸಹ ಬರವಣಿಗೆಗೆ ತೊಡಗಿದಾಗ ಕೆಲವೊಮ್ಮೆ ಆಯಾಸ ಆದರೆ ಸಂಗೀತವನ್ನು ಕೇಳ್ತೇನೆ. ಅಥವಾ ಬಸವಣ್ಣ ಒಂದು ಮಾತು ಹೇಳ್ತಾನೆ, ನೀವು ಆ ವಚನ ಕೇಳಿ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಒಂದು ವಾಕ್ಯ ಇದೆ. ನಾವು ಇಡೀ ವಚನ ಹೇಳಲಿಕ್ಕೆ ಹೋಗುವುದಿಲ್ಲ. ಅದರ ಅರ್ಥ ಏನು? ನಿಮಗೆ ತುಂಬ ಸಂಗತಿಗಳು ಕೇಳ್ತದೆ,
ಜಗತ್ತಿನಲ್ಲಿ. ಒಂದು ಕಡೆ ಕೂತ್ಕೊಂಡ್ರೆ ನಾಯಿ ಕೂಗೋದು ಕೇಳತ್ತೆ, ಎಮ್ಮೆ ಕೂಗೋದು ಕೇಳತ್ತೆ, ಹಾರನ್ ಆಗಿದ್ದು ಕೇಳತ್ತೆ, ಅಡುಗೆ ಮನೆಯಲ್ಲಿ ಮಿಕ್ಸಿ ತಿರುಗಿದ್ದು ಕೇಳತ್ತೆ, ಇನ್ನು ಏನೇನೋ ಸಂಗತಿಗಳೆಲ್ಲ ಕೇಳ್ತವೆ. ಬಸವಣ್ಣ ಹೇಳ್ತಾನೆ, ಆ ಯಾವ ಶಬ್ದವೂ ನನಗೆ ಕೇಳಬಾರದು, ಒಂದೇ ಒಂದು ಶಬ್ದ ಕೇಳಬೇಕು, ಅದು ಶಿವನಾಮ ಸ್ಮರಣೆ ಅಂತ. ಅದು ನಮಗೆ ಅವನು ಹೇಳ್ತಾನೆ, ಕಿವುಡನ್ನ ಮಾಡಯ್ಯ ತಂದೆ, ಕುರುಡನ್ನ ಮಾಡಯ್ಯ ತಂದೆ ಹೇಳುವಂಥದ್ದು ಅರ್ಥ ಅದು. ನಾವು ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಬಿಡ್ತೇವೆ. ಹಾಗಲ್ಲ, ಬಸವಣ್ಣನ ಮಾನಸಿಕ ಹಿನ್ನೆಲೆಯಲ್ಲಿ ಅದನ್ನು ನೋಡಬೇಕು ಮತ್ತು ಅದು ಇಡೀ ಅವನ ಆಧ್ಯಾತ್ಮಿಕವಾದಂಥ ಸೌಂದರ್ಯವನ್ನು ಹೇಳುವಂಥ ಒಂದು ಪರಿಭಾಷೆ ಇದು. ಹಾಗಾಗಿ ನಾವು ಖಂಡಿತವಾಗಿಯೂ ಇನ್ಯಾವುದನ್ನು ಕೇಳದ ಹಾಗೆ ನಾವು ಒಂದು ದಿನ ಕೂತ್ರೆ ಆ ಸೈಲೆನ್ಸನ್ನು ಆಸ್ವಾದಿಸಿ, ಮದ್ದು ನಿಶ್ಶಬ್ದವನ್ನು ಆಸ್ವಾದಿಸಿ. ನಿಮಗೆ ನಿಶ್ಶಬ್ದವನ್ನು ಆಸ್ವಾದಿಸುವುದಕ್ಕೆ ಬಂದರೆ ಖಂಡಿತವಾಗಿ ನಿಮಗೆ ಬೇರೆ ಏನೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಕ್ಕಿಗಳ ಅಥವಾ ನಿಸರ್ಗದಲ್ಲಿ ಆಗುವಂಥ ತಂಗಾಳಿಯ ಏನು ಒಂದು ಶಬ್ದ ಇದೆಯಲ್ಲ, ಅದು ಮಾತ್ರ ನಿಮ್ಮ ಕಣ್ಣಿಗೆ ಕೇಳಿಸುತ್ತೆ. ನಾನು ನಿಶ್ಶಬ್ದವನ್ನು ಆಲಿಸಿದ್ದೇನೆ. ನನ್ನ ಮನೆ ಇರುವಂಥದ್ದು, ಅದಕ್ಕಿಂತ ನನ್ನ ಊರಿನಲ್ಲಿ ನನ್ನ ಮನೆ ಇರುವಂಥದ್ದು ನಿಶ್ಶಬ್ದದ ನಡುವೆ. ಸುತ್ತ ರಾಕೇಶ್ ಕಮ್ಮಾಜಿ ಅವರು ನೋಡಿದ್ದಾರೆ ಮತ್ತು ನನ್ನ ಅನೇಕ ಸ್ನೇಹಿತರು ನೋಡಿದ್ದಾರೆ. ಅದನ್ನ ನಮ್ಮ ಮನೆಯ ಸುತ್ತ ಇರುವಂಥದ್ದು ಕಾಡಿನ ಪರಿಸರ, ಅಲ್ಲಿ ನಿಶ್ಶಬ್ದ ಇರುತ್ತೆ ಯಾವಾಗಲೂ. ಆ ನಿಶ್ಶಬ್ದ ನನ್ನೊಳಗೆ ಅನೇಕ ಆಲೋಚನೆಯ ತರಂಗಗಳನ್ನು ಎಬ್ಬಿಸತ್ತೆ. ಹಾಗಾಗಿ ನೀವು ಸಹ ನಿಶ್ಶಬ್ದವನ್ನು ಕೇಳುವುದಕ್ಕೆ ಮನಸ್ಸು ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಬರ್ತದೆ. ಸರ್, ಹಾಗೆ ಅದಕ್ಕೊಂದು ಜೋಡಣೆಯಾಗಿ ಬಹುಶಃ ನಿನ್ನೆ ಮಧ್ಯಾಹ್ನ ಆ ಬಿರು ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬಂದು ನಿನ್ನೆಯ ಸುಮಾರು 4 ಗಂಟೆಯ ಕಾರ್ಯಕ್ರಮವನ್ನು ಆಸ್ವಾದಿಸಿದ ನಂತರ ಪುನಃ ಇಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂದರೆ ಖಂಡಿತ ಅವರು ಆಸಕ್ತರೇ ಅಂತ ನಮಗೆ ಮತ್ತೆ ಮತ್ತೆ ದೃಢ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗಿದೆ. ಯಾವ ಸಂಶಯವೂ ಇಲ್ಲ. ಹಾಗಾಗಿ ಹ್ಯಾಟ್ಸ್ ಆಫ್ ಮಕ್ಕಳಿಗೆ. ಇದರ ಜೊತೆಗೆ ನಾವು ಸಮಯವನ್ನು ಮೀರ್ತಾ ಇದ್ದೇವೆ ಅಂತ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಪ್ರಶ್ನೆಗೆ ನೇರವಾಗಿ ಹೋಗ್ತಾ ಇದ್ದೇವೆ. ನಮ್ಮ ಜೊತೆಗೆ ಅಂಬಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಪಂಚಮಿ ಬಾಕಿಲ ಪದವಿದ್ದಾರೆ. ಅವರು ಈಗ ಪ್ರಶ್ನೆಯನ್ನು ಕೇಳಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ನೀವು ಇತ್ತೀಚೆಗೆ ಬರೆದು ಪ್ರಕಟಗೊಳಿಸಿದ ಪ್ರಸ್ಥಾನ ಹಾಗೂ ಚಪ್ಪಡ ಈ 2 ಕಾದಂಬರಿಗಳ ಆಧಾರದ ಮೇಲೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈ 2 ಕಾದಂಬರಿಗಳು ಕೂಡ ವಾಸ್ತವಿಕವಾದ ನೆಲೆಗಟ್ಟಿನಲ್ಲಿ ರೂಪುಗೊಂಡಂಥದ್ದು. ಇದರಲ್ಲಿ ಮಾಹಿತಿಯನ್ನು ಕಲೆ ಹಾಕುವಾಗ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವುದನ್ನು ಹೇಗೆ ವಿಶ್ಲೇಷಿಸಿದಿರಿ ನೀವು? ನಾನಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಆ ಕಾದಂಬರಿಗಳನ್ನು ಬರೆಯುವ ಸಂದರ್ಭದಲ್ಲಿ, ಮೊದಲನೇ ಕಾದಂಬರಿಯನ್ನು ಬರೆಯುವ ಸಂದರ್ಭದಲ್ಲಿ ನನಗೆ ಅದರ ವಾಸ್ತವಿಕ ದುರಂತದ ಚಿತ್ರ ನನ್ನ ಕಣ್ಣು ಮುಂದಕ್ಕೆ ಇತ್ತು. ನಾವೆಲ್ಲ ನೋಡಿದ್ದೇವೆ ಅದನ್ನ. ನನ್ನ ಅನೇಕ ಮಂದಿ ಬಂಧುಗಳು ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಕಷ್ಟಗಳು ನಮಗೆ ಗೊತ್ತಿದೆ. ಅದರ ಜೊತೆಯಲ್ಲಿ ಆ ಕಾಲದಲ್ಲಿ ಆಗಿ ಹೋದಂತಹ ಕೆಲವು ವರದಿಗಳಿದ್ದಾವೆ. ಆ ವರದಿಗಳನ್ನು ಅಧ್ಯಯನ ಮಾಡಿದ್ದೇನೆ ಮತ್ತು ಮುಳುಗಡೆಯ ಬಗ್ಗೆ ಬಂದ ಎಲ್ಲ ಕಾದಂಬರಿಗಳನ್ನು ಅಧ್ಯಯನ ಮಾಡಿದ್ದೇನೆ. ಅಂದರೆ ಯಾರ್ಯಾರು ಯಾವ್ಯಾವ ಆ್ಯಂಗಲಲ್ಲಿ ಬರೀತಾರೆ, ಯಾವ ದೃಷ್ಟಿಕೋನದಲ್ಲಿ ಬರೀತಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಬಿಟ್ಟೋಗಿದೆ ಅಂತ. ಹಾಗಾಗಿ ಆ ಬೇರೆಯವರು ಹೇಳದ ಮತ್ತು ಹೇಳಲೇಬೇಕಾದ ಅನೇಕ ಸಂಗತಿಗಳು ಉಳಿದಿದ್ವು. ಅದನ್ನು ನಾನು ಪ್ರಸ್ಥಾನದಲ್ಲಿ ಹೇಳುವುದಕ್ಕೆ ಪ್ರಯತ್ನ ಮಾಡಿದೆ. ಒಂದು ಊರು ಮುಳುಗುವುದು ಅಂತ ಹೇಳಿದರೆ ನೀವು ಊಹಿಸಿಕೊಳ್ಳಿ, ನನ್ನ ಕಣ್ಮುಂದಕ್ಕೆ ಮತ್ತೆ ಪುನಃ ಆ ಊರು ಮುಳುಗುವ ಚಿತ್ರ ಬರ್ತದೆ. ಆ ಊರು ಮುಳುಗುವುದು ಅಂತ ಹೇಳಿದರೆ ಒಂದು ಸಂಸ್ಕೃತಿ, ಒಂದು ಇಡೀ ಪರಂಪರಾಗತವಾಗಿ ನಂಬಿಕೊಂಡು ಬಂದಂತಹ ಮೌಲ್ಯಗಳು, ಅಡಕೆ ತೋಟ, ಹಸಿರಿನಿಂದ ತುಂಬಿದಂತಹ ಗದ್ದೆಗಳು, ಮತ್ತೆ ನಿಮಗೆ ಆ ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಿಮಗೆ ಮೇ ತಿಂಗಳಲ್ಲಿ ಬಂದರೆ ಆ ಮುಳುಗಿದ ಅನೇಕ ಊರುಗಳು ಮತ್ತೆ ಕಣ್ಣಿಗೆ ಕಾಣಿಸ್ತವೆ. ಯಾಕೆಂದರೆ ಆ ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ನೀರು ಇಳಿತದೆ. ಮೇ ತಿಂಗಳು ಬರುವಾಗ ನೀರು ಖಾಲಿಯಾಗಿ ಸಾಧಾರಣ ಒಂದು 60-70 ಅಡಿ ನೀರು ಇಳಿಯುತ್ತೆ ಹೆಚ್ಚು ಕಡಿಮೆ ಡ್ಯಾಮಿಂದ. ಆಗ ನಿಮಗೆ ಮುಳುಗಿದ ಊರುಗಳು ಕಾಣ್ತವೆ. ಇವತ್ತು ಸಹ ಆ ಊರುಗಳನ್ನು ನೋಡಬೇಕು, ಕಣ್ಣಲ್ಲಿ ನೀರು ಬರುತ್ತೆ ಅದನ್ನು ನೋಡುವಾಗ. ಏನು ಮನೆಯ ಅವಶೇಷಗಳು ಕಾಣಿಸ್ತವೆ, ಬೋಳಾದಂತಹ ಮರಗಳು ಕಾಣಿಸ್ತವೆ, ಬೋಳಾದಂಥ ಅಡಿಕೆ ಮರಗಳು ಕಾಣಿಸ್ತವೆ. ನಿಮಗೆ ಅದನ್ನು ನೋಡುವಾಗ ಯಾವ ಸಂತೋಷ ಆಗಲಿಕ್ಕೆ ಸಾಧ್ಯ ಹೇಳಿ? ಅದನ್ನೆಲ್ಲ ನಾವು ನೋಡಿದ್ದೇವೆ ಅದನ್ನ. ಹಾಗಾಗಿ ಆ ಚಿತ್ರ ಇದೆಯಲ್ಲ, ಅದನ್ನು ಕಣ್ಣಲ್ಲಿ ಕಟ್ಟಿದ ಹಾಗೆ ನನಗಿತ್ತು. ಹಾಗಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ನನ್ನ ಅಧ್ಯಯನ ಇತ್ತು. ಇನ್ನು ಎರಡನೇದು, ನಾನು ಆಗಲೇ ಪ್ರಸ್ತಾಪ ಮಾಡಿದೆ ಅದನ್ನ. ಆ ಕೃತಿಯನ್ನು ಬರೆಯೋದಕ್ಕೆ ಹೊರಟಾಗ ಒಬ್ಬ ಶಿಲ್ಪಿಯ ಬದುಕಿನ ಸಂಕಷ್ಟಗಳೇನು ಅಂತ. ನಮ್ಮ ಸಾಗರದಲ್ಲಿ ಒಂದು ITI ಇದೆ. ITI ಅಂದರೆ ಶ್ರೀ ಗಂಧದ ಕೆತ್ತನೆ ಮಾಡುವಂಥ ಅಥವಾ ಶಿಲ್ಪಕಲೆಯನ್ನು ಕಲಿಸುವುದಕ್ಕಿರುವಂಥ ITI ಅದು. ನಮ್ಮ ಸಾಗರದಲ್ಲಿ ಇವತ್ತಿಗೂ ಸಹ ಅನೇಕ ಗುಡಿಗಾರರಿದ್ದಾರೆ. ಅವರು ಬಹಳ ಸುಂದರವಾದಂಥ ಕೆತ್ತನೆ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಒಂದು ಶಿಲ್ಪಕಲಾ ಕೇಂದ್ರ ಇದೆ. ನಾನು ಅಲ್ಲಿ ಹೋಗಿ ಅವನ ಹತ್ರ ಕೇಳಿದ್ದೇನೆ, ಇದು ಎಂಥದ್ದು ಯಾವತ್ತಕ್ಕೆ ಬಳಸ್ತೀರಿ ಇದನ್ನ ಅಂತ. ಅವನು ಕೆತ್ತುವುದನ್ನು ನೋಡಿದ್ದೇನೆ, ಅದರ ಕಷ್ಟ ನೋಡಿದ್ದೇನೆ. ನೀವು ಊಹಿಸಿಕೊಳ್ಳಿ, ನಮ್ಮ ಕಣ್ಮುಂದಕ್ಕೆ ಇರುವಂಥ ಒಬ್ಬ ಗೊಮ್ಮಟೇಶ್ವರನ ಶಿಲ್ಪವನ್ನು ಆತ ಇಡೀ ಒಂದು ಪರ್ವತವನ್ನು
ಬಿಡಿಸಿ ಆ ಗೊಮ್ಮಟೇಶ್ವರನ ಶಿಲ್ಪವನ್ನು ನಮ್ಮ ಕಣ್ಣು ಮುಂದಕ್ಕೆ ತರ್ತಾನೆ ಅಂತಂದರೆ ಆ ಶಿಲ್ಪಿಯ ವಿಷನ್ ಹೇಗಿರಬೇಕು, ಅವನ ಮನೋಧರ್ಮ ಹೇಗಿರಬೇಕು ಅಂತ. ಅದು ಒಂದೆರಡು ದಿವಸದ ಕೆಲಸ ಅಲ್ಲ, 10 ವರ್ಷಗಳ ಕಾಲ ಶಿಲ್ಪಿಗಳು ಕಷ್ಟಪಟ್ಟು ಮಾಡಿದಂಥ ಒಂದು ಶಿಲ್ಪ ಅದು. ಹಾಗಾಗಿ ಆ ಶಿಲ್ಪಿಯ ಬದುಕಿನ ಕಷ್ಟ, ನೋವು, ಸಂಕಟಗಳು ಅದೆಲ್ಲವೂ ನಾನು ಮೇಲ್ಸ್ತರದಲ್ಲಿ ಗಮನಿಸಿದ್ದೇನೆ. ಅದನ್ನ ಅಧ್ಯಯನದ ಮೂಲಕ ಕರಗತ ಮಾಡಿಕೊಂಡೆ. ಆ ಕಾರಣಕ್ಕೆ ಬೇಕಾಗಿ ನನಗೆ ಮತ್ತೆ ಆ ಕಾಲದ ಅನೇಕ ಕೃತಿಗಳನ್ನು ಓದಿದೆ. ನಾನು ಇಂಗ್ಲೀಷ್ನಲ್ಲಿದ್ದವು ಆ ಕೃತಿಗಳನ್ನು ಓದಿದೆ, ಆನ್ಲೈನಲ್ಲಿ ಸಿಗುವಂಥ ಕೃತಿಗಳನ್ನು ಓದಿದೆ, ಗಾಂಧಾರ ಶಿಲ್ಪಕಲೆಯ ಬಗ್ಗೆ ಓದ್ಕೊಂಡೆ. ಹೀಗೆ ಅನೇಕ ರೀತಿಯಲ್ಲಿ ಓದ್ಕೊಂಡಿದ್ದರಿಂದಾಗಿ ನನಗೆ ಆ ಕಾಲದ ಒಂದು ಸಂಸ್ಕೃತಿಯನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು ಅಂತ. ಆ ದೃಷ್ಟಿಯಿಂದ ನಾನು ಹೇಳಬೇಕು ಅಂತಂದರೆ, ನನ್ನ ದೃಷ್ಟಿಯಲ್ಲಿ ಬದುಕು, ಸಂಶೋಧನೆ ಮತ್ತು ಸೃಜನಶೀಲವಾದಂಥ ಕೃತಿ ಬೇರೆ ಬೇರೆ ಅಲ್ಲ, ಅವೆರಡೂ ಒಂದೇ. ಹಾಗಾಗಿ ಸಂಶೋಧನೆ ಮತ್ತು ಕಾದಂಬರಿ ನನಗೆ ಬೇರೆ ಬೇರೆ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಸಂಶೋಧನೆಯ ಇನ್ನೊಂದು ಮುಖ ಕಾದಂಬರಿಯಲ್ಲಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ ಹೇಳಿದಂತೆ ನಾವು ಮೀರಿದ ಸಮಯದಲ್ಲಿ ವ್ಯವಹರಿಸ್ತಾ ಇರೋದ್ರಿಂದ ಪ್ರಶ್ನೆಗಳನ್ನು ಆದಷ್ಟು ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಸರ್ಕಾರಿ ಉದ್ಯೋಗಿ ಆಗಿರುವಂತಹ MG ತಿಲೋತ್ತಮೆ ಅವರಿದ್ದಾರೆ. ಅವರು ಪ್ರಶ್ನೆಯನ್ನು ಕೇಳಬೇಕು. ಎಲ್ಲರಿಗೂ ನಮಸ್ಕಾರ. ಪುತ್ತೂರು ತಾಲೂಕಿನ 21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದಿಸುತ್ತಿರುವುದು ತುಂಬ ಖುಷಿಯ ವಿಷಯ. ನನ್ನ ಪ್ರಶ್ನೆ, ಸರ್, ನಾ ಇತ್ತೀಚೆಗೆ ನಿಮ್ಮ ಪೌರಾಣಿಕ ನಾಟಕವಾದ ಶಿಖಂಡಿ ನಾಟಕ ಕೃತಿಯನ್ನು ಓದಿದೆ. ಅಲ್ಲಿ ಹೆಣ್ಣು ಮುಖ್ಯ ಪಾತ್ರವಾಗಿ ನಿಲ್ಲುತ್ತಾಳೆ. ಹೆಣ್ಣು ಗಂಡಾಗುವ ಪರಿ, ಗಂಡು ಹೆಣ್ಣಾಗುವ ಪರಿ, ಶಿಖಂಡಿ, ಶಿಖಂಡಿನಿ ಮತ್ತು ವಾಗ್ವಾದ, ಪಶ್ಚಾತ್ತಾಪ, ಹೆಣ್ಣಿನ ಅಂತರಂಗದಲ್ಲಾಗುವ ತೊಳಲಾಟ ಎಲ್ಲವೂ ಅದ್ಭುತವಾಗಿ ಮೂಡಿಬಂದಿದೆ. ಅದನ್ನು ಪ್ರತಿಯೊಬ್ಬ ಮಹಿಳೆಯರು ಆ ನಾಟಕ ಓದಬೇಕು ಅನ್ನುವಂಥ ಮನಸ್ಸನ್ನು ಕೊಡ್ತದೆ. ನನ್ನ ಪ್ರಶ್ನೆ ಏನಂದರೆ, ಈ ನಾಟಕ ಹೆಣ್ಣು ಮುಖ್ಯ ಕೇಂದ್ರವಾಗಿ ನಿಲ್ಲುವ ಈ ಪೌರಾಣಿಕ ನಾಟಕ ಬರೆಯಲು ನಿಮಗೆ ಪ್ರೇರಣೆ ಏನು, ಅಥವಾ ಆ ಸಂದರ್ಭ ಯಾವುದಂತ ತಿಳಿಸ್ಬೋದಾ ಅಂತ? ನಮ್ಮ ಪುರಾಣ ಲೋಕದಲ್ಲಿ ಅನೇಕ ಪಾತ್ರಗಳಿದೆ. ನೀವು ನೋಡಿ, ಸೀತೆಯ ಪಾತ್ರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಊರ್ಮಿಳೆಯ ಪಾತ್ರ ಸಿಗುತ್ತದ? ಲಕ್ಷ್ಮಣನ ಪತ್ನಿ ಊರ್ಮಿಳೆ. ರಾಮನ ಹಾಗೆ ಲಕ್ಷ್ಮಣನು ಅವನೊಟ್ಟಿಗೆ ಹೋಗಿಬಿಡ್ತಾನೆ. ಆಗ ಊರ್ಮಿಳೆ ಏನು ಮಾಡ್ತಾ ಇದ್ಲು, ಯಾವ ರೀತಿಯಲ್ಲಿ ಬದುಕನ್ನು 14 ವರ್ಷಗಳ ಕಾಲ ಆಕೆ ಕಳೆದ್ಲು ನಮ್ಗೆ ಗೊತ್ತಾಗೋದಿಲ್ಲ. ರಾಮಾಯಣ ದರ್ಶನಂ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿತು. ಕುವೆಂಪು ಅವರದ್ದು ಊರ್ಮಿಳ ಹೇಳುವಂಥ ಒಂದು ಇಡೀ ಚಾಪ್ಟರ್ ಕೊಡ್ತಾರೆ ಅವರು. ಹಾಗೆ ಮಂಥರೆಯ ಪಾತ್ರ ನೀವು ಗಮನಿಸಿ, ಬರೇ ದುಷ್ಟ ಆಕೆ ನಮ್ಮ ರಾಮಾಯಣದಲ್ಲಿ ನೋಡಿದರೆ. ಆದರೆ ಆ ಮಂಥರೆಯ ಪಾತ್ರಕ್ಕೊಂದು ಪರಿಪೂರ್ಣತೆಯನ್ನು ಕುವೆಂಪು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ನೋಡಿ, ಮಹಾಭಾರತದಲ್ಲಿ ದ್ರೌಪದಿಯ ಪಾತ್ರ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ದುರ್ಯೋಧನನ ಪತ್ನಿ ಭಾನುಮತಿಯ ಪಾತ್ರ ಕಾಣಲಿಕ್ಕೆ ಸಿಗುವುದಿಲ್ಲ. ನಾನೊಂದು ಭಾನುಮತಿ ಅಂತ ಒಂದು ಕತೆ ಬರೆದಿದ್ದೆ ತುಂಬ ಹಿಂದೆ, ಭಾನುಮತಿಯ ಸ್ವಗತ ಅಂತ. ಒಂದೇ ಮನೆಯಲ್ಲಿ, ಒಂದೇ ಅರಮನೆಯಲ್ಲಿ ಭಾನುಮತಿಯು ದ್ರೌಪದಿಯು ಇರುವಾಗ ಅವರಿಬ್ಬರ ನಡುವೆ ಯಾವ ಸಂಬಂಧಗಳಿದ್ವು, ಏನು ಮಾತಾಡ್ತಿದ್ರು? ಸೀರೆ ಬಗ್ಗೆ ಮಾತಾಡ್ತಿದ್ರಾ, ಸೀರೆಯಲ್ಲಿರುವಂಥ ಚುಕ್ಕಿಯ ಬಗ್ಗೆ ಮಾತಾಡ್ತಿದ್ರಾ, ಬಣ್ಣದ ಬಗ್ಗೆ ಮಾತಾಡ್ತಿದ್ರಾ? ಏನು ಮಾತಾಡ್ತಾನೆ ಇರಲಿಲ್ವ ಅವರು. ಒಂದೇ ಮನೆಯ ಸೊಸೆಯಿಂದಿರು. ಆಮೇಲೆ ಬೇರೆ ಬೇರೆ ಆಗಿರ್ಬೋದು, ಆದರೆ ಆರಂಭದ ಹಂತದಲ್ಲಿ ಆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ನಾನು ಅದನ್ನು ಭಾನುಮತಿಯ ಸ್ವಗತ ಅಂತ ಒಂದು ಕತೆ ಬರೆದಿದ್ದೆ. ತುಂಬ ಜನ ಮೆಚ್ಕೊಂಡಿದ್ರು ಅದನ್ನ. ಆ ಹಿನ್ನೆಲೆಯಲ್ಲಿ ಶಿಖಂಡಿಯನ್ನು ಸಹ ಆಲೋಚನೆ ಮಾಡಿದೆ. ಯಾಕೆ ಶಿಖಂಡಿಯನ್ನು ನಾವು ಈ ರೀತಿಯಲ್ಲಿ ನೋಡಬೇಕು, ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಒಂದು ಹೆಣ್ಣಿನ ತೊಳಲಾಟದ ದೃಷ್ಟಿಯಿಂದ, ಒಂದು ಆಕೆಯ ಮೇಲೆ ನಡೆಯುವಂಥ ಶತಮಾನಗಳಿಂದ ಒಂದು ಬಂಧಿಸಲ್ಪಟ್ಟಂಥ ಒಂದು ಚಿತ್ರವಾಗಿ ಯಾಕೆ ಆಕೆಯನ್ನು ನೋಡಬೇಕು? ಅವಳಿಗೊಂದು ಬಿಡುಗಡೆ ಬೇಡವಾ? ಅದಕ್ಕೆ ಬಿಡುಗಡೆಯ ಕಥನ ಅಂತ ಇಟ್ಟೆ ಅದನ್ನ. ಹಾಗಾಗಿ ಶಿಖಂಡಿಯ ಪಾತ್ರಕ್ಕೆ ಅನೇಕ ಆಯಾಮಗಳಿದೆ, ಒಂದು ಆಯಾಮ ಅಲ್ಲ. ಆಕೆ ಶಾಪಗ್ರಸ್ತವಾದಂಥ, ಅವಳೇ ಒಂದು ಶಪಥವನ್ನು ಮಾಡ್ತಾಳೆ. ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ಜನ್ಮದಲ್ಲಿ ಆಕೆ ಶಪಥವನ್ನು ಮಾಡಿ ಮತ್ತೆ ಹುಟ್ಟುವಂಥದ್ದು. ಅದರ ನಡುವೆ ಒಂದು ಪಾತ್ರ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ಜನ್ಮಾಂತರದಲ್ಲಿ ತನ್ನ ಏನು ಶಪಥ ಇದೆಯಲ್ಲ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಇರುವಂಥ ಒಂದು ತುಡಿತ ಇದೆಯಲ್ಲ ಆಕೆಯಲ್ಲಿ, ಅದು ಬಹಳ ಮುಖ್ಯ ಅಂತ ಅನಿಸಿತ್ತು ನನಗೆ. ಒಂದು ಹಠ, ನಾನು ಇದನ್ನು ಈಡೇರಿಸ್ತೇನೆ ಹೇಳುವಂಥದ್ದು. ಅದು ಯಾರ ಒಟ್ಟಿಗೆ? ಭೀಷ್ಮನ ಜೊತೆಯಲ್ಲಿ ಮಾಡುವಂಥ ಒಂದು ಸಂಗ್ರಾಮ, ಅದು ಸಣ್ಣ ವಿಷಯ ಅಲ್ಲ ಅದು. ಹಾಗಾಗಿ ಆ ದೃಷ್ಟಿಯಿಂದ ಭೀಷ್ಮನೊಟ್ಟಿಗೆ ಒಂದು ಮುಖಾಮುಖಿ ಮಾಡಿಸಿದೆ, ಶಿಖಂಡಿಗೂ ಮತ್ತು ಭೀಷ್ಮನಿಗೂ ಒಂದು ಮುಖಾಮುಖಿ ಮಾಡಿಸಿದೆ. ಅದನ್ನ ಒಂದು ದ್ರೌಪದಿಯನ್ನು ಏನು ಗೃಹ ಪ್ರವೇಶ ಮಾಡಿಸಲಿಕ್ಕೆ ಬರುವಾಗ, ಹಾಗಾದ್ರೆ ಯಾರೂ ಬರುವುದಿಲ್ವಾ? ಮಹಾಭಾರತದಲ್ಲಿ ಇಲ್ಲ ಅದು. ದ್ರೌಪದಿಯನ್ನು ಮದುವೆಯಾಗಿ ಬರುವಾಗ ಹಸ್ತಿನಾವತಿಗೆ
ದೃಪದನ ಸಾಮ್ರಾಜ್ಯದಿಂದ ಯಾರೂ ಬರುವುದಿಲ್ಲ, ಅವಳನ್ನು ಹಾಗೆ ಕರ್ಕೊಂಬಂದರು ಅಂತ ಹೇಳ್ತಾರೆ. ನಾವು ಇವತ್ತು ಕಳಿಸ್ಲಿಕ್ಕೆ ಹೋಗುವಾಗ ಎಷ್ಟು ನಮ್ಮ ಇಡೀ ಪಟಾಲಂ ಹೋಗೋದಿಲ್ವ ನಮ್ಮದು, ನಾವು ಎಷ್ಟು ಜನ ಹೋಗುತ್ತೇವೆ, ಅಪ್ಪ ಅಮ್ಮ ಸೋದರ ಮಾವ ಚಿಕ್ಕಪ್ಪ ದೊಡ್ಡಪ್ಪ, ಒಂದು ಹೆಣ್ಣಿನ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೇವೆ. ಆಗ ಆಕೆ ಬರುವಾಗ ಇರಲಿಲ್ವ, ಆಗ ಶಿಖಂಡಿಯನ್ನು ಕರ್ಕೊಂಡು ಬಂದೆ. ನಾನು ಅದನ್ನ ಕರ್ಕೊಂಡು ಬಂದು ಭೀಷ್ಮನಿಗೂ ಮತ್ತು ಶಿಖಂಡಿಗೂ ಮುಖಾಮುಖಿ ಮಾಡಿ, ನಾನು ಹುಟ್ಟಿದ್ದೇನೆ, ನಿನ್ನನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿದ್ದೇನೆ ಹೇಳುವಂಥ ಮಾತುಗಳು ಅಲ್ಲಿ ಬರ್ತದೆ, ನಿನಗಾಗಿ ಕಾಯ್ತಾ ಇದ್ದೇನೆ ಅಂತ. ಆಗ ಭೀಷ್ಮ ಹೇಳುತ್ತಾನೆ, ನಾನು ನಿರೀಕ್ಷೆಯಲ್ಲಿದ್ದೇನೆ ಅಂತ. ಅವನಿಗೂ ಅದು ಬಿಡುಗಡೆ ಅಂತ. ಯಾಕೆಂದರೆ ಭೀಷ್ಮನಿಗೂ ಭಾರ ಸಾಕಷ್ಟಿತ್ತು, ಏನು ಅವನ ಇಡೀ ಹಸ್ತಿನಾವತಿಯ ಸಾಮ್ರಾಜ್ಯವಾದ ಭಾರವನ್ನು ಹೊತ್ತು ಅವನಿಗೂ ಸುಸ್ತಾಗಿತ್ತು. ಹಾಗೆ ಅವ ಹೇಳ್ತಾನೆ, ನಾನು ಬಿಡುಗಡೆಗಾಗಿ ಕಾಯ್ತಾ ಇದ್ದೇನೆ ಅಂತ. ಹಾಗಾಗಿ ಅದು ಶಿಖಂಡಿಗೂ ಬಿಡುಗಡೆ, ಇವನಿಗೂ ಭೀಷ್ಮನಿಗೂ ಬಿಡುಗಡೆ, ಮತ್ತು ಅನೇಕ ಪಾತ್ರಗಳಿಗೆ ಒಂದು ಬಿಡುಗಡೆಯ ರೂಪ ಅದು, ಶಿಖಂಡಿಯ ರೂಪ ಹೇಳುವಂಥ ಒಂದು, ಅದನ್ನು ರೂಪಕವಾಗಿ ನಾನು ಬಳಸಿಕೊಂಡೆ ಅಂತ ಆ ಸಂದರ್ಭದಲ್ಲಿ. ಬಹುಶಃ ಈ ಒಂದು ಗೋಷ್ಠಿ ಸಮ್ಮೇಳನಾಧ್ಯಕ್ಷರನ್ನು ತುಂಬ ಭಿನ್ನವಾಗಿ ಈ ಒಂದು ವೇದಿಕೆಯಲ್ಲಿ ಪರಿಚಯಿಸೋದಕ್ಕೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಮ್ಮೇಳನಾಧ್ಯಕ್ಷರ ನಿನ್ನೆಯ ಭಾಷಣಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಅವರ ಸಾಹಿತ್ಯದ ನೆಲೆಯಲ್ಲಿ, ಸಾಹಿತ್ಯದ ಕುರಿತಾಗಿ ಅವರಿಗಿರುವ ಕಲ್ಪನೆಯ ನೆಲೆಯಲ್ಲಿ ಆ ಭಾಷಣಕ್ಕಿಂತಲೂ ಭಿನ್ನವಾದ ಅನೇಕ ಸಂಗತಿಗಳನ್ನು ಅವರಿಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಮತ್ತೊಂದು ಸ್ಪಷ್ಟವಾಗಿ ನನಗೆ ಗೊತ್ತಿದೆ ಏನು ಅಂತಂದರೆ, ಇಲ್ಲಿ ಕೂತವರಿಗೆಲ್ಲ ಇನ್ನೂ ಅನೇಕ ಪ್ರಶ್ನೆಗಳಿವೆ. ಹಾಗಾಗಿ ಕೇಳೋದಕ್ಕೆ ಹಲವು ಪ್ರಶ್ನೆಗಳಿದೆ, ಹೇಳೋದಕ್ಕೆ ಹಲವು ಉತ್ತರಗಳಿವೆ. ಆದರೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ಮತ್ತು ಹೇಳುವುದಕ್ಕೂ ಕೇಳುವುದಕ್ಕೂ ಇಲ್ಲಿ ಸಮಯ ಇಲ್ಲ ಅಂತ ಆಗಿರೋದ್ರಿಂದ ಈ ಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನು ಮುಂದೆ ಧನ್ಯವಾದ ಕಾರ್ಯಕ್ರಮಕ್ಕಾಗಿ ಬಾಬು ಎಂಬವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವರು ಬರುವ ಮೊದಲು ಇಂಥ ಒಂದು ಅಪರೂಪದ ಗೋಷ್ಠಿಯನ್ನು ಏರ್ಪಡಿಸಿದ್ದಕ್ಕೆ ಮತ್ತು ಭಾಗವಹಿಸಿದ ಎಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪುತ್ತೂರು ತಾಲೂಕು ಘಟಕ ಇದರ ವತಿಯಿಂದ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ನಡೆಯುತ್ತಿರುವಂಥ 2ನೇ ದಿವಸದ ಈ ಸುಂದರ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಅಧ್ಯಕ್ಷರಲ್ಲಿ ಸಮೂಹದ ಕಾರ್ಯಕ್ರಮ, ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸಾಹಿತ್ಯ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಶ್ರೀಧರ್ ಎಚ್ ಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸಿದ್ದೇವೆ ಸರ್. ಹಾಗೆಯೇ 7 ಜನರು ಸೇರಿ ಸಮುದ್ರವನ್ನು ಕಳಕಿದ್ರು, ಅದರಲ್ಲಿ ಅಮೃತವನ್ನು ತೆಗಿಲಿಕ್ಕೆ ಬಹಳ ಪ್ರಯತ್ನಗಳನ್ನು ಮಾಡಿದರು. ಆ ದೃಷ್ಟಿಯಿಂದ ಶ್ರೀಧರ್ ಸರ್ ಅವರು ಬಹಳ ವಿಶಾಲವಾದಂಥ ಅಗಾಧವಾದಂಥ ಸಮುದ್ರದಂಥ ಜ್ಞಾನವನ್ನು ಕಟ್ಟಿಕೊಂಡವರು. ಆ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಸಮಾನವಾದಂಥ ಉತ್ತರವನ್ನು ಕೊಡುವ ಮೂಲಕ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಡಾಕ್ಟರ್ MP ಶ್ರೀನಾಥ್ ಸರ್ ಅವರು ಇದ್ದಾರೆ. ಸರ್, ತಮಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಬರಹಗಾರರು, ಪತ್ರಿಕಾ ಮಾಧ್ಯಮದಲ್ಲಿ ಅತ್ಯಂತ ಮೇರುಮಟ್ಟದಲ್ಲಿ ಗುರುತಿಸಿಕೊಂಡಿರುವವರು, ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ UL ಉದಯ್ ಕುಮಾರ್ ಸರ್ ಅವರು ಈ ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ಸರ್, ತಮಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಸಂವಾದದಲ್ಲಿ MG ತಿಲೋತ್ತಮ್ಮೆ ಮೇಡಮ್ ಅವರು ಭಾಗವಹಿಸಿದ್ರಿ. ಮೇಡಮ್, ತಮಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಕುಮಾರಿ ಪಂಚಮಿ ಬಾಕಿಲ ಪದವು ಅಂಬಿಕಾ ಮಹಾವಿದ್ಯಾಲಯ ಇವರು ಭಾಗವಹಿಸಿರಿ. ತಮಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕುಮಾರಿ ವೈಷ್ಣವಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಈ ಸಂವಾದದಲ್ಲಿ ಭಾಗವಹಿಸಿ ಬಹಳ ಅಷ್ಟು ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ರಿ. ತಮಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಅರುಣ್ ಕುಮಾರ್ ಕಿರಿಮಂಜೇಶ್ವರ ವಿವೇಕಾನಂದ ಕಾಲೇಜ್ ನೆಹರು ನಗರ ಇವರು ಕೂಡ ಈ ಸಂವಾದದಲ್ಲಿ ಭಾಗವಹಿಸಿರ್ತೀರಿ. ತಮಗೆ ಕೂಡ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಕುಮಾರಿ ದಿವ್ಯಾ M ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಟ್ಟಂಪಾಡಿ ಈ ಸಂವಾದದಲ್ಲಿ ಭಾಗವಹಿಸಿ ಬಹಳಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ದೀರಾ. ತಮಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಹಿರಿಯ ಮತ್ತು ಕಿರಿಯ ಸಾಹಿತಿಗಳಿದ್ರಿ. ಎಲ್ಲ ಹಿರಿಯ ಮತ್ತು ಕಿರಿಯ ಸಾಹಿತಿಗಳಿಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಬಂದಿರುವಂಥ ಎಲ್ಲ ಸಾಹಿತ್ಯಾಭಿಮಾನಿ ಬಂಧುಗಳಿಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲ ವೇದಿಕೆಯಲ್ಲಿ ಇರುವಂಥ ಮತ್ತು ವೇದಿಕೆಯೇತರ ಸಾಹಿತ್ಯಾಭಿಮಾನಿಗಳನ್ನು ಬಹಳ ಗೌರವದಿಂದ ಸ್ವಾಗತಿಸಿದಂಥ ಡಾಕ್ಟರ್ ಶೋಭಿತಾ ಮೇಡಮ್ ಅವರಿಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸಿದ್ದೇವೆ ಮೇಡಮ್. ಹಾಗೆಯೇ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಅನೇಕ ವಿಚಾರಗಳನ್ನು ನಮ್ಮೆಲ್ಲರಿಗೆ ಉಣಬಡಿಸಿದಂಥ ಶ್ರೀಯುತ ರಾಕೇಶ್ ಕುಮಾರ್ ಕಮ್ಮಜೆ ಸರ್ ತಮಗೆ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ತೊಡಗಿಕೊಂಡಂಥ ಅಂಬಿಕಾ ವಿದ್ಯಾಲಯದ ಸಂಚಾಲಕರು, ಬೋಧಕರು, ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸಿಕೊಂಡು ಈ ವಂದನಾರ್ಪಣೆಯನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಮುಂದೆ ಈ ವೇದಿಕೆಯಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ತಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹರಿ ಓಂ. ಹರಿ ಓಂ. ಎಲ್ರಿಗೂ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಸಜ್ಜುಗೊಳಿಸಲಾಗಿದೆ. ಜೊತೆಯಾಗಿ ಅತಿಥಿ ವರೇಣ್ಯರಿಗೆ ನಮ್ಮ ಶಾಲಾ ಸಭಾಂಗಣದ ಒಳಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅದನ್ನು ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ನಮ್ಮೀರ್ ವೇದಿಕೆಯಲ್ಲಿ ನಿನ್ನೆ ತಾನೇ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ 21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಿಂದ ಮೊದಲುಗೊಂಡು ಈ ಹೊತ್ತಿನವರೆಗೆ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ತನ್ಮಯತೆಯಿಂದ ವೀಕ್ಷಿಸ್ತಾ ಬಂದಿದ್ದೇವೆ. ಈ ಹೊತ್ತಿನಲ್ಲಿ ಇಳಿ ಹಗಲು ಈ ಸಮಯದಲ್ಲಿ ನಮಗೆಲ್ಲರಿಗೂ ಕೂಡ ಸಂಗೀತವನ್ನು ಆಸ್ವಾದಿಸುವಂತಹ ಸುಸಮಯ ಒದಗಿ ಬಂದಿದೆ. ಅನಾದಿ ಕಾಲದಿಂದಲೂ ಕೂಡ ಸಂಗೀತ ರಾಗ, ತಾಳ, ಲಯಬದ್ಧ ನಾದವು ವಿಶ್ವದ ಎಲ್ಲ ಸಂಸ್ಕೃತಿಗಳಲ್ಲಿ, ಸಂಗೀತ ಪ್ರಕಾರಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಬಂದಿದೆ. ಪ್ರತಿಯೊಂದು ಶುಭ ಕಾರ್ಯಕ್ರಮಗಳಿಂದ ಹಿಡಿದು ದುಃಖದ ಸನ್ನಿವೇಶದಲ್ಲೂ ಸಹಿತ ಮನಸ್ಸನ್ನು ನಿರಾಳತೆಗೆ ಕೊಂಡೊಯ್ಯುವ ಶಕ್ತಿ ಈ ಸಂಗೀತಕ್ಕಿದೆ. ಚಂಚಲ ಮನಸ್ಸಿಗೆ ಮುದ ನೀಡುವ ಶಕ್ತಿ ಸಂಗೀತಕ್ಕಿದೆ. ಹಿಂದಿನಿಂದಲೂ ಪುರಾಣ ಕಾಲದಿಂದಲೂ ಸಹಿತವಾಗಿ ಸಂಗೀತದಲ್ಲಿ ಮುದ ನೀಡುವ ಮೂಲಕ ಸಂಗೀತದಿಂದ ಮಳೆ ಸುರಿಸಿದರು, ಸಂಗೀತದಿಂದ ಜೀವ ಕಳೆ ತುಂಬಿದರು. ಕರ್ನಾಟಕ ಸಂಗೀತ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಭಕ್ತಿ ಪ್ರಧಾನವಾದ ಸಂಗೀತ ಕಲಾ ಪ್ರಕಾರ. ಭಾರತೀಯ ಸಂಗೀತದ ಎಲ್ಲ ಮುಖ್ಯ ಪದ್ಧತಿಗಳಂತೆ ಕರ್ನಾಟಕ ಸಂಗೀತದ ಎರಡು ಪ್ರಧಾನ ಅಂಶಗಳೆಂದರೆ ಶ್ರುತಿಗೆ ಸಂಬಂಧಿಸಿದಂತೆ ರಾಗವನ್ನು ಅಳವಡಿಸಿಕೊಳ್ಳತಕ್ಕಂಥದ್ದು, ಜೊತೆಗೆ ಲಯಕ್ಕೆ ಸಂಬಂಧಿಸಿದಂತೆ ತಾಳವನ್ನು ಪ್ರಮುಖವಾಗಿಟ್ಟುಕೊಂಡು ಕೀರ್ತನೆಗಳನ್ನು ಹಾಡನ್ನು ಹಾಡುವಂಥದ್ದು. ಮುಂದಕ್ಕೆ ನಮ್ಮ ಈ ವೇದಿಕೆಯಲ್ಲಿ ಶಾಸ್ತ್ರೀಯ ಸಂಗೀತ, ದಾಸ ಕೀರ್ತನೆಗಳನ್ನು ಒಳಗೊಂಡಿರ್ತಕ್ಕಂಥ ದಾಸ ಸಂಕೀರ್ತನೆಯನ್ನು ಶಾಸ್ತ್ರೀಯ ಸಂಗೀತದ ಮೂಲಕ ನಮ್ಮ ಮುಂದ್ಗಡೆ ಪ್ರಸ್ತುತಪಡಿಸಲಿದ್ದಾರೆ. ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯಲ್ಲಿ ಕುಮಾರಿ ಅನುಷಾ ಚೇಕೋಡು, ವಿದ್ವಾನ್ ಕಾಂಚನ ಈಶ್ವರ್ ಭಟ್ ಇವರ ಶಿಷ್ಯೆ, CA ವ್ಯಾಸಂಗ ಮಾಡ್ತಾ ಇರುವಂತಹ ಈಕೆ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಧ್ಯಯನ ಮಾಡ್ತಾ ಇದ್ದಾಳೆ. ಜೊತೆಗೆ ಭರತನಾಟ್ಯದಲ್ಲಿ ವಿದ್ವತ್ ಪದವಿ ಗಳಿಸಿದ್ದಾಳೆ. ಹಾಡುಗಾರಿಕೆಗೆ ಸಾಥ್ ನೀಡುವವರು ವಯಲಿನ್ ವಾದನದಲ್ಲಿ ಶ್ರೀರಾಮ ಕಾಂಚನ, ವಿದ್ವಾನ್ ಕಾಂಚನ ಈಶ್ವರ ಭಟ್ ಹಾಗೂ ವಿದ್ವಾನ್ ವೇಣುಗೋಪಾಲ್ ಶಾನುಭೋಗ್ ಇವರ ಶಿಷ್ಯರು. ಜೊತೆಯಲ್ಲಿ ಮೃದಂಗವನ್ನ ನುಡಿಸಲಿರುವವರು ವಿದ್ವಾನ್ ವಸಂತಕೃಷ್ಣ ಕಾಂಚನ. ಮೃದಂಗ ವಾದನದಲ್ಲಿ ಇಂದು ನಮಗೆ ಸಾಥ್ ನೀಡಲಿದ್ದಾರೆ. ಕಂಚಿ ಕಾಮಕೋಟಿ ಪೀಠ ಪುರಸ್ಕೃತರಾದ ಇವರು ನಾಡಿನ ಖ್ಯಾತ ನಾಮರುಗಳಿಗೆ ಮೃದಂಗವನ್ನ ನುಡಿಸುವುದರ ಮೂಲಕ ಸಾಥ್ ನೀಡಿದಂತಹವರು. ಇವರೆಲ್ಲರನ್ನ ಕೂಡ ನಾನು ಪ್ರೀತಿಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ KR ಆಚಾರ್ಯರವರು ಪುಸ್ತಕ ಹಾಗೆ ಅವರಿಗೆ ಶಾಲನ್ನು ಹಾಕುವುದರ ಮೂಲಕ ಅವರನ್ನ
ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ, ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಕುಮಾರಿ ಅನುಷಾ ಚೆಕೋಡು ಹಾಡುಗಾರಿಕೆಯಲ್ಲಿ ಸಹಕರಿಸಲಿರುವವರು. ಮೃದಂಗದಲ್ಲಿ ಸಹಕರಿಸುವಂತಹ ವಿದ್ವಾನ್ ವಸಂತ ಕೃಷ್ಣ ಕಾಂಚನ, ಜೊತೆಯಾಗಿ ವಯಲಿನ್ನಲ್ಲಿ ಸಹಕರಿಸುವವರು ಶ್ರೀರಾಮ್ ಕಾಂಚನ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಮುಂದಕ್ಕೆ ನಮಗೆಲ್ಲರಿಗೂ ಕೂಡ ತಾಳ ಲಯ ರಾಗಗಳ ಸಮ್ಮಿಲಿತವಾದಂತಹ ದಾಸ ಸಂಕೀರ್ತನೆಗಾಗಿ ತಮಗಿದು ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇವೆ. ಹಲೋ ಹಲೋ ಎಲ್ಲರ ಗಮನಕ್ಕೆ ಮತ್ತೊಮ್ಮೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ನಿಮಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಯಲ್ಲಿ ವಿಚಾರಣಾ ಕೌಂಟರ್ ಅನ್ನು ಕೂಡ ಮಾಡಲಾಗಿದೆ. ದಯವಿಟ್ಟು ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಜೊತೆಗೆ ಅತಿಥಿ ಬರೆಯಣ್ಯರಿಗೆ ನಮ್ಮ ಶಾಲೆಯ ಆವರಣದ ಒಳಗೆ ಇರ್ತಕ್ಕಂಥ ಸಭಾಂಗಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಬೇಕು. ಜೊತೆಯಾಗಿ ಒಂದು ವಾಹನದ ಕೀ ಬಿದ್ದು ಸಿಕ್ಕಿರ್ತದೆ. ದಯವಿಟ್ಟು ಅದರ ವಾರಸುದಾರರು ಅಥವಾ ಮಾಲೀಕರು ಯಾರಾದರೂ ಇದ್ದರೆ ವಿಚಾರಣಾ ಕೌಂಟರ್ಗೆ ಬಂದು ಅದನ್ನು ತೆಗೆದುಕೊಳ್ಬೇಕು. ತಮ್ಮ ಗುರುತನ್ನು ಹೇಳಿ ಅದನ್ನು ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇವೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ತ್ರಯಂ
ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ 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 ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿದಲಿ ಆದರದಿಂದಲಿ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿದಲಿ ಆದರದಿಂದಲಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರತ ನೆನೆಯುವಂತೆ ನೀದಯ ಮಾಡೋ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಭುವನೇಶ್ವರಿಯ ನಿನೆ ಮಾನಸವೇ 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 ಭವಬಂಧಗಳ ಭೀತಿಯ ಬಿಡುವೆ ಭುವ
ಭವದಲ್ಲಿ ಬರಿದೆ ನವೆಯದೆ ನೋಯದೆ 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 ತವಿಸುವಿಲಾಸದೆ ತಣಿಯುವೆ ಸುಖಿಸುವೆ ತವಿಸುವಿಲಾಸದೆ ತಣಿಯುವೆ ಸುಖಿಸುವೆ ತವಿಸುವಿಲಾಸದೆ ತಣಿಯುವೆ ಸುಖಿಸುವೆ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ವೃಜಿನಂಗಳನು ಬಿದಳಿ ಮಾತೆಯ ತ್ರಿಜಗದನೀಯ ತ್ರಿಗುಣ ನೀತೆಯ ವೃಜಿನಂಗಳನು ಬಿದಳಿ ಮಾತೆಯ ತ್ರಿಜಗದನೀಯ ತ್ರಿಗುಣ ನೀತೆಯ ನಿಜ ಭಕ್ತವನ ಸುರವರ ಸುರಭಿಯ 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 ಅಜ ಸನ್ನುತ ಶ್ರೀ ಹರಿಕೇಶಾಂಗಿಯ ಅಜ ಸನ್ನುತ ಶ್ರೀ ಹರಿಕೇಶಾಂಗಿಯ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಗಳ ಪ್ರೀತಿಯ ಬಿಡುವೆ ಭುವನೇಶ್ವರಿಯ ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ನಿನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ
re
ಹಂಬಲಯನಗೆ ಹಲವು ಕಲದಿ ನಿನ್ನ 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 ಸನಿದ ಬಮ ಗಮ ಬರನಿ ಹಲವು ಕಲದಿ ಸರಿ ಗರಿ ಸರಿ ಧನಿ ದ ಗರಿ ರಿ ಸರಿ ಧನಿ ಸರಿ ದ ಬಮ ಗಮ ಬದನಿ ಹಲವು ಕಲದಿ ಸರಿ ಸರಿ ಧನಿ ಧರಿ ಸನಿ ಧನಿ ಸ ಗರಿ ಸನಿ ಧರಿ ಸನಿ ದ ಬ ಗಮ ಬದನಿ ಹಲವು ಕಲದಿ ಸರಿ ಸರಿ ಧನಿ ದ ಗರಿ ರಿ ಸನಿ ಧನಿ ಗರಿ ಸನಿ ಧರಿ ಸನಿ ದ ಬ ಗಮ ಬದನಿ ಹಲವು ಕಲದಿ ಸರಿ ಸರಿ ಧನಿ ಸ ಗರಿ ಗರಿ ಸನಿ ಧರಿ ಸರಿ ಸನಿ ದ ಬ ಗಮ ಗಮ ಬದನಿ ಹಲವು ಕಲದಿ ಪದ ಬಪ್ಪ ಬ ಬದ ಬ ಬ ಬದ ಬಪ್ಪ ಬ ಬ ಬದ ಬ ಮ ಬದ ಬ ಮ ಬದ ಬದ ಬ ಮ ಗ ಮ ಬದ ನಿ ದ ನಿ ದ ಬ ಮ ಗ ರಿ 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 ಸ ಸ ರಿ ರಿ ಗ ಗ ಮ ಮ ಬಪ್ಪ ಬ ಬ ಬದ ದ ದ ಬದ ದ ನಿ ದ ರಿ ಸ ರಿ ಸ ನಿ ದ ನಿ ದ ಗ ರಿ ರಿ ಸ ನಿ ದ ಗ ರಿ ಗ ರಿ ಸ ನಿ ದ ರಿ ಸ ರಿ ಸ ನಿ ದ ಬ ಗ ಮ ಗ ಮ ಬದ ನಿ ಹಲವು ಕಲದಿ ನಿ सा 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 नी स स स स नी नी गुच्छ स स नी स री स नी स री स नी नी स नी नी स नी नी स दा नी स री स नी द नी स नी द ब म ग रि स रि ग रि ग म ग म ब द नि स ग म ब द नि स ಸ ಸರಿ ಸರಿ ಧನಿ ದ ಗರಿ ರಿ ಸನಿ ಧನಿ ಸನಿ ದ ಬ ಮ ಗ ಗ ಮ ಗ ಮ ಬ ದ ನಿ ಸ
ಬಮ ಪದ ನಿ ಸ ಸರಿ ಸರಿ ಸ ರಿ ಗರಿ ಸರಿ ಸ ಗಮ ಪದ ನಿ ಸ ಗಮ ಪದ ನಿ ಸ ಗಮ ಪದ ನಿ ಸ ಗಮ ಪದ ನಿ ಸ ಸ ಸ ಸನಿ ಸರಿ ಸನಿ ಸರಿ ಸುನಿ ನಿ ಸನಿ ನಿ ಸನಿ ನಿ ಸ ದ ನಿ ದ ನಿ ದ ದ ನಿ ನಿ ಸ ಸ ದ ದ ನಿ ನಿ ಸ ಸ ರಿ 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 ಗರಿ ರಿ ಗರಿ ರಿ ಗರಿ ಗರಿ ಸನಿ ದ ದ ದ ದ ದ ನಿ ನಿ ಸ ಸ ರಿ ರಿ ಗ ಗ ಗ ಗರಿ ಗರಿ ಸನಿ ದ ನಿ ದ ಗರಿ ರಿ ಸನಿ ದ ನಿ ಸರಿ ಸನಿ ದ ನಿ ದ ನಿ ಗರಿ ಸನಿ ದ ಗರಿ ಸನಿ ದ ರಿ ಸನಿ ದ ಪ ಗರಿ ಸನಿ ದ ರಿ ಸನಿ ದ ಪ ಸನಿ ದ ಪ ಮ ಗ ಮ ಪ ದ ಪ ಗ ಮ ಪ ದ ಪ ಮ ಪ ದ ನಿ ದ ಗ ಮ ಪ ದ ಪ ಮ ಪ ದ ನಿ ದ ಪ ದ ನಿ ಸರಿ ಗರಿ ಸನಿ ದ ಗರಿ ಸನಿ ದ ರಿ ಸನಿ ದ ಪ ಗರಿ ಸನಿ ದ ರಿ ಸನಿ ದ ಪ ಗ ಮ ಪ ದ ನಿ ಹಲವು ಕಲದಿ ನಿನ್ನ ಹಂಬಲಯನಗೆ ಒಲಿದು ಪಾಲಿಸಬೇಕು ವಾರಿ ಜನಾಭ ಒಲಿದು ಪಾಲಿಸಬೇಕು ವಾರಿ ಜನಾಭ ದಯ ಮಾಡೋ ರಂಗ ದಯ ಮಾಡು ಕೃಷ್ಣ ದಯ ಮಾಡೋ ನಿನ್ನ ದಾಸನು ನಾನಿಂದು ದಯ ಮಾಡೋ ರಂಗ ಇಹ ಪರಗತಿ ನೀನೇ ಇಂದಿರ ರಮಣ ಸಹಯ ನಿನ್ನದೆ ಸರ್ವದ ತೋರಿ ಕರುಣ ಇಹ ಪರಗತಿ ನೀನೇ ಇಂದಿರ ರಮಣ ಸಹಯ ನಿನ್ನದೆ ಸರ್ವದ ತೋರಿ ಕರುಣ ಕರಿ ರಾಜವರದನೆ ಕಾಮಿತ ಫಲದ ಕರಿ ರಾಜವರದನೆ ಕಾಮಿತ ಫಲದ ಪುರಂದರ ವಿಠಲನೆ ಹರಿ ಸಾರ್ವಭೌಮ ಪುರಂದರ ವಿಠಲನೆ ಹರಿ ಸಾರ್ವಭೌಮ ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ ದಯ ಮಾಡೋ ನಿನ್ನ ದಾಸನು ನಾನಿಂದು ದಯ ಮಾಡೋ ರಂಗ ದಯ ಮಾಡು ಶಿವ 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 ಎಂದು ಶಿವ 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 ಎಂದು ಜಗದವರೆಲ್ಲ ಶಿವ 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 ಎಂದು ಜಗದವರೆಲ್ಲ ಶಿವ 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 ಎಂದು ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎಂದು ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎಂದು ಶಿವ ಎಂದು ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಮೂಲವ ಕೆಡಿಪ ಔಷಧವಿದು ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಮೂಲವ ಕೆಡಿಪ ಔಷಧವಿದು
ಪದ ಸರಿ ರಿ ರಿ ಸರಿ ಸದ ಪದ ಪದ ಪಗರೆ ಗರೆ ಗರೆ ಸದಾ ಸರಿ ಗ ಪ ಶಿವ 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 ಗುರುಲಿಂಗ ಜಂಗಮವರಿಯಬೇಕಾದರೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಗುರುಲಿಂಗ ಜಂಗಮವರಿಯಬೇಕಾದರೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ತತ್ವಪತಿಯಾದಿ ಕೇಶವನ ಕೂಡಬೇಕಾದರೆ ಸರಿ ಗ ಪದ ಬಗ ಗ ಪದ ಗ ಪದ ಸದ ಪದ ಸರಿ ಗ ಸರಿ ಗರಿ ಸ ಗರಿ ಸರಿ ಸದ ಸದ ಪದ ಬಗ ಗ ಪದ 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 ಸ ಗರಿ ಸದ ರಿ ಸದ ಪದ ಬಗ ರಿ ಗ ಪದ ಸರಿ ರಿ ಸರಿ ಸದ ಪದ ಪದ ಬಗ ರಿ ಗರಿ ಗರಿ ಸದ ಸರಿ ಗ ಪ ಶಿವ 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 ಮೂಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ ಎನ್ನಿರೋ ದೀಂ ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ 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 ದೀನನ ದೀನನ ತದಿಗಿಣ ತುಂ ತಗಿಡ ಜಂ ತಜಂ ತಜಂ ತದಜಂ ತರಿದಜಂ ತರಿದಜಂ ತರಿದನರ ದೀನನ ದೀನನ ತದಿಗಿಣ ತುಂ ತಗಿಡ ಜಂ ತಜಂ ತಜಂ ತದಜಂ ತರಿದಜಂ ತರಿದಜಂ ತರಿದನರ ದೀಂ ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ 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 ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ 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 ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ 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 ಸೊಗಸುಲೂರ ಹೊಯಲು ಗೋರಿಣಿ ನೀರ ಕ್ಷೀರ ನ್ಯಾಯ ಮೈ ಮೈ ಮರತಿ ಸಕಲ ಚರಾಚರಮೆಲ್ಲ ಪುಲಕಿಂಚಿರಿಯನ್ ಹಾಯನಿ ಪಿಂಚು ಚಿರುರಮಣಿನಿ ದೀಯನಿ ಹಾಯನಿ ಪಿಂಚು ಚಿರುರಮಣಿನಿ ಮುರಳಿ ಮಾಧುರಿ ದೀಯನಿ ಹಾಯನಿ ಪಿಂಚು ಚಿರುರಮಣಿನಿ ಮುರಳಿ ಮಾಧುರಿ ದೀಯನಿ ಹಾಯನಿ ಪಿಂಚು ಚಿರುರಮಣಿನಿ ಮುರಳಿ ಮಾಧುರಿ ನಗದೀಂ ನನಾದೀಂ ನನ ತದಿಗಿಣ ತುಂ ತಗಿಡ ಜಂ ತಜಂ ತಜಂ ತದಜಂ ತರಿದಜಂ ತರಿದಜಂ ತರಿದ ನರದೀಂ ನನಾದೀಂ ನನ ತದಿಗಿಣ ತುಂ ತಗಿಡ ಜಂ ತಜಂ ತಜಂ ತದಜಂ ತರಿದಜಂ ತರಿದಜಂ ತರಿದ ನರದೀಂ ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ 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 ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ 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 ತನನ ದಿಲಿಲನ ದಿಲಾನನ ದೀಂ ದೀಂ ನರದೀಂ ನರ
ಇದುವರೆಗೆ ನಮ್ಮೆಲ್ಲರನ್ನು ಕೂಡ ಗಾನಲೋಕಕ್ಕೆ ಕೊಂಡೊಯ್ದು ನಮ್ಮ ಮನವನ್ನು ಮುದಗೊಳಿಸಿದಂತಹ ಕುಮಾರಿ ಅನುಷಾ ಚೆಕೋಡು ಮತ್ತು ಬಳಗದವರಿಗೆ 21ನೆಯ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಡೆಸುವರೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಶ್ರೀಮತಿ ಆಶಾ ಕೃಷ್ಣ ಭಟ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಆಶಾ ಕೃಷ್ಣ ಭಟ್ ಚೇಕೋಡು ಇವರು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ MP ಶ್ರೀನಾಥ್ ಅವರಿಂದ ಹೊತ್ತಗೆಯನ್ನು ಸ್ವೀಕರಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಸಭಾಂಗಣದ ಮುಂಭಾಗದಲ್ಲಿ ಭೋಜನದ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ಭೋಜನವನ್ನು ಸ್ವೀಕರಿಸದ ಸಾರ್ವಜನಿಕರು ಹಾಗೆ ವಿದ್ಯಾರ್ಥಿಗಳು ಹಾಗೆಯೇ ಸಾಹಿತ್ಯಾಭಿಮಾನಿಗಳು ದಯವಿಟ್ಟು ಭೋಜನವನ್ನು ಸ್ವೀಕರಿಸಿ ಸಭಾಂಗಣದಲ್ಲಿ ಉಪಸ್ಥಿತರಿರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಜೊತೆಯಲ್ಲಿ ಅತಿಥಿ ವರೇಣ್ಯರು ಊಟವನ್ನು ಆಗದೇ ಇರತಕ್ಕಂಥವರು ದಯವಿಟ್ಟು ನಮ್ಮ ಶಾಲೆಯ ಒಳಭಾಗದಲ್ಲಿರುವಂತಹ ಸಭಾಂಗಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅದನ್ನು ಕೂಡ ಸ್ವೀಕರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲದೆ ಈ ಆವರಣದಲ್ಲಿ ಒಂದು ವಾಹನದ ಕೀಲಿ ಬಿದ್ದು ಸಿಕ್ಕಿರುತ್ತದೆ. ದಯವಿಟ್ಟು ವಾಹನದ ಮಾಲಕರು ಅದರ ಗುರುತನ್ನು ಹೇಳುವುದರ ಮೂಲಕ ಅದನ್ನು ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಜೊತೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ಈ ವೇದಿಕೆಯಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಾಹಿತ್ಯ ಆಸಕ್ತರು ದಯವಿಟ್ಟು ವೇದಿಕೆಯ ಹತ್ತಿರ ಬಂದು ಮೊಳೆಯಾರ್ ಸರ್ ಅವರನ್ನು ಭೇಟಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಡಾಕ್ಟರ್ ವಿಜಯ್ ಕುಮಾರ್ ಮೊಳೆಯಾರ್ ಸರ್ ಅವರನ್ನು ದಯವಿಟ್ಟು ಅವರು ಭೇಟಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಕವಿಗಳು ವೇದಿಕೆಯ ಮುಂಭಾಗದಲ್ಲಿರುವಂತಹ ನಿರೂಪಣಾ ಕೌಂಟರ್ನ ಹತ್ತಿರ ಡಾಕ್ಟರ್ ವಿಜಯ್ ಕುಮಾರ್ ಮೊಳೆಯಾರ್ ಸರ್ ಅವರನ್ನು ಭೇಟಿಯಾಗಬೇಕು. ಊಟದಲ್ಲಿ ಈಗಾಗಲೇ ವಿಶೇಷವಾಗಿ ಪಲ್ಯ, ಸಾರು, ಸಾಂಬಾರು, ಪಾಯಸ, ಹೋಳಿಗೆ ಇತ್ಯಾದಿ ಭಕ್ಷ್ಯಗಳನ್ನು ಇಡಲಾಗಿದೆ. ದಯವಿಟ್ಟು ಎಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮ ಸಾಂಸ್ಕೃತಿಕ ವೇದಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಗದೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದ್ದೇವೆ. ಕಲಾಭಿಮಾನಿಗಳಾದ ತಾವೆಲ್ಲರೂ ಇಲ್ಲೇ ಕುಳಿತು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.
ತ್ರಿಶೂಲಧಾರಿಣಿ, ದುಷ್ಟ ಶಕ್ತಿ ನಿವಾರಿಣಿ, ಭುಕ್ತಿ ಮುಕ್ತಿ ಪ್ರದಾಯಿನಿಯಾದ ದುರ್ಗಾ ಮಾತೆಯ ಸ್ತುತಿಯೊಂದಿಗೆ ವೇದಿಕೆಯಲ್ಲಿ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಇಲ್ಲಿನ ವಿದ್ಯಾರ್ಥಿಗಳು. அகிலமெல்லாம் போற்றிடும் அகிலாண்டேஸ்வரியே தாசன் கிருஷ்ண பணியும் துர்கா தேவியே துர்கா दुर्गे दुर्गे जय जय दुर्गे 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 जय जय दुर्गे 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 जय जय दुर्गे दुर्गे जय जय
பொற்கரங்கள் 18 உடையவளே பொற்கரங்கள் 18 உடையவளே பொற்கரங்கள் 18 உடையவளே 1000 கண்கள் உடையவளே 1000 கண்கள் உடையவளே 1000 நாமங்கள் கொண்டவளே 1000 நாமங்கள் கொண்டவளே சங்க சக்கரம் வெல்லும் தரிதவளே சங்க சக்கரம் வெல்லும் தரிதவளே சிங்கத்தின் மேலே வீற்றிருப்பவளே சிங்கத்தின் மேலே வீற்றிருப்பவளே மங்கள வாழ்வும் தருபவளே மங்கைய கரசியும் நீயே அங்கைய கழனியும் நீ அம்மா கிருஷ்ணதாசனுக்கு அருள்பவளே மங்கள வாழ்வும் தருபவளே மங்கைய கரசியும் நீயே அங்கைய கழனியும் நீ அம்மா கிருஷ்ணதாசனுக்கு அருள்பவளே துர்கே துர்கே ஜெய ஜெய துர்கே கருணை புரிய இதுவே சமயம் துர்கே துர்கே ஜெய ஜெய துர்கே ஜெய ஜெய துர்கே ஜெய ஜெய துர்கே ನಮ್ಮ ಸುವರ್ಣ ಕರ್ನಾಟಕದ ನಾಡಗೀತೆ ರಾಷ್ಟ್ರಕವಿ ಕುವೆಂಪು ರಚಿಸಿದ ಸುಮಧುರ ಗೀತೆ ಜೈ ಭಾರತ ಜನನಿಯ ತನುಜಾತಿ ಹಾಗೂ ಇದರೊಂದಿಗೆ ಮಹದೇಶ್ವರ ಬೆಟ್ಟದಲ್ಲಿರುವ ಮಲೆ ಮಹದೇಶ್ವರನನ್ನು ಸ್ತುತಿಸುವ ವಿಶಿಷ್ಟ ಜನಪದ ನೃತ್ಯ ಕಂಸಾಳೆ. ಇದಕ್ಕೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಮತ್ತು ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಇಲ್ಲಿನ ವಿದ್ಯಾರ್ಥಿಗಳು.
ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಎಂದು ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದ ಜಗಜ್ಯೋತಿ ಬಸವಣ್ಣನ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಪಾರ ಅಪರಿಮಿತ. ಕನ್ನಡದ ಮೊಟ್ಟ ಮೊದಲ ವಚನ ಕ್ರಾಂತಿಯ ಹರಿಕಾರ ಬಸವಣ್ಣನವರ ಅರ್ಥಗರ್ಭಿತ ವಚನಗಳನ್ನಾಡಲು ವೇದಿಕೆಗೆ ಬರುತ್ತಿದ್ದಾರೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಇಲ್ಲಿನ ವಿದ್ಯಾರ್ಥಿನಿಯರು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವೋಡೆ ಹೊನ್ನೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವೋಡೆ ಹೊನ್ನೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ಶಿವಪಥ ಬರಿವೋಡೆ ಗುರುಪಥ ಮೊದಲು. ಶಿವಪಥ ಬರಿವೋಡೆ ಗುರುಪಥ ಮೊದಲು. ಕೂಡಲ ಸಂಗಮ ದೇವರ ನರಿವೋಡೆ ಶರಣರ ಸಂಗವೇ ಮೊದಲು. ಕೂಡಲ ಸಂಗಮ ದೇವರ ನರಿವೋಡೆ ಶರಣರ ಸಂಗವೇ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವೋಡೆ ಹೊನ್ನೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಕೂಡಲ ಸಂಗಮ ದೇವರ ಚರಣಕ್ಕೆ ನೊಸಲ ವಿಭೂತಿಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಶೃಂಗಾರ ಶೃಂಗಾರ. ಹಲೋ ಎಲ್ಲ ಉಪಸ್ಥಿತರಿರುವಂಥ ಎಲ್ಲರಲ್ಲಿ ಒಂದು ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಊಟ ಮಾಡಲು ಬಾಕಿ ಇರುವಂಥ ಎಲ್ಲರೂ ಕೂಡ ಊಟ ಮಾಡಲು ಬಾಕಿ ಇದ್ದವರಿದ್ದರೆ ದಯವಿಟ್ಟು ಊಟವನ್ನು ಮಾಡಿ ಮುಗಿಸಿ ಈ ಸಭಾಂಗಣದೊಳಗೆ ಮತ್ತೆ ಸೇರಿಕೊಳ್ಬೇಕು. ಅತಿಥಿ ವರೇಣ್ಯರು ಸಹಿತ ಊಟ ಮಾಡಲು ಬಾಕಿ ಇದ್ದರೆ ದಯವಿಟ್ಟು ವಿದ್ಯಾಲಯದ ಒಳಗಡೆ ನಿಮಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ತದನಂತರ ಈ ಒಂದು ಸಭಾಂಗಣದೊಳಗೆ ಬಂದು ನಿಮ್ಮ ಉಪಸ್ಥಿತಿಯನ್ನು ಇರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ರನ್ನ ಷಡಕ್ಷರಿ ಪೊನ್ನ ಪಂಪ ಲಕುಮಿಪತಿ ಜನ್ನ. ಕನ್ನಡ ನಾಡು ಇಂತಹ ಹಲವಾರು ಕವಿಗಳ ಬೀಡು, ಕಲೆಗಳ ನೆಲೆವೀಡು. ಕನ್ನಡ ತಾಯಿಯ ಹಿರಿಮೆಯನ್ನು ಬಾನೆತ್ತರಕ್ಕೆ ಪಸರಿಸಿದ ಕವಿವರೇಣ್ಯರ ಸಾಧನೆಗಳು ಸದಾ ವಂದನೀಯ ಹಾಗೂ ಚಿರಸ್ಮರಣೀಯ. ಇಂತಹ ಮಹಾನ್ ಕವಿಗಳಿಗೆ ವಂದಿಸಲು ಚಪ್ಪಾಳೆ ಚಪ್ಪಾಳೆ ಹಾಡಿನ ಮೂಲಕ ವೇದಿಕೆಯಲ್ಲಿದ್ದಾರೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಇಲ್ಲಿನ ವಿದ್ಯಾರ್ಥಿನಿಯರು. ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಅಕ್ಷರ ಕಂಪನು ಪಸರಿಸಿದ ರನ್ನ ಜನರಿಗೆ ಚಪ್ಪಾಳೆ. ಭಾರತ ಕಥೆಯನ್ನು ಚಿತ್ರಿಸಿದ ಕುಮಾರ ವ್ಯಾಸಗೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಪಂಪ ಪೊನ್ನರಿಗೆ ಚಪ್ಪಾಳೆ. ನಾಡಿನ ಹಿರಿಮೆಯ ಹೆಚ್ಚಿಸಿದ ಕವಿ ಕೋಗಿಲರಿಗೆ ಚಪ್ಪಾಳೆ 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 ಚಪ್ಪಾಳೆ. ಕಥೆಗಳ ಲೋಕವ ಚಿತ್ರಿಸಿದ ಮಾತೃಮಾನ್ಯರಿಗೆ ಚಪ್ಪಾಳೆ. ಭಾಷೆಯ ಸೊಗಡನ್ನು ವರ್ಧಿಸಿದ ಕುವೆಂಪು ಕೀರ್ತಿಗೆ ಚಪ್ಪಾಳೆ. ನವ್ಯ ಕಾವ್ಯದ ಮೇಧಾವಿ ಅಡಿಗರ ಶಕ್ತಿಗೆ ಚಪ್ಪಾಳೆ. ಅರಿವಿನ ಆಳವ ಮೊಗೆದ ಭೈರಪ್ಪರಿಗೆ ಚಪ್ಪಾಳೆ 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 ಚಪ್ಪಾಳೆ. ಓದುವ ಆಟವಾಡಿಸಿದ ಕಾರಂತಜ್ಜಗೆ ಚಪ್ಪಾಳೆ. ಸಿಂಧು ರಶ್ಮಿಯ ಮುಕುಟಮಣಿ ಗೋಕಾಕರಿಗೆ ಚಪ್ಪಾಳೆ. ನಾಲ್ಕು ತಂತಿಯ ನುಡಿ ಭೀಮ ಬೇದ್ರೆ ತಾತಗೆ ಚಪ್ಪಾಳೆ. ಕನ್ನಡ ದೇವಿಯ ತೇರೆಳೆದ ರಾಜರತ್ನರಿಗೆ ಚಪ್ಪಾಳೆ 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 ಚಪ್ಪಾಳೆ.
ಇಲ್ಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿವೆ. ಇಷ್ಟು ಹೊತ್ತು ತಮ್ಮ ಅದ್ಭುತ ಅಭಿನಯ ಚಾತುರ್ಯದಿಂದ ಹಾಗೂ ಹಾಡುಗಾರಿಕೆಯಿಂದ ಎಲ್ಲರ ಮನ ಅರಳಿಸಿದ ಎಲ್ಲಾ ವಿದ್ಯಾರ್ಥಿನಿಯರಿಗೂ ತುಂಬು ಹೃದಯದ ಕೃತಜ್ಞತೆಗಳು ಹಾಗೂ ಕಾರ್ಯಕ್ರಮವನ್ನು ಬಹಳ ತಾಳ್ಮೆಯಿಂದ ವೀಕ್ಷಿಸಿದ ಎಲ್ಲರಿಗೂ ಮನದಾಳದ ಕೃತಜ್ಞತೆಗಳು. ಇದೀಗ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆ. ಸರ್ವರಿಗೂ ಶುಭ ವಂದನೆಗಳು. ಪುತ್ತೂರು ತಾಲೂಕು 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ನಿನ್ನೆ ಇಳಿಹಗಲು ಉದ್ಘಾಟನೆಗೊಂಡು ವಿವಿಧ ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಭ್ರಮ ಸಡಗರಗಳೊಂದಿಗೆ ಪೂರೈಸಿದ ನಾವು ಕವಿಗೋಷ್ಠಿಗೆ ಇದೀಗ ಸಜ್ಜಾಗಿದ್ದೇವೆ. ಪ್ರಕೃತಿಯ ಪ್ರತಿಯೊಂದು ಕಣಗಳಲ್ಲಿಯೂ ವಿಶೇಷವಾದ ಶಕ್ತಿಯು ತುಂಬಿಕೊಂಡಿದೆ. ಆ ಶಕ್ತಿಯನ್ನು ಗುರುತಿಸಿ ಅನಾವರಣಗೊಳಿಸುವ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಸಿದ್ಧಿಸುತ್ತದೆ. ಕವಿ ಬೇಂದ್ರೆಯವರ ಮಾತೊಂದು ಹೀಗಿದೆ: ಕವಿ ಮನದ ಬ್ಯಾಸರ ಹರಿಸ್ಯಾಕ, ಹಾಡ ನುಡಿಸ್ಯಾಕ, ಇನ್ನು ಹೆಚ್ಚಿಗೇನು ಬೇಕಾ, ಹೂತ ಹುಣಸಿಯ ಮರ ಸಾಕ. ಅದರಂತೆ ಭಿನ್ನ ಭಿನ್ನ ಭಾವಗಳಿಂದ ಕವನಗಳ ಮೂಲಕ ತಮ್ಮ ಪ್ರತಿಭೆಗಳ ರೂಪ ನೀಡಿದ ಹಲವು ಮಂದಿ ಕವಿಗಳು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಹಲವಾರು ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡು ಕವನ ವಾಚನ ಮಾಡಿ ಪ್ರಶಂಸೆಯನ್ನು ಕೂಡ ಪಡೆದವರಿದ್ದಾರೆ. ನಮ್ಮ ತಾಲೂಕಿನ ಅಂತಹ ಹಿರಿಯ ಮತ್ತು ಕಿರಿಯ ಕವಿಗಳ ಕವಿಗೋಷ್ಠಿಯನ್ನು ಇದೀಗ ನಡೆಸಲಿದ್ದೇವೆ. ಇಂದಿನ ಈ ಕವಿಗೋಷ್ಠಿಯಲ್ಲಿ ಸರ್ವ ಸಮ್ಮೇಳನಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಧರ್ ಹೆಜ್ಜಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರ ಜೊತೆಯಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರಾದಂಥ ಶ್ರೀ ರಘು ಇಡ್ಕಿದು ಹಾಗೂ ಕವಿಗಳಾದಂಥ ರಾಜಾರಾಮ್ ವರ್ಮ, ಸುಲೋಚನ ಪಿಕೆ, ಹರಿಣಾಕ್ಷಿ, ಮಲ್ಲಿಕಾ ಜೈರೈ, ಶಶಿಕಲಾ ವರ್ಕಾಡಿ, ಅಪೂರ್ವ ಕಾರಂತ್ ಎಸ್, ಸಾರ್ಥಕ್, ಅನ್ನಪೂರ್ಣ ಎನ್ ಕುತ್ತಾಜೆ, ಜೀವನ್ ಕೆ, ಸ್ಮಿತಾ ಎಸ್ ರೈ, ಶೇಖರ್ ಎಂ, ಮೊಹಮ್ಮದ್ ಸಿಮ್ಸಾರುಲ್ ಹಕ್ ಹಾಗೂ ಜಯಶ್ರೀ ಇವರೆಲ್ಲ, ತನ್ವಿತಾ, ಇವರಿಷ್ಟು ಮಂದಿ ಕವಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂಥ ಕವಿಗೋಷ್ಠಿಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯ ಕವಿಗಳಿಗೆ ಪುಸ್ತಕಹಾರವನ್ನು ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪುತ್ತೂರು ತಾಲೂಕು 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀಯುತ ಬಾಮಿ ಅಶೋಕ್ ಶೆಣೈಯವರು ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಸಮಾರಂಭದ ಅತಿಥಿಗಳನ್ನು ಹಾಗೂ ಗಣ್ಯರನ್ನು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಸದಸ್ಯರಾದ ಶ್ರೀಪತಿ ಭಟ್ ಇವರು ಸ್ವಾಗತಿಸಲಿದ್ದಾರೆ. ಎಲ್ಲರಿಗೂ ಶರನ್ನವರಾತ್ರಿಯ ಶುಭ ಕಾಮನೆಗಳು. ಕನ್ನಡದ ಸಾರಸ್ವತ ಲೋಕದ ಎಲ್ಲ ಹಿರಿಯ ಕವಿ ಮಹಾಮಹಿಮರಿಗೆ ಮನಸಾರೆ ಪೊಡಮಟ್ಟು, ಕಾವ್ಯ ಲೋಕದ ಸಿರಿಮುಡಿಯನ್ನು ಬೆಳಗಿಸಿದ ಉತ್ತುಂಗ ಕಾವ್ಯ ಪರಂಪರೆಯನ್ನು ಬೆಳಗಿಸಿದ ಎಲ್ಲರನ್ನು ಸ್ಮರಿಸುತ್ತಾ, ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆತಿಥ್ಯದಲ್ಲಿ ನಡೆಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುತ್ತೂರು ಘಟಕದ 21ನೇ ಸಾಹಿತ್ಯ ಸಮ್ಮೇಳನ ಶ್ರೀ ಲಲಿತಾಂಬಿಕಾ ಸಾಲಂಕೃತ ಶೃಂಗಾರ ವೇದಿಕೆಯಲ್ಲಿ ಸಂಪನ್ನಗೊಂಡಿದೆ. ಇದು ಅಪರಾಹ್ನದ ಇಳಿ ಹೊತ್ತು 2 ಗಂಟೆಯ ಕವಿಗೋಷ್ಠಿ. ಉದಯೋನ್ಮುಖ ಕವಿಗಳೆಲ್ಲರೂ ವೇದಿಕೆಯಲ್ಲಿ ಕಾತರದಿಂದ ತಮ್ಮ ಕವನ ವಾಚನಕ್ಕೆ ಕಾಯುತ್ತಿದ್ದಾರೆ. ಇನ್ನು ಕಾಯುವುದು ಯಾರಿಗೆ? ನಿಮಗಾಗಿಯೇ ಈ ವೇದಿಕೆ. ಇಂದಿನ ಕವಿಗೋಷ್ಠಿಯ ಸರ್ವಸಂಪನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಶ್ರೀ ಎಚ್.ಜಿ. ಶ್ರೀಧರ್ ಸರ್, ನಿಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ರಘು ಇಡ್ಕಿದು.
ಗೌರವಾನ್ವಿತ ಉಪನ್ಯಾಸಕರೇ, ನಿಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇಂದಿನ ಕವಿಗೋಷ್ಠಿಯ ಉದಯೋನ್ಮುಖ ಕವಿಗಳು ರಾಜಾರಾಮ್ ವರ್ಮಾ, ಮಲ್ಲಿಕಾ ಜೆ ರೈ, ಸುಲೋಚನಾ ಪಿಕೆ, ಹರಿಣಾಕ್ಷಿ, ಶಶಿಕಲಾ ವರ್ಕಾಡಿ, ಅಪೂರ್ವ ಕಾರಂತ, ಸಾರ್ಥಕ್, ಅನ್ನಪೂರ್ಣ ಎನ್ ಕುತ್ತಾಜೆ, ಜೀವನ್ ಕೆ, ಜಯಶ್ರೀ, ತನ್ವಿತಾ, ಸ್ಮಿತಾ ಎಸ್ ರೈ, ಶೇಖರ್ ಹಾಗೂ ಮಹಮ್ಮದ್ ಸಿಮ್ಸರುಲ್ ಹಕ್ ಎಲ್ಲ ಕವಿವರ್ಯರಿಗೂ ಕವಯಿತ್ರಿಯರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸೇರಿರುವ ಎಲ್ಲ ಕನ್ನಡದ ಸಹೃದಯ ಹೃದಯಗಳಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಕವಿಗಳೇ, ನೀವು ಬರೆದಿಹ ಕವನ ಅದು ಭಾವನೆಗಳ ಸಮ್ಮಿಲನ. ತಿದ್ದಿ ತೀಡಲಿ ಎಲ್ಲ ದೋಷಗಳನ್ನು, ಕಾವ್ಯ ಲೋಕದೊಳೊಂದು ಕಿರು ಕಾಣಿಕೆ ಬೆಳಗಲಿ, ನಿಮ್ಮ ಹೆಸರು ಅಮರವಾಗಲಿ ಕನ್ನಡದ ಕಾಯಕಕ್ಕೆ ಬಂಧವಾಗಿ. ಸಾಹಿತ್ಯದ ನಡಿಗೆ ಯುವ ಜನತೆಯ ಕಡೆಗೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲರನ್ನ ಸ್ವಾಗತಿಸಿದ ತಮಗೆ ಕೂಡ ಧನ್ಯವಾದಗಳು ಸರ್. ಮುಂದೆ ಕವಿಗೋಷ್ಠಿ ಪ್ರಾರಂಭ ಆಗ್ತದೆ. ಮಹಮ್ಮದ್ ಸಿಮ್ಸಾರುಲ್ ಹಕ್ ಇವರು ಹಲವಾರು ಕವನಗಳನ್ನು ಬರೆದಿರುತ್ತಾರೆ. ಪುಟ್ಟಣ್ಣನ ಕನಸು ಎಂಬ ಕವನ ಸಂಕಲನವು ಪ್ರಕಟಣೆಯ ಹಂತದಲ್ಲಿದೆ. ರಾಜ್ಯ ಮಟ್ಟದ ವಿವಿಧ ಗೋಷ್ಠಿಗಳಲ್ಲಿ ಭಾಗವಹಿಸಿದ ಅನುಭವಿ. ಕಬಡ್ಡಿ, ಚೆಸ್ ಮುಂತಾದ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿಯಲ್ಲಿ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ನನ್ನ ಕವನದ ಶೀರ್ಷಿಕೆ ಓ ಮನುಜ ಒಮ್ಮೆ ಯೋಚಿಸು. ನಾನಾಗಿರುವೆ ಸಹನೆಯ ಮೂರ್ತಿ, ಹಾಳು ಮಾಡುವಿರ ಮನುಜ ನನ್ನನ್ನು ಪೂರ್ತಿ. ಹಾಳು ಮಾಡುವಿರ ಮನುಜ ನನ್ನನ್ನು ಪೂರ್ತಿ, ನಾನಾಗಿರುವೆ ಸಹನೆಯ ಮೂರ್ತಿ. ಅಡವಿ ಹಸಿರನ್ನು ಕತ್ತರಿಸಿ ಕಾರ್ಖಾನೆಗಳನ್ನು ಬಿತ್ತರಿಸಿ, ಅಡವಿ ಹಸಿರನ್ನು ಕತ್ತರಿಸಿ ಕಾರ್ಖಾನೆಗಳನ್ನು ಬಿತ್ತರಿಸಿ, ನದಿಗಳಲ್ಲಿ ವಿಷವೇರಿಸಿ ಇಡೀ ಭೂಮಂಡಲವ ಅವನತಿಗೆ ಕಾರಣವಾಗುವೆಯಾ? ಓ ಮನುಜ ಒಮ್ಮೆ ಯೋಚಿಸು. ನಿನ್ನಯ ಸ್ವಾರ್ಥಕ್ಕೆ ನನ್ನಯ ಅಣತಿ ಮಾಡುವಿರಾ? ನೀವೆಲ್ಲ ಮುಂದಿನ ಪೀಳಿಗೆ ಇದೆ ಎಂದು ಯೋಚಿಸಿರುವಿರಲ್ಲ. ನಿನ್ನಯ ಸ್ವಾರ್ಥಕ್ಕೆ ನನ್ನಯ ಅವನತಿ ಮಾಡುವಿರಾ? ನೀವೆಲ್ಲ ಮುಂದಿನ ಪೀಳಿಗೆ ಇದೆ ಎಂಬುದನ್ನು ಯೋಚಿಸಿರುವಿರಲ್ಲ. ನಾನು ಸುಟ್ಟು ನಶಿಸುತ್ತಿರುವೆ, ನೀ ಉಸಿರುಗಟ್ಟಿ ಸಾಯುತ್ತಿರುವೆ. ನಾನು ಸುಟ್ಟು ನಶಿಸುತ್ತಿರುವೆ, ನೀನು ಉಸಿರುಗಟ್ಟಿ ಸಾಯುತ್ತಿರುವೆ. ಸೂರ್ಯನ ಕಿರಣ ಸಹಿಸಲಾಗದು ನನಗೆ, ವರುಣನ ಆರ್ಭಟದಿ ಸವೆದಿರುವೆ ನಾನು. ಸೂರ್ಯನ ಕಿರಣ ಸಹಿಸಲಾಗದು ನನಗೆ, ವರುಣನ ಆರ್ಭಟದಿ ಸವೆದಿರುವೆ ನಾನು. ನನ್ನ ಆಕರಗಳು ಸಾಯುತ್ತಿದೆ ಕೊಳೆತು, ಕಾರ್ಖಾನೆಗಳ ವಿಷಭರಿತ ನೀರುಗಳು ಬೆರೆತು. ನನ್ನಯ ಆಕರಗಳು ಸಾಯುತ್ತಿದೆ ಕೊಳೆತು, ಕಾರ್ಖಾನೆಗಳ ವಿಷಭರಿತ ನೀರುಗಳು ಬೆರೆತು. ಮನುಜರ ಸ್ವಾರ್ಥಕ್ಕೆ ಸಿಲುಕಿ ನಾನು ಬರಿದಾಗುತ್ತಿರುವೆನು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಜೀವನ್ ಕೆ ಇವರು ಹವ್ಯಾಸಿ ಬರಹಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇಲ್ಲಿ ದ್ವಿತೀಯ ವರ್ಷದ BA ತರಗತಿಯಲ್ಲಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬರೆದಂತಹ ಕವನದ ಶೀರ್ಷಿಕೆ ನಾ ಅಬಲೆಯೇನು. ನಾನು ನನ್ನವರು ನೆಪವದು, ನಾ ಒಬ್ಬಂಟಿ ಬಾಯಿ ಬುಡಕಿ. ಸಮಾಜದಲ್ಲಿ ಸಂಗಡವಿಲ್ಲದ ಸಂಚಾರಿ ಹೆಣ್ಣು, ನಾ ಅಬಲೆಯೇನು. ನನ್ನ ಬದುಕು ಮಿಸುಕಿನ ಕತ್ತಲ ಕೋಣೆ, ಕಟ್ಟುಪಾಡುಗಳ ಮಿತಿಯಲ್ಲಿ, ಸಂಬಂಧವೆನ್ನುವ ಜಂಜಾಟದಲ್ಲಿ, ಅನುಮಾನ ಸಂಶಯದ ಹದ್ದು ಕಣ್ಣುಗಳಲ್ಲಿ ನಾನೊಂದು ಹೆಣ್ಣು ಸಬಲೆಯೇನು. ನಾ ಸಂತೆ ಜಾತ್ರೆ ಎಂದು ಸುತ್ತಾಡಿದರೆ ಬಜಾರಿ, ಕನ್ನಡಿ ಮೇಕಪ್ ಅಂದರೆ ನೀನು ಸೇಲೆ ವಯ್ಯಾರಿ. ಸಂಜೆಯಲ್ಲಿ ಹೊತ್ತು ಮೀರಿದರೆ ಮನೆಯಲ್ಲೂ ದುಗುಡ ಬಯ್ಯಾರಿ. ಲೋಕವೇಕೆ ಹೀಗೆ, ನಾ ಸಬಲೆ ಅಲ್ಲವೇನು. ಗೆಳೆಯ ಗೆಳತಿಯೊಂದಿಗೆ ಹೋಗಬೇಡ, ರಾತ್ರಿಯಲ್ಲಿ ಸುತ್ತಾಡಬೇಡ, ಹೆಚ್ಚು ನಿದ್ರಿಸಬೇಡ, ಮಾತು ಜಾಸ್ತಿ ಬೇಡ, ಅದು ಬೇಡ ಇದು ಬೇಡ, ಹಲವು ಬೇಡಗಳ ನಡುವೆ ಬೆಂದಿಹುದು ಜೀವ. ನಾ ಹೆಣ್ಣು
ಅಬಲೆಯೇನು? ಸಮಾಜದ ದೃಷ್ಟಿ ಇದು, ಕಾಮಲೆ ಕಣ್ಣಿಗೆ ಎಲ್ಲವೂ ಕಾಣುವುದೇನು? ರಕ್ಷಕನೇ ಇಲ್ಲಿ ಭಕ್ಷಕನಾದರೆ ಮೋದಲಿಕೆ ಅವಮಾನದ ಮಾತುಗಳಲ್ಲಿ ತನಗೊಬ್ಬಳು ಅಮ್ಮ, ಅಕ್ಕ, ತಂಗಿ, ಹೆಂಡತಿ ಇರುವುದನ್ನೇಕೆ ಅರಿಯುವುದಿಲ್ಲ? ನಾ ಹೆಣ್ಣಲ್ಲವೇ? ಅಬಲೆಯೋ ಸಬಲೆಯೋ? ಕೃತಜ್ಞತೆಗಳು. ವಂದನೆಗಳು ಸರ್. ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ನಡೆಸುತ್ತಿರುವಂಥ ಸ್ಮಿತಾ ಎಸ್ ರೈ ಇವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿದ್ಯಾರ್ಥಿ ಗೋಷ್ಠಿಯಲ್ಲಿ ಕವನವನ್ನು ವಾಚನ ಮಾಡಿರುತ್ತಾರೆ. ವಿವೇಕಾನಂದ ಕಾಲೇಜಿನ ಆಶ್ರಯದಲ್ಲಿ ನಡೆದ ಪಡೀಲು ಶಂಕರಭಟ್ಟ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವ ಈಕೆ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪ್ರಥಮ BCom ಪದವಿ ವ್ಯಾಸಂಗವನ್ನು ನಡೆಸುತ್ತಿದ್ದಾಳೆ. ಎಲ್ಲರಿಗೂ ಅಪರಾಹ್ನದ ಶುಭ ನಮನಗಳು. ನನ್ನ ಕವನದ ಶೀರ್ಷಿಕೆ ಮಾತು ಮುತ್ತು. ಮಾತೆಂದರೆ ಮುತ್ತಿನ ಹಾಗೆ, ಕಪಟಗಳ ಸುಳಿಮಳೆ ಇಲ್ಲದೆ, ಕ್ರೋಧಗಳ ಬೆಂಕಿ ಇರದೆ, ಚಿಲುಮೆಯಲ್ಲಿ ಚಿತ್ತಾರವನು ಬರೆದ ಹಾಗಿರಲಿ. ಮೇಲ್ನೋಟಕ್ಕೆ ಸವಿ ಇರದೆ, ಮನದಾಳವ ಅರಿತಿರಲಿ. ಮನದಿ ಕಂಪು ಬೀರುವ, ಮೆಲ್ಲನೆ ಅರಳುವ ಮಲ್ಲಿಗೆಯಂತೆ ನಸು ನಗುತ್ತಿರಲಿ. ಮಾತನಾಡುವ ನುಡಿಯು ಚೈತನ್ಯವ ತುಂಬುವ ಸ್ಫೂರ್ತಿವಾಣಿಯಾಗಿರಲಿ. ಮುತ್ತಿನಂತೆ ಆಂತರ್ಯದಿಂದ ಶುಭ್ರತೆಯ ಸಂಕೇತವಾಗಿ ಹೊಳೆಯುತ್ತಿರಲಿ, ಬೆಳಗುತ್ತಿರಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಸಾರ್ಥಕ್ ಡಿ ಇವರ ಬರವಣಿಗೆ ನಿರೂಪಣಾ ಕ್ಷೇತ್ರದಲ್ಲಿ ಕೃಷಿಯನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇಲ್ಲಿ ದ್ವಿತೀಯ ವರ್ಷದ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಗಬೇಕೊಮ್ಮೆ ಮನ ಬಿಚ್ಚಿ. ಜಗದ ಜಂಜಾಟದ ಅರಿವೇ ಇಲ್ಲದ ಬಾಲ್ಯ, ಮೀರಿಸುವಂತಿತ್ತು ಕಪಿರಾಯನ ಸೈನ್ಯ. ಸುತ್ತನ ಪ್ರಪಂಚದ ಅರಿವೇ ಇಲ್ಲ, ಆಟ ಓಟ ಕೂಟ ಮನಸ್ಫೂರ್ತಿಯಾಗಿ ನಕ್ಕ ದಿನಗಳವು. ಕಷ್ಟ ನಷ್ಟಗಳ ಜಿಜ್ಞಾಸೆ ಇಲ್ಲ, ನಿಷ್ಕಲ್ಮಸ ಮನಸ್ಸಲ್ಲಿ ಕಪಟಕ್ಕಿಲ್ಲ ಜಾಗ. ಹೆತ್ತವರ ಮಡಿಲಲ್ಲಿ ಗರಿಬಿಚ್ಚಿ ಹಾರುವ ಹಕ್ಕಿ, ಮುಗಿಲೆತ್ತರದಲ್ಲೇ ಹಾರುತ್ತಿರುವಂತೆ. ಮೇಲೆ ಮೇಲೆ ಇನ್ನಷ್ಟು ಸ್ವಚ್ಛಂದವಾಗಿ, ಮುನಿಸು ಬೇಸರ ಕ್ಷಣವಷ್ಟೇ. ಮುಖವಾಡವೇನಿದ್ದರೂ ಖುಷಿಗಷ್ಟೇ. ಈಗ ಮುಖವಾಡವೇ ಬದುಕು. ಕಪಟ ಸೂಚಿಸುತ್ತಿದ್ದರೂ ಸ್ವಾರ್ಥದ ಬದುಕಿನಲ್ಲಿ ಅಗತ್ಯ. ಹುಟ್ಟು ಸಾವಿನ ಬಂಧನ ಮರೆತಂತಿದೆ. ನಂಬಿಕೆಗಳೆಲ್ಲವೂ ಮೂಢನಂಬಿಕೆ ಎಂದರೆ ತೀರಿತು. ಸಂಬಂಧಗಳೆಲ್ಲವೂ ದೂರದ್ದು ಎಂದರೆ ಕಡಿಯಿತು. ಕಲಿತದ್ದು ಕಳೆಯುವುದನ್ನಷ್ಟೇ, ಕೂಡಿಸುವುದಿದ್ದರೆ ಹಣವಷ್ಟೇ. ಕಲಿತದ್ದು ಕಳೆಯುವುದನ್ನಷ್ಟೇ, ಕೂಡಿಸುವುದಿದ್ದರೆ ಹಣವಷ್ಟೇ. ದುರಾಸೆಯ ಬದುಕಲ್ಲಿ ಸಂಬಂಧಗಳಿಗೆಲ್ಲಿದೆ ಮೌಲ್ಯ? ಹಾಗೆಂದು ಬಾಲ್ಯ ಮರುಕಳಿಸುವುದೇ? ಆದರೂ ಮನಸಾರೆ ನಗುವ ಬಯಕೆಯಾಗಿದೆ. ಭಾವನೆಗಳ ರಸಸಿಂಚನದಿಂದ, ನಿಷ್ಕಲ್ಮಸ ಮನಸ್ಸಿಂದ ಮನತುಂಬಿ ನಗಬೇಕೆನಿಸಿದೆ. ಮುಖವಾಡ ಕಲಚಿ ನಗಬೇಕೆನಿಸಿದೆ. ಮುಖವಾಡ ಕಲಚಿ ನಗಬೇಕೆನಿಸಿದೆ. ಧನ್ಯವಾದಗಳು. ವಂದನೆಗಳು. ಕವಿತೆ ರಚನೆ, ಸಂಗೀತ ಆಲಿಸುವುದು, ನೃತ್ಯ, ಹಾಡುಗಾರಿಕೆ ಶೇಖರ್ ಎಂ ಇವರ ಹವ್ಯಾಸಗಳು. ನಂಬಿಕೆ, ಹೆಣ್ಣು, ತಾಯಿ ಮುಂತಾದ ಕವಿತೆಗಳನ್ನು ರಚಿಸುತ್ತಾರೆ ಹಾಗೂ ಅನೇಕ ಬಹುಮಾನಗಳನ್ನು ಕೂಡ ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಇವರು ಅಂಬಿಕಾ ಮಹಾವಿದ್ಯಾಲಯದ ದ್ವಿತೀಯ BA ಪದವಿಯಲ್ಲಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ನನ್ನ ಕವನದ ಶೀರ್ಷಿಕೆ ಸುಂದರ ಪ್ರಕೃತಿ. ಆಹಾ, ಏನು ಸುಂದರ, ಏನು ಸುಂದರ ಈ ನಮ್ಮ ಸೊಗಸಾದ ಪ್ರಕೃತಿಯೇ ಒಂಥರ. ಹಚ್ಚ ಹಸಿರು ಮನೆ ಮಾಡಿ ನಿಂತಿದೆ, ನೋಡಲೆರಡು ಕಣ್ಣುಗಳೇ ಸಾಲದಂತಾಗಿದೆ. ಆಹಾ, ಏನು ಸುಂದರ, ಏನು ಸುಂದರ ಈ ನಮ್ಮ ಸೊಗಸಾದ ಪ್ರಕೃತಿಯೇ ಒಂಥರ. ಮರಗಿಡ ಬಳ್ಳಿಗಳು ಕೈ ಬೀಸಿ ಕರೆಯುತ್ತಿದೆ, ಸಂತೋಷದಿ ಈ ದರೆಯು ಕುಣಿದಾಡುತ್ತಿದೆ. ಹೂ ಹಣ್ಣು ಕಾಯಿಗಳು ಬೆಳೆದು ನಿಂತಿದೆ, ಪ್ರಕೃತಿಯ ಸೊಬಗ ಅರಳಿಸುತ್ತಿದೆ. ಹಕ್ಕಿಗಳು ಹಾರುತ್ತಿವೆ ಆಕಾಶದೆತ್ತರಕ್ಕೆ, ಚಿಲಿಪಿಲಿ ಗಾನವ ಹಾಡಲಿಕ್ಕೆ. ಪ್ರಾಣಿಗಳ ಶಬ್ದಕ್ಕೆ ಬೆಟ್ಟವೇ ಹೆದರುವಂತೆ, ಪ್ರಕೃತಿಯ ಸೊಬಗು ಕಂಡಿದೆ ಮೋಡಗಳು ಚಲಿಸುವಂತೆ. ಉಳಿಸಿ ಬೆಳೆಸೋಣ ನಮ್ಮ ಪ್ರಕೃತಿಯನ್ನು,
ಆಸ್ವಾದಿಸೋಣ ಪ್ರಕೃತಿಯ ಸೊಬಗನು. ಪ್ರಕೃತಿ ಉಳಿಸಿದರೆ ಮಾತ್ರ ಇನ್ನೊಂದು ಜೀವನ ಸುಖಕರವಾಗಿರಲಿ ಬದುಕಿನ ಪಯಣ. ಪ್ರಕೃತಿ ಉಳಿಸಿದರೆ ಮಾತ್ರ ಇನ್ನೊಂದು ಜೀವನ ಸುಖಕರವಾಗಿರಲಿ ಬದುಕಿನ ಪಯಣ. ಧನ್ಯವಾದಗಳು. ವಂದನೆಗಳು ಸರ್. ಕವನ ರಚನೆ ಹಾಗೂ ಲೇಖನ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಜಯಶ್ರೀ ಅವರು ಈಗಾಗಲೇ ಅನೇಕ ಬಹುಮಾನ ಪಡೆದಿದ್ದಾರೆ ಹಾಗೂ ಅವರ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಪ್ರಸ್ತುತ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ಪದವಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ಕವನದ ಶೀರ್ಷಿಕೆ ಬಾಲ್ಯ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಎದ್ದು ಬಿದ್ದು ನಡೆದೇ ಬಿಟ್ಟು, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಿದ್ದಿ ಬುದ್ಧಿ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಎದ್ದು ಬಿದ್ದು ನಡೆದೇ ಬಿಟ್ಟು, ಬೆಳೆದೇ ಕಳೆದ ಬಾಲ್ಯವ, ಬೆಳೆದೇ ಕಳೆದ ಬಾಲ್ಯವ. ಮಣ್ಣ ಎತ್ತಿ ಬಾಯಿಗಿಟ್ಟು ಅಪ್ಪ ಕೊಟ್ಟ ಪ್ರೀತಿ ಪೆಟ್ಟು, ಮಣ್ಣ ಎತ್ತಿ ಬಾಯಿಗಿಟ್ಟು ಅಪ್ಪ ಕೊಟ್ಟ ಪ್ರೀತಿ ಪೆಟ್ಟು. ಕಲಿತೇ ತಿದ್ದಿ ಬುದ್ಧಿಯ, ಕಲಿತೇ ತಿದ್ದಿ ಬುದ್ಧಿಯ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಎದ್ದು ಬಿದ್ದು ನಡೆದೇ ಬಿಟ್ಟು, ಬೆಳೆದೇ ಕಳೆದೆ ಬಾಲ್ಯವ, ಬೆಳೆದೇ ಕಳೆದೆ ಬಾಲ್ಯವ. ಅಮ್ಮ ಎಂದು ತೊದಲುತ್ತಾ ಸೆರೆಗೈ ಹಿಂದೆ ನಡೆಯುತ್ತಾ, ಅಮ್ಮ ಎಂದು ತೊದಲುತ್ತಾ ಸೆರೆಗೈ ಹಿಂದೆ ನಡೆಯುತ್ತಾ, ಕಂಡೆ ನಾ ಖುಷಿಯನ್ನು, ಕಂಡೆ ನಾ ಖುಷಿಯನ್ನು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ನಡೆದು ಬಿಟ್ಟು, ಬೆಳೆದೇ ಕಳೆದೆ ಬಾಲ್ಯವ, ಬೆಳೆದೇ ಕಳೆದೆ ಬಾಲ್ಯವ. ಪ್ರೀತಿ ಮಾತು ಕೇಳುತ್ತಾ ಸಹನೆ ಸ್ನೇಹ ತೋರುತ್ತಾ, ಪ್ರೀತಿ ಮಾತ ತೋರುತ್ತಾ ಸಹನೆ ಸ್ನೇಹ ತೋರುತ್ತಾ, ಮರೆತೆ ನಾ ಕೋಪವನ್ನು, ಮರೆತೆ ನಾ ಕೋಪವನ್ನು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ನಡೆದು ಬಿಟ್ಟು, ಬೆಳೆದೇ ಕಳೆದೆ ಬಾಲ್ಯವ, ಬೆಳೆದೇ ಕಳೆದೆ ಬಾಲ್ಯವ. ಗುರುಗಳಿಂದ ಪಾಠವ, ಗೆಳೆಯರಿಂದ ಆಟವ, ಗುರುಗಳಿಂದ ಪಾಠವ, ಗೆಳೆಯರಿಂದ ಆಟವ. ತಿಳಿದು ನಡೆದು ಗುರಿಯೊಡನೆ, ತಿಳಿದು ನಡೆದು ಗುರಿಯೊಡನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ನಡೆದು ಬಿಟ್ಟು, ಬೆಳೆದೇ ಕಳೆದೆ ಬಾಲ್ಯವ, ಬೆಳೆದೇ ಕಳೆದೆ ಬಾಲ್ಯವ. ನೇರ ದಾರಿ ಅರಿತೇನು, ನಡೆಯ ನುಡಿಯ ತಿಳಿಯೇನು, ನೇರ ದಾರಿ ಅರಿತೇನು, ನಡೆದೆ ನುಡಿಯ ತಿಳಿಯೇನು. ಬದುಕಿಗೊಂದು ತಲಹದಿ ಬಾಲ್ಯವೇ ತಿಳಿಯಿರಿ, ಬದುಕಿಗೊಂದು ತಲಹದಿ ಬಾಲ್ಯವೇ ತಿಳಿಯಿರಿ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಎದ್ದು ಬಿದ್ದು ನಡೆಯಬಿಟ್ಟು, ಬೆಳೆದೇ ಕಳೆದೆ ಬಾಲ್ಯವ, ಬೆಳೆದೇ ಕಳೆದೆ ಬಾಲ್ಯವ, ಬೆಳೆದೇ ಕಳೆದೆ ಬಾಲ್ಯವ. ಧನ್ಯವಾದಗಳು. ವಂದನೆಗಳು. ತನ್ವಿತಾ ಇವರು ಇಂಗ್ಲಿಷ್, ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಹಲವಾರು ಕವನಗಳನ್ನು ರಚಿಸಿದ್ದಾರೆ. ಇವರ ಕವನಗಳು ಮಂಗಳೂರು ಆಕಾಶವಾಣಿಯಲ್ಲಿ ಬಿತ್ತರಗೊಂಡಿದೆ. ಪ್ರಸ್ತುತ ಅಂಬಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಭಾರತ ದೇಶದ ಮಕ್ಕಳು. ಭಾರತ ದೇಶದ ಮಕ್ಕಳು ರಾಷ್ಟ್ರದ ಮುಂಜಿನ ಪ್ರಜೆಗಳು. ಕಲಿಯೋಣ ನಾವು, ಆಡೋಣ ನಾವು, ಕುಣಿಯೋಣ ನಲಿಯೋಣ ನಾವೆಲ್ಲರೂ. ಶಿಕ್ಷಕ, ರೈತ, ವಿಜ್ಞಾನಿ, ವೈದ್ಯ, ನನಸಾಗಲಿ ನಮ್ಮ ಕನಸು. ಶಿಕ್ಷಕ, ರೈತ, ವಿಜ್ಞಾನಿ, ವೈದ್ಯ, ನನಸಾಗಲಿ ನಮ್ಮ ಕನಸು. ಭಾರತ ದೇಶದ ಮಕ್ಕಳು ರಾಷ್ಟ್ರದ ಮುಂದಿನ ಪ್ರಜೆಗಳು. ದೇಶವನ್ನು ರಕ್ಷಿಸೋ ಸೈನಿಕರು ನಮ್ಮೆಲ್ಲರ ಪ್ರತ್ಯಕ್ಷ ದೇವರು. ನೆಮ್ಮದಿ ಶಾಂತಿಯನ್ನು ತರೋಣ, ಭೇದ ಭಾವವನ್ನು ದೂರ ಮಾಡೋಣ. ನೆಮ್ಮದಿ ಶಾಂತಿಯನ್ನು ತರೋಣ, ಭೇದ ಭಾವವನ್ನು ದೂರ ಮಾಡೋಣ. ಭಾರತ ದೇಶದ ಮಕ್ಕಳು ರಾಷ್ಟ್ರದ ಮುಂದಿನ ಪ್ರಜೆಗಳು. ಸ್ವಚ್ಛ ಅಭಿಯಾನ ಗಾಂಧೀಜಿಯ ಕನಸು, ನನಸಾಗಿಸೋಣ ಅವರ ಕನಸು. ಮರಗಿಡಗಳನ್ನು ಬೆಳೆಸೋಣ, ದೇಶವನ್ನು ಹಸಿರಾಗಿಸೋಣ. ಭಾರತ ದೇಶದ ಮಕ್ಕಳು ರಾಷ್ಟ್ರದ ಮುಂದಿನ ಪ್ರಜೆಗಳು. ಧನ್ಯವಾದಗಳು. ವಂದನೆಗಳು. ಹರಿಣಾಕ್ಷಿ ಇವರು ಕನ್ನಡ ಮತ್ತು ತುಳು ಭಾಷಾ ಲೇಖಕಿ. ತಾಲೂಕು ಹಾಗೂ ಜಿಲ್ಲಾ ಕವಿಗೋಷ್ಠಿಯಲ್ಲಿ ಕನ್ನಡ ಮತ್ತು ತುಳು ಕವಿತೆ ವಾಚಿಸಿರುತ್ತಾರೆ. ತಾಯಿ ನುಡಿ, ವಚನಮಾಲಿಕೆ, ತಾಯಿಯೊಡಲು ಇವರ ಪ್ರಕಟಿತ ಕವನ ಸಂಕಲನಗಳು. ಇವರ ಬರಹಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತದೆ ಹಾಗೂ ಆಕಾಶವಾಣಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ರಾಜ್ಯ ಮಟ್ಟದ ಗೀತರಚನಾ ಸ್ಪರ್ಧೆಯಲ್ಲಿ ಒಬ್ಬರಾಗಿ ಬಹುಮಾನವನ್ನು ಪಡೆದಿದ್ದಾರೆ. ತನ್ನ ಶಾಲೆಯ ಮಕ್ಕಳಿಗೆ ಕವಿಗೋಷ್ಠಿ ಆಯೋಜನೆ ಮತ್ತು ಮಕ್ಕಳಿಂದ ತುಳು ಕಾರ್ಯಕ್ರಮವನ್ನು ಕೂಡ ನೀಡಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸರ್ವರಿಗೂ ಶುಭ ನಮನಗಳು. ನನ್ನ ಇಂದಿನ ಕವನದ ಶೀರ್ಷಿಕೆ ಒಲವಿನೊಸಗೆ. ನೆಲದ ಸೊಗಡಿನ ಭಾವ ಸ್ಫುರಣಕ್ಕೆ ಮಳೆಯ ಹನಿಗಳ ಸಿಂಚನ. ಉಲಿಯೋ ಕಂದನು ಬೆಳೆಯೋ ಹಾಗೆ, ಉಲಿಯೋ ಕಂದನು ಬೆಳೆಯೋ ಹಾದಿಗೆ ಅಮ್ಮನೊಲವೇ ಪ್ರೇರಣ. ದೋಷ ಹುಡುಕುತ್ತ ರೋಷ ತೋರಲು ಹುಲ್ಲು ಕಡ್ಡಿಯೂ ಬಾಗದು,
ಮಮತೆ ಮಾತಲಿ ಮುಡಿಯ ಸವರಲು ಪರ್ವತವೇ ಶಿರಬಾಗುವುದು. ಎಳತು ಎಸಳದು ಚಿಗುರಿ ಬೆಳೆಯದು ಭವದಿ ಮಮತೆಯ ದೊರೆಯದೆ. ಏಕ ನಡೆಯದು ವೇಗ ಪಡೆಯದು ಮನದಿ ಏಕತೆ ಮೂಡದೆ. ಒಲವು ಮೆರೆಯಲು ಕೊಳೆಯು ಕಳೆಯುವುದು ಇಳೆಯು ಸೊಬಗಳಿ ಹೊಳೆಯುವುದು. ಬರಡು ಜೀವಕ್ಕೆ ಪ್ರೀತಿ ಹನಿಯಲು ಸ್ವರ್ಗ ತಾಧರೆಗಿಳಿಯುವುದು. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು. ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸುಲೋಚನರವರು ಲೇಖಕಿ, ಭಾಷಣಗಾರ್ತಿ, ಓಟಗಾರ್ತಿ ಹಾಗೂ ಮಿಮಿಕ್ರಿಯಲ್ಲಿ ಕೂಡ ತೊಡಗಿಸಿಕೊಂಡಿರುತ್ತಾರೆ. ಇವರು ಮ್ಯಾರಥಾನ್ ಓಟಗಾರ್ತಿಯಾಗಿ ಹಲವಾರು ಬಹುಮಾನಗಳನ್ನು ಕೂಡ ಗಳಿಸಿರುತ್ತಾರೆ ಹಾಗೂ ಅನೇಕ ಮಿಮಿಕ್ರಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಹಾಗೂ ಪ್ರೋತ್ಸಾಹಕ ಬಹುಮಾನಗಳನ್ನು ಕೂಡ ಪಡೆದುಕೊಂಡಿರುತ್ತಾರೆ. ಇವರು ಆಧ್ಯಾತ್ಮಿಕ, ಮಹಿಳಾ ಹಕ್ಕುಗಳು ಹಾಗೂ ಮಹಿಳಾ ಸಬಲೀಕರಣದ ಬಗ್ಗೆ ಭಾಷಣವನ್ನು ನೀಡಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಿ ಪ್ರೋತ್ಸಾಹಿಸುತ್ತಾರೆ. ಸತ್ಯಸಾಯಿ ಸಂಸ್ಥೆಯಲ್ಲಿ ಯೂತ್ ಲೀಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಉಪ ತಹಶೀಲ್ದಾರ್ ಆಗಿ ಚುನಾವಣಾ ಶಾಖೆ ಪುತ್ತೂರು ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನ್ನ ಕವನದ ಶೀರ್ಷಿಕೆ ಜನುಮವಿದೆ ನಿನಗೊಂದು. ಜನುಮವಿದೆ ನಿನಗೊಂದು ತಾಯಿಯ ಕೊಡುಗೆಯದು, ಭೂಮಿಯ ಮೇಲಿರಲು ಕೊಟ್ಟಿರುವ ಭಾರವಿದು. ತಾತ್ಕಾಲಿಕ ಜನುಮದೊಳಗೆ ತಾಸಾರಬೇಡ, ತಪ್ಪು ಮಾಡಿ ಮೋಸ ಹೋಗಿ ತಪ್ಪಾಗಬೇಡ. ಕಂಡ ಕಂಡ ಕನಸುಗಳೊಳಗೆ ಕನವರಿಯಬೇಡ, ಬಣ್ಣ ಬಣ್ಣ ಮಾಫಿಯವಿಹುದು ಮರವಳಿಯಬೇಡ. ಕಂಡಿರುವ ಕನಸುಗಳೆಲ್ಲ ನನಸಾಗದು ನೋಡ, ಆಡಿಸುವವ ನಾಟದಲ್ಲಿ ಸೆಣಸಾಡೋದೇ ನಿಗೂಢ. ಬಿಟ್ಟಿ ಊಟ ಕೂಟದಿ ತಿಂದು ಹಗಲು ಮಲಗಬೇಡ, ಅಜ್ಞಾನದಿ ಅಂಧನಾಗಿ ಜಾರಿ ಜಗದಿ ಬೀಳಬೇಡ. ಜಗವಿದು ಮಾಯೆಯೂ ನಂಬಿ ಅಂಟಬೇಡ, ಅಂಟಿದರೆ ಬಿಡದಂತ ಗಂಟಾಗೋದು ನೋಡ. ನಗುವವರು ಸುಖಿಗಳೆಂದು ಕಾಣ್ವರು ಕಣ್ಣಿನೊಳಗ, ಯಾರಿಲ್ಲಿ ಸುಖಿಗಳಲ್ಲ ಕರ್ಮದ ಬಾಡಿಗೆಯೊಳಗ. ನಗುವವರು ಹೊರಗೆಲ್ಲ ಅಳುವವರೇ ಒಳಗೊಳಗೆ, ಅಳುವಲ್ಲು ನಗುವುದನು ಕಲಿಬೇಕು ಬದುಕೊಳಗೆ. ಸಂಸಾರ ಸಂಬಂಧ ಬಂಧನ ಬಿಡಿಸಿಕೋ, ಮೋಹವ ಗೆಲುತ್ತಾ ಮೋಕ್ಷ ಮಾರ್ಗ ಹಿಡಿದುಕೋ. ಜೀವನವಿದು ಜೋಕಾಲಿ ಸರಿತೂಗಿಸಿಕೋ, ಸಿಹಿ ಕಹಿ ಪಾಠಗಳು ಸಹಿ ಎನಿಸಿಕೋ. ಜನುಮವಿದು ನಿನ್ನದು ಹರಕೆ ಹೊತ್ತು ಕಾಣಿಕೆ, ನೆರವೇರಿಸಿ ಮುಗಿಸಿ ಬಿಡು ಋಣದ ಮರುಪಾಲಿಕೆ. ನಮನವಿರಲಿ ಎಂದೆಂದೂ ಆ ನಿನ್ನ ಹೆತ್ತವರಿಗೆ, ಶಿರಬಾಗಿರು ಎಂದೆಂದೂ ಆತ್ಮಜ್ಞಾನ ಕೊಟ್ಟವರಿಗೆ. ಹುಟ್ಟು ಸಾವು ದೇಹಕ್ಕುಂಟು, ಆತ್ಮಕ್ಕೆ ಮರು ಹುಟ್ಟು ಉಂಟು. ಯಾರಿಲ್ಲಿ ಶಾಶ್ವತ ನಂಟು, ಸೂರ್ಯ ಚಂದ್ರನಿಗಂಟು. ಭೂಮಿಯು ಬಾಯ್ ಬಿಡುವುದು ಉಂಟು, ಆದರೂ ಪರ್ಮನೆಂಟು. ಜನ್ಮದ ಜೀವನದೊಳಗೆ 108 ನಂಟುಗಳು, ಬಂದು ಹೋಗುವ ಬಾಗಿಲೊಳು ನಿನಗೆ ಯಾರು ಅಂಟರು. ಬರಲಾರರು ಈ 18. ಮಾನವ ಜನುಮವಿದು ವ್ಯರ್ಥ ಕಳೆಯಬೇಡ, ಸಾಧನೆಯ ಪಥದೊಳಗೆ ಮಾಧವನಾಗಿ ನೋಡ, ಮಾಧವನಾಗಿ ಹೋಗ. ಧನ್ಯವಾದಗಳು. ವಂದನೆಗಳು. ಅಪೂರ್ವ ಕಾರಂತಿಯನ್ನಿವರು ಕವಯತ್ರಿಯಾಗಿ, ವಾರ್ತಾ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 5 ಯೂಟ್ಯೂಬ್ ಚಾನಲಿಗೆ ನ್ಯೂಸ್ ರೀಡರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿರುವಾಗ ಭಾವನಾ ಹಕ್ಕಿನ ನೆದೆಯಲ್ಲಿ ಹಾರಾಡಿದಾಗ ಎಂಬ ಕವನ ಸಂಕಲನವನ್ನು ಕೂಡ ಹೊರತಂದಿದ್ದಾರೆ. ಪ್ರಸ್ತುತ ಇವರು ಇಂಜಿನಿಯರ್ ಆಗಿ ವೃತ್ತಿಜೀವನವನ್ನು ನಡೆಸುತ್ತಿದ್ದಾರೆ. 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸೇರಿರುವ ಎಲ್ಲ ಸಾಹಿತ್ಯಾಸಕ್ತರಿಗೆ ನನ್ನ ಮೊದಲ ನಮನಗಳು. ನನ್ನ ಕವನದ ಶೀರ್ಷಿಕೆ ಹಸಿರೆಲೆ. ಮನಸ್ಸು ನೋವಲ್ಲಿ ತುಂಬಿತ್ತು, ಕಣ್ಣಲ್ಲಿ ಜಲಧಾರೆ ಹರಿಯಿತು. ಜೋರಾಗಿ ಅಳು ಹೊಮ್ಮಬೇಕಿತ್ತು, ಎತ್ತಲಿಂದಲೂ ತಂಪಾದ ಗಾಳಿ ಧಾವಿಸಿತು. ನಡೆದ ಮುಂದೆ ಇನ್ನು ಮುಂದೆ ಎಲ್ಲೆಡೆ ಮನ ಚಿಗುರಿಸುವ ಹಸಿರ ಸುಂದರತೆ. ವಿಧ ವಿಧದ ಹಸಿರೆಲೆಯ ನಡುವೆ ಮರೆತೇ ಹೋಯಿತು ಏನಾಗಿತ್ತು ಹಿಂದೆ. ಒಮ್ಮೆ ಎಲೆಗಳ ಗಂಭೀರವಾಗಿ ನೋಡಿದೆ, ಮತ್ತೊಮ್ಮೆ ಜೋರಾಗಿ ನನ್ನ ಹೆಸರ ಹೇಳಿದೆ. ಮುತ್ತು ಹಕ್ಕಿಯು ನನ್ನ ಹೆಸರ ಹೇಳಿದೆಂದೆನ್ನಿಸಿತು ನನಗೆ.
ಅದ್ಭುತವೆನಿಸಿತು ನನ್ನ ಹೆಸರು ಆಗ. ಈ ಹಸಿರ ಎಲ್ಲೆಡೆಯ ಹಸಿರ ನೋಡಿ ಬದುಕ ನೋವು ಅಧೀರತೆಯ ಜೋಡಿ ಎತ್ತ ಹೋಯಿತು ಮಾಡಿತಲ್ಲ ಇದು ಮೋಡಿ. ಮನದಲ್ಲಿ ನವೀನ ಸಂತೋಷದ ನರ್ತನ ಹಸಿರ ನೋಡಿ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೆ ಹಾಗೂ ಸೇರಿರುವ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವಂದನೆಗಳು. ಅನ್ನಪೂರ್ಣ ಎಸ್ ಕುತ್ತಾಜೆ ಇವರು ಹಲವಾರು ಕತೆ, ಕವನ, ಲೇಖನಗಳನ್ನು ಬರೆದಿರುತ್ತಾರೆ. ಇವರ ಬರಹಗಳು ಜಾಗೃತಿ, ನೇಸರ, ರೂರಲ್ ಮುಂತಾದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ ಅನುಭವಿ. ಇವರ ಕವನಗಳು ಪಾಂಚಜನ್ಯ ರೇಡಿಯೋ ಕೇಂದ್ರದಲ್ಲಿ ಕೂಡ ಪ್ರಸಾರಗೊಂಡಿದೆ. ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಗಳಿಸಿರುತ್ತಾರೆ. ಇವರ ಮೊದಲ ಕವನ ಸಂಕಲನ ಮೊದಲ ಹೆಜ್ಜೆ ಹೊಂಗನಸಿನೆಡೆಗೆ ಇತ್ತೀಚೆಗೆ ಬಿಡುಗಡೆಗೊಂಡಿರುತ್ತದೆ. ಪ್ರಸ್ತುತ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ತೃತೀಯ BSc ಪದವಿಯಲ್ಲಿ ವ್ಯಾಸಂಗವನ್ನು ನಡೆಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಅಮೃತ ವರ್ಷ ಭಾರತ ಹರ್ಷ. ಅದೋ ನೋಡಲ್ಲಿ ಕೇಳಿ ಬರುತ್ತಿದೆ ಒಕ್ಕೊರಲಿನಿಂದ ಸ್ವತಂತ್ರತೆಯ ಸಂಭ್ರಮದ ಒಲವಿನ ಕೂಗು. ಭರತ ವರ್ಷವ ಕಾಯುತಿಹ ತಾಯಿ ಭಾರತಿಗಿದು ಅಮೃತ ಮಹೋತ್ಸವದ ಮೆರಗು. ತ್ಯಾಗ ಬಲಿದಾನದಿಂದೊದಗಿದ ಈ ಪುಣ್ಯ ನೆಲಕ್ಕೆ ಬಂದಿಹುದು ಚಿರನೂತನ ಜೀವಕಳೆ. ಸ್ವತಂತ್ರತೆಯ ಸಂರಕ್ಷಣೆಯ ಹೊಣೆ ನಮ್ಮ ಮೇಲಿದೆ, ಯುವ ತರುಣರೇ ಎದ್ದೇಳಿ ಮೇಲೆ. ಅಮೃತ ವರ್ಷದ ಹರ್ಷ ಎಲ್ಲೆಡೆ ಪಸರಿಸುತ್ತಿರೆ, ನವ ನಿರ್ಮಾಣಕ್ಕಾಗಿ ಕಾಲ ಎಚ್ಚರಿಸುತ್ತಲಿದೆ. ಆತ್ಮನಿರ್ಭರತೆಯ ನೂತನ ಯೋಜನೆಯ ಸಾಕಾರದೊಡನೆ ಸ್ವಾವಲಂಬನೆಯ ಕಡೆಗೆ ದಾಪುಗಾಲಿಡುತ್ತಿದೆ. ತಿರಂಗ ಪತಾಕೆ ಮುಗಿಲೆತ್ತರದಲ್ಲಿ ರಾರಾಜಿಸಲಿ, ಶಾಂತಿ ಸೌಹಾರ್ದತೆಯ ತತ್ವ ನಮ್ಮದಾಗಿರಲಿ. ದೇಶ ಪ್ರೇಮದ ಕಿಡಿ ಮನೆ ಮನಗಳಲ್ಲಿ ಬೆಳಗಲಿ, ಭವ್ಯ ಭಾರತವು ವಿಶ್ವಗುರುವಾಗಿ ವಿಜೃಂಭಿಸಲಿ. ಅವಕಾಶಕ್ಕಾಗಿ ವಂದನೆಗಳು. ವಂದನೆಗಳು. ರಾಜಾರಾಮ್ ವಿಟ್ಲ ಇವರ ಕವಿತೆಗಳು ತರಂಗ, ತುಷಾರ, ಹೊಸದಿಗಂತ ಮೊದಲಾದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತದೆ. ರಾಜ್ಯ ಮಟ್ಟದ ಬೇಂದ್ರೆ ಒಂದು ನೆನಪು ಕೃತಿಯಲ್ಲಿ ಕೂಡ ಶ್ರೀಯುತರ ಕವಿತೆಗಳು ಪ್ರಕಟಗೊಂಡಿವೆ. ರಾಜ್ಯ ಮಟ್ಟದ ಅನೇಕ ಕವಿಗೋಷ್ಠಿಗಳಲ್ಲಿ ಕವನಗಳನ್ನು ವಾಚಿಸಿದ್ದಾರೆ. ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ಮೈಸೂರು ಸಂಸ್ಥೆಯಿಂದ ಬೇಂದ್ರೆ ಕಾವ್ಯ ಪುರಸ್ಕಾರ, ಡಾಕ್ಟರ್ ಜಿ ಶಂಪಾ ವೇದಿಕೆ ಮಂಡ್ಯ ವತಿಯಿಂದ ವೈಶಾಖದ ಒಂದು ಸಂಜೆ ಕೃತಿಗೆ ಕಾವ್ಯಶ್ರೀ ಪುರಸ್ಕಾರ ದೊರೆತಿದೆ. ಪ್ರಸ್ತುತ ಇವರು ನರಿಮಗರು ಸರಸ್ವತಿ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಒಮ್ಮೆ ಧ್ಯಾನಿಸಿ ಬಿಡು. ಸುಮ್ಮನೆ ಕುಳಿತು ಒಮ್ಮೆ ಮೂಕನಾಗಿ ಬಿಡು. ಮೌನದ ಅಲೆಯಲ್ಲೂ ಭಾವ ತಲ್ಲಣ. ಯಾತನೆಯ ಸವಿದು ಒಮ್ಮೆ ಅತ್ತು ಬಿಡು. ಶೋಕದ ಆಳದಲ್ಲೂ ರಸಪಾಕ. ಎಲ್ಲವನ್ನು ತೊರೆದು ಒಮ್ಮೆ ಸಂತನಾಗಿ ಬಿಡು. ಸಂತೆಯ ಸುಳಿಯಲ್ಲೂ ಸುಪ್ತ ಶಾಂತಿ. ತತ್ವವನ್ನು ತಿಳಿದು ಒಮ್ಮೆ ಜಂಗಮನಾಗಿ ಬಿಡು. ಬಯಲ ಆಲಯದಲ್ಲೂ ದಯವೇ ಧರ್ಮ. ಆತ್ಮವನ್ನು ಅರಿತು ಒಮ್ಮೆ ಧ್ಯಾನಿಸಿ ಬಿಡು. ಆತ್ಮವನ್ನು ಅರಿತು ಒಮ್ಮೆ ಧ್ಯಾನಿಸಿ ಬಿಡು. ಕತ್ತಲ ಗರ್ಭದಲ್ಲೂ ದಿವ್ಯ ಬೆಳಕು. ಧನ್ಯವಾದಗಳು. ವಂದನೆಗಳು ಸರ್. ಶಶಿಕಲಾ ವರ್ಕಾಡಿ ಇವರು ಕನ್ನಡ ಮತ್ತು ತುಳು ಭಾಷಾ ಲೇಖಕಿ. ಕನ್ನಡದಲ್ಲಿ ನೆಲೆ ಎನ್ನುವ ಕಥಾಸಂಕಲನ ಮತ್ತು ತುಳುವಿನಲ್ಲಿ ಉರಲ್ ಎಂಬ ಕಥಾಸಂಕಲನ ಬಿಡುಗಡೆಗೊಂಡಿದೆ. 2 ತುಳು ಕವಿತೆಗಳು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿದೆ. ನಾಡಿನ ಖ್ಯಾತ ಕನ್ನಡ ತುಳು ಪತ್ರಿಕೆಗಳಲ್ಲಿ ಹಲವಾರು ಕಥೆಗಳು, ಕವನಗಳು ಪ್ರಕಟಗೊಂಡಿವೆ. ಮಂಗಳೂರು ಆಕಾಶವಾಣಿ ತುಳು ವಿಭಾಗದಲ್ಲಿ ಹಲವು ಕಥೆಗಳು, ಕವನಗಳು ಪ್ರಸಾರ ಆಗಿವೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅನೇಕ ಕವಿಗೋಷ್ಠಿಗಳಲ್ಲಿ ತಮ್ಮ ಕವಿತೆಗಳನ್ನು ವಾಚಿಸಿದ ಅನುಭವಿ. ಪುತ್ತೂರಿನ ಪೂವರಿ ತುಳು ಪತ್ರಿಕಾ ಬಳಗದ ಪೂವರಿ ಸಾಹಿತ್ಯ ಪರಿಷತ್ತಿ ಪುರಸ್ಕೃತೆ. ಪ್ರಸ್ತುತ ಇವರು ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಕಾವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಿನ್ನ ಸನಿಹದಲ್ಲೇ ಇರುವಾಸೆ. ಅಮ್ಮ, ನಾನು ಆಕಾಶವಾಗಿರುತ್ತಿದ್ದರೆ ನಿನ್ನ ಹೆಸರನ್ನೇ ನಕ್ಷತ್ರಗಳಾಗಿಸಿ ಬಾನಿಡೀ ಮಿನುಗಿಸುತ್ತಿದ್ದೆ.
ಅಮ್ಮ, ನಾನು ಗಾಳಿಯಾಗಿರುತ್ತಿದ್ದರೆ ನಿನ್ನ ಪ್ರಣವದ ದಿವ್ಯ ತರಂಗವನ್ನು ಲೋಕದ ಮೂಲೆ ಮೂಲೆಗೂ ಪಸರುತ್ತಿದ್ದೆ. ಅಮ್ಮ, ನಾನು ತರಂಗಿಣಿಯಾಗಿರುತ್ತಿದ್ದರೆ ನಿನ್ನ ಮುಕುಟದಿಂದ ಪಾದದವರೆಗೂ ತೋಯಿಸಿ ಆ ಪವಿತ್ರ ಸಲಿಲವನ್ನು ಜೀವಿ ಜೀವಿಗೂ ಹನಿಸುತ್ತಿದ್ದೆ. ಅಮ್ಮ, ನಾನು ವೃಕ್ಷವಾಗಿರುತ್ತಿದ್ದರೆ ನಿನ್ನಂತೆ ಆಸರೆ ನೀಡುವ ವಿಶಾಲ ತಂಪು ನೆರಳಾಗುತ್ತಿದ್ದೆ. ಅಮ್ಮ, ನಾನು ಶಿಲೆಯಾಗಿರುತ್ತಿದ್ದರೆ ನಿನ್ನನ್ನೇ ಧ್ಯಾನಿಸಿ ಧ್ಯಾನಿಸಿ ಎಲ್ಲರೂ ಅರ್ಚಿಸುವ ದೇವತೆಯ ವಿಗ್ರಹವಾಗುತ್ತಿದ್ದೆ. ಹೇ ಭಾರತಾಂಬೆ, ನಾನು ಆಕಾಶವಾಗಿಯೋ, ಗಾಳಿಯಾಗಿಯೋ, ತರಂಗಿಣಿಯಾಗಿಯೋ, ವೃಕ್ಷವಾಗಿಯೋ, ಶಿಲೆಯಾಗಿಯೋ ನಿನ್ನ ಸನಿಹದಲ್ಲೇ ಇರುವಾಸೆ, ನಿನ್ನ ಸನಿಹದಲ್ಲೇ ಇರುವಾಸೆ ಎಂದೆಂದಿಗೂ. ಅವಕಾಶಕ್ಕಾಗಿ ವಂದನೆಗಳು. ವಂದನೆಗಳು ಮೇಡಮ್. ಪ್ರಸ್ತುತ ಮಂಗಳೂರಿನ ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ರಘು ಇಡಿಕಿದೂರ್ ಅವರು ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಬರೆದಿರುತ್ತಾರೆ. ಕವಿ, ಕಥೆಗಾರ, ಲೇಖಕ, ನಾಟಕಕಾರ, ವಿಮರ್ಶಕ, ಅನುವಾದಕ, ಅಂಕಣ ಬರಹಗಾರ, ಮಕ್ಕಳ ಸಾಹಿತಿ, ಭಾಗವಹಿತ್ಯ ರಚನೆಗಾರ ಹೀಗೆ ಗುರುತಿಸಿಕೊಂಡಿರುವ ಇವರು ಇವರ ಅನೇಕ ಬರಹಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಈಗಾಗಲೇ ಪ್ರಕಟಗೊಂಡಿವೆ. ಇವರ 27 ಪುಸ್ತಕಗಳು ಪ್ರಕಟಗೊಂಡಿದೆ. ಆಕಾಶವಾಣಿಯಲ್ಲಿ ಇವರ ಕತೆ, ಕವನ, ನಾಟಕ, ಭಾವಗೀತೆ, ರೂಪಕಗಳು ಪ್ರಸಾರವಾಗಿದೆ. ಹಲವಾರು ಕಥಾಗೋಷ್ಠಿ ಮತ್ತು ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ವಿಚಾರಗೋಷ್ಠಿಗಳಲ್ಲಿ ಪ್ರಬಂಧಗಳನ್ನು ಕೂಡ ಮಂಡಿಸಿರುತ್ತಾರೆ. ಪತ್ರಿಕೆಗಳಲ್ಲಿ ಉಪಸಂಪಾದಕರಾಗಿ, ಸಂಪಾದಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಈಗಿನ SSLCಯ ತುಳು ಪಠ್ಯದಲ್ಲಿ ಇವರ ಮಕ್ಕಳ ಕವನ ಪಠ್ಯವಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಪದವಿಯ ತುಳು ಭಾಷಾ ಪಠ್ಯದಲ್ಲಿ ಇವರ ತುಳು ಕವನಗಳು ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ. ಇವರು ತುಳುವಿನಲ್ಲಿ ಬರೆದ ಪುಚ್ಚೆ ಕವನ ಹಾಗೂ ಕಾರ್ಣಿಕ ಮತ್ತು ನಾಗೆಬೊಕ್ಕ ಕಲ್ಯಾಣಿ ಕಥೆಗಳು ಕನ್ನಡ, ಇಂಗ್ಲಿಷ್, ಮಲಯಾಳಿ ಭಾಷೆಗಳಿಗೆ ಅನುವಾದಗೊಂಡಿದೆ. ಶ್ರೀಯುತರ ನನ್ನ ನೆರಳಿನ ಚಿತ್ರ ಕೃತಿಗೆ ಅಕ್ಷರ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ. ಸಾಧನಾ ರಾಷ್ಟ್ರೀಯ ಪ್ರತಿಷ್ಠಾನವನ್ನು ನೀಡುವ 2021 ಸಾಲಿನ ಹಂಸಕಾವ್ಯ ಪುರಸ್ಕಾರವು ಇವರ ನೆತ್ತರು ಮತ್ತು ಮೌನದೊಳಗೊಂದು ಚಿತ್ರ ಕವನ ಸಂಕಲನಕ್ಕೆ ದೊರಕಿದೆ. ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ರಘು ಇಡ್ಕಿದೂರ್ ಅವರು ತಮ್ಮ ಕವನವನ್ನು ವಾಚನ ಮಾಡಿ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಸಹೃದಯ ಮನಸ್ಸುಗಳಿಗೆ ಆತ್ಮೀಯ ವಂದನೆಗಳು. ಪ್ರಥಮತಃ ನನ್ನ ಸ್ಫೂರ್ತಿಯ ಗುರುಗಳಾದಂಥ ಅಮೃತ ಸೋಮೇಶ್ವರ ಅವರನ್ನು ನೆನಪಿಸಿಕೊಳ್ತೇನೆ. ಬಳಿಕ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಾ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನನ್ನ ಪ್ರೀತಿಯ ಗುರುಗಳು ಡಾಕ್ಟರ್ HG ಶ್ರೀಧರ್ ಅವರು, ಅವರ ಸಮ್ಮೇಳನ ಅಧ್ಯಕ್ಷತೆಯ ನೆಲೆಯಲ್ಲಿ ಇವತ್ತು ಈಗ ಕವಿಗೋಷ್ಠಿ ನಡೆಯುತ್ತಿದೆ. ಈ ಕವಿಗೋಷ್ಠಿಯ ಅಧ್ಯಕ್ಷನಾಗಿ ಅವರ ಪಕ್ಕವೇ ಕುಳಿತುಕೊಳ್ಳುವಂಥದ್ದು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ನಾನು ಮೂಲತಃ ಬಂಟ್ವಾಳ ತಾಲೂಕು ಆದರೂ ನಾವು ಇರುವುದು ಪುತ್ತೂರಿಗೆ. ಯಾಕೆ ಅಂತ ಹೇಳಿದ್ರೆ ಅದು ಗಡಿ ಭಾಗ. ಜೊತೆಗೆ ನನ್ನ 6ನೇ ತರಗತಿಯಿಂದ ನಾನು ವಿದ್ಯಾಭ್ಯಾಸಕ್ಕಾಗಿ ಆಶ್ರಯಿಸಿದ್ದು ಪುತ್ತೂರು ತಾಲೂಕು. ಹಾಗಾಗಿ ಆ ನೆಲೆಯಲ್ಲಿ ಇವತ್ತು ನನ್ನನ್ನು ಕವಿಗೋಷ್ಠಿಯ ಅಧ್ಯಕ್ಷನನ್ನಾಗಿ ಮಾಡಿ ಈ ಪುತ್ತೂರು ತಾಲೂಕು ನನ್ನನ್ನು ಗೌರವಿಸಿದೆ ಅಂತ ಹೇಳಿ ಬಹಳ ಸಂಭ್ರಮ ಪಡ್ತೇನೆ. ಅದನ್ನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಈ ಪುತ್ತೂರು ಭಾಗದಲ್ಲಿ ಸಾಹಿತ್ಯಿಕವಾಗಿ ನಾನು ಬೆಳೆಯುವಲ್ಲಿ ಕಾರಣೀಭೂತರಾದವರು ಸ್ಫೂರ್ತಿಯ ಗುರುಗಳಾದ ಅಮೃತರಿರ್ಬೋದು. ಸಮ್ಮೇಳನದ ಅಧ್ಯಕ್ಷರು ನನ್ನ ಗುರುಗಳಾಗಿ ನನ್ನನ್ನು ಬೆಳೆಸಿದ, ವಿದ್ಯಾರ್ಥಿಯಾಗಿ ಬೆಳೆಸಿದಂಥ ಒಂದು ಸಂದರ್ಭ ಅದು ಅಪೂರ್ವ. ಕಾಲೇಜಿನ ಸಂದರ್ಭದಲ್ಲಿ ಕಾಲೇಜಿನ ಭಿತ್ತಿಪತ್ರಿಕೆಗಳಲ್ಲಿ ನಿರಂತರ ಬರೆಯುವ ಹಾಗೆ ಪ್ರೋತ್ಸಾಹ ಮಾಡಿದವರು ಡಾಕ್ಟರ್ HG ಶ್ರೀಧರ್ ಅವರು.
ಒಂದು ವಾರ ನನ್ನ ಬರಹ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇದ್ರು, ಏನಯ್ಯ ಈ ಸಲ ನಿನ್ನ ಬರಹ ಇಲ್ಲ ಅಂತ ಅವರು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ರು. ಬಹುಶಃ ಈ ಕಾರಣದಿಂದ ನನ್ನಲ್ಲಿ ಆರಂಭವಾದ ಬರೆಯುವ ತುಡಿತ ಅದು ಮತ್ತೆ ವೇಗವನ್ನು ಪಡೆಯಿತು ಅಂತ ಹೇಳಲಿಕ್ಕೆ ನಾನು ಸಂಭ್ರಮ ಪಡ್ತೇನೆ. ಜೊತೆಗೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂಥ ಇತಿಹಾಸವನ್ನು ಬೋಧನೆ ಮಾಡಿದಂಥ ವಿ ಬಿ ಅರ್ತಿಕಜೆಯವರು ನಮ್ಮ ಮುಂದೆ ಇದ್ದಾರೆ. ಅವರು ಬರಹದ ತರಬೇತಿಗಳನ್ನು ನಮಗೆ ನೀಡಿದವರು, ಮಾಧ್ಯಮಕ್ಕೆ ಬರೆಯುವಂಥದ್ದು ಹೇಗೆ ಅನ್ನುವಂಥದ್ದನ್ನೆಲ್ಲ ಕಲಿಸಿದವರು. ಆ ನೆಲೆಯ ಸ್ಫೂರ್ತಿಯೂ ನನ್ನ ಜೊತೆಗಿದೆ. ಹಾಗೆಯೇ ಐತಪ್ಪ ನಾಯಕರು, ಪುತ್ತೂರು ಭಾಗದಲ್ಲಿ ನಾನೇನಾದರೂ ಗುರುತಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ಅದರ ಹಿಂದೆ ಐತಪ್ಪ ನಾಯಕರ ಒಂದು ಸ್ಫೂರ್ತಿಯು ಇದೆ ಅಂತ ಹೇಳ್ತಾ, ಈ ಎಲ್ಲ ನೆಲೆಯಲ್ಲಿ ಎಲ್ಲರನ್ನೂ ವಂದಿಸಿಕೊಳ್ತಾ ಕವಿಗೋಷ್ಠಿಯ ಇವತ್ತಿನ ಅಧ್ಯಕ್ಷೆಯ ನೆಲೆಯ ಒಂದೆರಡು ಮಾತುಗಳನ್ನು ಹೇಳಿ ಬಳಿಕ ನನ್ನ ಕವನವನ್ನು ವಾಚನ ಮಾಡ್ತೇನೆ. ಮುಖ್ಯವಾಗಿ ಇತ್ತೀಚಿನ ಸಂದರ್ಭದಲ್ಲಿ ನಾನು ಗಮನಿಸಿಕೊಳ್ತಿರುವಂತೆ ಎಲ್ಲ ಕಡೆಯೂ ಕೂಡ ಕವಿಗೋಷ್ಠಿಗಳು ಅಲ್ಲಲ್ಲಿ ವಿಪರೀತವಾಗಿ ನಡೀತಾ ಇದೆ. ನನ್ನ ಕೆಲವು ಸಲ ಅನಿಸ್ತಾ ಇದೆ, ಏನಪ್ಪ ಈ ಥರದ ಕವಿಗೋಷ್ಠಿಗಳು ನಡೀತಾ ಇದೆ ಅಂತೇಳಿ ನನಗೆ ಅನಿಸಿದ್ದೂ ಇದೆ. ಯಾಕೆ ಅಂತ ಹೇಳಿದೆ, ಏನೆಲ್ಲೋ ಕಚಪಿಚ ಅಂತೇಳಿ ಬರೀತಾರೆ, ಏನೇನೋ ಓದ್ತಾರೆ ಅಂತ ಹೇಳುವಂಥದ್ದು ನಾನು ಗ್ರಹಿಸಿಕೊಂಡದ್ದು ತಪ್ಪೋ ಏನೋ. ಆದರೆ ಕೆಲವೆಲ್ಲ ಕವಿಗೋಷ್ಠಿಗಳಿಗೆ ಹೋದಾಗ ಆ ಕವಿಗೋಷ್ಠಿಗಳಲ್ಲಿ ಇವತ್ತಿನ ಸಂದರ್ಭದ ಯುವ ಪ್ರತಿಭೆಗಳು, ಬಹುಶಃ ವೇದಿಕೆಯಲ್ಲೂ ಕೂಡ ಕೆಲವು ಹಿರಿಯರ ಜೊತೆಗೆ ಯುವ ಪ್ರತಿಭೆಗಳಿದೆ, ವಿದ್ಯಾರ್ಥಿ ಪ್ರತಿಭೆಗಳಿದ್ದಾರೆ. ಆ ಯುವ ಪ್ರತಿಭೆಗಳು ಬರೆಯುವಂಥದ್ದು ಬಹಳ ಸೊಗಸಾಗಿ ಬರೀತಾ ಇದ್ದಾರೆ. ಬಹುಶಃ ಆ ಥರ ಯುವ ಪ್ರತಿಭೆಗಳನ್ನು ನಾವು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮುಂದಿನ ಸಂದರ್ಭಗಳಲ್ಲಿ ಸಾಹಿತ್ಯದ ಒಂದು ಹಾದಿ ಚೆನ್ನಾಗಿ ಸುಗಮವಾಗಿ ಬೆಳೆಯುವುದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಹಾಗಾಗಿಯೇ ವಿದ್ಯಾರ್ಥಿಗಳನ್ನು ಕೂರಿಸಿದ್ದಾರೆ, ಯುವ ಕವಿಗಳನ್ನು ಇಲ್ಲಿ ಕರೆದು ಕವಿತೆ ವಾಚನ ಮಾಡುವಂತೆ ಮಾಡಿದ್ದಾರೆ ಅನ್ನುವ ಹೇಳುವುದಕ್ಕೆ ನನಗೆ ಸಂಭ್ರಮ ಅನ್ನಿಸ್ತಾ ಇದೆ. ಅಲ್ಲಲ್ಲಿ ಕವಿಗೋಷ್ಠಿಗಳು ನಡೆಯುತ್ತಿರುವಂಥದ್ದು ಒಂದು ರೀತಿಯಲ್ಲಿ ಈಗೀಗ ನನಗೆ ಸಂತೋಷವೇ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕವಿ ಮನಸ್ಸುಗಳು ಹೆಚ್ಚಾಗಬೇಕು. ಕವಿ ಮನಸ್ಸುಗಳು ಹೆಚ್ಚಾಗ್ತಾ ಹೋದ್ರೆ ಮನುಷ್ಯ ಪ್ರೀತಿ, ಮಾನವ ಪ್ರೀತಿ, ಸಾತ್ವಿಕ ಆಲೋಚನೆಗಳು ರೂಪುಗೊಳ್ತಾ ಹೋಗ್ತದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಯಾರಲ್ಲಿ ಕವಿ ಮನಸ್ಸು ಇದೆಯೋ ಅವನು ಬಹಳ ಸಾತ್ವಿಕನಾಗಿ ಚಿಂತನೆ ಮಾಡ್ತಾನೆ. ವಿಧ್ವಂಸಕ ಕೃತ್ಯಗಳಿಗೆ ಕವಿಯಾದವನು ಕೈ ಹಿಕ್ಕುವುದಿಲ್ಲ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ಕವಿಗೋಷ್ಠಿಗಳು ಇನ್ನು ಮತ್ತಷ್ಟು ಹೆಚ್ಚಬೇಕಾದಂಥ ಸಾಧ್ಯತೆಗಳು ನಿರ್ಮಾಣ ಆಗಬೇಕು. ಕವಿ ಮನಸ್ಸುಗಳು ಜಗದಗಲ ಹರಡಿಕೊಂಡ್ರೆ ಜಗವೇ ಸುಖಮಯ ಆಗುವುದರಲ್ಲಿ ಸಂಶಯ ಇಲ್ಲ ಅನ್ನುವುದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ಕವಿಗಳಿಗೆ ನಮೋ ನಮಃ ಅಂತೇಳಿ ಎಲ್ಲ ಇವತ್ತಿನ ಕವಿಗಳು ಕೂಡ ಒಳ್ಳೊಳ್ಳೆಯ ಕವಿತೆಗಳನ್ನು ಹೇಳ್ತಾ ಬಂದರು ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೋದು. ಆ ಕವಿತೆಗಳಲ್ಲಿ ದೇಶ ಪ್ರೇಮ, ಪ್ರಕೃತಿ ಪ್ರೇಮ, ಮಾನವೀಯ ತುಡಿತಗಳು, ಮಾನವೀಯ ಸಂಬಂಧಗಳು ಹೇಗಿರಬೇಕು ಅನ್ನುವಂಥ ಆಲೋಚನೆಗಳು, ಹೀಗೆ ಈ ಎಲ್ಲ ವಿಚಾರಗಳು ಆ ಕವಿತೆಗಳಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತಾ ಹೋಗ್ಬೋದು. ಹೀಗಾಗಿ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದಂಥ ಆಯೋಜಕರು ನಮಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ನಿಮ್ಮ ಕವಿತೆಗಳು ಈ ಥರ ಇರಬೇಕು ಅಂತೇಳಿ ಒಂದು ಮೆಸೇಜ್ ಹಾಕಿದ್ರು. ಏನೇ ಇರಲಿ ಕವಿಗೋಷ್ಠಿಯ ಆಯೋಜಕರಿಗೆ ಒಂದು ಬದ್ಧತೆ ಇದೆ, ಹಾಗಾಗಿ ಆ ಮೆಸೇಜ್ ಹಾಕಿದ್ದಾರೆ. ಆದರೆ ನಿಮ್ಮ ಕವಿತೆಗಳು ಹೀಗೇ ಇರಬೇಕು ಅಂತ ಹೇಳ್ತಾ ಹೋದಂತೆ ಬಹುಶಃ ಕವಿಯೊಬ್ಬನನ್ನ ಅದು ಬಂಧಿಸಿದಾಗ ಆಗತ್ತೆ. ಕವಿತೆ ಅನ್ನುವಂಥದ್ದು ಎಲ್ಲ ಬಂಧನಗಳನ್ನು ಕಳಚಿ ಬೆಳಿಬೇಕಾದಂಥ ಸಾಧ್ಯತೆಗಳು ನಿರ್ಮಾಣ ಆಗಬೇಕು. ಕವಿತೆಗಳಿಗೆ ಯಾವ ಹಂಗುಗಳಿಲ್ಲ, ಕವಿತೆಗಳಿಗೆ ಯಾವುದೇ ಬಂಧನಗಳಿಲ್ಲ. ಆ ಎಲ್ಲ ಬಂಧನಗಳನ್ನು ಕಳಚಿ ಮುಕ್ತವಾಗಿ ಬೆಳೆಯುವಂಥ ಕವಿತೆ ಏನಿದೆಯೋ ಅದು ಬಹಳ ಯೋಗ್ಯವಾದ ಕವಿತೆಯಾಗುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕಾದಂಥ ಅಗತ್ಯ ಇದೆ. ಬಹುಶಃ ಕವಿಗೋಷ್ಠಿಯ ಆಯೋಜಕರು ಹಾಕಿರುವಂಥದ್ದು ಇವತ್ತು ಧರ್ಮ, ದೇವರು ಈ ನೆಲೆಯ ವಿಚಾರಗಳು ಬಂದಾಗ ನಮ್ಮ ಸಾಮಾಜಿಕ ತಲ್ಲಣಗಳು ಉಂಟಾಗ್ತದೆ ಅನ್ನುವಂಥ ಕಾರಣದಿಂದಲೂ ಇರಬಹುದು, ಅದು ಸರಿಯೇ. ಆದರೆ ಕವಿಯಾದವನು ಆ ಯಾವುದೇ ಬಂಧನಗಳಿಗೆ ಒಳಗಾಗದೆ ಮುಕ್ತವಾಗಿ ಚಿಂತನೆ ಮಾಡುವ, ಮುಕ್ತವಾಗಿ ಬೆಳೆಯುವಂಥ ಸಾಧ್ಯತೆಗಳನ್ನು ನಿರ್ಮಿಸಿಕೊಂಡಾಗ ಯೋಗ್ಯವಾದ ಕವಿತೆಗಳು ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಂಡುಕೊಂಡ್ರೆ ನಾವೆಲ್ಲ ಖುಷಿ ಪಡುವಂಥದ್ದು ಆಗತ್ತೆ. ಯಾಕೆ ಬಹುಶಃ ಹಲವಾರು ಕವಿತೆಗಳನ್ನು ನಾನು ಬರೆದಿದ್ದೇನೆ.
ಕವಿತೆಯ ಬಗ್ಗೆ ಮಾತಾಡು ಅಂತ ಹೇಳಿದ್ರೆ ಬಹುಶಃ ನನ್ನ ಬಾಯಿ ಕಟ್ಟಿ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕವಿತೆ ಎಷ್ಟು ಬರೆದ್ರು ಆ ಕವಿತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಇವತ್ತಿನವರೆಗೂ ನನಗೆ ಅರ್ಥ ಆಗಿಲ್ಲ. ಕವಿತೆ ಅಂತ ಹೇಳಿದ್ರೆ ಏನು ಅಂತೇಳಿ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ಬಹುಶಃ ಅರ್ಥ ಆದ್ರೆ ಅದು ಕವಿತೆ ಆಗುವುದಿಲ್ಲೋ ಏನೋ ಗೊತ್ತಿಲ್ಲ. ಹಾಗಾಗಿ ಕವಿತೆ ಅಂತ ಹೇಳಿದ್ರೆ ಅದು ಇಂಥದ್ದೇ ಬದ್ಧತೆಗೆ ಒಳಗಾದದ್ದಲ್ಲ ಅನ್ನುವಂಥದ್ದು ನಾವು ಕಂಡುಕೊಳ್ಬೇಕಾಗತ್ತೆ. ಕವಿತೆ ಅದು ನಮ್ಮನ್ನ, ಕವಿತೆ ಅಂತ ಹೇಳಿದ್ರೆ ಅದು ಜಾತಿ ಇರ್ಬೋದು, ದೇಶ ಇರ್ಬೋದು, ಭಾಷೆ ಇರ್ಬೋದು, ಕುಲ ಇರ್ಬೋದು, ಈ ಎಲ್ಲವನ್ನು, ಧರ್ಮ, ದೇವರು, ಈ ಎಲ್ಲ ಹಂಗುಗಳನ್ನು ತೊರೆದು ಅದು ವಿಶ್ವವ್ಯಾಪಕವಾಗಿ ಬೆಳೆಯುವಂಥ ಒಂದು ರೀತಿಯ ವಿಶ್ವ ಮಾನವನ ಹಾಗೆ ಅದು. ಆ ಥರದ ಕವಿತೆಗಳು ಬಂದರೆ ಅದು ಯೋಗ್ಯವಾದಂಥ ಕವಿತೆಯಾಗುತ್ತೆ ಅನ್ನುವಂಥದ್ದನ್ನು ಕಂಡುಕೊಳ್ಳಬಹುದು. ಬಹುಶಃ ನಾನು ಒಂದು ಸಂದರ್ಭದಲ್ಲಿ ಒಂದು ಕವಿಗೋಷ್ಠಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಕವಿಗೋಷ್ಠಿಯಲ್ಲಿ ಒಂದು ಪ್ರೇಮ ಕವನ ವಾಚನ ಮಾಡಿದೆ. ಪ್ರೇಮ ಕವನ ವಾಚನ ಮಾಡಿದಂಥ ಸಂದರ್ಭದಲ್ಲಿ ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಧ್ಯಕ್ಷರು ಹೇಳಿದರು, ರಘುರವರು ಈ ವಯಸ್ಸಿನಲ್ಲೂ ಪ್ರೇಮ ಕವನ ಬರೆಯುವುದೇ ಅಂತ ಹೇಳಿ. ನನಗೆ ಆಶ್ಚರ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಪ್ರೇಮಕ್ಕೆ ವಯಸ್ಸು ಅನ್ನುವಂಥದ್ದಿಲ್ಲ, ಮನುಷ್ಯ ಪ್ರೀತಿಗೆ ವಯಸ್ಸು ಅನ್ನುವಂಥದ್ದಿಲ್ಲ. ಮನುಷ್ಯ ಪ್ರೀತಿ ಅದು ನಿರಂತರ ಅನ್ನುವಂಥದ್ದು. ಹಾಗಾಗಿ ಪ್ರೇಮ ಕವನಗಳು ಹುಟ್ಟಿಕೊಂಡಷ್ಟು ಮನುಷ್ಯಗಳನ್ನು ಬೆರೆಸುವ ಒಂದು ಶಕ್ತಿ ಅಲ್ಲಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಬೇಕಾಗತ್ತೆ. ಕವಿ GS ಶಿವರುದ್ರಪ್ಪ ಅವರು ತನ್ನ ಒಂದು ಸುಂದರವಾದ ಕವಿತೆಯ ಮೂಲಕ ಹೀಗೆ ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂ ಹರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ಹಸಿರು ಮೂಡೀತು ಹೇಗೆ ಅಂತೇಳಿ ಹೇಳ್ತಾರೆ. ಹೌದು, ಪ್ರೀತಿ ಇಲ್ಲದ ಮೇಲೆ ಪ್ರಕೃತಿಯಲ್ಲಿ ಒಂದು ಹೂ ಕೂಡ ಅರಳಲು ಸಾಧ್ಯವಿಲ್ಲ. ಒಂದು ಹೂ ಅರಳಬೇಕಾದ್ರೆ ಅದು ಪ್ರಕೃತಿಯ ಜೊತೆಗೆ ಪ್ರೀತಿಯ ಸಂಬಂಧವನ್ನು ಇರಿಸಿಕೊಂಡ್ರೆ ಮಾತ್ರ ಆ ಹೂ ಅರಳುವುದಕ್ಕೆ ಸಾಧ್ಯ. ಮನುಷ್ಯರಾದ ನಾವು ಕೂಡ ಹಾಗೆ ಈ ಪ್ರಕೃತಿಯ ಜೊತೆಗಿರುವಂಥ ಎಲ್ಲ ಪ್ರಾಣಿ, ಪಕ್ಷಿ, ಜನ ಎಲ್ಲರ ಜೊತೆಗೂ ಕೂಡ ಪ್ರೀತಿಯ ಆತ್ಮೀಯ ಸಂಬಂಧಗಳನ್ನಿಟ್ಕೊಂಡಾಗ ನಾವೆಲ್ಲ ನಿಜದ ಮನುಷ್ಯರಾಗ್ತೇವೆ. ನಾವು ಸ್ವಚ್ಛ ಸಾತ್ವಿಕ ನೆಲೆಯ ಮನುಷ್ಯರಾಗ್ತೇವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಒಂದು ಹೂ ಹೇಗೆ ಮುಕ್ತವಾಗಿ ಅರಳುತ್ತೋ ಮನುಷ್ಯ ಭಾವಗಳು ಕೂಡ ಆ ಥರ ಮುಕ್ತವಾಗಿ ಅರಳಿದಾಗ ಎಲ್ಲವೂ ಸುಖಮಯವಾಗುತ್ತೆ ಅನ್ನುವಂಥದ್ದನ್ನು ಕಂಡುಕೊಳ್ಳಬಹುದು. ಕವಿ GS ಶಿವರುದ್ರಪ್ಪ ಅವರೇ ಆ ಕವಿತೆಯಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ, ಕವಿತೆಯ ಬಗ್ಗೆ ಒಂದು ಸಾಲು ಅದರಲ್ಲಿ ಹೇಳ್ತಾ ಹೋಗ್ತಾರೆ, ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತೇಳಿ ಆ ಕವಿತೆಯಲ್ಲಿ ಹೇಳ್ತಾರೆ. ಕವಿತೆಗಳು ಅಂತ ಹೇಳಿದ್ರೆ ಕೇವಲ ಪದಗಳನ್ನು ಒಂದು ಕಡೆ ಇಟ್ಟು ಪದಗಳನ್ನು ಜೋಡಿಸುವಂಥದ್ದಲ್ಲ ಅದು. ಅದೇ ಈಗಲೇ ಹೇಳಿದೆ, ಕವಿತೆ ಅನ್ನುವಂಥ ನನಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿ. ಪದಗಳನ್ನಿಟ್ಟರೆ ಕವಿತೆ ಆಗುವುದಿಲ್ಲ. ಕವಿತೆ ಯಾವಾಗ ಆಗುತ್ತೆ? ಬಹುಶಃ ನಾವೆಲ್ಲ ಮನುಷ್ಯರು, ಈ ಮನುಷ್ಯರಾದಂಥ ನಾವೆಲ್ಲ ಈ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ, ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೇವೆ. ಬದುಕುವಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೊಂದು ಥರದ ಅನುಭವಗಳನ್ನು ಪಡಿತಾ ಇರ್ತೇವೆ. ಈ ಅನುಭವಗಳನ್ನು, ನಮಗಾದಂಥ ಅನುಭವಗಳನ್ನು ಇನ್ನೊಬ್ಬರ ಜೊತೆ ನಾವು ಹಂಚಿಕೊಳ್ಬೇಕು, ಹೇಳಿಕೊಳ್ಬೇಕು ಅನ್ನುವಂಥ ತುಡಿತ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಪ್ರತಿಯೊಬ್ಬರೂ ಕವಿಗಳಾಗುವುದಿಲ್ಲ. ಯಾರು ಕವಿಗಳಾಗ್ತಾರೆ? ತನ್ನೊಳಗೆ ನನಗಾದಂಥ ಅನುಭವವನ್ನು ನಾನು ಅಚ್ಚುಕಟ್ಟಾಗಿ ಪದಗಳನ್ನು ಸಂಯೋಜನೆ ಮಾಡಿ ನನ್ನೊಳಗಿನ ವಿಚಾರಗಳನ್ನು ಸುಂದರ ಶಬ್ದಗಳ ಮೂಲಕ ಪೋಣಿಸಿ ಅದನ್ನು ಇಟ್ಟಾಗ ಅದು ಒಂದು ಸುಂದರ ಕವಿತೆಯಾಗ್ತದೆ ಅನ್ನುವಂಥದ್ದು. ಯದ್ವಾತದ್ದು ನನ್ನ ಆಲೋಚನೆಗಳನ್ನು ಹೇಳ್ತಾ ಹೋದರೆ ಅದು ಕವಿತೆಯಾಗುವುದಿಲ್ಲ, ಅದು ಸಾಹಿತ್ಯ ಆಗುವುದಿಲ್ಲ. ಅದಕ್ಕೊಂದು ಸುಂದರವಾದಂಥ ರೂಪು ಕೊಟ್ಟಾಗ, ಯಾವುದರ ಮೂಲಕ? ಪದಗಳ ಮೂಲಕ ರೂಪು ಕೊಟ್ಟಾಗ ಅದು ಒಂದು ಸುಂದರ ಕವಿತೆಯಾಗ್ತದೆ ಅನ್ನುವಂಥದ್ದನ್ನು ಕಂಡುಕೊಳ್ಬೋದು. ಹಾಗಾಗಿ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಅದು ಒಂದು ಕವಿತೆಯಾಗದು. ಕವಿತೆಯಾಗಬೇಕಾದ್ರೆ ಅದಕ್ಕೂ ನಮ್ಮೆಲ್ಲ ಭಾವನೆಗಳನ್ನು, ನಮಗಾದಂಥ ಅನುಭವಗಳನ್ನು ನಾವು ಪುನರನುಭವಿಸಿ ಮತ್ತೆ ಕಟ್ಟುವ ಕ್ರಿಯೆ ಇದೆ. ನಮಗಾದಂಥ ಅನುಭವಗಳನ್ನು ಪುನರನುಭವಿಸಿ ಮತ್ತೆ ಕಟ್ಟುವ ಕ್ರಿಯೆ. ಕಟ್ಟುವುದು ಹೇಗೆ? ಅದೇ ಸುಂದರ ಪದಗಳ ಮೂಲಕ ಕಟ್ತಾ ಹೋಗುವಂಥದ್ದು ಅಂತ ಹೇಳಿ. ಇವತ್ತು ಕನ್ನಡ ಸಾಹಿತ್ಯದ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಕನ್ನಡ ಕಾವ್ಯ ಪಂಪನಿಂದ ಹಿಡಿದು ಇವತ್ತಿನ ಆಧುನಿಕವಾದಂಥ ಮಾಧ್ಯಮಗಳವರೆಗೆ ನಾವು ಗಮನಿಸಿಕೊಂಡಾಗ ವಿಸ್ತಾರವಾಗಿ ಬೆಳೆದು ನಿಂತಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ.
ಹಾಗಾಗಿ ಬೇರೆ ಬೇರೆ ಥರ ಕವಿತೆಗಳು ಹುಟ್ಕೊಳ್ತದೆ ಅನ್ನುವಂಥದ್ದು ನಾವು ಕಂಡುಕೊಳ್ತಾ ಹೋಗ್ಬೋದು. 1929ರಲ್ಲಿ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತೇಳಿ ಒಂದು ಕವಿತೆ ವಾಚನ ಮಾಡುವ ಮೂಲಕ ಇಡೀ ನೆರೆದಿದ್ದಂಥ ಕೇಳುಗರನ್ನ ತನ್ಮಯಗೊಳಿಸಿದ್ರಂತೆ. ಅದೇ ಬೇಂದ್ರೆ 1960ರಲ್ಲಿ ಉಡುಪಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆದಂಥ ಸಂದರ್ಭದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಹೇಳಿದ ಬೇಂದ್ರೆ 1960ರಲ್ಲಿ ಅವರು ಒಂದು ಕವಿತೆ ಉಡುಪಿಯಲ್ಲಿ ಹೇಳ್ತಾರಂತೆ, ಯಾರಿಗೆ ಬೇಕೈತೆ ನಿಮ್ಮ ಕವಿತಾ, ಇದ್ರ ಬ್ರೆಡ್ ತಾ ಮೇಲೆ ಬೆಣ್ಣೆ ತಾ ಎಣ್ಣೆ ತಾ ಅಂತ ಹೇಳಿ ಬೇಂದ್ರೆ ಅವರು ಹೇಳ್ತಾರಂತೆ. ಇದನ್ನು ನಾವು ಗಮನಿಸಿಕೊಂಡಾಗ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವನದಿಂದ ಹಿಡಿದು ಅವರೇ ಯಾವುದು ಯಾರಿಗೆ ಬೇಕಾಯ್ತಿ ನಿಮ್ಮ ಕವಿತಾ, ಇದ್ರ ಬ್ರೆಡ್ ತಾ ಬೆಣ್ಣಿತಾ ಎಣ್ಣೆ ತಾ ಅಂತ ಹೇಳ್ತಾರಲ್ಲ, ಕವಿತೆಯ ಹಾದಿ ಯಾವ ಥರ ಬದಲಾಗ್ತಾ ಬಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೋದು. ಸುಮಾರು 1960ಕ್ಕಾಗುವಾಗ ಕವಿತೆ ಅನ್ನುವಂಥದ್ದು ಮನುಷ್ಯನ ಹಸಿವು, ಶೋಷಣೆ, ಈ ನೆಲೆಯ ವಿಚಾರಗಳಿಗೆ ಕವಿತೆ ಬಂತು ಅನ್ನುವಂಥದ್ದನ್ನು ಗಮನಿಸಿಕೊಳ್ಳಬಹುದು. ಮುಂದೆ ಬರುತ್ತಾ ಹೋದಂತೆ ಇವತ್ತಿನ ಆಧುನಿಕವಾದಂಥ ನಮ್ಮ ಸಾಮಾಜಿಕ ಜಾಲತಾಣಗಳವರೆಗೆ ಬಂದಾಗ ಮತ್ತೆ ಕವಿತೆಯ ರೀತಿಗಳು, ಕವಿತೆಯ ಆಲೋಚನೆಗಳು ಬದಲಾಗ್ತಾ ಹೋಗಿದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತಾ ಹೋಗ್ಬೋದು. ಹಾಗಾಗಿ ಹೊಸ ಮಾದರಿಯ, ಹೊಸ ನೆಲೆಯ, ಹೊಸ ಕವಿತೆಗಳು ಹುಟ್ಟಿಕೊಳ್ತಾ ಹೋಗ್ತದೆ. ಬಹುಶಃ ಕವಿಗಳಾಗುವವರು ಒಂದು ವಿಚಾರವನ್ನು, ತಾವು ನೋಡಿದ ಸಂಗತಿಯನ್ನು, ಒಂದು ವಸ್ತುವನ್ನು, ಒಂದು ವಿಚಾರವನ್ನು ತಾವು ಕಲ್ಪಿಸಿಕೊಂಡು ಹೊಸ ನೆಲೆಯಲ್ಲಿ ಈ ಹಿಂದೆ ಕವಿಗಳು ಹೇಳಿದಂತೆ ಅಲ್ಲ, ಅವರು ಹೇಳಿದ್ದಕ್ಕಿಂತ ನಾನು ಭಿನ್ನವಾಗಿ ಹೇಳಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನು ಭಿನ್ನವಾಗಿ ಹೇಳಿದಾಗ ಅದು ಹೊಸ ರೂಪ ಪಡೆದು ಎಲ್ಲರ ಗಮನ ಸೆಳೆಯುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೋದು. ಹಾಗಾಗಿ ಅಂತಹ ಕವಿತೆಗಳು ಯಶಸ್ಸನ್ನು ಪಡೆಯುತ್ತೆ. ಹಿಂದೆ ಬರೆದಂತಹ ಕವಿಗಳ ಥರವೇ ಮತ್ತೆ ನಾವು ಬರೀತಾ ಹೋದರೆ ಅದು ಚರ್ವಿತ ಚರ್ವಣ ಆಗ್ತದೆ. ಹಾಗಾಗಿ ಅದನ್ನು ಕೇಳುವ, ಓದುವ ವ್ಯವಧಾನ ಯಾರಿಗೂ ಇರುವುದಿಲ್ಲ. ಹಾಗಾಗಿ ಒಬ್ಬ ಕವಿಯಾಗುವವನು, ಆರಂಭದ ಕವಿಗಳು ಇನ್ನೇನೋ ಇತರ ಕವಿಗಳನ್ನು ಅನುಸರಿಸುವ, ಅನುಕರಣೆ ಮಾಡುವ ಈ ರೀತಿಯ ಜಾಡನ್ನು ಹಿಡಿದು ಮುಂದೆ ಹೊಸ ಹಾದಿಯನ್ನು ತನ್ನ ಓದಿನ ಮೂಲಕ, ತನ್ನ ವಿಚಾರಗಳ ಮೂಲಕ ಕಂಡುಕೊಳ್ತಾ ಹೋದರೆ ಆ ಕವಿ ಬೆಳೆದ ಹಾಗೆ. ಇಲ್ದಿದ್ರೆ ಇದಾಗೆ ಮೊದಲು ಯಾರು ಬರೆದ್ರೋ ಅದೇ ಥರ ಮತ್ತೆ ನಾನು ಬೇರೆ ವಿಷಯವನ್ನು ಇದ್ದ ವಿಷಯವನ್ನು ಇದಾಗೆ ಮತ್ತೆ ರಿಪೀಟ್ ಮಾಡ್ತಾ ಹೋದರೆ ಅದು ಚರ್ವಿತ ಚರ್ವಣ ಆಗ್ತದೆ. ಕವಿತೆ ಹಾಗಲ್ಲ, ಹೊಸದು ಬಂದರೆ ಅದು ಜನರನ್ನು ಸೆಳೆಯುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ತಾ ಹೋಗ್ಬೋದು. ಹಾಗಾಗಿ ವಿಶೇಷವಾಗಿ ಕವಿತೆ ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಕವಿತೆ ಅಷ್ಟು ಸುಲಭ ಇಲ್ಲ. ಅದು ಯಾವುದೋ ಒಂದು ಕ್ಷಣದಲ್ಲಿ ನನಗೂ ಕೂಡ ಒಂದು ವಿಷಯ ಕೊಟ್ಟು ಕವಿತೆ ಬರಿ ಅಂತ ಹೇಳಿದ್ರೆ ಜನ್ಮಕ್ಕೂ ನನಗೆ ಇವತ್ತಿಗೂ ಕವಿತೆ ಬರೀಲಿಕ್ಕೆ ಆಗುವುದೇ ಇಲ್ಲ. ನಾನು ಹಾಗಾಗಿ ವಿಷಯ ಕೊಟ್ಟು ಕವಿತೆ ಬರೆಯುವಂಥ ಯಾವ ಸ್ಪರ್ಧೆಗಳಿಗಾಗಲಿ ಅಥವಾ ಯಾವ ಕವಿಗೋಷ್ಠಿಗಳಿಗಾಗಲಿ ನಾನು ಹೋಗುವುದೇ ಇಲ್ಲ. ಯಾಕೆ ಅಂತೇಳಿ ನನಗೆ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕವಿತೆಯ ಯಾವುದೋ ಒಂದು ಒಳಹು ಯಾವುದೋ ಒಂದು ಕ್ಷಣದಲ್ಲಿ ತಟಕ್ಕಂತ ಹೊಳೆದು ಬಿಡುತ್ತೆ. ಆ ಹೊಳೆದು ಬಿಟ್ಟದ್ದನ್ನು ಮತ್ತೆ ನಮ್ಮ ಆಲೋಚನೆ, ನಮ್ಮ ವಿಚಾರಗಳ ಮೂಲಕ ಮತ್ತೆ ಅದನ್ನು ಸುಂದರವಾಗಿ ಅಭಿವ್ಯಕ್ತಿಸುವ, ಅದೇ ಕಟ್ಟುವ ಕ್ರಿಯೆ ನಡೀತಾ ಹೋಗ್ತದೆ. ಹಾಗಾಗಿ ಕವಿತೆ ಅನ್ನುವಂಥದ್ದು ಅದರ ಹೊಳವು ಒಂದು ಕ್ಷಣದಲ್ಲಿ ಹೊಳೆಯುವಂಥದ್ದು. ನೀನು ಹೀಗೇ ಬರಿ ಅಂತ ಹೇಳಿದ್ರೆ ನನಗೆ ಆಗದ ಕೆಲಸ ಅದು. ಹಾಗಾಗಿ ಆ ಥರದ ಕವಿತೆಗಳು ನಮ್ಮಿಂದ ಹುಟ್ಟಬೇಕು ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಬೇಕು. ವಿಶೇಷವಾಗಿ ಕವಿಗಳು, ಇವತ್ತು ಬರೆಯುವಂಥ ಕವಿಗಳು ಸರಿಯೇ, ಕವಿಗಳು ತಮ್ಮ ಕಾಲದ ಜೊತೆಗೆ ಸ್ಪಂದನವನ್ನು ಇಟ್ಕೊಂಡಾಗ ಆ ಕಾಲದ ಜೊತೆಗಿನ ಆಲೋಚನೆಗಳು, ಕಾಲದ ಆಯಾಯ ಕಾಲಘಟ್ಟದ ಜನರ ರೀತಿ, ಆಲೋಚನೆಗಳು, ಅವರ ಸಂಸ್ಕೃತಿ, ಇವೆಲ್ಲವನ್ನು ಒಂದು ಕವಿತೆಯ ಮೂಲಕ ತರಬಹುದು ಅನ್ನುವಂಥದ್ದು ನಾವು ಕಂಡುಕೊಳ್ತಾ ಹೋಗ್ಬೋದು. ಹೀಗಾಗಿ ಕವಿಗಳು ಇವತ್ತು ನಾವು ಕಂಡುಕೊಳ್ತಾ ಇದ್ದೇವೆ, ಕವಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತೇಳಿ ನಾನು ಹೇಳಿದೆ. ಇವತ್ತು ಕವಿಗಳಲ್ಲದವರು ಕೂಡ ಕರ್ನಾಟಕದ ದೊಡ್ಡ ಕವಿಗಳ ಸಾಲುಗಳಲ್ಲಿ ನಾನು ಕವಿ ಅಂತೇಳಿ ಕುಳಿತುಕೊಳ್ಳುವಂಥ ಜಾಯಮಾನಗಳು ನಡೀತಾ ಇರುವಂಥದ್ದನ್ನು ನಾವು ಕಂಡುಕೊಳ್ತಾ ಇದೆ. ಇದು ಕನ್ನಡ ಸಾಹಿತ್ಯದ ಅಪಾಯಕಾರಿ ಬೆಳವಣಿಗೆ. ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಘಟಕಗಳು ನಿಜವಾಗಿ ಮಾಡಬೇಕಾದದ್ದು ನಿಜವಾದ ಪ್ರತಿಭೆಗಳನ್ನು, ಆ ಯುವ ಪ್ರತಿಭೆಗಳನ್ನು, ಬರೆಯುವಂಥವರನ್ನು ಗುರುತಿಸಿ ಅವರನ್ನು ಮತ್ತೆ ಬರೆಯುವ ಹಾಗೆ ಮಾಡುವ, ಇನ್ನಷ್ಟು ತಿದ್ದಿ ತೀಡಿ ಹೊಸದಕ್ಕೆ ರೂಪಿಸುವಂಥ ಕೆಲಸಗಳನ್ನು ಮಾಡಿದಾಗ
ಒಳ್ಳೆಯ ಸಾಹಿತ್ಯ ನಿರ್ಮಾಣವಾಗುವುದು. ಮುಖವಾಡ ಹಾಕುವ ಕವಿಗಳಿಂದ, ಹಾಗೆ ಈಗಾಗಲೇ ಹೇಳಿದಂತೆ ಕವಿತೆಗಳನ್ನು ಕದ್ದು ಬರೆಯುವಂಥದ್ದು ನಡೀತಾ ಇದೆ. ಕದ್ದು ಬರೆಯುವಂತಹ ಕವಿಗಳು ಇವತ್ತು ಎದ್ದು ಕಾಣುವಂಥ ಸ್ಥಿತಿಗೆ ಬಂದಿದ್ದಾರೆ. ಇದು ಕನ್ನಡ ಸಾಹಿತ್ಯದ ಅಪಾಯಕಾರಿ ಬೆಳವಣಿಗೆ. ಹಾಗಾಗಿ ಈ ಥರ ಯಾವುದೂ ನಡೆಯದೆ ಕವಿಗಳು ಓದುವಂಥದ್ದನ್ನ ಬರೆಯುವಂಥದ್ದನ್ನ ಮಾಡ್ತಾ ಮಾಡ್ತಾ ಹೊಸ ಹೊಸ ಹೊಳವುಗಳನ್ನು ರೂಪಿಸಿಕೊಳ್ತಾ ತಮ್ಮ ಕವಿತೆಗಳನ್ನು ಕಟ್ಟುತ್ತಾ ಹೋಗಲಿ, ಒಳ್ಳೆಯ ಕವಿತೆಗಳನ್ನು ಅವರು ಮಾಡ್ತಾ ಹೋಗಲಿ. ಕವಿಗೋಷ್ಠಿಗಳು ಯಾಕೆ ಮುಖ್ಯ ಅನ್ನುವುದನ್ನು ಒಂದು ಮಾತು ಹೇಳಬೇಕಾಗತ್ತೆ. ಕವಿಗೋಷ್ಠಿಗಳು ಸಾಹಿತ್ಯದ ಅಭಿರುಚಿಯನ್ನ ಮೂಡಿಸುವಲ್ಲಿ ಬಹಳ ಶಕ್ತವಾದ ಕೆಲಸವನ್ನ ಮಾಡ್ತದೆ. ಬಹುಶಃ ಇವತ್ತಿಲ್ಲಿ ವಿದ್ಯಾರ್ಥಿಗಳು ವಾಚನ ಮಾಡಿದ್ರು, ಆ ವಿದ್ಯಾರ್ಥಿ ಜೊತೆಗೆ ಅವರ ಸಹಪಾಠಿಗಳು, ಅವರ ಗೆಳೆಯರು ಗೆಳತಿಯರು ಇಲ್ಲೆಲ್ಲ ಇದ್ದಾರೆ. ಅವರ ಕವಿತೆಯ ವಿಚಾರವನ್ನು ಕೇಳಿಕೊಂಡು ಹೀಗೊಂದು ವೇದಿಕೆ ಸಿಕ್ಕಿದೆ, ಅವರೂ ಪ್ರೇರಣೆ ಪಡೆಯುತ್ತಾರೆ. ಹಾಗಾಗಿ ಕವಿಗೋಷ್ಠಿಗಳಿಂದ ಸಾಹಿತ್ಯ ಅಭಿರುಚಿಗಳು ಮೂಡ್ತದೆ ಅನ್ನುವಂಥದ್ದನ್ನು ನಾವು ಹೇಳಿಕೊಳ್ತಾ, ಅಂತ ಜೊತೆಗೆ ಇಲ್ಲಿ ಕವಿತೆಯ ವಾಚನ ಮಾಡ್ತಾ ಮಾಡ್ತಾ ಒಬ್ಬರಿಗಿಂತ ಒಬ್ಬರು ಕವಿತೆಯನ್ನ ಭಿನ್ನ ಭಿನ್ನವಾಗಿ ಪ್ರಸ್ತುತಪಡಿಸ್ತಾರೆ. ಒಬ್ಬ ಕವಿಯಾದವನು ಕವಿತೆ ಬರೆಯುವುದು ಮಾತ್ರ ಅಲ್ಲ, ಆ ಕವಿತೆಯನ್ನು ಸುಂದರವಾಗಿ ಅಭಿವ್ಯಕ್ತಿಸುವ, ಪ್ರಸ್ತುತಪಡಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಅಂಥದ್ದು ಪ್ರತಿಯೊಬ್ಬರ ವಾಚನಗಳನ್ನು ಕೇಳಿದಾಗ ನಾನು ಯಾವ ಥರ ನನ್ನ ಕವಿತೆಯನ್ನು ಪ್ರೆಸೆಂಟ್ ಮಾಡಬೇಕು, ನಾನು ಯಾವ ಥರ ಅದನ್ನು ಅಭಿವ್ಯಕ್ತಪಡಿಸಬೇಕು ಅನ್ನುವಂಥ ಹೊಸ ಒಳಹುಗಳು ಕವಿಗೋಷ್ಠಿಯಿಂದ ಸಿಗುತ್ತೆ. ಕವಿ ವಿಮರ್ಶಕ ಟಿ.ಎಸ್. ಎಲಿಯಟ್ ಆತ ತನ್ನ ಕವಿತೆಗಳನ್ನು ಓದ್ತಾ ಓದ್ತಾ ಧ್ವನಿ ಮುದ್ರಣ ಮಾಡಿಕೊಳ್ತಿದ್ದಂತೆ. ಟಿ.ಎಸ್. ಎಲಿಯಟ್ ತಾನು ಕವಿತೆಗಳನ್ನು ಓದ್ತಾ ಓದ್ತಾ ಅದನ್ನು ಧ್ವನಿ ಮುದ್ರಣ ಮಾಡಿಕೊಳ್ತಿದ್ದ. ಧ್ವನಿ ಮುದ್ರಣ ಮಾಡಿ ಮತ್ತೆ ಅವುಗಳನ್ನು ಕೇಳಿಕೊಳ್ತಾ ಇದ್ದ ಅಂತ. ಯಾಕೆ? ತಾನು ಇನ್ನಷ್ಟು ನನ್ನ ಅಭಿವ್ಯಕ್ತಿಯ ರೀತಿ ಅದು ಮತ್ತೆ ಸರಿಯಾಗಬೇಕು ಅನ್ನೋ, ಮತ್ತೆ ಮತ್ತೆ ನಮ್ಮನ್ನೇ ನಾವು ಕೇಳಿಕೊಂಡಾಗ ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕವಿಗೋಷ್ಠಿಗಳು ಸಾಹಿತ್ಯ ಸಮ್ಮೇಳನಗಳಿರಲಿ ಅಥವಾ ಇತರ ಸಂದರ್ಭಗಳಿರಲಿ, ಕೇವಲ ಕವಿಗಳಾದವರು ಕವಿತೆಗಳನ್ನು ಕೇಳೋದು ಮಾತ್ರ ಅಲ್ಲ, ಜನಸಾಮಾನ್ಯರ ಹೃದಯಗಳಿಗೆ ಕವಿತೆಯ ವಿಚಾರಗಳು ಮುಟ್ಟಿದಾಗ ಆ ಕವಿತೆ ಸಾರ್ಥಕ್ಯವಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ನನ್ನನ್ನು ಇಲ್ಲಿ ಕರೆದು ಈ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನೀಡಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಿತಿಯವರು ಗೌರವಿಸಿದ್ದಾರೆ. ಅವರಿಗೆಲ್ಲರಿಗೂ ಪ್ರೀತಿಯಿಂದ ಕೈ ಜೋಡಿಸ್ತಾ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಗೆ ನನ್ನ ಕವಿತೆಯೊಂದನ್ನು ಪ್ರಸ್ತುತಪಡಿಸ್ತೇನೆ. ನನ್ನ ಕವಿತೆಯ ಹೆಸರು ನೆತ್ತರು ಮತ್ತು ಮೌನದೊಳಗೊಂದು ಚಿತ್ರ. ನೆತ್ತರು ಮತ್ತು ಮೌನದೊಳಗೊಂದು ಚಿತ್ರ. ಅಲ್ಲಿ ನೆತ್ತರುದಿಸುವ ಸೂರ್ಯ, ಇಲ್ಲಿ ಮೌನ ಮುರಿಯದ ಹಾಡು. ನೆತ್ತರಿಗೂ ಮೌನಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ? ನೆತ್ತರಿಗೂ ಮೌನಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ? ಅವ್ವ ಗವ್ವದಲ್ಲಿ ಕುಳಿತಿದ್ದಾಳೆ, ಅಲ್ಲಿ ನೆತ್ತರು ತುಂಬಿದೆ. ಮೇಲೆ ಆಕಾಶದಲ್ಲಿ ನಕ್ಷತ್ರವೊಂದು ಫಳಫಳನೆ ಹೊಳೆಯುವುದು ನೇರ ಕಾಣುತ್ತಿದೆ ಇವಳಿಗೆ. ಅವ್ವ ಗವ್ವದಲ್ಲಿ ಕುಳಿತಿದ್ದಾಳೆ, ಅಲ್ಲಿ ನೆತ್ತರು ತುಂಬಿದೆ. ಮೇಲೆ ಆಕಾಶದಲ್ಲಿ ನಕ್ಷತ್ರವೊಂದು ಫಳಫಳನೆ ಹೊಳೆಯುವುದು ನೇರ ಕಾಣುತ್ತಿದೆ ಇವಳಿಗೆ. ಅಪ್ಪನ ರಟ್ಟೆ ಮುರಿದ ಮೂಳೆ ಚಕ್ಕಳದ ದೇಹ ಮೂಲೆಯಲ್ಲಿದೆ. ಅಪ್ಪನ ರಟ್ಟೆ ಮುರಿದ ಮೂಳೆ ಚಕ್ಕಳದ ದೇಹ ಮೂಲೆಯಲ್ಲಿದೆ, ಆಕಾಶ ದಿಟ್ಟಿಸುತ್ತಿದೆ. ಸುತ್ತೆಲ್ಲ ಮೌನ ಚಿತ್ತಾರ ಬಿಡಿಸಿದೆ. ಸುತ್ತೆಲ್ಲ ಮೌನ ಚಿತ್ತಾರ ಬಿಡಿಸಿದೆ. ಮೊನ್ನೆ ಜೈ ಜವಾನ್ ಘೋಷವೋ ಘೋಷ, ಮೊನ್ನೆ ಜೈ ಜವಾನ್ ಘೋಷವೋ ಘೋಷ. ಸರ್ಕಾರಿ ಮರ್ಯಾದೆಯ ಲಯಬದ್ಧ ಬೂಟು ಕಾಲುಗಳ ಸದ್ದು. ಸರ್ಕಾರಿ ಮರ್ಯಾದೆಯ ಲಯಬದ್ಧ ಬೂಟು ಕಾಲುಗಳ ಸದ್ದು. ಗಾಳಿಯಲ್ಲಿ ಗುಂಡು ಹಾರಿದ ಸದ್ದು, ಗಾಳಿಯಲ್ಲಿ ಗುಂಡು ಹಾರಿದ ಸದ್ದು. ಮತ್ತೀಗ ಎಲ್ಲ ಎಲ್ಲ ನಿಶಬ್ದ. ಅವನಿಗೆ ಅಪ್ಪನಿಗೆ ನೆನಪಾಗುತ್ತಿದೆ. ಅವನಿಗೆ ಅಪ್ಪನಿಗೆ ನೆನಪಾಗುತ್ತಿದೆ ಗಿಬ್ರಾನನ ನುಡಿ. ಅವನಿಗೆ ಅಪ್ಪನಿಗೆ ನೆನಪಾಗುತ್ತಿದೆ ಗಿಬ್ರಾನನ ನುಡಿ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ಲ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ಲ. ನೆತ್ತರು ಮತ್ತು ಮೌನ ಸ್ತಬ್ಧವಾಗಿದೆ ಈಗ.
ನೆತ್ತರು ಮತ್ತು ಮೌನ ಸ್ತಬ್ಧವಾಗಿದೆ ಈಗ. ಎಲ್ಲರಿಗೂ ವಂದನೆಗಳು. ತಮ್ಮ ಕವನವನ್ನು ವಾಚಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀಯುತ ರಘು ಇಡ್ಕುದು ಅವರಿಗೆ ಧನ್ಯವಾದಗಳು. ಇಂದಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ತಮ್ಮೆಲ್ಲರನ್ನ ಕೃತಜ್ಞತೆಯನ್ನು ನೆನೆಯಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ಸದಸ್ಯರಾದಂಥ ಕುಮಾರಿ ಯಶಸ್ವಿನಿ ಅವರು. ಎಲ್ಲರಿಗೂ ನಮಸ್ಕರಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ವತಿಯಿಂದ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯ ಕವಿ ಹಾಗೂ ಸಾಹಿತಿ ಶ್ರೀ ರಘು ಇಡ್ಕಿದು ಅವರಿಗೆ ಸಮ್ಮೇಳನದ ಕವಿಗೋಷ್ಠಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಭಾಗವಹಿಸಿದ ಹಿರಿಯ ಕವಿಗಳು ಹಾಗೂ ಉದಯೋನ್ಮುಖ ಕವಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಎಚ್.ಜಿ. ಶ್ರೀಧರ್ ಅವರು ಕವಿಗೋಷ್ಠಿಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಗೋಷ್ಠಿಯ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ಸಾಹಿತಿಗಳಿಗೂ, ಸಾಹಿತ್ಯಾಸಕ್ತ ಬಂಧುಗಳಿಗೂ ಕೂಡ, ವಿದ್ಯಾರ್ಥಿ ಮಿತ್ರರು ಕೂಡ, ಪತ್ರಕರ್ತರು, ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಯಶಸ್ವಿನಿಯವರಿಗೂ ವಂದನೆಗಳು. ಇಂದಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಕವಿಗಳು ಹಾಗೂ ಕವಿಗೋಷ್ಠಿಯ ಅಧ್ಯಕ್ಷರು ದಯವಿಟ್ಟು ನಿರ್ವಾಹಕರ ವೇದಿಕೆ ಬಳಿ ಬರಬೇಕು. ಮುಂದೆ ನಡೆಯುವ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಯುತ ಕುಂಬ್ರ ದುರ್ಗಾಪ್ರಸಾದರ್ ಇವರು ನಿರೂಪಿಸಿಕೊಡಲಿದ್ದಾರೆ. ಹಲೋ, ಸುಂದರ ಸಂಜೆಯ ನಮನ. ನಮ್ಮ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪುತ್ತೂರಲ್ಲಿ ಅಂಬಿಕದ ಭವ್ಯ ರಂಗಮಂದಿರದಲ್ಲಿ ಸಮ್ಮಿಳಿತ ಆಗ್ತಾ ಇರುವಂತದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅತ್ಯಂತ ಹೃದಯಸ್ಪರ್ಶಿ ಮತ್ತು ಅತ್ಯಂತ ಗೌರವಯುತವಾಗಿ ನಡೆಯುವಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇರುವಂತದ್ದು, ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಹಿರಿಯರು ಶ್ರೀ ಸತ್ಯಶಂಕರ್, ಆಡಳಿತ ನಿರ್ದೇಶಕರು ಎಸ್.ಜಿ. ಕಾರ್ಪೊರೇಟ್ಸ್ ಪುತ್ತೂರು, ಹಾಗೂ ನಮ್ಮ ಸಮ್ಮೇಳನ ಅಧ್ಯಕ್ಷರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆ ಕರೆದಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಪುತ್ತೂರು ತಾಲೂಕಿನ ಸಮ್ಮೇಳನದ ಕೋಶಾಧ್ಯಕ್ಷರು ಮತ್ತು ಗೌರವ ಕಾರ್ಯದರ್ಶಿಗಳು ಕೂಡ ಈ ಕೆಳಗಿನ ನಮ್ಮ ಸನ್ಮಾನವನ್ನು ಪಡೆಯುವಂತಹ ಹಿರಿಯರನ್ನ ಗೌರವಪೂರ್ವಕವಾಗಿ ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸನ್ಮಾನವನ್ನ ಸ್ವೀಕರಿಸುವವರು ಶ್ರೀ ಎ. ಸುಂದರ ಭಟ್ ಕಾಂಚನ. ವೈದ್ಯಕೀಯ ಕ್ಷೇತ್ರದಲ್ಲಿ ಸನ್ಮಾನವನ್ನು ಸ್ವೀಕರಿಸುವವರು ಡಾಕ್ಟರ್ ಎಂ.ಕೆ. ಪ್ರಸಾದ್ ಭಂಡಾರಿ. ದೇಶ ಸೇವೆಯಿಂದ ನಮ್ಮನ್ನ ಮೆಚ್ಚಿದವರು, ಹಚ್ಚಿಕೊಂಡವರು, ಅವರಿಗೆ ಸನ್ಮಾನ ಶ್ರೀ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಅವರು. ಸಮಾಜ ಸೇವೆಗಾಗಿ ಈ ವೇದಿಕೆಯಿಂದ ಸನ್ಮಾನ ಸ್ವೀಕಾರ ಮಾಡುವವರು ಶ್ರೀ ಶಿವಾನಂದರಾವ್ ನಟೋಜ. ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟ ಮಹನೀಯರು ಶ್ರೀ ಬಲರಾಮ ಆಚಾರ್ಯ. ಸಾಹಿತ್ಯ, ನಾಟಕ, ರಂಗಭೂಮಿಯಲ್ಲಿ ಗುರುತಿಸಲ್ಪಟ್ಟ ಹಿರಿಯರು ಶ್ರೀ ತಿಮ್ಮಪ್ಪ ಪುತ್ತೂರು. ಸಂಗೀತ ವಾದ್ಯದಲ್ಲಿ ಡಾಕ್ಟರ್ ಪಿ.ಕೆ. ಗಣೇಶ್ ಮತ್ತು ಸಂಘ ಸಂಸ್ಥೆಗಳೆಲ್ಲ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘ ಬಳುವಾರು. ಸ್ವಚ್ಛತಾ ಕಾರ್ಮಿಕ ಮುಖ್ಯಸ್ಥರಾಗಿ ಪುತ್ತೂರಿನಲ್ಲಿ ಸ್ವಚ್ಛ ಪುತ್ತೂರು ಅಂತ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಹಿರಿಯರಾದ ಶ್ರೀ ಅಣ್ಣಪ್ಪ ಕಾರೆಕ್ಕಾಡು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್, ತಾವು ಬಂದು ಆಸನವನ್ನು ಸ್ವೀಕಾರ ಮಾಡಬೇಕು. ಅದಲ್ಲದೆ ಈ ದಿನ ಅಭಿನಂದನೆಯನ್ನ ಸ್ವೀಕರಿಸುವವರು 2021ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಗೀತಾಮಣಿ, ಸರಕಾರಿ ಪ್ರೌಢಶಾಲೆ ಕೊಂಬೆಟ್ಟು, ಶ್ರೀ ಶ್ರೀನಪ್ಪ ನಾಯಕ ಗೋಳಿತೊಟ್ಟು, ಶ್ರೀ ಶಾಂತಾಕುಮಾರಿ ಚೆನ್ನಾವರ ಅವರೊಂದಿಗೆ 21-22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಜಯರಾಮ್ ಶೆಟ್ಟಿ ಸರ್ವೆ, ಶ್ರೀಮತಿ ತೆರೇಸಾ ಎಂ ಶುಕೇರ ಪಾಪೆಮಜಲು, ಶ್ರೀ ಗೋವಿಂದ ನಾಯಕ ಮೀನಾಡಿ ಇವರು ಕೂಡ ಇವರನ್ನೆಲ್ಲ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ವಿಶೇಷ ಅಭಿನಂದನೆಯನ್ನ ಸ್ವೀಕಾರ ಮಾಡುವವರು ಶ್ರೀಮತಿ ಅಮೃತ ಅಡಿಗ ಭಾಗವತರು, ಶ್ರೀ ಮೋಹನ್ ಜೇನು ಕೃಷಿಯಲ್ಲಿ ಸಾಧನೆಯನ್ನ ಮಾಡಿದವರು, ಶ್ರೀ ಹರೀಶ್ ಶಾಸ್ತ್ರಿ ಸೃಜನಶೀಲ ಬೋಧನೆಗೆ ಹೆಸರುವಾಸಿಯಾದ ಇವರೆಲ್ಲರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್, ನಿಮ್ಮ ಸಾಧನೆಗಳು ನಮಗೆ ದಾರಿದೀಪವಾಗಿದೆ ಮತ್ತು 21ನೇ ಸಾಹಿತ್ಯ ಸಮ್ಮೇಳನದ ಹೆಗ್ಗಳಿಕೆ ಗುರುತಾಗಿದೆ ಅಂತ ಹೇಳ್ತಾ ತಮ್ಮನ್ನ ಮತ್ತೊಮ್ಮೆ ಈ ಒಂದು ಸಭಾ ಮರ್ಯಾದೆಯ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಪುತ್ತೂರು ಘಟಕದ ಗೌರವ ಕೋಶಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಹರ್ಷಕುಮಾರ್ ರೈ ಇವರು. ಎಲ್ಲರಿಗೂ ನಮಸ್ಕರಿಸುತ್ತಾ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಚ್.ಸಿ. ಶ್ರೀಧರ್ ಅವರನ್ನು ಮೊದಲಿಗೆ ನಾನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಂ.ಪಿ. ಶ್ರೀನಾಥ್, ಹಾಗೆ ನಮ್ಮ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಉಮೇಶ್ ನಾಯಕ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇವತ್ತು ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಇದೆ. ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಇವತ್ತು ಬಹಳ ದೊಡ್ಡ ಉದ್ಯಮ ಸಂಸ್ಥೆಯನ್ನು ಆರಂಭಿಸಿ ಕರ್ನಾಟಕದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಗುರುತಿಸಿಕೊಂಡು ಪುತ್ತೂರಿನ ಕೀರ್ತಿಯನ್ನು ಪಸರಿಸಿರುವಂಥ ಶ್ರೀಯುತ ಸತ್ಯಶಂಕರ್, ಆಡಳಿತ ನಿರ್ದೇಶಕರು SG ಕಾರ್ಪೊರೇಟ್ ಪುತ್ತೂರು, ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ನಾನು ಬಹಳ ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ನಮ್ಮಿಂದ ಸನ್ಮಾನಗೊಳ್ಳಲಿರುವಂಥ ಸಾಧಕರು ನಮ್ಮ ಜೊತೆ ಇದ್ದಾರೆ. ಹಿರಿಯರಾದಂಥ ಶ್ರೀಯುತ ಶ್ರೀ ಎ. ಸುಂದರ್ ಭಟ್ ಕಾಂಚನ ಸರ್ ಅವರು, ಅದೇ ರೀತಿ ಡಾಕ್ಟರ್ M.K. ಪ್ರಸಾದ್ ಭಂಡಾರಿ ಅವರು, ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಅವರು, ಶ್ರೀಯುತ ಶಿವಾನಂದರಾವ್ ನಟ್ಟೋಜ ಅವರು, ಶ್ರೀಯುತ ಬಲರಾಮ್ ಆಚಾರ್ಯ ಅವರು, ಶ್ರೀಯುತ ಯು ತಿಮ್ಮಪ್ಪ ಪುತ್ತೂರು ಇವರು, ಅದೇ ರೀತಿ ಡಾಕ್ಟರ್ P.K. ಗಣೇಶ್ ಸರ್ ಅವರು, ಹಾಗೆ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘ ಬೊಲುವಾರು ಇದರ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಅಣ್ಣಪ್ಪ ಕರೆಕಾಡು ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನೆಲ್ಲ ಬಹಳ ಹೃದಯಾಂತರಾಳದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಅಭಿನಂದನೆಯನ್ನು ಸ್ವೀಕರಿಸಲಿರುವವರು 2020 ಹಾಗೂ 21ನೇ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಗೀತಾಮಣಿ ಮೇಡಮ್ ಅವರು, ಶ್ರೀ ಶೀನಪ್ಪ ನಾಯ್ಕ್ ಅವರು, ಶ್ರೀಮತಿ ಶಾಂತಕುಮಾರಿ ಅವರಿಗೂ ಹೃದಯಪೂರ್ವಕ ಸ್ವಾಗತ. ಅದೇ ರೀತಿ 2021 ಮತ್ತು 22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಯುತ ಜಯರಾಮ್ ಶೆಟ್ಟಿ, ಹಾಗೆ ಶ್ರೀಮತಿ ತೆರೇಜಾ ಎಂ ಸಿಕ್ವೇರ, ಅದೇ ರೀತಿ ಶ್ರೀಯುತ ಗೋವಿಂದ ನಾಯ್ಕ್ ತಮ್ಮನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತಿನ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮಿಂದ ವಿಶೇಷ ಅಭಿನಂದನೆಯನ್ನು ಸ್ವೀಕರಿಸಲಿರುವಂಥ ಶ್ರೀಯುತ ಅಮೃತ ಅಡಿಗ, ಶ್ರೀಮತಿ ಅಮೃತ ಅಡಿಗ, ಶ್ರೀಯುತ ಮನ್ಮೋಹನ್ ಸರ್ ಅವರು, ಹಾಗೆ ಶ್ರೀಯುತ ಹರೀಶ್ ಶಾಸ್ತ್ರಿ ತಮ್ಮನ್ನು ಈ ಒಂದು ಸಾಹಿತ್ಯ ಪರಿಷತ್ ವತಿಯಿಂದ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕೊನೆಯದಾಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ SLCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂಥ ಶ್ರೀ ಕುಮಾರಿ ಕೃಷ್ಣಪ್ರಿಯ ಹಾಗೆ ಮಾಸ್ಟರ್ ಹಸ್ತಿಕ್ ಅವರನ್ನು ಈ ಒಂದು ಸಾಹಿತ್ಯ ಪರಿಷತ್ತಿನ ವತಿಯಿಂದ
ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವು ಸಾಹಿತ್ಯ ಸಮ್ಮೇಳನದಲ್ಲಿ ಉಪಸ್ಥಿತರಿರುವ ಸಮಸ್ತ ಕನ್ನಡಾಭಿಮಾನಿಗಳಿಗೆ, ಸಾಹಿತ್ಯಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಬಿಂದುವಿನಿಂದ ಸಿಂಧುವಿಗೆ ನಡೆದ ಉದ್ಯಮಿ ಶ್ರೀ ಸತ್ಯಶಂಕರ್ ಅವರಿಗೆ ಪುಸ್ತಕ ಹಾರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವರು ಪುತ್ತೂರು ಘಟಕದ ಅಧ್ಯಕ್ಷರು ಸರ್. ನವ ರತ್ನಗಳನ್ನ ಸನ್ಮಾನಿಸುವ ಸೌಭಾಗ್ಯ ನಮ್ಮದು. ಶಿಕ್ಷಣ ಕ್ಷೇತ್ರದ ಸನ್ಮಾನ ಪಡೆಯುವಂತಹ ಸುಂದರ ಭಟ್ ಕಾಂಚನ, ವೈದ್ಯಕೀಯ ಸೇವೆಯಲ್ಲಿ ಡಾಕ್ಟರ್ ಎಂ.ಕೆ. ಪ್ರಸಾದ್ ಭಂಡಾರಿ, ದೇಶ ಸೇವೆಯ ಸುಬ್ರಹ್ಮಣ್ಯ ಕೆಮ್ಮಿಂಜ, ಸಮಾಜ ಸೇವೆಯಲ್ಲಿ ಶಿವಾನಾಥ್ ರಾವ್ ನಟೋಜ, ಉದ್ಯಮ ಕ್ಷೇತ್ರದ ಶ್ರೀ ಬಲರಾಮ ಆಚಾರ್ಯ, ಸಾಹಿತ್ಯ ನಾಟಕ ರಂಗಭೂಮಿಯಿಂದ ಶ್ರೀ ಯು ತಿಮ್ಮಪ್ಪ ಪುತ್ತೂರು, ಸಂಗೀತ ವಾದ್ಯದ ಮಾಂತ್ರಿಕ ಡಾಕ್ಟರ್ ಪಿ.ಕೆ. ಗಣೇಶ್, ಸಂಘ ಸಂಸ್ಥೆಯ ಅಡಿಯಲ್ಲಿ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ಅಧ್ಯಕ್ಷರು, ಸ್ವಚ್ಛತಾ ಕಾರ್ಮಿಕ ಮುಖ್ಯಸ್ಥರಾದ ಶ್ರೀ ಅಣ್ಣಪ್ಪ ಕರೇಕಾಡು ಇವರು ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಸನ್ಮಾನ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಟ್ಟು ಸಾಧಕರ ಕಿರು ಪರಿಚಯದೊಂದಿಗೆ ಸನ್ಮಾನ ಪತ್ರವನ್ನ ನಾವೀಗ ನಿಮ್ಮ ಮುಂದಿಡುತ್ತಿದ್ದೇವೆ, ನಿಮ್ಮ ಒಪ್ಪಿಗೆಯ ಮೇರೆಗೆ. ಶ್ರೀ ಎ ಕಾಂಚನ ಸುಂದರ ಭಟ್, ಶ್ರೀ ಕೆ ತಿರುಮಲೇಶ್ವರ ಭಟ್ ಹಾಗೂ ಲಕ್ಷ್ಮೀ ದಂಪತಿಗಳ ಪುತ್ರರಾದ ಇವರು ಕುಂದಾಪುರ ತಾಲೂಕಿನ ಹಕ್ಲಾಡಿ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ ಇವರು ಬಡ್ತಿಗೊಂಡು 1991ರಿಂದ 1997ರ ತನಕ ಪುತ್ತೂರು ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾವಧಿಯಲ್ಲಿ 21 ಕನ್ನಡ ಪ್ರಾಥಮಿಕ ಶಾಲೆ ಪ್ರಾರಂಭಿಸಿರುತ್ತಾರೆ. ಅಲ್ಲದೆ 31 ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಹಿರಿಯ ಪ್ರಾಥಮಿಕ ಶಾಲೆಗಳಾಗಿ ಉನ್ನತೀಕರಿಸಿದ್ದಾರೆ. 100ಕ್ಕೂ ಮಿಕ್ಕಿ ಸರಕಾರಿ ಶಾಲೆಗಳ ಹೆಸರಿನಲ್ಲಿ ಆರ್ಟಿಸಿ ಮಾಡಿಸಿದ್ದಾರೆ. 500ರಿಂದ 600 ಶಾಲಾ ಕೊಠಡಿಗಳ ಹಾಗೂ ಗುರುಭವನ ನಿರ್ಮಾಣವಾಗಿದೆ. 40 ಮುಖ್ಯೋಪಾಧ್ಯಾಯರ ಹುದ್ದೆ ಪ್ರಾಥಮಿಕ ಶಾಲೆಗಳಿಗೆ ಮಂಜೂರಾಗಿದೆ. ಇವರು ಶಿಕ್ಷಣಾಧಿಕಾರಿಗಳಾಗಿದ್ದಾಗ ಉತ್ತಮ ತಾಲೂಕು ಪಂಚಾಯತ್ ಪ್ರಶಸ್ತಿ ಬಂದಿದೆ. ಇವರ ಕಾಂಚನ ಫೌಂಡೇಶನ್ ಮೂಲಕ 2012ರಲ್ಲಿ ಆಲಂತಾಯ ಶಾಲೆಯನ್ನು ದತ್ತು ಸ್ವೀಕರಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. 2008ರಿಂದ 2013ರ ತನಕ ಕರ್ನಾಟಕ ರಾಜ್ಯ ನಿವೃತ್ತ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸಂಘದ ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಮಾಡಿದ ಸೇವೆಯನ್ನು ಗುರುತಿಸಿ ಗೌರವಿಸಲು ಅತೀವ ಸಂತೋಷ ಪಡುತ್ತೇವೆ. ಶ್ರೀ ಸುಬ್ರಹ್ಮಣ್ಯ ಕೆಮ್ಮಿಂಜೆ, ಶ್ರೀ ಕೃಷ್ಣಯ್ಯ ಮಾಸ್ಟರ್ ಹಾಗೂ ಶ್ರೀ ಶಿವಾನಂದರಾವ್ ನಟ್ಟೋಜ. ವೃತ್ತಿಯಲ್ಲಿ ಕೃಷಿಕರಾಗಿರುವ ಇವರು ನಟ್ಟೋಜ ಶ್ರೀ ವೆಂಕಟರಾವ್ ಹಾಗೂ ಶ್ರೀಮತಿ ಕಲ್ಯಾಣಿ ಅವರ ಸುಪುತ್ರ. ಅಂಬಿಕಾ ವಿದ್ಯಾ ಸಮೂಹ ಸಂಸ್ಥೆಗಳಲ್ಲಿ ಈವರೆಗೆ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ನೀಡಿ ಅವರ ಉಜ್ವಲ ಭವಿಷ್ಯಕ್ಕೆ ಕಾರಣಕರ್ತರಾದ ಮಹಾನ್ ವ್ಯಕ್ತಿತ್ವ ಇವರದ್ದು. ಬಪ್ಪಳಿಗೆ ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಸ್ಥಾಪಕ ಉಪಾಧ್ಯಕ್ಷರಾಗಿ ಮತ್ತೆ ಅಧ್ಯಕ್ಷರಾಗಿ ಸುಮಾರು 25 ವರ್ಷ ಸೇವೆ ಸಲ್ಲಿಸಿರುತ್ತಾರೆ.
ರಾಗಿಕುಮೇರಿ ಪ್ರಾಥಮಿಕ ಶಾಲಾ ಅಧ್ಯಕ್ಷರಾಗಿ 25 ವರ್ಷ ಸೇವೆ ಮತ್ತು ಅದರ ಹೊಸ ಕಟ್ಟಡದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ಇವರದ್ದು. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಗೌರವಿಸಲು ಅತೀವ ಸಂತೋಷ ಪಡುತ್ತೇವೆ. ಶ್ರೀ ಬಲರಾಮ ಆಚಾರ್ಯ, ಪುತ್ತೂರಿನ ಪ್ರಸಿದ್ಧ ಸ್ವರ್ಣೋದ್ಯಮಿ, ಕೊಡುಗೈ ದಾನಿ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಪೂರ್ವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ ಶ್ರೀ GL ಆಚಾರ್ಯ ಅವರ ಸುಪುತ್ರ. ಅವರು ಪ್ರಾರಂಭಿಸಿದ ಸ್ವರ್ಣೋದ್ಯಮ ಸಂಸ್ಥೆಯನ್ನು ಪುತ್ತೂರಿನಲ್ಲಿ ಉನ್ನತ ಮಟ್ಟಕ್ಕೇರಿಸಿದ್ದಲ್ಲದೆ ಹಾಸನ, ಸುಳ್ಯ, ಕುಶಾಲನಗರದಲ್ಲಿಯೂ ತಮ್ಮ ಶಾಖೆಯನ್ನ ವಿಸ್ತರಿಸಿದ್ದಾರೆ. 1985ರಲ್ಲಿ ಪುತ್ತೂರಿಗೆ ಪ್ರಥಮ ಬಾರಿಗೆ GL ಕಾಂಪ್ಲೆಕ್ಸ್ ಎಂಬ ಸುಸಜ್ಜಿತ ವಾಣಿಜ್ಯ ಸಂಕೀರ್ಣ ಪರಿಚಯಿಸಿದ ಖ್ಯಾತಿ ಹಾಗೂ ಇಂದು ಪುತ್ತೂರು ನಗರದ ಸೌಂದರ್ಯ ವೃದ್ಧಿಸಲು ಸುಸಜ್ಜಿತವಾದ GL ಶಾಪಿಂಗ್ ಮಾಲ್ ಕೂಡ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. 2015ರಲ್ಲಿ ರೋಟರಿ ಸಂಸ್ಥೆಗೆ ಸಭಾಭವನ ಕಟ್ಟಲು ಸ್ಥಳದಾನ ಮಾಡಿದ ಇವರು 1998ರಲ್ಲಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಪುತ್ತೂರಿಗೆ ಪ್ರಥಮವಾಗಿ ಬ್ಲಡ್ ಬ್ಯಾಂಕ್ ಸ್ಥಾಪಿಸಿ ಅನೇಕರ ಜೀವ ರಕ್ಷಣೆಗೆ ಕಾರಣೀಭೂತರಾಗಿದ್ದಾರೆ. ಇವರು ವಿವೇಕಾನಂದ ತಾಂತ್ರಿಕ ವಿದ್ಯಾಲಯ ಹಾಗೂ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷರಾಗಿ ಸೇವೆ ಪ್ರಸ್ತುತ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿದ್ದಾರೆ. 2016ರಲ್ಲಿ ಕರ್ನಾಟಕ ಜ್ಯುವೆಲ್ಲರಿ ಫೆಡರೇಷನ್ ಇಂದ ರಾಜ್ಯ ಮಟ್ಟದ ವಿಶೇಷ ಸೇವೆಗಾಗಿ ಸನ್ಮಾನ ಮಾತ್ರವಲ್ಲದೆ ಇತ್ತೀಚೆಗೆ ದಿಗ್ವಿಜಯ ಹಾಗೂ ವಿಜಯವಾಣಿ ಸಂಸ್ಥೆಯವರು ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಪುತ್ತೂರಿನ ಸರ್ವತೋಮುಖ ಬೆಳವಣಿಗೆಗೆ ಇವರ ಕೊಡುಗೆ ಅಮೂಲ್ಯ. ಸ್ವರ್ಣೋದ್ಯಮದಲ್ಲಿ ಮಾಡಿದ ಸಾಧನೆ ಹಾಗೂ ಸಮಾಜ ಸೇವೆಯನ್ನ ಗುರುತಿಸಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಶ್ರೀ ಯು ತಿಮ್ಮಪ್ಪ ಪುತ್ತೂರು, ಶ್ರೀ ನಾಗಪ್ಪ ಪೂಜಾರಿ ಹಾಗೂ ಲಕ್ಷ್ಮೀ ದಂಪತಿಗಳ ಸುಪುತ್ರರಾದ ಇವರು ಸದಾ ಕಾಲ್ಪನಿಕ ಲೋಕದಲ್ಲಿ ಮೈಮರೆಯುತ್ತಿದ್ದ ಕಲಾವಿದರು. ಪೂತಮಾಲೆ, ಪೊರ್ಲುಗಾದು ಮುಡಿತಿನ ಪೂ, ಪೊರ್ಲುಗು ಮರ್ಲಾಂಡ, ಪೋದು ಬಲೆ, ಜ್ಯೋತಿ, ಎನ್ನ ಬದುಕು ಕಡಲು, ಮರತು ಬುಡಡೆ, ಮಧುಚಂದ್ರ, ಗಗನ ಕುಸುಮ, ಧ್ರುವ ನಕ್ಷತ್ರ, ಮೋಕೆದ ಉಡಲು, ಪೆತ್ತ ಮೋನೆದ ಪಿಲಿಕುಲು ಹೀಗೆ ಹಲವಾರು ತುಳುನಾಟಕಗಳೊಂದಿಗೆ ಬೇಡದ ಮಗು, ಶ್ವೇತ ಅಶ್ವದ ನೆರಳಲ್ಲಿ, ಕ್ರೋಧ ಎಂಬ ಕನ್ನಡ ನಾಟಕಗಳು ಇವರ ಲೇಖನಿಯಿಂದ ಮೂಡಿ ಬಂದಿವೆ. ಇವರು ರಚಿಸಿದ ಧ್ರುವ ನಕ್ಷತ್ರ 4000ಕ್ಕೂ ಹೆಚ್ಚು ಪ್ರದರ್ಶನಗೊಂಡು ದಾಖಲೆಯನ್ನೇ ನಿರ್ಮಿಸಿದೆ. ಈವರೆಗೆ 1000ಕ್ಕೂ ಹೆಚ್ಚಿನ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಇವರ 9 ಕೃತಿಗಳು ಮುದ್ರಣಗೊಂಡಿವೆ. ಪ್ರಸ್ತುತ ಮೂಡಾಯೂರಿನಲ್ಲಿ ಧರಣಿ ಕಲಾವೃಂದ ನಾಟಕ ತಂಡದಲ್ಲಿ ಹಾಗೂ ನಮೋ ಜನನಿ ತಂಡದಲ್ಲಿ ಸಕ್ರಿಯವಾಗಿ ಕಲಾ ಸೇವೆಯನ್ನು ಮಾಡುತ್ತಿರುವ ಇವರು ಪುತ್ತೂರಿನ ಜನತೆಗೊಂದು ಅನರ್ಘ್ಯ ರತ್ನ. ಇವರ ಮುಂದಿನ ಜೀವನ ಆನಂದವಾಗಿರಲಿ ಎಂದು ಹಾರೈಸುತ್ತಾ ಸಾಹಿತ್ಯ, ನಾಟಕ, ರಂಗಭೂಮಿ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಡಾಕ್ಟರ್ PK ಗಣೇಶ್, ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾನ್ ಬಿರುದಾಂಕಿತ ಡಾಕ್ಟರ್ ಗಣೇಶ್ PK ಅವರು ಶ್ರೀಕೃಷ್ಣ ಮತ್ತು ಶ್ರೀಮತಿ ಸುನಂದಾ ದಂಪತಿಯ ಸುಪುತ್ರ. ಇವರು ಈವರೆಗೆ 1000ಕ್ಕೂ ಅಧಿಕ ವಾದ್ಯ ಸಂಗೀತ ಕಚೇರಿಯನ್ನು ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕೇರಳ ಮಾತ್ರವಲ್ಲದೆ ಸಿಂಗಾಪುರ್, ಲಂಡನ್ನಲ್ಲಿರುವ ಮಾಯು ಹಾಲ್ನಲ್ಲಿಯೂ ಇವರು ವಾದ್ಯ ಸಂಗೀತ ಕಚೇರಿಯನ್ನು ನೀಡಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಾದ್ಯ ಸಂಗೀತ ಕ್ಷೇತ್ರದ ಇವರ ಸೇವೆಯನ್ನು ಗುರುತಿಸಿ ಬೆಂಗಳೂರು ಸಂಗೀತ ಅಕಾಡೆಮಿ ಫಿಲ್ಮ್ ಮ್ಯೂಸಿಕ್ ಪ್ರಶಸ್ತಿ 2011 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಭಾಜನರಾಗಿರುತ್ತಾರೆ. ಇವರ ಸಂಗೀತ ವಾದ್ಯ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲು ಅತೀವವಾದ ಸಂತೋಷ ಪಡುತ್ತೇವೆ. ಶ್ರೀಮತಿ ಪ್ರೇಮಲತಾ, ಆಂಜನೇಯ ಮಹಿಳಾ ಯಕ್ಷಗಾನ ಸಂಘ ಬೊಳುವಾರು. 2005ರಲ್ಲಿ ಶ್ರೀ ಬರೆಪ್ಪಾಡಿ ಅನಂತಕೃಷ್ಣ ಭಟ್ರವರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಮಹಿಳಾ ಯಕ್ಷಗಾನ ಸಂಘವು ಜಿಲ್ಲೆಯ ಪ್ರಥಮ ಮಹಿಳಾ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬಳಿಕ ಶ್ರೀಮತಿ ಪ್ರೇಮಲತಾರವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂತ್ರಾಲಯ, ಧಾರವಾಡ, ಕೊಲ್ಲೂರು, ಹೊರನಾಡು, ಎಡನೀರು, ಧರ್ಮಸ್ಥಳ, ಬದಿಯಡ್ಕ, ಮಧೂರು, ಮೈಸೂರಿನ ರಂಗಾಯಣ ಮೊದಲಾದ ಕಡೆಗಳಲ್ಲಿ ಸೇರಿದಂತೆ ಈವರೆಗೂ 1000ಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿದೆ. ಇವರ ತಂಡದಲ್ಲಿ ಅಪ್ರತಿಮ ಪಾಂಡಿತ್ಯವುಳ್ಳ ಅನೇಕ ಕಲಾವಿದರುಗಳಿದ್ದಾರೆ. ಅನೇಕ ಯುವ ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶ ನೀಡಿ ವೇದಿಕೆ ಕಲ್ಪಿಸಿದ ಗೌರವ ಮಾತ್ರವಲ್ಲದೆ ಅನೇಕ ಹಿರಿಯ ಮಹಿಳಾ ಕಲಾವಿದರನ್ನು ಗುರುತಿಸಿ ಗೌರವಿಸಿದ ಕೀರ್ತಿ ಈ ಸಂಘಕ್ಕೆ ಸಲ್ಲುತ್ತದೆ.
ಆಕಾಶವಾಣಿ, ಚಂದನ ಟಿವಿ ಮೊದಲಾದ ಮಾಧ್ಯಮಗಳಲ್ಲಿ ಕಲಾ ಪ್ರದರ್ಶನ ನೀಡಿದೆ. ಮಹಿಳಾ ಯಕ್ಷಗಾನ ತಾಳಮದ್ದಳೆಯ ಕಲಾಕ್ಷೇತ್ರದಲ್ಲಿ ತಮ್ಮ ಸಂಘವು ನೀಡಿದ ಸೇವೆಯನ್ನು ಗುರುತಿಸಿ ಗೌರವಿಸಲು ಸಂತೋಷ ಪಡುತ್ತೇವೆ. ಸನ್ಮಾನ ಮಾಡುವ ಹಂಬಲ ನಮ್ಮದು, ಸ್ವೀಕರಿಸುವ ಹೆಮ್ಮೆ ನಿಮ್ಮದು ಅನ್ನುವ ಮಾತಿನೊಂದಿಗೆ ನಮ್ಮ ಜಿಲ್ಲಾ ಕೋಶಾಧ್ಯಕ್ಷರಾದ ಐತಪ್ಪ ನಾಯ್ಕ್, ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ನಟ್ಟೋಜ ಮತ್ತು ಪುತ್ತೂರು ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆತ್ಮೀಯವಾಗಿ ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕು ಮತ್ತು ಹಿರಿಯರನ್ನ ಸನ್ಮಾನಿಸುವ ಸಂಭ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಐತಪ್ಪ ನಾಯ್ಕ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರು. ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ.
ಮತ್ತೊಮ್ಮೆ ಆಂಜನೇಯ ಮಹಿಳಾ ಘಟಕದ ಎಲ್ಲ ಸದಸ್ಯರು ನಮ್ಮೊಂದಿಗಿದ್ದಾರೆ. ತಾವು ಒಮ್ಮೆ ವೇದಿಕೆಗೆ ಬರಬೇಕು ಅನ್ನುವ ಅಪೇಕ್ಷೆ ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರದ್ದು. ನಿಮ್ಮ ಅಧ್ಯಕ್ಷರಿಗೆ ಅಲ್ಲಿ ಅಭಿನಂದನೆ ನಡೆದಿದೆ, ಆದರೆ ನಿಮ್ಮ ಮುಖವನ್ನು ಕೂಡ ನೋಡುವ ಭಾಗ್ಯ ನಮ್ಮದಾಗಲಿ ಅನ್ನುವ ಆರೈಕೆಯೊಂದಿಗೆ ತಾವು ಒಮ್ಮೆ ವೇದಿಕೆ ಬರಬೇಕು. ಆ ಸಮಿತಿಯ ಸಂಚಾಲಕರು ಭಾಸ್ಕರ ಬಾರಿಯಾ ಅವರ ಎಲ್ಲರೂ ಹೇಳ್ತಾರೆ, ಎಲ್ಲ ಗಂಡಂದಿರ ಅಥವಾ ಗಂಡಸರ ಸಾಧನೆ ಹಿಂದೆ ಹೆಣ್ಣೊಬ್ಬಳಿರ್ತಾಳೆ ಅಂತ. ಎಲ್ಲ ಹೆಂಗಸರ ಸಾಧನೆ ಹಿಂದೆ ಇಲ್ಲಿ ಒಬ್ಬ ಗಂಡು ಇದ್ದಾರೆ, ಅವರೇ ಭಾಸ್ಕರ ಬಾರಿಯಾ. ಅವರು ಈ ಸಂಸ್ಥೆಯ ಮಾರ್ಗದರ್ಶಕರು, ನಿರ್ದೇಶಕರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಛಾಯಾಚಿತ್ರಕ್ಕಾಗಿ ಒಂದು ನೋಟ ಬನ್ನಿ. ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರು ಸುಬ್ರಹ್ಮಣ್ಯ ನಟೋಜ ಅವರು, ಹಿರಿಯರಾದ ಐತಪ್ಪ ನಾಯ್ಕ ಅವರು, ಪೀಟರ್ ವಿಲ್ಸನ್ ಅವರು. ಒಮ್ಮೆ ಸರ್, ಒಮ್ಮೆ ಫೋಟೋ ಅವರಿಗೆ ಬೇಕಂತ. ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ಎಲ್ಲ ಸದಸ್ಯರನ್ನ ಮತ್ತೊಮ್ಮೆ ಅಭಿನಂದಿಸುತ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಸನ್ಮಾನದ ನಂತರ ಅಭಿನಂದನೆ. ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಸನ್ಮಾನ ಪಡೆಯಬೇಕು ಅನ್ನುವ ಇಚ್ಛೆ ನಮ್ಮದು. 2020-21ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಅಣ್ಣಪ್ಪ ಕಾರೆಕಾಡು ಅವರ ಇದ್ದಾರಾ? ಸರಿ ಸರ್, ಅವರಿಗೆ ಶ್ರೀ ಬಿ.ಕೆ. ಅಣ್ಣಪ್ಪ ಕಾರೆಕಾಡು, ಶ್ರೀ ಕಾಡಿಯ ಮತ್ತು ಶ್ರೀಮತಿ ಬಾಗಿ ದಂಪತಿಯ ಪುತ್ರರಾದ ಇವರು 3 ತಿಂಗಳ ಮಗುವಾಗಿರುವಾಗಲೇ ತಂದೆ ನಿಧನರಾದರು. ಇವರ ತಾಯಿ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಕೊಡಿಸಿರುತ್ತಾರೆ. ಜೀವನಕ್ಕಾಗಿ ಮಂಗಳೂರಿಗೆ ಹೋಗಿ ಹಗಲು ದುಡಿದು ಸಂಜೆ PUC ವಿದ್ಯಾಭ್ಯಾಸ ಮಾಡಿರುವರು. 2008ರಿಂದ 2019 ತನಕ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಮನೆ ಕಸವನ್ನು ಸಂಗ್ರಹಿಸಿ ನಗರದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಮಹತ್ತರ ಕೊಡುಗೆ ನೀಡಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಶುಚಿತ್ವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರ ಮೆಚ್ಚುಗೆಗೂ ಪಾತ್ರರಾಗಿರುವರು. 2020ರಿಂದ ಪೌರ ಕಾರ್ಮಿಕ ಮತ್ತು ಹೊರಗುತ್ತಿಗೆ ನೌಕರರ ಸಂಘ ಇದರ ಕರಾವಳಿ ಭಾಗದ ಸಂಚಾಲಕರಾಗಿದ್ದಾರೆ. ಸ್ವಚ್ಛತಾ ಕಾರ್ಮಿಕ ಮುಖ್ಯಸ್ಥರಾಗಿ ಇವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಸ್ವಚ್ಛತೆಯ ಬಗ್ಗೆ ನಾವು ಮಾತಾಡ್ತೇವೆ, ಭಾಷಣ ಮಾಡ್ತೇವೆ, ಆದ್ರೆ ಆ ಸ್ವಚ್ಛತೆಯನ್ನ ಮಾಡುವ ಕೈ ಅಣ್ಣಪ್ಪ ಕಾರೆಕಾಡು ಅಂತವರದ್ದು. ಅವರಿಂದಾಗಿ ಪುತ್ತೂರಿನ ಮಹಾಜನತೆ ಸ್ವಚ್ಛತೆಯಿಂದ ಓಡಾಡುವಂತಾಗಿದೆ. ಸ್ವಚ್ಛತೆಯ ಮುಖ್ಯಸ್ಥ ಅಣ್ಣಪ್ಪ ಕಾರೆಕಾಡು ಅವರಿಗೆ ಸಲ್ಲುವ ಸನ್ಮಾನ ಇದು ನಮಗೆಲ್ಲರಿಗೂ ಬಹಳ ಅಭಿನಂದನೆಯ ಮತ್ತು ಅಭಿಮಾನದ ವಿಚಾರ ಅಂತ ಹೇಳ್ತಾ ಅವರಿಗೆ 21ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದೇವೆ. ವಿಶೇಷ ಅಭಿನಂದನೆ 20 ಮತ್ತು 21ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಗೀತಾಮಣಿ, ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು, ಶ್ರೀ ಶೀನಪ್ಪ ನಾಯ್ಕ ಗೋಳಿತೊಟ್ಟು, ಶ್ರೀಮತಿ ಶಾಂತಾಕುಮಾರಿ ಚೆನ್ನಾವರ ಮತ್ತು 21-22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಜಯರಾಮ್ ಶೆಟ್ಟಿ ಸರ್ವೆ, ಶ್ರೀಮತಿ ತೆರೇಸಾ ಎಂ ಶಿವಕೇರ ಪಾಪೆಮಜಲು,
ಶ್ರೀ ಗೋವಿಂದ ನಾಯ್ಕ ಮೀನಾಡಿ ಇವರನ್ನ ಸನ್ಮಾನ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಗೀತಾಮಣಿ, ಪುತ್ತೂರು ತಾಲೂಕು ಉಪ್ಪಿನಂಗಡಿ ಗ್ರಾಮ, ದಿವಂಗತ ಸಾಂತ್ಯ ತಿಮ್ಮಯ್ಯ ಪೂಜಾರಿ ಮತ್ತು ಶ್ರೀಮತಿ ಜಾನಕಿ ಪಿ ಇವರ ಪ್ರಥಮ ಪುತ್ರಿ. ಪ್ರಾಥಮಿಕ ಶಿಕ್ಷಣ ಸಂತ ಫಿಲೋಮಿನ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ, ದೈಹಿಕ ಶಿಕ್ಷಣ ತರಬೇತಿ ಮೂಡಬಿದ್ರೆಯ ಎಂಕೆ ಅನಂತರಾಜ್ ಸಿಪಿಎಸ್ ಕಾಲೇಜು, ಸೇವೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಮ್ಮೆಟ್ಟು ಪುತ್ತೂರು. ರಾಜ್ಯ ಮಟ್ಟಕ್ಕೆ ಖೋ ಖೋ, ಥ್ರೋಬಾಲ್, ಟೇಬಲ್ ಟೆನ್ನಿಸ್, ಶಟಲ್ ಬ್ಯಾಡ್ಮಿಂಟನ್, ಬಾಲ್ ಬ್ಯಾಡ್ಮಿಂಟನ್. ರಾಷ್ಟ್ರ ಮಟ್ಟಕ್ಕೆ ಹರ್ಡಲ್ಸ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಕಬಡ್ಡಿ. ಹಿರಿಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಕೊಂಬೆಟ್ಟು ಶಾಲೆಯ ನವೀಕರಣ 18 ಲಕ್ಷ ವೆಚ್ಚದಿಂದ ನಿರ್ಮಿಸಿದಂತಹ ಕೊಂಬೆಟ್ಟು ಶಾಲೆ 106 ವರ್ಷ ಇತಿಹಾಸವಿರುವಂತಹ ಕೊಂಬೆಟ್ಟು ಶಾಲೆ ರೋಟರಿ ಸಂಸ್ಥೆಯ ಸಹಕಾರದಿಂದ ಹಿರಿಯ ವಿದ್ಯಾರ್ಥಿಗಳಾದ ಲಾವಣ್ಯ ಮತ್ತು ಅನಿತಾ ಇವರಿಗೆ ಮನೆ ನಿರ್ಮಾಣ. ಸೆಪ್ಟೆಂಬರ್ 16, 1990ರಂದು ಬೆಳ್ಳಾರೆ ಸಾರಕರೆ ಶ್ರೀ ಜಯಂತ ಪೂಜಾರಿ ಇವರೊಂದಿಗೆ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ. ಮಕ್ಕಳಾದ ಅಜಯ್ ಜೆಎಸ್, ವಿಜಯ್ ಜೆಎಸ್, ಶಿತಿ ಪ್ರಖ್ಯಾತ್ ಸಾಲಿಯಾನ್ ಇವರೊಂದಿಗೆ ಸುಖಿ ಜೀವನ. 2022ರಂದು ಸೇವೆಯಿಂದ ನಿವೃತ್ತಿ. ಶ್ರೀ ಶೀನಪ್ಪ ನಾಯ್ಕ ಎಸ್, ದಿನಾಂಕ 1/5/1962ರಂದು ಜನಿಸಿ 6/2/1999ರಂದು ಸೇವೆಗೆ ಸೇರಿ 31/4/2022ರಂದು ನಿವೃತ್ತರಾದರು. ಕರ್ತವ್ಯ ನಿರ್ವಹಿಸಿದ ಶಾಲೆಗಳು: ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಮಲೆ, ಪುತ್ತೂರು ತಾಲೂಕು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊರಮೇರು, ಪುತ್ತೂರು ತಾಲೂಕು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಚ್ಚೇರಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡೆಕಲ್, ಸಿಆರ್ಪಿ ಬಜತ್ತೂರು ಮತ್ತು ನೆಲ್ಯಾಡಿ ಕ್ಲಸ್ಟರ್ ಪುತ್ತೂರು ತಾಲೂಕು, ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಪುತ್ತೂರು ತಾಲೂಕು ಹಾಗೂ ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಸಜಿಪನಡು ಬಂಟ್ವಾಳ ತಾಲೂಕು. ದಿನಾಂಕ 31/4/2022ರಂದು ಹಿರಿಯ ಮುಖ್ಯ ಶಿಕ್ಷಕನಾಗಿ ಬಡ್ತಿ, ವರ್ಗಾವಣೆ ಹಾಗೂ ನಿವೃತ್ತಿ. ಪ್ರಶಸ್ತಿ ಪುರಸ್ಕಾರಗಳು: 2021ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, 2020-21ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ತಮ್ಮನ್ನು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತಿದ್ದೇವೆ. ಶ್ರೀಮತಿ ಶಾಂತಾಕುಮಾರಿ ಚೆನ್ನಾವರ, ಶ್ರೀ ಸುಬ್ಬಣ್ಣ ಭಟ್ ಶಾರದಾ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು TCH BA ಪದವಿ ಮುಗಿಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೆನ್ನಾವರದಲ್ಲಿ 19 ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. 2021-22ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುತ್ತೀರಿ. ತಮ್ಮ ಅವಧಿಯಲ್ಲಿ ಶಾಲೆಗೆ 4 ಬಾರಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರೆತಿದೆ. ಪ್ರಾಸಗೀತೆ ಬರೆಯುವುದು, ಹಾಡುವುದು, ಗಿಡ ನೆಡುವುದು ಇವರ ಪ್ರಮುಖ ಹವ್ಯಾಸವಾಗಿರುತ್ತದೆ. ಇವರ ಪ್ರಥಮ ಕವನ ಸಂಕಲನ ಕನಸು ನನಸು ನಿವೃತ್ತಿ ಸಮಾರಂಭದಲ್ಲಿ ಬಿಡುಗಡೆಗೊಂಡಿರುತ್ತದೆ. ಶ್ರೀ ಜಯರಾಮ ಶೆಟ್ಟಿ ಕೆ ಸರ್ವೆ, ಕಾಸರಗೋಡು ತಾಲೂಕು ಕಾಟುಕುಕ್ಕಿ ಗ್ರಾಮ ಸೂರ್ಡೇಲು, ದಿವಂಗತ ಫಕ್ಕೀರ ಶೆಟ್ಟಿ ಮತ್ತು ಶ್ರೀಮತಿ ಸುಮತಿ ಇವರ ಸುಪುತ್ರ. ವಿದ್ಯಾಭ್ಯಾಸ: ಪ್ರೌಢ ಶಿಕ್ಷಣದವರೆಗೆ ಶ್ರೀ ಸತ್ಯನಾರಾಯಣ ಹೈಸ್ಕೂಲು ಪೆರ್ಲಾ, ಕಾಸರಗೋಡು ತಾಲೂಕು. 1984ರಲ್ಲಿ ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು, ಇಲ್ಲಿ BSc ಪದವಿ. 1986ರಲ್ಲಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು, ಇಲ್ಲಿ B.Ed ಪದವಿ. ಸೇವಾವಧಿ: 1987ರಿಂದ 2011ರವರೆಗೆ ಒಟ್ಟು 24 ವರ್ಷಗಳ ಕಾಲ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಸರಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು, ಮುಡಿಪು ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕ. 2011ರಿಂದ 14ರವರೆಗೆ ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು, ಇಲ್ಲಿ ಸಹ ಶಿಕ್ಷಕ. 2014 ಡಿಸೆಂಬರ್ ತಿಂಗಳಿನಿಂದ ಸರಕಾರಿ ಪ್ರೌಢಶಾಲೆ ಸರ್ವೆ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಮುಖ್ಯ ಶಿಕ್ಷಕ. ಹೀಗೆ ಒಟ್ಟು 35 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ. ಪತ್ನಿ ಅನುರಾಧ ಜಿ ಶೆಟ್ಟಿ, ಮಗ ಅಶ್ವಿತ್ ಶೆಟ್ಟಿ, ಇಂಜಿನಿಯರ್ ಉದ್ಯೋಗಿ, ಬೆಂಗಳೂರು. ಪ್ರಸ್ತುತ ವಾಸ್ತವ್ಯ ಆಶೀರ್ವಾದ್, ತೋಟಗಾರಿಕೆ ಇಲಾಖೆ ಬಳಿ, ಮಂಜಲ್ ಪಡ್ಪು, ಪುತ್ತೂರು. 2021-22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ತಮ್ಮನ್ನು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತಿದ್ದೇವೆ. ಶ್ರೀಮತಿ ತೆರೇಜ್ ಎಂ ಸಿಕ್ವೇರ,
ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಧ್ಯೇಯವನ್ನು ಹೊಂದಿರುವ ತೆರೇಸಾ ಸಿಕ್ವೇರರವರು ಊರ ಪರವೂರ ದಾನಿಗಳಿಂದ, ಹಿರಿಯ ವಿದ್ಯಾರ್ಥಿಗಳಿಂದ ಮತ್ತು ಕುಟುಂಬ ವರ್ಗದವರಿಂದ ಕೊಡುಗೆಯನ್ನು ಸಂಗ್ರಹಿಸಿ ಮಾದರಿ ಶಾಲೆಯನ್ನಾಗಿ ಮಾಡಲು ಶ್ರಮಿಸಿರುತ್ತಾರೆ. ಇವರು ಪರಿಸರ ಪ್ರೇಮಿಯಾಗಿದ್ದು ತನ್ನ ವಿದ್ಯಾರ್ಥಿಗಳು ಹಸಿರು ಪರಿಸರದಲ್ಲಿ ಕಲಿಯಬೇಕೆಂಬ ಉದ್ದೇಶದಿಂದ ಶಾಲೆಯಲ್ಲಿ ತೆಂಗಿನ ತೋಟ, ನರೇಗಾ ಪೌಷ್ಟಿಕ ತೋಟದ ಚಿನ್ನರ ಪಾರ್ಕ್ ರಚನೆ ಮಾಡಿರುತ್ತಾರೆ. ಸುಮಾರು 33 ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಸಲ್ಲಿಸಿದ್ದು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆ ಎನಿಸಿದ ಪುತ್ತೂರು ರೋಟರಿ ಕ್ಲಬ್ನಲ್ಲಿ ತಮ್ಮ ಪತಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಇವರ ಸೇವಾ ಅವಧಿಯಲ್ಲಿ ಕ್ಲಸ್ಟರ್ ಹಂತ, ಬ್ಲಾಕ್ ಹಂತ ಹಾಗೂ ಜಿಲ್ಲಾ ಹಂತಗಳಲ್ಲಿ ಶಾಲೆಗಳಿಗೆ ಜಿಲ್ಲಾ ಅತ್ಯುತ್ತಮ ಶಾಲೆ ಪ್ರಶಸ್ತಿಯೊಂದಿಗೆ ದಕ್ಷಿಣ ಕನ್ನಡ ಮಟ್ಟದ ಹಸಿರು ಶಾಲೆ ಪ್ರಶಸ್ತಿ, ರಾಜ್ಯ ಮಟ್ಟದ ಉತ್ತಮ ನಲಿಕಲಿ ಘಟಕ ಪ್ರಶಸ್ತಿ, ಹುಡುಗಿಯರ ವಿಭಾಗದ ವಾಲಿಬಾಲ್ನಲ್ಲಿ 2ನೇ ಸ್ಥಾನ ಸಿಕ್ಕಿರುತ್ತದೆ. ತೆರೇಸಾ ಎಂ ಸಿಕ್ವೇರರ್ ಅವರು ಬಿಆರ್ಸಿ ಪುತ್ತೂರು ಇವರಿಂದ ಚೈತನ್ಯ 1 ಮತ್ತು 2 ಸಮನ್ವಯ ಸಮಿತಿ ತರಬೇತಿ, ಬ್ರಿಟಿಷ್ ಕೌನ್ಸಿಲ್ ಇಂಗ್ಲಿಷ್ ತರಬೇತಿ, ನಲಿಕಲಿ ತರಬೇತಿ, ಗುರು ಚೇತನ ಕನ್ನಡ ತರಬೇತಿಯನ್ನು ಹೊಂದಿದ್ದಾರೆ. ಪ್ರಸ್ತುತ ಇವರು ಮರೀಲು ಕ್ಯಾಂಕೋ ಚಾಕೊಲೇಟ್ ಫ್ಯಾಕ್ಟರಿ ಬಳಿಯ ಹ್ಯಾರಿಯೆಟ್ ನಿವಾಸದಲ್ಲಿ ವಾಸ್ತವ್ಯ ಹೊಂದಿದ್ದಾರೆ. 2021-22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ತಮ್ಮನ್ನು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತಿದ್ದೇವೆ. ಶ್ರೀ ಗೋವಿಂದ ನಾಯ್ಕ ಬಿ, ಜನ್ಮ ದಿನಾಂಕ 20/7/1983, ಸೇವೆಗೆ ಸೇರಿದ ದಿನಾಂಕ 8/8/2007, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಕೊಂಬಾರಿನಲ್ಲಿ ಸೇವೆ ಪ್ರಾರಂಭ. ಸೇವಾ ನಿವೃತ್ತಿಯ ಬಳಿಕ ನೂಜಿಬಾಳ್ತಿಲ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ 5 ವರ್ಷಗಳ ಕಾಲ ಕೋವಿಡ್-19 ಸಮಯದಲ್ಲಿ ವಿದ್ಯಾಗಮ ಯೋಜನೆಯಡಿಯಲ್ಲಿ ಶಾಲೆಗಳು ಬಂದ್ ಇದ್ದ ಸಂದರ್ಭದಲ್ಲಿ ವಠಾರ ಶಾಲೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವರು. ಮಾಜಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ರವರಿಂದ ಪ್ರಶಂಸೆ. ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೀನಾಡಿ ಇಲ್ಲಿಗೆ ಸಹ ಶಿಕ್ಷಕರಾಗಿ ಬಂದು 2019ರಿಂದ ಶಾಲೆಯನ್ನು ಅಭೂತಪೂರ್ವ ಬದಲಾವಣೆ, ಶಾಲಾ ಮೇಲ್ಛಾವಣಿ, ಶಾಲಾ ಕೊಠಡಿಗಳಿಗೆ ಟೈಲ್ಸ್ ಹಾಗೂ ಇಂಟರ್ಲಾಕ್ ಅಳವಡಿಕೆ, ಶಾಲಾ ರಸ್ತೆಗೆ ಭಾರತೀಯ ರೈಲಿನ ಚಿತ್ತಾರ ಮೂಡಿಸಿ ಕನ್ನಡ, ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಹಾಗೂ ಪಬ್ಲಿಕ್ ಟಿವಿ ಹಾಗೂ ಸುವರ್ಣ ಚಾನೆಲ್ಗಳಲ್ಲಿ ವರದಿ ಪ್ರಸಾರವಾಗಿ ಇಲಾಖೆ ಹಾಗೂ ಶಿಕ್ಷಣ ಸಚಿವರಿಂದ ಪ್ರಶಂಸೆ. 2022ರಲ್ಲಿ ಶಾಲಾ ವಜ್ರ ಮಹೋತ್ಸವ ಅದ್ದೂರಿಯಿಂದ ಆಚರಿಸುವ ಮೂಲಕ ಸರಕಾರಿ ಶಾಲೆಗಳತ್ತ ಮಕ್ಕಳು ಹಾಗೂ ಪೋಷಕರು ನೋಡುವಂತೆ ಮಾಡಿರುವುದು. ದಾಖಲಾತಿಯಲ್ಲಿ ಏರಿಕೆ, ಕಂಪ್ಯೂಟರ್ ಶಿಕ್ಷಣ, ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಶ್ರಮಿಸುತ್ತಿರುವುದಾಗಿದೆ. 2021-22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ತಮ್ಮನ್ನು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತಿದ್ದೇವೆ. ಅಭಿನಂದನೆಯನ್ನು ಸ್ವೀಕರಿಸುವ ಸಮಯ. ನಮ್ಮ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು, ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವೇದಿಕೆ ಬರಬೇಕು. ಈ ವರ್ಷದ ಅಭಿನಂದನೆ ಮುಂದಿನ ವರ್ಷ ನಿಮಗೆ ಸನ್ಮಾನ ಸಿಗುವಂತೆ ಮಾಡಲಿ ಅನ್ನುವ ಹಾರೈಕೆಯೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವರು ನಿಮ್ಮ ಸಾಧನೆಗೆ ಇನ್ನಷ್ಟು ಪುಷ್ಟಿ ಕೊಡಲಿ ಮತ್ತು ನಿಮ್ಮ ಸಾಧನೆ ಜಗತ್ತಿನಾದ್ಯಂತ ವಿಜೃಂಭಿಸಲಿ ಅನ್ನುವ ಮಾತಿನೊಂದಿಗೆ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ತಾವು ಸ್ವೀಕಾರ ಮಾಡಬೇಕು, ನಮಗೆ ಧನ್ಯತಾ ಭಾವನೆಯನ್ನು ಮೂಡಿಸಬೇಕು ಅನ್ನುವ ಇಚ್ಛೆ ನಮ್ಮದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಅಭಿನಂದನೆ ಸ್ವೀಕರಿಸಿದ ಸಾಧಕರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲ ಸದಸ್ಯರು ವೇದಿಕೆಯಲ್ಲಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕಿನ ಘಟಕದ ಅಧ್ಯಕ್ಷರಿದ್ದಾರೆ, ಸ್ವಾಗತ ಸಮಿತಿ ಅಧ್ಯಕ್ಷರಿದ್ದಾರೆ. ನಾವೆಲ್ಲರೂ ಅಲ್ಲಿ ಇದ್ದ ಹಾಗೆ ಅನ್ನುವ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮತ್ತೊಮ್ಮೆ ವಿಶೇಷ ಅಭಿನಂದನೆ. ಭಾಗವತಿಕೆಯಲ್ಲಿ ಹೆಸರನ್ನ ಮಾಡಿದಂತಹ ಶ್ರೀಮತಿ ಅಮೃತ ಅಡಿಗ, ಜೇನು ಕೃಷಿಯಲ್ಲಿ ತನ್ನ ಸಾಧನೆಯನ್ನ ಮಾಡಿದಂತಹ ಶ್ರೀ ಮನಮೋಹನ್, ಸೃಜನಶೀಲ ಬೋಧನೆಯಲ್ಲಿ ಹೆಸರುವಾಸಿಯಾದಂತಹ ಶ್ರೀ ಹರೀಶ್ ಶಾಸ್ತ್ರಿ ಅವರು ಸನ್ಮಾನ ವೇದಿಕೆಯನ್ನು ಅಲಂಕರಿಸಬೇಕು. ಅಮೃತ ಅಡಿಗ ಅವರು ಒಂದು ವೇಳೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿ ಇಲ್ಲದೇ ಇದ್ರೆ ಅವರ ಮನೆಯವರು ಯಾರಾದ್ರೂ ಇದ್ರೆ, ಮನೆಯ ಹಿರಿಯರು ಯಾರಾದ್ರೂ ಇದ್ರೆ ಅಮೃತ ಅಡಿಗ ಅವರ ಮನೆಯವರನ್ನು ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಅವರ ತಂದೆ ತಾಯಿಯವರು, ಅಮೃತ ಅಡಿಗ ಅವರ ತಂದೆ ತಾಯಿ ಬಂದಿದ್ದಾರೆ ಅನ್ನುವ ಅನಿಸಿಕೆ ನಮ್ಮದು. ತಾವು ಇದರ ದಯವಿಟ್ಟು ಗೌರವಪೂರ್ವಕವಾಗಿ ವೇದಿಕೆ ಬರಬೇಕು. ಕಾರ್ಯಕ್ರಮ ಮುಂದುವರಿಯುತ್ತದೆ. ಮನಮೋಹನ್ ಹಾಗೂ ಹರೀಶ್ ಶಾಸ್ತ್ರಿ ಅವರಿಗೆ ವಿಶೇಷವಾದ ಅಭಿನಂದನೆ. ಶ್ರೀ ಮನಮೋಹನ್ ಅರಮ್ಯ, ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ನಿವಾಸಿ ಶ್ರೀ ಮನಮೋಹನ್ ಇವರು 8ನೇ ತರಗತಿಯಲ್ಲಿರುವಾಗಲೇ ಜೇನು ಕೃಷಿಯಲ್ಲಿ ಅಪಾರ ಆಸಕ್ತಿ ಹೊಂದಿದವರು. ಒಂದು ಪೆಟ್ಟಿಗೆ ಜೇನುನೊಣದ ಸಾಕಾಣೆಯಿಂದ ಪ್ರಾರಂಭಿಸಿದ ಇವರ ಜೇನು ಕೃಷಿಯಲ್ಲಿ ಇಂದು 4,000ಕ್ಕೂ ಅಧಿಕ ಜೇನು ಪೆಟ್ಟಿಗೆಯನ್ನು ಹೊಂದಿರುವ ಸಾಧನೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಕನಸು ಮಧು ಕ್ರಾಂತಿಯ ಕಲ್ಪನೆಯಂತೆ ಇವರಿಗೆ ಈಗಾಗಲೇ ರಾಷ್ಟ್ರಾದ್ಯಂತ 1,000ಕ್ಕೂ ಅಧಿಕ ತೊಡವೆ ಜೇನಿನ ಬೇಡಿಕೆ ಬಂದಿರುತ್ತದೆ. ಹನಿ ವರ್ಲ್ಡ್ ಎಂಬ ಹೆಸರಿನಲ್ಲಿ ಜೇನುತುಪ್ಪವನ್ನು ತಯಾರು ಮಾಡುತ್ತಿದ್ದು ದೇಶದ ವಿವಿಧ ರಾಜ್ಯಗಳಿಗೆ ಜೇನಿನ ಸಿಹಿಯನ್ನು ನೀಡುತ್ತಿದ್ದಾರೆ. ಜೇನು ಕೃಷಿಯಲ್ಲಿ ಮಾಡಿದ ಸಾಧನೆಗಾಗಿ ಇವರು ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಜೇನು ಕೃಷಿಯಲ್ಲಿ ಮಾಡಿದ ಸಾಧನೆಗಾಗಿ ಇವರನ್ನು ವಿಶೇಷವಾಗಿ ಅಭಿನಂದಿಸುತ್ತಿದ್ದೇವೆ. ಶ್ರೀ ಹರೀಶ್ ಶಾಸ್ತ್ರಿ ಬಿ, ಶ್ರೀ ರಾಮಕೃಷ್ಣ ಶಾಸ್ತ್ರಿ ಬಿ ಮತ್ತು ಶ್ರೀಮತಿ ದೇವಕಿ ಇವರ ಸುಪುತ್ರ ಹರೀಶ್ ಶಾಸ್ತ್ರಿ ಬಿ ಇವರು 19/3/1974 ಬಪ್ಪಳಿಗೆ, ಪುತ್ತೂರು, ದಕ್ಷಿಣ ಕನ್ನಡ ಇಲ್ಲಿ ಜನಿಸಿದರು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಗಿ ಕುಮೇರಿ ಬಪ್ಪಳಿಗೆ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢ ಶಿಕ್ಷಣವನ್ನು ಬೋರ್ಡ್ ಹೈಸ್ಕೂಲ್ ಕೊಂಬೆಟ್ಟು, ಪುತ್ತೂರು ಇಲ್ಲಿ ಪೂರೈಸಿದರು. ಪಿಯುಸಿ ಮತ್ತು ಪದವಿ ಶಿಕ್ಷಣವನ್ನು ವಿವೇಕಾನಂದ ಕಾಲೇಜು, ನೆಹರು ನಗರ, ಪುತ್ತೂರು ಇಲ್ಲಿ ಪಡೆದು ಭೌತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳ ಗಂಗೋತ್ರಿ, ಮಂಗಳೂರು ವಿಶ್ವವಿದ್ಯಾನಿಲಯ, ಕೋಣಾಜೆ, ಮಂಗಳೂರು ಇಲ್ಲಿ ಪಡೆದರು. ಭೌತಶಾಸ್ತ್ರ ಶಿಕ್ಷಕರಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ 1997ರಿಂದ ಸೇವೆ. ಇತರ ಕಾರ್ಯಗಳು ದಕ್ಷಿಣ ಕನ್ನಡ ಜಿಲ್ಲಾ
ಭೌತಶಾಸ್ತ್ರದ ಸಂಘದ ಅಧ್ಯಕ್ಷರಾಗಿ 5 ವರ್ಷದ ಕಾರ್ಯಾನುಭವ. ಶತಮಾನ ಕಂಡ ಶಾಲೆ ಕೊಂಬೆಟ್ಟು ಸರಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆ. ಕೋವಿಡ್ ಸಂದರ್ಭದಲ್ಲಿ ಯೂಟ್ಯೂಬ್ ಮತ್ತು ರಾಜ್ಯಾದ್ಯಂತ 10ನೇ ಮತ್ತು PUC ವಿದ್ಯಾರ್ಥಿಗಳಿಗೆ ಉಚಿತ ತರಗತಿಗಳನ್ನು ನಡೆಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಲು ಸಹಾಯ. ವ್ಯಂಗ್ಯಚಿತ್ರ ರಚನೆ, ಜಿಲ್ಲೆಯಾದ್ಯಂತ ವಿವಿಧ ಕಾಲೇಜುಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿದ ಅನುಭವ. ತಮ್ಮ ಸಾಧನೆಯನ್ನು ಪರಿಗಣಿಸಿ ತಮ್ಮನ್ನು ವಿಶೇಷವಾಗಿ ಅಭಿನಂದಿಸುತ್ತಿದ್ದೇವೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ವಿಶೇಷವಾಗಿ ಅಭಿನಂದಿಸಿದ ಧನ್ಯತಾ ಭಾವ ನಮ್ಮದು. ಅದನ್ನು ಸ್ವೀಕರಿಸಿದ ಹೆಮ್ಮೆ ನಿಮ್ಮದು. ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮಕ್ಕಳಿಗೆ ನಗದು ಬಹುಮಾನ ನೀಡುವ ಸಂಭ್ರಮದ ವಾತಾವರಣ. ಬೆಳ್ಳಿಪ್ಪಾಡಿಯ ನಿವೃತ್ತ ಶಿಕ್ಷಣ ಸಂಯೋಜಕರಾದ ಶ್ರೀ ಪದ್ಮನಾಭ ಆಳ್ವಾಕೆ ಇವರು ಪ್ರಾಯೋಜಿಸಿರುವ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ 10ನೇ ತರಗತಿಗೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಒಬ್ಬಳು ಹುಡುಗಿ ಮತ್ತು ಒಬ್ಬ ಹುಡುಗನನ್ನ ತಾಳ 5,000 ರೂಪಾಯಿ ನಗದು ಬಹುಮಾನ ನೀಡಿ ಅವರನ್ನು ಪುರಸ್ಕರಿಸಬೇಕು ಅನ್ನುವ ಇಚ್ಛೆ ನಮ್ಮದು. ಇದೀಗ ಕುಮಾರಿ ಕೃಷ್ಣಪ್ರಿಯ KS ಶ್ರೀರಾಮ ಪ್ರೌಢಶಾಲೆ ವೇದಶಂಕರ ನಗರ ಉಪ್ಪಿನಂಗಡಿ ಅವರು ಈ ಒಂದು ನಗದು ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಶ್ರೀ ಪದ್ಮನಾಭ ಆಳ್ವಕ್ಕೆ ನಿವೃತ್ತ ಶಿಕ್ಷಣ ಸಂಯೋಜಕರು ಇವರು ಇದ್ರೆ ದಯವಿಟ್ಟು ವೇದಿಕೆ ಬರಬೇಕಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಕೃಷ್ಣಪ್ರಿಯ KS ಅವರ ಹೆತ್ತವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿದ್ದರೆ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಇಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಮಾಸ್ಟರ್ ಹಸ್ತಿಕ್ಕೆ ಅವರು ಬಹುಮಾನವನ್ನು ಪಡೆದಿದ್ದಾರೆ. ಇದ್ದಾರೆ, ಬನ್ನಿ. ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸತ್ಯಶಂಕರ್ ಅವರ ಪೇರೆಂಟ್ಸ್ ಇದ್ರೆ, ಹಸ್ತಿಕಾ ಅವರ ಪೇರೆಂಟ್ಸ್ ದಯವಿಟ್ಟು ವೇದಿಕೆ ಬರಬೇಕು, ಬನ್ನಿ. ಮಾಸ್ಟರ್ ಹಸ್ತಿಕ್ ಅವರ ಮುಂದಿನ ಶಿಕ್ಷಣ ಉತ್ತುಂಗಕ್ಕಿರಲಿ ಎನ್ನುವ ಆಶಯದೊಂದಿಗೆ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಆಶಾ ಬೆಳ್ಳಾರೆ, ಶ್ರೀಮತಿ ಆಶಾ ಬೆಳ್ಳಾರೆ ಅವರನ್ನ ನಾನು ಹೃತ್ಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಬೇರೆ ಬೇರೆ ಸ್ಪರ್ಧೆಗಳನ್ನು ನಾವು ಮಾಡಿದ್ದೆವು. ಆ ಸ್ಪರ್ಧೆಗಳ ವಿವರವನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಅತಿಥಿಗಳು ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡುವಂತಹ ಸಂದರ್ಭ ಇದು. ಈಗ ಶ್ರೀಮತಿ ಆಶಾ ಬೆಳ್ಳಾರೆ ಅವರಿಗೆ ವೇದಿಕೆ. ಎಲ್ರಿಗೂ ನಮಸ್ಕಾರ. ಕಥಾ ವಿಭಾಗದಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಬಹುಮಾನವನ್ನು ಪಡೆದಂತಹ
ವೈಷ್ಣವಿ ಕೆ ಇವಳು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾಳೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿ ನವ್ಯಶ್ರೀ. ಶ್ರೀ ಸತ್ಯಶಂಕರ್ ಅವರು ಈ ಬಹುಮಾನವನ್ನ ಈ ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ವಿನಂತಿ ತೃತೀಯ ಮಾಡ್ತೇನೆ. ಬಹುಮಾನ ಯಶಸ್ವಿ ಬಿ. ವಿದ್ಯಾರ್ಥಿನಿ ಇದ್ದಲ್ಲಿ ಬರಬೇಕಾಗಿ ವಿನಂತಿ, ಅಥವಾ ಅವರ ಪೋಷಕರು ಬಂದ್ರು. ನವ್ಯಶ್ರೀ. ತೃತೀಯ ಬಹುಮಾನ ಯಶಸ್ವಿ ಬಿ. ಪ್ರೌಢ ವಿಭಾಗದಲ್ಲಿ ಪ್ರಥಮ ಬಹುಮಾನ ಲಿಖಿತ. ದ್ವಿತೀಯ ಬಹುಮಾನ ಮೊಹಮ್ಮದ್ ಮಿಕ್ದಾದ್. ತೃತೀಯ ಜೀವಿತ. ಕಥೆ. ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳು ಇಲ್ಲೇ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ನಿಲ್ಲಬೇಕು. ಪದವಿ ಪೂರ್ವ ವಿಭಾಗದಲ್ಲಿ ಪ್ರಥಮ ಕುಸುಮ ಸಿಎಂ. ದ್ವಿತೀಯ ಸುಷ್ಮಿತಾ ಬಿಆರ್. ಪದವಿ ವಿಭಾಗದಲ್ಲಿ ಪ್ರಥಮ ಅನ್ನಪೂರ್ಣ ಎನ್. ದ್ವಿತೀಯ ಸುಸ್ಮಿತಾ. ತೃತೀಯ ಬಿ ವಿಖ್ಯಾತ್. ವೃತ್ತಿಪರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸೌಜನ್ಯ ಬಿಎಂ. ದ್ವಿತೀಯ ನರೇಂದ್ರ ಕೆ. ತೃತೀಯ ವಿಜೇತ. ಸಾರ್ವಜನಿಕ ವಿಭಾಗ ಪ್ರಥಮ ಜೆಸ್ಸಿ ಪಿವಿ. ಶಿಕ್ಷಕರು. ದ್ವಿತೀಯ ಶಾಂತ ಟೀಚರ್. ತೃತೀಯ ಮಾನಸ ವಿಜಯ್ ಕೈಂತೆಜ್.
ಕವನ ವಿಭಾಗದ ಫಲಿತಾಂಶ ಹೀಗೆ ಇದೆ. ಸತ್ಯಶಂಕರ್ ಸರ್, ತಮಗೆ ಅಭಿನಂದನೆ ಸತ್ಯಶಂಕರ್ ಅವರಿಗೆ. ಮುಂದಿನ ಬಹುಮಾನವನ್ನ ನಮ್ಮ ಜಿಲ್ಲಾಧ್ಯಕ್ಷರಾದ ಮಾನ್ಯ ಶ್ರೀನಾಥ್ ಅವರು ವಿತರಿಸ್ತಾರೆ. ಪ್ರಥಮ ಗಹನ ವರ್ಣಿಕ, ದ್ವಿತೀಯ ಕೆಪಿ ಗ್ರೀಷ್ಮ, ತೃತೀಯ ತಸ್ವಿತಾ, ಪ್ರೌಢ ವಿಭಾಗ ಪ್ರಥಮ ತನ್ಮಯ್ ಕೃಷ್ಣ, ದ್ವಿತೀಯ ಜೀವನ್ಯ, ತೃತೀಯ ಕವನ. ಪ್ರಥಮ ತನ್ಮಯ್ ಕೃಷ್ಣ, ದ್ವಿತೀಯ ಜೀವನ್ಯ, ತೃತೀಯ ಕವನ. ಪದವಿ ಪೂರ್ವ ವಿಭಾಗ ಪ್ರಥಮ ಮಮಿತಾ ರೈ, ದ್ವಿತೀಯ ಮೊಹಮ್ಮದ್ ಸಿಮ್ಸಾರುಲ್ಲಾಹರ್, ತೃತೀಯ ಅನಿತಾ ಕೊಂಬೆಟ್ಟು. ಪದವಿ ವಿಭಾಗ ಪ್ರಥಮ ಶ್ರದ್ಧಾ ಎನ್ ಕೆ, ದ್ವಿತೀಯ ಬಿಭಾ ಭಟ್, ತೃತೀಯ ಸ್ಮಿತಾ ಎಸ್ ರೈ, ವೃತ್ತಿಪರ ವಿಭಾಗ ಪ್ರಥಮ ಶ್ರಾವ್ಯ ಎನ್ ಕೆ, ದ್ವಿತೀಯ ಮಂಜುಶ್ರೀ, ತೃತೀಯ ಸಾತ್ವಿಕ್ ವಿ ನಾಯಕ್, ಸಾತ್ವಿಕ್. ಸಾರ್ವಜನಿಕ ವಿಭಾಗ ಪ್ರಥಮ ಹಿತೇಶ್ ಕುಮಾರ್, ದ್ವಿತೀಯ ಶಾಂತಾ ಕುಮಾರಿ ಎನ್, ದ್ವಿತೀಯ ಬಹುಮಾನವನ್ನು ಇಬ್ರು ಪಡ್ಕೊಂಡಿದ್ದಾರೆ. ಇನ್ನೊಬ್ರು ಸುರೇಶ್ ಆಡ್ಬಾಯ್ ಕಾಣಿಯೂರು, ತೃತೀಯ ವಿದ್ಯಾಶ್ರೀ ಅಡೂರು, ಕ್ಲಪ್ತ ಸಮಯಕ್ಕೆ ಕಥೆ ಹಾಗೂ ಕವನವನ್ನು ಕಳುಹಿಸಿಕೊಟ್ಟಂತಹ ಎಲ್ಲ ಸಾಹಿತಿಗಳಿಗೆ, ಸಾಹಿತ್ಯಾಸಕ್ತರಿಗೂ ಕೂಡ ಈ ವೇದಿಕೆಯ ಮೂಲಕ ಅಭಿನಂದನೆಯನ್ನು ಹೇಳ್ತಾ, ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿದಂತಹ ಹಿರಿಯರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ, ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಎಲ್ಲ ಸಾಹಿತಿಗಳಿಗೆ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಬರಬೇಕು ಸರ್. ಅಭಿನಂದನೆ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಆಶಾ ಬೆಳ್ಳಾರೆ ಅವರಿಗೆ
ಸರ್ ದಯವಿಟ್ಟು ಉದ್ಯಮ ಕ್ಷೇತ್ರದಲ್ಲಿ ಬಿಂದುವಿನಿಂದ ಸಿಂಧುವಿನಡೆಗೆ ನಡೆದ ಸತ್ಯಶಂಕರ್ ಅವರು 2 ಮಾತಿನೊಂದಿಗೆ ತಮ್ಮ ಅಭಿನಂದನೆಯನ್ನ ಈ ಸಮ್ಮೇಳನಕ್ಕೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೆ. ಸರ್ 1 ನಿಮಿಷ ನಿಲ್ಲಿ ಸರ್. ವೇದಿಕೆಯಲ್ಲಿರುವ ಗಣ್ಯರೇ, ಇವತ್ತು ಈ ಒಂದು ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸಲ್ಪಟ್ಟ ಎಲ್ಲ ಸಾಧಕರೇ, ಬಂದಂಥ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಸಾಧನೆ ಅಂದರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೋದು. ಅದಕ್ಕೆ ಒಂದು ಕೆಲವು ಸಾಮಾನ್ಯ ವಿಷಯಗಳನ್ನು ನಾವು ಫಾಲೋಅಪ್ ಮಾಡಿದರೆ ಆ ಸಾಧನೆಯನ್ನು ಬರ್ಬೋದು. ಅಂದರೆ ಪ್ರಥಮವಾಗಿ ನಾವು ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ಇಟ್ಟುಕೊಳ್ಳುವಂಥದ್ದು. ಹೀಗೆ ಆಗಬೇಕಂತ ಒಂದು ಗುರಿಯನ್ನು, ಸ್ಪಷ್ಟ ಗುರಿಯನ್ನು ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡೋದು ಬಹಳ ಮುಖ್ಯ. ಆಮೇಲೆ ಆ ಒಂದು ಗುರಿಗೆ ಅನ್ನು ತಲುಪಲಿಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡುವಂಥದ್ದು. ಅಂದರೆ ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡ್ತಾ ಹೋಗುವಾಗ ಸವಾಲುಗಳು ಬಂದೇ ಬರುತ್ತೆ. ಸವಾಲುಗಳು ಬರೋದು ಅದರಲ್ಲಿ ತಪ್ಪಿಲ್ಲ, ಅದು ಸೋಲಲ್ಲ. ನಾವು ಆ ಸಮಯದಲ್ಲಿ ನಮ್ಮ ಸಂಕಲ್ಪವನ್ನು ನಾವು ಬದಲಾವಣೆ ಮಾಡುವಂಥದ್ದು. ಇದು ಆಗೋದಿಲ್ಲ ಅಂತ ಹೇಳಿ ಬದಲಾವಣೆ ಮಾಡ್ತೇವಲ್ಲ, ಅದು ಜೀವನದಲ್ಲಿ ಬಹುದೊಡ್ಡ ಸೋಲು ಮತ್ತು ಸವಾಲುಗಳು ಬಂದಷ್ಟು ನಾವು ಬಲಿಷ್ಠರಾಗ್ತಾ ಹೋಗ್ತೇವೆ. ತಲ್ಲೀನತೆಯಿಂದ ಅದೇ ರೀತಿ ನಾವು ನಮ್ಮ ಏನು ಗುರಿ ಇದೆ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗುವಾಗ ಅದು ತುಂಬ ಟೈಮ್, 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಅದು ಒಂದು ಅದ್ಭುತ ಸಾಧನೆ ಮನುಷ್ಯನ ಜೀವನದಲ್ಲಿ ಪ್ರಾಪ್ತಿಯಾಗ್ತದೆ. ಯಾರೇ ಇರ್ಬೋದು, ಈಗ ಯಶಸ್ಸು ಸಾಧನೆ ಅಂದರೆ ಅದು ಬರೀ ಹಣದಿಂದ ಆಗುವಂಥದ್ದಲ್ಲ. ಅವರವರ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವೇನು ಅತ್ಯುನ್ನತ ಸ್ಥಿತಿಯನ್ನು ತಲುಪುವಂಥದ್ದು, ಆಳವಾದ ಒಂದು ಪರಿಜ್ಞಾನವನ್ನು ಅದರಲ್ಲಿ ಪಡ್ಕೊಳ್ಳುವಂಥದ್ದು, ಮತ್ತು ಅತ್ಯುನ್ನತ ವ್ಯವಸ್ಥೆ, ಆ ಒಂದು ಕ್ಷೇತ್ರದಲ್ಲಿ ಅತ್ಯುನ್ನತ ಉನ್ನತ ಮಟ್ಟವನ್ನು ತಲುಪುವಂಥ ಅದು ಮನುಷ್ಯನ ಜೀವನದಲ್ಲಿ ಬಹುದೊಡ್ಡ ಯಶಸ್ಸು. ಈಗ ಮುಂಚೆ ಕೂಡ ತುಂಬ ತಪಸ್ಸು ಮಾಡಿ ದೇವರು ವರ ಕೊಟ್ಟರು ಅಂತೇಳಿ ನಾವು ಹೇಳ್ತೇವೆ. ಅದು ಕೂಡ ತಪಸ್ಸು ಅಂದರೆ ಇದೆ, ಒಂದೇ ವಿಷಯದಲ್ಲಿ ಚಂಚಲ ಮನಸ್ಸನ್ನು ಮಾಡದೆ ಸಂಪೂರ್ಣವಾಗಿ ಆ ಒಂದು ಗುರಿಯತ್ತ ತಪಸ್ಸಿನಾಗೆ, ಅಂದರೆ ಕಂಟಿನ್ಯೂಯಸ್ ಆ ಒಂದು ಗುರಿ ಹತ್ತಿರ ಕೆಲಸ ಮಾಡುವಂಥದ್ದು, ಅದು ತಪಸ್ಸು. ದೇವರು ವರ ಕೊಡ್ತಾರೆ ಅಂತೇಳಿ ನಾವು ಹೇಳುವಂಥದ್ದು. ಯಾರೇ ಕೂಡ ಒಂದು ಯಶಸ್ವಿ ವ್ಯಕ್ತಿಯವರು ನೀವು ನೋಡಿ, ಅವರು 1 ದಿವಸ 2 ದಿವಸದಲ್ಲಿ ಆ ಒಂದು ಯಶಸ್ಸು ಪ್ರಾಪ್ತಿಯಲ್ಲ. ದೀರ್ಘಾವಧಿಯಿಂದ ಅದೇ ಕೆಲಸದಲ್ಲಿ ಯಾವುದೇ ಸೋಲುಗಳು ಬಂದರೂ ಕೂಡ ಅದನ್ನು ಧನಾತ್ಮಕವಾಗಿ ಚಿಂತನೆ ಮಾಡಿ ಸತತವಾಗಿ ಪ್ರಯತ್ನ ಮಾಡುವಂಥದ್ದು ಅವರು ದೊಡ್ಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಇವತ್ತು ಈ ಒಂದು ವೇದಿಕೆಯಲ್ಲಿ ನಮ್ಮ ಪುತ್ತೂರು ದಕ್ಷಿಣ ಕನ್ನಡದ ಎಲ್ಲ ಹೆಚ್ಚಿನ ಸಾಧಕರನ್ನು ಗುರುತಿಸಿ ಈ ಒಂದು ಸಾಧಕರಿಗೆ ನನಗೆ ಒಂದು ಸನ್ಮಾನ ಮಾಡುವಂಥ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ, ಇವತ್ತಿನ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಈ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ಇನ್ನು 1 ನಿಮಿಷ ಇದೆ. ನಮ್ಮ ಶಾಂತಾ ಪುತ್ತೂರು ಬರ್ತಾರೆ ವೇದಿಕೆಗೆ. ತಮಗೆಲ್ಲ ಆತ್ಮೀಯ ಧನ್ಯವಾದ ಅರ್ಪಿಸಲಿದ್ದಾರೆ. ನಾವು ಸಮಯಕ್ಕೆ ಸರಿಯಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ಅನ್ನುವ ಧನ್ಯತಾ ಭಾವನೆಯೊಂದಿಗೆ ಧನ್ಯವಾದ ಸಮರ್ಪಣೆ ಶಾಂತಾ ಪುತ್ತೂರು ಅವರಿಂದ. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಕಲ್ಪನೆ
ರಾಜ್ಯಾಧ್ಯಕ್ಷ ಮಹೇಶ ಜೋಶಿ ಅವರಿಂದ ಉದ್ಘಾಟನೆ. ಸಹೃದಯ ಸಾಹಿತ್ಯಾಭಿಮಾನಿಗಳಿಗೆಲ್ಲ ರಸದೌತಣ ಸಂಪನ್ನವಾಯಿತು. ಸಮ್ಮೇಳನಾಧ್ಯಕ್ಷ ಶ್ರೀಧರರ ಭಾಷಣ. 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಬಿಕಾ ವಿದ್ಯಾಲಯದಲ್ಲಿ ಸಾಹಿತಿಗಳ ಸಮ್ಮಿಲನ. ಸಾಧಕರಿಗೆಲ್ಲ ಗೌರವದ ಪುರಸ್ಕಾರ ಸನ್ಮಾನ. ಭಾಗವಹಿಸಿದವರಿಗೆಲ್ಲ ಬಗೆ ಬಗೆಯ ಬಹುಮಾನ. ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ. ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯದ ಚಿಂತನೆ, ಛಲವಂತಿಕೆ ಬೇಕಾಗುತ್ತದೆ. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕಾಗುತ್ತದೆ. ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ. ಅಂತಹ ಸಾಧಕರನ್ನು ಇಂದು ಈ ವೇದಿಕೆಯಲ್ಲಿ ಗೌರವಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯ ಸಾಹಿತಿಗಳು, ಸೃಜನಶೀಲ ಬರಹಗಾರರು ಆದ ಡಾ ಶ್ರೀಧರ್ HG ಅವರಿಗೆ ಗೌರವದ ವಂದನೆಗಳು. ಹಾಗೆ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ಡಾ MP ಶ್ರೀನಾಥ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಂದು ಸಾಧಕರನ್ನು ಸನ್ಮಾನಿಸಿದ ಶ್ರೀ ಸತ್ಯಶಂಕರ್ ಆಡಳಿತ ನಿರ್ದೇಶಕರು SG ಕಾರ್ಪೊರೇಟ್ ಪುತ್ತೂರು ಇವರಿಗೆ ಗೌರವಪೂರ್ವಕ ಕೃತಜ್ಞತೆಗಳು. ಹಾಗೆ ಉಪಸ್ಥಿತರಿದ್ದ ಜಿಲ್ಲಾ ಹಂತದ ಹಾಗೂ ತಾಲೂಕು ಹಂತದ ಸರ್ವ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಹಾಗೆಯೇ ಇಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಸನ್ಮಾನಿತರಾದಂತಹ, ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀ ಎ ಸುಂದರ ಭಟ್ ಕಾಂಚನ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾ MK ಪ್ರಸಾದ್ ಭಂಡಾರಿಯವರು, ದೇಶ ಸೇವೆ ಶ್ರೀ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಹಾಗೂ ಸಮಾಜ ಸೇವೆ ಶ್ರೀ ಶಿವಾನಂದರಾವ್ ನಟ್ಟೋಜ, ಉದ್ಯಮ ಶ್ರೀ ಬಲರಾಮ ಆಚಾರ್ಯ, ಸಾಹಿತ್ಯ ನಾಟಕ ರಂಗಭೂಮಿ ಶ್ರೀ ಯು ತಿಮ್ಮಪ್ಪ ಪುತ್ತೂರು, ಸಂಗೀತ ವಾದ್ಯ ಡಾ PK ಗಣೇಶ್, ಸಂಘ ಸಂಸ್ಥೆ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘ ಬೋಳುವಾರು ಹಾಗೂ ಸ್ವಚ್ಛತಾ ಕಾರ್ಮಿಕ ಮುಖ್ಯಸ್ಥರಾದ ಶ್ರೀ ಅಣ್ಣಪ್ಪ ಕಾರೆಕಾಡು ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ 2020-21ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದಂಥ ಶಿಕ್ಷಕರಾದ ಶ್ರೀಮತಿ ಗೀತಾಮಣಿ ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು, ಶ್ರೀ ಶೀನಪ್ಪ ನಾಯಕ ಗೋಳಿತೊಟ್ಟು, ಶ್ರೀಮತಿ ಶಾಂತಾಕುಮಾರಿ ಚೆನ್ನಾವರ. 2021-22ನೇ ಸಾಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಜಯರಾಮ ಶೆಟ್ಟಿ ಸರ್ವೆ, ಶ್ರೀಮತಿ ತೆರೇಜ್ M ಸಿಕ್ವೇರ ಪಾಪೆಮಜಲು, ಶ್ರೀ ಗೋವಿಂದ ನಾಯ್ಕ ಮೀನಾಡಿ ಇವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಿಶೇಷ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಶ್ರೀ ಮನಮೋಹನ್ ಜೇನು ಕೃಷಿಗಾಗಿ, ಶ್ರೀ ಹರೀಶ್ ಶಾಸ್ತ್ರಿ ಸೃಜನಶೀಲ ಬೋಧನೆಗಾಗಿ ಸರ್ ನಿಮಗೂ ಕೂಡ ಅನಂತ ಧನ್ಯವಾದಗಳು. ಮಕ್ಕಳಿಗೆ ನಗದು ಬಹುಮಾನದ ಪ್ರಾಯೋಜಕರು ಶ್ರೀ ಪದ್ಮನಾಭ ಆಳ್ವಕೆ, ನಿವೃತ್ತ ಶಿಕ್ಷಣ ಸಂಯೋಜಕರು ಬೆಳ್ಳಿಪಾಡಿ ಇವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ SLCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂತಹ ಮಕ್ಕಳಾದಂತಹ ಕೃಷ್ಣಪ್ರಿಯ KS ಶ್ರೀರಾಮ ಪ್ರೌಢಶಾಲೆ ವೇದ ಶಂಕರನಗರ ಉಪ್ಪಿನಂಗಡಿ, ಮಾಸ್ಟರ್ ಹಸ್ತಿಕ್ ಕೆ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಇವರಿಗೆ ಅಭಿನಂದನೆಗಳೊಂದಿಗೆ ಧನ್ಯವಾದಗಳು. ಹಾಗೆ ಸ್ಪರ್ಧೆಗಳ ಬಹುಮಾನಗಳ ವಿತರಣೆಯ ನಿರ್ವಹಣೆಯನ್ನು ಮಾಡಿದಂತಹ ಆಶಾ ಬೆಳ್ಳಾರೆಯವರಿಗೂ ಹಾಗೂ ನಿರೂಪಣೆ ಮಾಡಿದ ಶ್ರೀ ಕುಂಬ್ರ ದುರ್ಗಾ ಪ್ರಸಾದ್ ರೈ ಅವರಿಗೂ, ಸ್ವಾಗತಿಸಿದ ಡಾಕ್ಟರ್ ಹರ್ಷಕುಮಾರ್ ರೈ ಅವರಿಗೂ, ನಿರ್ವಹಣೆ ಮಾಡಿದ ಅನನ್ಯ ವಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯ ಎದುರು ಭಾಗದ ಸಭಾಂಗಣದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಸಾಹಿತಿಗಳಿಗೂ, ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ, ಅಂಬಿಕಾ ವಿದ್ಯಾಲಯದ ಸಂಚಾಲಕರಿಗೂ, ಶಿಕ್ಷಕ ವೃಂದದವರಿಗೂ, ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಅನಂತ ಧನ್ಯವಾದಗಳು. ಹಾಗೆಯೇ ಸ್ಪರ್ಧಾ ವಿಜೇತರಾದವರಿಗೂ, ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಸಮಾರೋಪ ಸಮಾರಂಭಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಶಾಸಕರು ಬರ್ತಾರೆ ಅನ್ನುವ ನಿರೀಕ್ಷೆ ಇತ್ತು, ಆದರೆ
ಸಮಯಕ್ಕೆ ಮುಂಚಿತವಾಗಿ ಬಂದು ನಮ್ಮನ್ನ ಸೇರಿಕೊಂಡಿದ್ದಾರೆ. ಮುಂದೆ ಸಮಾರೋಪ ಸಮಾರಂಭ ಈ ವೇದಿಕೆಯಲ್ಲಿ ನಡೀತಾ ಇದೆ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ರಾಕೇಶ್ ಕುಮಾರ್ ಕೆಮ್ಮಾಜಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಮುಂದೆ ಸಮಾರೋಪ ಸಮಾರಂಭದ ನಿರೂಪಣೆಯನ್ನ ಅವರು ಮುಂದುವರಿಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ನಿನ್ನೆಯಿಂದ ತೊಡಗಿದಂತೆ ಇದುವರೆಗೆ ಸಾಹಿತ್ಯ ಸಂಭ್ರಮ ಈ ಶ್ರೀ ಶಂಕರ ಸಭಾಂಗಣದಲ್ಲಿ ಲಲಿತಾಂಬಿಕಾ ವೇದಿಕೆಯಲ್ಲಿ ಸಾಕಾರಗೊಳ್ತಾ ಇರೋದನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ. ತುಂಬಾ ಸುಂದರವಾದ ಈ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ ಸಮಾರೋಪವನ್ನ ಕಾಣುವುದಕ್ಕಿದೆ. ಈ ಸಮಾರೋಪ ಸಮಾರಂಭಕ್ಕೆ ಅದಾಗಲೇ ಅತಿಥಿ ಅಭ್ಯಾಗತರು ನಮ್ಮನ್ನ ಸೇರಿಕೊಂಡವರಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಮಾರೋಪ ಸಮಾರಂಭಕ್ಕೆ ನಾವು ಚಾಲನೆ ನೀಡುವವರಿದ್ದೇವೆ. ಸಮಾರೋಪ ಸಮಾರಂಭದ ಸರ್ವಾಧ್ಯಕ್ಷತೆಯನ್ನ ಡಾಕ್ಟರ್ ಶ್ರೀಧರ ಎಚ್ ಜಿ ಅವರು ಹಾಗೂ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ಸಮಾರೋಪ ಭಾಷಣವನ್ನ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರು ನಡೆಸಿಕೊಡುವುದಕ್ಕಿದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ಶಾಸಕರಾದಂತಹ ಸಂಜೀವ ಮಠಂದೂರು ಅವರು ಸೇರಿಕೊಂಡಿದ್ದಾರೆ. ಹಾಗೆಯೇ ನಗರಸಭೆಯ ಮಾನ್ಯ ಆಯುಕ್ತರಾದಂತಹ ಮಧು ಎಸ್ ಮನೋಹರ್ ಅವರು ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಸ್ವಾಗತ ಸಮಿತಿಯ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ನಟ್ಟೋಜ ಹಾಗೂ ಸಂಚಾಲಕರಾದಂತಹ ರಾಜಶ್ರೀ ಎಸ್ ನಟ್ಟೋಜ ಇಬ್ಬರೂ ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುವರಿದ್ದಾರೆ. ಇದಲ್ಲದೇನೆ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಪುತ್ತೂರು ಉಮೇಶ್ ನಾಯಕ್ ಅವರು ಈ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಜೊತೆಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಶ್ರೀಮತಿ ಶಂಕರಿ ಶರ್ಮಾ, ಶ್ರೀಮತಿ ಆಶಾ ಬೆಳ್ಳಾರೆ, ಕುಂಬ್ರ ದುರ್ಗಾ ಪ್ರಸಾದ್ ರೈ, ಕುಸುಮರಾಜ್, ಡಾಕ್ಟರ್ ವಿಜಯ ಕುಮಾರ ಮಳೆಯಾರ, ಹಾಜಿ ಅಬೂಬಕರ್ ಆರ್ಲಪದವು, ಬಾಬು ಎಂ, ಸುಬ್ಬಪ್ಪ ಕೈಕಂಬ, ಕುಮಾರಿ ಯಶಸ್ವಿನಿ, ಯುಎಲ್ ಉದಯಕುಮಾರ್ ಹಾಗೂ ಶ್ರೀಮತಿ ಶಾಂತಾ ಪುತ್ತೂರು ಇವರೆಲ್ಲ ಈಗ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸುವುದಕ್ಕಿದ್ದಾರೆ. ಇದುವರೆಗೆ ಈ ಸಾಹಿತ್ಯ ಸಮ್ಮೇಳನವನ್ನ ಚಂದಗಾಣಿಸುವಲ್ಲಿ ಸಹಕರಿಸಿದ ಎಲ್ಲರೂ ಕೂಡ ಈ ಸಮಾರೋಪ ಸಮಾರಂಭಕ್ಕೂ ಕೂಡ ಹಾಜರಿದ್ದು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಳಿಸಿಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಹಾಗೆಯೇ ಈ ಸಮಾರೋಪ ಸಮಾರಂಭದಲ್ಲಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದಂತಹ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ಳುವರಿದ್ದಾರೆ. ಇಪ್ಪತ್ತ 8ನೆಯ ತಾರೀಕಿನಂದು ಲೋಕಾರ್ಪಣೆಗೊಂಡಂತಹ ಶ್ರೀ ಶಂಕರ ಸಭಾಭವನ ಹಾಗೂ ಶ್ರೀ ಲಲಿತಾಂಬಿಕಾ ವೇದಿಕೆಯಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿದ್ದು, ಈ ವೇದಿಕೆಯಿಂದ ಒಂದು ಅತ್ಯುತ್ಕೃಷ್ಟ ಕಾರ್ಯಕ್ರಮ ಮೂಡಿಬಂದಂತಾಗಿದೆ. ಅದೇ ವೇದಿಕೆಯಲ್ಲಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ನಡೆಯುವುದಕ್ಕಿದೆ. ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಶಂಕರ ಸಭಾಭವನದ ಶ್ರೀ ಲಲಿತಾಂಬಿಕಾ ವೇದಿಕೆಯಲ್ಲಿ ನಿನ್ನೆಯಿಂದ ತೊಡಗಿದಂತೆ ಜಾರಿಯಲ್ಲಿರುವ ನುಡಿ ಹಬ್ಬದ ವೈಭವಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. 21ನೆಯ ತಾಲೂಕು ಸಾಹಿತ್ಯ ಸಮ್ಮೇಳನ ಅತ್ಯಂತ ಮನೋಜ್ಞವಾಗಿ ಸಾಗಿ ಇದೀಗ ಅರ್ಥಪೂರ್ಣ ಸಮಾರೋಪಕ್ಕೆ ಅಡಿಯಿಡುತ್ತಿದೆ. ಈ ಸುಂದರ ಸಂಜೆಯ ಅಕ್ಷರ ಕಲರವಕ್ಕೆ ಶ್ರೀ ಲಲಿತಾಂಬಿಕಾ ವೇದಿಕೆ ಸನ್ನದ್ಧವಾಗಿ ನಿಂತಿದೆ. ಸಮಾರೋಪ ಸಮಾರಂಭದ ಈ ವೇದಿಕೆಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶ್ರೀಧರ ಎಚ್.ಜಿ, ಸಭಾಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಪಿ. ಶ್ರೀನಾಥ್, ಪುತ್ತೂರಿನ ಶಾಸಕರಾದ ಸಂಜೀವ ಮಠಂದೂರು, ಸಮಾರೋಪ ಭಾಷಣವನ್ನು ನೆರವೇರಿಸಿಕೊಳ್ಳಲಿರುವ ಡಾಕ್ಟರ್ ವರದರಾಜ ಚಂದ್ರಗಿರಿ, ಮುಖ್ಯ ಅತಿಥಿಗಳಾದ ಮಧು ಎಸ್ ಮನೋಹರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ಎನ್.ಎಸ್, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ನಟ್ಟೋಜ, ಸಮಿತಿಯ ಸಂಚಾಲಕರಾದ ರಾಜಶ್ರೀ ಎಸ್ ನಟ್ಟೋಜ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಮೇಶ್ ನಾಯಕ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಾಲೂಕು ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್, ಶ್ರೀಮತಿ ಶಂಕರಿ ಶರ್ಮಾ, ಶ್ರೀಮತಿ ಆಶಾ ಬೆಳ್ಳಾರೆ, ಕುಂಬ್ರ ದುರ್ಗಾ ಪ್ರಸಾದ್ ರೈ, ಕುಸುಮ್ ರಾಜ್, ಡಾಕ್ಟರ್ ವಿಜಯಕುಮಾರ ಮಳೆಯಾರ, ಹಾಜಿ ಅಬೂಬಕರ್ ಆರ್ಲಪದವು, ಬಾಬು ಎಂ, ಸುಬ್ಬಪ್ಪ ಕೈಕಂಬ, ಕುಮಾರಿ ಯಶಸ್ವಿನಿ, ಯುಎಲ್ ಉದಯಕುಮಾರ್, ಶ್ರೀಮತಿ ಶಾಂತಾ ಪುತ್ತೂರು ಇವರೆಲ್ಲರೂ ಕೂಡ ತಾಲೂಕು ಪರಿಷತ್ನ ಸದಸ್ಯರು. ಇವರೆಲ್ಲ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪದಾಧಿಕಾರಿಗಳಾದ ಗೌರವ ಕೋಶಾಧ್ಯಕ್ಷರಾದ ಡಾಕ್ಟರ್ ಹರ್ಷಕುಮಾರ್ ರೈ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಲ್ಲ ಗಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇಳಿ ಸಂಜೆಯ ಹೊತ್ತಿನಲ್ಲಿ ಕಳೆಗಟ್ಟಿದ ಈ ಸಭಾಂಗಣದಲ್ಲಿ ನೆರೆದಿರುವಂತಹ ಅತಿಥಿ ಅಭ್ಯಾಗತರನ್ನು ಕಿರಿಯರನ್ನು ಸ್ವಾಗತಿಸಲಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಸದಸ್ಯರಾದ ಮತ್ತು ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಸುರೇಶ್ ಶೆಟ್ಟಿ ಅವರು. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಪುತ್ತೂರ ದೇವರಾದ ಶ್ರೀ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ನಮಿಸುತ್ತಾ, ಹಾಗೆ ನಮ್ಮ ಈ ಅಂಬಿಕಾ ಸಂಸ್ಥೆಗಳ ಶೃಂಗೇರಿಯ ಜಗದ್ಗುರುಗಳ ಆಶೀರ್ವಾದದಿಂದ ಈ ವೇದಿಕೆ ಈ ಸಭಾಭವನ ನಿರ್ಮಾಣ ಆಗಿದೆ. ಅವರನ್ನು ಸನ್ನಿಹಿಸ್ತಾ ಈಗ ಇಲ್ಲಿ 2 ದಿನಗಳಿಂದ ವಿಶೇಷವಾದ ಜಾತ್ರಾ ಮಹೋತ್ಸವದ ಅಕ್ಷರ ಜಾತ್ರೆ
ಕನ್ನಡಮ್ಮನ ಜಾತ್ರೆ, ಪುಸ್ತಕ ಜಾತ್ರೆ, ಸಾಹಿತ್ಯ ಜಾತ್ರೆ, ಸಾಧಕರ ಹಾಗೂ ಕವಿಗಳ ಜಾತ್ರೆ, ಅದರಿಂದ ಮುಖ್ಯವಾಗಿ ಅಂಬಿಕಾ ಫ್ಯಾಮಿಲಿ ಅಥವಾ ಅಂಬಿಕಾ ಕುಟುಂಬದವರ ಜಾತ್ರೆ. 2 ದಿನಗಳಿಂದ ಆ ಮಕ್ಕಳು, ನಮ್ಮ ಅಧ್ಯಾಪಕ ಬಂಧುಗಳು ಲವಲವಿಕೆಯಿಂದ ಓಡುವಂಥದ್ದು, ಓಡುವಂಥ ಕೆಲಸಗಳನ್ನು ನೋಡಿ ನಮಗೆಲ್ಲ ಬಹಳ 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 ಆನಂದ ಆಗಿದೆ. ಈ ಕುಟುಂಬದ ಎಲ್ಲ ಸದಸ್ಯರು, ಮಕ್ಕಳು, ಉಪನ್ಯಾಸಕರ ಬಂಧುಗಳು ಎಲ್ಲರೂ 2 ದಿವಸಗಳಿಂದ ತಮ್ಮನ್ನು ಫುಲ್ ಅಥವಾ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಸಾಹಿತ್ಯ ಪರಿಷತ್ತು ಅತ್ಯಂತ ಯಶಸ್ವಿಯಾಗಿ ನಡೆಯುವಂತೆ ಸಹಕರಿಸಿದ್ದಾರೆ. ಪುತ್ತೂರು ತಾಲೂಕು 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುವಂಥ ಅಭ್ಯಾಗತರನ್ನು ಸ್ವಾಗತಿಸಲು ನಾನು ನಿಂತಿದ್ದೇನೆ. ಇಳಿಹಗಲು ನಡೆಯುವ ಈ ಸಮಾರೋಪ ಸಮಾರಂಭದ 21ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ ಎಚ್.ಜಿ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿನ್ನೆ ನಿಮ್ಮ ಭಾಷಣ, ನಿಮ್ಮ ಕನ್ನಡದ ಕಳಕಳಿ, ಕನ್ನಡ ಮಾಧ್ಯಮದ ಬಗ್ಗೆ ನೀವು ವಿವರಿಸಿದಂಥ ವಿಚಾರಗಳು ನಿಜವಾಗಿ ನಮಗೆಲ್ಲ ಅತ್ಯಂತ ಆದರ್ಶಪ್ರಾಯವಾಗಿದೆ. ಈ ಸಭೆಯ ಅಧ್ಯಕ್ಷರು ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್ ಇವರಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಅತ್ಯಂತ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಅತ್ಯಂತ ಜನಪ್ರಿಯ ಶಾಸಕರು, ನಮಗೆಲ್ಲರಿಗೂ ಚಿರಪರಿಚಿತರು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕರಿಸುವವರು. ಪುತ್ತೂರಿನ ಯಾವ ಭಾಗದಲ್ಲಿ ಯಾವುದೇ ತೊಂದರೆ ಆದರೆ ಕೂಡಲೇ ಧಾವಿಸಿ ಆ ಉಂಟಾದಂಥ ತೊಂದರೆಗಳನ್ನು ನಿವಾರಿಸಲು ಪ್ರಯತ್ನ ಪಡುವಂಥ ಜನಪ್ರಿಯ ಶಾಸಕರು ಸಂಜೀವ್ ಮಠಂದರಲ್ಲಿದ್ದಾರೆ. ಸಂಜೀವ್ ಮಠಂದರವರೇ, ಇವು ನಿಮಗೆ ಅತ್ಯಂತ ಗೌರವದ, ಪ್ರೀತಿಯ, ನಲ್ಮೆಯ ಸ್ವಾಗತ. ಸಮಾರೋಪ ಭಾಷಣ ಮಾಡಲಿಕ್ಕಿರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಬಾಳು ಇಲ್ಲ ಪ್ರಾಚಾರ್ಯರಾದ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ್ ಚಂದ್ರಗಿರಿದ್ದಾರೆ. ವರದರಾಜ್ ಚಂದ್ರಗಿರಿಂದ ನಾನು ಹಲವು ವಿಚಾರ ಕಲಿತಿದ್ದೇನೆ. ಇವಾಗ ನನಗೆ ಬಹಳ ನಿಮ್ಮ ಒಡನಾಟ, ಸ್ನೇಹ ನನಗೆ ಹೆಚ್ಚು ಪ್ರಯೋಜನ ಆಗಿದೆ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಿಮಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯ ಅತಿಥಿಗಳಾಗಿ ಪುತ್ತೂರು ನಗರಸಭೆಯ ಮಾನ್ಯ ಆಯುಕ್ತ ಶ್ರೀ ಮಧು ಎಸ್ ಮನೋಹರ್ ಇದ್ದಾರೆ. ಇವರಿಗೆ ಕೆಲವೇ ದಿವಸಗಳ ಮೊದಲು ಲಂಚ ಇಲ್ಲದಂಥ ಒಂದು ಅಧಿಕಾರಿ ಎಂಬ ಒಂದು ಬಿರುದು ಸಿಕ್ಕಿದೆ. ನಿಜವಾಗಿ ನೀವು ಪುತ್ತೂರಿಗೆ ಬಂದ ನಮ್ಮೆಲ್ಲರ ಭಾಗ್ಯ ಅಂತ ಗ್ರಹಿಸ್ತಾ ಇದ್ದೇನೆ. ನಿಮಗೆ ಅತ್ಯಂತ ನಲ್ಮೆಯ ಸ್ವಾಗತ. ಎಲ್ಲ ಸಭಾ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮಗಳು ಎಲ್ಲವೂ ಅತ್ಯಂತ ಸುಸೂತ್ರವಾಗಿ ನಡಿಬೇಕಾದರೆ ಅದರ ಹಿಂದಿರುವಂಥ ಪ್ರಥಮ ಮತ್ತು ಅತ್ಯಂತ ಪ್ರಾಮುಖ್ಯ ರೂವಾರಿ ನಮ್ಮ ಕಾಲೇಜು ಎಲ್ಲ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಶ್ರೀ ಸುಬ್ರಹ್ಮಣ್ಯ ನಟೋಜ ಮತ್ತು ಅವರ ಪತ್ನಿ ಶ್ರೀಮತಿ ರಾಜಶ್ರೀ ನಟೋಜ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಿಮ್ಮಂಥವರ ಪುತ್ತೂರಲ್ಲಿ ಇರುವುದು ನಮ್ಮೆಲ್ಲರ ಭಾಗ್ಯ ಅಂತ ಗ್ರಹಿಸ್ತಾ ಇದ್ದೇನೆ. ಹಾಗೆ ಪುತ್ತೂರು ಘಟ್ಟದ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಉಮೇಶ್ ನಾಯ್ಕ್ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ನಿಕಟಪೂರ್ವ ಅಧ್ಯಕ್ಷರ ಐತಪ್ಪ ನಾಯ್ಕ, ಗೌರವ ಕಾರ್ಯದರ್ಶಿಗಳ ಹರಿಣಿ ಪುತ್ರ ಮತ್ತು ಪೀಟರ್ ವಿಲ್ಸನ್ ಪ್ರಭಾಕರ್, ಹಾಗೆ ಸಮಿತಿಯ ಎಲ್ಲ ಸದಸ್ಯರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಕಾರ್ಯ ನಿಲ್ಲಿಸ್ತೇನೆ. ಹಾಗೆ ನೆರೆದಿರುವಂಥ ಎಲ್ಲರೂ, ಮಕ್ಕಳು, ಸಭಿಕರು ಎಲ್ಲರಿಗೂ ಸಹ ಅತ್ಯಂತ ಗೌರವದ, ಪ್ರೀತಿಯ, ನಲ್ಮೆಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ನಿಲ್ಲಿಸ್ತೇನೆ. ವಂದನೆಗಳು. ಐತಪ್ಪನಾಗ ದಯವಿಟ್ಟು ವೇದಿಕೆ ಬರಬೇಕು. ಬೇಗ ಓಡಿಕೊಂಡು ಬನ್ನಿ. ಉಮೇಶ್ ನಾಯ್ಕ ಹೇಳ್ತಾರೆ, ನಮಗೆಲ್ಲ ಶಕ್ತಿ ನೀವೇ, ಶಿಸ್ತಿನ ಸಿಪಾಯಿ, ಯಾವುದೇ ಕೊಟ್ಟ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಸಂಪೂರ್ಣ ಮಾಡುವಂಥ ವ್ಯಕ್ತಿ ಐತಪ್ಪನಾಯ್ಕರ. ದಯವಿಟ್ಟು ಸಭೆಯನ್ನು ಅಲಂಕರಿಸಬೇಕು. ನಿಮಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ, ವೇದಿಕೆಯಲ್ಲಿ ಇರುವವರಿಂದ, ವೇದಿಕೆ ಮುಂದಿರುವವರಿಂದ. ಥ್ಯಾಂಕ್ ಯು. ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಸಂಜೀವ ಮಠಂದೂರು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ, ಈ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ MP ಶ್ರೀನಾಥ್ ಅವರು ಪುಸ್ತಕ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವ ಅತಿಥಿಗಳಾದ ಮಧು ಎಸ್ ಮನೋಹರ್ ಅವರಿಗೂ ಕೂಡ ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಜೊತೆಗೆ ಇಂದಿನ ಸಮಾರೋಪ ಭಾಷಣವನ್ನು ಮಾಡಲಿಕ್ಕಿರುವಂತಹ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಗೂ ಪುಸ್ತಕವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಇನ್ನು ಮುಂದೆ ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ, ನಾಗರಿಕರ ವಿಶ್ವಾಸದ ಕೇಂದ್ರ ಬಿಂದು, ಎಲ್ಲರ ನೆಚ್ಚಿನ ನಾಯಕ ಸಂಜೀವ ಮಟ್ಟಂದೂರು ಅವರು ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಒಂದು ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಿತ್ರರಂತ ಶ್ರೀನಾಥ್ ಅವರೇ, ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಧರ್ ಎಚ್ ಅವರೇ, ವರದರಾಜ್ ಚಂದ್ರಗಿರಿ ಅವರೇ, ಐತಾಪ್ ನಾಯ್ಕ್ ಅವರೇ, ಮಧು ಮನೋಹರ್ ಅವರೇ, ಉಮೇಶ್ ನಾಯ್ಕ್ ಅವರೇ, ಪೀಟರ್ ವಿಲ್ಸನ್ ಅವರೇ, ಡಾಕ್ಟರ್ ಹರ್ಷ ಅವರೇ, ಈ ಸಂಸ್ಥೆಯ ಸಂಚಾಲಕರಂಥ ಸುಬ್ರಹ್ಮಣ್ಯ ನಟೋಜ್ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯ ಸಾಹಿತಿಗಳೇ, ಸಾಹಿತ್ಯ ಆಸಕ್ತರೇ, ಎಲ್ಲ ಕನ್ನಡಾಭಿಮಾನಿಗಳೇ, ಇವತ್ತು ನಾವೆಲ್ಲ ನಮ್ಮ ಹೃದಯದ ಭಾಷೆಯ ಬಗ್ಗೆ ಮತ್ತೊಮ್ಮೆ ಮುಂದಿನ ಪೀಳಿಗೆಗೆ ಆ ಭಾಷೆಯನ್ನು ವಿಸ್ತರಿಸುವ ದೃಷ್ಟಿಯಿಂದ, ಆ ಭಾಷೆಯನ್ನು ಮತ್ತೊಮ್ಮೆ ಉಳಿಸುವ ದೃಷ್ಟಿಯಿಂದ ಇಂಥ ಸಾಹಿತ್ಯ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥ ಒಂದು ಮಾತನ್ನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಶ್ರೀಧರ್ ಅವರು ತಮ್ಮ ಅಧ್ಯಕ್ಷರ ನುಡಿಯಲ್ಲಿ ಡಿ ವಿ ಜಿಯವರ ಒಂದು ಪದ್ಯವನ್ನು ಉಲ್ಲೇಖ ಮಾಡಿದರು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡೆ ಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಳೆ ಮೇಲವಹಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ ಅಂತೇಳಿ. ಪಂಪನಿಂದ ಹಿಡಿದು ಇಲ್ಲಿ ತನಕ ಸಾವಿರಾರು ಕವಿಗಳು ಈ ಕನ್ನಡದ ಕಂಪನ್ನು, ಕನ್ನಡದ ಇಂಪನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಅಂತ ಕನ್ನಡದ ಕಂಪು ಇಂಪು ಮತ್ತೊಮ್ಮೆ ಜಗತ್ತಲ್ಲಿ ಪಸರಿಸಬೇಕಿದ್ರೆ ಮುಂದಿನ ಪೀಳಿಗೆ ಕೂಡ ಈ ಒಂದು ದಿಸೆಯಲ್ಲಿ ಹೋಗಬೇಕಿದೆ. ಅದಕ್ಕೆ ಇವತ್ತು ಒಂದಷ್ಟು ಹಿರಿಯರು ಕನ್ನಡವನ್ನು ಉಳಿಸುವ ದೃಷ್ಟಿಯಿಂದ ಒಂದಷ್ಟು ಪರದಾಡುವಂಥ ಸಂಗತಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇವತ್ತು ರಾಜಧಾನಿಯಲ್ಲಿ ಕನ್ನಡ ಇದೆಯಾ, ಕಂಗ್ಲೀಷ್ ಇದೆಯಾ, ಅಲ್ಲ ಮಲಯಾಳಂ ಇದೆಯಾ, ತಮಿಳು ಇದೆಯಾ, ಯಾವ ಭಾಷೆ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಹಂತಕ್ಕೆ ನಮ್ಮ ರಾಜಧಾನಿ ಮುಟ್ಟುವಂಥ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಕನ್ನಡದ ಕಂಪನ್ನು ಇಂಪನ್ನು ನಾಡಿಗೆ ಪಸರಿಸಿದಂಥ ಸರ್ಕಾರಿ ಶಾಲೆಗಳು, ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗಳು ಇತಿಹಾಸವನ್ನು ನಿರ್ಮಾಣ ಮಾಡಿ ಮತ್ತೊಮ್ಮೆ ಬಾಗಿಲು ಹಾಕುವಂಥ ಈ ಸಂದರ್ಭದಲ್ಲಿ ನಮ್ಮ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಮ್ಮೆಲ್ಲ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಮತ್ತೊಮ್ಮೆ ಇಂಗ್ಲಿಷ್ ಮೋಹಕ್ಕೆ ಸಿಲುಕಿ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುತ್ತಿರುವಂಥ ಈ ಸಂದರ್ಭದಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಒಟ್ಟು ವಾಸ್ತವ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾನು ಒಬ್ಬ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ. ಕನ್ನಡದಲ್ಲಿ ಅತ್ಯಧಿಕ ಅಂಕವನ್ನು ಪಡೆದು ಕನ್ನಡ ಹ್ಯಾಂಡ್ ರೈಟಿಂಗಲ್ಲಿ ಶಾಬಾಸ್ಗಿರಿಯನ್ನು ನನ್ನ ಅಧ್ಯಾಪಕರಿಂದ ಪಡ್ಕೊಂಡಿದ್ದೆ. ಅಂತಹ ಶಾಬಾಸ್ಗಿರಿಯನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಇವತ್ತು ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಒಂದು ಸಮೃದ್ಧ ಭಾಷೆ ಇವತ್ತು ಯಾವ ಹಂತಕ್ಕೆ ಮುಟ್ಟಿದೆ ಅಂತೇಳಿ ನಾವಿವತ್ತು ಚಿಂತನೆಯನ್ನು ಮಾಡಬೇಕಿದೆ. ನಾವು ಇವತ್ತು ಕನ್ನಡ ಭಾಷೆ
ಕನ್ನಡ ಸಂಸ್ಕೃತಿ, ಕನ್ನಡದ ಆಚಾರ ವಿಚಾರಗಳು ಇದನ್ನು ಉಳಿಸುವ ದೃಷ್ಟಿಯಿಂದ ಇವತ್ತು ನಾವೇನು ಮಾಡ್ಬೋದು ಅಂತೇಳಿ ಒಂದಷ್ಟು ಸಲಹೆಯನ್ನು ಬಹುಶಃ ನಮ್ಮ ಶ್ರೀಧರ್ ಅವರು ಮುಂದಿಟ್ಟಿದ್ದಾರೆ. ಪುಸ್ತಕವನ್ನು ಓದಲಿಕ್ಕೆ ಹೇಳಿದ್ರು ನನ್ನ ಹತ್ರ, ಓದಿ ನೀವು ಅಂತೇಳಿ, ಮೊದಲು ನೀವು ಓದಬೇಕು ಜನಪ್ರತಿನಿಧಿಗಳು ಅಂತೇಳಿ. ಸಹಜವಾಗಿ ಅವರೊಂದಷ್ಟು ವಿಚಾರವನ್ನು ತಮ್ಮ ಮುಂದಿಟ್ಟಿದ್ದಾರೆ. ಇವತ್ತು ಡಿಜಿಟಲ್ ಯುಗ, ಡಿಜಿಟಲೈಸೇಷನ್ ಮುಖಾಂತರ ನಮ್ಮ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಕನ್ನಡದಲ್ಲಿ ಆ ಡಿಜಿಟಲ್ ಯುಗಕ್ಕೆ ದೊಡ್ಡ ಏನು ಕೀಬೋರ್ಡನ್ನು ಕೊಟ್ಟಂತ KP ರಾವ್ ಅವರನ್ನು ನಾವು ಶಿವರಾಮ್ ಕಾರಂತ ಪ್ರಶಸ್ತಿ ಕೊಟ್ಟು ಕಲ್ಸಲ ಗೌರವಿಸಿದ್ದೇವೆ. ಆ ಡಿಜಿಟಲ್ ಯುಗದಲ್ಲಿಯೂ ಕನ್ನಡವನ್ನು ಹೇಗೆ ಡಿಜಿಟಲೈಸೇಷನ್ ಮಾಡ್ಬೋದು, ಕನ್ನಡವನ್ನು ಮತ್ತೊಮ್ಮೆ ಹೇಗೆ ನಮ್ಮ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿ ಮೂಡಿಸುವ ಜೊತೆಯಲ್ಲಿ ಆಡುಭಾಷೆಯಾಗಿ ಆ ಕನ್ನಡವನ್ನು ಹೇಗೆ ಬೆಳೆಸಬಹುದು, ಕನ್ನಡದ ಪರಂಪರೆಯನ್ನು ಮತ್ತೊಮ್ಮೆ ಹೇಗೆ ಉಳಿಸಿ ಬೆಳೆಸ್ಬೋದು, ಇದಕ್ಕೆ ಇವತ್ತು ಇಲ್ಲಿ ಕೂತಂತ ನಾವೆಲ್ಲ ಸಾಕ್ಷಿದಾರರಾಗಿ ಈ ದಿಸೆಯಿಂದ ಮುಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದವರೆಗೆ ನಮ್ಮ ಕಾರ್ಯಯೋಜನೆಗಳಲ್ಲಿ ಏನೇನು ಮಾಡಬಹುದು ಅಂತೇಳಿ ಒಂದಷ್ಟು ಚಿಂತನೆಗಳು ಇಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸುವ ದೃಷ್ಟಿಯಿಂದ ಇವತ್ತು ಪ್ರತಿಯೊಂದು ಕನ್ನಡ ಶಾಲೆಯಲ್ಲಿ ಕೂಡ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು, ಅಧ್ಯಾಪಕರನ್ನು ಒದಗಿಸಬೇಕು ಎನ್ನುವ ನೆಲೆಯಿಂದ ಈಗಾಗಲೇ ನಾನು 5 ಕೋಟಿ ರೂಪಾಯಿಯನ್ನು ಕೇವಲ ಸರ್ಕಾರಿ ಶಾಲೆಗಳಿಗೆ, ಅಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಬೇಕು, ಕುಡಿಯುವ ನೀರು ಇರಬೇಕು, ಬೆಂಚು ಡೆಸ್ಕ್ಗಳು ಇರಬೇಕು ಅಂತೇಳಿ 5 ಕೋಟಿ ರೂಪಾಯಿಯನ್ನು ಶಾಲೆಯ ಮೂಲಭೂತ ಸೌಲಭ್ಯಕ್ಕೆ ವಿಶೇಷವಾಗಿ ಬಹುಶಃ ಇಡೀ ರಾಜ್ಯದಲ್ಲಿ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಪುತ್ತೂರಿನಲ್ಲಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ಸುಮಾರು 75 ಕೊಠಡಿಗಳನ್ನು ಸರ್ಕಾರಿ ಶಾಲೆಗೆ RCC ಕಟ್ಟಡಗಳನ್ನು ಕೊಟ್ಟಿದ್ದೇವೆ. ಆ 75 ಕೊಠಡಿಗಳು ಈಗ 40 ಕೊಠಡಿಗಳು ಈಗ ಆಗ್ತಾ ಇದೆ. ಇವತ್ತು ಬೇರೆ ಬೇರೆ ನಮ್ಮ ಕಂಪನಿಗಳಿಂದ CSR ಫಂಡ್, MRPL ಇರ್ಬೋದು, MCF ಇರ್ಬೋದು, ನಮ್ಮದು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇರ್ಬೋದು, ಇಲ್ಲಿಂದ ಅನುದಾನವನ್ನು ನೇರವಾಗಿ ನಾನು ಸರ್ಕಾರಿ ಶಾಲೆಗೆ ಕೊಡ್ತಾ ಇದ್ದೇನೆ. ನಟ್ಟೋಜರಂತ ತುಂಬ ಸಮಸ್ಯೆಗಳು ನಡೀತಾ ಇದೆ. ಆದರೆ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಎನ್ನೋ ದೃಷ್ಟಿಯಿಂದ ಈ ಆಧುನಿಕತೆಗೆ ಒತ್ತು ಕೊಟ್ಟು ನಾವು ಸರ್ಕಾರಿ ಶಾಲೆಯ ಆ ಕಟ್ಟಡದ ನಿರ್ಮಾಣ, ಅಲ್ಲಿಯ ಮೂಲಭೂತ ಸೌಲಭ್ಯಗಳು, ಇವತ್ತು ಅಧ್ಯಾಪಕರನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ದಿಸೆಯಿಂದ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಕನ್ನಡ ಭಾಷೆಯನ್ನು ಕೂಡ ಉಳಿಸಬಹುದು ಅಂತೇಳಿ ನನ್ನ ಒಂದು ಭಾವನೆ. ಅದರ ಜೊತೆಯಲ್ಲಿ ಇವತ್ತು ಶಿವರಾಮ್ ಕಾರಂತ ನಮ್ಮ ಬಾಲವನ ಇದೆ. ಈ ಬಾಲವನದಲ್ಲಿ ಒಂದು ದೊಡ್ಡ ಲೈಬ್ರರಿ ಮಾಡಬೇಕು ಅಂತೇಳಿ ಮೊನ್ನೆ ನಾವೆಲ್ಲ ಕೂತಿದ್ದೆವು. ಆ ಲೈಬ್ರರಿಯನ್ನು ಮತ್ತೆ ನಾವು ಏನು ಆರಂಭ ಮಾಡಬೇಕು. ಈಗಾಗಲೇ ಆ ಲೈಬ್ರರಿ ಅಲ್ಲಿರುವಂಥ ಕನ್ನಡ ಪುಸ್ತಕಗಳು ಎಲ್ಲ ಬೇರೆ ಪಂಚಾಯಿತಿಗೆ ವರ್ಗಾವಣೆ ಆಗಿದೆ. ಆ ಪಂಚಾಯಿತಿಯಿಂದ ತರಿಸಿ ಇವತ್ತು ಕನ್ನಡಾಸಕ್ತರಿಗೆ ಅಲ್ಲಿ ಒಂದು ವಾಚನಾಲಯ ಮಾಡಿ ಆ ಮುಖಾಂತರ ಪುತ್ತೂರಿನ ಜನತೆ ಒಂದು ಪ್ರಶಾಂತ ವಾತಾವರಣದಲ್ಲಿ ಓದುವಂಥ ಒಂದು ಹವ್ಯಾಸವನ್ನು ಇಟ್ಟುಕೊಳ್ಳಿಕ್ಕೆ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಕೂಡ ನಾವು ಯೋಚನೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಶತಮಾನ ದಾಟಿದಂಥ ಶಾಲೆಗಳು, ನಮ್ಮ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿಗೆ 16 ಲಕ್ಷ ರೂಪಾಯಿಯನ್ನು ಕೊಟ್ಟು ನಾವು ಹೆರಿಟೇಜ್ ಬಿಲ್ಡಿಂಗ್, ಪಾರಂಪರಿಕ ಕಟ್ಟಡ ಅಂತೇಳಿ ಅದನ್ನು ನವೀಕರಣ ಮಾಡುವಂಥ ಸಂಗತಿಯನ್ನು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀಧರ್ ಅದನ್ನು ಸೇರಿಸಿದ್ದಾರೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ. ಅಂತ ಶಾಲೆಗಳು ಎಲ್ಲೆಲ್ಲಿದೆ, 100 ವರ್ಷ 120 ವರ್ಷ ಆದಂಥ ಪಾರಂಪರಿಕ ಕಟ್ಟಡಗಳು ಮತ್ತು ಶಾಲೆಗಳು, ಅದಕ್ಕೂ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು ಹೊಸ ಕಾರ್ಯಕ್ರಮಗಳನ್ನು ಕೊಡುವ ಕೆಲಸಗಳನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಯಕ್ಷಗಾನ, ಬೇರೆ ಬೇರೆ ನಮ್ಮ ಸಾಹಿತ್ಯಗಳು, ರಾಜ್ಯೋತ್ಸವ ಪ್ರಶಸ್ತಿ, ಬೇರೆ ಬೇರೆ ಪ್ರಶಸ್ತಿ ಸಿಗಬೇಕಿದ್ರೆ ಕನ್ನಡ ಅಭಿಮಾನಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಿದ್ರೆ ನಾನು ಶಿಫಾರಸು ಮಾಡಿದ್ದು ಎಲ್ಲ ನಮ್ಮ ಪುತ್ತೂರಿನವರು ಯಾರ್ಯಾರು ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ವಹಿಸಿ ಈ ಕನ್ನಡದ ಕಂಪನ್ನು ನಮ್ಮ ಪುತ್ತೂರಿನಲ್ಲಿ
ವಿಸ್ತರಿಸಿದಾರೋ ಅಂಥವರಿಗೆ ಒತ್ತು ಕೊಡುವಂಥ ಸಂಗತಿ ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೂ ಆದ್ಯತೆಯನ್ನು ಕೊಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟು ಇವತ್ತು ಈ ಕನ್ನಡದ ಬಗ್ಗೆ ನಾವು 2 ದಿವಸ ಒಟ್ಟು ಸೇರಿ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ಈ ಒಂದು ನಾಡಿನ ಬಗ್ಗೆ, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಂಡು ನಾವು ಪುತ್ತೂರಿನ ಜನತೆ ಏನು ಮಾಡ್ಬೋದು ಅಂತನ್ನುವಂಥ ಸಂದೇಶವನ್ನು ಡಾಕ್ಟರ್ ಶ್ರೀಧರ್ ಎಚ್ ಜಿ ಅವರ ಮುಖಾಂತರ ಆ ಪುಸ್ತಕದ ರೂಪದಲ್ಲಿ ಪಡ್ಕೊಂಡು ಈ ಭಾಗದ ನಮ್ಮ ವಿಶೇಷವಾಗಿ ಈ ಒಂದು ಅಂಬಿಕಾ ವಿದ್ಯಾಲಯದಲ್ಲಿ ನಾನು ಬರಬೇಕಿದ್ರೆ ಜಾತ್ರೆಯ ಒಂದು ವಾತಾವರಣ ಇತ್ತು. ಕನ್ನಡ ಜಾತ್ರೆ, ನಾನು ಬರುವಾಗ ಹೇಳಿದೆ ಇದು ಕನ್ನಡ ಜಾತ್ರೆ ಅಂತೇಳಿ. ಇಲ್ಲಿ ಬಂದು ಸಭಾಂಗಣವನ್ನೆಲ್ಲ ನೋಡುವಾಗ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಯಾರು ಈಗಿನ ಅಧ್ಯಕ್ಷರಂತ ಉಮೇಶ್ ನಾಯ್ಕರ ನೇತೃತ್ವದಲ್ಲಿ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಹಳೆಬೇರು ಹೊಸ ಚಿಗುರು, ಉಮೇಶ್ ನಾಯ್ಕರು ಹೊಸ ಚಿಗುರು, ಐತಪ್ಪ ನಾಯ್ಕರು ಹಳೆಬೇರು, 2 ಸೇರಿದಾಗ ಹೇಗೆ ಆಗ್ತದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಈ ಕಾರ್ಯಕ್ರಮ. ಒಂದು ಹೊಸ ಮೆರಗನ್ನು ಈ ಸಾಹಿತ್ಯ ಸಮ್ಮೇಳನಕ್ಕೆ ಕೊಟ್ಟಿದೆ. ಹೆಚ್ಚಾಗಿ ಹಿರಿಯರು ಈ ಸಾಹಿತ್ಯ ಸಮ್ಮೇಳನಕ್ಕೆ ಬರೋದು, ಆದರೆ ಯುವಕರು ಬರಲಿಕ್ಕೆ ಒಂದು ಆಕರ್ಷಣೆಯನ್ನು ಕೊಟ್ಟಿದೆ ಈ ಸಾಹಿತ್ಯ ಸಮ್ಮೇಳನ. ಅದಕ್ಕೆ ನಮ್ಮ ನಟೋಜ ಫ್ಯಾಮಿಲಿ ಅವರದ್ದು ಇದೆ ಅಂತ ಹೇಳ್ತಾ, ಇವತ್ತು ನಿನ್ನೆ ದಿವಸ ನಾನು ಬರಬೇಕಿದ್ದು ಪೂಜ್ಯ ನಮ್ಮ ಶೃಂಗೇರಿ ಸ್ವಾಮೀಜಿಯವರ ಒಂದು ಪಾದ ಪೂಜೆ ಇದ್ದ ಕಾರಣ ಅಲ್ಲಿದ್ದೆ. ಹೇಳಿದೆ ನಾನು, ಇವತ್ತು ಸ್ವಾಮೀಜಿಯವರೇ ನೀವು ಉದ್ಘಾಟನೆ ಮಾಡಿದಂಥ ಆ ಒಂದು ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಆಗ್ತಾ ಇದೆ ಅಂತೇಳಿ ಅವರಿಗೆ ಭಾರಿ ಖುಷಿ ಆಯಿತು. ಎಲ್ಲ ಕೇಳಿದರು ಏನೇನು ಇದೆ ಅಂತೇಳಿ. ನಟೋಜಿಯವರೇ ಎಲ್ಲ ಹೇಳಿದೆ ಹೀಗೆ ಆಗಿದೆ ಇಲ್ಲ ಅಂತೇಳಿ. ಹಾಗೆ ಆ ಸ್ವಾಮೀಜಿಯವರ ಹೆಸರನ್ನಿಟ್ಟುಕೊಂಡು ನಮ್ಮ ಶಂಕರಾಚಾರ್ಯರ ಆ ಒಂದು ಪೀಠಕ್ಕೂ ಗೌರವ ಕೊಟ್ಟು, ನಮ್ಮ ಪರಂಪರೆಗೂ ಗೌರವ ಕೊಟ್ಟು ಈ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಈ ದಿಸೆಯಿಂದ ಈ ಯಶಸ್ವಿ ಸಾಹಿತ್ಯ ಸಮ್ಮೇಳನ ಮುಂದಿನ ದಿನಗಳಲ್ಲಿ ಕೇವಲ ಸಮ್ಮೇಳನಕ್ಕೆ ಸೀಮಿತ ಪಡದೆ ಇವತ್ತು ಇಲ್ಲಿ ಏನೇನು ನಿರ್ಣಯಗಳಾಗ್ತದ ಅವೆಲ್ಲವೂ ಅನುಷ್ಠಾನ ಆಗುವ ಮುಖಾಂತರ ಕನಿಷ್ಠ ನಮ್ಮ ತಾಲೂಕಲ್ಲಿ ಆದರೂ ಕನ್ನಡ ಭಾಷೆ ಮತ್ತೊಮ್ಮೆ ಸಮೃದ್ಧ ಭಾಷೆಯಾಗಿ ಮೂಡಿ ಬಂದಿದೆ ಎನ್ನುವಂಥ ಸಂದೇಶ ಕೊಡುವಂಥ ಕಾರ್ಯಕ್ರಮ ಆಗಲಿ ಅಂತೇಳಿ ಆಶಿಸ್ತು ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಪುತ್ತೂರಿಗೆ ಸಿಕ್ಕ ಅಪೂರ್ವ ಅಧಿಕಾರಿ, ಈಗಾಗಲೇ ಹೇಳಿರುವಂತೆ ಭ್ರಷ್ಟ ವ್ಯವಸ್ಥೆಯ ಮಧ್ಯೆ ಸ್ಪಷ್ಟ ನಿಲುವಿನ ಪ್ರಾಮಾಣಿಕ ವ್ಯಕ್ತಿ, ಪುತ್ತೂರಿನ ನಗರಸಭೆಯ ಆಯುಕ್ತರಾದ ಮಧು ಎಸ್ ಮನೋಹರ್ ಅವರು ನಮ್ಮ ಈ ಹೊತ್ತಿನ ಮುಖ್ಯ ಅತಿಥಿ. ನಮ್ಮನ್ನುದ್ದೇಶಿಸಿ ಮಾತನಾಡುವುದಕ್ಕಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಪುತ್ತೂರು ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಮಾರಂಭದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಶ್ರೀಧರ್ ಅವರೇ, ಸಭಾಧ್ಯಕ್ಷತೆಯನ್ನು ನಿರ್ವಹಿಸುತ್ತಿರುವಂಥ ಡಾಕ್ಟರ್ MP ಶ್ರೀನಾಥ್ರವರೇ, ಸಮಾರೋಪ ಭಾಷಣ ಮಾಡಲಿಕ್ಕಿರುವಂತಹ ಡಾಕ್ಟರ್ ವರದರಾಜ್ ಚಂದ್ರಗಿರಿಯವರೇ, ಸುಬ್ರಹ್ಮಣ್ಯ ನಟೋಜ ಅವರವರೇ, ರಾಜಶ್ರೀ ಎಸ್ ನಟೋಜ ಅವರವರೇ, ಸುರೇಶ್ ಶೆಟ್ರೆ, ಉಮೇಶ್ ನಾಯ್ಕ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಾಹಿತಿಗಳೇ, ಕನ್ನಡದ ಸಾಹಿತ್ಯ ಆಸಕ್ತರೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಪುತ್ತೂರು ಘಟಕದ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಪುತ್ತೂರು ನಗರದಲ್ಲಿ ನಡೀತಿರುವಂಥದ್ದು ಒಂದು ಸಂತೋಷಕರವಾದ ವಿಷಯ. ಮೊದಲಿಗೆ ನಾನು ಹೇಳ್ಬೇಕಂತ ಹೇಳಿದರೆ, ನಮ್ಮ ವಿದ್ಯಾಭ್ಯಾಸ ಮಾಡುವಾಗ ನಾವು 10-12ನೇ ಕ್ಲಾಸಿಗೆ ಓದುವಾಗ ಕನ್ನಡವನ್ನು ಅಲ್ಲಿವರೆಗೆ ಓದಿಕೊಂಡು ಹೋಗ್ತೇವೆ. ನಂತರ ನಮ್ಮ ಪದವಿ ಶಿಕ್ಷಣವನ್ನು ಮಾಡುವಾಗ ಕನ್ನಡವನ್ನು ನಾವು ಅಲ್ಲಿಗೆ ಕಡಿಮೆ ಮಾಡ್ತಾ ಬರ್ತೇವೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಮ್ಮ ನಾನೊಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂಥವನು, ಉನ್ನತ ಪದವಿಯಲ್ಲೂ ಸಹ ಇಂಜಿನಿಯರಿಂಗನ್ನೇ ಮಾಡಿದೆ. ಆಗ ಇಂಗ್ಲೀಷ್ನ ಇದು ಹೆಚ್ಚು ಬಾಳಿಕೆ ಆಗ್ತಾ ಇತ್ತು. ಆದರೆ ನಾನು ಈ ಸರ್ಕಾರಿ ಉದ್ಯೋಗಕ್ಕೆ ಬರುವುದಕ್ಕಿಂತ ಮುಂಚೆ ನಾವು ಇಂಗ್ಲೀಷ್ನಲ್ಲಿ ಮುಂದುವರಿಸಿಕೊಂಡು ಹೋದಂತೆ ಕನ್ನಡವನ್ನು ಅಲ್ಲಿಗೆ ಸಾಧಾರಣ ಮಟ್ಟದಲ್ಲಿ ನಾವು ಕನ್ನಡವನ್ನು ತಿಳ್ಕೊಂಡ್ವಿ, ಆದರೆ ಮುಂದುವರಿಸ್ಕೊಂಡು ಹೋಗಲಿಲ್ಲ ನನ್ನ ವಿದ್ಯಾಭ್ಯಾಸದ ಇದರಲ್ಲಿ. ಆದರೆ ಕನ್ನಡದ ಮಹತ್ವ ಗೊತ್ತಾದ ಯಾವಾಗ ಅಂತೇಳಿದರೆ, ನಾನು ಈ ಸರ್ಕಾರಿ
ಕಚೇರಿ ಒಳಗೆ ಬಂದು ಈ ಅಧಿಕಾರವನ್ನು ತಗೊಂಡ ನಂತರ ಈ ಕನ್ನಡದ ಮಹಿಮೆ ಹಾಗೂ ಮಹತ್ವವನ್ನು ತಿಳಿಯುವಂಥದ್ದಾಯಿತು. ಏಕೆಂದರೆ ನಮ್ಮ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆಯೋ ಅಷ್ಟೇ ಆ ಭಾಷೆಯ ನಾವು ತಿಳಿಸ್ಲಿಕ್ಕಂಥ ಮಹತ್ವ ಕೂಡ ಅದರಲ್ಲಿದೆ. ಸಾಹಿತಿಗಳು ನೀಡಿರುವಂತಹ ನಮ್ಮ ಈ ಮಹತ್ವವನ್ನು ನಾವು ನಮ್ಮ ಅಂದರೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಹರಡ್ಕೊಂಡು ಹೋಗಬೇಕಾಗ್ತದೆ. ಈ ವಿದ್ಯಾರ್ಥಿ ಮಿತ್ರರಲ್ಲಿ ಹೇಳುವಂದೇ ಏನಂತ ಹೇಳಿದರೆ, ಮುಂದಿನ ಜನಾಂಗಕ್ಕೂ ಕೂಡ ಈ ಕನ್ನಡವನ್ನು ಬೆಳೆಸ್ಕೊಂಡು ಹೋಗಬೇಕು, ಹಾಗೆ ಕನ್ನಡವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಪುತ್ತೂರು ನಗರದಲ್ಲಿ ನಾವು ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದು ತಾಲೂಕು ಮಟ್ಟದಲ್ಲಿ ಆಗಿದೆ, ಹಾಗೆ ಜಿಲ್ಲಾ ಮಟ್ಟದ್ದು ಹಾಗೆ ರಾಜ್ಯ ಮಟ್ಟದ ಸಮ್ಮೇಳನ ಕೂಡ ನಮ್ಮ ನಗರದಲ್ಲಿ ನಡಿಬೇಕು. ಅದು ಹೆಚ್ಚಿನ ಜನರು ಭಾಗವಹಿಸಬೇಕು. ಇದನ್ನು ಮುಂದಿನ ಜನರು ಕೂಡ ಅದನ್ನು ಸಾಹಿತಿಗಳು ಕೂಡ ಇಲ್ಲಿ ನಗರಕ್ಕೆ ಬರಬೇಕು. ಹಾಗೆ ಈ ಸಮಾರೋಪ ಸಮಾರಂಭದಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನನ್ನ ಕಿರು ಭಾಷಣವನ್ನು ಮುಗಿಸಿ ನಾನು ಎಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಿರಿಗನ್ನಡಂಗೆ ಧನ್ಯವಾದ. ಪುತ್ತೂರು ತಾಲೂಕು 21ನೆಯ ಸಾಹಿತ್ಯ ಸಮ್ಮೇಳನಕ್ಕೆ ಅವಕಾಶ ಮಾಡಿಕೊಟ್ಟು ನೂತನ ಸಭಾಂಗಣವನ್ನು ಸಮ್ಮೇಳನ ಪೂರ್ವದಲ್ಲಿ ರೂಪಿಸಿ ಸಮ್ಮೇಳನಕ್ಕೆ ಹೆಚ್ಚಿನ ಮೆರುಗು ಕೊಟ್ಟವರು ಸ್ವಾಗತ ಸಮಿತಿಯ ಅಧ್ಯಕ್ಷರು, ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಆದ ಸುಬ್ರಹ್ಮಣ್ಯ ನಟ್ಟೋಜ ಅವರು. ಅವರ ಮಾತಿಗಾಗಿ ಇದೀಗ ವೇದಿಕೆ. ಪುತ್ತೂರಿನ ಸಾಹಿತ್ಯಿಕ ವಲಯದಲ್ಲಿ ಹೆಸರನ್ನು ಅಚ್ಚೊತ್ತಿರುವ, ಸಾಹಿತ್ಯ ಲೋಕವನ್ನು ಅಪರಿಮಿತವಾಗಿ ಪ್ರೀತಿಸುವ ನಿಗರ್ವಿ ಸಜ್ಞನ ಬೆಟ್ಟಂಪಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಇದೀಗ ಸಮಾರೋಪ ಭಾಷಣ. ಈ ಸಂಭ್ರಮದ ಸಮ್ಮೇಳನದ ಸಮಾರೋಪ ಸಮಾರಂಭದ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಡಾಕ್ಟರ್ ಶ್ರೀನಾಥ್ ಅವರೇ, ಇಡೀ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ ಅವರೇ, ವೇದಿಕೆಯಲ್ಲಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ಸಂಜೀವ ಮಠಂದೂರು ಅವರೇ, ಮಧು ಮನೋಹರ್ ಅವರೇ, ಮತ್ತು ಎಲ್ಲ ಈ ಸಮ್ಮೇಳನದ ಬೇರೆ ಬೇರೆ ನೆಲೆಗಳಲ್ಲಿ ಜವಾಬ್ದಾರಿಯನ್ನು ವಹಿಸಿ ಮುನ್ನಡೆಸ್ತಾ ಇರುವಂತಹ ಸಾರಥಿಗಳೇ, ನಾನು ಸುಮಾರು ಸಮ್ಮೇಳನಗಳನ್ನು ನೋಡಿದ್ದೇನೆ. ನಮ್ಮ ತಾಲೂಕಲ್ಲಿ 21 ಸಮ್ಮೇಳನ ಆದರೆ ನಾನು ಸುಮಾರು ಒಂದು 17-18 ಸಮ್ಮೇಳನದಲ್ಲಿ ತೊಡಗಿಸ್ಕೊಂಡವನು. ಯಾವ ಸಮ್ಮೇಳನದಲ್ಲೂ ಸಮಾರೋಪ ಸಮಾರಂಭ ಇಷ್ಟು ವ್ಯವಸ್ಥಿತವಾಗಿ ಹೇಳಿದ ಸಮಯಕ್ಕೆ ಆದದ್ದಿಲ್ಲ. ಮೊದಲ ಬಾರಿಗೆ ಬಹುಶಃ ಶ್ರೀಧರೇ 4:15 ಆಗಲಿಕ್ಕೆ ನಾವು ಕಾಯ್ತಾ ಇದ್ದದ್ದು, 10 ನಿಮಿಷ ಮೊದಲೇ ಸಿದ್ಧರಾಗಿದ್ದೇವೆ. ಹಾಗಾಗಿ ಇದೊಂದು ಮಾದರಿ ಸಮ್ಮೇಳನ ಅಂತ ಸಂಯೋಜಕರಾದ ನಮ್ಮ ಹಾಗಿರುವವರಿಗೆ ನಾವು ನಿನ್ನೆ ಇದನ್ನು ಗುರುತಿಸಿದ್ದೇವೆ, ಈ ಥರ ಹೋಗ್ಬೋದು ಇದು ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ರಿಗೂ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಮುಂದಿನ ಕೆಲವು ಮಾತುಗಳು ಅಲ್ಲಿ ಯೂನಿಫಾರ್ಮ್ ಹಾಕಿದಂತಹ ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಮನ್ನು ಉದ್ದೇಶಿಸಿ ಕೆಲವು ಮಾತನಾಡಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಇಡೀ ಸಮ್ಮೇಳನವನ್ನು ಯುವಜನರ ಎಡೆಗೆ, ಸಾಹಿತ್ಯವು ಯುವಜನರೆಡೆಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆಶಯವನ್ನು ಇಟ್ಕೊಂಡು ಮಾಡಿರುವಂಥ ಸಮ್ಮೇಳನ ಇದು. ಮೊದಲೆಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಹಾಗೆ ಆಶಯ ಇಟ್ಟುಕೊಳ್ಳುವ ಕ್ರಮ ಇರಲಿಲ್ಲ. ಇತ್ತೀಚೆಗೆ ನಾವು ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಏನಾದರೂ ಒಂದು ಥೀಮ್ ಇಟ್ಟುಕೊಂಡು ಸಮ್ಮೇಳನ ಮಾಡಬೇಕೆನ್ನುವ ದೃಷ್ಟಿಯಿಂದ ಈ ಪರಿಪಾಠವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನನಗೆ ಕೆಲವು ವಿಷಯಗಳನ್ನು ಹೇಳಬೇಕು ಅಂತ. ಈಗ ನಿನ್ನೆಯಿಂದ ಇಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ದೀರಿ, ನೋಡಿದ್ದೀರಿ. ಈ ಸಮ್ಮೇಳನದ ಫಲಶ್ರುತಿ ಏನು?
ಈ ಸಮ್ಮೇಳನ ನಮಗೆ ಕೊಡುವಂತಹ ಸಂದೇಶ ಯಾವುದು? ನಾವು ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳಲ್ಲೆಲ್ಲ ಭಾಗವಹಿಸುವಾಗ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳುವ ಒಂದು ಕ್ರಮ ಇದೆ. ಸಮ್ಮೇಳನ ಯಾವ ಸಂದೇಶವನ್ನ ನಿಮಗೆ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡುವ ಕ್ರಮ ಇದೆ. ಕೆಲವೊಮ್ಮೆ ದೊಡ್ಡ ದೊಡ್ಡ ಸಾಹಿತ್ಯ ಸಮ್ಮೇಳನದಲ್ಲಿ ಠರಾವು ಮಂಡಿಸುವುದು ಅಂತ ಇದೆ. ಆ ಠರಾವು ಎಲ್ಲೆಲ್ಲಿಗೆ ಹೋಗ್ತದೆ ಅದು ಬೇರೆ ವಿಚಾರ. ಈ ಅಂಬಿಕಾ ಆವರಣದಲ್ಲಿ ನಡೆದಂಥ ಈ ಸಮ್ಮೇಳನ ನಿಮಗೆ ಕೊಟ್ಟಿರುವ ಸಂದೇಶ ಯಾವುದು? ಈ ಸಮ್ಮೇಳನದ ಫಲಶ್ರುತಿ ಏನು? ಹೀಗೆ ಆಲೋಚನೆ ಮಾಡ್ತಾ ಹೋದರೆ ಸಮ್ಮೇಳನದಿಂದ ನಮಗೆ ಲಾಭ, ನಮ್ಮ ಎಲ್ಲ ಆಲೋಚನೆಗಳು ಇವತ್ತು ಲಾಭ ನಷ್ಟದ ಒಂದು ಚೌಕಟ್ಟಿನಲ್ಲೇ ನಡೀತದೆ. ಇದರಿಂದ ನನಗೇನು ಲಾಭ? ನಮ್ಮ ಸ್ನೇಹವನ್ನು, ನಮ್ಮ ಗೆಳೆತನವನ್ನು ಕೂಡ ನಾವು ಲಾಭಕ್ಕೆ ಮಾರ್ಕೊಂಡಿದ್ದೇವೆ ಅಂತ ಒಂದು ವಿಚಿತ್ರ ಸ್ಥಿತಿಯಲ್ಲಿ ನಾವಿರುವಾಗ ಸಮ್ಮೇಳನದಿಂದ ಏನು ಲಾಭ ಅಂತ ಒಂದು ಪ್ರಶ್ನೆಯನ್ನು ನಾವೇನಾದರೂ ಕೇಳಿಕೊಂಡ್ರೆ, ದಯವಿಟ್ಟು ಎಲ್ಲವನ್ನು ಲಾಭ ನಷ್ಟದ ಪರಿಭಾಷೆಯಲ್ಲಿ ಅಳಿಬಾರದು. ಅದನ್ನೆಲ್ಲ ನಮಗೆ ಮೂರ್ತವಾಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಟ್ಯಾಂಜಿಬಲ್ ಆಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಪರಿಣಾಮ ಆಧಾರಿತವಾಗಿರುವಂಥದ್ದು. ನಾವು ಇನ್ನೂ ಸಮ್ಮೇಳನ ಮಾಡ್ತೇವೆ, ಅದರಿಂದ ಏನೋ ಒಂದು ಆತ್ಯಂತಿಕವಾದಂತಹ ಒಂದು ಪರಿಣಾಮ ಆಗ್ಬಹುದು ಎನ್ನುವ ಆಸೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇದು ಕನ್ನಡ ಕೇಂದ್ರಿತವಾದಂತಹ ಸಮ್ಮೇಳನ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳೆಲ್ಲ ಕನ್ನಡ ಮಾಧ್ಯಮವ, ಇಂಗ್ಲಿಷ್ ಮಾಧ್ಯಮವ, ಕನ್ನಡ ಮಾಧ್ಯಮ ಶಾಲೆ ಉಳಿಬೇಕು, ಅಯ್ಯೋ ಹೀಗಾಗ್ತದೆ, ಈ ರೀತಿಯ ಒಂದು ಶಾಲೆಯ ಮಾಧ್ಯಮದ ಸುತ್ತವೇ ನಮ್ಮೆಲ್ಲ ಕನ್ನಡದ ಚರ್ಚೆಗಳು ನಡೀತಾ ಇರ್ತವೆ. ಅದಲ್ಲ, ಅದು ನಿಜ ಇದೆ. ನಿನ್ನೆಯ ಸರ್ವಾಧ್ಯಕ್ಷರ ಭಾಷಣದಲ್ಲೂ ಅದನ್ನು ಗಂಭೀರವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಏನೆಲ್ಲ ಮಾಡಬಹುದು ಅಂತ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾನೇನು ಹೇಳಲಿಕ್ಕೆ ಬಯಸ್ತಾ ಇರೋದು ಅಂತಂದ್ರೆ, ನಮ್ಮ ಚಿಂತನೆಗಳು ಇದನ್ನು ದಾಟಿ, ಮಾಧ್ಯಮದ ಒಂದು ಚರ್ಚೆಯನ್ನು ದಾಟಿ ನಮ್ಮ ಕನ್ನಡದ ಚಿಂತನೆಗಳು ಬೆಳಿಬೇಕಾಗಿದೆ. ನಾಡು ನುಡಿಯ ಎಲ್ಲ ಚರ್ಚೆಗಳು ಏನಿದೆ, ಅಥವಾ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳೇನಿವೆ, ನಮ್ಮ ಎಲ್ಲ ಆತಂಕಗಳು, ತಲ್ಲಣಗಳೆಲ್ಲ ಏನಿದೆ, ತಳಮಳಗಳೇನಿವೆ, ಅದರ ಎಲ್ಲರ ಜೊತೆಗೆ ಕನ್ನಡ ಇದೆ. ಹಾಗಾಗಿ ಕನ್ನಡ ಎನ್ನುವಂತಹ ಒಂದು ಮಾತೇನಿದೆ ಅಥವಾ ಒಂದು ವಿಚಾರ ಏನಿದೆ, ಅದು ಕೇವಲ ಭಾಷೆಯ ಒಂದು ಆವರಣದೊಳಗೆ ಮಾತ್ರ ಅಥವಾ ಮಾಧ್ಯಮದ ಆವರಣದೊಳಗೆ ಮಾತ್ರ ಅದು ಇರಬೇಕಾದದ್ದಲ್ಲ ಎನ್ನುವುದು ನನ್ನ ಮಾತಿನ ಅಂಶ. ನಾನು ಎಷ್ಟೋ ಸಲ ಹಿಂದೆ ಸಮ್ಮೇಳನದ ಅಥವಾ ಸಾಹಿತ್ಯದ ವೇದಿಕೆಗಳಲ್ಲಿ ಮಾತನಾಡುವಾಗ ಕನ್ನಡದ ಬಗ್ಗೆ ಕನ್ನಡ ಮೇಷ್ಟ್ರುಗಳು ಮಾತ್ರ ಮಾತನಾಡುವುದಲ್ಲ, ಉಳಿದವರೂ ಮಾತನಾಡಬೇಕು ಅಂತ ಹೇಳಿದ್ದಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆರಂಭ ಮಾಡಿದ್ದು, ಬೆಳೆಸಿದ್ದೆಲ್ಲ ಒಂದು ಕಾಲಕ್ಕೆ ಕನ್ನಡದ ಮೇಷ್ಟ್ರುಗಳೇ. ಆದರೆ ಅಲ್ಲಿಗೆ ನಿಲ್ಲಬೇಕಾಗಿಲ್ಲ. ಸಮಾಜದ ಎಲ್ಲ ಸ್ತರದಲ್ಲಿದ್ದವರು ಕೂಡ ಕನ್ನಡದ ಬಗ್ಗೆ ಮಾತನಾಡಬೇಕು, ಕನ್ನಡ ಸಾಹಿತ್ಯ ರಚನೆಗೆ ಮುಂದಾಗಬೇಕು ಅಂತ 10-20 ವರ್ಷಗಳ ಹಿಂದೆನೇ ನಾವು ಹೇಳ್ತಾ ಬಂದಿದ್ದೆವು. ನನಗೆ ಬಹಳ ಖುಷಿ ಆಗ್ತಾ ಇದೆ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥ್ಯವನ್ನು ವಹಿಸಿರುವವರು ಕನ್ನಡ ಮೇಷ್ಟ್ರು ಅಲ್ಲ. ಉಮೇಶ್ ನಾಯಕ್ ಒಬ್ಬರು ಬಿಸ್ನೆಸ್ ಮ್ಯಾನ್. ಇತ್ತೀಚೆಗೆ ಪುತ್ತೂರಿನಲ್ಲಿ ಒಬ್ಬರು ವೈದ್ಯರು, ಡಾಕ್ಟರ್ AP ಭಟ್ ಅಂತ ಅವರ ಹೆಸರು, ಅವರು ಕಳೆದ 2 ವರ್ಷಗಳಲ್ಲಿ 2 ಅಮೂಲ್ಯ ಪುಸ್ತಕಗಳನ್ನು, ಸುಮಾರು ಒಂದು 500-600 ಪುಟಗಳಷ್ಟು ವೈದ್ಯ ಸಾಹಿತ್ಯವನ್ನ ಕನ್ನಡದಲ್ಲಿ ಕೊಡುವ ಕೆಲಸವನ್ನ ಮಾಡಿದರು. ನಾನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದು ಅಂತಂದ್ರೆ, ವೈದ್ಯರು ಸಾಹಿತ್ಯ ರಚನೆಗೆ ಹೊರಟರು. ಪುತ್ತೂರಿನ ಲಾಯರ್ ಒಬ್ಬರೊಂದು ಪುಸ್ತಕ ಬರೀತಾರೆ, ಒಬ್ಬ ರೈತ ಪುಸ್ತಕ ಬರೀತಾನೆ. ಇದನ್ನ ನಾವು ಕನ್ನಡಿಗರು ಬಯಸಿದ್ದು, ಇದನ್ನು ನಮ್ಮ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಕೂಡ ಇದೇ ಆಗಿತ್ತು. ಕನ್ನಡದ ಎಲ್ಲ ಸ್ತರಗಳಿಗೆ ಸಾಹಿತ್ಯ ಬೆಳಿಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ನಿಧಾನವಾಗಿ ಆ ಕೆಲಸವನ್ನ ಬೇರೆ ಬೇರೆ ಕ್ಷೇತ್ರದವರು ಮಾಡ್ತಾ ಇದ್ದಾರೆ ಎನ್ನುವುದು ನಮಗೆ ತುಂಬ ಸಂತೋಷ ಪಡ್ತಾ ಇರುವಂತಹ, ಖುಷಿ ಕೊಡ್ತಾ ಇರುವಂತಹ ಸಂಗತಿ. ವಿದ್ಯಾರ್ಥಿಗಳೇ, 100 ವರ್ಷ ಮೊದಲು, 106 ವರ್ಷ ಆಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗಿ. 1915ರಲ್ಲಿ ಪ್ರಾರಂಭ ಆಗಿರೋದು ಈ ಸಂಸ್ಥೆ. 106 ವರ್ಷದಿಂದ ಈ ಕರ್ನಾಟಕ ನಾಡಿನಲ್ಲಿ ಕೆಲಸ ಆಗ್ತಾ ಇದೆ. 100 ವರ್ಷಗಳ ಹಿಂದೆ ಬ್ರಿಟಿಷ್ ಆಳ್ವಿಕೆ ಮಾಡ್ತಾ ಇದ್ದಂಥ ಕಾಲದಲ್ಲಿ
ಕನ್ನಡದ ಸ್ಥಿತಿ ಏನಿರಬಹುದು? ಆಗಿನವರು ಆಲೋಚನೆ ಮಾಡಿದ್ರು, ಎಲ್ಲ ಕಡೆ ಇಂಗ್ಲಿಷ್ ಬರ್ತಾ ಇದೆ, ನಮಗೆ ಹೊಸ ಆಲೋಚನೆಗಳನ್ನು, ಹೊಸ ಪ್ರಚೋದನೆಗಳನ್ನು ಇಂಗ್ಲಿಷ್ ಕೊಡ್ತಾ ಇರುವಂಥ ಕಾಲಕ್ಕೆ ಇಂಗ್ಲಿಷ್ ನಮ್ಮನ್ನು ಉದ್ಧರಿಸಲಿಕ್ಕೆ ಬಂದಂತಹ ಒಬ್ಬ ಉದ್ಧಾರಕನ ಹಾಗೆ ಅವತ್ತು ಭಾವಿಸಿದ್ರು ನಮ್ಮವರ ಅನೇಕರು. ಅದರಲ್ಲಿ ಸತ್ಯಾಂಶ ಕೂಡ ಇತ್ತು. ಆದರೆ ಇವತ್ತು ಅದರ ಬಗ್ಗೆ ಎಚ್ಚರಿಕೆಯನ್ನ ಇಟ್ಟುಕೊಂಡಂತಹ ಆ ಕಾಲದ ಕನ್ನಡದ ಸಾರಥಿಗಳು, ಇದು ಉದ್ಧಾರಕನ ರೂಪ ಮಾತ್ರ ತಾಳಿದಂಥ ಒಂದು ಭಾಷೆ, ಅದು ಉದ್ಧಾರಕನ ಹಾಗೆ ಬಂದು ನಮ್ಮನ್ನು ಉದ್ಧರಿಸಿದ್ರೆ ತುಂಬಾ ಸಂತೋಷ, ಆದರೆ ನಮ್ಮ ತಲೆ ಮೇಲೆ ಕೈ ಇಡುವ ಭಸ್ಮಾಸುರ ಆಗದ ಹಾಗೆ ಜಾಗೃತೆ ವಹಿಸಬೇಕು ಅಂತ 100 ವರ್ಷಗಳ ಹಿಂದೆ ನಮ್ಮ ಸಾಹಿತಿಗಳು ದನಿ ಎತ್ತಿದ್ರ ಪರಿಣಾಮವಾಗಿ ಸಾಹಿತ್ಯ ಪರಿಷತ್ನಂತ ಒಂದು ಸಂಸ್ಥೆ ಹುಟ್ಟಿಕೊಂಡಿತು. ಈಗ 100 ವರ್ಷ ಕಳೀತು. ಇವತ್ತು ಕೂಡ ಕನ್ನಡದ ಸ್ಥಿತಿ, ಈಗ ತಾನೇ ಶಾಸಕರು ಕೂಡ ಉಲ್ಲೇಖ ಮಾಡಿದ್ರು ಅದನ್ನ, ಕನ್ನಡದ ಸ್ಥಿತಿಯ ಬಗ್ಗೆ ನಾವೇನು ತುಂಬಾ ತೃಪ್ತಿ ಪಟ್ಟುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಅನೇಕ ಆತಂಕಗಳು, ಸವಾಲುಗಳು ಕನ್ನಡದಂಥ ಭಾಷೆಗೆ ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಈ ರೀತಿಯ ಭಾಷೆಗಳು ಎದುರಿಸ್ತಾ ಇರುವಂಥ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ ಅದನ್ನ ಒಂದು ಕಾಲಕ್ಕೆ ವಸಾಹತು ಶಾಹಿ ಅಂತ ಕರೀತಿದ್ರು, ಕೊಲೋನಿಯಲ್ ಎನ್ನುವ ಅರ್ಥದಲ್ಲಿ. ಈಗ ಬ್ರಿಟಿಷರನ್ನೆಲ್ಲ ಸೋಲಿಸಿ ಓಡಿಸಿ ಆಯಿತು, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಕಳೀತು. ಆದ್ರೆ ಇವತ್ತು ಕೂಡ ನಾವು ಆ ಸವಾಲನ್ನು ಎದುರಿಸ್ತೇವೆ ಅಂತಂದಾಗ ಅದಕ್ಕೊಂದು ಹೊಸ ಹೆಸರು ಬಂತು, ನವ ವಸಾಹತು ಶಾಹಿ. ಯಾವುದೋ ನಮಗೆ ಕಣ್ಣಿಗೆ ಕಾಣದಂತಹ ಯಾವುದೋ ಕೆಲವು ಸಂಸ್ಥೆಗಳು, ಕೆಲವು ಶಕ್ತಿಗಳು ಕನ್ನಡದಂಥ ಭಾಷೆಯನ್ನ ಜಗತ್ತಿನಲ್ಲಿ ಎಲ್ಲೋ ಕೂತ್ಕೊಂಡು ನಿಯಂತ್ರಿಸುವ ಕಾಲದಲ್ಲಿ ನಾವು ಇದ್ದಾಗ, ಕನ್ನಡ ಆಗಲಿ, ತುಳು ಆಗಲಿ, ಕೊಂಕಣಿ ಆಗಲಿ, ನಮ್ಮ ಪ್ರಾದೇಶಿಕ ಭಾಷೆಗಳಾಗಲಿ, ಅದನ್ನು ಹೇಗೆ ಎದುರಿಸಬೇಕು, ಈ ಚಿಂತನೆಗಳೆಲ್ಲ ಇವತ್ತು ಹೊಸ ತಲೆಮಾರಿನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಇರುವುದು. ನಮ್ಗೆ ಯಾಕೆ ಬೇಕು ಕನ್ನಡ? ದಯವಿಟ್ಟು ಕನ್ನಡವನ್ನು ಇಂಗ್ಲಿಷ್ನ ಜೊತೆಗೆ ಹೋಲಿಕೆ ಮಾಡಿ ಅದೊಂದು ಕನ್ವರ್ಸೇಷನ್ಗೆ ಮಾತ್ರ ಇರುವಂತಹ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಎನ್ನುವ ಮಟ್ಟದಲ್ಲಿ ಕನ್ನಡವನ್ನು ದಯವಿಟ್ಟು ನೋಡಬಾರದು. ಕನ್ನಡ ಕೇವಲ ಸಂವಹನದ ಭಾಷೆ ಅಲ್ಲ, ಅದಕ್ಕಿಂತ ಆಚೆ ಅನೇಕ ಸಂಗತಿಗಳು, ಸಂವೇದನೆಗಳು ಆ ಭಾಷೆಯ ಹಿಂದೆ ಇದೆ ಅಂತ ಗೊತ್ತಾಗಬೇಕು. ಇವತ್ತು ಜಾಗತೀಕರಣ ಆಗಲಿ, ನವವಸಾಹತು ಶಾಹಿ ಆಗಲಿ ಏನು ಮಾಡ್ತದೆ ಅಂತಂದ್ರೆ, ನೀನು ಈ ರೀತಿ ಆಲೋಚನೆ ಮಾಡಬೇಕಾಗಿಲ್ಲ. ಮಾರುಕಟ್ಟೆಯ ಭಾಷೆ ಅಂತ ಒಂದಿದೆ, ಆ ಮಾರುಕಟ್ಟೆಯ ಭಾಷೆಯಲ್ಲಿ ಇಂಗ್ಲಿಷ್ನ ಹಾಗೆ ಕನ್ನಡವನ್ನು ಇಟ್ಟು ನೋಡುವಂಥ ಸಂದರ್ಭಗಳು ಬರ್ತವೆ. ವಿದ್ಯಾರ್ಥಿಗಳಿಗೋಸ್ಕರ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಕೈಯಲ್ಲಿ ಇವತ್ತು ಸ್ಮಾರ್ಟ್ ಫೋನ್ ಅಂತ ಬಂದಿದೆ, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇರುವ ಕಾಲ ಇದು. ಒಂದು ಸ್ಮಾರ್ಟ್ ಫೋನ್ ಅನೇಕ ಸೌಲಭ್ಯಗಳನ್ನು ಹೊಂದಿರುವಂಥ ಒಂದು ಡಿವೈಸ್ ಆಗಿದೆ. ಹಿಂದೆ ಎಲ್ಲ ನಮ್ಮ ಹಳ್ಳಿಗಳಲ್ಲೆಲ್ಲ ರಾತ್ರಿ ಹೊತ್ತು ಹೊರಗಡೆ ಹೋಗಬೇಕು ಅಂದರೆ ಎಲ್ಲರ ಕೈಯಲ್ಲಿ ಒಂದು ಟಾರ್ಚ್ ಇರ್ತಿತ್ತು. ಅದು ದೊಡ್ಡ ಟಾರ್ಚ್ ಇರ್ಬೋದು, ಚಿಕ್ಕ ಪುಟ್ಟದಾದ್ರೆ ಒಂದು ಪೆನ್ ಟಾರ್ಚ್ ಅಂತ ಇರ್ತಿತ್ತು. ಯಾವಾಗ ಸ್ಮಾರ್ಟ್ ಫೋನ್ ಬಂತೋ ಆಗ ಪೆನ್ ಟಾರ್ಚ್ ಬದಿಗೆ ಹೋಯ್ತು. ಇವತ್ತು ಯಾರ ಮನೆಯಲ್ಲೂ ಟಾರ್ಚೋ ಪೆನ್ ಟಾರ್ಚೇ ಇಲ್ಲ, ಯಾಕೆಂದ್ರೆ ಟಾರ್ಚಿನ ಕೆಲಸ ನಮ್ಮ ಮೊಬೈಲಲ್ಲಿ ಉಂಟು. ಅನೇಕರು ತಮ್ಮ ಬ್ಯಾಗ್ ಒಳಗಡೆ, ಜೇಬಿನೊಳಗಡೆ ಸಣ್ಣ ಪುಟ್ಟ ವ್ಯವಹಾರ ಮಾಡುವವರು ಒಂದು ಕ್ಯಾಲ್ಕುಲೇಟರ್ ಇಟ್ಕೊಳ್ತಾ ಇದ್ರು. ಇವತ್ತು ಯಾರ ಜೇಬಲ್ಲೂ ಕೂಡ ಕ್ಯಾಲ್ಕುಲೇಟರ್ ಬೇಡ, ಯಾಕಂದ್ರೆ ಮೊಬೈಲಲ್ಲಿ ಉಂಟು. ಚಿಕ್ಕ ಪುಟ್ಟ ಡೈರಿಗಳನ್ನು ಇಟ್ಕೊಳ್ತಾ ಇದ್ರು, ಅಗತ್ಯದ ಫೋನ್ ನಂಬರ್ಗಳನ್ನೆಲ್ಲ ದಾಖಲಿಸಲಿಕ್ಕೆ ಅಂತ. ಇವತ್ತು ಯಾರ ಜೇಬಲ್ಲೂ ಕೂಡ ಆ ಪುಟ್ಟ ಡೈರಿ ಇಲ್ಲ, ಅದರ ಅಗತ್ಯ ಇಲ್ಲ, ಮೊಬೈಲಲ್ಲಿದೆ. FM, ನಮ್ಮಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೇಳಲಿಕ್ಕೆ ಪುಟ್ಟ ಒಂದು ರೇಡಿಯೋ ಇಟ್ಕೊಂಡು ಕಿವಿ ಹತ್ರ ಇಟ್ಕೊಂಡು ಓಡಾಡ್ತಾ ಇದ್ದೇವೆ ನಾವು. ಇವತ್ತು ಯಾರ ಮನೆಯಲ್ಲಿ ಆ ಪುಟ್ಟ ರೇಡಿಯೋ ಇಲ್ಲ, ಅದರ ಅಗತ್ಯ ಇಲ್ಲ. ಒಂದು ಡಿವೈಸ್ ಒಂದು ಸ್ಮಾರ್ಟ್ ಫೋನ್ ಬಂದಾಗ ಅನೇಕ ಇಂತಹ ಸಣ್ಣ ಪುಟ್ಟ ಅಗತ್ಯಗಳನ್ನೆಲ್ಲ ಆಲ್ ಇನ್ ಒನ್ ಎನ್ನುವ ಹಾಗೆ ಒಂದು ಸ್ಮಾರ್ಟ್ ಫೋನ್ ಮಾಡ್ತದಲ್ಲ, ಇದೇ ಭಾಷೆಯನ್ನ ಮಾರುಕಟ್ಟೆಯವರು ಕೂಡ ಭಾಷೆಯನ್ನು ಅಳಿಯುವಾಗ ಇಟ್ಕೊಳ್ಳುತ್ತಾರೆ. ಒಂದು ಇಂಗ್ಲಿಷ್ ಸಾಕಲ್ಲ, ಕನ್ನಡ ಯಾಕೆ, ತುಳು ಯಾಕೆ, ಕೊಂಕಣಿ ಯಾಕೆ, ಬ್ಯಾರಿ ಭಾಷೆ ಯಾಕೆ, ಇದೆಲ್ಲ ಈ ರೀತಿಯ ಆಲೋಚನೆಗಳನ್ನ ನಮ್ಮ ಮುನ್ನೆಲೆಗೆ ತರ್ತಾ ಇರುವವರು ಎಲ್ಲೋ ನಿಂತುಕೊಂಡು ಜಗತ್ತನ್ನು ಆಳ್ವಿಕೆ ಮಾಡ್ತಾ ಇರುವಂತ ಹೊಸ ಕಾಲದ ಬಿಸ್ನೆಸ್ ಮ್ಯಾನ್ಗಳು ಅಥವಾ ವ್ಯಾಪಾರಿ ಕ್ಷೇತ್ರದವರು.
ಇದರ ಬಗ್ಗೆ ನಾವು ಎಚ್ಚರಿಕೆ ಇಟ್ಕೊಳ್ಬೇಕು. ಹಾಗಾಗಿ ಅವರಿಗೆ ಕನ್ನಡ ಆದ್ರೂ ತಮಿಳಾದ್ರೂ ತೆಲುಗಾದ್ರೂ ಕೊಂಕಣಿ ಆದ್ರೂ ಎಲ್ಲ ಒಂದೇ, ಅವರಿಗೆ ಬಿಸಿನೆಸ್ ಆದ್ರೆ ಆಯ್ತು. ಆದರೆ ಕನ್ನಡದಂತಹ ಭಾಷೆಯ ಹಿಂದೆ ಇದಲ್ಲ, ಇದಕ್ಕಿಂತ ಆಚೆ ಯಾವುದೋ ಒಂದು ಸಂವೇದನೆ, ಒಂದು ಸೆನ್ಸಿಟಿವ್ ಸಂಗತಿಗಳಿದೆ ಅಂತ ನಿಮ್ಮ ಹಾಗಿರೋವರಿಗೆ ಅರ್ಥ ಆಗಬೇಕು ಅಂತ. ಇದನ್ನು ಮುಂದುವರಿಸಿಕೊಂಡು ಹೋದರೆ ಇಲ್ಲಿ ಅನೇಕ ಅಧ್ಯಾಪಕ ಸ್ನೇಹಿತರು ಇದ್ದಾರೆ, ಎಲ್ಲರೂ ಒಮ್ಮೆ ಆಲೋಚನೆ ಮಾಡಿ, ವಿದ್ಯಾರ್ಥಿಗಳು ಆಲೋಚನೆ ಮಾಡಿ, ನಮಗೆ ಮಾತು, ಬರಹ, ಜ್ಞಾನ, ತರ್ಕ, ಸಂವೇದನೆ, ಮೌಲ್ಯ, ಸಂಸ್ಕೃತಿ ಇದೆಲ್ಲವನ್ನ ಹೇಳಿಕೊಟ್ಟದ್ದು ಶಾಲೆಯಲ್ಲಿ ಭಾಷಾಧ್ಯಾಪಕರಲ್ವ? ನಾವು ಕಲಿತ ಯಾವ ಶಾಲೆಯಲ್ಲಾಗಲಿ ಇದೆಲ್ಲವನ್ನ ಕಲಿಸಿದ್ದು ಸಾಹಿತ್ಯ, ಇದೆಲ್ಲವನ್ನು ಕಲಿಸಿದ್ದು ಭಾಷೆ. ನಾವು ಅದೆಲ್ಲವನ್ನು ಮೀರಿ ಭಾಷೆಯನ್ನು ಕೇವಲ ಒಂದು ಸಂವಹನಕ್ಕೆ ಮಾತ್ರ ಉಪಯೋಗಿಸುವಂಥ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಎನ್ನುವ ಹಂತಕ್ಕೆ ಇಳಿಸಿದರೆ ನಾವು ಕಲ್ತಂಥ ಎಲ್ಲ ಸಂಗತಿಗಳು ಎಲ್ಲಿಂದ ಬಂತು ಅಂತ ಒಂದು ಆಲೋಚನೆ ಮಾಡಿದರೆ ಈ ವ್ಯತ್ಯಾಸ ಗೊತ್ತಾಗ್ಬೋದು. ವಿದ್ಯಾರ್ಥಿಗಳೇ, ನಿಮ್ಮ ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ನೀವೇನು ಕರಿತೀರಿ, ಆ ವ್ಯಕ್ತಿತ್ವ ರೂಪುಗೊಂಡದ್ದು ನಾವು ಧರಿಸುವಂತಹ ಬಟ್ಟೆಯಲ್ಲೋ, ನಾವು ಹಚ್ಚುವಂಥ ಕ್ರೀಮ್ನಲ್ಲೋ, ಫ್ಯಾರನ್ ಲವ್ಲಿಯಲ್ಲೋ ಅಲ್ಲ. ವ್ಯಕ್ತಿತ್ವ ರೂಪುಗೊಳ್ಳುವುದು ಈಗ ನಾನು ಹೇಳಿದಂಥ ಒಂದು ಪಟ್ಟಿ ಇದೆಯಲ್ಲ, ಆ ಪಟ್ಟಿಯ ಮೂಲಕ ದೊರಕಿದಂತಹ ಒಂದು ಗುಣದಿಂದ. ಆ ಗುಣವನ್ನು ಯಾರು ಬೆಳೆಸಿದ್ದು ನಮಗೆ? ಇವತ್ತು ಆ ಗುಣವನ್ನು ಬೇಕು ಅಂತಂದರೆ ಯಾವ ಕಂಪನಿ ಕೊಡ್ತದೆ? ನಾನು ವಿದ್ಯಾರ್ಥಿಗಳ ಹತ್ರ ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನೇ ಗಮನದಲ್ಲಿಟ್ಕೊಳ್ತೇನೆ. ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಅತ್ಯಂತ ಸುಲಭವಾದಂತಹ ಒಂದು ದಾರಿ ಲಿಟ್ರೇಚರ್, ಸಾಹಿತ್ಯ. ಹಾಗಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಟೇಕ್ ಹೋಮ್ ಮೆಸೇಜ್ ಎನ್ನುವ ಹಾಗೆ, ಈ ಸಮ್ಮೇಳನದ ಫಲಶ್ರುತಿ ಎನ್ನುವ ಹಾಗೆ ಒಂದು ವಾಕ್ಯವನ್ನು ಮರಿಬಾರದು. ಸುಬ್ರಹ್ಮಣ್ಯರೇ, ನಿಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾಡ್ತಾ ಹೇಳ್ತಾನೆ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಒಂದು ಸಾಲು ಹೇಳ್ತೇನೆ, ಅದೊಂದು ನೆನಪಿಟ್ಕೊಳ್ಳಿ ಯಾವಾಗಲೂ ಕೂಡ. ಲಿಟ್ರೇಚರ್ ಈಸ್ ದ ಮದರ್ ಆಫ್ ಆಲ್ ವ್ಯಾಲ್ಯೂಸ್. ಸಾಹಿತ್ಯವೇ ನಮ್ಮ ಎಲ್ಲ ಮೌಲ್ಯಗಳ ತಾಯಿ. ಈ ಒಂದು ಸಾಲನ್ನ ದಯವಿಟ್ಟು ಅಂಬಿಕಾದ ಯಾವ ವಿದ್ಯಾರ್ಥಿ ಕೂಡ ಇದನ್ನು ಮರಿಬಾರದು. 2 ದಿವಸ ಸಮ್ಮೇಳನದಲ್ಲಿ ನೀವೇನು ಕಲ್ತ್ರಿ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಈ ಸಾಲು ಕೊಡಿ. ಸಾಹಿತ್ಯ ಎಲ್ಲ ಮೌಲ್ಯಗಳ ತಾಯಿ. ಇದು ನಿಮ್ಗೆ ಅರ್ಥ ಆದರೆ ನಾಳೆ ನಿಮ್ಮ ಪರ್ಸನಾಲಿಟಿ ಅಂತ ಏನು ಕರಿತೀರಿ, ನಿಮ್ಮ ವ್ಯಕ್ತಿತ್ವ ಅಂತ ಏನು ಕರಿತೀರಿ, ಆ ವ್ಯಕ್ತಿತ್ವದ ಮೂಲ ಇರುವುದು ಸಾಹಿತ್ಯದಲ್ಲಿ ಎನ್ನುವಂತಹ ಅರ್ಥ ನಿಮಗೆ ಗೊತ್ತಾಗ್ಬೋದು. ಒಂದು ಉದಾಹರಣೆ ಕೊಡ್ತೇನೆ ಇನ್ನಷ್ಟು ಸ್ಪಷ್ಟಪಡಿಸಲಿಕ್ಕೋಸ್ಕರ. ಇದು ಈ ವೇದಿಕೆಯನ್ನು ಈ ಉದಾಹರಣೆಯನ್ನು ಸುಮಾರು ಕಡೆ ನಾನು ಹೇಳಿದ್ದೇನೆ. ನಿಮ್ಮ ಭಾಷೆಯಲ್ಲಿ ಮಾತನಾಡ್ತೇನೆ, ಹೊಸ ಕಾಲದ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಮಾತನಾಡ್ತೇನೆ. ದಾರಾ ಬೇಂದ್ರೆ ಅವರು ನಾವೆಲ್ಲ ಗೌರವಿಸುವಂತಹ ಒಬ್ಬರು ಕವಿ. ಆ ಕವಿ ಒಂದು ಅದ್ಭುತವಾದಂತಹ ಕಾವ್ಯ ಬರೀತಾರೆ, 4 ತಂತಿ. 4 ತಂತಿ ಅದರ ಅರ್ಥ ಅಷ್ಟೇ, 4 ತಂತಿ, 4 ಸ್ಟ್ರಿಂಗ್ಸ್. ಆ 4 ತಂತಿ ಯಾವುದು ಅಂತ ಕೇಳಿದರೆ ಅವರು 4 ಶಬ್ದಗಳನ್ನು ಕೊಡ್ತಾರೆ. ನಾನು, ನೀನು, ಆನು, ತಾನು. ನಾನು, ನೀನು, ಆನು, ತಾನು. ಅವರು ಆಧ್ಯಾತ್ಮಿಕ ಲೆವೆಲಿಗೆ ಅದನ್ನು ಏರಿಸ್ತಾರೆ, ಅದು ಬೇರೆ ವಿಚಾರ. ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ಗಮನಿಸಿ. ಈ ನಾನು, ನೀನು, ಆನು, ತಾನು ಅಂತ ಹೇಳುವ 4 ಸಂಗತಿಗಳು ಎಲ್ಲೋ ಹೊರಗಡೆ ಇರುವಂಥದ್ದಲ್ಲ, ನಮ್ಮೊಳಗಡೆ ಇರುವಂತಹ ನಮ್ಮ 4 ಪರ್ಸನಾಲಿಟಿಗಳು, 4 ಮುಖಗಳು. ಅದೇನು ಅಂತ ಹೇಳ್ತೇನೆ. ನಾನು ಅಂತಂದ್ರೆ ವಾಟ್ ಐ ಥಿಂಕ್, ವಾಟ್ ಐ ಆಮ್. ನನ್ನ ಬಗ್ಗೆ ನಾನೇನು ತಿಳ್ಕೊಂಡಿದ್ದೇನೆ ಅದು ನಾನು. ನನಗೊಂದು ಬಯೋಡೇಟಾ ಇದೆ. ನನ್ನ ಹೆಸರು ವರದರಾಜ. ನಾನು ಇಲ್ಲಿ ಪಕ್ಕದ ಬೆಟ್ಟಂಪಾಡಿ ಕಾಲೇಜಿನ ಪ್ರಿನ್ಸಿಪಾಲ್. ನಾನೊಂದು 30 ವರ್ಷದಿಂದ ಕಾಲೇಜ್ ಅಧ್ಯಾಪಕನಾಗಿದ್ದೇನೆ. ನಾನೇನು ಬಯೋಡೇಟಾದಲ್ಲಿ ಕೊಡಬಹುದು ಅದು ನಾನು, ವರದರಾಜ ಎನ್ನುವ ವ್ಯಕ್ತಿಯ ಪರ್ಸನಾಲಿಟಿ. ಇದು ಬೇಂದ್ರೆ ಹೇಳುವ ಒಂದು ಪರ್ಸನಾಲಿಟಿ, ಒಂದು ಮುಖ, ನಾನು. ಎರಡನೇದು ನಾನು, ನೀನು. ನೀನು ಅಂದ್ರೆ ಯು ಅಂತ ಅರ್ಥ ಅಲ್ಲ. ವಾಟ್ ಅದರ್ಸ್ ಥಿಂಕ್, ವಾಟ್ ಐ ಆಮ್. ನನ್ನ ಬಗ್ಗೆ ಇನ್ನೊಬ್ಬರೇನು ತಿಳ್ಕೊಂಡಿದ್ದಾರೆ. ಬಿ.ವಿ. ಸೂರ್ಯನಾರಾಯಣರು ಸುಮಾರು ವರ್ಷದಿಂದ ನನ್ನ ಪರಿಚಿತರು. ಅವರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ
ಅದು ಇನ್ನೊಬ್ಬರು ಕಂಡ ನಾನು, ವಾಟ್ ಅದರ್ಸ್ ಥಿಂಕ್ ವಾಟ್ ಐ ಆಮ್. ಇದು ಎರಡನೆಯ ಮುಖ. ಬೇಂದ್ರೆ ಹೇಳುವ ಆ ನಾನು ನೀನು ಅಂದ್ರೆ ಅದು. ಈಗ ನಂಬರ್ 1 ಆಯ್ತು, ನಂಬರ್ 2 ಆಯ್ತು. ನಂಬರ್ 3 ನಾನು ನೀನು ಆನು. ಆನು ಅಂತಂದ್ರೆ ವಾಟ್ ಆಕ್ಚುಲಿ ವಾಟ್ ಐ ಆಮ್, ನನ್ಗೆ ಮಾತ್ರ ಗೊತ್ತಿರುವ ನನ್ನ ಒಳಗೆ. ನನ್ನ ಬಯೋಡೇಟಾದಲ್ಲಿ ನನ್ನ ಮೈನಸ್ ಪಾಯಿಂಟ್ ಎಲ್ಲೂ ಬರೆಯುವುದಿಲ್ಲ ನಾನು. ನನಗೂ ಸಾಕಷ್ಟು ವೀಕ್ನೆಸ್ ಇದೆ, ತಪ್ಪಿ ಕೂಡ ನನ್ನ ಬಯೋಡೇಟಾದಲ್ಲಿ ಬರೆಯುವುದಿಲ್ಲ ಅದು. ಇದು ನನ್ನ ಒಳಗೇ ಇರುವಂತ ಮೂರನೆಯ ಆಯಾಮ. ನಾನು ನೀನು ಆನು. ತಾನು ಅಂತಂದ್ರೆ ಈ ಮೂರೂ ಅಲ್ಲದೆ ತನ್ನಷ್ಟಕ್ಕೆ ಡೆವಲಪ್ ಆಗುವಂತಹ ಒಂದು 4ನೆಯ ಆಯಾಮ ಅಂತಿದೆ. ಶಿವರಾಮ ಕಾರಂತರು 35 ವರ್ಷಗಳ ಕಾಲ ಇದ್ದ ಊರು ಪುತ್ತೂರು. ಇದೇ ಬಾಲವನದಲ್ಲಿ ಇದ್ರು. ಎಂಥ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವವನ್ನ ಅವರು ಬೆಳೆಸಿದ್ದಲ್ಲ, ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಯಿತು. ಶಿವರಾಮ ಕಾರಂತ ಅಂದ್ರೆ ಹೀಗೆ, ಅದು ನಮ್ಮ ಪ್ರಯತ್ನ ಇಲ್ಲದೆ ಆಗುವಂತ 4ನೆಯ ಆಯಾಮ. ನಾನು ಯಾಕೆ ಈ ಉದಾಹರಣೆ ಕೊಟ್ಟದ್ದು ದಯವಿಟ್ಟು ಗಮನಿಸಿ ವಿದ್ಯಾರ್ಥಿಗಳೇ. ನಾನು ನೀನು ಆನು ತಾನು ಅಂತ ಹೇಳುವ ಒಬ್ಬನೇ ವ್ಯಕ್ತಿಯ ಒಳಗಿರುವ ಈ 4 ಪರ್ಸನಾಲಿಟಿಗಳನ್ನು ಸಾಹಿತ್ಯ ಬಿಟ್ರೆ ಬೇರೆ ಯಾವ ಮಲ್ಟಿಮೀಡಿಯಾಕ್ಕೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. Only literature can do. That is the power of literature. ಇದು ಸಾಹಿತ್ಯದ ಶಕ್ತಿ. ಹಾಗಾಗಿ ನಾನು ಏನು ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇರೋದು, ಲಿಟ್ರೇಚರ್ ಈಸ್ ದ ಮದರ್ ಆಫ್ ಆಲ್ ವ್ಯಾಲ್ಯೂಸ್. ನಾನು ಇಂಗ್ಲಿಷ್ ಶಬ್ದ ಬಳಸ್ತೆ ಅಂತ ತಿಳ್ಕೊಳ್ಬೇಡಿ. ಯಾಕೆಂದ್ರೆ ಈ ಹೊಸ ಜನರೇಷನ್ ಇದೆಯಲ್ಲ, ಹೊಸ ಜನಾಂಗ, ಅವರಿಗೆ ಅರ್ಥ ಆಗುವ ಭಾಷೆಯನ್ನು ನಾನು ಬಳಸ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಸಾಹಿತ್ಯ ನಮಗೆ ಕೇವಲ ಮನರಂಜನೆಯೋ ಮತ್ತಿನ್ನೇನೋ ಸಂಗತಿ ಅಲ್ಲ, ಅದಕ್ಕಿಂತ ಆಚೆಯ ಅನೇಕ ಸಂಗತಿಗಳನ್ನು ಹೇಳಬಲ್ಲಂತಹ ಒಂದು 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 ಅಂಶ, ಒಂದು ಘಟಕ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗಿವತ್ತು ರೂಪಕದಲ್ಲಿ ಮಾತನಾಡಲಿಕ್ಕೆ ಅರ್ಥ ಆಗ್ತಾ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಾನು ಸುಮಾರು ಸಲ ಇದು ಎಲ್ರಿಗೂ ಗೊತ್ತಿರುವಂಥ ಉದಾಹರಣೆ, ಬಹಳ ಸರಳವಾದ ಉದಾಹರಣೆ. ಒಂದು ಉದಾಹರಣೆ, ಒಂದು ವಾಕ್ಯ ಇದೆ, ಕಣ್ಣು ತೆರೆಯಿತು, ಕಣ್ಣು ತೆರೆಯಿತು. ಅದರ ಜೊತೆಗೆ ಇನ್ನೊಂದು ವಾಕ್ಯ ಇದೆ, ತಾವರೆ ಅರಳಿತು. ಸಂಜೀವ ಮಠದವರಿಗೆ ತುಂಬ ಖುಷಿ ಆಗ್ಬೋದು ವಾಕ್ಯದ ಉದಾಹರಣೆ ಕೊಟ್ಟು. ಬೇಜಾರಾಗೋದಿದ್ರೆ ತಾವರೆ ಜಾಗದಲ್ಲಿ ಬೇರೆ ಏನಾದರೂ ಹೂ ಇಟ್ಕೊಳ್ಳಿ. ನಾನಂತೂ ತಾವರೆ ಅರಳಿತು ಅಂತ ಹೇಳ್ತೇನೆ. ಕಣ್ಣು ತೆರೆಯಿತು, ತಾವರೆ ಅರಳಿತು ಅಂತ ಒಂದು ವಾಕ್ಯ ಇದೆ. ಇದೆಲ್ಲರಿಗೂ ಅರ್ಥ ಆಗುವ ಸ್ಟೇಟ್ಮೆಂಟ್, ಇದರಲ್ಲಿ ಏನು ವಿಶೇಷ ಇಲ್ಲ, ಇದು ಸಾಹಿತ್ಯ ಅಲ್ಲ. ನಾನು ಇದೇ ವಾಕ್ಯವನ್ನ ಸ್ವಲ್ಪ ಚೇಂಜ್ ಮಾಡ್ತೇನೆ, ವಿದ್ಯಾರ್ಥಿಗಳು ಗಮನಿಸ್ಬೇಕು ಇದನ್ನ. ಕಣ್ಣು ತೆರೆಯಿತು, ತಾವರೆ ಅರಳಿತು ಅಂತ ಹೇಳಿರುವಲ್ಲಿ ಈ ತೆರೆಯಿತು ಮತ್ತು ಅರಳಿತು ಅನ್ನ ಆಚೀಚೆ ಮಾಡ್ತೇನೆ. ಆಗೇನಾಯ್ತು, ಕಣ್ಣು ಅರಳಿತು, ತಾವರೆ ಕಣ್ಣು ತೆರೆಯಿತು. ಈ ಅರಳಿತು ಅಂತಿರುವ ಜಾಗದಲ್ಲಿ ತೆರೆಯಿತು ಅಂತ ತನ್ನಿ ಆಚೀಚೆ ಮಾಡಿ, ಆಗ ಆಗುವ ಫೀಲಿಂಗ್ ಅನ್ನು ಒಮ್ಮೆ ಇಮ್ಯಾಜಿನ್ ಮಾಡಿ. ಆಗೇನಾಯ್ತು, ಕಣ್ಣು ತೆರೆಯಿತು ಅಲ್ಲ, ಕಣ್ಣು ಅರಳಿತು. ಕಣ್ಣು ತೆರೆಯುವುದು ಬೇರೆ, ಕಣ್ಣು ಅರಳುವುದು ಬೇರೆ. ಆ ಕಣ್ಣು ಅರಳುವುದು ಅಂತಂದಾಗ ನಮ್ಮಲ್ಲಿ ಏನು ಅನಿಸ್ತದೆ, ಅದು ಸಾಹಿತ್ಯ. ಇದು ಸಾಹಿತ್ಯದ ರೂಪಕದ ಶಕ್ತಿ. ಇವತ್ತು ಬೇಜಾರಾಗುವುದೇನು ಅಂತಂದ್ರೆ, ನಾವು ಈ ರೂಪಕದಲ್ಲಿ ಮಾತಾಡಿದರೆ ಅರ್ಥ ಆಗದ ವಿಚಿತ್ರ ಕಾಲದಲ್ಲಿ ನಾವು ಬಂದಿದ್ದೇವೆ. ಈ ಶಕ್ತಿಯನ್ನ ಯಾವಾಗ ನಾವು ಕಳ್ಕೊಳ್ತೇವೆಯೋ ಆಗ ನಮ್ಮ ಮಾತುಗಳೆಲ್ಲ ತುಂಬಾ ಕೃತಕ ಆಗ್ಬಹುದು. ಮಾತಿನೊಟ್ಟಿಗೆ, ಮಾತಿನ ಜೊತೆಗೆ ಡ್ರಿಲ್ ಆಡಬೇಡಿ, ಮಾತಿನ ಜೊತೆಗೆ ಆಟ ಆಡಿ. ನಮ್ಮ ಒಗಟುಗಳು, ನಮ್ಮ ಗಾದೆಗಳು, ನಮ್ಮ ಟಂಗ್ ಟ್ವಿಸ್ಟಿಂಗ್ ಗೇಮ್ಗಳೆಲ್ಲ ಮಾತಿನೊಟ್ಟಿಗೆ ಆಟ ಆಡ್ತಾ ನಮ್ಮನ್ನು ಬೆಳೆಸಿದಂತಹ ಭಾಷೆ. ಇದು ಇವತ್ತು ಬೇಕಾದದ್ದು. ಸಮಯ ಆಯಿತು ಅಂತ ಅಂದ್ಕೊಳ್ತೇನೆ, ಮುಗಿಸ್ತೇನೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳೇ, ಅನಗತ್ಯವಾದ ಪ್ರಚಾರದಿಂದ ದೂರ ಇರಿ. ಅದೆಲ್ಲ ನಮಗೆ ತಾತ್ಕಾಲಿಕ ಖುಷಿ ಕೊಡಬಹುದಷ್ಟೇ. ನಮ್ಮ ಫೇಸ್ಬುಕ್ ಆಗಲಿ ಅಥವಾ ಬೇರೆ ಬೇರೆ ಪ್ರಚಾರ ಮಾಧ್ಯಮಗಳು, ಫ್ಲೆಕ್ಸ್ಗಳು, ಬೋರ್ಡ್ಗಳು, ಇದೆಲ್ಲ ತಾತ್ಕಾಲಿಕ ಖುಷಿ ಕೊಡಬಹುದಷ್ಟೇ. ಅದಕ್ಕಿಂತ ಆಚೆ ಇನ್ಯಾವುದೋ ಒಂದಿದೆ, ಒಂದು ಅಂತರಂಗದ ಖುಷಿ ಅಂತಿದೆ. ನಿನ್ನೆ ಭೈರಪ್ಪನವರ ಉಲ್ಲೇಖ ಮಾಡಿದ್ರು ಯಾರೋ, ಇದೇ ಅಂಬಿಕಾ ಬಳಗಕ್ಕೂ ಕೂಡ ಭೈರಪ್ಪನವರು ಬಂದಿದ್ರು. ಭೈರಪ್ಪನವರು ಎಸ್ ಎಲ್ ಭೈರಪ್ಪ ಅವರು ಈ ಕಡೆ ಬಂದಿದ್ದಾಗ
ಅವರಿಗೊಮ್ಮೆ ಸರಸ್ವತಿ ಸಮ್ಮಾನ್ ಅಂತ ಒಂದು ವಿಶೇಷ ಗೌರವ, ಒಂದು ಪ್ರಶಸ್ತಿ ಕೊಟ್ಟರು. ಆಗ ನಮ್ಮವರಿಗೆ ಈ ಭಾಗಕ್ಕೆ ಬಂದಿದ್ರು, ಕಾರ್ಕಳಕ್ಕೆ ಬಂದಿದ್ರು. ಅವರಿಗೆಲ್ಲ ಸೇರಿ ಸನ್ಮಾನ ಮಾಡಿದ್ರು. ಆಗ ಸನ್ಮಾನ ಎಲ್ಲ ಮಾಡ್ತಾ ಇದ್ದಾಗ ನಮಗೂ ಅನ್ನಿಸ್ತಾ ಇತ್ತು, ಅರೆ ಭೈರಪ್ಪನವರು ಸನ್ಮಾನಕ್ಕೆಲ್ಲ ಒಪ್ತಾರ? ಅವರು ಆರಾಮದಲ್ಲಿ ಬಂದು ಸನ್ಮಾನ ಎಲ್ಲ ತಗೊಂಡ್ರು. ಸನ್ಮಾನ ಎಲ್ಲ ಆದಮೇಲೆ ಭೈರಪ್ಪನವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ. ಎಷ್ಟು ಅದ್ಭುತವಾದ ಸ್ಟೇಟ್ಮೆಂಟ್ ಅಂತಂದರೆ, ಆಗ ಭೈರಪ್ಪನವರಿಗೆ 80 ವರ್ಷ ಕಳೆದಿತ್ತು, ಈಗ 90 ದಾಟಿದೆ. ಭೈರಪ್ಪನವ್ರು ಏನು ಹೇಳಿದ್ದು ಅಂತಂದರೆ, ಅವರ ಊರ ಕಡೆಯ ಒಂದು ಹಿನ್ನೆಲೆ ಇಟ್ಕೊಂಡು ಅವರು ಮಾತಾಡಿದರು, ಉತ್ಸವ ಮೂರ್ತಿಯನ್ನು ತುಂಬ ಜಾಸ್ತಿ ಓಡಾಡಿಸಿದ್ರೆ ಮೂಲ ವಿಗ್ರಹದ ಶಕ್ತಿ ಕಮ್ಮಿ ಆಗ್ತದೆ. ಇಷ್ಟು ಅದ್ಭುತವಾದ ಮಾತು. ಭೈರಪ್ಪನವರಿಗೆ ಸರಸ್ವತಿ ಸಮ್ಮಾನ ಅಂತ ಪ್ರಶಸ್ತಿ ಸಿಕ್ಕಿತು ಅಂತ ಊರೆಲ್ಲ ಹೋಗಿ ಭೈರಪ್ಪ ಮಾಲೆ ಹಾಕ್ಕೊಂಡ್ರೆ, ಸನ್ಮಾನ ಸ್ವೀಕರಿಸ್ಕೊಂಡ್ರೆ ಭೈರಪ್ಪನ ಒಳಗಿನ ಶಕ್ತಿ ಕಮ್ಮಿ ಆಗ್ತದೆ. ಹಾಗಾಗಿ ಮುಂದಿನ 1 ವರ್ಷ ನಾನು ಎಲ್ಲೂ ಹೋಗುವುದಿಲ್ಲ, ಯಾವ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ. ಮತ್ತೇನು ಮಾಡ್ತೇನೆ? ನಾನು ಅಧ್ಯಯನ ಮಾಡುತ್ತೇನೆ. ಇದನ್ನು ಹೇಳಿದ್ಯಾರು? 80 ವರ್ಷದ ಹಿರಿಯರು. ಅವರು ಹೇಳ್ತಾರೆ, ನನಗೆ ಇನ್ನೂ ಅಧ್ಯಯನ ಮಾಡಲಿಕ್ಕೆ ಬಾಕಿ ಇದೆ. ಈ ಅಧ್ಯಯನದ ಬಗ್ಗೆ ಇರುವ ಈ ಆಸಕ್ತಿ ಇದೆಯಲ್ಲ, ಇವತ್ತು ಬೇಕಾಗಿರೋದು ಅದು. ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದದ್ದು ಅಧ್ಯಯನದ ಮೂಲಕ ನೀವೇನು ಸಾಧಿಸಿದ್ದೀರಿ ಅದು. ಈ ಸಾಹಿತ್ಯ ಸಮ್ಮೇಳನ ಈ ಪ್ರಚೋದನೆಯನ್ನು ನಿಮಗೆ ಕೊಟ್ಟರೆ ಅದೇ ಬಹಳ ದೊಡ್ಡದು. ಎವಲ್ಯೂಷನ್ ಆಫ್ ಇನ್ನರ್ ಸೆನ್ಸ್, ಭಾವಸ್ಪಂದನ ಅಂತ ಕರೀತಾರೆ. ಆ ಭಾವಸ್ಪಂದನ ಇವತ್ತಿನ ಈ ಕಾರ್ಯಕ್ರಮದಿಂದ ನಿಮಗಾದರೆ ಅದು ಈ ಕಾರ್ಯಕ್ರಮದ ಯಶಸ್ಸು ಅಂತ. ಇಷ್ಟು ಮಾತನ್ನು ಹೇಳುತ್ತಾ, ತುಂಬ ಸೊಗಸಾದ ಒಂದು ಕಾರ್ಯಕ್ರಮವನ್ನು, ಸಾಹಿತ್ಯ ಸಮ್ಮೇಳನವನ್ನು, 21ನೇ ಸಮ್ಮೇಳನವನ್ನು ಈ ಸಂದರ್ಭದಲ್ಲಿ ಈ ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಬ್ರಹ್ಮಣ್ಯ ನಟ್ಟೋಜ ಅವರು ತುಂಬ ಇಮೋಷನಲ್ ಆಗಿದ್ರು. ನಿನ್ನೆ ಅವರು ತುಂಬ ಭಾವುಕರಾಗಿದ್ದರು. ಯಾಕೆಂದರೆ ಇಷ್ಟು ದೊಡ್ಡ ಮೊತ್ತ ಖರ್ಚು ಮಾಡಿ ಒಂದು ಸಭಾಭವನವನ್ನು, ಈ ಸಭಾಭವನ ಏನಾದರೂ ಉಪಯೋಗಕ್ಕೆ ಬರಬೇಕು, ಈಗಲೂ ಅದನ್ನು ಹೇಳ್ತಾ ಇದ್ದಾರೆ ಅವರು. ಮೊದಲ ಕಾರ್ಯಕ್ರಮವೇ ಸಾಹಿತ್ಯ ಸಮ್ಮೇಳನ ಆಗಬೇಕು ಅಂತ ಬಯಸಿದವರು. ಸುಬ್ರಹ್ಮಣ್ಯರೇ, ನಿಮ್ಮ ಯೋಜನೆ, ನಿಮ್ಮ ಆಲೋಚನೆ ಖಂಡಿತ ತಪ್ಪಲ್ಲ, ಯಶಸ್ವಿಯಾಗಿದೆ ಅಂತಲೇ ನಾನು ಈ ಸಮಾರೋಪ ಸಮಾರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಸುಬ್ರಹ್ಮಣ್ಯರೇ, ಇವತ್ತಿನ ಈ ಸಂಭ್ರಮದ ಈ ಕಾರ್ಯಕ್ರಮದ ನೆನಪಿಗೋಸ್ಕರ ಪ್ರತಿ ವರ್ಷ ಇದೇ ವೇದಿಕೆಯಲ್ಲಿ, ಇದೇ ನವರಾತ್ರಿ ಸಮಯದಲ್ಲಿ ಒಂದು ದಿನದ ಒಂದು ಕಾರ್ಯಕ್ರಮ ಮಾಡೋಣ ನಾವು. ನಾನು ನಿಮ್ಮೊಟ್ಟಿಗಿದ್ದೇನೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನು ನಾವು ಸರಸ್ವತಿ ಸೇವೆಯನ್ನು ಇಲ್ಲಿ ಮಾಡಿದ್ದೇವೆ, ಈ ನೆನಪಿಗೋಸ್ಕರ ಪ್ರತಿ ವರ್ಷ ದಸರಾ ನಾಡ ಹಬ್ಬವ ಮತ್ತೊಂದು ಎಲ್ಲ ಆಗ್ತಾ ಇದೆಯಲ್ಲ, ಪ್ರತಿ ವರ್ಷ ನವರಾತ್ರಿ ಸಮಯದಲ್ಲಿ ಒಂದು ದಿವಸ ಈ ಲಲಿತಾಂಬಿಕಾ ವೇದಿಕೆಯಲ್ಲಿ ಒಂದು ಸಾಹಿತ್ಯ ಕಾರ್ಯಕ್ರಮ, ದಿನಪೂರ್ತಿ ಆಗಬೇಕು ಅಂತಿಲ್ಲ, ಸಣ್ಣ ಕಾರ್ಯಕ್ರಮ, ಸಂಜೆ ಹೊತ್ತು ಒಂದು ಇಷ್ಟು ಒಳ್ಳೆಯ ವಿದ್ಯಾರ್ಥಿಗಳಿರುವ ಸಂದರ್ಭದಲ್ಲಿ ಒಬ್ಬರು ಒಳ್ಳೆಯ ಸಾಹಿತಿಯನ್ನು ಕರೆಸಿ, ಅದು ನೀವು ಈ ವೇದಿಕೆಯ ಮೂಲಕ ಪುತ್ತೂರಿನ ಸಾರಸ್ವತ ಲೋಕಕ್ಕೆ ಕೊಡುವಂಥ ಒಂದು ಮಹತ್ವದ ಕೊಡುಗೆ ಆಗ್ಬೋದು ಅಂತ ನನ್ನ ಹಾಗಿರೋರು ಭಾವಿಸ್ತಾರೆ. ನಾನು ನಿಮ್ಮೊಟ್ಟಿಗಿದ್ದೇನೆ, ಮಾಡೋಣ ಸರಮ್ಮ. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅವಧಿಗೆ ನಾನು ಕೂಡ ಅದರ ತೇರನ್ನು ಎಳೆದವನೇ. ಹಿರಿಯರಾದ ಅರ್ಥಿಕಜಿಯವರಿದ್ದಾರೆ, ಸುಬ್ರಹ್ಮಣ್ಯಂ ಕೊಳತ್ತಾಯರಿದ್ರು, GL ಆಚಾರ್ಯರು ಈಗ ನಮ್ಮ ಜೊತೆಗಿಲ್ಲ. ಅವರ ಮೂಲಕ ನನ್ನ ಅವಧಿಗೆ ಬಂದಾಗಲೂ ಕೂಡ ನಾನು ಒಂದಷ್ಟು 3-3.5 ವರ್ಷಗಳ ಅವಧಿಯಲ್ಲಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿದ್ದೇನೆ. ಅದನ್ನೊಂದಷ್ಟು ದೂರ ತಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈಗ ಉಮೇಶ್ ನಾಯಕರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಅವರಿಗೆ ಬೆಂಬಲವಾಗಿ ಅದ್ಭುತವಾದಂಥ ಒಂದು ತಂಡ ನಮ್ಮ ಜೊತೆಗೆ ಇದೆ. ಈ ಪರಿಷತ್ನ ಚಟುವಟಿಕೆಗಳು ಇನ್ನಷ್ಟು ಮುಂದೆ ಹೋಗುವ ಹಾಗಾಗಲಿ, ಅತ್ಯಂತ ಉತ್ತಮವಾದಂಥ ಸೊಗಸಾದ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ತಾಲೂಕು ಘಟಕಕ್ಕೆ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂತಹ ಜಿಲ್ಲಾ ಘಟಕಕ್ಕೆ ನಾನು ಸಾಹಿತ್ಯ ಪರಿಷತ್ನ ಸದಸ್ಯನಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ HG ಶ್ರೀಧರ್, ನಾನು ಅವರ ಭಾಷಣವನ್ನು ಪೂರ್ತಿ ನಿನ್ನೆ ಕೇಳಿದ್ದೇನೆ, ಮತ್ತೆ ರಾತ್ರಿ ಇನ್ನೊಮ್ಮೆ ಅದನ್ನು ಓದಿದ್ದೇನೆ. ಒಂದು ಅತ್ಯಂತ ಪ್ರೌಢವಾದಂತಹ ಒಂದು ಅಧ್ಯಕ್ಷ ಭಾಷಣವನ್ನು ಅವರು ನಿನ್ನೆ ಪ್ರೆಸೆಂಟ್ ಮಾಡಿದ್ದಾರೆ. ಯಾಕೆಂದರೆ ಈ ಭಾಷಣಗಳೆಲ್ಲ
ಯಾವುದೋ ಒಂದು ಕಡೆ ದಾಖಲಾಗಿರ್ತದೆ. ನಾಳೆ ಯಾರಿಗೋ ಅದರಿಂದ ಪ್ರಯೋಜನಗಳಾಗ್ಬೋದು. ಬಹಳ ಮುಖ್ಯವಾಗಿ ಅವರು ಕನ್ನಡದ ಸಂಶೋಧನಾ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಮಹತ್ವದ ಒಳನೋಟವನ್ನು ನಿನ್ನೆ ಅವರ ಭಾಷಣದಲ್ಲಿ ಕೊಟ್ಟರು. ಅನೇಕ ನಮ್ಮ ಎದುರುಗಡೆ ಆಗ್ತಾ ಇರುವಂಥ ಕನ್ನಡ ಪರ ಸಮಸ್ಯೆಗಳಿಗೆ ಏನು ಪರಿಹಾರ ಇರಬಹುದು ಎನ್ನುವ ಸೂಚನೆಗಳನ್ನು ಅವರ ಭಾಷಣದಲ್ಲಿ ಕೊಟ್ಟರು. ಅಧ್ಯಕ್ಷ ಭಾಷಣ ಅರ್ಥಪೂರ್ಣವಾಗಿ ನಿನ್ನೆ ಮಂಡನೆಯಾಗಿದೆ. ಇನ್ನೊಂದು ವರ್ಷಗಳ ಕಾಲ ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಚಟುವಟಿಕೆಗಳಿಗೆ ಎಚ್ ಜಿ ಶ್ರೀಧರ್ ಅವರ ಮಾರ್ಗದರ್ಶಕರಾಗಿ ಪ್ರೇರಕರಾಗಿ ನಮ್ಮ ಜೊತೆಗೆ ಇರ್ತಾರೆ. ಸ್ನೇಹಿತರೂ ಆದಂತಹ ಎಚ್ ಜಿ ಶ್ರೀಧರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ತುಂಬ ಸೊಗಸಾದ ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ, ಸಂಪನ್ನಗೊಳ್ಳುತ್ತಾ ಇದೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಹಿರಿಯರನ್ನ, ಪ್ರೀತಿಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ನೆನಪಿಸ್ತೇನೆ. ಲಿಟ್ರೇಚರ್ ಈಸ್ ದ ಮದರ್ ಆಫ್ ಆಲ್ ವ್ಯಾಲ್ಯೂಸ್. ಸಾಹಿತ್ಯ ಎಲ್ಲ ಮೌಲ್ಯಗಳ ತಾಯಿ ಎನ್ನುವ ಒಂದು ಸಂದೇಶ ಸದಾಕಾಲ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೀಗ ಈ ವೇದಿಕೆಯಲ್ಲಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶ್ರೀಧರ ಎಚ್ ಜಿ ಅವರಿಗೆ ಗೌರವ ಸಮರ್ಪಣೆ. ಅವರ ಮನೆಯವರಾದ ಶ್ರೀಮತಿ ಸವಿತಾ ಶ್ರೀಧರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಎಲ್ಲ ಗಣ್ಯರು ಈ ಕಾರ್ಯದಲ್ಲಿ ಜೊತೆಯಾಗಬೇಕು. ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಅವರು ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗ ಮುಖ್ಯಸ್ಥರಾಗಿ, ಇದೀಗ ವಿವೇಕಾನಂದ ಸ್ವಾಯತ್ತ ಕಾಲೇಜಿನ ಮೊದಲ ಕುಲಸಚಿವರಾಗಿ ನಿಯುಕ್ತಿಗೊಂಡು ಶೈಕ್ಷಣಿಕ ಸಾಧನೆ ಮೆರೆಯುವುದರ ಜತೆಗೆ ಸಾಹಿತ್ಯ ರಂಗದ ಮೆರುಗನ್ನು ಹೆಚ್ಚಿಸಿದವರು ಡಾಕ್ಟರ್ ಶ್ರೀಧರ ಎಚ್ ಜಿ. ಸಂಶೋಧನೆಯ ಮನೋಭಾವ, ರವಿ ಯಾಚೆಗೂ ಕಲ್ಪಿಸಬಲ್ಲ ಕವಿ ಹೃದಯ, ತಿಳಿಯುವ ಹಂಬಲ, ತಿಳಿಸುವ ಗುಣ, ಕಲಿಯುವ ಕೌತುಕ, ಬರೆಯುವ ಹಠ ಇವೆಲ್ಲವೂ ಸಾನ್ನಿಧ್ಯಗೊಂಡ ಸರಳ ವ್ಯಕ್ತಿತ್ವ ಡಾಕ್ಟರ್ ಶ್ರೀಧರ ಎಚ್ ಜಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಕಗ್ಗದ ಸಾಲುಗಳಿಗೆ ಅನ್ವರ್ಥವಾಗಿ ಕಾಣಿಸಿಕೊಂಡಿರುವ ಡಾಕ್ಟರ್ ಶ್ರೀಧರ ಎಚ್ ಜಿ ಅವರಿಗೆ ಅವರ ಮನೆಯವರನ್ನು ಒಳಗೊಂಡಂತೆ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಇದೀಗ ಗೌರವಾರ್ಪಣೆ. ನಿನ್ನೆಯಿಂದ ಮೊದಲುಗೊಂಡು ಇದುವರೆಗಿನ ಸಾಹಿತ್ಯ ಕಲಾಪದಲ್ಲಿ ಸರ್ವಾಧ್ಯಕ್ಷ ಪೀಠವನ್ನಲಂಕರಿಸಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಈ 21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಡಾಕ್ಟರ್ ಶ್ರೀಧರ ಎಚ್ ಜಿ ಅವರ ಮಾತುಗಳಿಗಾಗಿ ಇದೀಗ ವೇದಿಕೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರೇ, ನಮಗೆಲ್ಲ ಹಿರಿಯಣ್ಣನಂತಿರುವ ಮತ್ತು ಅತ್ಯಂತ ಪ್ರೀತಿಯ ಶಾಸಕರು ಶ್ರೀಯುತ ಸಂಜೀವ ಮಠಂದೂರವರೇ, ಹಾಗೆ ಸದಾ ನನ್ನೊಟ್ಟಿಗೆ ಜಗಳ ಮಾಡ್ತಾ ಪ್ರೀತಿಸ್ತಾ ಇರುವಂಥ ಶ್ರೀಯುತ ಐತಪ್ಪ ನಾಯಕ್ ಅವರೇ, ನಾವು ಯಾವಾಗಲೂ ಅನೇಕ ಸಂಗತಿಗಳಿಗೆ ಜಗಳ ಮಾಡ್ತೇವೆ ಮತ್ತು ಅವ್ರ ಮನೇಲೆ ಕೂತು ಕಾರ್ಯಕ್ರಮ ಮಾಡ್ತೇವೆ. ಅನೇಕ ಸಂಗತಿಗಳು ಅವ್ರ ಮನೆಯಲ್ಲೇ ಆಗೋದು, ನಂದು ಅವರದ್ದು. ಅವರು ನನಗೆ ಬಾಳೆಹಣ್ಣು ತಂದು ಕೊಡ್ತಾರೆ, ನಾವು ಕಾರ್ಯಕ್ರಮ ರೂಪುಗೊಳಿಸ್ತೇವೆ. ಈ ಥರದಲ್ಲಿ ನಮ್ಮದು ಕಳೆದ 5 ವರ್ಷಗಳಲ್ಲಿ ನಾವು ಅದೇ ಥರ ಮಾಡಿರುವಂಥದ್ದು ಅಂತ ಐತಪ್ಪ ನಾಯಕರೇ. ಹಾಗೆ ವೇದಿಕೆ ಮೇಲಿರುವಂತಹ ನನ್ನ ನಿಡುಗಾಲದ ಸ್ನೇಹಿತರು ಡಾಕ್ಟರ್ ವರದರಾಜ ಚಂದ್ರಗಿರಿಯವರು, ನನ್ನ ಅತ್ಯಂತ ಪ್ರೀತಿಯ, ನಾನಿರೋದು ವಿವೇಕಾನಂದದಲ್ಲಿ, ಆದರೆ ಸುಬ್ರಹ್ಮಣ್ಯ ನಟ್ಟೋಜ್ ಅವ್ರು ನಂಗೆ ಯಾವತ್ತೂ ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ಆ ರೀತಿಯಲ್ಲಿ ನನ್ನನ್ನು ವಿಶ್ವಾಸದಿಂದ ನೋಡುವಂಥ ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಅವರೇ, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಮುಂಭಾಗಿರುವಂಥ ಎಲ್ಲ ಹಿರಿಯರೇ,
ಪ್ರೊಫೆಸರ್ DS ಭಟ್ ಅಂತವರು ಮುಂಭಾಗದಲ್ಲಿ ಬಂದು ಕೂತಿದ್ದಾರೆ. ನಿಜವಾಗಿ ನಾನು ಅವರಿಗೆ ಇಲ್ಲಿಂದಲೇ ಶಿರಮುಟ್ಟಿ ನಮಸ್ಕರಿಸ್ತಾ ಇದ್ದೇನೆ. ಯಾಕೆಂದರೆ ನಾವೆಲ್ಲ ಕಾಲೇಜಿಗೆ ಸೇರಿದಾಗ ಅವರೆಲ್ಲ ನಮ್ಮನ್ನು ಬೆಂಬಲಿಸಿದವರು. ಅರ್ತಿಕಜಿಯವರಿದ್ದಾರೆ, ಮಾಧವ್ ಭಟ್ರಿದ್ದಾರೆ. ನಿನ್ನೆ ಮಾಧವ್ ಭಟ್ರ ಹೆಸರು ಹೇಳಿದ್ದೇನೆ, ಅವರು ಇರಲಿಲ್ಲ. ಹಾಗೆ ಪ್ರೊಫೆಸರ್ A.V. ನಾರಾಯಣ್ ಇದ್ದಾರೆ. ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ಯಾಕೆಂದರೆ ಆ ಪುಸ್ತಕ ಎಲ್ಲ ನೆನಪಾಗುತ್ತಿದೆ ಅಂತಿತ್ತು ನನಗೀಗ ಕೊಟ್ಟ ಪುಸ್ತಕ. HS ವೆಂಕಟೇಶ್ ಪೂರ್ತಿಯವರ ಕೃತಿ ಎಲ್ಲ ನೆನಪಾಗುತ್ತಿದೆ ಅಂತ. ಹಾಗೆ ನೋಡಿದ ತಕ್ಷಣ ನನಗೆಲ್ಲ ನೆನಪಾಗಲಿಕ್ಕೆ ಶುರುವಾಯಿತು. ಹಾಗಾಗಿ ಒಂದು ಅದ್ಭುತವಾದಂತಹ ನೆನಪಿನ ಲೋಕ, ನೆನಪಿನ ಸರಣಿ ಆ 35 ವರ್ಷಗಳಿಂದ ತೊಡಗಿ ಈ ಕ್ಷಣದವರೆಗೆ ಹರಿದು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಲಮ ಪ್ರಭುವಿನ ವಚನ ಇದೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ. ನಾನು ಬೆಟ್ಟದ ನೆಲ್ಲಿಕಾಯಿ, ಘಟ್ಟದ ಮೇಲಿನಿಂದ ಕೆಳಗೆ ಇಳಿದವನು ಸಮುದ್ರದ ಉಪ್ಪಿಗೆ. ಇಲ್ಲಿ ಬಂದು ಈ ಊರು, ಈ ನಾಡು, ಈ ಭಾಷೆ ಇದನ್ನು ಅತ್ಯಂತ ಗೌರವದಿಂದ ಪ್ರೀತಿಸಿದವನು ಮತ್ತು ಇದಕ್ಕೆ ನನ್ನನ್ನು ನಾನು ತೆರೆದುಕೊಂಡವನು. ಹಾಗೆ ತೆರೆದುಕೊಂಡಿದ್ದರಿಂದ ನನಗೆ ಇಲ್ಲಿ ವಿದ್ಯಾರ್ಥಿಗಳನ್ನು, ನನ್ನ ವೃತ್ತಿಯನ್ನು, ನನ್ನ ಬದುಕನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುವಂಥದ್ದು ನನ್ನ ಅಮ್ಮನನ್ನು. ಅಮ್ಮ ಓದಿದ್ದು 6ನೇ ಕ್ಲಾಸು. ಆದರೆ ಬಾಲ್ಯದಲ್ಲಿಯೇ ನಮಗೆ ಸ್ಲೇಟು, ಈಗ ಮಕ್ಕಳಿಗೆ ಸ್ಲೇಟ್ ಅರ್ಥ ಆಗ್ತದೆಯಲ್ಲೋ ಗೊತ್ತಿಲ್ಲ ನನಗೆ ಸ್ಲೇಟು ಅಂತ ಹೇಳಿದರೆ. ಯಾಕೆಂದರೆ ಈಗಿನ ಮಕ್ಕಳು ಬರಿತಿದ್ದ ಹಾಗೆ ಪೆನ್ನು ಪೆನ್ಸಿಲ್ಲು ಬಂದ್ಬಿಡ್ತವೆ, ನೋಟ್ ಪುಸ್ತಕ ಬರ್ತದೆ. ನಮ್ಮ ಕುಮಾರವ್ಯಾಸ ಹೇಳಿದ ಹಾಗೆ ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ಅಂತ. ನಾವೆಲ್ಲ ಬಳಪ ಮತ್ತು ಹಲಗೆಯನ್ನು ಹಿಡ್ಕೊಂಡು ಸ್ಲೇಟನ್ನು ಹಿಡ್ಕೊಂಡು ಬರೆದವರು, ಅಕ್ಷರಾಭ್ಯಾಸವನ್ನು ಮಾಡಿಸಿದವರು. ಹಾಗಾಗಿ ಆ ಥರದ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರ ಮೂಲಕ ನಮ್ಮ ಹೃದಯದಲ್ಲಿ ಅಕ್ಷರದ ಬೀಜವನ್ನು ಬಿತ್ತಿದವರು ಅಮ್ಮ, ಅಪ್ಪ ಮತ್ತು ನನಗೆ ಮೊದಲು ಕಲಿಸಿದಂಥ ಶ್ರೀನಿವಾಸ ಮೇಷ್ಟ್ರು. ನಿನ್ನೆಯೂ ಸಹ ಅದನ್ನು ನಾನು ಹೇಳಿದ್ದೇನೆ ಇಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ನನ್ನ ಇಡೀ ಗುರು ಪರಂಪರೆ ನೆನಪಿಸಿಕೊಳ್ತಾ, ನಾನು ಯಾವತ್ತೂ ಸಹ ವಿದ್ಯಾರ್ಥಿಗಳ ಪರವಾಗಿ ಇದ್ದವನು. ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ ತಕ್ಷಣವೇ ಈ ಹಿಂದಿನ ಅವಧಿಯಲ್ಲಿಯೂ ಸಹ ನಾನು ನಮ್ಮ ಮಾಸ್ಟರ್ಲಿಯೂ ಸಹ ಇದನ್ನು ಹೇಳಿದ್ದೇನೆ. ಅಥವಾ ಹಿಂದಿನ ಅವಧಿಯ ಜಿಲ್ಲಾಧ್ಯಕ್ಷರಲ್ಲಿ ಜಗಳವೇ ಮಾಡಿದ್ದೇನೆ ನಾನು ಎಷ್ಟೋ ಸಲ. ನೀವು ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ತೀರಿ, ಎಲ್ಲ ಹಿರಿಯರನ್ನು ವೇದಿಕೆಯಲ್ಲಿ ಕೂರಿಸ್ತೀರಿ, ಮಕ್ಕಳನ್ನು ಕೂರಿಸೋದು ಯಾವಾಗ ಅಂತ, ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಿ ಹೇಳಿ ಅಂತ. ನೀವು ಹೇಳಿದ್ದನ್ನು ಕೇಳಲಿಕ್ಕೆ ಮಾತ್ರ ಅವ್ರು ಇರುವುದೋ, ಅಥವಾ ಅವರಿಗೆ ತಮ್ಮ ಅಭಿವ್ಯಕ್ತಿಯನ್ನು ಮಾಡುವುದಕ್ಕೆ ಅವಕಾಶ ಕೊಡದೆ ಅವ್ರು ಯಾಕೆ ಬರ್ತಾರೆ ಅಂತ. ಆ ಕಾರಣಕ್ಕೆ ಬೇಕಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಗೋಷ್ಠಿಯನ್ನು ಸಹ ಏರ್ಪಡಿಸುವಂಥ ಅವಕಾಶ ನನಗೆ ಒದಗಿ ಬಂದಿತ್ತು. ಇವತ್ತೂ ಸಹ ನಾವು ಐತಪ್ಪ ನಾಯಕರು ಕೇಳಿದರು ನನ್ನ ಹತ್ರ, ಈ ಸಮ್ಮೇಳನದ ಆಶಯ ಎಂತ ಇಡುವುದು ಅಂತ. ನಾನು ತೆಗೆದ ಬಾಯಿಗೆ ಹೇಳಿದೆ. ಅವರು ಹೇಳಿ ಬಾಯಿ ಮುಚ್ಚೋದಕ್ಕಿಂತ ಮೊದಲು ಹೇಳಿದೆ, ನಮ್ಮ ಸಾಹಿತ್ಯದ ನಡಿಗೆ ಯುವ ಜನತೆಯ ಕಡೆಗೆ ಅಂತ. ಇವತ್ತು ನೀವು ನೋಡಿದ್ದೀರಿ ಎಷ್ಟು ಮಂದಿ ಯುವ ಕವಿಗಳು, ಯುವಕರು ಭಾಗವಹಿಸಿದ್ದಾರೆ ನಿನ್ನೆಯಿಂದ ಇವತ್ತಿನವರೆಗೆ ಅಂತ. ಆ ಕಾರಣಕ್ಕೆ ಬೇಕಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಭಾಗವಹಿಸಿದರೆ ಮಾತ್ರ ನಾಳಿನ ಸಂಸ್ಕೃತಿ, ನಾಳಿನ ಸಾಹಿತ್ಯ ಬದುಕುತ್ತದೆ, ಉಳಿತದೆ, ಜೀವಂತವಾಗಿ ಮತ್ತೊಂದು ತಲೆಮಾರಿಗೆ ದಾಟ್ತದೆ. ಇಲ್ಲ ಅಂದರೆ ಬಹುತೇಕ ಅದು ಇಲ್ಲಿಗೆ ತುಂಡಾಗಿ ಹೋಗುತ್ತದೆ. ಹಾಗಾಗಬಾರದು ಹೇಳುವಂಥ ಉದ್ದೇಶ ನಮ್ಮದು. ನೀವು ನಿನ್ನೆ ಕೇಳಿದ್ದೀರಿ, ರಂಗಗೀತೆಗಳನ್ನು ಕೇಳಿದ್ದೀರಿ. ನಾನೆಲ್ಲವನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಒಂದು 50, 60, 100 ಜನ ಹೆಚ್ಚು ಕಡಿಮೆ ಅಂಬಿಕಾದ ವಿದ್ಯಾರ್ಥಿಗಳು ಎಷ್ಟು ಸಂತೋಷದಿಂದ ಆ ರಂಗಗೀತೆಗಳನ್ನು ಆಸ್ವಾದಿಸಿದರು ಅಂತ. ನಿಮ್ಗೆ ಗೊತ್ತಿರಲಿ ಅದರ ವ್ಯತ್ಯಾಸ. ಸುಗಮ ಸಂಗೀತ ಬೇರೆ, ಶಾಸ್ತ್ರೀಯ ಸಂಗೀತ ಬೇರೆ, ರಂಗಗೀತೆ ಬೇರೆ, ಚಿತ್ರಗೀತೆ ಬೇರೆ. ನೀವು ಆ ರಂಗಗೀತೆಗೆ ನಿಮ್ಮನ್ನು ಒಡ್ಡಿಕೊಂಡ ವಿಧಾನ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಅವರು ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ರು, ನಮ್ಮೊಟ್ಟಿಗೆ ಸ್ವರ ಕೂಡಿಸಿ, ಧನಿಗೂಡಿಸಿ ಅಂತ. ಹಾಗಾಗಿ ನೀವು ಸಹ ಅದಕ್ಕೆ ಪ್ರತಿಕ್ರಿಯಿಸಿದ್ದೀರಿ. ನಿಮಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಒಬ್ಬ ಪ್ರತಿಭಾವಂತ ಒಂದು ವ್ಯಕ್ತಿತ್ವ ಇರುತ್ತೆ. ನನಗೆ ಯಾವಾಗಲೂ ನೆನಪಾಗುವುದು ಈ ವಿಷಯದಲ್ಲಿ ಶಿಲ್ಪಿಗಳು. ನನಗೆ ಗೊಮ್ಮಟೇಶ್ವರನ ಕೆತ್ತಿದಂಥ ಶಿಲ್ಪಿ ಅವನು ಯಾರು ಅಂತ ಗೊತ್ತಿಲ್ಲ. ಆದರೆ ಆ ಶಿಲ್ಪವನ್ನು ನಿರ್ಮಿಸುವ ಸಂದರ್ಭದಲ್ಲಿ ಅವನ ಮನೋಧರ್ಮ ಇತ್ತಲ್ಲ, ಆ ಒಂದು ಇಡೀ ಪರ್ವತವನ್ನು ಕತ್ತರಿಸಿ ತೆಗೆದು ಒಂದು ಸುಂದರವಾದಂಥ ಆಕೃತಿಯನ್ನು, ಅದರಲ್ಲೂ ಕೊನೆಗಾಗುವಾಗ ದೃಷ್ಟಿಯನ್ನು ಕೊಡೋದಿದೆಯಲ್ಲ, ಅದು ಅತ್ಯಂತ ನಾಜೂಕಿನ ಕೆಲಸ. ಒಂದು ಉಳಿ ಹೆಚ್ಚು ಬಿದ್ದರೆ ದೃಷ್ಟಿ ಹೋಗುತ್ತೆ, ಆ ಇಡೀ ಶಿಲ್ಪ ದಂಡಾಗತ್ತೆ. ಹಾಗಾಗಿ ಅವನ ಏಕಾಗ್ರತೆ, ಅವನ ತಾದಾತ್ಮ್ಯ, ವರ್ಡ್ಸ್ವರ್ತ್ ಹೇಳ್ತಾನೆ, ಒಂದು ಒಳ್ಳೆಯ ಕಾವ್ಯ ಬರೋದು ಯಾವಾಗ ಅಂತಂದರೆ ತಾದಾತ್ಮ್ಯದಿಂದ ಅಂತ. ಮಾಧವ ಭಟ್ರು ಇಲ್ಲಿ ಇದ್ದಾರೆ, ಅವರಿದ್ರೆ ನಾವು ವರ್ಡ್ಸ್ವರ್ತ್ ಹೆಸರು ಹೇಳಬಾರದು.
ಭಯ ಆಗತ್ತೆ. ಆದರೂ ನಾನು ಎಲ್ಲೋ ಒಂದು ಚೂರುಪಾರು ಓದಿದ ನೆನಪಿದೆ ನನಗೆ. ಟ್ರ್ಯಾಂಕ್ವಿಲಿಟಿ ಅಂತ ಒಂದು ಶಬ್ದವನ್ನು ಆತ ಬಳಸ್ತಾನೆ. ಆ ಏಕಾಗ್ರತೆ, ಆ ತಾದಾತ್ಮ್ಯ ಇರುವಂತಹದ್ದು ಅದು ಬರಹಗಾರನಿಗೆ ಇರುತ್ತೆ, ಶಿಲ್ಪಿಗಳಿಗಿರುತ್ತೆ, ಶಾಸ್ತ್ರೀಯ ಸಂಗೀತಗಾರನಿಗಿರುತ್ತೆ, ಅಥವಾ ಎಲ್ಲ ಕಲಾವಿದರಿಗಿರುತ್ತೆ. ಇದು ನಾವು ನೆನಪಿಡಬೇಕಾದಂಥ ಅಂಶ. ನಿಮಗೆ ಓದುವುದಕ್ಕೆ, ನೆನಪಿಡುವುದಕ್ಕೆ ಬೇಕಾಗುವಂಥದ್ದು ಸಹ ಏಕಾಗ್ರತೆಯೇ, ತಾದಾತ್ಮ್ಯವೇ. ನೀವು ಎಲ್ಲೋ ಮೊಬೈಲ್ನಲ್ಲಿ ಮುಳುಗುತ್ತಾ ಅಥವಾ ಟಿ ವಿಯನ್ನು ನೋಡ್ತಾ ನೀವು ಓದುವುದಕ್ಕೆ ತೊಡಗಿದರೆ ಮನಸ್ಸು ಎತ್ಲಗೋ ಹೋಗುತ್ತೆ. ಪುಸ್ತಕದಲ್ಲಿ ಓದಿದ್ದು ಮುಂದಿನ ಪುಟಕ್ಕೆ ಹೋಗುವಾಗ ಮರ್ತು ಹೋಗುತ್ತೆ. ಆವಾಗ ನಾವು ಅಂದ್ಕೋತೇವೆ ಅಯ್ಯೋ ನೆನಪೇ ಇರುವುದಿಲ್ಲ ಅಂತ. ಹಾಗಾಗಬಾರದು. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ಏಕಾಗ್ರತೆಯನ್ನು ನೀವೆಲ್ಲ ರೂಢಿಸಿಕೊಳ್ಳಿ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಇವತ್ತು ಮಕ್ಕಳ ಸಾಹಿತ್ಯದ ಬಗ್ಗೆ ಒಂದು ವಿಶೇಷವಾದಂಥ ಗೋಷ್ಠಿ ಇತ್ತು. ಮಕ್ಕಳ ಸಾಹಿತ್ಯದ ಬಗ್ಗೆ ವಿಶೇಷವಾಗಿ ಅದು ಬಹುತೇಕ ನಾವು ಗಮನಿಸಬೇಕಾದಂಥ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಒಂದು ಕ್ಷೇತ್ರ ಮಕ್ಕಳ ಸಾಹಿತ್ಯ ಅಂತ. ನಾವು ಅಂಕೋಲದ ವಿಷ್ಣು ನಾಯಕರು ಶತಮಾನದ ಸಾಹಿತ್ಯ ಅಂತ 2 ವಾಲ್ಯೂಮ್ ತಂದರು. ಅದರಲ್ಲಿ 2ನೇ ವಾಲ್ಯೂಮ್ನಲ್ಲಿ ಶತಮಾನದ ಮಕ್ಕಳ ಸಾಹಿತ್ಯ ಅಂತ ಒಂದು ಅದ್ಭುತವಾದಂಥ ಲೇಖನ ಬರೆಸಿದ್ದಾರೆ ಅವರು. ಸುಮಾರು 30-40 ಪುಟ ಇದೆ. ಒಂದು ಶತಮಾನದಲ್ಲಿ ಮಕ್ಕಳ ಸಾಹಿತ್ಯ ಹೇಗೆ ಬೆಳೆದು ಬಂತು ಹೇಳುವಂಥ ಬಹಳ ಸುಂದರವಾದಂಥ ಒಂದು ಲೇಖನ ಅಲ್ಲಿದೆ. ನಾವು ಅದನ್ನು ನೋಡ್ಕೋಬೇಕದನ್ನ. ಯಾಕೆಂದರೆ ಮಕ್ಕಳ ಸಾಹಿತ್ಯ ಯಾರು ಬರೀಬೇಕು? ದೊಡ್ಡವರು ಬರೀಬಾರ್ದ? H.S. ವೆಂಕಟೇಶ ಮೂರ್ತಿಯವರು ಇವತ್ತಿಗೂ ಸಹ ಮಕ್ಕಳ ಸಾಹಿತ್ಯವನ್ನು ಬರೀತಾರೆ ಅಂದ ಅರ್ಥ, ನೀವು ಮಕ್ಕಳ ಮನಸ್ಥಿತಿಗೆ ಇಳಿದು ಬರೀಲಿಕ್ಕೆ ನಿಮ್ಗೆ ಸಾಧ್ಯ ಆದರೆ ಅದು ಮಕ್ಕಳ ಸಾಹಿತ್ಯ ಆಗ್ತದೆ. ನೀವು ಪ್ರಬುದ್ಧರಾದವರು ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಬರೆದ್ರೆ ಅದು ಮಕ್ಕಳ ಸಾಹಿತ್ಯ ಆಗುವುದಿಲ್ಲ. ಹಾಗಾಗಿ ಈ ದೃಷ್ಟಿಯಿಂದ ನಾವು ಗಮನಿಸಬೇಕು. ಹಾಗೆಯೇ ಇಲ್ಲಿ ಪುಸ್ತಕ ಬಿಡುಗಡೆ ಆಗಿದೆ, ಸಂವಾದ ಆಗಿದೆ. ನನ್ನೊಂದಿಗೆ ಅನೇಕ ಮಂದಿ ಇಲ್ಲಿ ವೇದಿಕೆಯಲ್ಲಿ ಕೂತು ಸಂವಾದ ನಡೆಸ್ಕೊಟ್ಟಿದ್ದಾರೆ. ನಂಗೆ ನಿಜಕ್ಕೂ ಸಂತೋಷ ಆಯಿತು. ಎಂತೆಂಥ ಪ್ರಶ್ನೆಗಳನ್ನು ಬಂದ ವಿದ್ಯಾರ್ಥಿಗಳು ಕೇಳಿದರು ಅಂತ. ಅದರಲ್ಲಿ ವಿದ್ಯಾರ್ಥಿಗಳಿದ್ದರು. ನಂಗೆ ವಿಶೇಷವಾಗಿ ಇಷ್ಟ ಆದದ್ದು ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆ. ಬಹಳ ಸುಂದರವಾಗಿ ಅವರ ಪ್ರಶ್ನೆಗಳನ್ನು ಕೇಳಿದರು. ನನಗೆ ತಿಳಿದ ಮಟ್ಟಿಗೆ ನಾನು ಉತ್ತರವನ್ನು ಹೇಳಿದ್ದೇನೆ, ಅದಕ್ಕೆ ಆಚೆ ನನಗೂ ಗೊತ್ತಿಲ್ಲ. ಆಮೇಲೆ ಆ ಕವಿಗೋಷ್ಠಿ ಅದೆಲ್ಲ ಹೊಸಬರ, ಒಂದು 2-3 ಜನ ಬಿಟ್ಟರೆ ಮತ್ತೆಲ್ಲರೂ ಹೊಸಬರಿದ್ದರು. ಅಲ್ಲಿ ತರುಣರಿದ್ದರು, ಯುವಕರಿದ್ದರು, ಯುವತಿಯರಿದ್ದರು. ಈ ದೃಷ್ಟಿಯಿಂದ ನಾವು ಕಾವ್ಯಕ್ಕೆ ಬಂದಾಗ ಒಂದನ್ನು ಗಮನಿಸಿಕೊಳ್ಬೇಕು. ನೀವು ಒಂದು ವಾಕ್ಯವನ್ನು ಬರೆದ್ರೆ ಅದು ಚಪ್ಪೆ ಆಗಬಾರದು. ಅದು ಏನಾದ್ರು ಒಂದು ಧ್ವನಿಯನ್ನು ಕೊಡಬೇಕು. ನಿಮಗೆ ಸ್ವಲ್ಪ ನಿಲ್ಲಬೇಕು. ಇದರಲ್ಲಿ ಏನೋ ಇದೆ, ಏನೋ ಸ್ವಲ್ಪ ನಮಗೆ ವಿಶೇಷವಾಗಿ ಕಾಣಿಸ್ತಾ ಇದೆ ಹೇಳುವಂಥ ಒಂದು ಅಂಶ ನಿಮಗಲ್ಲಿ ಕಾಣಬೇಕು. ಹಾಗಾಗಿ ಕಾವ್ಯಕ್ಕೆ ಧ್ವನಿ ಇಲ್ಲದೆ ನೀವು ಬರೆದರೆ ಅದು ಸಪ್ಪೆ ಆಗುತ್ತದೆ, ಬಹಳ ಕಾಲ ಉಳಿಯುವುದಿಲ್ಲ. ಅದರಿಂದ ಪಂಪನಂತಹ ಕವಿ 1000 ವರ್ಷದ ನಂತರವೂ ಯಾಕೆ ಬದುಕುತ್ತಾನೆ ಅಂತಂದರೆ ಈ ಕಾರಣಕ್ಕೆ ಬೇಕಾಗಿ. ಕುಮಾರವ್ಯಾಸ 450-500 ವರ್ಷದ ನಂತರವೂ ಇನ್ನೂ ಯಾಕೆ ಬದುಕುತ್ತಾನೆ ಅಂತಂದರೆ ಅವನ ಕಾವ್ಯದಲ್ಲಿರುವಂಥ ಧ್ವನಿಯ ಸಾಮರ್ಥ್ಯದ ಕಾರಣಕ್ಕಾಗಿ. ನಮ್ಮ ಮಲೆನಾಡಿನಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಮತ್ತು ಕುಮಾರವ್ಯಾಸ ಭಾರತವನ್ನು ಮಳೆಗಾಲದಲ್ಲಿ ಪಾರಾಯಣ ಮಾಡ್ತಾ ಇದ್ರು. ಯಾಕೆಂದರೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲರ ಮನೆಗಳಲ್ಲಿ ಹೆಚ್ಚು ಕಡಿಮೆ ಪಾರಾಯಣವನ್ನು ಮಾಡ್ತಾ ಇದ್ರು ಮಳೆಗಾಲದಲ್ಲಿ. ಆ ಪಾರಾಯಣವನ್ನು ನಾನು ಕೇಳಿದ್ದೇನೆ. ಅದನ್ನ ಕುಮಾರವ್ಯಾಸ ಭಾರತದ ಪಾರಾಯಣವನ್ನು ನಾನು ಕೇಳಿದ್ದೇನೆ. ಅದನ್ನ ಅಂದರೆ ಅವಾಗ ನಮಗೆ ಅರ್ಥ ಆಗ್ತಿರ್ಲಿಲ್ಲ, ಆದರೆ ಆ ಲಯ ನಮಗೆ ಇಷ್ಟ ಆಗ್ತಾ ಇತ್ತು. ಕೂತ್ಕೊಂಡು ಕೇಳ್ತಿದ್ವಿ, ಏನೂ ಅರ್ಥ ಆಗ್ತಿರ್ಲಿಲ್ಲ, ಲಯ ಇಷ್ಟ ಆಗ್ತಾ ಇತ್ತು. ಅದರಿಂದ ಕಾವ್ಯಕ್ಕೆ ಬೇಕಾದದ್ದು, ಒಂದು ಕವಿಗೆ ಇರಬೇಕಾದದ್ದು ಏನು ಅಂತ ಕೇಳಿದರೆ, ಒಂದು ಆ ಧ್ವನಿಯನ್ನು ಸೂಚಿಸುವಂಥ ಪದಗಳನ್ನು ಜೋಡಿಸುವಂಥ ಕೆಲಸ. ವರದಾಚಂದ್ರಗಿರಿ ಹೇಳಿದರು ಅದನ್ನ, ನೀವು ಆ ಪದವನ್ನು ಆಚೆ ಈಚೆ ಮಾಡಿದರೆ ಹೇಗೆ ಒಂದು ಸಾಹಿತ್ಯದ ಸ್ವರೂಪವೇ ಬದಲಾಗತ್ತೆ ಅಂತ. ಅದನ್ನು ನಾವು ಗಮನಿಸಿಕೊಂಡು ಮುಂದಕ್ಕೆ ಹೋಗಬೇಕು. ಹಾಗೆಯೇ ಸಾಹಿತ್ಯ ಎನ್ನುವಂಥದ್ದು ಅಥವಾ ವ್ಯಾಲ್ಯೂಸ್ ಬಗ್ಗೆ ಅವರು ಮಾತನಾಡಿದರು. ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಸಾಹಿತ್ಯ ಎನ್ನುವಂಥದ್ದು ಮೌಲ್ಯಗಳನ್ನು ನಮಗೆ ಕಟ್ಟಿಕೊಡುತ್ತದೆ ಅಂತ. ನಮಗೆ ಕಾಂತಾ ಸಂಹಿತ ಅಂತ ಒಂದು, ನಮ್ಮಲ್ಲಿ ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಅಂತ ನಮ್ಮ ಸಾಹಿತ್ಯದಲ್ಲಿರುವಂಥದ್ದು. ಅದರಲ್ಲಿ ಕಾಂತಾ ಸಂಹಿತ 3ನೇದು ನಮಗೆಲ್ಲ ಬೇಕಾಗುವಂಥದ್ದು. ಸಾಹಿತ್ಯ ಯಾವತ್ತೂ ಸಹ ನೀ ರಾಮನಾಗು, ನೀನು ಸೀತೆಯಾಗು, ನೀ ದುರ್ಯೋಧನಾಗು, ರಾವಣ ಆಗು ಅಂತ ಹೇಳಲಿಲ್ಲ. ಕಥೆಯನ್ನು ಹೇಳುತ್ತಷ್ಟೇ. ಆ ಕಥೆ ಹೇಳುವುದರ ಮೂಲಕ ಅದು ನೀನು ಏನಾಗಬೇಕು ಅಂತ ಸೂಚಿಸ್ತಾ ಇರ್ತದೆ. ಅದನ್ನು ಗಮನಿಸಬೇಕು ನಾವು. ಹಾಗಾಗಿ ಅದು ಕಾಂತಾ ಸಂಹಿತ. ಮಹಾಭಾರತದ ಕಥೆಯನ್ನು ಕೇಳಿದರೆ ಯಾರೂ ಸಹ ನಾ ದುರ್ಯೋಧನ ಆಗುತ್ತೇನೆ ಅಂತ ವಿಜೃಂಭಿಸುವುದಿಲ್ಲ. ಅಥವಾ ರಾಮಾಯಣದ ಕಥೆಯನ್ನು ಕೇಳಿದವರು ಯಾರೂ ಸಹ ನಾ ರಾವಣ ಆಗುತ್ತೇನೆ ಅಂತ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಅದು ಕಾಂತಾ ಸಂಹಿತದ ವೈಶಿಷ್ಟ್ಯ, ಅದರ ಗುಣ. ಹಾಗೆ ಆ ಕಾರಣಕ್ಕೆ ಬೇಕಾಗಿ ನಾವು ಸಾಹಿತ್ಯವನ್ನು ಓದಬೇಕು. ನಮ್ಮ ಒಳಗೆ ಇರುವಂತಹ ಮನುಷ್ಯತ್ವವನ್ನು, ಮಾನವೀಯತೆಯನ್ನು, ಇನ್ನೊಬ್ಬರನ್ನು ಪ್ರೀತಿಸುವುದನ್ನು, ಸಾಂತ್ವನಗೊಳಿಸುವುದನ್ನು ಸಾಹಿತ್ಯ ನಮಗೆ ಕಲಿಸ್ಕೊಡುತ್ತೆ. ಆ ಕಾರಣಕ್ಕೆ ಬೇಕಾಗಿ ನಾವು ಸಾಹಿತ್ಯವನ್ನು ಮತ್ತೆ ಮತ್ತೆ ಓದಬೇಕು ಹೇಳುವಂಥದ್ದು ನನ್ನ ಅಪೇಕ್ಷೆ. ಯಾಕೆಂದರೆ ನೀವು ಒಂದು ಕೃತಿಯನ್ನು, ಒಂದು ಪಾತ್ರವನ್ನು ಸಹಾನುಭೂತಿಯಿಂದ ನೋಡಿದರೆ ಮನಸ್ಸು ಆರ್ದ್ರವಾಗತ್ತೆ. ನೀವು ಯಾವುದೇ ಪಾತ್ರವನ್ನು ನೋಡಿ, ಯಾವುದೇ ಕೃತಿಯನ್ನು ನೋಡಿ, ಆ
ಆ ಓದುವಾಗ ಆ ಕೃತಿಯ ಬಗ್ಗೆ ಒಂದು ಸಹಾನುಭೂತಿ ಇರಬೇಕು. ಮತ್ತು ಪ್ರತಿಯೊಂದು ಕೃತಿಯ ಹಿಂದೆ ಬಹಳ ದೊಡ್ಡ ಅಧ್ಯಯನ ಇರುತ್ತೆ. ನೀವು ಭೈರಪ್ಪನವರ ಪರ್ವವನ್ನು ಓದುವ ಮೊದಲು ಅದಕ್ಕಿರುವಂಥ ಮುನ್ನುಡಿಯನ್ನು ಓದಿ. ಅವರು ಬರೆದಿದ್ದಾರೆ. ರುದ್ರಮೂರ್ತಿ ಶಾಸ್ತ್ರಿಯವರು ಚಾಣಕ್ಯ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿಯ ಮೊದಲೊಂದು ಮುನ್ನುಡಿ ಇದೆ, ಅವರ ಅಧ್ಯಯನವನ್ನು ಗಮನಿಸಬೇಕು ನೀವು. ಭೈರಪ್ಪನವರು ನಾನೇಕೆ ಬರೆಯುತ್ತೇನೆ ಅಂತ ಹೇಳುವ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಸುಮಾರು 40 ಪುಟದಷ್ಟು ವಿವರಣೆ ಇದೆ. ತಾನು ಪರ್ವವನ್ನು ಬರೆಯುವಾಗ ಎಲ್ಲೆಲ್ಲಿಗೆ ಹೋಗಿದ್ದೇನೆ ಅಂತ, ಯಾವ್ಯಾವ ಬುಡಕಟ್ಟು ಸಮುದಾಯವನ್ನು ನೋಡಿದ್ದೇನೆ, ಯಾವ ಊರಿಗೆ ಹೋಗಿದ್ದೇನೆ, ಎಲ್ಲಿ ಉಳ್ಕೊಂಡಿದ್ದೇನೆ ಹೇಳುವಂಥ ಬಹಳ ದೊಡ್ಡ ವಿವರಣೆಗಳನ್ನು ಕೊಡುತ್ತಾರೆ. ಅಂದರೆ ಒಂದು ಕೃತಿ ಹೇಳುವಂಥದ್ದು ಕೇವಲ ಒಂದು ಕಥೆಯನ್ನು ಹೇಳುವುದಿಲ್ಲ, ಕಥೆಯ ಜೊತೆಗೆ ಒಂದು ಸಂಸ್ಕೃತಿಯನ್ನು, ಒಂದು ಸಮುದಾಯದ ಜೀವನ ಪದ್ಧತಿಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡುತ್ತದೆ ಅಂತ. ಹಾಗಾಗಿ ಪರ್ವ ಎಲ್ಲೋ ಒಂದು ಕಡೆಯಲ್ಲಿ ಭಾರತೀಯ ಬುಡಕಟ್ಟು ಸಂಸ್ಕೃತಿಯ ಜೊತೆಗೆ ಮಾತನಾಡುವುದಕ್ಕೆ ತೊಡಗುತ್ತದೆ. ಇದನ್ನು ನಾವು ಗಮನಿಸಿಕೊಳ್ಳಬೇಕು. ಹಾಗಾಗಿ ಈ ದೃಷ್ಟಿಯಿಂದ ಕೃತಿಯನ್ನು, ಪಾತ್ರವನ್ನು ನಾವು ಪ್ರೀತಿಸುವುದಕ್ಕೆ, ಅದನ್ನು ಸಾಂತ್ವನದಿಂದ ನೋಡುವುದಕ್ಕೆ ಕಲ್ತ್ರೆ ಖಂಡಿತವಾಗಿಯೂ ಆ ಕೃತಿ ನಮಗೆ ಹೆಚ್ಚು ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನೋಡಿದರೆ ನನಗೆ ವೈಯಕ್ತಿಕವಾಗಿ ಈ ಸಮಾರಂಭ ಮತ್ತು ಈ ಸ್ಟೇಜು ಮತ್ತು ಈ ಪರಿಸರ ಇದೆಲ್ಲವೂ ನನಗೆ ಭಾವಪೂರ್ಣವಾದಂಥ, ನಿನ್ನೆಯಿಂದ ತೊಡಗಿ ಇವತ್ತಿನವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಸುಬ್ರಹ್ಮಣ್ಯ ನಟ್ಟೋಜ್ ಅವರ ಇಡೀ ಪರಿವಾರ, ಅಂಬಿಕಾ ಬಳಗದ ಪರಿವಾರ ತುಂಬ ಸೊಗಸಾಗಿ ಅದನ್ನು ನಡೆಸ್ಕೊಟ್ಟಿದೆ ಈ ಸಾಹಿತ್ಯ ಸಮ್ಮೇಳನವನ್ನು. ನಮಗೆ ಅವರು 2 ವರ್ಷದ ಹಿಂದೆಯೇ ವೀಳ್ಯ ಕೊಟ್ಟರು. ಸಾಂದೀಪನಿ ಶಾಲೆಯಲ್ಲಿ ಅವರು ಭಾಷಣ ಮುಗಿಸಿ ಕೆಳಗೆ ಬರುವಾಗ ಹೇಳಿದ್ರು, ಮುಂದಿನ ವರ್ಷ ನಮ್ಮಲ್ಲಿ ನೀವು ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ಅಂತ. ಆ ಥರ ಹೇಳುವಂಥ ಮನಸ್ಸು, ಔದಾರ್ಯ ಇದೆಯಲ್ಲ, ಅದು ದೊಡ್ಡದು ಅಂತ. ಆ ಕಾರಣಕ್ಕೆ ಬೇಕಾಗಿ ಈ ಸಂದರ್ಭದಲ್ಲಿ ನಾವು ಅವರನ್ನು ನಿಜಕ್ಕೂ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರನ್ನು ಅಭಿನಂದಿಸಬೇಕು. ಅನೇಕ ಮಂದಿ ನಿಮ್ಮಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡೋಣ ಅಂತ ಕೇಳಿದ್ರೆ, ಈ ವರ್ಷ ಬೇಡಪ್ಪ, ಮುನ್ನೋಡುವ ಅಂತ ಹೇಳ್ತಿರ್ತಾರೆ. ಇವ್ರು ಹಾಗಲ್ಲ, 2 ವರ್ಷ ಮೊದಲು, ಮುಂದಿನ ವರ್ಷ ನಮ್ಮಲ್ಲಿ ಆಗಲಿತ್ತು, 1 ವರ್ಷ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್. ಇದು ಎಲ್ಲೂ ಕಾಣುವುದಿಲ್ಲ ನಿಮಗೆ ಈ ಥರದ ಒಂದು ಮನಸ್ಥಿತಿ. ಅದು ಅವರಿಗಿರುವಂಥ ಸಾಹಿತ್ಯದ ಬಗ್ಗೆನ ಪ್ರೀತಿಯನ್ನು ಹೇಳುತ್ತೆ. ಯಾಕೆಂದ್ರೆ ಅವರು ಭೈರಪ್ಪನವ್ರನ್ನ ತುಂಬ ಪ್ರೀತಿಸುವವರು, ತುಂಬ ಗಾಢವಾಗಿ ಅವರ ಕೃತಿಗಳನ್ನು ಓದಿದ್ದಾರೆ, ಅವರನ್ನು ಪ್ರೀತಿಸಿದ್ದಾರೆ. ಯಾಕೆಂದರೆ ಭೈರಪ್ಪನವರು ಪುತ್ತೂರಿಗೆ ಬಂದರೆ ಸುಬ್ರಹ್ಮಣ್ಯ ನಟ್ಟೋಜರ ಮನೆಗೆ ಹೋಗುತ್ತಾರೆ. ಅವರು ಒಂದ್ಸಲ ಬಸ್ನಲ್ಲಿ ಹೋಗುವಾಗ ಏನೋ ಸೊಂಟಕ್ಕೆ ಪೆಟ್ಟಾಗಿ ಮನೆಯಲ್ಲಿ ಮಲಗಿದ್ರು. ಆಗ ಭೈರಪ್ಪನವರು ಈ ಕಡೆಯಿಂದ ಮಂಗಳೂರಿಗೆ ಹೋಗುವವರು ನನಗೆ ಫೋನ್ ಮಾಡಿ ಕೇಳಿದರು, ನಟ್ಟೋಜರ ಮನೆಯಲ್ಲಿ ಅಂತ. ಯಾಕೆ ಕೇಳಿದೆ, ಅವ್ರು ನಮ್ಮನೆ ನೋಡಬೇಕು ಅಂತ. ಎಂತಾಗಿದೆ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಅವ್ರಿಗೆ ಹುಷಾರಿಲ್ಲ. ನಂಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ. ನಾನು ಅವರ ಮನೆಗೆ ಕರ್ಕೊಂಡು ಹೋಗಿದ್ದೇನೆ ಭೈರಪ್ಪನವ್ರನ್ನ. ಅವರು ನೋಡಿ, ಮೈಸೂರಿನಿಂದ ಮಂಗಳೂರಿಗೆ ಹೋಗುವವರು ನಟ್ಟೋಜರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಹೋಗಿದ್ದಾರೆ. ಅದರ ಹಿಂದೆ ಇರುವಂಥದ್ದೇನು ಬರೀ ವ್ಯಾವಹಾರಿಕವ ಅಲ್ಲ, ಅದರ ಹಿಂದೆ ಇರುವಂಥದ್ದು ಒಂದು ಸಂಸ್ಕೃತಿ ಮತ್ತು ಒಂದು ಪ್ರೀತಿಸುವಂಥ ಒಂದು ಗುಣ. ಇದನ್ನು ನಾವು ಈ ಸಂದರ್ಭದಲ್ಲಿ ರೂಢಿಸಿಕೊಳ್ಬೇಕು ಹೇಳುವಂಥದ್ದು ನನ್ನ ಅಪೇಕ್ಷೆ. ಹಾಗೆಯೇ ಇವತ್ತು ಬಳಸೋದಿರ್ಬೋದು, ಅಥವಾ ಸ್ವಯಂ ಸೇವಕರ ಕೆಲಸ ಮಾಡೋದಿರ್ಬೋದು, ಕಾಫಿ ಕೊಡೋದಿರ್ಬೋದು, ಟೀ ಕೊಡೋದು, ಎಷ್ಟು ಶಿಸ್ತುಬದ್ಧವಾಗಿ ಇಲ್ಲಿನ ಮಕ್ಕಳು ವರ್ತಿಸಿದ್ದಾರೆ ಅಂತ. ಇದು ನಿಜವಾದ ಸಂಸ್ಕೃತಿ. ಇದು ನಿಮಗೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಈಗ ಅಂಬಿಕಾ ವಿದ್ಯಾಲಯ ನಿಮಗೆ ಹೇಳ್ಕೊಟ್ಟಿದೆ. ಅದಕ್ಕೆ ನೀವು ಕೃತಜ್ಞರಾಗಿರಬೇಕು ಈ ಕಾರಣಕ್ಕೆ ಬೇಕಾಗಿ. ನನಗೆ ಹೆಚ್ಚು ಮಾತಾಡೋದಿಲ್ಲ ನಾನು, ಯಾಕೆಂದರೆ ನಿನ್ನೆ ಎಲ್ಲ ಮಾತಾಡಿ ಆಗಿದೆ ನನಗೆ. ಆದರೆ 1-2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ನೆಚ್ಚಿನ ಶಾಸಕರಲ್ಲಿ ಇದ್ದಾರೆ, ಅವರಿಗೆ ಆ ಪುಸ್ತಕ ಕೊಟ್ಟೆ ನಾನು, ಓದಿ ಸರ್ ಅಂತ. ಅದರಲ್ಲಿ ಪುಟವನ್ನು ತೆರೆದು ಕೊಟ್ಟೆ. ಮತ್ತು ಅಲ್ಲಿ ಅವರು ಕೆಲವನ್ನು ನೋಡಿದರು. ಮತ್ತೆ ಮೊನ್ನೆ ಪ್ರಸ್ತಾಪ ಆಯಿತು ನಮ್ಮ ಸಭೆಯಲ್ಲಿ, ಕಾರಂತರ ಎಲ್ಲ ಕೃತಿಗಳು ಬಾಲವನದ ಲೈಬ್ರರಿಯಲ್ಲಿ ಲಭ್ಯ ಆಗಬೇಕು. ಅದು ಹೇಗೋ ಗೊತ್ತಿಲ್ಲ. ಅದನ್ನು ಆತಲ ಪತಲ ಸುತಲ ಎಲ್ಲ ಲೋಕವನ್ನು ಹುಡುಕಿಯಾದರೂ ಅದನ್ನು ತಂದು ಅಲ್ಲಿ ಇಡುವಂಥ ಕೆಲಸ ಆಗಬೇಕು. ಯಾಕೆ ಅಂತಂದರೆ ಕಾರಂತರ ಏನು ಅಂತ ಗೊತ್ತಾಗಬೇಕಿದ್ರೆ ಕಾರಂತರ ಲೈಬ್ರರಿಯನ್ನು ನೋಡಬೇಕು ನಾವು ಅಂತ. ಆ ಕಾರಣಕ್ಕೆ ಬೇಕಾಗಿ ಅಷ್ಟೂ ಪುಸ್ತಕಗಳು ಎಲ್ಲೆಲ್ಲಿ ಇದೆಯೋ ಹುಡುಕಿ, ಕೊನೆಗೆ ಪ್ರಿಂಟ್ ಸಿಗದೇ ಇರ್ಬೋದು, ಕೆಲವು ಪುಸ್ತಕಗಳು ಇವತ್ತು ಸಿಗುವುದಿಲ್ಲ, ಜೆರಾಕ್ಸಾರು ಮಾಡಿ ಬೈಂಡ್ ಮಾಡಿಸಿ ಅಲ್ಲಿ ಇಡಬೇಕದನ್ನ. ಹಾಗೆ ಮಾಡಿ ಬಹುತೇಕ ನಿಮಗೆ ಫಿಲಮಿನ ಲೈಬ್ರರಿ, ನಮ್ಮ ಲೈಬ್ರರಿ ಮತ್ತು ಕೆಲವು ಖಾಸಗಿ ಲೈಬ್ರರಿಗಳಿದ್ದಾವೆ. ಇಲ್ಲಿ ಹುಡುಕಿದರೆ ಖಂಡಿತವಾಗಿಯೂ ಕಾರಂತರ ಫಸ್ಟ್ ಎಡಿಷನ್ ಸಿಗತ್ತೆ ನಿಮಗೆ. ಅನೇಕ ಎಡಿಷನ್ಗಳು ಆಮೇಲೆ ಆಗಿರಬಹುದು. ಇವತ್ತು ಬೇರೆ ಬೇರೆ ಪುಸ್ತಕ ಪ್ರಕಾಶಕರು ಅವರ ಪುಸ್ತಕವನ್ನು ಪ್ರಕಟಿಸಬಹುದು. ಆದರೆ ಫಸ್ಟ್ ಎಡಿಷನ್ನಿಗಿರುವ ಮೌಲ್ಯ ಇದೆಯಲ್ಲ, ಅದು ಆಮೇಲಿನ ಬಂದ ಇದಕ್ಕೆ ಇರುವುದಿಲ್ಲ. ಯಾಕೆಂದರೆ ಫಸ್ಟ್ ಎಡಿಷನಲ್ಲಿ ಕಾರಂತರ ಲೇಖನ ಇರ್ತದೆ, ಅವರ ಬರವಣಿಗೆ ಇರ್ತದೆ, ಅದಕ್ಕಿರುವಂಥ ಮೌಲ್ಯ ಬೇರೆ ಪುಸ್ತಕಕ್ಕೆ ಬರುವುದಿಲ್ಲ. ದಯವಿಟ್ಟು ಆ ಥರ ನಾವು ಮಾಡಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ಅದಕ್ಕೆ ನಾವು ನಿಮ್ಮೊಟ್ಟಿಗಿದ್ದೇವೆ. ಆ ಕಾರಣಕ್ಕೆ ಈ ಕೆಲಸ ಹೇಳಿದರೆ ನಾವು ಖಂಡಿತ ಅದನ್ನು ಮಾಡ್ತೇವೆ, ಬೇರೆ ಅದನ್ನು ಮಾತ್ರ ಆಗುವುದಿಲ್ಲ. ಹಾಗಾಗಿ ಬೇರೆ ಅಂದರೆ ವ್ಯಾವಹಾರಿಕವಾದಂಥ ಇತರ ಸಂಗತಿಗಳಿವೆ, ಅದು ನಮ್ಮ ಹತ್ರ ಆಗುವುದಿಲ್ಲ. ಸಾಹಿತ್ಯದ ಕೆಲಸವ ನಾವು ನಿಮ್ಮೊಟ್ಟಿಗಿದ್ದೇವೆ. ಹಾಗಾಗಿ ಈ ಅಂಶವನ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಪಂಪ ಒಂದು ಮಾತನ್ನು ಹೇಳ್ತಾನೆ, ಅದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ಬಿರಿದ ಅವನು ಹೇಳ್ತಾನೆ, ನನ್ನ ಬನವಾಸಿ ದೇಶವನ್ನು ನೆನಪು ಮಾಡಿಕೊಳ್ಳತ್ತೆ. ಯಾವ್ಯಾವ ಕಾರಣಕ್ಕೆ ನೆನಪು ಮಾಡ್ಕೊಳ್ತೆ ಅಂತ ಹೇಳ್ತಾನತ್ತ. ಬಿರಿದ ಮಲ್ಲಿಗೆ ಕಂಡೊಡೆ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ನೋಡಿ, ಅವನು
ಪಂಪನ ಊರು ಅವನ ನಿಜವಾದ ಊರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಬರುವಂಥ ವೆಂಗಿಪೊಳು ಎನ್ನುವಂಥ ಒಂದು ಅಗ್ರಹಾರ. ಅದು ಇವತ್ತು ಆಂಧ್ರ ಪ್ರದೇಶದಲ್ಲಿದೆ. ಅವನ ತಾಯಿ ಮನೆ ಅಣ್ಣಿಗೇರಿ, ಇವತ್ತಿನ ಲಕ್ಷ್ಮೇಶ್ವರ ಅವನ ತಾಯಿ ಮನೆ. ಬನವಾಸಿ ಅವನಿಗೆ ಯಾಕೆ ನೆನಪಾಗತ್ತೆ ಅಂತ ನಂಗೆ ಇಷ್ಟರವರೆಗೂ ಗೊತ್ತಾಗಲಿಲ್ಲ. ನಾನು ತುಂಬ ಹುಡುಕಿದ್ದೇನೆ, ಅನೇಕ ವಿದ್ವಾಂಸರು ಹುಡುಕಿದ್ದಾರೆ, ಯಾರಿಗೂ ಸಹ. ನನಗೆ ಒಂದು ಗುಮಾನಿ ಏನು ಅಂದರೆ, ಪಂಪನ ಹೆಂಡತಿ ಮನೆ ಬನವಾಸಿ ಇರ್ಬೋದಾ ಅಂತ. ಹಾಗಾಗಿ ಹೆಂಡತಿ ಊರನ್ನು ನೆನಪಿಸಿಕೊಳ್ಳುವುದು ಅಂತಂದರೆ ಎಲ್ಲರಿಗೂ ಇಷ್ಟ ಆಗತ್ತೆ, ಮತ್ತು ಅದು ಅವನ ಊರಿನಷ್ಟೇ ಪ್ರಿಯವಾದಂಥ ಜಾಗ ಅದು. ಇಲ್ಲಾಂದ್ರೆ ಅಷ್ಟು ಯಾಕ್ರಿ ಹೊಗಳಬೇಕು ಬನವಾಸಿಯನ್ನು. ಹಾಗೆ ನನಗೆ ನೆನಪಾಗುವುದು, ನಾನು ಎಲ್ಲೇ ಇರಲಿ, ನಾನು ಈ ಊರಲ್ಲಿ ಇರ್ತೀನೋ ಬೇರೆ ಊರಲ್ಲಿ ಇರ್ತೀನೋ ಗೊತ್ತಿಲ್ಲ, ಎಲ್ಲಿಗೆ ಹೋದರೂ ಸಹ ಮಿರಿದ ಮಲ್ಲಿಗೆ ಕಂಡೊಡೆ ನೆನೆವುದೆನ್ನಮ್ಮ ನಮ್ಮ ಬನವಾಸಿ ದೇಶಮ್ಮ, ತೆಂಕಣ ಗಾಳಿ ಸೋಂಕಿದೊಡೆ ನೆನೆವುದೆನ್ನಮ್ಮ ಬನವಾಸಿ ದೇಶಮಮ್ಮ, ಇಂಪನಾಳದ ಗೇಯಂ ಕಿವಿ ಒಕ್ಕೊಡೆ ನೆನೆವುದೆನ್ನಮ್ಮ ನಮ್ಮ ಬನವಾಸಿ ದೇಶಮಮ್ಮ. ಹಾಗೆಯೇ ನನಗೂ ಸಹ ಈ ಎಲ್ಲ ಸಂಗತಿಗಳು, ಎಲ್ಲೋ ನಾಟ್ಯವೋ ಸಂಗೀತವೋ ಅಥವಾ ಸಾಹಿತ್ಯ ಗೋಷ್ಠಿಯೋ ಇದು ಯಾವುದಾದ್ರೂ ಒಂದು ಕಡೆಯಲ್ಲಿ ನಡೀತಾ ಇದ್ದರೆ ನನಗೆ ನೆನಪಾಗುವುದು ಪುತ್ತೂರು. ಯಾಕೆಂದ್ರೆ ಇಲ್ಲಿ ದಸರಾ ನಾಡ ಹಬ್ಬ ಆಗತ್ತೆ, ವಿಚಾರಗೋಷ್ಠಿಗಳಾಗ್ತವೆ, ನಿರಂತರವಾಗಿ ಸಾಹಿತ್ಯದ ಸಂಸ್ಕೃತಿಯ ಕಾರ್ಯಕ್ರಮಗಳಾಗ್ತವೆ. ಆ ಕಾರಣಕ್ಕೆ ಬೇಕಾಗಿ ನನಗೆ ಮತ್ತೆ ಮತ್ತೆ ನೆನಪಾಗುವಂಥದ್ದು ಪುತ್ತೂರು. ಹಾಗಾಗಿ ಈ ದೃಷ್ಟಿಯಿಂದ ನಾನು ಮತ್ತೊಮ್ಮೆ ಈ ಇಡೀ ಪುತ್ತೂರಿನ ಜನಸಮುದಾಯಕ್ಕೆ ಮತ್ತು ನನ್ನನ್ನು ಇಲ್ಲಿ ಕೂರಿಸಿ, ನನಗೆ ಗೊತ್ತಿಲ್ಲ ನನ್ನನ್ನು ಯಾಕೆ ಇಷ್ಟೊಂದು ಪ್ರೀತಿಸ್ತಾರೆ, ನನ್ನಲ್ಲಿ ಅಷ್ಟು ಸಾಮರ್ಥ್ಯ ಇದೆಯೋ ಇಲ್ವೋ ಎನ್ನುವಂಥದ್ದು ಸಹ ಗೊತ್ತಿಲ್ಲ. ಆದರೆ ಜನ, ಅದು ಮೈತಪ್ಪ ನಾಯಕರಂಥವ್ರು, ಉಮೇಶ್ ನಾಯಕರಂಥವ್ರು, ಇಡೀ ನಮ್ಮ ಸಾಹಿತ್ಯ ಪರಿಷತ್ತು, ನಟ್ಟೋಜರಂಥವ್ರು, ಅನೇಕ ಮಂದಿ ಹಿರಿಯರು ಮುಂದುಗಡೆಗಿದ್ದವರೆಲ್ಲರೂ ಸಹ ನನ್ನನ್ನು ಅತ್ಯಂತ ಪ್ರೀತಿಯಿಂದ, ಇಲ್ಲ ನೀವು ಈ ಸಲ ಆಗಬೇಕು, ಅರ್ತಿಕಜಿಯವರು ತೆಗೆದ ಬಾಯಿಗೆ ಹೇಳಿದರು ಮೊನ್ನೆ, ಈ ಸಲ ಸರ್ವಾಧ್ಯಕ್ಷರು ಶ್ರೀಧರ ಆಗಬೇಕು ಅಂತ. ನನಗೆ ಗಾಬರಿ ಆಯಿತು, ನಿಜವಾಗಿ ಹೇಳ್ತೇನೆ, ಇದು ನನ್ನಿಂದ ಆಗುತ್ತದ ಅಂತ. ಅಂದರೆ ಆ ರೀತಿಯ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ ಹೇಳುವಂಥದ್ದು ನನಗೆ ಈಗ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ, ಈ ಊರಿಗೆ ಬಂದದ್ದಕ್ಕೆ ಮತ್ತು ಇಲ್ಲಿ ಇದ್ದದ್ದಕ್ಕೆ. ಯಾಕೆಂದರೆ ನಾನು ತೀರಾ ಅಪರಿಚಿತನಾಗಿ 87ನೇ ಇಸ್ವಿ ಜುಲೈ 1ನೇ ತಾರೀಕು ಈ ಊರಿಗೆ ಬಂದವ. 87 ಜುಲೈ 1 ಬಂದಲ್ಲಿಂದ ತೊಡಗಿ ಇಲ್ಲಿಯವರೆಗೆ ನನ್ನ ಹೇಳಿದೆ, ನನ್ನ ಸಂಸ್ಥೆ, ನನ್ನ ಕೆಲಸ, ನನ್ನ ಕರ್ತವ್ಯ ಇದರಲ್ಲಿ ಎಲ್ಲಿಯೂ ಸಹ ಚ್ಯುತಿ ಬಾರದ ಹಾಗೆ ನೋಡಿಕೊಂಡು ಹೋದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅದಕ್ಕೆ ನೀವೆಲ್ಲ ಸಹಕರಿಸಿದ್ದೀರಿ. ಈ 35 ವರ್ಷಗಳಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅಧ್ಯಾಪಕರಿರ್ಬೋದು ಅಥವಾ ಪ್ರಾಂಶುಪಾಲರಿರ್ಬೋದು, ಆಡಳಿತ ಮಂಡಳಿ ಸದಸ್ಯರಿರ್ಬೋದು, ಎಲ್ಲರೂ ನನ್ನನ್ನು ಪ್ರೀತಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೆ ಬೇಕಾಗಿ ನಿಮ್ಮೆದುರು ಇವತ್ತು ನಿಲ್ಲೋದಕ್ಕೆ ಇಲ್ಲಿ ನನಗೆ ಸಾಧ್ಯ ಆಗಿದೆ. ಸಾಹಿತ್ಯ ಸಮ್ಮೇಳನ ಅಂಬಿಕದ ಈ ಒಂದು ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ, ತುಂಬ ಸೊಗಸಾಗಿ, ತುಂಬ ಚೆನ್ನಾಗಿ ನಡೆದಿದೆ ಅಂತ ಹೇಳ್ತಾ, ನಾನು ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದದ್ದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತನ್ನು ರಾಕೇಶ್ ಕಮ್ಮಾಜ್ ಅವರಿಗೆ ಹೇಳಿದ್ದೆ. ನನ್ನ ಸಾಹಿತ್ಯ ಸಮ್ಮೇಳನ ನಡೆದ ಗುರುತಿಗೆ ಬೇಕಾಗಿ ಒಂದಷ್ಟು ಪುಸ್ತಕಗಳನ್ನು ನಿಮ್ಮ ಲೈಬ್ರರಿಗೆ, ಪದವಿ ಕಾಲೇಜಿಗೆ ಪುಸ್ತಕಗಳನ್ನು ಕೊಡ್ತೇನೆ, ದಯವಿಟ್ಟು ನೀವು ಅದನ್ನು ಸ್ವೀಕರಿಸಬೇಕು ಅಂತ. ಆ ಪುಸ್ತಕವನ್ನು ಸಾಂಕೇತಿಕವಾಗಿ ಈಗ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಪುಸ್ತಕ ಅವರಿಗೆ ಕೊಟ್ಟಾಗಿದೆ, ಮೊನ್ನೆ ಬಂದು ಅವರ ಗ್ರಂಥಾಲಯಕ್ಕೆ ಪುಸ್ತಕ ಕೊಟ್ಟಿದ್ದೇನೆ. ಅದನ್ನು ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಇವತ್ತು ಅವರಿಗೆ ಕೊಡ್ತಾ ಇದ್ದೇನೆ. ಅದೆಲ್ಲವೂ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು. ನಿಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಅದು ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಈ ಗೌರವವನ್ನು ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ನಾನು ಶಿರಬಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಹೊಸ ನೇತೃತ್ವ ಹಾಗೂ ಹೊಸ ಕರ್ತೃತ್ವವನ್ನು ಕಲ್ಪಿಸಿಕೊಟ್ಟವರು ಡಾಕ್ಟರ್ ಎಂ.ಪಿ. ಶ್ರೀನಾಥ್. ಉಜಿರೆಯ SDM ಕಾಲೇಜಿನಲ್ಲಿ ಕನ್ನಡ ಮೇಷ್ಟ್ರಾಗಿ ವಿದ್ಯಾರ್ಥಿಗಳ ಮನಗಳಲ್ಲಿ ಸ್ಥಾನ ಪಡೆದವರು. ಇದೀಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಿಗರ ಮನ ತಲುಪಿದವರು. ಈಗ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಅವರಿಂದ ಅಧ್ಯಕ್ಷೀಯ ನುಡಿ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕಿನ 21ನೇ ಸಾಹಿತ್ಯ ಸಮ್ಮೇಳನ. ಈ ಸಭೆಯಲ್ಲಿ ಸಮಾರೋಪ ಭಾಷಣ ಮಾಡಿದ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅವರೇ, ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರ್ ಅವರೇ, ನಗರಸಭೆಯ ಆಯುಕ್ತರಾದ ಮಧು ಎಸ್ ಮನೋಹರ ಅವರೇ, ಈ ಸಮ್ಮೇಳನವನ್ನು
ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಡಾಕ್ಟರ್ ಶ್ರೀಧರ ಜಿ ಅವರೇ, ಈ ಸಂಸ್ಥೆಯ ಸಂಚಾಲಕರಾದ ಸುಬ್ರಹ್ಮಣ್ಯ ನಟ್ಟೋಜಿ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ಬಿ ಐತಪ್ಪ ನಾಯ್ಕ ಅವರೇ, ಪುತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ ಅವರೇ, ಈ ಪುತ್ತೂರು ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾದ ಐತಪ್ಪ ನಾಯ್ಕ ಅವರೇ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಈ ಸಂಸ್ಥೆಯ ಪ್ರಾಂಶುಪಾಲರೇ, ಶಿಕ್ಷಕಿಯರೇ, ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮ ಬಂಧುಗಳೇ, ಪುತ್ತೂರು ತಾಲೂಕು 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೊಂದು ಮಾದರಿ ಸಾಹಿತ್ಯ ಸಮ್ಮೇಳನ. ಇದು ತಾಲೂಕು ಸಮ್ಮೇಳನ ಆಗಿ ಬರಲಿಲ್ಲ, ಇದು ಜಿಲ್ಲಾ ಸಮ್ಮೇಳನ ಆಗಿ ಬಂದಿದೆ. ಬಹುಶಃ ಜಿಲ್ಲಾ ಸಮ್ಮೇಳನ ಕೂಡ ಇಷ್ಟೊಂದು ಯಶಸ್ವಿಯಾಗಿ ಆಗುವುದಿಲ್ಲ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿತ್ತು. ನಿರಂತರವಾಗಿ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳು ಇಲ್ಲಿ ನಡೆಯಿತು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಬೇರೆ ಬೇರೆ ಕಾರ್ಯಕ್ರಮಗಳು, ಕವಿಗೋಷ್ಠಿ ಇರಬಹುದು, ಸಾಹಿತ್ಯ ಅಧ್ಯಕ್ಷರ ಜೊತೆ ಸಂವಾದ ಇರಬಹುದು, ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಭಾಗವಹಿಸಿದ್ದಾರೆ. ನಾನು ಈ ಜಿಲ್ಲೆಯ ಇನ್ನೂ ಉಳಿದಿರುವ 8 ತಾಲೂಕುಗಳಲ್ಲಿಯೂ ಕೂಡ ನಮ್ಮ ಯುವಜನರಿಗೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕು ಎನ್ನುವಂಥ ಸೂಚನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೆ. ಬೆಳಗಿನ ಚಿಂತನಾಗೋಷ್ಠಿ ಶ್ರೀಕೃಷ್ಣ ಉಪಾಧ್ಯಾಯರವರು ಕೂಡ ಬಹಳ ಸುಂದರವಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಯುವ ಸಮಾವೇಶ ಇಲ್ಲಿ ಆಯಿತು. ವಿದ್ಯಾರ್ಥಿಗಳು ಓದುವವರ ಸಂಖ್ಯೆ ಕಡಿಮೆ ಎನ್ನುವಂಥ ಒಂದು ಪ್ರಸ್ತಾಪ ಬಂದಿತ್ತು. ಆ ಸಂದರ್ಭದಲ್ಲಿ ಈ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿ ಹೇಳಿದರು, 30ರಿಂದ 35 ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇತ್ತೀಚೆಗೆ ಒಬ್ಬ ವಿದ್ಯಾರ್ಥಿ, ಅತುಲ್ ದಾಮ್ಲೆ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಕುಮಾರಿ ಖಂಡಂ ಎನ್ನುವಂಥ ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದಾನೆ. ಬಹಳಷ್ಟು ವಿದ್ಯಾರ್ಥಿಗಳು ಈಗ ಕತೆ ಇರ್ಬೋದು, ಕವನ ಇರ್ಬೋದು, ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಓದುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದ 6-7 ತಿಂಗಳ ಹಿಂದೆ ನಮ್ಮ ಪುತ್ತೂರು ತಾಲೂಕಿನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ನಮ್ಮ ಬಾಲವನದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವವರು ಹೇಳಿದರು, ನಮ್ಮ ಪುತ್ತೂರು ತಾಲೂಕಿಗೆ ಸಾಹಿತ್ಯ ಪರಿಷತ್ತಿಗೆ ವಿಳಾಸ ಇಲ್ಲ. ಆ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಕೂಡ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು.
ಅವರು ಆ ಸಂದರ್ಭದಲ್ಲಿ ನಾನು ನಿಮಗೆ ಕನ್ನಡ ಭವನವನ್ನು ಕಟ್ಟಲಿಕ್ಕೆ ಜಾಗ ಕೊಡ್ತೇನೆ ಎನ್ನುವ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ದು. ನಿನ್ನೆ ಪುತ್ತೂರಿನ ತಾಲೂಕಿನ ಅಧ್ಯಕ್ಷರು ಉಮೇಶ್ ನಾಯ್ಕ್ ಅವರು ಈಗಾಗಲೇ ಅದಕ್ಕೆ ಅನುಮತಿಯನ್ನು ಕೊಟ್ಟು 9 ಸೆನ್ಸ್ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ವಿಶೇಷವಾಗಿ ನಾನು ಪುತ್ತೂರು ಶಾಸಕರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ನೆಲೆಯಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನಾನು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಸುಸಜ್ಜಿತ ಭವನದ ನಿರ್ಮಾಣ ಆಗಬೇಕು ಎನ್ನುವ ಮಾತನ್ನು ಬಹಳ ಸಾರಿ ನಾನು ಅರ್ಜಿಯನ್ನು ಕೂಡ ಕೊಟ್ಟಿದ್ದೆ. ಆದರೆ ಇಲ್ಲಿವರೆಗೆ ಅದರ ಯಾರೂ ಕೂಡ ಅದಕ್ಕೆ ಮನಸ್ಸನ್ನು ಕೊಟ್ಟು ನೀವು ಕನ್ನಡ ಭವನವನ್ನು ಮಾಡಿ ಮಂಗಳೂರಿನ ಕೇಂದ್ರ ನಗರದಲ್ಲಿ ಎನ್ನುವ ಮಾತನ್ನು ಕೂಡ ಹೇಳಲಿಲ್ಲ. ಆದರೆ ನಮಗೆ ಒಂದು ಮಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಕನ್ನಡ ಭವನದ ನಿರ್ಮಾಣ ಆಗಬೇಕು. ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡುವವರಿದ್ದೇವೆ. ಈ ಸಾಹಿತ್ಯ ಸಮ್ಮೇಳನ ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಾದ್ರೆ ನಮ್ಮ ಈ ಸಂಸ್ಥೆಯ ಸಂಚಾಲಕರಾದ ಸುಬ್ರಹ್ಮಣ್ಯ ನಟ್ಟೋಜ್ ಅವರು, ನಾನು ಕಳೆದ 30 ವರ್ಷಗಳಿಂದ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೇನೆ. ಬೇರೆ ಬೇರೆ ಒಂದು 10-15 ಸಮ್ಮೇಳನಗಳನ್ನು ಸಂಘಟಿಸಿದ್ದೇನೆ. ಆದರೆ ಒಬ್ಬರೇ ಎಲ್ಲ ಖರ್ಚುಗಳನ್ನು ಹಾಕಿ ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಸಮ್ಮೇಳನವನ್ನು ನಡೆಸುವುದು ಇದೇ ಪ್ರಥಮ. ಅವರಿಗೆ ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಯ ಆ ವಿದ್ಯಾರ್ಥಿಗಳ ಆ ಶಿಸ್ತು, ನಮ್ಮ ಸ್ವಯಂ ಸೇವಕರಾಗಿ ನಮ್ಮ ಇಲ್ಲಿಯ ಸಿಬ್ಬಂದಿ ವರ್ಗ ಒಂದು ಅಚ್ಚುಕಟ್ಟು ಸಮ್ಮೇಳನವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಸಂಸ್ಥೆಯಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮುಂದಿನ ದಿನಗಳಲ್ಲಿ ಹಾವೇರಿಯಲ್ಲಿ ನಡೆಯಲಿಕ್ಕಿದೆ. 3 ದಿನಗಳ ಸಮ್ಮೇಳನ. ತಾವೆಲ್ಲರೂ ಕೂಡ ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದಿನ ದಿನಗಳಲ್ಲಿ ನಮ್ಮ ಉಜಿರೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೂ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಬೇರೆ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಸದಸ್ಯರು ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಆನ್ಲೈನ್ ಅಭಿಯಾನ ಆರಂಭ ಆಗಿದೆ. 500 ರೂಪಾಯಿ ಇದ್ದ ಸದಸ್ಯತ್ವದ ರೂಪಾಯಿಗಳನ್ನು ಈಗ 250 ರೂಪಾಯಿಗೆ ಇಳಿಸಿದ್ದಾರೆ. 250 ರೂಪಾಯಿ ಮತ್ತು 150 ರೂಪಾಯಿ ಒಟ್ಟಿಗೆ 400 ರೂಪಾಯಿ ಕೊಟ್ಟರೆ ಒಂದು ಸ್ಮಾರ್ಟ್ ಕಾರ್ಡ್ ಸಿಗ್ತದೆ. ಇದು ಆಜೀವ ಸದಸ್ಯತನಕ್ಕೆ ಒಟ್ಟು 400 ರೂಪಾಯಿ ನೀವು ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನೀವು ಮನೆಯಲ್ಲಿಯೇ ಕೂತ್ಕೊಂಡು ಚುನಾವಣೆಯನ್ನು ಕೂಡ ಮಾಡಬಹುದು. ಇಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾಡಿದ್ದಾರೆ. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕೂಡ ಇದರ ಒಂದು ಅಭಿಯಾನ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇವತ್ತು ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಸಮ್ಮೇಳನ ಆಗಬೇಕು ಅಂತಾದರೆ ನಮ್ಮ ಕೋಶಾಧ್ಯಕ್ಷರಾದ ಶ್ರೀ ಬಿ ಐತಪ್ಪ ನಾಯ್ಕ ಅವರ ಒಂದು ಪ್ರಯತ್ನ,
ಇಲ್ಲಿ ಪುತ್ತೂರು ಉಮೇಶ್ ನಾಯ್ಕ್ ಅವರು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅವರ ಜೊತೆ ಇರುವಂಥ ಎಲ್ಲ ಪದಾಧಿಕಾರಿಗಳು ನಿರಂತರ ಕಳೆದ ಒಂದು 15 ದಿವಸಗಳಿಂದ ಒಂದು ಒಳ್ಳೆಯ ಸಮ್ಮೇಳನ ಈ ಜಾಗದಲ್ಲಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಿರಂತರ ಪ್ರಯತ್ನದಿಂದ ಇಷ್ಟೊಂದು ಒಳ್ಳೆಯ ಸಮ್ಮೇಳನ ಆಗಿದೆ. ಮತ್ತೊಮ್ಮೆ ಈ ಪುತ್ತೂರು ತಾಲೂಕಿನ ಅಧ್ಯಕ್ಷರಿಗೆ ಮತ್ತು ಸರ್ವ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಮ್ಮೇಳನ ಯಶಸ್ಸಿಗೆ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ಎಚ್.ಜಿ. ಶ್ರೀಧರ್ ಅವರು ಈ 2 ದಿವಸಗಳಲ್ಲಿ ಬಹಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಗೋಷ್ಠಿಗಳಲ್ಲಿ ಏನಾದರೂ ಸಂಪನ್ಮೂಲ ವ್ಯಕ್ತಿಗಳು ಒಂದು 5 ನಿಮಿಷ ಹೆಚ್ಚು ಮಾತಾಡಿದರೆ ಕೂಡಲೇ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ರು. ಇಂತಹ ಒಂದು ಯಶಸ್ವಿ ಸಮ್ಮೇಳನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವಾಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಎಚ್.ಜಿ. ಶ್ರೀಧರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಯಶಸ್ಸಿಗೆ ಸಹಕರಿಸಿದ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ಜೈ ಹಿಂದ್. ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ವೇದಿಕೆಗೆ ಬಂದು ಜಿಲ್ಲಾಧ್ಯಕ್ಷರಿಂದ ಪುಸ್ತಕ ಶಾಲು ಗೌರವ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಧನಂಜಯ ಕುಂಬ್ಳೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ಘಟಕದ ಅಧ್ಯಕ್ಷರು. ಇದೀಗ ಒಂದು ಪ್ರಕಟಣೆ. ನಾಳೆ ನೆಲ್ಲಿಕಟ್ಟೆ ಹಾಗೂ ಬಪ್ಪಳಿಗೆಯ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯಗಳ ವಾರ್ಷಿಕೋತ್ಸವ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಸಭಾ ಕಾರ್ಯಕ್ರಮ ಬೆಳಗ್ಗೆ 9:30ರಿಂದ ಆರಂಭಗೊಂಡು ತದನಂತರ ಇಡೀ ಸಂಜೆಯವರೆಗೆ ನಮ್ಮ ಮಕ್ಕಳ ಸಾಂಸ್ಕೃತಿಕ ವೈಭವ ಇದೇ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ತಾವೆಲ್ಲರೂ ನಾಳೆಯೂ ನಮ್ಮ ಜೊತೆಗಿದ್ದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಸಂಘಟಿತವಾದ ಈ 21ನೆಯ ಸಾಹಿತ್ಯ ಸಮ್ಮೇಳನಕ್ಕೆ ಹೊಸ ಸ್ಪರ್ಶವನ್ನು ನೀಡಿದವರು, ಉತ್ಸಾಹದ ಚಿಲುಮೆಯಾಗಿ ಯುವ ನೇತಾರನಾಗಿ ಸಾಹಿತ್ಯದ ಪರಿಚಾರಕನಾಗಿ ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಮೇಶ್ ನಾಯಕ್ ಅವರು ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಸರ್ವಾಧ್ಯಕ್ಷರೇ ಹಾಗೂ ಈ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ನೆಚ್ಚಿನ ಜನಸೇವಕರಾದ ಸಂಜೀವಣ್ಣವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ಸಾಹಿತಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ವಂದಿಸುತ್ತಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಸಮಯ 6 ಗಂಟೆ ಆಗಲಿಕ್ಕೆ ಇನ್ನೂ 5 ನಿಮಿಷ ಇದೆ. ಬಹಳಷ್ಟು ಸಂತೋಷದಲ್ಲಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಅಂತ ಹೇಳುವಂಥ ಸಂಭ್ರಮ ಇಲ್ಲಿ ಹಿಂದೆ ಯೂನಿಫಾರ್ಮ್ ಹಾಕಿರುವಂಥ ಸಮವಸ್ತ್ರದಲ್ಲಿರುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು. ಆದರೆ ಅಷ್ಟು ಬೇಗ ಮುಕ್ತಾಯ ಮಾಡೋದಿಲ್ಲ ನಾನು. ಈಗಾಗಲೇ ಸಮಾರೋಪ ಭಾಷಣವನ್ನು ಮಾಡಿರುವಂಥ ಶ್ರೀಯುತ ವರದರಾಜ ಚಂದ್ರಗಿರಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಅದೇ ರೀತಿಯಲ್ಲಿ ಈ ಸಮ್ಮೇಳನದ ಆಶಯವು ಸಾಹಿತ್ಯದ ನಡಿಗೆ ಯುವ ಜನತೆಯ ಕಡೆಗೆ ಎಂಬ ಆಶಯದಲ್ಲಿ ಸಂಪನ್ನಗೊಂಡಿದೆ. ಇನ್ನು ಕೆಲವಷ್ಟೇ ನಿಮಿಷಗಳು ಬಾಕಿ ಇವೆ. ನಮ್ಮ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ರೀಧರ್ ಅವರು ನೀಡಿರುವಂಥ ಈ ಆಶಯ ವ್ಯರ್ಥವಾಗಬಾರದು, ಫಲಪ್ರದವಾಗಿ ಹೊರಹೊಮ್ಮಬೇಕಂತ ಹೇಳುವಂಥ ಆಶಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನದ್ದು. ಈ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗಿಯಾಗಿರುವ ನಮಗೆ ಆಗುವಂಥ ಲಾಭ ಏನಂತ ಹೇಳಿ ನಿಮಗೆ ಕಾಣಬಹುದು. ಇದೇ ರೀತಿ ನೀವು ಇಲ್ಲಿ ಮನಸ್ಸಿದ್ದೋ ಮನಸ್ಸಿಲ್ಲದೆ ನೀವು ಯಾವ ರೀತಿ ಕೂತಿದ್ದರೋ ಅದೇ ರೀತಿ ನಾನು ಕೂಡ 10 ವರ್ಷದ ಹಿಂದೆ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಅದು ಇಲ್ಲೇ ಹಿಂದೆ ಇರುವ ಅಬೂಬಕರ್ ಆರ್ಲಪದವರು ಮಾಡಿರುವಂತಹ ಗಡಿನಾಡ ಧ್ವನಿ ಸಮ್ಮೇಳನ. ನನ್ನ ಸಹೋದರ ಸುರೇಶ್ ನಾಯಕ್ ಅವರಿಗೆ ಸನ್ಮಾನ ಮಾಡ್ತಾ ಇರುವ ಒಂದು ಸಮಾರಂಭ ಅದಾಗಿತ್ತು. ಅವನ ಜೊತೆಗೆ ಅನಿವಾರ್ಯವಾಗಿ ನನಗೆ ಭಾಗಿಯಾಗಬೇಕಿತ್ತು. ಸುಮಾರು ಕಾಯಿಸಿದ್ರು ಅಬೂಬಕರ್ ಅವರು.
ಈಗ ಸನ್ಮಾನ ಆಗ್ತದೆ ಅಂತ ತಿಳ್ಕೊಂಡ್ರೆ ಆಗಲಿಲ್ಲ. ಅನಿವಾರ್ಯವಾಗಿ ಕವಿಗೋಷ್ಠಿಯನ್ನು ಕೇಳಬೇಕಾಯಿತು. ಕಿವಿಯ ಒಳಗೆ ಹೋಗ್ತಾ 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 ಮನೆಗೆ ಬಂದಾಗ ಕೆಲವೊಂದು ವಿಚಾರಗಳು ಮನಸ್ಸಿನಲ್ಲಿ ತಾಂಡವಾಡಲಿಕ್ಕೆ ಪ್ರಾರಂಭವಾಯಿತು. ಆ ಸ್ಥಳದ ಮಹಿಮೆಯೋ ಅಥವಾ ಏನಂತೇಳಿ ಗೊತ್ತಿಲ್ಲ, ಕೆಲವೊಂದು ವಿಚಾರಗಳನ್ನು ಬರಿತಾ 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 ಹೋದೆ. ಮನಸ್ಸಿಗೆ ಬಂದ ಹಾಗೆ ಮನೆಯವರ ಹತ್ರ ಬೈಗಳು ತಿನ್ನಲಿಕ್ಕೂ ಶುರು ಮಾಡಿದೆ. ನಿನಗೆ ಹುಚ್ಚು ಶುರು ಆಗಿದೆ, ರಾತ್ರಿ ಎಲ್ಲ ಬರೀಲಿಕ್ಕೆ ಶುರು ಮಾಡ್ತಿ ಅಂತೇಳಿ. ಆಗ ನನಗೆ ಸಹಕಾರ ಕೊಟ್ಟವ ನನ್ನ ಪ್ರಥಮ ಅಭಿಮಾನಿ ನನ್ನ ಮಗ ಸಾತ್ವಿಕ್. ಅಪ್ಪ ನೀನು ಏನು ಬೇಕಾದ್ರೂ ಹೇಳು, ನಾನು ಕೇಳ್ತೇನೆ ಅಂತೇಳಿ. ರಾತ್ರಿ 10-12 ಗಂಟೆ ಆದರೂ ಸಹ ಕೇಳಲಿಕ್ಕೆ ಸಿದ್ಧ. ಮತ್ತು ನಾನು ಬರೆದಿರುವಂಥ ತಪ್ಪುಗಳನ್ನು ತಿದ್ದಲಿಕ್ಕೆ ನನ್ನ ಶ್ರೀಮತಿ ರೂಪಶ್ರೀ, ಇವರಿಬ್ಬರೇ ನನಗೆ ಧೈರ್ಯ. ಈ ರೀತಿ ಆಗಿ ಕೊನೆಗೆ ಪುಸ್ತಕ ರೂಪದಲ್ಲಿ ಬರುವ ಮೊದಲು ಅದು ಏನಂತೇಳಿ ಗೊತ್ತಿಲ್ಲ ನನಗೆ. ಆಗ ಇಲ್ಲೇ ಕುಳಿತಿರುವಂಥ ಹಿರಿಯರು, ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂಥ ಪುರಂದರ ಭಟ್ರು ಕಲಾ ಕುಶಲೋಪರಿ ಅಂತ ಹೇಳುವಂಥ 7 ದಿನಗಳ ಒಂದು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ರು. ಅದಕ್ಕೂ ಹೋಗಲಿಲ್ಲ ನಾನು. ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಇಲ್ಲೇ ಒಂದು ಶ್ವೇತವರ್ಣದಲ್ಲಿ ಗಡ್ಡಧಾರಿಯಾಗಿ ಕೂತ್ಕೊಂಡಿರುವಂಥ ವಿರಾಜಮಾನರಾಗಿರುವಂಥ ಒಬ್ಬರು ಶ್ರೇಷ್ಠರು ಡಾಕ್ಟರ್ ಕಮಲಾಕ್ಷಿ ಅವರು ಸಮಾರೋಪ ಭಾಷಣಕ್ಕೆ ಬಂದಿದ್ದರು. ಅವರ ಪರಿಚಯ ನನಗಿರಲಿಲ್ಲ. ಮರುದಿನ ಪೇಪರಲ್ಲಿ ಪತ್ರಿಕೆಯೊಂದರಲ್ಲಿ ಬಂದಿತ್ತು, ಸಮಾರೋಪ ಭಾಷಣದಲ್ಲಿ ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳ ಪರಿಚಯ ಆಗಬೇಕಂತೇಳಿ. ಇದನ್ನು ನೋಡಿದಾಕ್ಷಣವೇ ನನಗೊಂದು ಬಹಳ ಆಸಕ್ತಿ ಬಂತು. ಈ ಸಾಹಿತ್ಯ ಲೋಕಕ್ಕೆ ನಮ್ಮಂಥ ಯುವಕರನ್ನು ಕೂಡ ಸೇರಿಸ್ತಾರಂತ ಹೇಳುವಂಥ ಒಂದು ಯೋಚನಾ ಲಹರಿ ನನ್ನಲ್ಲಿ ಆಯಿತು. ಹಾಗಾದರೆ ನಾನು ಬರೆದದ್ದೇನಂತೇಳಿ ನನಗೆ ಒಂದು ಸಂಶಯ ಆಯಿತು. ನೇರವಾಗಿ ಅರ್ತಿಗಜೆಯವರ ಮನೆಗೆ ಹೋದೆ. ಈ ರೀತಿಯ ವಿಷಯಗಳನ್ನು ಬರೆದಿದ್ದೇನೆ, ಇದು ಕತೆ, ಕವನ ಅಥವಾ ಏನಂತೇಳಿ ಗೊತ್ತಾಗ್ತಿಲ್ಲ, ತಾವು ದಯವಿಟ್ಟು ಮಾರ್ಗದರ್ಶನ ಕೊಡಬೇಕಂತೇಳಿ. ಅವರು ಅದನ್ನು ನೋಡಿ ಹೇಳಿದರು, ಇದು ಕವಿತೆಯ ರೂಪದಲ್ಲಿದೆ, ಇದನ್ನು ಪ್ರಾರಂಭಿಕ ಹಂತದಲ್ಲಿದೆ, ತಿದ್ದಿ ಇನ್ನು ಪ್ರಬುದ್ಧರಾಗುವಂಥ ಲಕ್ಷಣಗಳಿವೆ, ಮುಂದುವರಿಸಿ ಹೇಳಿದರು. ನೇರ ನುಡಿಯ ಪುರಂದರ ಭಟ್ರಲ್ಲಿಗೆ ಬಂದೆ. ಯಾವುದೇ ಸಂಕೋಚ ಇಲ್ಲದೆ ನೇರವಾಗಿ ವಿಚಾರವನ್ನು ತಿಳಿಸಿದ್ರು. ತಪ್ಪುಗಳನ್ನು ತಿದ್ದಿ ಮುನ್ನಡೆಯಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿಂದಾಗಿ ನಾನು ಇವತ್ತು ಇಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಿಂತಿದ್ದೇನೆ. ನೀವು ಕೂಡ ಇಲ್ಲಿ ಯೂನಿಫಾರ್ಮ್ ಹಾಕಿ ಅಥವಾ ಸಮವಸ್ತ್ರವನ್ನು ಹಾಕಿ ಕೂತ ವಿದ್ಯಾರ್ಥಿಗಳು ನಾಳೆ ಕೂಡ ನನ್ನ ಸ್ಥಾನದಲ್ಲಿ ಕೂಡ ಬರಲಿಕ್ಕೆ ಅವಕಾಶಗಳಿವೆ. ಯಾರಿಲ್ಲಿ ಕೂತಿದ್ದಾರೋ ನೀವು ನೇರ ಪ್ರಸಾರದಲ್ಲಿ ನೋಡ್ತಿರುವಂಥ ನೀವು ವಿದ್ಯಾರ್ಥಿಗಳು ಕೂಡ ಈ ಸ್ಥಳದಲ್ಲಿ ಮಾತ್ರವಲ್ಲ, ಜಿಲ್ಲಾಧ್ಯಕ್ಷರು ಆಗ್ಬೋದು, ರಾಜ್ಯಾಧ್ಯಕ್ಷರು ಕೂಡ ಆಗ್ಬೋದು. ಸ್ವಲ್ಪ ಸಾಹಿತ್ಯ ಕೃಷಿಯನ್ನು ಮಾಡಿದರೆ ಖಂಡಿತ ಬೆಳಿಬೋದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಈ ಸಮ್ಮೇಳನದ ಆಶಯ ವ್ಯರ್ಥವಾಗದೆ ಇದನ್ನು ಜೀವಂತ ರೂಪದಲ್ಲಿ ಸಾಕಾರ ಮಾಡುವಂತಹ ಸರ್ವ ಜವಾಬ್ದಾರಿಯು ನಿಮ್ಮ ಮೇಲಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮುಂದಿನ ವಿಚಾರದಲ್ಲಿ, ಅಧ್ಯಯನದ ವಿಚಾರದಲ್ಲಿ ಈಗಾಗಲೇ ವರದರಾಜ ಚಂದ್ರಗಿರಿ ಅವರು ಹಾಗೂ ಸಮ್ಮೇಳನದ ಅಧ್ಯಕ್ಷರು ಹೇಳಿದರು. ಅಧ್ಯಯನ ಯಾರು ಮಾಡಬಹುದು, ಹೇಗೆ ಮಾಡಬಹುದು ಅಂತೇಳಿ ನಾನಿಲ್ಲೇ ಪಕ್ಕದಲ್ಲೇ ಕೂತಿರುವಾಗ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರನ್ನು ಗಮನಿಸ್ತಾ ಇದ್ದೆ. ಹಿಂದಿನ ಸಮ್ಮೇಳನ ಅಧ್ಯಕ್ಷರು ಆಗಿದ್ದರು, ವಿಶ್ರಾಂತ ಪ್ರಾಂಶುಪಾಲರು ಆಗಿದ್ದಾರೆ, 25ಕ್ಕಿಂತ ಹೆಚ್ಚಿನ ಕೃತಿಯನ್ನು ರಚಿಸಿದ ಮಹಾನ್ ವ್ಯಕ್ತಿ, ನಮ್ಮ ಗೌರವ ಕಾರ್ಯದರ್ಶಿಗಳು. ಅವರು ನಮ್ಮ ಸಮ್ಮೇಳನಾಧ್ಯಕ್ಷರು ಹಾಗೂ ಸಮಾರೋಪ ಭಾಷಣಕಾರರು ಹೇಳುವಂಥ ಎಲ್ಲ ವಿಚಾರಗಳನ್ನು, ಆ ಬಿಂದುಗಳನ್ನು ಬರಿತಾ ಹೋಗ್ತಾ ಇದ್ರು. ಅಂದರೆ ಅಧ್ಯಯನ ಮಾಡಲಿಕ್ಕೆ ಯಾವುದೇ ವಯೋಮಿತಿ ಇಲ್ಲ ಅಂತ ಹೇಳಿ ನಾವು ಈ ಸಮ್ಮೇಳನದಲ್ಲಿ ಕಲಿತಿದ್ದೇವೆ, ಕಲಿಬೇಕಾಗಿದೆ. ಇನ್ನು ಈ ಸಮ್ಮೇಳನದ ಯಶಸ್ಸು, ಎಲ್ಲ ವ್ಯಕ್ತಿಗಳ ಯಶಸ್ಸಿನ ಹಿಂದೆ ಓರ್ವ ಮಹಿಳೆ ಇದ್ದಾರೆ ಅಂತ ಹೇಳಿ ಒಂದು ನಾನು ನೋಡಿದ್ದೆ. ಸತ್ಯವೇ, ನನ್ನ ಯಶಸ್ಸಿನ ಹಿಂದೆ ನನ್ನ ಧರ್ಮಪತ್ನಿ ನನ್ನ ಶ್ರೀಮತಿ ರೂಪಶ್ರೀ ಇದ್ದಾಳೆ, ಸತ್ಯ, ಇಲ್ಲೇ ಇದ್ದಾಳೆ. ಅದು ಹೇಳಲೇಬೇಕು. ಹೇಳದಿದ್ರೆ ಅದರ ಜೊತೆಗೆ ಇನ್ನೊಂದು ನಾನು ನೋಡಿದೆ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳುವಂಥ ವಿಷಯವೂ ಸಹ. ಆದ್ದರಿಂದಾಗಿ ನನ್ನ ಎಲ್ಲ ತಪ್ಪುಗಳನ್ನು, ನನ್ನ ಸಾಹಿತ್ಯದ ತಪ್ಪಿರಬಹುದು, ನನ್ನ ತಪ್ಪುಗಳನ್ನು ತಿದ್ದಿ
ನನ್ನನ್ನು ಒಂದು ಪ್ರಬುದ್ಧನಾಗಿ ಮಾಡುವಂಥ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿರುವವಳು ನನ್ನ ಶ್ರೀಮತಿ. ಸಾಹಿತ್ಯ ಪರಿಷತ್ತಿನ ಈ 5 ವರ್ಷದ ಯಾತ್ರೆಗೆ ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರುವಂಥ ಅವಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಥಮತಃ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಮ್ಮೇಳನದ ಯಶಸ್ಸು, ವ್ಯಕ್ತಿಯ ಯಶಸ್ಸಿಗೆ ನಾನು ಈಗಾಗಲೇ ಹೇಳಿದೆ. ಸಮ್ಮೇಳನದ ಯಶಸ್ಸಿನ ಹಿಂದೆ ಓರ್ವ ವ್ಯಕ್ತಿ ಮತ್ತು 2 ಶಕ್ತಿಗಳಿವೆ ಇದರಲ್ಲಿ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಸದಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆಗಬೇಕು, ಹೀಗೆ ಆಗಬೇಕು, ಇಂತಿಷ್ಟೇ ಆಗಬೇಕು ಅಂತ ಹೇಳುವಂಥ ಎಲ್ಲ ಕಾರ್ಯ ರೂಪುರೇಷೆಯನ್ನು ಹಾಕಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಎಲ್ರಿಗೂ ದೂರವಾಣಿ ಮೂಲಕ ವಿಚಾರವನ್ನು ತಿಳಿಸಿ ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಮಾಡಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣರಾದವರು ಹಾಗೂ ನನ್ನನ್ನು ಇವತ್ತು ಈ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಅನುವು ಮಾಡಿಕೊಟ್ಟವರು ಶ್ರೀಯುತ ಐತಪ್ಪ ನಾಯ್ಕ ಅವರು. ಅವರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಇನ್ನು 2 ಶಕ್ತಿಗಳಿವೆ ಇದರಲ್ಲಿ. ಒಂದು ಶಕ್ತಿ ಇದೇ ಅಂಗಣದಲ್ಲಿರುವಂತಹ ಪ್ರಾಂಗಣದಲ್ಲಿರುವಂತಹ ಒಂದು ಶಕ್ತಿ, ಅದೇ ಅಂಬಿಕಾ. ಎಲ್ಲ ವಿಚಾರಗಳನ್ನು ಊಟೋಪಚಾರದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಶುಚಿತ್ವದಿಂದ ಹಿಡಿದು ಊಟದಲ್ಲಿ ಈ ರೀತಿಯ ಐಟಮ್ಗಳಾಗಬೇಕು, ಈ ರೀತಿಯ ಖಾದ್ಯಗಳಾಗಬೇಕು, ವ್ಯಂಜನಗಳಾಗಬೇಕು ಮತ್ತು ಹೀಗೆ ಬಡಿಸಬೇಕು. ಇವತ್ತಿನ ಸಾಹಿತ್ಯ ಸಮ್ಮೇಳನವು ಕೇವಲ ಸಮ್ಮೇಳನವಾಗಿರದೆ ಅದೊಂದು ಮದುವೆ ಮನೆಯ ಒಂದು ವಾತಾವರಣ ಪಡ್ಕೊಂಡಿದ್ದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ಬಡಿಸ್ತಾ ಇರುವಂಥ ಎಲ್ಲ ಅಧ್ಯಾಪಕ ವರ್ಗದವರು ಅಷ್ಟೊಂದು ಪ್ರೀತಿಯಿಂದ 2 ಬಾರಿ 3 ಬಾರಿ ಹೋಳಿಗೆಯನ್ನು ಪಾಯಸವನ್ನು ಹಾಕುವಂಥ ಒಂದು ಪ್ರೀತಿ ನಿಜವಾಗಿಯೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ. ಈ ಅಂಬಿಕಾ ವಿದ್ಯಾಸಂಸ್ಥೆ ಕೇವಲ ಪುಸ್ತಕದಲ್ಲಿರುವಂಥ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ ಮಾತ್ರ ಅಲ್ಲ, ಈ ಶಿಕ್ಷಣದೊಂದಿಗೆ ಸಂಸ್ಕಾರವನ್ನು ಕೊಡ್ತಾ ಇದೆ. ಸಂಸ್ಕಾರ ಯಾವ ರೀತಿ ಇದೆ ಅಂತ ಹೇಳಿದರೆ, ಇಲ್ಲಿ ಮುಂಜಾನೆ ಶ್ರೀಕೃಷ್ಣ ಉಪಾಧ್ಯಾಯರು ತಮ್ಮ ಚಿಂತನ ಕಾರ್ಯಕ್ರಮದಲ್ಲಿ ಮೈಮರೆತಿರುವಾಗ ಅವರಿಗೆ ಅರಿಯದೆ ಅವರ ಹೆಗಲಲ್ಲಿರುವ ಈ ಕನ್ನಡದ ಶಾಲು ಜಾರಿ ಬಿದ್ದಿದೆ, ಅವರಿಗೆ ಗೊತ್ತೇ ಆಗಲಿಲ್ಲ. ಅಷ್ಟೊತ್ತಿಗೆ ಅದನ್ನು ಗಮನಿಸಿರುವಂಥ ಇಲ್ಲೇ ಇರುವಂಥ ಓರ್ವ ವಿದ್ಯಾರ್ಥಿ ಅದನ್ನು ಗಮನಿಸಿ ಹಿಂದಿನಿಂದ ಬಂದು ಅದನ್ನು ತೆಗೆದು ಇಲ್ಲಿಟ್ಟು ಹೋಗಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ಅನೇಕ ಕಡೆಗಳಲ್ಲಿ ಇರುವಂಥ ಕಸಕಡ್ಡಿಗಳಿರ್ಬೋದು, ಯಾರು ಯಾರಿಗೆ ಹೇಳಲಿಲ್ಲ, ಆ ವಿದ್ಯಾರ್ಥಿಗಳೇ ಬರ್ತಾರೆ, ಅವರೇ ಬಂದು ಆ ಕಸದ ಬುಟ್ಟಿಗೆ ಹಾಕುವಂಥ ಸಂಸ್ಕಾರ. ಬಂದವರಿಗೆ ಊಟೋಪಚಾರ ಆಗಿದೆಯಾ ಇಲ್ಲ ಅಂತ ಹೇಳಿ ಕೇಳಿ ವಾಪಸ್ ಆ ಔತಣ ಕೂಟವನ್ನು ಕೊಡುವಂಥ ಅಥವಾ ಅತಿಥಿ ಗೃಹಕ್ಕೆ ಕರ್ಕೊಂಡು ಹೋಗುವ ಸಂಸ್ಕಾರವಂತ ಒಂದು ವಿದ್ಯಾಸಂಸ್ಥೆ ಈ ಅಂಬಿಕಾ ವಿದ್ಯಾಸಂಸ್ಥೆ ಹೇಳಲಿಕ್ಕೆ. ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ, ಪುಣ್ಯ ಭೂಮಿಯಲ್ಲಿ, ಪುಣ್ಯ ಸ್ಥಳದಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥ ಅಂಬಿಕಾ ವಿದ್ಯಾಸಂಸ್ಥೆ ಶ್ರೀಯುತ ಶಿವಾನಂದ ನಟ್ಟೋಜ ಅವರಿಗೆ ಹಾಗೂ ಅವರ ಸುಪುತ್ರ ಸುಬ್ರಹ್ಮಣ್ಯ ನಟ್ಟೋಜ ಹಾಗೂ ಸಂಚಾಲಕರಾಗಿರುವಂತಹ ರಾಜಶ್ರೀ ನಟ್ಟೋಜ ಅವರಿಗೆ ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ. ಸಾಹಿತ್ಯದ ನಡಿಗೆ ಯುವಜನತೆ ಕಡೆಗೆ ಎಂಬ ಒಂದು ಆಶಯ ನುಡಿಯನ್ನು ನೀಡಿ ಕಳೆದ 2 ದಿನಗಳಿಂದ ನಮ್ಮ ಈ ಯುವಜನತೆಯನ್ನು ಸಾಹಿತ್ಯದ ಕಡೆಗೆ ಬರುವಂತೆ ಪ್ರೇರಿಸಿರುವಂತಹ ಪ್ರೇರೇಪಣೆ ಮಾತನ್ನು ನೀಡಿರುವಂತಹ ನಮ್ಮ ಸಮ್ಮೇಳನಾಧ್ಯಕ್ಷರಿಗೆ ಸಾಹಿತ್ಯ ಪರಿಷತ್ತು ಸದಾ ಚಿರಋಣಿ, ಗೌರವಪೂರ್ವಕ ವಂದನೆಗಳು. ವಂದನಾರ್ಪಣೆ ಇನ್ನು ಪ್ರಾರಂಭ ಆಗಬೇಕಷ್ಟೇ, ಮನದ ಇಂಗಿತವನ್ನು ಮಾತ್ರ ಹೇಳಿದ್ದೇನೆ. ಇದನ್ನು ಮುಕ್ತಾಯಗೊಳಿಸುವ ಮೊದಲು ಇದೇ ಅಂಬಿಕಾ ವಿದ್ಯಾಲಯದ ಉಪನ್ಯಾಸಕಿಯಾಗಿರುವಂಥ ಶ್ರೀಮತಿ ಮಲ್ಲಿಕಾ ಅವರು ಒಂದು ಧನ್ಯತಾ ಕವಿತೆಯನ್ನು ವಾಚನೆ ಮಾಡಬೇಕಂತೇಳಿ ಹೇಳಿದ್ದಾರೆ. ಅವರಿಗೆ ಒಂದು ಅವಕಾಶ. ಎಲ್ಲರೂ ಎದ್ದು ನಿಂತು ಧ್ವಜ ಆವರಣಕ್ಕೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧ್ವಜ ಆವರಣ ಆಗ್ತಾ ಇದೆ. ಎಲ್ಲರೂ ರಾಷ್ಟ್ರಗೀತೆ
ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ಕಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ ತವ ಶುಭ ನಾಶಿಷ ಮಾಗೆ, गाहे तव जय मंगलदायक जय हे भारत भाग्य विधाता, जय हे जय हे जय हे जय 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 हे. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲಾ ಆವರಣದಲ್ಲಿ ಶಾಸಕರಿಗೆ ತುರ್ತಾಗಿ ಅನ್ಯ ಕಾರ್ಯ ನಿಮಿತ್ತ ಹೋಗಲಿಕ್ಕಿರುವ ಕಾರಣ ನಮ್ಮ ಒಂದು ಸಂತೋಷಕ್ಕಾಗಿ ಈ ಕಾರ್ಯಕ್ರಮವನ್ನು 2 ದಿನಗಳ ಕಾಲ ಅಚ್ಚುಕಟ್ಟಾಗಿ ನೆರವೇರಿಸುವ ಹಾಗೂ ಸಮ್ಮೇಳನದ ಸರ್ವ ಯಶಸ್ವಿಗೂ ಕಾರಣೀಭೂತರಾಗಿರುವಂಥ ನಟ್ಟೋಜ ದಂಪತಿಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಹಾಗೆ ನನ್ನ ಧರ್ಮಪತ್ನಿ ರೂಪಶ್ರೀ ಅವರು ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಗೌರವಾರ್ಪಣೆ. ದಯವಿಟ್ಟು ಕ್ಷಮಿಸಬೇಕು. ದಯವಿಟ್ಟು ಎಲ್ಲ ಅತಿಥಿಗಳು ದಯವಿಟ್ಟು ಹಿರಿಯರು ಎಲ್ಲರೂ ಕ್ಷಮಾಪಣೆ ಕೊಡಬೇಕು ಅಂತ. ನಾನು ಸನ್ಮಾನ ಸ್ವೀಕಾರ ಮಾಡ್ತಂತಂದರೆ ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಇದೆ, ಯಾವುದೇ ಕಾರಣಕ್ಕೂ ಫಲಾಪೇಕ್ಷೆ ಮಾಡಬಾರ್ದು ಅಂತ. ಕರ್ಮಣ್ಯ ವಾದಿಕರಸ್ವ ಮಹಾಫಲೇಶು ಕದಾಚಿನಿ. ನಾನು ಅದಕ್ಕೆ ಬದ್ಧನಾಗಲೇಬೇಕು. ಏನಾದರೂ ಕಿಂಚಿತ್ ನಾನು ಬದುಕಿದರೆ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಉದ್ದೇಶವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಸನ್ಮಾನ ಸ್ವೀಕಾರ ಮಾಡ್ತಾರೆ ನಾನು ಸ್ವಾರ್ಥಿ ಆಗ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಬೇಕು ಪ್ಲೀಸ್. ಸಾರಿ. ಸರಿ, ಖಂಡಿತವಾಗಿಯೂ ನಿಮ್ಮ ಮಾತಿಗೆ ನಾವು ಗೌರವವನ್ನು ನೀಡ್ತಾ ಇದ್ದೇವೆ. ಆದರೆ ಸುಮಂಗಲಿಯರಿಗೆ ಕೊಡುವಂತಹ ಕುಂಕುಮ ಹಾಗೂ ಹೂವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವೇದಿಕೆಗೆ ಮುಂಭಾಗಕ್ಕೆ ರಾಜಶ್ರೀ ನಟ್ಟೋಜ ಅವರು ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನನ್ನ ಶ್ರೀಮತಿ ರೂಪಶ್ರೀ ನಾಯ್ಕ ಅವರು ಹೂವನ್ನು ಮುಡಿಸಬೇಕು, ಕುಂಕುಮನ ಇಟ್ಟು ಗೌರವವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮ್ಮ ಸಂತೋಷಕ್ಕಾಗಿ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ ವೇದಿಕೆ ಶ್ರೀಮತಿ ಮಲ್ಲಿಕಾ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲಾ ಆವರಣದಲ್ಲಿ, ಶಾಲಾ ಸಂಸ್ಥೆಯ ಆವರಣದಲ್ಲಿ ನಡೆದಂತಹ ಈ ಕಾರ್ಯಕ್ರಮಗಳನ್ನು ನೋಡ್ತಾ ಕೆಲವೊಂದು ಸಾಲುಗಳು ನನ್ನ ಮನದಲ್ಲಿ ಮೂಡಿತ್ತು. ಅದಕ್ಕೆ ಒಂದು ರೂಪ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಬರಹದ ರೂಪದಲ್ಲಿ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಾಹಿತಿಗಳ ಸಮ್ಮೇಳನದಿ ಸಾಹಿತಿಗಳ ಮಿಲನ,
ಸಾಹಿತ್ಯಾಸಕ್ತರ ಕಿವಿಗೆ ಉಣಿಸಿತ್ತು ರಸದೌತಣ. ಸಜ್ಜಾಗಿತ್ತು ಮುನ್ನುಡಿ ಒಂದಷ್ಟು ಸ್ವರರಚಿತ ಕವನ ಬಿಡುಗಡೆಗೆ. ಮುಂದಾಗಿತ್ತು ನವವೇದಿಕೆ ನೀಡಿ ಕಿರುಕಾಣಿಕೆ ಸಾಧಕರಿಗೆ ನವ ಸಾಹಿತಿಗಳಿಗೆ. ವನಪು ಓರಣ ಸೋತಂತಿದೆ ಸಿಂಗರಿಸಲು ಸಾಹಿತಿ ಅಲಂಕೃತ ವೇದಿಕೆಯನ್ನ. ಒಂದೇ ಒಂದು ಆಶಯ ಮನದಲ್ಲಿ, ಒಂದೇ ಒಂದು ಆಶಯ ಬೆಳೆಯಲಿ ಪ್ರತಿ ಮನದಲ್ಲಿ ಸಾಹಿತ್ಯದ ಅಭಿರುಚಿ. ಬೆಳಗಲಿ ಸಾಹಿತ್ಯ ಸಮ್ಮೇಳನದ ಜ್ಯೋತಿ ಸದಾ ನೀಡುತ್ತಾ ಅದರ ಸವಿರುಚಿ. ಓದುವ ಬರೆಯುವ ಹಂಬಲವಿರಲಿ ನಲಿಯುತ್ತಾ ಕಲಿಯುವ ಮಾತೃಭಾಷೆಯನ್ನ ಮನಸಾರೆ ಆನಂದಿಸುತ್ತಲಿ. ಕೇಳಿಸಲಿ ಜೋಗುಳದಂತೆ ಕನ್ನಡದ ನುಡಿ ಮೈಮರೆತು ನಿದ್ರಿಸಲಿ ಕನ್ನಡದ ಕುಡಿ. ಮರೆತನೆಂದರೂ ಮರೆಯಾಲಿ ಹೆಂಗ ಈ ಕನ್ನಡ ನುಡಿಯನ್ನ ಮುನ್ನಡೆಸೋ ಬಯಕೆ ಮುನ್ನಡೆಯೋ ಬಯಕೆ ಕೇಳಿಸುತ್ತಾ ಕನ್ನಡ ಕವಿವಾಣಿಯನ್ನ. ಸಂತುಷ್ಟಗೊಂಡ ವರ್ಣನು ಹರಸಿದಂತಿದೆ ಸಿಂಪಡಿಸಿ ತುಂತುರು ಮಳೆಯನ್ನ. ಮುಂಜಾನೆಯ ಉದಯರಾಗ ಮುಸ್ಸಂಜೆಯ ಸಂಧ್ಯಾರಾಗ ಮಧ್ಯದಲ್ಲಿ ಹಾರೈಸಿದೆ ಮಳೆಯ ರಾಗ. ಕಣ್ಮುಚ್ಚಿ ತೆರೆಯುವುದರಲ್ಲಿ ಸಂಪನ್ನವಾಯಿತು ಶಂಕರ ಲಲಿತಾಂಬಿಕೆಯ ಆಶೀರ್ವಾದದಲ್ಲಿ. ಹೇಳ ಬಯಸಿದೆ ತನು ಮನ ಧನ್ಯವಾದವನ್ನ ಆಯೋಜಕರಿಗೆ ಕಾರ್ಯಕ್ರಮ ಪ್ರಾಯೋಜಕರಿಗೆ ಸಂತಸದಿ ಆಲಿಸಿದ ಪ್ರತಿಯೊಬ್ಬರಿಗೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಾಹಿತ್ಯ ಪರಿಷತ್ ಇರುವುದೇ ಈ ರೀತಿಯ ಸಾಹಿತಿಗಳಿಗೆ ಅವಕಾಶವನ್ನು ನೀಡಲಿಕ್ಕೆ ಆದ ಕಾರಣ ತಾವು ಧನ್ಯವಾದವನ್ನು ಹೇಳುವಂಥ ಅಗತ್ಯತೆ ಇಲ್ಲ ಎಂದು ನನ್ನ ಭಾವನೆ. ಕಾರ್ಯಕ್ರಮ ಕವನಗಳ ಮೂಲಕವೇ ಪ್ರಾರಂಭವಾಗಿದೆ, ಕವನದ ಮೂಲಕವೇ ಕೊನೆಗಾಳುತ್ತಿರುವಂಥದ್ದು ಒಂದು ಸಂತೋಷದ ವಿಚಾರ. ಸಮ್ಮೇಳನದ ಸರ್ವ ಯಶಸ್ವಿಗೆ ಕಾರಣರಾಗಿರುವಂತಹವರು ಅನೇಕ ಮಂದಿ ಇದ್ದಾರೆ. ಮುಖ್ಯವಾಗಿ ಈ ಸಾಹಿತ್ಯ ಸಮ್ಮೇಳನದ ಮೆರುಗನ್ನು ಹೆಚ್ಚಿಸಿ ಒಂದು ಕಾರ್ಯಕ್ರಮಕ್ಕೆ ಘನತೆಯನ್ನು ಗೌರವವನ್ನು ತಂದುಕೊಟ್ಟವರು ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿಯವರು. ಅವರಿಗೆ ನಾನು ಸಾಹಿತ್ಯ ಪರಿಷತ್ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಅನೇಕ ಸಾಹಿತ್ಯ ಚಟುವಟಿಕೆಗಳಾಗಬೇಕು, ತಾಲೂಕಿನಲ್ಲಿ ರಾಜ್ಯದಲ್ಲೇ ಹೆಸರನ್ನು ಪಡಿಬೇಕು ಎಂಬ ಒಂದು ಆಶಯದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವವರು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ MP ಶ್ರೀನಾಥ್ ಅವರು. ಅವರಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಎಳ್ಳಷ್ಟು ಅಹಂಕಾರವಿಲ್ಲದೆ ಇರುವಂತಹ ಇನ್ನೂ ಕಲಿಬೇಕೆಂಬ ಒಂದು ಆಶಯವನ್ನು ಇಟ್ಟುಕೊಂಡಿರುವವರು ನಮ್ಮ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ಶ್ರೀಧರ್ ಅವರಿಗೆ ಶಿರಬಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕನ್ನಡ ಭುವನೇಶ್ವರಿಯ ಭವ್ಯ ಮೆರವಣಿಗೆಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂತಹ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ನಾವು ಆಭಾರಿಯಾಗಿದ್ದೇವೆ. ಭವ್ಯ ಮೆರವಣಿಗೆಗೆ ಸಕಲ ರಕ್ಷಣೆಯನ್ನು ನೀಡಿರುವಂತಹ ಆರಕ್ಷಕ ಠಾಣೆಯ ಸರ್ವ ಸಿಬ್ಬಂದಿಗಳಿಗೆ ನಾವು ಚಿರಋಣಿಯಾಗಿದ್ದೇವೆ. ಇಲ್ಲಿ ಪ್ರಥಮ ಚಿಕಿತ್ಸಾ ಘಟಕವನ್ನು ನೀಡಿರುವಂತಹ ಪುತ್ತೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಇಲಾಖೆಗೆ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಿರುವಂತಹ ಶುಚಿತ್ವಕ್ಕೆ ನಮಗೆ ಅವಕಾಶ ಕೊಟ್ಟಿರುವಂತಹ ನಗರಸಭೆಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಶಾಲೆಗಳಿಗೆ ಈ ಎಲ್ಲ ಸಮ್ಮೇಳನಗಳ ವಿಚಾರವನ್ನು ತಿಳಿಸಿ ಸಕಲ ರೀತಿಯಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಶಿಕ್ಷಣ ಇಲಾಖೆಗೂ ನಾವು ಆಭಾರಿಯಾಗಿದ್ದೇವೆ. ಉಚಿತ ಮಧುಮೇಹ ತಪಾಸಣೆ ಹಾಗೂ ರಕ್ತದ ತಪಾಸಣೆಯನ್ನು ನಡೆಸಲಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಧನ್ವಂತರಿ ಲ್ಯಾಬ್, ಇದಕ್ಕೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ವಿವಿಧ ವಿಚಾರಗೋಷ್ಠಿ ಕವಿಗೋಷ್ಠಿ ನಡೆಸಿದ ಸಂಪನ್ಮೂಲ ವ್ಯಕ್ತಿಗಳು, ಯುವ ಸಾಹಿತಿಗಳಿಗೂ ಸರ್ವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಗೌರವವನ್ನು ಸ್ವೀಕರಿಸಿರುವಂತಹ ಎಲ್ಲ ಸಾಧಕರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉತ್ತಮ ಪ್ರಚಾರವನ್ನು ನೀಡಿದ ಮಾಧ್ಯಮ ಮಿತ್ರರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಈವರೆಗೆ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಅಧ್ಯಕ್ಷರಾಗಿರುವಂತಹ ದಿವಂಗತ ವಿಠಲ ಪುತ್ತೂರು ಇರ್ಬೋದು, ವಸಂತ್ ಕುಮಾರ್ ತಾಲ್ತಾಜಿ ಅವರು, ಅರ್ತಿಕಜಿ ಅವರು, GL ಆಚಾರ್ಯ ಅವರು, ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅವರು, ಅದೇ ರೀತಿ ಸುಬ್ರಹ್ಮಣ್ಯಂ ಹಾಗೂ ವರದರಾಜ ಚಂದ್ರಗಿರಿ ಅವರು ಹಾಗೂ ಶ್ರೀಯುತ ಐತಪ್ಪ ನಾಯ್ಕರು 9ನೇ ಅಧ್ಯಕ್ಷನಾಗಿ ನಾನು ಇದ್ದೇನೆ. ಈ ಎಲ್ಲರಿಗೂ 8 ಜನ ಅಧ್ಯಕ್ಷರುಗಳಿಗೂ ನಾನು ಈ ವೇದಿಕೆಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ಎಲ್ಲ ಕಲ್ಲು ಮುಳ್ಳುಗಳ ಹಾದಿಯನ್ನು ತಾವು ದಾಟಿ ಬಂದಿದ್ದೀರಿ. ಇದೀಗ ಹೂವಿನ ಹಾದಿಯನ್ನು ನೀವು ನಮಗೆ ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ನಾನು ಶಿರವಾಗಿ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ 9ನೇ ಅಧ್ಯಕ್ಷ ನಾನು. ನವರಾತ್ರಿ ಬೇರೆ 9ನೇ ಅಧ್ಯಕ್ಷ ನವರಾತ್ರಿ. ಇದಕ್ಕೆ ಪೂರಕವಾಗಿ ಒಂದು ಕಾಕತಾಳೀಯವೆಂಬಂತೆ ನಮ್ಮ ಸಾಹಿತ್ಯ ಪರಿಷತ್ತಿಗೆ 9 ಸೆನ್ಸ್ ಜಾಗ ಸಿಕ್ಕಿದೆ. ಇದೊಂದು ಬಹಳ ವಿಶೇಷ. ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಎಲ್ಲ ಇಲಾಖೆಗಳನ್ನು, ಪುತ್ತೂರು ಭ್ರಷ್ಟಾಚಾರ ರಹಿತ ಇಲಾಖೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರಲ್ಲಿ ಸುದ್ದಿ ಜನಾಂದೋಲನಕ್ಕೆ ನಾನು ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಇದಕ್ಕೆ ಸಹಕಾರ ನೀಡಿರುವಂತಹ ನಮ್ಮ ನೆಚ್ಚಿನ ಜನಸೇವಕರಾಗಿರುವಂತಹ ಶಾಸಕರಾದ ಸಂಜೀವ ಮಠಂದೂರವರಿಗೆ, ಸಹಾಯಕ ಆಯುಕ್ತರಾಗಿರುವಂಥ ಶ್ರೀಯುತ ಗಿರೀಶ್ ನಂದನ್ ಅವರಿಗೆ, ತಹಸೀಲ್ದಾರ್ ಗಿರೀಶ್ ನಂದನ್ ಅವರಿಗೆ, ಕಂದಾಯ ಇಲಾಖೆಯಿಂದ ರೆವೆನ್ಯೂ ಇನ್ಸ್ಪೆಕ್ಟರ್ RI ಮಹೇಶ್, ಅದೇ ರೀತಿ ಮಂಜು ಅವರಿಗೆ, ಉಗ್ರಾಣಿ ವಿಶ್ವ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ರಾತ್ರಿ 7 ಗಂಟೆ ತನಕ ಅವರು ನಮ್ಮ ಜೊತೆಗೆ ಗುರುತು ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ, ಯಾವುದೇ ರೀತಿಯ ಒತ್ತಡಗಳಿಲ್ಲದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ ಸರ್ವರಿಗೂ, ಕಾಣದ ಕೈಗಳಿಗೂ ನಾನು ಶಿರಬಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಅಂಬಿಕಾ ವಿದ್ಯಾಸಂಸ್ಥೆಯ ಸರ್ವ ಉಪನ್ಯಾಸಕರಿಗೂ, ಬೋಧಕೇತರ ವರ್ಗದವರಿಗೂ ಸಹ, ವಿದ್ಯಾರ್ಥಿಗಳಿಗೂ ಕೂಡ ಪ್ರೀತಿಯ ಗೌರವದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಕೊನೆಯ ಕ್ಷಣ ಧನ್ಯವಾದವನ್ನು ಅರ್ಪಿಸುವುದು ಕರ್ತವ್ಯವೂ ಕೂಡ. ಸಮಾರೋಪ ಭಾಷಣವನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿ ಯುವಜನತೆಗೆ ಸಾಹಿತ್ಯದೆಡೆಗೆ ಬರಲು ಪ್ರೇರಣಾದಾಯಿ ಮಾತನಾಡಿದ ನನ್ನ ಗುರುಗಳು, ಗುರು ಸಮಾನರಾಗಿರುವಂಥ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಪುತ್ತೂರು ನಗರಸಭೆ ಅಂತ ಹೇಳಿದರೆ ನಮಗೆಲ್ಲ ಹೋಗಲಿಕ್ಕೆ ತುಂಬ ಮುಜುಗರ. ಯಾಕಪ್ಪ ಈ ನಗರಸಭೆಗೆ ಹೋಗ್ತಾ ಇದ್ದೇವೆ, ನರಕ ಸಭೆ ಅಂತೇಳಿ ಮನಸ್ಸಿಗೆ ಅನಿಸ್ತಾ ಇತ್ತು. ಯಾವುದೇ ಅಂಜಿಕಿಲ್ಲ ಹೇಳಲಿಕ್ಕೆ ನನಗೆ. ಆದರೆ ಏನೋ ಒಂದು ಆಶಾ ಕಿರಣ ಮೂಡಿದೆ. ಅದು ಮಧು ಮನೋಹರ್ ಅವರು ಪುತ್ತೂರಿಗೆ ಬಂದ ನಂತರ ಅದೆಷ್ಟೋ ಕೆಲಸಗಳನ್ನು, ಎಷ್ಟು ಒತ್ತಡಗಳಿದ್ರೂ ಸಹ ಧರ್ಮವನ್ನು ಪಾಲಿಸಿ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ಓರ್ವ ಉತ್ತಮ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿದರೆ ಶ್ರೀಯುತ ಮಧು ಮನೋಹರ್ ಅವರು. ಅವರಿಗೆ ಶಿರವಾಗಿ ನಾನು ವಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿ ಆಗಬೇಕೆಂಬ ಆಶಯದಲ್ಲಿ ನಮಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿದ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ MP ಶ್ರೀನಾಥ್ ಅವರಿಗೆ ಮತ್ತೊಮ್ಮೆ ಶಿರವಾಗಿ ವಂದಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಪುತ್ತೂರು ತಾಲೂಕಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಇತರ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತಾಲೂಕು ಜಿಲ್ಲಾಧ್ಯಕ್ಷರ ಇದರಲ್ಲಿ ಬಂತದ್ದು. ನಮ್ಮ ಸಾಹಿತ್ಯ ಸಮ್ಮೇಳನದ ಇನ್ನೊಂದು ಯಶಸ್ವಿಗೆ ಆಗ ನಾನು ಹೇಳಿದ್ದೆ, ಒಂದು ವ್ಯಕ್ತಿ ಎರಡು ಶಕ್ತಿ ಅಂತೇಳಿ. ವ್ಯಕ್ತಿ ಈಗಾಗಲೇ ನಾನು ಹೇಳಿದ್ದೇನೆ, ಐತಪ್ಪ ನಾಯ್ಕರು ಅಂತೇಳಿ, ಅವರಿಗೆ ಚಿರಋಣಿಯಾಗಿದ್ದೇನೆ. ಶಕ್ತಿ ಅಂಬಿಕಾದ ವಿಚಾರವನ್ನು ಹೇಳಿದೆ. ಇನ್ನೊಂದು ಶಕ್ತಿ ಏನಂತ ಹೇಳಿದರೆ, ನಮ್ಮ ಹಿಂದೆ ಕುಳಿತಿರುವಂತಹ ಪ್ರಬುದ್ಧ ಸಮರ್ಥ ಸಾಧಕ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಇವರೆಲ್ಲರೂ ನಮ್ಮ ಶಕ್ತಿ. ಅದರಲ್ಲಿ ಸಹ ಮುಖ್ಯವಾಗಿ ಪೂರ್ವ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಪೀಟರ್ ವಿಲ್ಸನ್ ಪ್ರಭಾಕರ್, ಡಾಕ್ಟರ್ ಶ್ರೀಧರ್ ಅವರು, ಕೋಶಾಧ್ಯಕ್ಷರಾಗಿರುವಂತಹ ಹರ್ಷಕುಮಾರ್ ಅವರು, ಎಲ್ಲ ಹಿಂದಿರುವಂತಹ ದುರ್ಗಾ ಪ್ರಸಾದ್ ರೈ ಅವರು, ಕುಸುಮ್ ರಾಜ್, ಅಬುಬಕರ್ ಆರ್ಲಪದವು, ಡಾಕ್ಟರ್ ವಿಜಯಕುಮಾರ್ ಮೊಳೆಯರ್, ಸುಬೋಧ ಶಾಲೆಯ ಶ್ರೀಪತಿ ಆಚಾರ್ಯ ಅವರು, ಶ್ರೀಪತಿ ಭಟ್ ಅವರು, ಶಾಂತಕ್ಕ ಹಾಗೂ ಕುಮಾರಿ ಯಶಸ್ವಿನಿ ಹಾಗೂ ಆಶಾ ಬೆಳ್ಳಾರೆ ಅವರು,
ಮತ್ತು ಸುಬ್ಬಪ್ಪ ಕೈಕಂಬ, ಇವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸದಾ ಚಿರಋಣಿ. ತಾವೆಲ್ಲ ಇನ್ನು ಮುಂದಕ್ಕೂ ನಮ್ಮ ಶಕ್ತಿಯಾಗಿರ್ಬೇಕಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ವಿವಿಧ ವಿಚಾರಗೋಷ್ಠಿಗಳನ್ನು ನಿರ್ವಹಣೆ, ನಿರೂಪಣೆ ಹಾಗೂ ಸ್ವಾಗತ ಧನ್ಯವಾದವನ್ನು ನೀಡಿದ ಸರ್ವರಿಗೂ ಸಹ ಮತ್ತೊಮ್ಮೆ ನಾನು ಶಿರವಾಗಿ ವಂದಿಸ್ತೇನೆ. ಈ ಈ ಸಾಹಿತ್ಯ ಸಮ್ಮೇಳನವು ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ಹೇಳ್ತೇನೆ. ಸಾಹಿತ್ಯದ ನಡಿಗೆ ಯುವಜನತೆಯ ಕಡೆಗೆ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಅಂಬಿಕಾ ವಿದ್ಯಾಲಯದ ಸಂಚಾಲಕರು ಹಾಗೂ ಅಧ್ಯಕ್ಷರಿಗೆ ಶ್ರೀ ಸುಬ್ರಹ್ಮಣ್ಯ ನಟ್ಟೋಜ, ರಾಜೇಶ್ರೀ ನಟ್ಟೋಜ ಅವರಿಗೆ ಹಾಗೂ ಹಿರಿಯರಾದ ಶಿವಾನಂದ ನಟ್ಟೋಜ ಅವರಿಗೆ ನಾನು ಶಿರವಾಗಿ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಇಲ್ಲಿಗೆ 21ನೆಯ ತಾಲೂಕು ಸಾಹಿತ್ಯ ಸಮ್ಮೇಳನ ಮುಕ್ತಾಯಗೊಂಡಿದೆ. ನಾಳೆ ಇದೇ ವೇದಿಕೆಯಲ್ಲಿ ಈಗಾಗಲೇ ಹೇಳಿದಂತೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯಗಳ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈಭವ, ಸಾಂಸ್ಕೃತಿಕ ಲೋಕ ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೆ ತಮ್ಮಲ್ಲಿ ಕೇಳಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇವೆ.